ಅಂಬುರು ಹದಳನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯೊಳಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರಾದ ಪಾದಾಂಬುಜಕ್ಕೆ ಕೊಡಮಾಡುತ್ತ ವರ್ಣಿಪಿನಿ ಕಥಾಮೃತವ ಪೊರಮಟ್ಟಿದಿ ಶುಕ್ರನ ಚರಣ ಕಭಿನಮಿಸಲ್ಗೆ ಶುಕ್ರನ ಚರಣ ಕಭಿನಮಿಸಲ್ಗೆ ತಕ್ಕೈ ಸುತ್ತಲಿಂದ ಶುಕ್ರನ ಚರಣ ಕಭಿನಮಿಸಲ್ಗೆ ತಕ್ಕೈ ಸುತ್ತಲಿಂದ ಅವಕಾಶ, ಅವಶ್ಯಕತೆ ಮತ್ತು ಅವಮಾನ ವ್ಯಕ್ತಿಯೊಬ್ಬನನ್ನು ಉತ್ಕರ್ಷಕ್ಕೆ ತೆಗೆದುಕೊಳ್ಳುವುದಕ್ಕೆ ಬೇಕಾದಂತಹ ಸೋಪಾನ ಅಂತ ನಮ್ಮಯ್ಯ ಹೇಳ್ತಾ ಇದ್ರು. ಆದರೆ ಈ ಕಾಲದಲ್ಲಿ ಬೃಹಸ್ಪತಿಯ ಪುತ್ರನಾದಂತಹ ಈ ಕಚಕುಮಾರನಿಗೆ ಮೂರೂ ಮೇಳೈಸಿ ಬಂದ ಹಾಗಾಯ್ತಲ್ಲ. ಏನು ದೇವದಾನವರಿಗೆ ಆಗುತ್ತಿರುವಂತಹ ನಿರಂತರ ಸಂಘರ್ಷ ನಾವು ಹುಟ್ಟುವುದಕ್ಕೆ ಮೊದಲೇ ಆಗುತ್ತಾ ಇದ್ದಂತಹ ವಿದ್ಯಮಾನಗಳು. ಆದರೆ ಯುದ್ಧದಲ್ಲಿ ಗೆಲ್ಲುತ್ತಿದ್ದಂತಹ ಇಲ್ಲ ಕೊಲ್ಲುತ್ತಿದ್ದಂತಹ ದೇವತೆಗಳಿಗೆ ಒಂದು ತರಹದ ಅವಮಾನ ಯಾಕೆ ಅಂತ ಹೇಳಿದ್ರೆ, ತಾವು ಗೆಲ್ಲುತ್ತಿದ್ರು ತಾವು ಕೊಲ್ಲುತ್ತಿದ್ರೂ ಕೂಡ ತಮ್ಮದ್ದಾದಂತಹ ಗೆಲುವಿಗೆ ಮೌಲ್ಯ ಬಾರದೆ ಇರುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸತ್ತಂತಹ ರಾಕ್ಷಸರು ಮತ್ತೆ ಮತ್ತೆ ಬದುಕಿ ಬರ್ತಾ ಇದ್ದಾರೆ. ಯಾಕೆ ಹೀಗೆ ಅಂತ ನಮ್ಮಯ್ಯನಾದಂತಹ ವಾಚಸ್ಪತಿ ಇಂದ್ರನೇ ಮೊದಲಾದಂತಹ ದೇವತೆಗಳ ಜೊತೆ ಮಾತನಾಡುತ್ತಾ ಇರುವಂತಹ ವಿಚಾರ ವಿಮರ್ಶೆ ಮಾಡುತ್ತಾ ಇದ್ದಂತಹ ಸಂದರ್ಭದಲ್ಲಿ ತಿಳಿದದ್ದು ಸಂಜೀವನ ಎನ್ನುವಂತಹ ಮಹಾಮಂತ್ರ. ಯಾವುದೇ ದ್ರವ್ಯವನ್ನು ವೆಚ್ಚ ಮಾಡದೆ ಸತ್ತು ಬಿದ್ದಂತಹ ದಾನವರು ಮತ್ತೆ ಎದ್ದು ಬರುವ ಹಾಗೆ ಮಾಡುತ್ತಾ ಇರುವಂತಹ ಮಹಾ ಮಂತ್ರ ಇರುವುದು ಯಾರಲ್ಲಿ ಅಂತ ಹೇಳಿದ್ರೆ, ದಾನವರ ಗುರುಗಳಾದಂತಹ ಶುಕ್ರಾಚಾರ್ಯರಲ್ಲಿ. ಈ ಸನ್ನಿವೇಶದಲ್ಲಿ ಏನು ಮಾಡುವುದು, ಅವಶ್ಯಕತೆ ಏನು ಅಂತ ಎಲ್ಲರೂ ಹೇಳಿದಾಗ, ದೇವತೆಗಳಿಗೆ ಬೇಕಾದಂತಹ ಅವಶ್ಯಕತೆ ಕಚಕುಮಾರ ಆದಂತಹ ನನಗೆ ಅವಕಾಶವಾಗಿ ಹೊರಹೊಮ್ಮಿತಲ್ಲ. ನಮ್ಮ ತಂದೆಯವರು ಒಂದು ಮಾತನ್ನಾಡಿದ್ರು, ಮಗನೇ ಶುಕ್ರಾಚಾರ್ಯರಲ್ಲಿಗೆ ನೀ ಹೋಗಬೇಕು, ಆ ವಿದ್ಯೆಯನ್ನು ನೀ ಕಲಿಯಬೇಕು. ಚೌಷಷ್ಠಿ ವಿದ್ಯೆಗಳನ್ನು 64 ವಿದ್ಯೆಗಳನ್ನು ಕಲಿಯಬೇಕು. ಕೇವಲ ಅದೊಂದೇ ವಿದ್ಯೆ
ನಿನಗೆ ಗುರಿಯಾಗಿರಬಾರ್ದು, ಎಲ್ಲವನ್ನು ಅವರಿಂದ ಅರಿಯುವಂತಹ ಒಂದು ಅವಕಾಶ ನಿನಗೆ ಬಂದೊದಗಿದೆ. ಆ ಕಾಲದಲ್ಲಿ ದೇವತೆಗಳೂ ಬಂದಾಡಿದ್ರು. ಏನು ಕುಮಾರ, ಕೇವಲ ಈ ವಿದ್ಯೆ ಮಾತ್ರವಲ್ಲ, ಈ ವಿದ್ಯೆಯನ್ನು ಪ್ರಾಪ್ತಿಸಿಕೊಂಡು ನೀ ಮತ್ತೆ ಮೇಲೆ ಬಂದಾಗ ಹವ್ಯ ಭೋಜನ ಮಾಡುವಂತಹ ಅವಕಾಶ ನಿನಗೆ ಕೊಡ್ತೇವೆ. ದೇವತೆಗಳ ಸ್ಥಾನಮಾನ ಈ ಕಚಕುಮಾರನಿಗೆ. ಆ ಮಹತ್ವಕ್ಕೆ ಏನು ಎನ್ನುವುದನ್ನು ಅರಿಯುವುದಕ್ಕೆ ಅವರು ವರಪ್ರಸಾದವಾಗಿ ಕೊಟ್ಟದ್ದು ದೇವತಾ ಸ್ಥಾನ ಅಂತ ಹೇಳಿದ್ರೆ ಎಷ್ಟು ಉತ್ಕೃಷ್ಟವಾದದ್ದು ಅಂತ ನಾ ಗಣಿಸಬೇಕಲ್ವೇ? ಯಾಕೆ ಹಾಗೆ ಹೇಳ್ತೇನೆ? ಯಾಕೆ? ಪರಾರ್ಥವನ್ನೇ ಸ್ವಾರ್ಥ ಅಂತ ಬಗೆದವರು ದೇವತೆಗಳು. ಇದರಲ್ಲಿ ಏನೂ ಸ್ವಾರ್ಥ ಇಲ್ಲ. ನೀ ಉಜ್ಜುಗಿಸುವಂತಹ ಈ ಕಾರ್ಯ ಏನುಂಟೋ ಅದರಲ್ಲಿ ನಿನಗೆ ಈ ಸ್ಥಾನಮಾನ ಪಡೆದುಕೊಳ್ಳಬೇಕು ಅಂತ ಇದ್ರೆ ಅದು ಸ್ವಾರ್ಥಪರವಾದಂತಹ ಕಾರ್ಯವಾಗಕೂಡದು. ಹಾಗಾಗಿಯೇ ಅದಕ್ಕೆ ಬರುವಂತಹ ಮಾನ ಬಹುಮಾನ ಏನು ಅಂತ ಹೇಳಿದ್ರೆ ದೇವತಾಸ್ಥಾನ ಅಂತ ಹೇಳಿದ ಮೇಲೆ ಸ್ವಾರ್ಥರಹಿತನಾಗಿ ಬ್ರಹ್ಮಚರ್ಯನ್ನೇ ವ್ರತವನ್ನಾಗಿ ಅನುಷ್ಠಾನ ಮಾಡುತ್ತಾ ನಾ ಕಲಿಯಬೇಕು. ಅದಕ್ಕಾಗಿಯೇ ತಂದೆಯವರಿಗೆ ಪಡಮಟ್ಟು, ತಾಯಿಯವರಿಂದ ಆಶೀರ್ವಾದವನ್ನು ಪಡೆದು ಸಕಲ ದೇವತಾಗಣದಿಂದ ಅವರ ಒಲುಮೆ ಬಲುಮೆಗಳನ್ನು ತನ್ನ ಶಿರದಲ್ಲಿ ಇರಿಸಿಕೊಂಡು ಭೂಲೋಕಕ್ಕೆ ಇಳಿದಿದ್ದೇನೆ. ಗುರುಜಾಂಗಲ ಪ್ರದೇಶವಿದು. ಗುರುಗಳ ಆಶ್ರಮ ಎಲ್ಲಿ ಎನ್ನುವುದನ್ನು ಹುಡುಕುತ್ತಾ ಬಂದ್ರೆ ಅಮಿತ ತೇಜರಾದಂತಹ ಗುರುಗಳು ಆಶ್ರಮದ ಹೊರಸ್ಥಾನದಲ್ಲಿ ಕುಳಿತಿದ್ದಾರೆ. ಅವರ ಕಡೆಗೆ ಹೋಗ್ತೇನೆ. ಗುರುಭ್ಯೋ ನಮಃ. ಯಾರು? ಗುರುಗಳೇ, ಇದು ಅಂಗೀರಸ ಪೌತ್ರ, ಓಹೋ, ವಾಚಸ್ಪತಿಯ ಪುತ್ರ. ಅಹಂಬೋ ಅಭಿವಾದಯೇ. ಬಂದದ್ದು ಗುರುಪುತ್ರ. ಬಂದೇ ಮಗ. ಬಂದೆಯೇನಿ ಗುರುಜ ಗುರುಜ ಆ ಬಂದೆಯೇನಿ ಗುರುಜ ಮನದಾದವನು ತೀರು ಪ್ರಖ್ಯಾತ, ಮನದಾದವನು ತೀರು ಪ್ರಖ್ಯಾತ. ತಂದೆ ತಾಯಿಗಳು ಕುಶಲಿಗಳೇ ಬೇಳೀನಿಲ್ಲಿ, ತಂದೆ ತಾಯಿಗಳು ಕುಶಲಿಗಳೇ ಬೇಳೀನಿಲ್ಲಿ. ಬಾದುದನ ರೋಗಿನಲ್ಲಿ ಓದನು ದೀನ್ಯದಿ, ಬಂದೆಯೇನಿ ಗುರುಜಾತ ಮನದಾದವನು ಸಿರು ಪ್ರಖ್ಯಾತ. ಗುರುಜಾತ ಗುರುಜಾತ ಮಗು. ಗುರುಗಳೇ, ನೇರವಾಗಿ ಬಂದು ವಿನಯದಿಂದ ಪದಕೆರಗಿದಂತಹ ನಿನ್ನನ್ನು ಉಭಯ ತೋಳುಗಳಿಂದ ಎತ್ತಿ ನೆತ್ತಿಯನ್ನು ಆಘ್ರಾಣಿಸಿ ಮಗು ಎನ್ನುವಂತಹ ಶಬ್ದ ನನಗೆ ಅರಿವಿಲ್ಲದ ಹಾಗೆ ನನ್ನ ಬಾಯಿಂದ ಬಂದು ಹೋಯಿತು. ಮಗು, ಧನ್ಯನಾದೆ ಗುರುಗಳೇ. ಮಾತನ್ನಾಡುವಾಗ ಎರಡು ವಿಧ ಉಂಟು ಮಗು. ಒಂದು ಬುದ್ಧಿಯನ್ನು ಉಪಯೋಗಿಸಿಕೊಂಡು ಯಾವ ಮಾತನ್ನು ಯಾವಾಗ ಹೇಗೆ ಆಡಬೇಕು ಎನ್ನುವುದನ್ನು ಮಥಿಸಿ ಆಡುವಂತಹದ್ದು. ಕೆಲವೆಲ್ಲ ನಮಗೆ ಅರಿವಿಲ್ಲದಂತೆ ಬರುವುದು ಉದ್ಗಾರ, ಅದು ಹೃದಯದ ಮಾತು ಅಂತ ಹೇಳ್ತಾರೆ. ಸರಿ ಮಗು, ಗುರುಗಳೇ, ಬಂದೆಯ? ಆಶ್ಚರ್ಯ ಆಗ್ಬಹುದು ನಿನಗೆ. ಹಾಗಿದ್ರೆ ನಿನ್ನ ನಿರೀಕ್ಷೆ ಇತ್ತೋ ಹೇಗೆ ಎನ್ನುವುದಾಗಿ. ಖಂಡಿತವಾಗಿಯೂ ಮಗು. ಯಾಕೆ ಗುರುಗಳೇ? ಪ್ರತಿಯೊಬ್ಬ ಗುರುವಿಗೂ ಪ್ರತಿಯೊಬ್ಬ ತಾಯಿಗೂ ತಂದೆಗೂ ಒಂದೊಂದು ಗುರಿ ಇರ್ತದೆ ಮಗು.
ನಮ್ಮ ಜೀವನ ಸಾಫಲ್ಯ ಆಗ್ಬೇಕು ಅಂತ ಹೇಳಿದ್ರೆ ಹ. ತಾಯಿ ಆದವಳಿಗೆ ತಾನು ತಾಯಿ ಆದ್ರೆ ಸಾಕು, ಅದಕ್ಕಿಂತ ಮಿಗಿಲಾದಂತಹ ಪದವಿ ಯಾವುದಿಲ್ಲ ಎನ್ನುವಂತಹ ಭಾವನೆಯಿಂದ ಅವಳಿರ್ತಾಳೆ. ಸರಿ. ಹಾಗಾಗಿ ಎಷ್ಟೇ ಕಷ್ಟ ಬರಲಿ, ಹ. ಭೂಮಿ ನಮ್ಮನ್ನು ಹೇಗೆ ಹೊತ್ತಿದ್ದಾಳೆ ನೋಡು. ಹ. ನಾವು ಮಾಡುವಂತಹ ಸಕಲ ಕರ್ಮಗಳನ್ನು ಕೂಡ ಸಹಿಸಿಕೊಂಡು ಸರ್ವ ಸಹ್ಯಾಗಿ ಸಹಿಸಿಕೊಂಡಿದ್ದಾಳೆ ನೋಡು. ಅದೇ ರೀತಿಯಾಗಿ ತಾನು ತಾಯಿಯಾಗಬೇಕು, ಅಂತಹ ಪದವಿ ನನಗೆ ದೊರಕಬೇಕು ಎನ್ನುವಂತಹ ನಿರೀಕ್ಷೆಯಲ್ಲಿರುವವಳು ತಾಯಿ. ಸರಿ. ತಂದೆಯಾದವನಿಗೆ ನನಗೆ ಉಂಟೋ ಇಲ್ವೋ ಗೊತ್ತಿಲ್ಲ, ನಾನು ಪಟ್ಟ ಕಷ್ಟವನ್ನು ಮಗ ಪಡಬಾರದು, ನಾನು ಸಂಪಾದಿಸಿದ್ದಕ್ಕಿಂತ ಹೆಚ್ಚಿನದಾದಂತಹ ಕೀರ್ತಿಯನ್ನು ನನ್ನ ಮಗ ಪಡಿಬೇಕು ಎನ್ನುವಂತಹ ಉದ್ದೇಶ ಅವನಿಗಿರ್ತದೆ. ಸರಿ. ಹಾಗಾಗಿ ಅವನ ರಕ್ಷಣೆಯ ಹೊಣೆಗಾರಿಕೆ ಎನ್ನುವಂಥದ್ದು ಸದಾ ತಂದೆಯ ಮನಸ್ಸಲ್ಲಿರ್ತದೆ. ಗುರುವಿಗೆ ಮಗು, ನನ್ನನ್ನು ಮೀರಿಸುವಂತಹ ಒಂದು ಶಿಷ್ಯ ನನಗೆ ಪ್ರಾಪ್ತಿಯಾಗಬೇಕು, ತನ್ಮೂಲಕವಾಗಿ ತನ್ನ ಹೆಸರನ್ನು ಈ ಭೂಮಿಯಲ್ಲಿ ಉಳಿಸಿ ಬೆಳೆಸಬೇಕು ಎನ್ನುವಂತಹ ಉದ್ದೇಶ ಗುರುವಿಗಿರ್ತದೆ. ಸರಿ. ಹಾಗಾಗಿ ಪ್ರಪಂಚದ ನೀತಿ ಹಾಗೆ ಅಲ್ವಾ ಮಗು? ಏನು ಗುರುಗಳೇ? ಒಳ್ಳೆಯದಾದಂತಹ ಒಂದು ವಸ್ತುವೋ ಅಥವಾ ದ್ರವ್ಯವೋ ಇದ್ರೆ ಅದನ್ನು ಪೂರಣೆ ಮಾಡುವುದಕ್ಕೆ ಶುಭ್ರವಾದಂತಹ ಪಾತ್ರೆಯಲ್ಲಿ ಉಂಟು ಎನ್ನುವಂತಹ ಹುಡುಕಾಟದಲ್ಲಿ ನಾವಿರ್ತೇವೆ. ಸ್ಥಾನಮಾನ ಎಲ್ಲ ನನಗೆಲ್ಲ ಸಿಕ್ಕಿದೆ, ನಿಮ್ಮ ಕುಲದವರೇ ದತ್ತ ಮಾಡಿದಂತಹ ಆಶೀರ್ವದಿಸಿದಂತಹ ಸಕಲ ವಿದ್ಯೆಗಳು ಉಂಟು ನನ್ನ ಬಳಿಯಲ್ಲಿ, ಹಾಗಂತೇಳಿ ಇದನ್ನೆಲ್ಲವನ್ನು ಕೂಡ ಪೂರಣೆ ಮಾಡುವಂತಹ ಶುಭ್ರವಾದಂತಹ ಶುದ್ಧ ಸಂಕಲ್ಪವನ್ನು ಹೊಂದಿರುವಂತಹ ಒಂದು ಪಾತ್ರ ನನ್ನ ಬಳಿಗೆ ಯಾವಾಗ ಬರ್ತದೆ ಎನ್ನುವುದಾಗಿ ನಾನು ನಿರೀಕ್ಷೆಯಲ್ಲಿದ್ದದ್ದು. ಸರಿ. ನನ್ನ ನಿರೀಕ್ಷೆ ಪ್ರತೀಕ್ಷೆ ಭಗವಂತನಿಗೆ ಕೇಳಿತೋ ಎನ್ನುವ ಹಾಗೆ ನಿತ್ಯ ಆಹ್ನಿಕಗಳನ್ನು ಮುಗಿಸಿ ಆಶ್ರಮದ ಮುಂದೆ ನಾನು ಕುಳಿತಿರುವಂತಹ ಸಂದರ್ಭದಲ್ಲಿ ಶುಭ ಶಕುನಗಳೆಲ್ಲ ಗೋಚರಿಸುತ್ತಿತ್ತು. ಯಾರೋ ಒಬ್ಬರನ್ನು ಆತ್ಮೀಯರನ್ನು ನಾನು ಕಾಣ್ಲಿಕ್ಕಿದ್ದೇನೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದೆ. ಸರಿ. ಬಂದು ಪದಕೆರೆಗಿದಂತಹ ನೀನು ನಿನ್ನ ಗೋತ್ರ ಸೂತ್ರ ಪ್ರವರಾದಿಗಳನ್ನು ಹೇಳಿದಾಗ ಯಾವ ರೂಪವನ್ನು ಯಾವ ಪಾತ್ರವನ್ನು ನಾನು ಮನದಲ್ಲಿ ಕಲ್ಪಿಸಿಕೊಂಡಿದ್ದೆನು ಆ ಪಾತ್ರವೇ ಮೂರ್ತಿವೆತ್ತು ನನ್ನ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ನನಗೆ ಅರಿವಿಲ್ಲದಂತೆ ಬಂದಂತಹ ಮಾತು ಬಂದೆಯಾ ಎನ್ನುವುದಾಗಿ. ಸರಿ. ಬಂದದ್ದು ಯಾರು? ಇವತ್ತಿಗೂ ಕೂಡ ನಾವಿಲ್ಲಿ ದೊಡ್ಡ ಜನ ಆಗಿರ್ಬೋದು ಮಗು, ಹಾಗಂತೇಳಿ ಈ ಮರ್ತ್ಯಲೋಕದಲ್ಲಿ ಇವತ್ತಿಗೂ ಕೂಡ ಒಂದು ಯಜ್ಞವನ್ನು ಮಾಡಬೇಕು ಅಂತ ಹೇಳಿದ್ರೆ ಇಂದ್ರನ ಆಚಾರ್ಯ ಸ್ಥಾನವನ್ನು ಯಾರು ಅಲಂಕರಿಸಿದ್ದಾನೋ ಅಂತಹ ಬೃಹಸ್ಪತಿ ಸ್ವರೂಪದಲ್ಲಿ ನೀವು ಈ ಯಜ್ಞವನ್ನು ನಡೆಸಿಕೊಡಬೇಕು ಎನ್ನುವುದಾಗಿ ಇಲ್ಲಿಯ ಪುರೋಹಿತರಿಗೆ ನಾವು ಆಚಾರ್ಯವರಣ ಮಾಡುವಂತಹದ್ದು. ಸರಿ ಗುರುಗಳೇ. ಅಂತವರ ಬೃಹಸ್ಪತಿ ಸೂನು ನಮ್ಮ ಆಶ್ರಮದಲ್ಲಿ ಮಗು. ಗುರುಗಳೇ, ಹೇಗೆ ತಂದೆ ತಾಯಿಗಳು ಕ್ಷೇಮಿಗಳಾಗಿದ್ದಾರೋ 14 ಲೋಕಕ್ಕೂ ಕೂಡ ಶ್ರೇಯಸ್ಸನ್ನು ಬಯಸುವಂತಹ ದೇವತೆಗಳೆಲ್ಲರನ್ನೂ ಕೂಡ ಪೊರೆಯುವಲ್ಲಿ ಆ ಗುರುಸ್ಥಾನವನ್ನು ಅಲಂಕರಿಸುತ್ತಾ ಇರುವಂತಹ ನಿನ್ನ ತಂದೆ ತಾಯಿಗಳು, ದೇವತಾ ಸಪರಿವಾರ, ಸರಿ, ಮತ್ತೆ ಹೆಚ್ಚಾಗಿ ನೀನು ಮುಖ ನೋಡುವಾಗ ನನಗೆ ಗೊತ್ತಾಗ್ತದೆ ಏನೋ ಅಪೇಕ್ಷೆಯನ್ನೆಲ್ಲಿ ಇಟ್ಟುಕೊಂಡು ಬಂದಿದ್ದಂತ ಹೇಳಿ ಕಾಣುತ್ತದೆ. ಹಾಗಾಗಿ ನಿನ್ನ ಮನಸ್ಸಿನ ಬಯಕೆಯನ್ನು ತಿಳಿಸುವುದರೊಂದಿಗೆ ಹೇಗೆ ತಂದೆ ತಾಯಿಗಳೆಲ್ಲ ಕ್ಷೇಮಿಗಳು, ಸೌಖ್ಯವೇ? ಗುರುಗಳೇ, ನಿಮ್ಮ ಪದಕ್ಕೆ ಆನತನಾದಂತಹ ಸಂದರ್ಭದಲ್ಲಿ ದಾರಿಯಲ್ಲಿದ್ದಂತಹ ಆತಂಕವೋ ಭಯವೋ ಎಲ್ಲವೂ ವಿದೂರವಾಗಿದೆ. ಓಹೋ, ಇಷ್ಟು ಮಾತಾಡಿದ್ರಲ್ಲ, ಇಷ್ಟು ಕೇಳಿದ್ರಲ್ಲ, ಕ್ಷೇಮಿಗಳೇ ಅಂತ ನೀವು ಹೇಳಿದ್ರಲ್ಲ. ಹೌದು ಗುರುಗಳೇ, ನಿಮ್ಮಯ ದಯದಿ ವಿದ್ಯಾಗಾಮನೆಯಿಂದೀಗ ಭರದಿ ಗುರುದೇವದ
ಕ್ಷೇಮಿಗೆ ನಿಮ್ಮಯ ದಯದಿ ವಿದ್ಯಾಗಾಮನೆಯಿಂದೀಗ ಬರದಿ ವಿದ್ಯಾಗಾಮನೆಯಿಂದೀಗ ಬರದಿ ಸ್ವಾಮಿ ನಿಮ್ಮಯ ಪಾದದೆಡೆಗೆ ಬಂದೆನು ನಾನು ಸ್ವಾಮಿ ನಿಮ್ಮಯ ಪಾದದೆಡೆಗೆ ಬಂದೆನು ನಾನು ಪ್ರೇಮದಿ ಶಿಷ್ಯನುತ್ತರಿಸುವ ದೇವನು ಗುರುದೇವ ಕ್ಷೇಮಿಗಳು ನಿಮ್ಮಯ ದಯದಿ ವಿದ್ಯಾಗಾಮನೆಯುದಿ ಪದದಿ ಗುರುದೇವ ಗುರುದೇವ, ಮಗು ಸಾಮಾನ್ಯವಾಗಿ ವ್ಯಕ್ತಿಯೊಬ್ಬನ ವ್ಯಕ್ತಿತ್ವವನ್ನು ಆ ನಾವೆಲ್ಲರೂ ಅಳೆಯುವುದು ಹೇಗೆ ಅಂತ ಹೇಳಿದ್ರೆ ಹ್ಮ್ ಬೇರೆಯವರು ಆಡಿದಂತಹ ಮಾತಿನ ಆಧಾರದ ಮೇಲೆ. ಹ್ಮ್ ಈ ವ್ಯಕ್ತಿ ಹೀಗಿರ್ತಾನೆ ಆ. ಸರಿಯಾಗಿ ನಾವು ನೋಡಿರುವುದೇ ಇಲ್ಲ. ಆ ಬೇರೆಯವರು ಹೇಗೆ ಅವನ ಕುರಿತಾಗಿ ಅವನದ್ದಾದಂತಹ ವ್ಯಕ್ತಿತ್ವವನ್ನು ಹ್ಮ್ ಹೀಗೆ ಇದ್ದಾನೆ ಅಂತ ಹೇಳಿದ್ರೆ ಹಾಗಿರಬಹುದು ಎನ್ನುವಂತಹ ಕಲ್ಪನಾ ಲೋಕದಲ್ಲೇ ನಾವಿರ್ತೇವೆ. ಪರೀಕ್ಷೆ ಮಾಡುವಂತಹ ಕೆಲಸಕ್ಕೆ ಹೋಗುವುದಿಲ್ಲ ಕೆಲವರೆಲ್ಲ. ಯಾರ್ಯಾರೋ ಆಡಿದ್ದರ ಆಧಾರದ ಮೇಲೆ ಆ. ಈ ವ್ಯಕ್ತಿ ಹೀಗೆ ಎನ್ನುವ ಹಾಗೆ ನಾವು ಮತ್ತೊಬ್ಬರಲ್ಲೇ ಆಡುವುದು ಉಂಟು. ಆದರೆ ನಿಜವಾಗಿ ನಮಗೆ ಅವನನ್ನು ಅರ್ಥವಿಸಿಕೊಳ್ಳಬೇಕು ಅಂತ ಇದ್ರೆ ಆ ಅವನದ್ದಾದಂತಹ ವ್ಯಕ್ತಿತ್ವದ ಒಳಗೆ ನಾವು ಬರಬೇಕು. ಅವನ ಸಾಂಗತ್ಯ ಸಹಾಯದಿಂದ ಮಾತ್ರ ಅವನು ಹೀಗೆ ಅಂತ ಹೇಳಬಹುದು. ಸತ್ಯ. ನಿಮ್ಮ ವಿಚಾರದಲ್ಲೂ ಹಾಗೆ ಗುರುಗಳೇ. ಆ ರಾಕ್ಷಸರ ಗುರು ಇದ್ದಾರೆ ಶುಕ್ರಾಚಾರ್ಯರು. ಹ್ಮ್ ರಾಕ್ಷಸರ ಗುರು ಅಂತ ಹೇಳಿದ ಮೇಲೆ ಆ ದೇವತೆಗಳಿಗೆ ಅವರೂ ವಿರೋಧಿ ಎನ್ನುವಂತಹ ಕಲ್ಪನಾ ಲೋಕದಲ್ಲಿ ನಾನೂ ಇದ್ದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ರಾಕ್ಷಸರ ಗುರು ಅನ್ನುವುದು ಹೋಗಿ ರಾಕ್ಷಸ ಗುರು ಅಂತೇಳಿ ಆಗಿ ಬಿಡ್ತದೆ. ಹೌದಪ್ಪ. ಆ ಆ ನೆಲೆಯಿಂದಲೇ ಆ ಆತಂಕದಿಂದಲೇ ನಾ ಈ ಕಡೆಗೆ ಬಂದು ಧಾವಿಸಿದ್ರೆ ಆ ನಿಮ್ಮ ಮಾತಿರಬಹುದು, ಆ ನಿಮ್ಮದ್ದಾದಂತಹ ವರ್ಚಸ್ಸು ಇರಬಹುದು, ಹ್ಮ್ ನಿಮ್ಮ ವಚೋ ವಿಲಾಸ ಇರಬಹುದು. ಗುರುಗಳೇ, ಆ ಆಡಿದ್ರಲ್ಲ ಒಂದು ಮಾತು, ಹ್ಮ್ ನಿಮ್ಮವರೆಲ್ಲ ಕ್ಷೇಮವೇ. ಆ ನನ್ನ ತಂದೆ ತಾಯಿಗಳ ಕುರಿತಾಗಿ ನೀವು ಆಡುವುದಿದ್ರೆ ಆ ಬಂದವನನ್ನು ಆತಿಥ್ಯದ ಆ ಉಪಚಾರದ ಮಾತುಗಳಲ್ಲಿ ಹೇಳುವಾಗ ಅನೌಪಚಾರಿಕವಾಗಿ ನಾವು ಆಡ್ತೇವೆ, ಹೇಗಿದ್ದಾರೆ ಮನೆಯವರು ಅಂತ. ಇಲ್ಲಿ ಉದ್ದೇಶ ಅದು ಮಾತ್ರ ಅಲ್ಲ. ಅದು ಮಾತ್ರ ಅಲ್ಲ, ಆ ವಿರೋಧಿಗಳು ಅಂತ ಯಾರು ಆ. ನಾವು ಲೆಕ್ಕಕ್ಕೆ ಇಡ್ತೇವೋ ಅಂತಹ ದೇವತೆಗಳು ಕೂಡ ಸುಕ್ಷೇಮಿಗಳೇ. ಆ ಗುರುಗಳೇ, ಮಗು ನಾ ಔಪಚಾರಿಕವಾಗಿ ಹೇಳುವುದಲ್ಲ, ಆ ಮಾತಿಗಾಗಿ ಹೇಳುವುದಲ್ಲ. ಹ್ಮ್ ನಿಮ್ಮ ದಯದಿಂದಲೇ ಎಲ್ಲರೂ ಸುಕ್ಷೇಮಿಗಳು. ಯಾಕೆ ಅಂತ ಹೇಳಿದ್ರೆ, ಯಾಕೆ ದಾನವರು ಹೇಗೆ ಅಂತ ಹೇಳಿದ್ರೆ ನಿರಂತರವಾಗಿ ಹುಟ್ಟಿದಾರಭ್ಯದಿಂದ ಅವರು ನೋಡುವುದು ಮೇಲೆ. ಹೌದೌದು. ತಮಗೆ ಇಲ್ಲದೇ ಇದ್ರು, ಆ ತಮ್ಮ ಮನೆ ಗುಡಿಸದೇ ಇದ್ರು, ಆ ನಮಗೆ ಅಲ್ಲಿರುವವರ ಹಾಗೆ ಅವರಿಗಿರಬಾರ್ದು ಎನ್ನುವಂತ ಆ ಮನದೊಳಗಿರುವಂತಹ ಹೊಟ್ಟೆಗಿಚ್ಚು ಅಂತ ಹೇಳ್ತಾರೆ ಸಾಮಾನ್ಯ ರೂಢಿಯ ಮಾತಿನಲ್ಲಿ. ಹೌದು. ಅದರ ಜೊತೆಗೇ ಹುಟ್ಟಿಕೊಂಡವರು. ಅಂತಹವರ ಲಕ್ಷ್ಯ ಏನು ಅಂತ ಹೇಳಿದ್ರೆ ಸ್ವರ್ಗವಾಸಿಗಳಾದಂತಹ ದೇವತೆಗಳನ್ನು ಅವರಿಗೆ ಅಂತರಾಯ ಒಡ್ಡುವುದೇ ಅವರ ಬದುಕಿನ ಗುರಿ, ಪರಮ ಲಕ್ಷ್ಯ. ಹೌದಪ್ಪ, ತಾವು ಅವಿನಾಶಿಗಳಾಗಬೇಕು ಎನ್ನುವುದಾಗಿ ಯೋಚನೆ ಮಾಡುವುದಿಲ್ಲ. ಅಲ್ಲಿಯ ಸುಖ ಸೌಭಾಗ್ಯ ನಾಶ ಆಗಬೇಕು ಅಂತ ಹೇಳಿ ಯೋಚನೆ ಆಗುವುದು. ಹೌದು ಗುರುಗಳೇ. ಹಾಗಾಗಿ ಅಂತಹವರಿಗೂ ಒಂದು ಚೌಕಟ್ಟನ್ನು ಹಾಕಿ ಏನು ಮಾಡಬೇಕು ಏನು ಮಾಡಬಾರದು ಎನ್ನುವಂತಹ ರೂಪುರೇಷೆಯನ್ನು ಹಾಕುವುದರಿಂದ, ನಿಮ್ಮ ಆ ದಯೆ ಇರುವುದರಿಂದ ಆ ಗುರುಗಳಾದ ಶುಕ್ರಾಚಾರ್ಯರು ರಾಕ್ಷಸರನ್ನು ಹೇಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ ಅವರಿಗೆ ಸರಿಯಾದಂತಹ ನಿರ್ದೇಶ ಕೊಡುವುದಕ್ಕೆ ಒಬ್ಬ ಭಾರ್ಗವ ಇದ್ದಾನೆ ಎನ್ನುವ ಕಾರಣಕ್ಕಾಗಿ ಆ ದಯೆ ನಮ್ಮ ಮೇಲೂ ಇರ್ತದೆ ಎನ್ನುವ ಕಾರಣಕ್ಕಾಗಿ ನಾವೆಲ್ಲರೂ ಕ್ಷೇಮಿಗಳೇ ಇದ್ದೇವೆ. ನನಗೆ ಒಂದು ಸಲಕ್ಕೆ ಆಶ್ಚರ್ಯ ಆಗಿ ಹೋಯಿತು.
ಹೇಗೆ ದೇವತೆಗಳು ನೀವೆಲ್ಲರೂ ಕೂಡ ಕ್ಷೇಮಿಗಳು ಎನ್ನುವಂತಹ ನನ್ನ ಪ್ರಶ್ನೆಗೆ ನೀನು ಹೇಳಿದ ಹಾಗೆ ಹ, ಸಾಮಾನ್ಯರಾದ್ರೆ ನಿಮ್ಮ ದಯೆಯಿಂದೆಲ್ಲರೂ ಕೂಡ ಕ್ಷೇಮಿಗಳಾಗಿದ್ದೇವೆ ಎನ್ನುವಂತಹ ಮಾತನಾಡಬಹುದು. ಹ, ಮತ್ತೆ ಅದನ್ನು ನಾವು ಹೆಚ್ಚು ವಿವೇಚನೆಗೆ ಒಳಪಡಿಸಬೇಕಾದದ್ದಿಲ್ಲ. ಹ. ಬಂದದ್ದು ಬೃಹಸ್ಪತಿ ಅಲ್ವಾ, ಬೃಹಸ್ಪತಿ ಕುಮಾರ್ ಅಲ್ವಾ, ಹೌದು ಗುರುಗಳೇ, ಹೆಸರೇನಂತ ಹೇಳಿದ್ದಿ? ಕಚಕುಮಾರ. ಕಚಕುಮಾರ. ನೀನಾಡಿದಂತಹ ಮಾತಿಗೆ ನೀನು ಕೊಟ್ಟಂತಹ ನಿರ್ವಚನ ಉಂಟಲ್ವಾ, ವಾಹ್, ತುಂಬಾ ಸಂತೋಷ ಆಯಿತು. ಒಂದು ರೀತಿಯಲ್ಲಿ ಹೆಮ್ಮೆಯೂ ಕೂಡ ಆಯಿತು. ನಾವು ಕೈಗೊಂಡಂತಹ ಕರ್ಮದಲ್ಲಿ ಒಂದು ರೀತಿಯಾದಂತಹ ಸಾಫಲ್ಯ ಓ ಮೇಲಿನಿಂದ ನಿನ್ನ ರೂಪದಲ್ಲಿ ನಮಗೆ ಬಂತಲ್ವಾ, ಸಂತೋಷ ಆಯ್ತು ಮಗು. ಗುರುಗಳೇ, ಆ ಯಾಕೆ ಈ ಕಡೆಗೆ ಬಂದೆ ಅಂತ ಒಂದು ಪ್ರಶ್ನೆ. ಹೌದೌದು, ಬಂದ ಉದ್ದೇಶ ಬೇಕಲ್ವಾ? ಕೇವಲ ಈ ಕಡೆಗೆ ಬಂದವನು ಶುಕ್ರಾಚಾರ್ಯರ ಆಶ್ರಮದ ಕಡೆಗೆ ನೋಡಿ ಹೋಗೋಣ ಎನ್ನುವ ಕಾರಣಕ್ಕೆ ಬಂದವನಲ್ಲ ಗುರುಗಳೇ. ಒಂದು ಚರ್ಮ ಲಕ್ಷ್ಯವನ್ನು ಇಟ್ಟುಕೊಂಡೇ ಈ ಕಡೆಗೆ ಬಂದಿದ್ದೇನೆ ಗುರುಗಳೇ. ಮಗು, ಅವಿದ್ಯೆಯ ಮೃತ್ಯುಂ ತೀರ್ಥ, ಆ ವಿದ್ಯಾಯ ಅಮೃತಮಶ್ನುತೆ ಅಂತ ತಿಳಿದವರು ಹೇಳಿದ್ರಂತೆ. ಸರಿ ಉಂಟು. ಪ್ರಪಂಚದಲ್ಲಿ ಏನುಂಟು ಆ ವಿದ್ಯೆಗಳು, ಆ, ಅವುಗಳೆಲ್ಲವೂ ಕೂಡ ಲೌಕಿಕವಾದಂತಹ ವಿದ್ಯೆಗಳೇ. ಪ್ರಪಂಚದಲ್ಲಿ ಮೃತ್ಯುವನ್ನು ದಾಟುವುದಕ್ಕೆ ಅವುಗಳೆಲ್ಲವೂ ಕಾರಣೀಭೂತವಾದರೆ ವಿದ್ಯೆ ಇದು ಅಮೃತತ್ವದ ಕಡೆಗೆ ನಮ್ಮನ್ನು ಕೊಂಡೊಯ್ತದೆ ಗುರುಗಳೇ. ಅಮೃತ ಪಥವನ್ನು ನಿರ್ದೇಶಿಸುವುದಕ್ಕೆ ನಮಗೆ ಯಾರಾದರೂ ಬೇಕು ಎನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಮೂಡಿದಾಗ ನನ್ನಯ್ಯ ತೋರಿಸಿದ್ದು ನಿಮ್ಮ ಕಡೆಗೆ. ನಿಮ್ಮ ಮಾರ್ಗದರ್ಶನ ಬೇಕು, ನಿಮ್ಮ ಗುರುತ್ವ ಬೇಕು. ಹಾಗಿದ್ರೆ ಅದು ಲಭಿಸುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಗುರುಗಳೇ, ವಿದ್ಯೆಯನ್ನು ಪಡೆಯಬೇಕು ಎನ್ನುವಂತಹ ಲಕ್ಷ್ಯವನ್ನಿರಿಸಿ ಈ ಕಡೆಗೆ ಬಂದಿದ್ದೇನೆ. ನಿಮ್ಮ ಪದಕ್ಕಾನತನಾಗಿದ್ದೇನೆ. ಅತ್ಯಂತ ವಿನಯದಿಂದ ಮಾತಾಡುವಾಗಲೇ ಗೊತ್ತಾಗ್ತದೆ ನಿನಗೆ ಕೊಟ್ಟಂತಹ ಸಂಸ್ಕಾರ ಎಂಥದ್ದು ಎನ್ನುವುದಾಗಿ. ಸಕಲರಿಗೂ ಕೂಡ ಒಳಿತನ್ನು ದಯಪಾಲಿಸುವಂತಹ ದಿವಿಲೋಕದಿಂದ ಬಂದವನು, ಬೃಹಸ್ಪತಿ ಆಚಾರ್ಯರ ಚಿರಂಜೀವಿ. ನಿನ್ನ ನಾಲಿಗೆಯಿಂದ ಇಂತಹ ಮಾತುಗಳು ಬರದು ಇನ್ನಾರ ನಾಲಿಗೆಯಿಂದ ಬರುವುದಕ್ಕೆ ಸಾಧ್ಯ? ಸರಿ, ಹಾಗಂತೇಳಿ ನಾನು ಯೋಚನೆ ಮಾಡಬೇಡ ಮಗು. ಏನು ಗುರುಗಳೇ ನೀನು ಹೇಳುತ್ತಿ, ಲೋಕಮುಖ ಒಪ್ಪಿಕೊಂಡಾಗೆ ಗುರುಸ್ಥಾನ ದೊಡ್ಡದೇ, ಸರ್ವರಿಂದಲೂ ಕೂಡ ಮಾನಿತವಾಗಬೇಕಾದಂತಹ ಪಾತ್ರವೇ ಅದು. ಹಾಗಂತೇಳಿ ಆ ಸ್ಥಾನದಲ್ಲಿ ಕುಳಿತುಕೊಂಡವನೊಂದು ಯೋಚನೆ ಮಾಡಬೇಕು ಮಗು. ಏನು ಬಲ್ಲೆಯ, ನಾನು ದೊಡ್ಡವನು ಹೌದು, ಯಾರಿಗಿಂತ ದೊಡ್ಡವನು ಎನ್ನುವಂತಹ ಒಂದು ಕಲ್ಪನೆ ಬೇಕೋ ಬೇಡೋ ಮಗು? ಯಾಕೆ ಗುರುಗಳೇ? ಈಗ ನಮ್ಮ ಈ ಕುರುಜಾಂಗುಲದಲ್ಲಿ ವಾಸ ಮಾಡುತ್ತಿರುವಂತಹ ನೀನು ಹೇಳಿದಾಗೆ ದಾನವ ಕುಲದವರ ಅಸುರ ಕುಲದವರೋ ಬಂದು ಇಂತಹ ಮಾತುಗಳನ್ನು ಹೇಳಿದ್ರೆ ಅವರಿಗೆ ಬೇಕಾದಂತಹ ಸಮಾಧಾನದ ಮಾತುಗಳನ್ನು ಹೇಳಿ ಅವರಲ್ಲಿರುವಂತಹ ಜೀವಯೋಗ್ಯತೆಯನ್ನು ಕಂಡು ನಿಮಗೆ ವಿದ್ಯೆಯನ್ನು ಉಪದೇಶಿಸ್ತೇನೆ ಎನ್ನುವುದಾಗಿ ಎರಡು ಕೈಯನ್ನು ಎತ್ತಬಹುದಿತ್ತು. ನಾವು ನಮ್ಮ ಎರಡೂ ಕೈಯನ್ನು ಎತ್ತುವಾಗ ನಮ್ಮ ಎತ್ತರದಲ್ಲಿ ಇನ್ನೊಬ್ಬರು ಇರುವಾಗ ನಮ್ಮಲ್ಲಿದ್ದವರೆಲ್ಲ ಹೇಳ್ತಾರೆ ನೀವೇ ಪರಮ ಗುರುಗಳು, ಪರಮೇಷ್ಠಿ ಗುರುಗಳು ಎನ್ನುವುದಾಗಿ. ಸರಿ, ಆ ಪರಾತ್ಪರ ಗುರುವಿನ ಬಗ್ಗೆ ಪ್ರಜ್ಞೆ ಇರುವುದರಿಂದ ನಾನು ನಿನ್ನ ಬಳಿಯಲ್ಲಿ ಕೇಳುವುದು. ಮಗು, ಏನು ಗುರುಗಳೇ? ದೇವತೆಗಳಿಗೆ ಆಚಾರ್ಯ ಸ್ಥಾನದಲ್ಲಿ ಇರುವವರು ಒಂದರ್ಥದಲ್ಲಿ ದೇವತೆಗಳಿಗೆ ನಿರ್ದೇಶನ ಮಾಡುವಂತಹ ಆ ಸ್ಥಾನದಲ್ಲಿರುವಂತವರ ಮಗ ನೀನು. ನನಗೆ ತಿಳಿದ ಹಾಗೆ ನಿನ್ನ ಮಾತನ್ನು ಕೇಳುವಾಗ ಈಗಾಗಲೇ ಸರ್ವ ವಿದ್ಯೆಗಳಲ್ಲಿ ಪಾರಂಗತ ಆದ ಹಾಗೆ ಉಂಟು. ಈಗ ಅಪ್ಪನಿಗಿಂತ ದೊಡ್ಡದು ನನ್ನಲ್ಲಿ ಏನು ಉಂಟು ಅಂತ ಹೇಳಿಬೇಡ ಮಗು. ಈಗ ಯಾರು ಹೇಳಿರ್ಬಹುದು, ಅದು ನೀನು ಹೇಳಿದಾಗೆ ಕೆಲವೆಲ್ಲ ವಿಚಾರಗಳ ಬಗ್ಗೆ ನಾವು ಕೇಳಿ ತಿಳಿದದನ್ನು ಪರೀಕ್ಷೆ ಮಾಡಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಯಾರೋ ಹೇಳಿರ್ಬಹುದು ಶುಕ್ರಾಚಾರ್ಯರು ಹಾಗೆ ಅಂತೆ, ಬೃಹಸ್ಪತಿಗಳಿಗಿಂತ ವಿದ್ವತ್ತನ್ನು ಸಾಧಿಸಿದವರಂತ ಹೇಳಿ. ಅಂಥದ್ದೆಲ್ಲ ಏನಿಲ್ಲ ಮಗು. ಒಂದರ್ಥದಲ್ಲಿ ನಾವಿರುವರು ಕೂಡ ಸಮಾನರು, ನಿನ್ನ ತಂದೆ ಮತ್ತೆ ನಾನು ಒಂದರ್ಥದಲ್ಲಿ ನನಗಿಂತ ಮೇರು ವ್ಯಕ್ತಿತ್ವವನ್ನು ಪಡೆದವರು. ಸರಿ, ಅಂಥವರಂತ ಮಗನಾದಂತಹ ನಿನಗೆ ಈ ಆಶ್ರಮದಲ್ಲಿ ನಾನು ಕಲಿಸುವುದಕ್ಕೆ ಏನುಂಟು ಅಂತೇಳಿ ಆಗ್ಬೇಡ ಮಗು. ಗುರುಗಳೇ, ಮಗು ಇದು ಬಹಳ ಕಷ್ಟ ಆಗುವುದು. ಹಾಗೆ ಯಾಕೆ? ಒಬ್ಬ ತಂದೆ ಪ್ರಖ್ಯಾತ ಕಲಾವಿದ ಆದ್ರೆ ಮೊದಲೇ ತಂದೆಗೆ ಮಗ ಕಲಾವಿದ ಆಗುವುದು ಬೇಡ ಅಂತಲೇ ಇರುವುದು. ಒಂದು ವೇಳೆ ಮಗ ನಾನು ಕಲಾವಿದನಾಗ್ತೇನೆ ಅಂತ ಹೊರಟ್ರೆ ತಂದೆ ಏನು ಮಾಡ್ತಾನೆ? ಅವ ಕಲಿಸುವುದಿಲ್ಲ, ಬೇಕಾದ್ರೆ ಬೇರೆಯವರಲ್ಲಿ ಕಲಿ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ ನಾನು ಕೂಡ ಅವರಿಂದ ಸ್ವಲ್ಪ ಕಲಿತಿದ್ದೇನೆ ಎನ್ನುವುದಾಗಿ ಹೇಳ್ತಾನೆ. ಗುರುಗಳೇ,
ನನ್ನ ತಂದೆಯವರು ಆ, ಆಡಿದ್ದು ಒಂದೇ ಮಾತು, ಏನಪ್ಪ? ಶುಕ್ರಾಚಾರ್ಯರು ನನಗಿಂತಲೂ ದೊಡ್ಡವರು ಎನ್ನುವ ಮಾತು. ಸುಮ್ಮನೆ ಬಾಯಿ ಮಾತಿಗೆ ಆಡಿದ ಮಾತಲ್ಲ ಗುರುಗಳು. ಒಂದು ಕಾಲದಲ್ಲಿ ಆ, ಬ್ರಹ್ಮನೇ ಲೋಕಕ್ಕೆ ಒಂದು ನೀತಿ ಸಂಹಿತೆಯನ್ನು ಬರೆದನಂತೆ. ಆ, ಅದೆಷ್ಟೋ ಲಕ್ಷಗಳ ನೀತಿ ಸಂಗ್ರಹ ಇದ್ದಂತಹ ಆ ಯಾವುದು ನೀತಿ ಸಂಗ್ರಹ ಉಂಟೋ, ಆ ಲೋಕನೀತಿ ಉಂಟೋ, ಹ್ಮ್, ಅದನ್ನು ಜೀವಿಗಳಿಗೆ ಕೊಡಬೇಕು ಅಂತ ಬಂದಾಗ ಆ, ಅಷ್ಟು ಲಕ್ಷಗಳ ಸಂಗ್ರಹವನ್ನು ಈ ಜೀವಿಗಳು ಅರ್ಥೈಸುವುದಕ್ಕೆ ಸಾಧ್ಯ ಉಂಟೋ ಅಂತ ಹೇಳಿ ಆ, ಸಾಕ್ಷಾತ್ ಜ್ಞಾನಕ್ಕೆ ಅಧಿಷ್ಠಾತೃ ದೇವತೆಯಾದಂತಹ ಈಶ್ವರನೇ ಆ. ಇಷ್ಟು ನೀತಿ ಸಂಗ್ರಹ ಬೇಡ, ಹ್ಮ್. ಅದನ್ನು ಸ್ವಲ್ಪ ಸಂಪುಟೀಕರಿಸುವ ಅಂತ ಹೇಳಿ ಹ್ಮ್, 5 ಲಕ್ಷ ಸಾರ ಸಂಗ್ರಹದಷ್ಟು ಮಾಡಿಬಿಡುವ ಅಂತ ಎಂದು ಹೇಳಿ ಹ್ಮ್. ಅದನ್ನು ಸ್ವಲ್ಪ ಸಣ್ಣದು ಮಾಡಿದ ಅಂತೆ. ಆ, ಹಾ, ಹಾ. ಅದೂ ಸಾಕಾಗ್ಲಿಲ್ಲ, ಈ ಲೋಕದ ಜೀವಿಗಳಿಗೆ ಅದನ್ನು ಅರ್ಥೈಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ನನ್ನ ತಂದೆಯವರಾದಂತಹ ವಾಚಸ್ಪತಿ ಹ್ಮ್, ಬೃಹಸ್ಪತಿಗಳು ಹ್ಮ್. ಅದನ್ನು 3 ಲಕ್ಷದವರೆಗೆ ಹ್ಮ್, ಲಘುಗೊಳಿಸಿದರಂತೆ. ಆ, ಅದೂ ಲೋಕದ ಜನರಿಗೆ ಅರ್ಥವಾಗಲಿಲ್ಲ. ಹ್ಮ್, ಆದರೆ ಹ್ಮ್, ಅವೆಲ್ಲ ಸಾರ ಸಂಗ್ರಹಗಳನ್ನು ಹ್ಮ್, ಕೇವಲ 1 ಲಕ್ಷ ಹ್ಮ್. ನೀತಿ ಸಂಪುಟವನ್ನು ಮಾಡಿದಂತಹ ಯಾರಾದರೂ ಇದ್ರೆ ಅದು ಶುಕ್ರನೀತಿ ಎನ್ನುವ ಹೆಸರನ್ನು ಕೊಟ್ಟವರಿದ್ರೆ ಅದು ಶುಕ್ರಾಚಾರ್ಯರು. ಓಹೋ. ಅದೇ ಈ ಲೋಕದಲ್ಲಿ ಶುಕ್ರನೀತಿ ಎನ್ನುವ ಹಾಗೆ ಹ್ಮ್, ಸಕಲ ಜೀವಿಗಳು ಕೂಡ ಹ್ಮ್, ಜ್ಞಾನ ವೃದ್ಧಿ ಮಾಡುವುದಕ್ಕೋ ಇಲ್ಲ ಬದುಕಿನ ಪಥವನ್ನು ನಿರ್ದೇಶಿಸುವುದಕ್ಕೋ ಹ್ಮ್. ಒಂದು ಜ್ಞಾನದೀವಿಗೆ ಹಾಗೆ ಇದೆ ಅಂತ ಹೇಳಿದ್ರೆ ಅದು ತಮ್ಮ ನೀತಿ ಅಂತೆ ಗುರುಗಳೇ. ಓ, ಹೋ, ಹೋ. ಅಂತಹ ಜ್ಞಾನಿಗಳಾದಂತಹ ಶುಕ್ರಾಚಾರ್ಯರಿರುತ್ತಾ ಹ್ಮ್, ಅವರಲ್ಲೇ ಕಲಿಯುವುದಕ್ಕುಂಟು ನಿನಗೆ ಎನ್ನುವ ಹಾಗೆ ನನ್ನ ತಂದೆಯವರು ಆಡಿದ್ರು. ಹ್ಮ್, ಹ್ಮ್. ಹಾಗಾಗಿ ಆ, ನಿಮ್ಮ ತಲದಲ್ಲಿ ಆ, ಶಿಷ್ಯವೃತ್ತಿಯನ್ನು ಮಾಡಿ ಹ್ಮ್. ಅಂತೇವಾಸಿಯಾಗಿ ಆ, ನೀವು ಹೇಳಿದ್ದನ್ನು ಕೇಳಿ ಆ, ನಿಮ್ಮ ಬದುಕಿನ ಅನುಭವವನ್ನು ಕಲಿಯುತ್ತಾ ಹ್ಮ್, ನನ್ನ ಬದುಕನ್ನೂ ಕೂಡ ಹ್ಮ್, ಉತ್ಕರ್ಷದೆಡೆಗೆ ತೆಗೆದುಕೊಳ್ಳುವಂತಹ ಮನ ಮಾಡಿ ಹ್ಮ್. ಆನತನಾಗಿದ್ದೇನೆ ಗುರುಗಳೇ. ಗುರುಗಳಿಗೆ ಕಷ್ಟ ಆಗೋದು ಇದು ನೋಡು. ಏನು ಗುರುಗಳೇ? ಈಗ ಬಂದವನು ತುಂಬಾ ಜೀವಯೋಗ್ಯತೆಯನ್ನು ಹೊಂದಿರುವವನು ಎನ್ನುವಂತಹ ಅರಿವಿದ್ದು ಹ ಈಗ ನಾನು ಏನೋ ಒಂದು ಹೇಳಿ ಹ ಸಾಗು ಹಾಕಬೇಕು ಎನ್ನುವಂತಹ ಮನಸ್ಸಲ್ಲಿ ನಾನು ನಿಜವಾಗಿಯೂ ಆಡಿದ್ದಲ್ಲ. ಹ ನಿನ್ನ ತಂದೆಯ ಯೋಗ್ಯತೆಯನ್ನು ತಿಳಿದು ನಾನು ಆ ಮಾತನ್ನಾಡಿದ್ದು. ಹ್ಮ್ ಆದ್ರೆ ಏನು ಮಾಡುವ ಹೇಳು? ಹ್ಮ್ ನನ್ನ ಕುರಿತಾಗಿ ಮೊದಲೇ ಇಷ್ಟು ವಿಷಯವನ್ನು ಸಂಪಾದನೆ ಮಾಡಿಕೊಂಡು ಬಂದು ಹ್ಮ್ ನೀನು ಹೇಳಿದ ಹಾಗೆ ಹ ಕಲಾವಿದನ ಮಗ ದೊಡ್ಡ ಕಲಾವಿದ ಆಗ್ಬೇಕು ಅಂತ ಹೇಳಿದ್ರೆ ತಂದೆ ಕಲಿಸುವುದಿಲ್ಲ, ಇನ್ನೊಬ್ಬ ದೊಡ್ಡ ಕಲಾವಿದನ ಬಳಿಯಲ್ಲಿ ಕಲಿಸ್ತಾನೆ. ಹೌದು, ಅವನಿಗೆ ತಂದೆ ಎನ್ನುವಂತ ಒಂದು ಸಲಿಗೆ ಇರ್ತದೆ, ಸಾಲಿಗೆ ಇರ್ತದೆ. ಮಗನಿಗೆ ಏನು ವಾತ್ಸಲ್ಯ ಇರ್ತದೆ, ಒಂದೆರಡು ಕೊಡಬೇಕು, ಪೆಟ್ಟು ಕೊಡ್ಲಿಕ್ಕೂ ಆಗುದಿಲ್ಲ ಮಗ ಎನ್ನುವಂತಹ ವಾತ್ಸಲ್ಯ. ಅದೇ ಈ ಗುರುಗಳು ಕಲಿಸುವಾಗ ಅವರಿಗೂ ಒಂದಿರ್ತದೆ. ಹ ಇವನ ತಂದೆ ಮೆರೆದಾಡಿದವರು ಆ ಕಾಲದಲ್ಲಿ, ಹ ಇವರಿಗೆ ಹೇಗೆ ಕಲಿಸುದು, ನನಗೀಗ ಎಂತದು ಗೊತ್ತಿಲ್ಲ ಅಂತೇಳಿ ಇವನು ಹೇಳ್ತಾನೆ. ಹ ಆಗ ಶಿಷ್ಯ ಇಲ್ಲ ಗುರುಗಳೇ, ಮೊನ್ನೆ ನಿಮ್ಮದೆಲ್ಲ ನಾಟ್ಯ ವೇಷ ಎಲ್ಲ ನಾನು ನೋಡಿದ್ದೇನೆ ಅಂತ ಹೇಳಿದಲ್ಲಿಗೆ ಹ ಮತ್ತೆ ಗುರುಗಳು ಕೂಡ ಅಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿ ಹ ಮೂಲದಿಂದ ತೊಡಗಿ ಹ ವರ್ತಮಾನದವರೆಗೂ ಕೂಡ ಹ ಶುಕ್ರ ನೀತಿಯವರೆಗೆ ನೀನು ಈ ಮಾತನಾಡಿದ ಮೇಲೆ ಹ ಮತ್ತೊಂದು ಹೃದಯದಿಂದ ನಾನು ಆಡ್ತೇನೆ ಮಗು. ಏನು ಗುರುಗಳೇ? ಪ್ರಪಂಚದಲ್ಲಿ ತಾಯಿಯಾದವಳು ಗುರುವಾಗ್ತಾಳೆ, ಹ್ಮ್ ಗುರುವಾದವನು ತಾಯಿಯೂ ಕೂಡ ಆಗುತ್ತಾಳೆ. ಹ್ಮ್ ತಾಯಿಯಾದವಳ ಬಳಿಯಲ್ಲಿ ಮಗುವೊಂದು ಹಾಲು ಬೇಕು ಎನ್ನುವುದಾಗಿ ರೋದನೆ ಮಾಡಿದಾಗ ಹ್ಮ್ ಅಥವಾ ಪ್ರೀತಿಯಿಂದ ಕೇಳಿದಾಗ ಹ ತಾಯಿ ಅದನ್ನು ಬದಿಗೆ ಸರಿಸಿ ನಾನು ನಿನಗೆ ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ ಹ್ಮ್ ಆಗುದಿಲ್ಲ. ಹ್ಮ್ ಆಗ ಅವಳ ಮಾತೃತ್ವ ಎನ್ನುವಂಥದ್ದು ನಷ್ಟ ಆಗುತ್ತದೆ. ಸರಿ. ನಿಜಾರ್ಥದ ಗುರು ಹ್ಮ್ ತಾನು ಆರ್ಜಿಸಿದಂತಹ ವಿದ್ಯೆಗಳೆಲ್ಲವೂ ಕೂಡ ಮತ್ತೊಬ್ಬನಲ್ಲಿ ನಾನು ಕಾಣಬೇಕು, ಅವನು ನನಗೆ ಮೀರಿದಂತಹ ಶಿಷ್ಯ ಆಗ್ಬೇಕು ಎನ್ನುವುದಾಗಿ ಕನಸು ಕಂಡಂತಹ ಒಬ್ಬ ಗುರು ಹ್ಮ್ ವಿದ್ಯಾರ್ಜನಾ ಸಂಕಲ್ಪದಿಂದ ತನ್ನ ಬಳಿಗೆ ಬಂದವರನ್ನು ಯಾವತ್ತಿಗೂ ಕೂಡ ಹ್ಮ್ ದೂರ ಮಾಡುವುದಕ್ಕೆ ಸಲ್ಲದು. ಹ್ಮ್ ಮತ್ತೆ ನಾನು ದೇವರ ಬಳಿಯಲ್ಲಿ ಬೇಡಿಕೊಂಡದ್ದು ಹಾಗೆ ಅಲ್ವಾ, ಏನು ನನ್ನ ಹೆಸರನ್ನು ಉಳಿಸಿ ಬೆಳೆಸುವಂತಹ ಒಬ್ಬ ಶಿಷ್ಯ ನನಗೆ ಭಗವಂತ ಪ್ರಾಪ್ತಿ ಮಾಡಿಕೊಡಬೇಕು ಎನ್ನುವುದಾಗಿ. ಹ್ಮ್ ಭಗವಂತನ ಸಂಕಲ್ಪ ಮುಖಾಂತರವಾಗಿ ನೀನು ಇಲ್ಲಿ ಬಂದದ್ದು ಅಂತ ಹೇಳಿ ಆದ್ರೆ ನಾನು ಭಗವಂತನ ಸಂಕಲ್ಪವನ್ನು ಮೀರಿದ ಹಾಗೆ ಆಗ್ತದೆ. ಸರಿ. ಹಾಗಾಗಿ ನಿನ್ನ ವಿನಯಕ್ಕೆ ಮನಸೋತು, ಹ್ಮ್ ನಿನ್ನ ತಂದೆಯ ಯೋಗ್ಯತೆಗೆ ಬೆಲೆಯನ್ನು ಕೊಟ್ಟು, ಹ್ಮ್ ನಿನ್ನ ಮನಸ್ಸಿನಲ್ಲಿರುವಂತಹ ಶುದ್ಧ ಸಂಕಲ್ಪವನ್ನು ಕಂಡು ಹ್ಮ್ ನಾನು ಒಪ್ಪಿದ್ದೇನೆ. ನನ್ನ ಶಿಷ್ಯನಾಗಿ ನಿನ್ನನ್ನು ಮನಸಾರೆ ನಾನು ಒಪ್ಪಿದ್ದೇನೆ. ಧನ್ಯ ಗುರುಗಳೇ. ಧನ್ಯ ಅಂತೇಳಿ ಮತ್ತೆ ಹಾಗೆ ಬರ್ಲಿಕ್ಕೆ ಆಗುದಿಲ್ಲ.
ಅಂದ್ರೆ ಈಗ ನಾನು ಒಪ್ಪಿದಲ್ಲಿಗೆ ನೀನು ನಮ್ಮ ಕೂಟಕ್ಕೆ ಸೇರ್ಬೇಕು ಅಂತೇಳಿ ನಾನು ಹೇಳಿದ್ದಲ್ಲ. ಅದು ಮತ್ತೆ ಸೇರ್ಬೇಕು ಅಂತೇಳಿ ನನ್ನ ಮನಸ್ಸಲ್ಲಿ ಉಂಟು. ನಿಮ್ಮ ಕೂಟಕ್ಕೆ ಸೇರುವ ಅಂತಲೇ ಬಂದಿದ್ದೇನೆ ಗುರುಗಳೇ, ಎಷ್ಟು ದೂರದಿಂದ ಬಂದಿದ್ದೇನೆ. ನೀವು ಈಗ ನನಗೆ ಸೇರಿಸುವುದಕ್ಕೆ ಮನಸ್ಸುಂಟು, ಉಳಿದವರು ಒಪ್ಪುವುದಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಇದ್ದಾರೋ ಬೇಡ ಅಂತ ಹೇಳಿ. ಇಲ್ಲಿ ತನಕ ನಿನ್ನ ಮನಸ್ಸಲ್ಲಿ ಇದ್ದದ್ದು ಹಾಗೆ ಅಲ್ವ? ನಮ್ಮ ಕೂಟದಲ್ಲಿ ನಾನೊಬ್ಬ ದೊಡ್ಡ ಜನ, ನಾನು ಒಪ್ಪಿದ್ರೆ ಒಳಗೆ ಬರುವುದು ಎನ್ನುವುದಾಗಿ. ಹಾಗೆ ಆಗುದಿಲ್ಲ. ಮತ್ತೊಂದು ದೊಡ್ಡ ಪಾತ್ರ ಉಂಟು. ಅದು ಹೇಗೆ ಅಂತ ಹೇಳಿದ್ರೆ ನನ್ನನ್ನೂ ಕೂಡ ನಿಯಂತ್ರಿಸುವಂತಹ ದೊಡ್ಡ ಶಕ್ತಿ ಅದು. ಈಗ ನಿಮ್ಮನ್ನೂ ನಿಯಂತ್ರಿಸುವ ಒಂದು ಶಕ್ತಿ ಉಂಟೆ? ಹೌದಪ್ಪ. ನಾನು ಇಲ್ಲಿಗೆ ಗುರುವಾಗಿರ್ಬೋದು ಮಗು, ಆದ್ರೆ ನನಗೂ ಕೂಡ ಕೆಲವೊಂದು ಸಾರಿ ಗುರುಸ್ಥಾನದಲ್ಲಿ ನಿಂತು ಅಪ್ಪ ಹಾಗೆ ಮಾಡಿದ್ರ ಹೀಗೆ ಮಾಡಿದ್ರ ಅಂತ ಹೇಳಿ ಕೇಳುವಂತಹದ್ದು ಒಂದು ಪಾತ್ರ ಉಂಟು. ಯಾರು ಗುರುಗಳೇ? ಬೇರೆ ಯಾರಲ್ಲೂ. ಯಾರು ಗೊತ್ತುಂಟ? ನನ್ನ ಮಗಳು. ನಿಮ್ಮ ಮಗಳ? ದಿನಚರಿಯುಳಿನ್ನಾತ್ಮಭುವಿ ದೇವಯಾನಿ ಎನ್ನಾತ್ಮಭವಿ ದೇವಯಾನಿ ನಿನಗನು ನಯದಿ ಪೇಳುವ ಕರ್ತವ್ಯ ಮಾಡುವುದು ಮತ್ತೆ ಎನಗೆ ನಿಗೋತ್ರ ಸಂಸಾರಿಗೆ ಒತ್ತಲಿರಲು ನಿನಗೆ ಬೋಧಿಪೆಣೋದನು ಎನ್ನಾತ್ಮಭವಿ ದೇವಯಾನಿ ನಿನಗನು ನಯದಿ ಪೇಳುವ ಕರ್ತವ್ಯ ಮಾಡ್ಬೋದು ತರಳ ಮಗು. ಗುರುದೇವ, ಶುಕ್ರಾಚಾರ್ಯರ ವಿದ್ಯಾ ಬೋಧನೆ ಎನ್ನುವಂಥದ್ದು ಹೇಗೆ ಇರ್ತದೆ ಎನ್ನುವಂತಹ ಕಲ್ಪನೆ ನಿನಗೆ ಉಂಟೋ ಇಲ್ವೋ ಗೊತ್ತಿಲ್ಲ. ನಿನ್ನ ತಂದೆಯವರ ಬಳಿಯಲ್ಲಿ ಬರುವವರೆಲ್ಲರೂ ಕೂಡ ಸಭ್ಯರು, ಸಹೃದಯರು, ಶುದ್ಧ ಸಂಕಲ್ಪವನ್ನು ಹೊಂದಿರುವವರು. ಸರಿ ಅಲ್ಲ, ನಾನು ಅವರನ್ನು ಸಣ್ಣದು ಮಾಡುವುದು ಅಂತೇಳಿ ಅಲ್ಲ. ನಮ್ಮ ಈ ಒಂದು ಶಿಷ್ಯಕೂಟದಲ್ಲಿ ಒಬ್ಬೊಬ್ಬರಿದ್ದಾರೆ ಮಗು. ಒಬ್ಬನಿಗೆ ವಿದ್ಯೆ ಕಲಿಬೇಕು ಅಂತೇಳಿ ಇರ್ತದೆ, ಹಾಗಂತೇಳಿ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಒಬ್ಬ ಸಮಯಕ್ಕೆ ಸರಿಯಾಗಿ ಬರ್ತಾನೆ, ಹೇಳಿದ್ದು ಯಾವುದನ್ನು ಕೂಡ ತಲೆಗೆ ಹತ್ತುವುದಿಲ್ಲ. ಒಬ್ಬನಿಗೆ ಭಾವ ಇದ್ರೆ ಭಾಷೆ ಇಲ್ಲ, ಒಬ್ಬನಿಗೆ ವಿದ್ಯೆ ಇದ್ರೆ ಉಚ್ಚಾರಣೆ ಇಲ್ಲ. ಇವರನ್ನೆಲ್ಲರನ್ನೂ ಕೂಡ ನಾನು ಒಂದು ದಾರಿಗೆ ತರಬೇಕು ಅಂತ ಹೇಳಿದ್ರೆ ಒಂದೊಂದು ಸಲ ಬ್ರಾಹ್ಮಿ ಮುಹೂರ್ತಕ್ಕೆ ನಮ್ಮದು ಆರಂಭ ಆಗುತ್ತದೆ. ಮತ್ತೊಂದು ಸಾರಿ ಮಧ್ಯರಾತ್ರಿಗೆ ಎದ್ದು ಕೂಡ ಈ ವಿದ್ಯೆಯನ್ನು ಕಲಿಬೇಕು ಎನ್ನುವಂತಹ ನಿರ್ದೇಶ ನಮ್ಮ ಬಳಿಯಿಂದ ಬರ್ತದೆ. ಸರಿ. ಹಾಗಾಗಿ ಅದು ಎಲ್ಲದಕ್ಕೂ ಕೂಡ ನೀನು ಸಿದ್ಧನಾಗಿರ್ಬೇಕು, ಬದ್ಧನಾಗಿರ್ಬೇಕು. ಖಂಡಿತ ಗುರುಗಳು. ನನಗೆ ಕೆಲವೊಮ್ಮೆ ಮರೆತು ಹೋದಂತ ವಿಷಯ ಇರ್ತದೆ. ಸಂಧ್ಯಾ ವಂದನೆಗೆ ಕೂತ್ನೋ ಒಂದು ವಿಷಯ ಥಟ್ಟನೆ ನೆನಪಿಗೆ ಬರ್ತದೆ, ಶಿಷ್ಯನಿಗೆ ಬೋಧಿಸಬೇಕು ಅಂತೇಳಿ ಮನಸ್ಸಾಗ್ತದೆ. ಸರಿ, ಕೂಡ್ಲೆ ನಿನ್ನನ್ನು ಕರೀತೇನೆ, ಸರಿ ಗುರು, ಆ ವಿದ್ಯೆಯನ್ನು ನಿನಗೆ ಬೋಧಿಸ್ತೇನೆ. ಹಾಗಂತೇಳಿ ಇಲ್ಲಿ ಶಿಷ್ಯ ವೃತ್ತಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ನಿತ್ಯ ನಿರಂತರವಾಗಿ ನಾನು ಆಚರಿಸುವಂತಹ ಅಗ್ನಿಹೋತ್ರಾದಿ ಯಜ್ಞ ಕರ್ಮಾದಿಗಳಿಗೆ ಬೇಕಾದಂತಹ ಕುಶ ಸಮಿತಿಗಳನ್ನು ತರುತ್ತಾ ನನಗೆ ಸಹಕಾರಿಯಾಗಿದ್ದುಕೊಂಡು ನನ್ನ ಅಂತೆವಾಸಿಯಾಗಿದ್ದುಕೊಂಡು ನನ್ನನ್ನು ನೀನು ಆ ಮಾತೃವತ್ ಪಿತೃವತ್ ವಾತ್ಸಲ್ಯದಿಂದ ಕಾಣುತ್ತಾ, ನಾನು ಕೂಡ ನಿನ್ನಲ್ಲಿ ಪುತ್ರವತ್ ವಾತ್ಸಲ್ಯವನ್ನೇ ಕಾಣುತ್ತಾ ಜೀವನವನ್ನು ಇಲ್ಲಿಯ ಶಿಷ್ಯವೃತ್ತಿಯನ್ನು ನಡೆಸಬೇಕು ಎನ್ನುವಂತಹ ಸಂಕಲ್ಪ ನಿನ್ನದು. ಗುರು ಶುಶ್ರೂಷೆಯನ್ನು ಮಾಡಿಯೇ ವಿದ್ಯೆಯನ್ನು ಪಡೆಯಬೇಕು ಅಂತ ನಮ್ಮ ಅಪ್ಪಯ್ಯನವರು ಹೇಳಿದ್ದಾರೆ ಗುರುಗಳೇ ಅಲ್ವಾ? ಆ ಸಂಕಲ್ಪದಿಂದಲೇ ನಾನು ಬಂದವನಿದ್ದೇನೆ. ಹಾಗಾಗಿ ಈಗ ನಾನು ಹೇಗೋ ನಿನ್ನನ್ನು ಒಪ್ಪಿಯಾಗಿದೆ, ಆದ್ರೆ ಒಪ್ಪಬೇಕಾದಂತಹ ಅದೇ ನಾನು ನಿನಗೆ ಹೇಳಿದ್ನಲ್ಲ, ನನಗೊಬ್ಬಳು ಮಗಳಿದ್ದಾಳೆ. ಸರಿ. ಅವಳಿಗೆ ಏನು ಅಂತ ಹೇಳಿದ್ರೆ ಇವರನ್ನೆಲ್ಲ ಕಂಡು ಬಂದವರೆಲ್ಲರೂ ಕೂಡ ದಾನವರ ಹಾಗೆ ಕಾಣುವಂತದ್ದು. ಸರಿ. ಹಾಗಾಗಿ ಅವಳು ಹೇಳುವುದುಂಟು, ಯಾರಿಗೆ ನೀವು ವಿದ್ಯೆ ಕಲಿಸುದಿದ್ರು ಕೂಡ ಮನೆಯಲ್ಲೆಲ್ಲ ಕಲಿಸಬಾರದು, ಹೋಗಿ ಅವರಿದ್ದಲ್ಲಿಗೆ ಕಲಿಸಬೇಕು, ಈ ಮನೆಯಿಂದ ಸ್ವಲ್ಪ ದೂರ ಆದ್ರೂ ಕೂಡ ಅವರಿಗೆ ವಿದ್ಯೆಯನ್ನು ಕಲಿಸಬೇಕು ಎನ್ನುವುದಾಗಿ ಅವಳು ಆಡುವಂತದ್ದು. ಸರಿ. ಈಗ ನೀನು ಹೇಗೂ ಗುರು ಶುಶ್ರೂಷೆಯನ್ನು ಮಾಡಿಕೊಂಡು ಅಂತೆವಾಸಿಯಾಗಿದ್ದುಕೊಂಡೇ ವಿದ್ಯೆ ಕಲಿಬೇಕು ಎನ್ನುವುದಾಗಿ ಹೇಳಿದ್ದಿ. ಹಾಗಾಗಿ ಇದು ನಡಿಬೇಕು ಅಂತ ಹೇಳಿದ್ರೆ ಅವಳದೊಂದು ಒಪ್ಪಿಗೆ ತಗೊಳ್ಬೇಕಾಗುತ್ತದೆ. ಸರಿ ಗುರುಗಳೇ. ಒಪ್ಪಿಯಾಳು ಯಾಕೆ ಗೊತ್ತುಂಟ? ಯಾಕೆ ಗುರುಗಳೇ? ನಿನ್ನಂತದ್ದನ್ನು ಅವಳಿಗೆ ಈವರೆಗೆ ಕಾಣಲಿಲ್ಲ. ಇಲ್ಲಿಗೆ ಬರುವವರು 3 ಆರ್ಭಟ ಕೊಡದೆ ಇಲ್ಲಿಗೆ ಬರುವುದೇ ಇಲ್ಲ. ಹಾಗಾಗಿ ಈಗ ನಿನ್ನನ್ನು ಕಂಡು ಒಪ್ಪಿಯಾಳು ಹಾಗಂತೇಳಿ ಒಮ್ಮೆಲೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ.
ಇಲ್ಲ ಗುರುಗಳೇ, ನಾನು ಹೇಳಿದ್ದೇನಲ್ಲ, ನನಗೂ ಕೂಡ ನಿರ್ದೇಶನದ ಸ್ಥಾನದಲ್ಲಿರುವವಳು ಅವಳು. ನೀನು ಮಾತಾಡು ಅಂತ ನೀವು ಆದೇಶ ಕೊಡುವವರೆಗೂ ಹಾ. ನಾ ಮಾತಾಡುವುದಿಲ್ಲ. ಮೊದಲ ಪಾಠ ಇದೆ ನೋಡು, ಹಾ ದೇವಯಾನಿಯನ್ನು ಹೇಗೆ ಒಪ್ಪಿಸಬೇಕು, ಅವಳ ಮೆಚ್ಚುಗೆಗೆ ಹೇಗೆ ಪಾತ್ರ ಆಗಬೇಕು ಎನ್ನುವುದಾಗಿ. ಸರಿ. ಹಾಗಾಗಿ ಕರೀತೇನೆ, ಮಗಳೇ ದೇವಯಾನಿ. ಆ, ಮಗಳು ಬರುವುದನ್ನು ನೋಡುವುದೇ ನನಗೊಂದು ಚಂದ. ನಿಧಾನವಾದಂತಹ ಹೆಜ್ಜೆಯನ್ನು ಇಡುತ್ತಾ ಮುಖದ ಮೇಲಿನ ಮಂದಹಾಸ ಮಾಸದಾಗೆ ನನ್ನ ಬಳಿಗೆ ಬರುವಂತಹ ಮಗಳನ್ನು ಕಾಣುವಾಗ ಅಪ್ಪನಿಗೊಂದು ಸಂತೋಷ ಆಗುದು. ಎಲ್ಲಿ ಹೋಗಿದ್ದೆ ಮಗಳೇ? ನಿಮಗೆ ನನ್ನನ್ನು ಹೊಗಳೋದು ಬಿಟ್ರೆ ಬೇರೆ ಕೆಲಸ ಇಲ್ವಾ? ಈಗ ಇದ್ದದನ್ನು ಹೇಳಿದ್ರೆ ಹೊಗಳುದು ಅಂತೇಳಿ ಆಗ್ತದ? ನಿಮಗೆ ಈಗ ನಿನ್ನ ಮುಖದ ಮೇಲೆ ಮಂದಹಾಸ ಇರುವುದು ನಾನು ಹೇಳಿದ್ದು ಸುಳ್ಳು? ನಿಮಗೆ ಕರೀಲಿಕ್ಕೊಂದು ಹೊತ್ತು ಅಂತ ಇಲ್ವಾ? ಹೊತ್ತು ಈಗ ನಾನು ಅಷ್ಟು ಪ್ರೀತಿಯಿಂದ ಹೇಳ್ತಿದ್ದೇನೆ, ನೀನು ಬಂದ ಕೂಡಲೇ ಸಿಟ್ಟು ಮಾಡುವುದು ಎಂತದ ಮಗಳೇ? ನನಗೆ ನಿನ್ನನ್ನು ಬಿಟ್ರೆ ಬೇರೆ ಯಾರಿದ್ದಾರೆ? ಸಿಟ್ಟು ಅಂತಲ್ಲಪ್ಪ, ಮತ್ತೆಂತದ್ದು? ಹಾಗಂತ ನಮಗೆ ಅಲ್ಲಿ ಒಳಗೆ ಕೆಲಸ ಎಷ್ಟಿರ್ತದೆ? ಹೌದಪ್ಪ, ಕೆಲಸ ಇದ್ರೆ ಅಪ್ಪನನ್ನು ಕರೆಯುವುದಪ್ಪ. ಯಾವುದಕ್ಕೆ? ಕೆಲಸಕ್ಕೆ. ಒಲೆಯಲ್ಲಿ ಪಾತ್ರ ಇಡ್ಲಿಕ್ಕ? ಅಲ್ಲ, ಪಾತ್ರೆ ಸೌದೆ ತರ್ಲಿಕ್ಕ? ಹೊಗೆ ಹಾಕ್ಲಿಕ್ಕ? ಅಲ್ಲ, ಹೊಗೆ ಹಾಕ್ತೀರಿ ನೀವು. ಅಲ್ಲಲ್ಲ, ಅದಕ್ಕೆಲ್ಲ. ಈಗ ನಿನ್ನದ ಕೆಲಸ ಎಂತದ? ಅಡುಗೆ ಅಲ್ವಾ? ಹೌದು, ಅಡಿಗೆ ಆಗಿದೆ ಅಂತ ಹೇಳುದಪ್ಪ, ಮತ್ತೆ ಊಟ ಮಾಡುದು ನನ್ನದೇ ಕೆಲಸ ಅದೇ ಅಲ್ವಾ? ಗೊತ್ತಾಯ್ತು. ಹಾ. ಅದು ಆಗಿದೆ ಅಂತ ಹೇಳಬೇಕಾದ್ರೆ ಮೊದಲು ಮಾಡಿದ ಮೇಲೆ ಹೇಳಬೇಡುವ ನಾನು? ಹೌದು, ಆಗಲ್ಲ. ನೀವೇ ಹೇಳಿದ್ದೀರಿ ಹಾ. ನಾನು ಪಾಠ ಮಾಡುವ ಹೊತ್ತಿಗೆ ನೀನು ಆ ಬದಿಗೆ ಬರಬಾರದು. ಅಲ್ಲ, ನೀನು ಬರುವುದಿಲ್ಲ ಬಿಡು. ಹೌದು, ಹ್ಮ್ ಹಾಗೆ ಅಂತ ಈ ಹೊತ್ತು ಕರೆದಿದ್ದೀರಿ. ಹ್ಮ್ ದೇವಯಾನಿ ಬಾ ಅಂತ. ಅಪ್ಪ, ಮಗು ಇದು ಯಾಕೆ ಕರೆದದ್ದು? ಯಾಕೆ ಕರೆದದ್ದು ಅಂತ ಹೇಳಿದ್ರೆ, ಮೊದಲೆಲ್ಲ ಕರೀತಿದ್ದದ್ದು ಯಾಕೆ? ಅಲ್ಲ, ಕೆಲವು ಸಲ ನೀವು ಕರೆಯುವುದು ಯಾಕೆ ಅಂತ ಗೊತ್ತಾಗ್ತದೆ. ಯಾಕೆ? ದೂರದಿಂದ ನಾನು ನಡ್ಕೊಂಡು ಬರುವುದನ್ನು ನೋಡ್ಲಿಕ್ಕೆ. ಹೌದಪ್ಪ, ನಿನ್ನ ನಡಿಗೆಯನ್ನು ಕಾಣಬೇಕು, ಹೌದು. ನಿನ್ನ ನುಡಿಯನ್ನು ಕೇಳಬೇಕು. ಹೌದು. ಮತ್ತೆ ಈ ಶಿಷ್ಯರಿಗೆ ಪಾಠ ಮಾಡಿ ಒಂದೊಂದು ಸಾರಿ ನನ್ನ ತಲೆ ಹಾಳಾಗಿರ್ತದೆ. ಗೊತ್ತಾಯ್ತು. ನಿನ್ನ ಮುಖ ನೋಡಿದ ಕೂಡಲೇ ಒಂದು ಸಾರಿಗೆ ನಾನು ಪ್ರಫುಲ್ಲ ಮಾನಸ. ಕೆಲವು ಸಲ ನನಗೆ ಅದೇ ಅನ್ನಿಸುವುದು, ನಿಮಗೆ ಸರಿ ಇರುವುದು ಯಾವಾಗ? ಹೌದಪ್ಪ, ನೀನು ಬಂದ ಮೇಲೆ ನೋಡು ಸರಿಯಾಗುತ್ತದೆ. ಹೌದು. ಇವತ್ತು ಹಾ. ಪ್ರಫುಲ್ಲ ಮಾನಸನಾಗಬೇಕು ಎನ್ನುವಂತಹ ಉದ್ದೇಶದಿಂದ ನಿನ್ನನ್ನು ಕರೆದದ್ದಲ್ಲ. ಒಂದೋ ಯಾವುದೋ ಹೊಸ ವಿಚಾರ ನಿಮಗೆ ಹೊಳೆದಿರಬೇಕು, ಅದನ್ನು ನನಗೆ ಹೇಳುವುದಕ್ಕೆ ಕರೆದದ್ದಿರಬಹುದು. ಇವತ್ತು ಪ್ರಫುಲ್ಲ ಮಾನಸನಾಗಿ ನಿನ್ನನ್ನು ಕರೆದದ್ದು. ಪ್ರಫುಲ್ಲ ಮಾನಸ? ಹೌದು, ನನ್ನ ಮುಖವನ್ನು ನೋಡಂತೆ. ಹೌದು, ಮುಖದಲ್ಲಿ ನಗೆ ಕಾಣುವುದಿಲ್ಲವಾ? ಕಾಣುತ್ತದೆ ಅಲ್ವಾ? ನೀವು ಹೀಗಿರುವುದಿಲ್ಲ. ಇರುವುದಿಲ್ಲ, ಸ್ವಲ್ಪ ಸಿಟ್ಟೇ ಇರುವುದು. ಹೌದು. ಇವತ್ತು ಹ್ಮ್. ನನ್ನ ಮುಖದ ಮೇಲಿನ ಭಾವ ಬದಲಾವಣೆ ಆಗುವುದಕ್ಕೆ ಕಾರಣವಾದದ್ದು ಏನು ಕೇಳಿದ್ರೆ, ಏನು ಕಾರಣವು? ನೀನು ಕೂಡ ಬಂದ ಕೂಡಲೇ ನನ್ನ ಮುಖವನ್ನೇ ನೋಡು. ಹೌದು, ಆ ಕಡೆ ಈ ಕಡೆ ನೋಡುವುದೇ ಇಲ್ಲ. ನಾನೇನಿದ್ರು ನೀವು ಕರೆದಾಗ ನಿಮ್ಮನ್ನೇ ನೋಡ್ತಾ ಬರುವುದು. ಪಾಠ ಮಾಡುವಾಗ ಎದುರಿಗೆ 100 ಶಿಷ್ಯರಿರ್ಲಿ, ಅವರ ಮುಖವನ್ನು ಕೂಡ ನೀನು ನೋಡುವುದಿಲ್ಲ. ನನ್ನ ಮುಖವನ್ನು ನೋಡಿ ಮಾತಾಡಿ ಒಳಗೆ ಹೋಗುದು. ಹೌದು. ಇಕೋ, ನಮಗೆ ಒಬ್ಬರು ಅತಿಥಿಗಳು ಬಂದಿದ್ದಾರೆ. ಹೌದೇ? ಹೌದು. ಅಲ್ಲ, ನಮ್ಮಲ್ಲಿಗೆ ಅತಿಥಿಗಳು ಬರುವುದೇ ಇಲ್ಲ, ಬಹಳ ಕಡಿಮೆ ಅಲ್ಲೋ ಇಲ್ಲಿಗೆ ಬರುವುದು. ಹಾಗಾಗಿ ಬಂದಂತಹ ಅತಿಥಿಗಳು ಸಾಮಾನ್ಯರಲ್ಲ. ಅಯ್ಯೋ, ಅತಿಥಿ ಅಂತ ಹೇಳಿದ್ರೆ ದೇವರ ಸಮಾನ ಅಂತ ನೀವು ಹೇಳಿದ್ದೀರಿ. ನೋಡು, ನಾನು ಇಷ್ಟು ಹೇಳಿದ್ರೆ ಸಾಕು, ಮತ್ತೆ ನಿನಗೆ ಅರ್ಥ ಆಗುತ್ತದೆ. ಅತಿಥಿ ದೇವೋ ಭವ ಅಂತ ಅಲ್ವಾ? ಬಂದವರಿಗೆ ಸರಿಯಾದ ಸತ್ಕಾರ ಇತ್ಯಾದಿಗಳನ್ನು ಮಾಡ್ಲೇಬೇಕಲ್ಲ. ಹೌದು. ಈಗ ನಾನು ಸತ್ಕಾರಗಳನ್ನೆಲ್ಲ ಮಾಡಬಹುದು, ಆದ್ರೆ ಅವನು ನನ್ನ ಸತ್ಕಾರ ಮಾಡ್ಲಿಕ್ಕೆ ಬಂದಂತಹ ಸಂಕಲ್ಪವನ್ನು ಹೊತ್ತು ಬಂದವನು. ಈಗ ಅತಿಥಿಗಳಲ್ಲಿ ನಾವು ದೇವರನ್ನು ಕಾಣಬೇಕು. ಹೌದು, ಅವನು ನನ್ನಲ್ಲಿ ದೇವರನ್ನು ಕಾಣುವುದಕ್ಕೆ ಬಂದಿದ್ದಾನೆ. ಈಗ ಅಲ್ಲಿ ನೋಡು, ಎರಡೂ ಕೈಗಳನ್ನು ಮುಗುಳಾಗಿಸುತ್ತ ತಲೆ ಬಗ್ಗಿಸಿ ವಿನಯದಿಂದ ನಿಂತಿರುವಂತಹ ಅವನನ್ನು ನೋಡು. ಇದ್ಯಾರಪ್ಪ? ಅದೇ ನಾನು ಅದಕ್ಕೆ ಹೇಳಿದ್ದು. ನೀನು ಬಂದ ಕೂಡಲೇ ಸಿಟ್ಟಲ್ಲಿ ಇಲ್ಲದಿದ್ರೆ ನೀನು ಹೇಗೆ ಕೇಳುದು? ಇದ್ಯಾರಪ್ಪ ಬಂದದ್ದು ಅಂತ ಹೇಳಿ ಅಲ್ವಾ ಕೇಳುದು? ಕೋರೆ ಹಲ್ಲಿಲ್ಲ, ಇಲ್ಲ, ದೊಡ್ಡ ಮೀಸೆ ಇಲ್ಲ, ಕೆಂಪು ಕಣ್ಣಿಲ್ಲ, ಇಲ್ಲ, ದೊಡ್ಡ ಕಣ್ಣುಂಟು. ಹಾಗಂತೇಳಿ ಅದರಲ್ಲಿ ಒಂದು ಸೌಂದರ್ಯ. ಕೆಂಪು ಕಣ್ಣಲ್ಲ, ಕೆಂಪು ಕಣ್ಣಲ್ಲ. ಇದು ಯಾರಪ್ಪ ಅವರು? ಇದು ಮಗಳ, ಇದು ಸಿಟ್ಟು ಮಾಡಬಾರ್ದು ವಿಷಯ ಹೇಳುವ ತನಕ. ಅಲ್ಲ, ನಾನು ಮಾಡುದಿದ್ರೆ ಮೊದಲು ಹೇಳ್ತೇನೆ. ಅಲ್ಲ, ನಾನವನನ್ನು ಒಪ್ಪಿ ಆಗಿದೆ. ನೀವು ಅತಿಥಿ ಅಂತ ಹೇಳಿದ್ರಿ ಅಲ್ಲ? ಈಗ ಅಲ್ಲ, ಅತಿಥಿ ಅಂತ ಹೇಳುವ ನಿಜವಾದ ಅರ್ಥ ಏನಪ್ಪ? ಅದು ಅಂತ ಹೇಳಿದ್ರೆ ಒಂದು ತಿಥಿಯಲ್ಲಿ ಇರುವವನು ಎನ್ನುವುದಾಗಿ. ಹಾಗೆ ಮತ್ತೆ ಅದು ನಾವೆಲ್ಲ ಏನು ಕರೆದು ಬರುವವರಲ್ಲ, ತಿಥಿ ನೋಡದೆ ಬರುವವರು. ಹೌದೌದು, ತಿಥಿ ನೋಡದೆ ಬರುವವರು. ಅದು ನಾನು ನಿನ್ಗೆ ಮೊನ್ನೆ ಹೇಳಿದ್ದೇನಲ್ಲ. ಹೌದು. ಅತಿಥಿಗಳಂತ ಹೇಳಿದ್ರೆ ಯಾರು, ಅಭ್ಯಾಗತರಂತ ಹೇಳಿದ್ರೆ ಯಾರು ಎನ್ನುವುದಾಗಿ ಇತ್ಯಾದಿಗಳನ್ನೆಲ್ಲ ಹೇಳಿ. ಯಾಕೆ ಬಂದದ್ದು, ಇವರು ಯಾರು?
ಇವರು ಬಂದದ್ದು ಹ. ಈಗ ನಿನ್ನ ತಂದೆಯ ಬಳಿಯಲ್ಲಿ ಬರುವುದು ಯಾಕೆ? ಉಳಿದವರೆಲ್ಲರೂ ಕೂಡ ಉಳಿದವರೊಂದು ರಾಕ್ಷಸರೆಲ್ಲ ವಿದ್ಯೆ ಕಲೀಲಿಕ್ಕೆ ಅಂತ ಬರುವುದು, ಕಲಿಯುವುದಿಲ್ಲ ಅವರು, ಕಲಿಯುವುದಕ್ಕೆ ಅಂತ ಬರುವುದು. ನಿಜಾರ್ಥದಲ್ಲಿ ಹ್ಮ್ ಕಲಿಯುವುದಕ್ಕಾಗೆ ಬಂದದ್ದು. ಹ್ಮ್ ಹ್ಮ್ ವಿದ್ಯಾ ಆರ್ಜನೆಯ ಶುದ್ಧ ಸಂಕಲ್ಪವನ್ನು ಹೊತ್ತುಕೊಂಡೇ ಬಂದವನು. ಮತ್ತೆ ಇನ್ನೊಂದು ವಿಷಯ ಉಂಟು, ಏನು? ಅವನಲ್ಲಿ ಇಲ್ಲಿ ಇದ್ದೇ ಕಲಿಯುವುದಕ್ಕೆ ಎಲ್ಲಿ? ಇಲ್ಲಿ ನಮ್ಮ ಆಶ್ರಮದಲ್ಲಿ. ಅಲ್ಲ, ನಾನು ಹೇಳಿದ್ದೆ ಅಲ್ಲ, ಇಲ್ಲಿ ನಿಲ್ಲುವುದಕ್ಕಿಲ್ಲ, ಯಾರಿದ್ರು ಸಂಜೆ ಆಗುವಾಗ ಮುಗಿಸಿ ಹೋಗಬೇಕು ಅಂತ ಹೇಳಿ. ನಾನು ಕೂಡ ಅವರಲ್ಲಿ ಹೇಳಿದ್ದೇನೆ ಅದು. ನಾನು ಕೂಡ ಅದು ಹೇಳಿದ್ದೇನೆ. ಇಲ್ಲಿ ವಿದ್ಯೆ ಕಲಿಬಹುದು, ಕಲಿಬಹುದು. ಹಾಗಂತೇಳಿ ಇಲ್ಲಿ ಅಂತೆವಾಸಿ ನಿಲ್ಲಿಕ್ಕಿಲ್ಲ. ಹ? ಇಲ್ಲ ಇಲ್ಲ, ಅಂತೆವಾಸಿಗಳ ಇದು ಅದು ಮಗ- ಇದು ಗುರುಕುಲ ಪದ್ಧತಿ ಅಲ್ಲ. ಅಲ್ಲ ಮಗನೇ, ಅದು ಬೆಳಿಗ್ಗೆ ಬರುವುದು, ಕಲಿತು ಸಂಜೆ ಹೋಗುದು. ಅಲ್ಲ ನಾನು ಹೇಳಿದ್ದೇನೆ, ಸರಿ. ಇಲ್ಲಿ ಅಂತಹ ಅವಕಾಶವೇ ಇಲ್ಲ. ಮತ್ತೆ ಕೋಟಿಯಲ್ಲಿ ಒಬ್ಬರಿಗೆ ಅವಕಾಶ ಸಿಗ್ತದೆ ಯಾವಾಗ? ಅದು ನನ್ನ ಮಗಳು ಒಪ್ಪಿದ್ರೆ ಮಾತ್ರ ಎನ್ನುವುದಾಗಿ. ನಿಮಗೂ ಬುದ್ಧಿ ಉಂಟು. ಮತ್ತೆ ನನ್ನ ಮಗಳು ಒಪ್ಪದಿದ್ರೆ ನೀವು ಎಷ್ಟೇ ದೊಡ್ಡ ಜನ ಆಗಿರು, ನಿಮ್ಮ ತಂದೆ ಎಷ್ಟೇ ದೊಡ್ಡ ಜನ ಆಗ್ಲಿ, ನಮ್ಮ ಕೂಟದಲ್ಲಿ ಹಾಗೇನಿಲ್ಲ ಹೇಳಿದ್ದೇನೆ. ಹಾಗೆ ಮೊದಲೆಲ್ಲ ಎಷ್ಟು ಜನ ಬಂದಿದ್ದಾರೆ, ನಮ್ಮನ್ನೊಂದು ಸೇರಿಸಿ ನಾವು ಯಾರಿಗಾದ್ರೂ ಬಿಟ್ಟದ್ದು ಇಲ್ಲವೇ ಇಲ್ಲ. ಅದಕ್ಕೆ ನಾನು ಹೇಳಿದ್ದೇನೆ, ಅದು ನನ್ನ ಮಗಳು ಒಪ್ಪಿದ್ರೆ ಎಲ್ಲಿ ಆದ್ರೂ ನಾನು ಬಿಟ್ಟೇನು ಅಂತ ಹೇಳಿ. ಮತ್ತೆ ನಾನು ಕೂಡ ಕೈ ಈಗ ನಾನು ಹೇಳಿಲ್ಲ, ಆಶೀರ್ವಾದ ಮಾಡಿ ಹೇಳಿಲ್ಲ, ಶಿಷ್ಯತ್ವ ಸ್ವೀಕಾರ ಆಗ್ಲಿಲ್ಲ. ಮಾತು ವಿನಯ ಎಲ್ಲ ನೋಡಿ ಆಗಬಹುದು ಅಂತೇಳಿ ನನಗೆ ಆಗಿದೆ. ಇನ್ನು ನೀನು ಹೇಗೆ ಅಂತೇಳಿ ಹೇಳ್ಬೇಕು. ಅಲ್ಲ, ಇದು ಹುಡುಗ ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ, ಎಲ್ಲಿಂದ ಬಂದದ್ದು ಅಂತ ಗೊತ್ತಾಗ್ಲಿಲ್ಲ. ಅದು ಹೇಳ್ತಿದ್ರೆ ನೀನಿಷ್ಟು ಕಟುವಾಗಿ ನುಡಿಬೇಕಾದದ್ದೆಲ್ಲ. ಇಲ್ಲಿ ಅವನಲ್ಲ. ಮತ್ತೆ ಅದ ಇಲ್ಲಿ ಅವಲ್ಲ ಅಂತ ಗೊತ್ತಾಯ್ತು. ದಾನವ ಸಂತಾನವೂ ಅಲ್ಲ, ರಾಕ್ಷಸ ಸಂತಾನವೂ ಅಲ್ಲ, ಮೇಲಿನಿಂದ ಬಂದವನು. ಮೇಲಿನಿಂದ? ಹೌದಪ್ಪ, ದಿವಿಲೋಕ, ಸ್ವರ್ಗದಿಂದ ಬಂದವ. ಅಲ್ಲ, ನೀವು ಇಷ್ಟರವರೆಗೆ ನನಗೆ ಹೇಳಿದ ಎಲ್ಲ ಕಥೆಗಳಲ್ಲೂ ಇಲ್ಲಿಂದ ಸ್ವರ್ಗಕ್ಕೆ ಹೋದ್ದು ಬಿಟ್ರೆ ಸ್ವರ್ಗದಿಂದ ಇಲ್ಲಿಗೆ ಬಂದವರು ಅಂತ ಇಲ್ಲ. ಅದೇ ನೋಡು, ನಿನ್ನ ತಂದೆಯ ಯೋಗ್ಯತೆ ಅಂತ ಹೇಳುವುದು ಅದಕ್ಕೆ. ನಿನ್ನ ತಂದೆಯಷ್ಟೇ ಯೋಗ್ಯತೆಯನ್ನು ಪಡೆದವರು ನಾನು ನಿನ್ನ ಹತ್ರ ಹೇಳಿದ್ದೇನಲ್ಲ, ಏನನ್ನು? ಒಂದು ರೀತಿಯಲ್ಲಿ ನನ್ನ ಈ ವಿದ್ಯೆಗೆ ಸರಿ ಸಮಾನವಾದವರು ಇರುವುದಂತ ಹೇಳಿದ್ರೆ ಬೃಹಸ್ಪತಿ ಆಚಾರ್ಯ, ದೇವಲೋಕದ ಗುರುಗಳು ನೀವು ಹೇಳ್ತಾ ಇದ್ರಿ. ಮಗಳೇ, ನಿನಗೊಂದು ಹೆಮ್ಮೆಯ ವಿಷಯ ಉಂಟು. ಏನು? ಈಗ ಅವರ ಮಗ ನಮ್ಮಲ್ಲಿಗೆ ಕಲೀಲಿಕ್ಕೆ ಬಂದಿದ್ದಾನೆ. ಬೃಹಸ್ಪತಿ ಆಚಾರ್ಯರ ಸೂನು ಕಚಕುಮಾರ ನಾಮಕನಂತೆ. ನೋಡು ನೋಡು ನೋಡು, ನೀನು ನನ್ನನ್ನು ಸಣ್ಣದು ಮಾಡುವುದು. ದೇವಲೋಕದಿಂದ ಇಲ್ಲೆಲ್ಲ ಕಲೀಲಿಕ್ಕೆ ಬರ್ತಾರೆ. ನೀವು ಅಷ್ಟು ದೊಡ್ಡ ಜನವ? ಮತ್ತೆಂತದ್ದು, ವಾಚಸ್ಪತಿಯ ಮಗನೊಂದಿಗೆ ಇವತ್ತು ನಿನ್ನ ತಂದೆಯ ಮಾತು. ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಅದು ನಿಮ್ಮ ಬಳಿಗೆ ವಿದ್ಯೆಯನ್ನು ಕಲಿಯುವುದಕ್ಕೆ ಅಂತ ಬಂದದ್ದು. ವಿದ್ಯೆಯನ್ನು ಕಲಿಯುವುದಕ್ಕೆ ಅಂತೇಳಿ ನನ್ನ ಬಳಿಗೆ ಬಂದಿದ್ದಾನೆ. ಅದೀಗ ನೀನೀಗ ನಾಳೆ ಒಂದು 4 ಜನರ ಹತ್ರ ನನ್ನ ತಂದೆ ಹಾಗೆ ಹೀಗೆ ಅಂತೇಳಿ ಹೇಳ್ಬೇಕು ಅಂತ ಹೇಳಿ ಎಲ್ಲ ನಿನ್ನ ಒಪ್ಪಿಗೆ ಬೇಕು. ಹಾಗಾಗಿ ನಿನ್ನ ಇಲ್ಲಿ ಕರೆದದ್ದು ಮಗಳೇ. ನಿಮಗೆ ಬುದ್ಧಿ ಉಂಟಪ್ಪ? ಯಾಕೆ ಮಗಳೇ? ನನ್ನ ಹತ್ರ ಕೇಳಬೇಕಾ ಇಂಥ ವಿಷಯ ಎಲ್ಲ? ಬೇಡ ಅಂತ ಹೇಳ್ತೇನೆ. ಹಾಗಲ್ಲ, ಹಾಗೆ ಹೇಳಿದ್ದಲ್ಲ ನಾನು. ಮತ್ತೆ ನನ್ನ ಹತ್ರ ಕೇಳದೆಯೂ ನಿಮಗೆ ಒಪ್ಪಬಹುದಿತ್ತು ಅಂತ. ಓಹೋ, ಅಪೂರ್ವವಾದಂತಹ ಮಾತು. ಇಂಥ ಮಾತು ನಾನು ಕೇಳಲೇ ಇಲ್ಲ ಅಂತ ನಿನ್ನ ಬಾಯಲ್ಲಿ. ಅಲ್ಲ, ಒಪ್ಪಬಹುದಿತ್ತು ಅಂತ. ಹಾಗಂದ್ರೆ ಈ ರೀತಿಯಾಗಿ ಒಂದು ಸ್ವರ್ಗಲೋಕದಿಂದ ಕೆಳಗಿಳಿದು ನಿಮ್ಮ ಬಳಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಮತ್ತೆ ಇವರು ದಿನಾ ಅಷ್ಟು ದೂರ ಬಂದು ಹೋಗ್ಲಿಕ್ಕೆ ಕಷ್ಟಪ್ಪ. ಅವರು ಈಗಲೇ ಅಲ್ಲಿಂದ ಯಾವ ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದಾರೆ ಅಂತೇಳಿ ನಮಗೆ ಗೊತ್ತಿಲ್ಲ. ಮತ್ತೆ ನಾನು ಹೇಳಿದ್ದೇನೆ, ಮತ್ತೆ ಒಂದು ಅಲ್ಲಿಂದ ಹೊರಟು ಇಲ್ಲಿಗೆ ಬರುವಾಗ ವಿದ್ಯೆ ಮುಗಿ ಹೋಗ್ತಾದಿತ್ತು ಸಂಜೆ. ಮತ್ತೆ ನಮ್ಮ ಕೂಟದಲ್ಲಿ ಕಲಿಕೆ ಹೇಗೆ ಅಂತ ಹೇಳಿದ್ರೆ ಯಾವಾಗ ಅಂತ ಹೇಳಿ ಇಲ್ಲ ಇಲ್ಲ, ನನಗೆ ಬೇರೆ ಬೇರೆ ಹೊಣೆಗಾರಿಕೆ ಎಲ್ಲ ಇರ್ತದೆ. ಕೆಲವರೊಮ್ಮೆ ಹೋಮಕ್ಕೆ ಕರೀತಾರೆ, ಯಜ್ಞಕ್ಕೆ ಕರೀತಾರೆ. ನಮಗೆ ಸಮಯ ಇದ್ದಾಗಲ್ವಾ ನಮ್ಮದು ಕಲಿಕೆ. ಅವನಿಗೆ ಹೇಳಿದ್ದೀರಲ್ಲ, ಅದೆಲ್ಲ ಹೇಳಿದ್ದೇನೆ. ಮತ್ತೆ ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ಹೇಳಿದ್ದೇನೆ, ನನ್ನ ಮಗಳು ಒಪ್ಪಬೇಕು ಎನ್ನುವುದು. ನೀನು ಬೇಕಿದ್ರೆ ಒಮ್ಮೆ ಮಗಳೇ ಅವನೊತ್ತಿಗೆ 1-2 ಮಾತುಗಳನ್ನು ಆಡಿ ನಿನ್ನ ರೀತಿಯಲ್ಲಿ ಏನಾದ್ರೂ ಪರೀಕ್ಷೆಗಳಿದ್ರೆ ಅದನ್ನೆಲ್ಲ ಮಾಡಿ ಬೇಕಿದ್ರೆ ಒಳಗೆ ಕರೆದುಕೊಂಡು ಮಾತಾಡ್ತೇನೆ. ನೀವು ಎದುರು ಇದ್ರೆ ನನಗೆ ಸರಿಯಾಗುದು ಅಲ್ಲ. ಮತ್ತೆ ನನಗೆ ಇನ್ನೊಂದುಂಟು, ನಾನು ನಿನ್ನ ಹತ್ರ ಮುಚ್ಚುಮರೆ ಮಾಡುತ್ತೆ ಅಂತ. ಮಗಳು ಒಂದು ಒಪ್ಪಿದ್ರೆ ಒಳಗೆ ಬಂದು ದೇವರಿಗೆ ಒಂದು ಕೈ ಮುಗಿತೇನೆ ಅಂತ ಹೇಳಿ ಹೇಳಿದ್ದೆ. ಹೌದಲ್ಲ? ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ, ನೀವು ಈಗಲೇ ಒಳಗೆ ಹೋಗಿ ಕೈ ಮುಗಿದುಕೊಂಡಿರಿ, ನಾನು ಮಾತಾಡ್ತೇನೆ. ಮಗು ಗುರುಗಳೇ, ಇದು ನನ್ನ ಮಗಳು. ಸರಿ ಗುರುಗಳೇ. ದೇವಯ್ಯ, ನನ್ನದು ಪರೀಕ್ಷೆಗಳೆಲ್ಲ ಆಯಿತು. ಇಲ್ಲಿ ತೇರ್ಗಡೆ ಹೊಂದಿದ್ರೆ ಮತ್ತೆ ನಮ್ಮ ಕೂಟಕ್ಕೆ ನೀನು. ಕಷ್ಟ ಇರಬಹುದೋ ಗುರುಗಳೇ ಪರೀಕ್ಷೆ? ಕಷ್ಟ ಇದ್ರು ನಿನಗೆ ಇಷ್ಟ ಆಗ್ಬೋದು. ಅದು ನಾನು ಜನ ಹೊಂದಿಕೊಂಡು ಕೆಲವರಿಗೆ ಸುಲಭದ ಪ್ರಶ್ನೆ ಕೇಳುದು. ಮಗಳೇ ಮಾತಿಗೆ ತೊಡಗಿದ್ದ. ಹೌದು, ಹಾಗಾದ್ರೆ ನಾನು ಹೊರಟೆ. ಆದೀತಲ್ಲ? ಕಚಕುಮಾರ ಪರೀಕ್ಷಿಸಿ ದೇವಯಾನಿಯು
ಸುಂದರಾಂಗನೋ ದೊರಕಿದನೆಂದು ತನ್ನೊಳಗೆ, ಸುಂದರಾಂಗನೋ ದೊರಕಿದನೆಂದು ತನ್ನೊಳಗೆ, ನಸುನಗೆ ನಗುತ್ತತಿ ಸ್ನೇಹದಿ ಕಚನೊಳು ಬಿಸಜಾಚಿ ಬೀಳ್ದಳೋ ಸಖನಿ ಸಖನಿ ಆ ಆ ಆ ಆ ಆ ನಸುನಗೆ ನಗುತ್ತ ನಸುನಗೆ ನಗುತ್ತ ಅತಿ ಸ್ನೇಹದಿ ಕಚನೊಳು ಬಿಸಜಾಚಿ ಬೀಳ್ದಳು ಸಖನಿ ಹಸನಾಯ್ತು ಓರ್ವಳಾಗಿರ್ತೀನು, ಹಸನಾಯ್ತು ಓರ್ವಳಾಗಿರ್ತೀನು, ಜೊತೆಯೊಳು ಕುಶಲದೊಳಾಡಿಕೊಂಡಿಗುದು, ಜೊತೆಯೊಳು ಕುಶಲದೊಳಾಡಿಕೊಂಡಿಗುದು. ಆ ಹಸನಾಯ್ತು ಓರ್ವಳಾಗಿರ್ತೀನು, ಜೊತೆಯಲ್ಲಿ ಕುಶಲದೊಳಾಡಿ ಕೊಡಿಗುದು ಸಖನಿ ನಸುನಗಿ ನಗುತ್ತತಿ ಸ್ನೇಗದಿ ಕಚನೊಳು ಬಿಸಜಾಕ್ಷಿ ಬೀಳ್ದಳೋ ಸಖನಿ 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 ಸಖನಿ. ಗುರುಪುತ್ರ, ಶುಕ್ರನಂದನೆ, ನಿನ್ನನ್ನು ಕಂಡಾಗ ನನ್ನ ಅರಿವಿಲ್ಲದೆ ಮುಖದಲ್ಲಿ ಮೂಡಿದ್ದದು ಮುಗುಳು ನಗು, ನಸು ನಗೆ. ಹೌದಪ್ಪ. ಏನ್ ಹೆಸರು ಹೇಳಿದೆ? ಕಚ ಅಂತ ನನ್ನ ಹೆಸರು. ಕಚಕುಮಾರ, ದೇವಗುರುಗಳ ಮಗ. ಹೌದೇ ಹೌದು. ಕಚಕುಮಾರ, ತಂದೆಯಲ್ಲಿ ನಾನು ಹಾಗೆ ಮಾತಾಡಿದೆ ಅಂತ ನೀನೇನು ಭಯಭೀತನಾಗಬೇಕು ಅಂತ ಇಲ್ಲ. ಗುರುಗಳು ಆಡಿದಂತಹ ಮಾತಿನ ಆಧಾರದಲ್ಲಿ ಸ್ವಲ್ಪ ಆತಂಕ ಇತ್ತು. ನೀ ಹೇಗೆ ಮಾತಾಡ್ತಿ, ನಿನ್ನಲ್ಲಿ ನಾನು ಹೇಗೆ ಮಾತನ್ನ ಆಡಬೇಕು, ಪ್ರಸಂಗ ಮುಂದೆ ಹೋದೀತೋ ಇಲ್ವೋ ಅಂತ ಇತ್ತು. ನಾನು ಎಲ್ಲರಲ್ಲೂ ಹಾಗೆ ಮಾತಾಡುವುದಿಲ್ಲ. ಒಂದು ಅಪ್ಪನಿಗೆ ನನ್ನ ಕುರಿತಾಗಿರುವಂತಹ ಮೋಹ ಪ್ರೀತಿ, ನನಗೆ ತಂದೆಯ ಜೊತೆಗಿರುವಂತಹ ಸಲುಗೆ, ಹಾಗಾಗಿ ನಾವು ಹಾಗೆ ಮಾತಾಡ್ತೇವೆ ಬಿಟ್ರೆ ನಿನ್ನಲ್ಲಿ ಹಾಗೆ ಮಾತಾಡ್ತೇನೆ ಅಂತ ತಿಳ್ಕೊಳ್ಬೇಡ. ನನ್ನ ಯೋಗ ಭಾಗ್ಯ ದೊಡ್ಡದು ಅಂತ ಭಾವಿಸ್ತೇನೆ. ಮಳೆಗಾಲದಲ್ಲಿ ಉಕ್ಕಿ ಹರಿಯುವ ನದಿ ಬೇಸಿಗೆಯಲ್ಲೂ ಹಾಗೆ ಇರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಲ್ಲ? ಇಲ್ವೇ ಇಲ್ಲ. ನೀನು ಬಂದದ್ದೊಳ್ಳೆದಾಯ್ತು. ಯಾಕೋ? ನಾನು ಒಬ್ಬಳೇ ಇದ್ದೆ ಇಲ್ಲಿ. ಅಲ್ಲ, ಒಳ್ಳೇದಾಗಬೇಕು ಅಂತಲೇ ಬಂದದ್ದು ನಾನು. ಹೌದು. ಅಂದ್ರೆ ವಿದ್ಯಾ ಅಪೇಕ್ಷೆಯಿಂದ ಬರುವವರೆಲ್ಲರೂ ಒಳಿತಾಗ್ಲಿ ಅನ್ನುವ ಭಾವದಿಂದಲೇ ಬರುವವರು. ಆದ್ರೆ ಎಷ್ಟೋ ಸಲ ಏನಾಗ್ತದೆ ಗೊತ್ತಾ, ನಾನು ನನ್ನ ಭಾಷೆಯಲ್ಲಿ ಹೇಳುದು, ಅಂದ್ರೆ ಹುಡುಗಿಯ ಭಾಷೆಯಲ್ಲಿ. ಸರಿ. ಈ ಚಳಿಗಾಲದಲ್ಲಿ ಬೆಳಿಗ್ಗೆ ಎದ್ದು ಸೌದೆ ಹಾಕಿ ಒಲೆಯಲ್ಲಿ ಅಡುಗೆ ಮಾಡುವಾಗ ಪಾತ್ರೆಯಲ್ಲಿಟ್ಟದ್ದು ಬೇಯ್ತದೆ, ನಮ್ಮ ಚಳಿಯೂ ಹೋಗ್ತದೆ. ಎರಡೂ ಲಾಭ ಉಂಟು. ಹೌದು. ಅಂದ್ರೆ ಉದ್ದೇಶ ಅಡುಗೆ ಮಾಡುವುದಾದ್ರೂ ಪಾರ್ಶ್ವ ಪರಿಣಾಮವಾಗಿ ಚಳಿಯೂ ಕಡಿಮೆ ಆಗ್ತದೆ. ಸರಿಯಪ್ಪ.
ಹಾಗೆ ನೀನು ನಿನ್ನ ಒಳಿತಿಗಾಗಿ ವಿದ್ಯೆಯನ್ನು ಕಲಿಯುವುದಕ್ಕೆ ಬಂದವನಾದ್ರೂ ಹ. ಅದರಿಂದಲಾಗಿ ನನಗೂ ಪ್ರಯೋಜನ ಆಯಿತು ಅಂತ ಹೇಳಿದ್ದು ನಾನು. ನಿನಗೆ ಯಾವ ರೀತಿಯ ಪ್ರಯೋಜನ? ನಾನು ಆಡಿದನಲ್ಲ, ಹ, ಈಗ ನಾವು ಇರುವುದು ಕುರುಜಾಂಗಲದಲ್ಲಿ. ಸರಿ. ನನ್ನ ತಂದೆಯಾದಂತಹ ಶುಕ್ರಾಚಾರ್ಯರು ಮಾತ್ರ ನನ್ನ ಜೊತೆಗಿದ್ದಾರೆ, ಹ್ಮ್, ತಾಯಿ ಜೊತೆಗಿಲ್ಲ, ಸರಿ. ಬಂಧುಗಳಿಲ್ಲ, ಹ್ಮ್, ಅಣ್ಣ ತಮ್ಮಂದಿರಿಲ್ಲ, ಹ್ಮ್. ಅಕ್ಕ ತಂಗಿಯರಿಲ್ಲ. ಹ. ಅದರ ಅರ್ಥ ಏನು? ಬೆರೆಯುವುದಕ್ಕೆ ಯಾರೂ ಇಲ್ಲ. ಯಾರೂ ಇಲ್ಲ. ಹ್ಮ್, ನಮ್ಮ ವಯಸ್ಸಿನವರು ಯಾರಾದ್ರೂ ನಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುವುದಕ್ಕೆ ಇದ್ದಾರೆ ಅಂತ ಆದ್ರೆ ಅದೊಂದು ಸಂತೋಷ ಅಲ್ವೇ? ಸರಿ. ಓರ್ವಳಾಗಿರ್ದೇನು. ಹ್ಮ್, ಈಗ ನೀನು ಬಂದೆ, ಹಾ, ನಾನು ಗುರುಪುತ್ರಿ, ನೀನು ಗುರುಪುತ್ರ. ಸರಿ. ನೀನು ಸ್ವಲ್ಪ ಅಭ್ಯಾಸ ಮಾಡಿಕೊಂಡೇ ಬಂದವನಿರಬೇಕು ಹಾ, ಸ್ವಲ್ಪ ಸ್ವಲ್ಪ ಗೊತ್ತುಂಟು ಅಲ್ವಾ? ಹ. ಹಾಗಾಗಿ ನನಗೊಂದು ಕುತೂಹಲ. ಹ್ಮ್, ನೀನು ದೇವಲೋಕದಿಂದ ಬಂದದ್ದಲ್ವಾ? ಹೌದು ಸ್ವರ್ಗದಿಂದ. ಹೌದು. ಅಲ್ಲಿ ಅಪ್ಸರೆಯರೆಲ್ಲ ಹಾಡ್ತಾರಂತೆ, ಕುಣಿತಾರಂತೆ. ಹಾಡ್ತಾರೆ, ಕುಣಿತಾರೆ. ನಾನು ಕಲಿತಿಲ್ಲ, ಹಾ. ಆದ್ರೆ ನೋಡಿ ಅಭ್ಯಾಸ ಉಂಟು, ಆದ್ರೂ ಕೇಳಿ ಸ್ವಲ್ಪ ಗೊತ್ತುಂಟು. ಸ್ವಲ್ಪ ಕೇಳಿ ಹೌದು, ಗೊತ್ತುಂಟಲ್ಲ. ಕೇಳಿ ಈಗ, ಗೊತ್ತುಂಟು. ಕುಣಿಯುವುದು ತಪ್ಪಿದೆ ಅಂತ ಆದ್ರೆ ಸರಿ ಇಲ್ಲ ಅಂತ ಆದ್ರೂ ಹೇಳಲಿಕ್ಕೆ ಗೊತ್ತಾದೀತಲ್ಲ. ವಿಮರ್ಶೆ ಮಾಡ್ಲಿಕ್ಕೆ ಗೊತ್ತುಂಟು, ಹಾಗೆಂತ ವಿಮರ್ಶೆಯನ್ನು ಲೋಕದ ಮುಂದೆ ಇಡುವುದಕ್ಕೆ ಗೊತ್ತಿಲ್ಲ. ಗೊತ್ತಾಯ್ತು. ಹೌದೌದು. ಹಾಗೆ ಅಂತ ನಾವು ಹಾಡುವಾಗ ಅದು ಆರಾಗ ಸರಿ ಇಲ್ಲ ಅಂತ ಹೇಳುವುದಕ್ಕಾದ್ರೂ ಗೊತ್ತಿರಬಹುದು. ಹೌದೌದು. ಬೇರೆ ಏನು ಬೇಡ. ಹಾ. ನಿನಗೆ ಮರ ಹತ್ತಲಿಕ್ಕೆ ಗೊತ್ತುಂಟಾ? ಏನು? ಮರ ಹತ್ತಲಿಕ್ಕೆ ಇಷ್ಟರವರೆಗೆ ಹತ್ತಲಿಲ್ಲ, ಹಾ. ಆದ್ರೆ ಹತ್ತುವುದು ಹೇಗೆ ಅಂತ ಗೊತ್ತುಂಟು. ಯಾಕೆ ಗೊತ್ತುಂಟಾ? ಯಾಕೆ? ನಾನು ಹೀಗೆ ಇಲ್ಲಿ ಮುಂದೆ ಎಲ್ಲ ಹೋಗುವಾಗ ಹ, ಎಷ್ಟೋ ಸಲ ಮರದಲ್ಲಿ ಮೇಲೆ ಅರಳಿ ಹೂಗಳಿರ್ತವೆ, ಹ, ಬೇಕು ಅಂತ ಅನ್ನಿಸ್ತದೆ, ಹಾ. ಅಪ್ಪನ ಹತ್ರ ಹೇಳುವ ಹಾಗಿಲ್ಲ. ಹ, ಹೌದಪ್ಪ. ಹೌದು, ಈ ಪ್ರಾಯದಲ್ಲಿ ಅವರು ಮರ ಹತ್ತಲಿಕ್ಕೆ ಹ, ಹ, ಅಥವಾ ಹತ್ತಿದ್ರು ಮತ್ತೆ ಅವರನ್ನು ಇಳಿಸುವುದು ಹೇಗೆ ಅಂತ ತಲೆ ಬಿಸಿ ಅದೀತು. ಅದೌದು. ಹಾಗಾಗಿ ಇದು ಹೂ ಕೊಯ್ದು ಕೊಡುವುದಕ್ಕೆ, ಹ, ಮರದಲ್ಲಿ ಬೆಳೆದದ್ದು, ಸರಿ. ಜೊತೆಯಾಗಿ ಆಡುವುದಕ್ಕೆ, ಹ, ಹಾಡುವುದಕ್ಕೆ, ಹ್ಮ್. ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುವುದಕ್ಕೆ ಹ. ನೀನು ಸಿಕ್ಕಿದೆ ಅನ್ನುವಂತಹ ಸಂತೋಷದಿಂದ ನಾನು ಆಡಿದ್ದು. ಹ್ಮ್. ನೀನು ಬಂದುದು ಹಸನಾಯಿತು. ಹ್ಮ್. ನನ್ನ ಸಖನಾಗಿ ವಿದ್ಯೆ ಪೂರ್ಣ ಆಗುವಲ್ಲಿವರೆಗೆ ಸಂತೋಷದಿಂದ ಇಲ್ಲಿರಬಹುದು. ದೇವಯಾನಿ, ಹ್ಮ್ ನೀ ಇಷ್ಟ ಆಡಿದೆಯಲ್ಲ, ಹ್ಮ್ ಎಷ್ಟು ತಂಪು ಬಂತು ಗೊತ್ತುಂಟು ಮನಸ್ಸಿನೊಳಗೆ. ಹೌದೇ? ಶರದಿ ದುಭಾಸ ಕಪೋಲಿ ಸದ್ಗುಣಶೀಲೆ ಗುರುವರೇಣ್ಯನ ಸುಕುಮಾರಿ. ಶರದಿ ದುಭಾಸ ಕಪೋಲಿ ಆ ಆ ಆ ಶರದಿಂದು ಬಾಸ ಕಪೋಲಿ ಸದ್ಗುಣಶೀಲೆ ಗುರುವರೇಣ್ಯನ ಸುಕುಮಾರಿ. ಗುರುವರೇಣ್ಯನ ಸುಕುಮಾರಿ. ಅರುಗಿದೂಳಿಗದೊಳಗಿರುವೆ ತಾನೆನ್ನುತ್ತ, ಅರುಗಿದೂಳಿಗದೊಳಗಿರುವೆ ತಾನೇ ಪರಿಜೀವಿಸುತ್ತಲಿದ್ದ ಕಚನೋ. ಅರುಗಿದೂಳಿಗದೊಳಗಿರುವೆ ತಾನೇ ಪರಿಜೀವಿಸುತ್ತ ಕಚನೋ. ಶರಧೇಂದು ಬಾಸ ಕಪೋಲಿ ಸದ್ಗುಣಶೀಲೆ ಗುರುವರೇಣ್ಯನ ಸುಕುಮಾರಿ. ಓ ಶರದೇಂದು ಬಾಸ ಕಪೋಲೆ, ಹ್ಮ್ ಈಗ ಆಡುವುದಕ್ಕೆ ಕಾರಣ ಉಂಟು. ಏನು ಕಾರಣವು? ಶರತ್ ಋತುವಿನ ಶುಭ್ರ ಆಕಾಶದಲ್ಲಿ ಹ್ಮ್ ಆ ಚಂದ್ರ ಹೇಗೆ ಹ್ಮ್ ತನ್ನದ್ದಾದಂತಹ ತಂಗದಿರ ಹ್ಮ್ ಆ ತಂಪನ್ನು ಲೋಕಕ್ಕೆ ಹಾಕ್ತಾನೋ ಹ್ಮ್ ಅಂತಹ ಆ
ತಂಪು ನನ್ನ ಹೃದಯಕ್ಕಾಯ್ತು ನೀನಾಡಿದಂತಹ ಮಾತಿನಲ್ಲಿ. ಹ್ಮ್ ಹ್ಮ್ ನಿನ್ನ ಕುರಿತಾಗಿ ಹ್ಮ್ ಗುರುಗಳಾಡಿದಂತಹ ಮಾತನ್ನು ಕೇಳಿ ಹ್ಮ್ ನೀ ಕಠಿಣವಾದಂತಹ ಕಠೋರವಾದ ಮಾತನ್ನೇ ಆಡಬಹುದು. ಯಾಕೆ ಅಂತ ಹೇಳಿದ್ರೆ ಹ್ಮ್ ನಿನಗೆ ಸಾಂಗತ್ಯ ಇರುವುದು ಯಾರು ಅಂತ ಹೇಳಿದ್ರೆ ಕುರುಜಾಂಗಲದ ರಾಕ್ಷಸರು. ಹೌದು. ಅವರನ್ನು ನೋಡಿಯೋ ಅವರಾಡುವಂತಹ ಮಾತನ್ನು ಕೇಳಿಯೋ ಹ್ಮ್ ನಿನ್ನ ಮನಸ್ಸಿಗೆ ಅದು ಪರಿಣಾಮವನ್ನುಂಟು ಮಾಡಿ ಆ ಪರಿಣಾಮವೇ ಹ್ಮ್ ಬಂದಂತಹ ನನ್ನ ಮೇಲೂ ಆಗಬಹುದು ಎನ್ನುವ ಭಾವದಲ್ಲಿದ್ದವನು ನಾನು. ಛೇ ಛೇ. ಆದರೆ ಹಾ. ನೀನಾಡಿದಂತಹ ಮಾತಿರಬಹುದು, ಹ್ಮ್ ನಿನ್ನ ನಸು ನಗು ಇರಬಹುದು, ಹ್ಮ್ ನನ್ನ ಇಲ್ಲಿರುವಂತಹ ಮುಂದಿನ ಬದುಕಿಗೆ ಹ್ಮ್ ಒಂದು ತಂಪನ್ನು ನೀಡುವಂತಹ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಬಹುದು ಎನ್ನುವಂತಹ ಹ್ಮ್ ದೃಢತೆ ನನ್ನ ಹೃದಯದಲ್ಲಿ ಈ ಕಾಲಕ್ಕೆ ಬಂದೊದಗಿತ್ತು. ಎಷ್ಟೋ ಸಲ ಏನಾಗ್ತದೆ ಗೊತ್ತಾ, ಹ್ಮ್ ಮೊದಲ ಬಾರಿಗೆ ನೋಡುವಾಗಲೇ ಇವರು ಜನ್ಮಾಂತರದ ಬಂಧುಗಳಿರಬೇಕು ಅನ್ನುವ ಭಾವ ನಮ್ಮ ಅರಿವಿಲ್ಲದೆ ಹುಟ್ಟಿಕೊಳ್ಳುತ್ತದೆ. ಹೌದು. ಇನ್ನು ಕೆಲವರನ್ನು ಪ್ರತಿನಿತ್ಯ ನಾವು ನೋಡಿದ್ರು ಇವರು ನಮ್ಮವರಲ್ಲ, ಯಾರೋ ಅಪರಿಚಿತರು ಅನ್ನುವ ಭಾವವೂ ಹುಟ್ಟುತ್ತದೆ. ಹೌದು. ನಿನ್ನನ್ನು ಕಾಣುವಾಗಲೇ ನನಗೆ ಯಾರೋ ಇವನು ಜನ್ಮಾಂತರದ ಸಖನೇ ಇರಬೇಕು ಅನ್ನುವ ಭಾವ ಹುಟ್ಟಿದ್ದಕ್ಕಾಗಿ ಅಲ್ಲೋ ನಗು ನನ್ನ ಮುಖದಲ್ಲಿ ನನ್ನ ಅರಿವಿಲ್ಲದೆ ಬಂದದ್ದು. ಹೌದಪ್ಪ ಶುಕ್ರಾನಂದನೇ. ಹ್ಮ್ ನಾ ಇಲ್ಲಿಗೆ ಬರುವಾಗ ಹ್ಮ್ ನನ್ನ ಭಗಿನಿಯನ್ನೋ ಹ್ಮ್ ನನ್ನ ಸಹೋದರರನ್ನೋ ಹ್ಮ್ ಇಲ್ಲ ನನ್ನ ಮನೆಯವರನ್ನೋ ಎಲ್ಲ ಉಳಿದು ಹ್ಮ್ ಏಕಾಂಗಿಯಾಗಿ ಬಂದವನು. ಸರಿ. ಎಷ್ಟು ಸಹಸ್ರ ವರ್ಷಗಳು ಹ್ಮ್ ವಿದ್ಯೆಯನ್ನು ಪಡೆಯುವುದಕ್ಕೆ ಇಲ್ಲಿ ಇರಬೇಕೋ ಹ್ಮ್ ಅವರೆಲ್ಲರನ್ನು ಅಗಲಿ ಹ್ಮ್ ನನ್ನ ಮನದೊಳಗೆ ಇರುವಂತಹ ಬೇಸರವೋ ದುಗುಡವೋ ಹ್ಮ್ ಇಲ್ಲ ಸಂತೋಷವೇ ಇರಬಹುದು, ಹ್ಮ್ ಅದನ್ನು ಹಂಚಿಕೊಳ್ಳುವುದಕ್ಕೆ ಯಾರೂ ಇಲ್ಲವಲ್ಲ ಎನ್ನುವ ಭಾವದಲ್ಲೇ ಇದ್ದವನು. ಹ್ಮ್ ಹ್ಮ್ ಆದರೆ ಹ್ಮ್ ಗುರುಗಳು ನಿನ್ನನ್ನು ತೋರಿದಾಗ ಹ್ಮ್ ನಿನ್ನ ಸಾಂಗತ್ಯದಲ್ಲೇ ನನ್ನ ಬದುಕನ್ನು ಕಟ್ಟಿಕೊಳ್ಳಬೇಕು ಈ ಆಶ್ರಮದಲ್ಲಿ ಅಂತೇವಾಸಿಯಾಗಿ ಅಂತ ಗುರುಗಳು ಹೇಳಿದಾಗ ಹ್ಮ್ ನಿನ್ನದ್ದಾದಂತಹ ಸಾಂಗತ್ಯವೂ ನನ್ನ ಬದುಕಿಗೆ ಮುಖ್ಯವಾಗಿಯೇ ಹೋಗ್ತದೆ. ಹ್ಮ್ ಆದರೆ ನೀನಾಡಿದಂತಹ ಮಾತಿರಬಹುದು, ಹಾ ಇದು ನನಗೆ ಯಾವುದೋ ಒಂದು ನನ್ನ ಮುಂದಿನ ಪಥಕ್ಕೆ ಬೆಳಕಾಗಿ ಬಂದ ಹಾಗೆ ಕಾಣಿಸ್ತಾ ಉಂಟು. ಹಾ ಗುರುಗಳು ಆಡಿದ್ದಾರೆ, ಏನನ್ನು? ಏನು ದೇವಯಾನಿ ಆಡಿ ತೋರ್ತಾಳೋ ಅದನ್ನೇ ನೀ ಮಾಡಬೇಕು, ಕೇವಲ ಗುರು ಶುಶ್ರೂಷೆ ಇದು ಮಾತ್ರ ಅಲ್ಲ. ಹ್ಮ್ ದೇವಯಾನಿ ಆಡಿದಂತಹ ದೇವಯಾನಿ ತೋರಿದಂತಹ ಉಳಿಗ ಏನುಂಟೋ ಹ್ಮ್ ಅದನ್ನು ಮಾಡಬೇಕು, ಮಾಡತಕ್ಕದ್ದು ಅಂತ ಗುರುಗಳು ಹೇಳಿದ್ದಾರೆ. ವಿದ್ಯಾಭ್ಯಾಸಕ್ಕಾಗೇ ಬಂದವನು ನೀನು, ನಿನ್ನಲ್ಲಿ ಬೇರೆ ಏನಾದ್ರೂ ಹೇಳುವುದುಂಟೆ ನಾನು? ಆದರೆ ಹ್ಮ್. ನೀ ಏನು ಹೇಳಿದರೂ ಹ್ಮ್ ಅದನ್ನು ಮಾಡುವುದಕ್ಕೆ ನಾ ಸಿದ್ಧನಿದ್ದೇನೆ. ಹೌದಲ್ಲ? ಹಾಗಾಗಿ ಹ್ಮ್ ನಿನ್ನ ಜೊತೆಗೆ ಹ್ಮ್ ಗುರುಗಳ ಆ ವಿದ್ಯೆ ಏನುಂಟು ಹ್ಮ್ ಅದು ಕಲಿಯುವಂತಹ ಈ ಹೊತ್ತಿನಲ್ಲಿ ಹ್ಮ್. ನೀ ಆಡಿದ್ದನ್ನು ನಾ ಮಾಡ್ತೇನೆ, ಅದಕ್ಕೆಲ್ಲ ಸಿದ್ಧನಾಗಿಯೇ ಬಂದಿದ್ದೇನೆ. ಗುರುಪುತ್ರ, ಹ ಸ್ವರ್ಗದಿಂದ ಬಂದವನು ಅಂತ ಆದ ಮೇಲೆ ಭೂಲೋಕದ ಪರಿಚಯ ಸಮಗ್ರವಾಗಿ ನಿನಗಿದ್ದೀತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬೇರೆಯವರು ಹೇಳುವುದನ್ನು ಕೇಳಿದ್ದೇನೆ, ಹಾಗೆಂದು ನೋಡಿದ್ದಿಲ್ಲ, ಅಲ್ವೇ? ಅದರ ಜೊತೆ ನಾ ಬದುಕಿದ್ದಿಲ್ಲ. ಕೇಳಿದ್ದು ಬೇರೆ, ನಾವು ಪ್ರತ್ಯಕ್ಷವಾಗಿ ಅನುಭವಿಸುವುದು ಬೇರೆ. ಹೌದು. ಈ ಆಶ್ರಮದ ಪರಿಸರ, ಹ್ಮ್ ಇಲ್ಲಿ ನೀನು ಇರಬೇಕಾದಂತಹ ರೀತಿ ನೀತಿಗಳು, ಹ ಮಾತ್ರವಲ್ಲ ಎಷ್ಟು ದೂರವರೆಗೆ ಇಲ್ಲಿಂದ ಹೋಗಬಹುದು, ಹ್ಮ್ ಇದೆಲ್ಲವನ್ನು ನಿನಗೆ ವಿವರಿಸ್ತಾ ಹ ತೋರಿಸ್ತಾ ಹ್ಮ್. ಮುಂದೆ ಸಾಗುತ್ತೇನೆ. ಇದೇ ಆಶ್ರಮದಲ್ಲಿ ನೀನೇ ಇರು. ಹಾಗದೆ ಸರಿ ಸರಿ ಸರಿ. ಒಳಿದು ಬಗೆಗೀವೆನೆನುದ ಕಳರಾಯ ಸಲಗರಣಿ ಸಂಗ್ರಹಿಸುವುದ ಒಳಿದು ಬಗೆಗೀವೆನೆನುದ ಕಳರಾಯ ಸಲಗರಣಿ ಸಂಗ್ರಹಿಸುವುದ ಒಲವಿಂದಲಿರಲಾಗೆಳು ಒಲವಿಂದಲಿರಲಾಗೆಳು ವೃಷಪರ್ವ ನಿಳೆಯ ಕುಂದಿನ ಮುದದಳು ಕಳರಾಯ ಲೋಕದಲ್ಲಿ ಯಾರನ್ನು ನಂಬಬೇಕು?
ಹೊಂದಿದವರನ್ನು ನಂಬಬೇಕು. ಹ. ಯಾಕೆ? ಯಾಕೆ? ಲೋಕದಲ್ಲಿ ಒಳ್ಳೆಯ ಮುಖವನ್ನು ಹೊಂದಿದವರು ಇರ್ತಾರೆ, ಹ. ರಾಕ್ಷಸರ ಮುಖವನ್ನು ಹೊಂದಿದವರು ಇರ್ತಾರೆ. ಒಳಗಿರುವ ಮುಖ ಸತ್ಯ ಅಲ್ವೋ? ಹೌದೌದು. ಹಾಗಾಗಿ ರಾಕ್ಷಸರಾದ ನಮಗೆ ನಮ್ಮ ಒಂದೇ ಮುಖ ಇರುವುದರಿಂದ ನಮ್ಮನ್ನು ನಂಬಿದವರಿಗೆ ಎಂದೂ ಕತಿಯನ್ನು ಬಯಸುವುದಿಲ್ಲ ನಾವು. ಹೌದಾ? ಹಾಗಾಗಿಯೇ ಗುರುಗಳೆನಿಸಿದಂತಹ ಶುಕ್ರರಿಗೆ ಶಿಷ್ಯರಾಗಿ ನಾವೆಲ್ಲರೂ ಕೂಡ ಬೆಳೆದು ಬಂದದ್ದು ಸತ್ಯ. ನೋಡಿದ್ರೆ ವೃಷಪರ್ವ ನಾಮಾಂಕಿತನಾಗಿ ಕುರುಜಾಂಗುಲವನ್ನು ಆಳುತ್ತಾ ಗುರುಗಳಿಗೆ ಶಿಷ್ಯನಾಗಿ ನಡೆದುಕೊಂಡು ಬರುವಂತಹ ಕಾಲ, ಗುರುಗಳ ಆಶೀರ್ವಾದದಿಂದ ದೇವಲೋಕಕ್ಕೆ ನಾವು ದಾಳಿಯನ್ನು ಗೈಯುವಂತಹ ಕಾಲದಲ್ಲಿ ಸೋಲೆ ಸಮನಿಸುವಂತಹ ಕಾಲ ಬಂದು ಹೋಯಿತು. ಗುರುಗಳ ಆಶೀರ್ವಾದದಿಂದ, ಗುರುಗಳ ಮಂತ್ರದ ಬಲದಿಂದ ನಮ್ಮವರೆಲ್ಲರೂ ಕೂಡ ಉಜ್ಜೀವನಗೊಳ್ಳುವಂತಹ ಕಾಲ ಬಂದಾಗ ಗುರುಗಳಿಂದ ತುಂಬಾ ಸಂತೋಷಿತರಾದವರು ನಾವು. ಹಾಗಿರುತ್ತಾ ಒಂದು ಮನಸ್ಸಿನಲ್ಲಿ ಇದ್ದದ್ದು ಸತ್ಯ, ಏನು? ದೇವತೆಗಳನ್ನು ಎಂದಾದರೂ ಮಣಿಸಲೇಬೇಕು. ಯಾಕೆ? ಯಾಕೆ? ಒಳಗಿಂದ ಒಂದು ಇಟ್ಕೊಂಡಿರ್ತಾರೆ, ಹ? ಏನು? ಒಳಗಿನಿಂದ ನಮ್ಮನ್ನು ಹೇಗಾದ್ರೂ ಮಣಿಸಲೇಬೇಕು ಎನ್ನುವಂತಹ ಭಾವ. ಅದು ಯುದ್ಧದಿಂದಲೇ ಆಗ್ಲಿ ಅಥವಾ ನಮ್ಮನ್ನು ಬೇರೆ ರೀತಿಯಿಂದ ಎದುರಿಸಿ ಆದ್ರೂ ಆಗ್ಲಿ, ಅವರ ಒಳಗಿನ ಮರ್ಮ ನನಗೆ ಗೊತ್ತುಂಟು. ಹೌದಾ? ಹಾಗಿರುತ್ತಾ ಗುರುಗಳಲ್ಲಿ ಆಡಿದೆ. ಏನು? ಮಹದಾಕಾಂಕ್ಷೆಯನ್ನು ಹೊಂದಿ ದೇವತೆಗಳಿಂದ ವಿಜಯವನ್ನು ಪಡೆಯುವುದಕ್ಕೋಸ್ಕರವಾಗಿ ಏನು ಮಾಡಬೇಕು ಗುರುಗಳೇ ಎನ್ನುವ ಪ್ರಶ್ನೆ ಕೇಳುವಾಗ, ಮುಂದಿನ ಸಪ್ತಮಿಯಂದು ಒಳ್ಳೆಯ ದಿವಸ ಉಂಟು, ಮಹಾಧ್ವರವನ್ನು ನಿನಗಾಗಿ ಮಾಡ್ತೇನೆ ಎನ್ನುವುದಾಗಿ ಆಡಿದ್ರು. ಅಧ್ವರದ ಕೊನೆಯಲ್ಲಿ ಬರುವಂತಹ ರಥ, ಭಯಗಳು, ಕವಚ ಎಲ್ಲವನ್ನು ತೊಟ್ರೆ ವಿಜಯಿಯಾಗಿ ನಾನು ವಿಜೃಂಭಿಸ್ತೇನೆ ಎನ್ನುವುದಾಗಿ ಗುರುಗಳು ಆಡಿದ್ರು. ಗುರುಗಳು ಹೇಳುವಾಗ ಒಂದು ಸಂತೋಷ ಆದದ್ದು ಸತ್ಯ. ಹೌದಾ? ಆದ್ರೆ ಮತ್ತೆ ಹೇಳಿದ್ರು, ಏನು? ಒಂದಷ್ಟು ಸಂಬಾರ ಪದಾರ್ಥ ಎಲ್ಲ ತರಬೇಕು ಎನ್ನುವುದಾಗಿ. ಅದು ಕಷ್ಟ ಆಗುದು ಅಂತ ಅವರು ಒಂದಷ್ಟು ಹೇಳ್ತಾರೆ, ಗಿಡಮೂಲಿಕೆ ಹೇಳ್ತಾರೆ. ಬೇರೆ ಎಲ್ಲಾದ್ರೂ ಸಿಗ್ತದೆ ಸ್ವಾಮಿ, ಕೆಲವು ಗಿಡಮೂಲಿಕೆಯಲ್ಲಿ ಎಲ್ಲಿ ಹುಡುಕುದು? ಯಾವುದು? ಒಂದಷ್ಟು ಹೇಳಿದ್ದಾರೆ. ಅದು ವಿಷಯ ಏನು ಕೇಳಿದ್ರೆ, ನಮ್ಮ ಚರನಟ್ಟಿ ತರುವ ಎಂದಾದ್ರೆ, ಆಹಾ, ಗುರುಗಳು ಹೇಳಿದ್ದಾರೆ, ಯಜಮಾನನಿಗೆ ಪೂರ್ಣ ಫಲ ಸಿಗಬೇಕಾ, ನೀನೇ ಹೋಗಬೇಕು ಎನ್ನುವುದಾಗಿ ಆಡಿದ್ದಾರೆ. ನನಗೆ ಆಗ್ಬೇಕಲ್ಲ, ಆಗಬೇಕು ಅಂತ ಹೇಳಿದ್ರೆ ನಾನೇ ತೆರಳಬೇಕು, ಬೇರೆ ಉಪಾಯ ಇಲ್ಲ. ಮತ್ತೊಮ್ಮೆ ಕೆಲವೊಂದು ಉಂಟಲ್ಲ ಸ್ವಾಮಿ, ಗುರುಗಳು ಹೇಳುದು ಕೆಲವೊಮ್ಮೆ ಕಷ್ಟ ಆದ್ರೂ ಮಾಡಬೇಕಾಗುತ್ತದೆ. ಮತ್ತೆ ನಾವು ಮತ್ತೆ ನಂಬಿದವರು, ಗುರುಗಳು ನಮ್ಮನ್ನು ಜೊತೆ ನಡೆಸುವವರು ನಮ್ಮನ್ನು ಅದರಿಂದ ಅವರ ಮಾತಿನಂತೆ ಒಂದಷ್ಟು ಪದಾರ್ಥಗಳನ್ನ, ಸಮಿಧಗಳನ್ನ ಕೊಯ್ಯುವುದಕ್ಕಾಗಿ ಮುನ್ನಡೆದು ಬರ್ತಾ ಇದ್ರೆ ಯಾರನ್ನು ನೋಡ್ತಿದ್ದೇನಲ್ಲಿ ಎಲ್ಲಿಗೆ ಆಗ್ತದೆ? ಹೆದರಿ ಬಿಟ್ಟೆ ನಾನು. ಒಮ್ಮೆಲೆ ಮರದ ಮರೆಯಿಂದ ಯಾವುದೋ ಬ್ರಹ್ಮರಾಕ್ಷಸ ಬಂದ ಹಾಗೆ ಬಂದು ಬಿಟ್ಟು. ಓ, ಯಾರು ದುರುಳ ಅಂತ ದುರುಳ? ಇದು ದುರುಳ ಅಲ್ಲಪ್ಪ, ಮತ್ತೆ ಇದು ಗುರುಗಳ ಶಿಷ್ಯ. ಗುರುಗಳ ಶಿಷ್ಯ? ಯಾವ ಗುರುಗಳ ಶಿಷ್ಯನೋ ನೀನು? ಇಲ್ಲಿ ಗುರುಗಳು ಅಂತ ಯಾರಿದ್ದಾರೆ ಇಲ್ಲಿ? ಅಲ್ಲ, ನಮ್ಮ ಗುರುಗಳೇ ಇರುವುದು. ಹಾಗಿದ್ರು ನನ್ನನ್ನು ನೋಡುವಾಗ ಒಂದು ಭಯ ಆದದ್ದು ನಿನಗೆ ನಿಜ ಅಲ್ವಾ? ನಮ್ಮ ಗುರುಗಳು ಅಂತ ಆಡಿದ್ಯಲ್ಲ, ಅದು ದೊಡ್ಡದ ವಿಷಯ. ನಮ್ಮ ಗುರುಗಳು
ಆ? ನಮ್ಮ ಗುರುಗಳು ಅಂತ ಹೇಳಿ. ಹೌದಾ, ನಮ್ಮ ಗುರುಗಳೇ. ಮತ್ತೆ ಕೆಲವೊಂದುಂಟು ಹಾ. ಎಲ್ಲಿಂದ ಬಂದವರೆಲ್ಲ ನಮ್ಮ ಗುರುಗಳು ಅಂತೇಳಿ ಹೇಳುದು. ನಮ್ಮ ಗುರುಗಳು ಅಂತ ನಾವು ಹೇಳುವುದಕ್ಕಿಂತಲೂ ಹಾ. ಗುರುಗಳು ನನ್ನ ಶಿಷ್ಯ ಅಂತ ಹೇಳಿಸಿಕೊಳ್ಳಬೇಕು, ಅದು ಮುಖ್ಯ ಆಗ್ತದೆ. ಅದು ಮುಖ್ಯ. ನಮ್ಮ ಗುರುಗಳು ಹಾಗೆ ಹೇಳುದು, ಇವರು ನಮ್ಮ ಶಿಷ್ಯರು ಇಷ್ಟೇ ಜನ ಹ, ಹ, ಹ. ಹಾಗೆ ಹೇಳ್ತಾರೆ. ಹ. ನಿನಗೆ ನನ್ನ ಮುಖ ಪರಿಚಯ ಆಗಿರ್ಲಿಕ್ಕೆ ಸಾಕು. ಏನು ಗೊತ್ತಿಲ್ಲದೆ. ಯಾಕೆ ಯಾಕೆ? ಹಿಂದೆ ಸ್ವಲ್ಪ ಜನ ನನ್ನ ಹಾಗೆ ಬಂದಿರ್ಬೇಕು ನಿನ್ನ ಹತ್ತಿರ. ಇಲ್ಲ, ತುಂಬಾ ಜನ ಬಂದಿದ್ದಾರೆ. ಆದ್ರೆ ನೀನು ಯಾರು ಅಂತ ನನಗೆ ಗೊತ್ತುಂಟು. ವೃಷಪರ್ವ ಅಲ್ವಾ? ವೃಷಪರ್ವ ನಾಮಾಂಕಿತನಾಗಿ ನಿನ್ನ ಎದುರಿನಲ್ಲಿ ಬಂದಿದ್ದೇನೆ. ದುರುಳ ಹ? ಬಂದಂತ ನೀನು ಮಾಡಿದ್ದೇನಾ? ಏನು? ಗುರುಗಳನ್ನೆಲ್ಲ ನಂಬಿಸಿ ಹ? ಇಷ್ಟು ಸಮಯ ಗುರುಕುಲದಲ್ಲಿ ಕಳೆದೋಗಿಯಲ್ಲ ನೀನು. ಹ? ಕೆಟ್ಟವನೇ. ನೀ ಇದಕ್ಕೆ ಕೆರಳುವುದು ಯಾಕೋ? ಮತ್ತೆ ಕೆರಳದೆ ನಿನ್ನ. ಕೆರಳಿಗಟ್ಟಿಪುದಿನೊಳು ಗುರು ಸುತದು ನಾನಹುದು ಅಯ್ಯ ಕೆರಳಿ ಗಜ್ಜಿ ಬುದ್ಧಿನೊಳು ಗುರು ಸೊತದು ನಾನಹುದು ವಿದ್ಯೆಯ ಅರಿತು ಗೋಬರಿ ಶುಕ್ರನೊಳು ಪರಿಚರ್ಯ ಗೈವೆ ವಿದ್ಯೆಯ ಅರಿತು ಗೋಬರಿ ಶುಕ್ರನೊಳು ಪರಿಚರ್ಯ ಗೈವೆ ಕೆರಳಿಗಟ್ಟಿ ಬುದ್ಧಿನೊಳು ಗುರು ಸುತನು ನಾನಹುದು ಅಯ್ಯ ಅಯ್ಯ ವೃಷಪರ್ವನೇ, ಕಚ. ನೀ ಒಂದು ಕಡೆಯಲ್ಲಿ ಕೆರಳ್ತಿ, ಮತ್ತೊಂದು ಕಡೆಯಲ್ಲಿ ಗರ್ಜಿಸ್ತಿ. ನಿನ್ಗೆ ಅದು ಅನ್ನಿಸುವುದು ಹಾಗೆ. ಹಾ, ನಾನು ನಿಧಾನ ಮಾತಾಡಿದ್ರೆ ಹೀಗೆ, ನೀ ನಿಧಾನ ಮಾತನಾಡಿದ್ರೆ ಹೀಗೆ. ನನಗೆ ನಿಜವಾಗಿ ಹೇಳ್ಬೇಕು, ನೀ ಏನು ಆಡಿದ್ದಿ ಅಂತ ಒಂದೂ ಅರ್ಥ ಆಗ್ಲಿಲ್ಲ. ಹಾ ಹಾ ಹಾ. ಯಾಕೆ ಅಂತ ಹೇಳಿದ್ರೆ ನೀ ಕೆರಳಿದ್ದು ಯಾಕೆ ಅಂತಲೇ ಗೊತ್ತಾಗ್ಲಿಲ್ಲ. ಕೆಲವರು ಕೆರಳುವಾಗ ಗೊತ್ತಾಗ್ತದೆ ಯಾಕೆ, ಈ ಕಾರಣಕ್ಕಾಗಿಯೇ ಕೆರಳ್ತಾರೆ ಅಂತ. ಹ, ಕೆರವರನ್ನ ಕೆರಳಲಿಕ್ಕೆ ನಮ್ಗೆ ವಿಷಯ ಬೇಕು ಅಂತ ಹೇಳಿ ಹೌದೌದು. ನೋಡಿದ್ರೆ ಸಾಕು. ಆದ್ರೆ ನೀನು ಕೆರಳಿದ್ಯೋ ಹ. ನನಗೆ ಗೊತ್ತಾಗ್ಲಿಲ್ಲ. ನೀನು ಎಷ್ಟು ಕೆರಳಿದ್ದಿ, ಯಾಕೆ ಕೆರಳಿದ್ದಿ ಅಂತಲೂ ಗೊತ್ತಾಗ್ಲಿಲ್ಲ. ಹ್ಮ್. ನೀ ಗರ್ಜಿಸ್ತಾ ಇದ್ದಿ. ಆದ್ರೆ ಗರ್ಜನೆ ಹ. ನನಗೆ ಯಾವುದಕ್ಕಾಗಿ ಗರ್ಜನೆ? ನಿನ್ನ ಸ್ವಭಾವವೇ ಗರ್ಜನೆಯೋ? ಅಲ್ಲ, ನೀ ಕೆರಳಿ ಗರ್ಜಿಸಿದ್ದೋ. ನನಗೆ ಒಂದು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಏನೂ ಅರ್ಥ ಆಗ್ಲಿಲ್ಲ. ಹ. ನಿನ್ನ ವಾಕ್ಯವೋ ಯಾಕೆ ಮಂದಿ ದುರುಳ ಒಂದು ಬಿಟ್ರೆ ಬೇರೆ ಏನೂ ಆಡ್ಲಿಲ್ಲ. ನೀ ಸ್ವಲ್ಪ ಮಾತಾಡ್ತಿದ್ದ ಅಂತ ಭಾವಿಸಿದ್ದ, ಅದಕ್ಕೆ ನಾ ಮಾತಾಡದೆ ಕುಳಿತೆ. ಹ. ಆದ್ರೆ ಏನೂ ಬರ್ಲಿಲ್ಲ. ದುರುಳ ಅಂತ ಬಿಟ್ರೆ ಬೇರೆ ಏನೂ ಬರ್ಲಿಲ್ಲ. ನಾ ದುರುಳ ಅಲ್ಲ, ಮತ್ತೆ ನಾ ಗುರುಪುತ್ರ. ಓಹೋ. ವಾಚಸ್ಪತಿಗಳು, ಬೃಹಸ್ಪತಿ ಹ್ಮ್. ಗೊತ್ತುಂಟಾ ನಿನಗೆ? ಕೇಳಿದ್ಯೋ? ಕೇಳಿದ್ದೇನೆ. ಅವರ ಮಗ ನಾನು. ಹ್ಮ್. ಈ ಕಾಲದಲ್ಲಿ ಹ. ಅಂತೇವಾಸಿಯಾಗಿ ಹ. ಶುಕ್ರಾಚಾರ್ಯರ ಬಳಿಯಲ್ಲಿ ಹ್ಮ್. ಗುರು ಶುಶ್ರೂಷೆಯನ್ನು ಮಾಡುತ್ತಾ ಇರುವವನು. ಹೀಗೆ ಒಳ್ಳೊಳ್ಳೆ ಶಬ್ದ ಹಾಕಿಯೇ ಗುರುಗಳನ್ನು ಒಳಗೆ ಹಾಕಿದ್ದೀನಿ. ಈಗ ಗುರುಗಳನ್ನು ಒಳಗೆ ಹಾಕುವುದಕ್ಕೆ ಒಳ್ಳೆ ಶಬ್ದವೇ ಹಾಕಬೇಕು ಅಂತ ಹೇಳಿದ್ರೆ ನಿನಗೆ ಯಾರು ತಡೆದದ್ದು? ಈಗ ನಿನ್ನನ್ನು ತಡೀಬೇಕಲ್ಲ. ನಿನಗೆ ಈಗ ಗುರುಗಳ ಬಳಿಯಲ್ಲಿ ನಾನು ಮಾತಿಗೆ ಬಣ್ಣ. ನೀನು ಎಷ್ಟು ವರ್ಷದಿಂದ ಗುರುಗಳ ಬಳಿಯಲ್ಲಿದ್ದಿ? ಅದಲ್ಲ. ಈಗ ನಿಜವಾಗಿ ಹೇಳಬೇಕಾದ್ರೆ ನೀನು ಅಂತಹ ಒಳ್ಳೆ ಶಬ್ದ ಹಾಕಿ ನೀನೇ ಸಚ್ಚಿಷ್ಯ ಅಂತ ಆಗಬಹುದಿತ್ತಲ್ಲ. ಯಾಕೆ ಇನ್ನೂ ಅಲ್ಲೇ ಇದ್ದಿ ಅಂತ ನನ್ನದೊಂದು ಈಗ ಪ್ರಶ್ನೆ. ಯೋಚಿಸು, ನೀನು ಹೇಳಿದ್ದಕ್ಕೆ ಯೋಚಿಸು. ಹಾ. ನಾನು ಇಷ್ಟು ವರ್ಷದಿಂದ ಇದ್ದೇನೆ. ಹೌದು. ನೀನು ಇತ್ತೀಚೆಗೆ ಬಂದವ. ಹೌದೌದು. ನೀನು ಈಗ ಪ್ರಿಯ ಶಿಷ್ಯನಾಗಿದ್ದಿ. ಹಾ. ನಾನು ಒಳ್ಳೊಳ್ಳೆ ಮಾತಾಡದಿದ್ರು ಹಾ. ಸರಿ ಇದ್ದ ಕಾರಣಕ್ಕೆ ಇಷ್ಟು ವರ್ಷದಿಂದ ಇದ್ದೇನೆ. ಅಲ್ಲ, ಸರಿ ಇದ್ದಿ ಅಂತಲ್ಲ. ಹಾ, ಹಾ. ಕೆಲವೊಮ್ಮೆ ಬಿಡುವುದಕ್ಕಾಗುವುದಿಲ್ಲ, ಹಾ. ಕೊಡುವುದಕ್ಕೂ ಅಲ್ಲ ಬಿಡುವುದಕ್ಕೂ ಅಲ್ಲ ಅಂತ ಇರುವಾಗ ಇರ್ಲಿ ಅಂತ ಇಡ್ತಾರೆ. ಆಗ ಏನಾಗ್ತದೆ, ಮತ್ತೊಬ್ಬ ಒಳ್ಳೆಯ ಬಂದು ದೊಡ್ಡ ಸ್ಥಾನ ತಗೊಳ್ಳುವಾಗ ಬಹಳ ಕಷ್ಟ ಆಗ್ತದೆ. ಅದೇ ನಾನು ಮಾಡುವ ಇದಕ್ಕೆ ಇವ ಬಂದಲ್ಲ ಅಂತ. ಈಗ ನೀನು ಕೆರಳಿದ್ದು ಅದಕ್ಕೋ ಅಂತ ನನಗೆ ಆಗ್ತದೆ. ನೀ ಕೆರಳಿದ್ದು ಅದಕ್ಕಲ್ಲ ಅಲ್ಲ. ಮತ್ತೇನು, ಹಾ. ನಮ್ಮ ಗುರುಗಳ ಬಳಿಗೆ ಬಂದು ಏನೆಲ್ಲ ಕಲೀಲಿಕ್ಕೆ ಅಂತ ಹೇಳಿ ಬಂದವ. ಅಲ್ಲಲ್ಲ, ವಿದ್ಯೆ ಕಲಿಯುವುದಕ್ಕೆ ಬಂದದ್ದು. ಏನೆಲ್ಲ ಕಲಿಯುವುದಕ್ಕೆ ವಿದ್ಯೆ ನಿನ್ಗೆ ಇಲ್ಲದಕ್ಕೆ ಬಂದದ? ಹಾ? ಈ ವಿದ್ಯೆ ನಿನ್ಗೆ ಇಲ್ಲದಕ್ಕೆ ಬಂದದ? ಈಗ ನೀವ್ ಯಾಕೆ ಬರುವುದು?
ನಾವು ವಿದ್ಯೆ ಕಲೀಲಿಕ್ಕೆ ಬಂದದ್ದು. ನಾನು ವಿದ್ಯೆ ಕಲಿಯಲಿಕ್ಕೆ, ವಿದ್ಯೆ ಇಲ್ಲದಕ್ಕೆ ಬರುವುದಲ್ಲ, ವಿದ್ಯೆ ಕಲಿಯುವುದಕ್ಕೆ ಬರುವುದು. ಈಗ ವಿದ್ಯೆ ಇಲ್ಲ ಅಂತೇಳಿ ನೀನು ಬಂದದ್ದ? ಅಲ್ಲಿ ವಿದ್ಯೆ ಕಡಿಮೆ ಆಯ್ತು ಅಂತೇಳಿ ಬಂದದ್ದ ನೀನು? ವಿದ್ಯೆ ಅಂತ ಹೇಳಿದ್ರೆ ಹಾಗೆ ಎಷ್ಟು ಇದ್ರೂ ಬೇಕು ಅನ್ನಿಸಬೇಕು, ಅದು ಸಾಕು ಅನ್ನಿಸಬಾರದು. ಈಗ ನಿನಗೇನು ಕಡಿಮೆ ಕೊರತೆಯ? ನಿನಗೀಗ ಕಲಿಬಾರದು ಅಂತ ಯಾರಾದ್ರೂ ಹೇಳಿದಾರ? ಇಲ್ಲಪ್ಪ. ಮತ್ತೆ ನೀನು ನನ್ನನ್ನು ಯಾಕೆ ಪ್ರಶ್ನೆ ಮಾಡ್ತಿ? ನಾನು ಕಲಿಯುವುದಕ್ಕೆ ಬಂದವನು, ನೀನು ಕಲಿಯುವುದಕ್ಕೆ ಇರುವವನು. ಹಾಗಿರುವಾಗ ನೀನು ಕೆರಳುವುದಕ್ಕೆ ಕಾರಣ ಇಲ್ಲ, ಕೋಪಗೊಂಡು ಗರ್ಜಿಸುವುದಕ್ಕೆ ಯಾವುದೇ ಕಾರಣ ಇಲ್ಲ. ನಾನು ಕುಶ ಸಮಿತೆಯನ್ನು ತರುವುದಕ್ಕೆ ಬಂದಿದ್ದೇನೆ. ನಿನ್ನ ಕುಶ ಸಮಿತೆಯನ್ನು ನಾನು ಕದ್ದದ್ದಾದ್ರೆ ನಿನಗೆ ಒಂದು ಕೋಪ ಬರಬೇಕು. ನಿನಗೆ ಕುಶ ಸಮಿತೆ ಬೇಕು ಅಂತ ಹೇಳಿದ್ರೆ ನಿಮಗೆ ಕುಶ ಸಮಿತಿ ಬೇಕಿದ್ರೆ ನಾನು ಎಷ್ಟು ಬೇಕಿದ್ರು ಕೊಡ್ತೇನೆ ಪುಣ್ಯ. ಇದು ಕುಶ ಸಮಿತೆ ಅಂತ ಹೇಳಿದ್ರೆ ಏನು ಅಂತಾದ್ರೂ ಗೊತ್ತುಂಟ ನಿನಗೆ? ನಿನ್ಗೆ ಗೊತ್ತಿದ್ದದಕ್ಕೆ ಬಂದದಲ್ಲ ಇದು. ಇದು ಎಲ್ಲಿ ಬಂದದ್ದು? ಕುರುಜಾಂಗುಲಕ್ಕೆ ಬಂದದ್ದಲ್ಲ. ಹೌದಪ್ಪ, ಕುರುಜಾಂಗಲಕ್ಕೆ ಬಂದಿದ್ದೇನೆ. ಇಲ್ಲಿ ಬಂದು ನನ್ಗೆ ಗೊತ್ತುಂಟ ಅಂತ ಹೇಳಿ ಕೇಳುದ? ಅಲ್ಲ, ನಿನಗೆ ಗೊತ್ತಿರ್ಲೇಬೇಕು ಅಂತಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಸ್ಥಾನಮಾನದಲ್ಲಿ ಕುಳಿತವರಿಗೆ ಕೆಲವು ಎಲ್ಲವೂ ಚಿಕ್ಕ ಚಿಕ್ಕ ವಿಷಯಗಳು ಗೊತ್ತಿರ್ತದೆ ಅಂತಲ್ಲ. ಅದಕ್ಕೆ ಕೆಲಸದವರನ್ನು ಇಟ್ಟುಕೊಂಡಿರ್ತೀರಿ, ಅವರು ಮಾಡ್ತಾರೆ ಬಿಟ್ರೆ ನಾನೇ ಮಾಡ್ತೇನೆ ಅಂತ ಹೋಗುವವರು ಬಹಳ ಕಡಿಮೆ. ಆದ್ರೆ ನಿನಗೆ ಗೊತ್ತುಂಟು ಅಂತ ಆದ್ರೆ ನಾ ಧನ್ಯ ಆದೆ. ನಮ್ಮ ಗುರುಗಳು ಅಷ್ಟಾದ್ರೂ ಕಲಿಸಿದ್ದಾರಲ್ಲ ನಿನಗೆ ಅಂತ ನಾ ಸಂತೋಷ ಪಡ್ತೇನೆ. ಈಗ ನಾನು ಸಂತೋಷ ಪಡ್ಬೇಕು. ಯಾಕೆ? ಇಷ್ಟೇ ಸಮಯದಲ್ಲಿ ನಿಂಗೆ ಇಷ್ಟೆಲ್ಲ ಕಲಿಸಿದ್ರಲ್ಲ ಗುರುಗಳು. ನಿನಗೂ ಮನಸ್ಸು ಒಳ್ಳೇದುಂಟು ನಿನ್ನದು. ಮನಸ್ಸು ಒಳ್ಳೇದುಂಟು. ಆದ್ರೆ ವಿಷಯ ಏನು ಗೊತ್ತುಂಟ? ಏನು? ಒಳ್ಳೆಯವರಿಗೆ ಕಲಿಸಿದ್ರೆ ಆಗ್ತದೆ. ದುಷ್ಟ ಕೆಟ್ಟವನ ನಿನ್ಗೆ ಕಲಿಸಿದ್ರ ಕಜಕುಮಾರ, ನಾನು ಬಂದದ್ದು ಯಾರು ಅಂತ ಹೇಳಿ ಗೊತ್ತಾಯ್ತು ನಿನ್ಗೆ. ಇಲ್ಲಿರುವಂತಹ ಇವರಿಗೆ ಒಡೆಯ ನಾನು. ಹೌದೌದು. ಹಾಗಿರುವಾಗ ಯೋಚಿಸಿ ನೋಡು. ಗುರುಗಳು ನಿನ್ನನ್ನು ಒಳಗೆ ಸೇರಿಸಿ ನಿನಗೆ ಒಂದಷ್ಟು ಪಾಠ ಪ್ರವಚನ ಮಾಡ್ತಾರೆ ಎಂದಾದ್ರೆ ಗುರುಗಳು ಏನು ನಿನ್ನಲ್ಲಿ ಕಂಡಿದ್ದಾರೆ? ಗುರುಗಳು ಕಾಣಬೇಕು ಅಂತಲೇ ಅಲ್ವೇನೋ ಶಿಷ್ಯರಿರುವುದು. ಹಾಗೆ ನಾವು ಕೆಲವೆಲ್ಲ ಕಂಡಿದ್ದೇವೆ. ನಾವು ಕೆಲವೆಲ್ಲ ಕಂಡಿದ್ದೇವೆ. ನೀನು ಏನು ಕಂಡಿದ್ದಿ? ನಾವೇನು ಕಂಡಿದ್ದೇವೆ? ದೇವತೆಗಳನ್ನು ಚೆನ್ನಾಗಿ ಕಂಡಿದ್ದೇವೆ. ದೇವತೆಗಳನ್ನು ಕಂಡಿದ್ದೇವೆ ಅಂತ ಹೇಳಿದ್ರೆ ಅರ್ಥ ಆಗ್ಲಿಲ್ಲ ನನಗೆ. ಮೋಸಗಾರರು. ಈಗ ಎಲ್ಲಿ ಮೋಸ? ನಮಗೆ ದ್ರೋಹ ಬಗೆಯುವವರು. ಈಗ ನಿಮಗೆ ಎಲ್ಲಿ ದ್ರೋಹ ಮಾಡಿದ್ದಾರೆ? ಎಲ್ಲ ಕಡೆಯಲ್ಲಿ ದ್ರೋಹವೇ ಮಾಡಿದ್ದಲ್ಲ. ಈಗ ಸ್ವರ್ಗ ನಮ್ಮದಲ್ವಾ? ಈಗ ನಿಮ್ಮದು. ಅದು ಹೇಗೆ? ಹಿರಿಯ ನಮ್ಮದು. ಎಂತದ್ದು ಹಿರಿಯ? ಈಗ ಸ್ವರ್ಗವನ್ನು ಪಡೆಯಬೇಕು ಅಂತ ಹೇಳಿದ್ರೆ ಹೀಗೆ ಒಂದು ರೀತಿ, ಹೀಗೆ ಒಂದು ನೀತಿ ಅಂತ ಉಂಟು. ಈಗ ದೇವೇಂದ್ರ ಸ್ವರ್ಗವನ್ನು ಪಡೆದದ್ದು ಹೇಗೆ? ಮಖವನ್ನು ಮಾಡಿ. ಹೌದಾ? ಈಗ ನೀನು ಒಂದು ಹೋಮ ಆದ್ರೂ ಮಾಡಿದ್ಯೋ ನೀನು? ನಾವು ಹೋಮದಲ್ಲೆಲ್ಲ ನಂಬಿಕೆ ಇಟ್ಟವರಲ್ಲ ಗುರುಗಳು. ಮತ್ತೆ ನೀನು ನಂಬಿಕೆ ಇಟ್ಟವರಲ್ಲ ಅಂತ ಹೇಳಿಬೇಕಾದ್ರೆ ಅದರಲ್ಲಿ ನಮಗೆ ಪಾಲುಂಟು ಅಂತ ಹೇಗೆ? ಗುರುಗಳು ಹೇಳಿದ್ರೆ ಮಾಡ್ತೇವೆ. ಗುರುಗಳು ಹೇಳಿದ್ರೆ ಮಾಡ್ತೇವೆ. ಮಾಡು. ಈಗ ನಾನು ಬೇಡ ಅಂತ ಹೇಳಿದ್ದೇನೆ. ಗುರುಗಳು ಹೇಳಿಲ್ಲ ಅಲ್ಲ. ಗುರುಗಳು ಹೇಳಿದ್ದೇನು? ಏನು? ಯುದ್ಧ ಮಾಡಿದ್ರೆ ನಿಮ್ಗೆ ಗೆಲುವು ಸಿಗ್ತದೆ. ನೋಡು, ಅವರಿಗೆಲ್ಲ ಇದನ್ನು ಮಾಡುವುದಕ್ಕೆ ಒಂದು ನಿರ್ದೇಶನ ಕೊಡುವುದಕ್ಕಿದ್ದಾರೆ. ಕಶ್ಯಪನ ಮಕ್ಕಳು. ನಿನಗೆ ನಿನ್ನ ಅಪ್ಪ ಯಾರು ಅಂತ ಆದ್ರೂ ಗೊತ್ತುಂಟ ವೃಷಪರ್ವ? ಈಗ ಹೇಳಿದ್ಯಲ್ಲ ನೀನು. ಅವರಿಗೆಲ್ಲ ನಿರ್ದೇಶನ ಕೊಡ್ಲಿಕ್ಕೆ ಒಬ್ರಿದ್ದಾರೆ. ಯಾರು? ಯಾರು? ಅವರ ಅಪ್ಪ ಇದ್ದಾನೆ. ಯಾರಪ್ಪ? ಕಶ್ಯಪರು. ಈಗ ನಿನಗೆ ಯಾರು? ನಿನ್ನ ಅಪ್ಪ ಯಾರು? ಕಶ್ಯಪ. ದೇವತೆಗಳಿಗೆ ನಿರ್ದೇಶನ ಕೊಡ್ಲಿಕ್ಕೆ ಯಾರಿದ್ದಾರೆ? ಅಲ್ಲ, ನನ್ನ ಅಪ್ಪನೂ ಇದ್ದಾರೆ. ಇದ್ದಾರೆ. ಹೌದಾ? ಅದೇ ನಮ್ಗೆ ಸಮಸ್ಯೆ ಆದದ್ದು. ಆದ್ರೆ ಯಾಗ ಮಾಡುವಾಗ ಅವರಿರ್ಲಿಲ್ಲ. ಯಾಗ ಮಾಡುವುದಕ್ಕೆ ಅವರದ್ದಾದಂತಹ ಮನಸ್ಸು ಇದ್ದದ್ದು. ನಮಗೆ ಇದನ್ನು ಪಡೆಯಬೇಕು ಅಂತ ಮೊದಲು ಮನಸ್ಸು ಅವರವರಿಗೆ ಬರಬೇಕು, ವೈಯಕ್ತಿಕವಾಗಿ ಅವರಿಗೆ ಬರಬೇಕು. ಅವರಿಗೊಂದು ಒಳ್ಳೆಯ ಹಿನ್ನೆಲೆ ಇತ್ತು. ಈಗ ನನಗೆ ನೀನೇ ಹೇಳಬೇಕು, ನನಗೆ ಇಂತ ಒಂದು ಹಿನ್ನೆಲೆ ಉಂಟು, ನನ್ನ ಗುರಿ ಹೀಗೆ ಉಂಟು. ನಿನಗೆ ಅದು ಬಿಟ್ಟು ನಾನು ಯಾರೋ ವಿದ್ಯಾರ್ಚನೆಗೆ ಬಂದವನನ್ನು ಕೊಲ್ತೇನೆ, ನೀನು ದುಷ್ಟ, ಹಾಗೆಲ್ಲ ಕೆರಳಿ. ಈಗ ಕೆರಳಿದ್ಯಾಕೆ ಪ್ರಶ್ನೆ ಯೋಚಿಸಿ ನೋಡು. ಈಗ ಒಬ್ಬ ಒಳ್ಳೆ ಮನಸ್ಸಿನಿಂದ ಬಂದವ ಅಂತ ಆದ್ರೆ ನೀನು ನಮ್ಮೊಟ್ಟಿಗೆ ಸೇರ್ಬೇಕಲ್ವಾ? ನೀವು ಸೇರಿಸಿಕೊಂಡ್ರೆ ನಾ ಸೇರ್ತೇನೆ ವೃಷಪರ್ವ. ನಾನು ಬರುವಾಗ ನೀವೇ ಬರುವುದಿಲ್ಲ ಅಂತ ಹೇಳಿದ್ರೆ ಕೊನೆಯವರೆಗೆ ನಮ್ಮೊಟ್ಟಿಗೆ ಇರ್ತೀನಿ. ನೀನು ನಾನು ಇರ್ತೇನೆ. ನಾನು ಇರುವುದಕ್ಕಾಗಿಯೇ ಬಂದವನು. ನೀನು ದುಷ್ಟ ದುರುಳ ಅಂತ ಹೇಳಿದ್ರೆ ವಿನಾಕಾರಣ ಹಾಗೆ ಹೇಳಿದ್ರೆ ನಾನು ನಂಬುವಷ್ಟು ಮೂರ್ಖ ನಾನಲ್ಲ. ಅಕ್ಕ, ನೀನೇ ನಂಬುವುದಿಲ್ಲ ಅಂತಲೂ ನೀನೇ ಹೇಳುವುದು, ನೀ ಸೇರುವುದಿಲ್ಲ ಅಂತಲೂ ಹೇಳುವುದು ನೀನೇ. ಸೇರಿಸಿಕೊಳ್ತೇನೆ ಅಂತ ಒಂದು ಮಾತು ಬರಲಿ. ಕೆಟ್ಟವನೇ. ಗುರುಪುತ್ರನಾಗಿ ನೀನು
ಬೃಹಸ್ಪತಿಯ ಮಗನಾಗಿ ಇಲ್ಲಿಗೆ ಬಂದಿದ್ದಿ. ಹೌದೌದು. ಅಲ್ಲ, ಬೃಹಸ್ಪತಿಯ ಮಗನಾಗಿ ಅಲ್ಲ, ಬೃಹಸ್ಪತಿಯ ಮಗನೇ ಮಗನೇ ನಾನು. ಬಂದದ್ದು. ಹೌದೌದು. ಬಂದದ್ದು ಮನಸ್ಸಿನಲ್ಲಿ ಬೇರೆ ಯೋಚನೆ ಇದೆ ಎನ್ನುವಷ್ಟು ತಿಳಿಯದಷ್ಟು ನಾನು ಮೂರ್ಖನ? ನಿನ್ನ ಕಣ್ಣಿಗೆ ನಾನು ಮೂರ್ಖನಾಗಿ ಕಾಣ್ತೇನಾ? ವಿದ್ಯೆ ಕಲಿಯುವುದಕ್ಕೆ ಬಂದದ್ದು, ಬೇರೆ ಏನು ಕಾಣ್ತದೆ? ಈಗ ಬೇರೆ ಕಾಣ್ತದೆ ಅಂತಲೇ ಇಟ್ಟುಕೊಳ್ಳುವ. ಈಗ ನಿನಗದು ಕಾಣುವುದಿಲ್ವೋ? ನಿನಗೆ ಕಲಿಬೇಕು ಅಂತ ಆಗುವುದಿಲ್ವೋ? ಈಗ ನೀನು ಯಾವುದನ್ನು ಲಕ್ಷಿಸಿ ಹೇಳ್ತಿ ಅಂತ ಗೊತ್ತಾಯ್ತು. ಈಗ ಅದನ್ನೇ ಕಲಿಯುವುದಕ್ಕೆ ನಾನು ಬಂದದ್ದು ಅಂತ ಹೌದಾದ್ರು, ಈಗ ನಿನಗೂ ಅದರಲ್ಲಿ ಒಂದು ನಾನೂ ಕಲಿಬೇಕು, ಅವನ ಹಾಗೆ ಆಗಬೇಕು ಅಂತ ಬರಬೇಕು. ನಮ್ಗೆ ವಿಷಯ ಅದಲ್ಲ. ಮತ್ತೆ ಕೆಲವು ವಿದ್ಯೆಗಳು ಗೋಪನೀಯವಾಗಿರ್ಬೇಕು. ಹೌದೌದು. ಅದು ಕೆಲವರಿಗೆ ಸಿಗ್ಲೇಬಾರ್ದು, ನಿನ್ಗೆ ಅಂತೂ ಸಿಗ್ಲೇಬಾರ್ದು. ಅದಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದು. ಮೊನ್ನೆ ಒಬ್ಬ ಬರ್ಲಿಲ್ವಾ? ಯಾರು? ಮೊನ್ನೆ ಒಬ್ಬ ಹೊಗೆ 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 ಧೂಮಕೇತ ಅಂತ ಒಬ್ಬ ಬಂದಿದ್ದ. ಹಾಗೆ ಮಾಡಿಸಿದ್ದು ನಾನೇ. ಹೌದಾ? ಈಗ ನೀನು ಅಷ್ಟೆಲ್ಲ ಮಾಡಿಸಿದವ, ಈಗ ಯಾಕೆ ಮಾಡಿಸಿದ್ದು ಅಂತ ನನಗೆ ಅರ್ಥ ಆಗ್ಲಿಲ್ಲ. ನಾನು ಮತ್ತೆ ಬದುಕಿ ಬಂದೆ ಅಲ್ವ? ನೀನು ಕೆಟ್ಟ ಯೋಚನೆಯಿಂದ ಬಂದ ಕೆಟ್ಟವ ಎನ್ನ ಕಾರಣದಿಂದಲೇ ನಿನ್ನನ್ನು ಕಡಿದು 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 ಹಾಕಿ ಸಮುದ್ರಕ್ಕೆ ಒಂದು ಬಾರಿ ಹಾಕಿಸಿದ್ದೆ. ಈಗ ಹೆದರಿಕೆ ಆಗುದೇನು ಗೊತ್ತುಂಟು? ಏನು? ಎದ್ದು ಬರ್ತೀಯಲ್ಲ ಪುಣ್ಯಾತ್ಮ ನೀನು. ನೀನು ಹಾಗಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಮತ್ತೆ ಎದ್ದು ಬರ್ತಾನೆ ಅಂತ ಹೇಳಿದ್ರೆ ಗುರುಗಳಿಗೆ ಬೇಕು ಅಂತ ಆಯ್ತು. ಈಗ ನೀನು ಆಗ್ಲೇ ಆಡಿದ್ದಿ, ನೀನು ನಮ್ಮೊಟ್ಟಿಗೆ ಸೇರುವುದಿಲ್ಲ ಅಂತ. ನಾ ಸೇರ್ತೇನೆ, ಗುರುಗಳಿಗೆ ನಾ ಬೇಕಾದವ. ಈಗ ಗುರುಗಳ ಕೆಲಸಕ್ಕಾಗಿಯೇ ಬಂದವನು. ನಮ್ಗೆ ನೀನು ಬೇಡದವ, ನಮ್ಗೆ ನೀನು ಬೇಡದವ. ನೀನು ಬೇಕು ಅಂತ ಮನಸ್ಸು ಮಾಡಬೇಕು. ನಿನ್ನ ಮನಸ್ಸನ್ನು ಶುಭ್ರ ಮಾಡಿಕೋ, ಸರಿ ಆಗ್ತದೆ ಎಲ್ಲ. ನನ್ನ ಮನಸ್ಸನ್ನು ಶುಭ್ರ ಮಾಡಿ ಯೋಚಿಸಿದ್ರೆ ಒಂದು ಕೆಲಸ ಮಾಡ್ಬೇಕು ಅಂತ ಅನಿಸ್ತಾ ಉಂಟು. ಏನು ಮಾಡ್ಬೇಕು? ಎಂತ ಗೊತ್ತುಂಟು? ಈಗ ಬಾಯಿಲಿ ಏನು ನಾವು ಈಗ ಒಟ್ಟಿಗೆ ಸೇರ್ಬೇಕಲ್ಲ. ಈಗ ಬಾಯಿಲಿ, ಈಗ ಬಾಯಿಲಿ, ಬಾಯ್ ಬಾಯ್ ಊರಿಗೊಳಿಸಿ ಬೆರೆಸಿದನೋ ಮಧು ಭಾರ್ಗವನಿ ಈವರೆ ತೆಗೆದಂತಹ ಕತ್ತಿಯಿಂದ ಅವನನ್ನು ಹಾಕಿದ್ದೇನೆ. ಇಲ್ಲ 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 ಇಲ್ಲ, ಇವನು ಹೀಗೆಲ್ಲ ಹೋಗುವನಲ್ಲ. ಪುಡಿ 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 ಮಾಡಿ ಎಲ್ಲವೂ ಪುಡಿ ಪುಡಿಯಾಗಿ ಹೋಯ್ತು. ನಂಬಲಿಕ್ಕೆ ಆಗುದಿಲ್ಲ. ಬೆಂಕಿ ಹಾಕಿ ಸುಟ್ಟು 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 ಎಲ್ಲೂ ಬೆಲ್ಲ ಉಳಿದು ಹೋಯ್ತಲ್ಲ. ಎಲ್ಲವನ್ನು ಕಲ್ಲಿಂದ ಒಂದು ರೀತಿಯಾಗಿ ಹಿಟ್ಟು ಹಿಟ್ಟು ಹಿಟ್ಟಿನಾಗೆ ಆಯ್ತು. ಸಮುದ್ರಕ್ಕೆ ಇಲ್ಲ, ಸಮುದ್ರಕ್ಕೆ ಹಾಕಿದ್ರೆ ಆಗ್ಲಿಕ್ಕಿಲ್ಲ. ಬಂದಿದ್ದಾನೆ ಒಮ್ಮೆ. ಹೇಗೆ ಮಾಡಿದ್ರು ಮತ್ತೆ ಬರುವಷ್ಟು ಗುರುಗಳಿಗೆ ಪ್ರಿಯನ ಗುರುಗಳು. ಗುರುಗಳಿಗೆ ಪ್ರಿಯ, ಅವನು ಪ್ರಿಯನೇ. ಈಚೆಯಿಂದ ಗುರುಗಳಿಗೆ ಕೆಲವು ಪ್ರಿಯವಾದ ವಸ್ತುಗಳು ಸಹ ಉಂಟು. ಗುರುಗಳಿಗೆ ಮಧು ಪ್ರಿಯ. ಒಂದು ಕೆಲಸ ಮಾಡುವ, ಸೇವಕರಿಗೆ ಹೇಳಿ ಮಧು ಭಾಂಡವನ್ನೊಂದು ತರಿಸಿದ್ದೇನೆ, ಅದಕ್ಕೆ ಆ ಪುಡಿಯನ್ನು ಬೆರೆಸಿ ಪೂರ್ತಿ ಗುರುಗಳಿಗೆ ಹೀಗೆ ಕೊಂಡೋಗಿ ಕೊಡ್ಬೇಕು. ಹಾಗಾಗಿ ಒಂದು ಕೆಲಸ ಮಾಡ್ತೇನೆ, ಹೋಗುವಂತ ಗುರುಗಳ ಬಳಿಗೆ, ಗುರುಗಳ ಬಳಿಗೆ. ಗುರುಗಳೇ ಗುರುಗಳೇ ಗುರುಗಳೇ, ಹರುಜದ್ಯೋದದ ಪೊತ್ತುದನೋ ಜನೋ ತೆರಳಿ ಗುರುಪದ ಕೆರಗಿ ಸುರೆಯನು ಪರಿಗ್ರಹಿಸಬೇಕೆನಲು ಈಡಿದನಾಗೆ ಮೋದದಲ್ಲಿ. ಗುರುಗಳೇ ಗುರುಗಳೇ ಬಂದೆ 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 ಧಾವಿಸಿ ಬಂದಿದೆ ಬಂದೆ ಬಂದೆ. ಸಪ್ತಮಿಗೆ ಅಲ್ವಾ ಯಜ್ಞ ಇರುವುದು? ಹೌದೌದು. ಇವತ್ತೇನು ಹೊರೆ ಕಾಣಿಕೆ ಬಂದದ್ದು? ಈಗೊಂದು ಹೊರೆ ಕಾಣಿಕೆ ಉಂಟು ಗುರುಗಳೇ. ಒಂದೊಂದು ಚೂರು 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 ಬಂದೆ 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 ಚೂರು ಇಳಿಸ್ತೇನೆ ಗುರು. ಒಂದು ಚೂರು ಚೂರು ಕಷ್ಟ ಆಗ್ತಾ ಉಂಟು. ಒಂದು ವಿಷಯ ನಾನು ನಿನಗೆ ಹೇಳ್ತೇನೆ, ನಮಗೆ ಎಷ್ಟು ಭಾರವನ್ನು ಹೊರಲಿಕ್ಕೆ ಆಗ್ತದೆ ಅಷ್ಟನ್ನು ಮಾತ್ರ ನಾವು ಹೊತ್ತುಕೊಳ್ಬೇಕು. ಅದು ಭಾರವಾಗಿರ್ಲಿ ಅಥವಾ ಹೊಣೆಗಾರಿಕೆ ಆಗಿರ್ಲಿ, ನಮ್ಮ ಸಾಮರ್ಥ್ಯಕ್ಕೆ ಮೀರಿದ್ದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಳ್ಬಾರ್ದು. ಮೊದಲು ಅದನ್ನಲ್ಲಿ ಕೆಳಗಿಳಿಸು. ನಿಮ್ಮ ಪ್ರೀತಿಯನ್ನು ಒಳಗಿಟ್ಟುಕೊಂಡು ನಿಮ್ಮನ್ನು ಸಂತುಷ್ಟಿ ಪಡಿಸಬೇಕು ಎನ್ನುವುದನ್ನೇ ತಲೆಯಲ್ಲಿ ಹೊತ್ತು ಬಂದಿದ್ದೇನೆ ಗುರುಗಳೇ. ಇಳಿಸ್ತೇನೆ ಒಮ್ಮೆ 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 ಇಳಿಸ್ತೇನೆ. ಇಳಿಸು ಇಳಿಸು. ತಲೆಯಲ್ಲಿದ್ದದೆಲ್ಲ ಇಳೀತಾ? ತಲೆಯಲ್ಲಿದ್ದದೆಲ್ಲ ಇಳೀತಾ? ಒಂದು ಇಳಿತು ಗುರುಗಳೇ. ಮನಸ್ಸು ಹಗುರ ಆಯ್ತಾ? ಹೌದೌದು. ಈಗ ವಿಷಯ ಅಂತ ಹೇಳು. ವಿಷಯ ಒಂದುಂಟು ಗುರುಗಳೇ. ನೀವು ಹೇಳಿದ ವಿಷಯ ತುಂಬಾ ಸಂತೋಷ ಆಯ್ತು.
ಈಗ ನೀನು ಹೇಳುವ ವಿಷಯ ಇರಲಿ, ನಾನು ನಿನಗೆ ಹೇಳಿದ ವಿಷಯ ನಿನಗೆ ನೆನಪುಂಟು? ಹಾ, ನೆನಪುಂಟು. ಮನೆ ಹತ್ತಿರ ಬರಬಾರ್ದು, ನನ್ನ ಮಗಳು ಒಳಗಿರ್ತಾಳೆ, ನಿನ್ನೆದ್ರು ಮಾತಾಡುದಿಲ್ಲ. ಗುರುಗಳೇ ಗುರುಗಳೇ ಮತ್ತೆ ಅಂತ ಹೇಳಿ- ನನ್ನನ್ನು ಅವಳು ಕೆಂಪು ಕಣ್ಣಿನಿಂದ ನೋಡ್ತಾಳೆ. ಗುರುಗಳೇ ಅಂತೇಳಿ ಬರ್ಬಾರ್ದಿತ್ತು ನಾನು. ಮತ್ತೆ ಬೊಬ್ಬೆ ಹೊಡೆದುಕೊಂಡು ಬರ್ತಿ ಪುಣ್ಯಾತ್ಮ, ನಿಮ್ಮದು ಹೊರ ಕಾಣಿಕೆ ಏನಿದ್ರು ಕೂಡ ಗುಪ್ತವಾಗಿ ಬರಲಿ. ಈಗ ಅಮ್ಮನವರಿಗೆ ನಾವು ಬಂದದ್ದು ಗೊತ್ತಾಗ್ಲಿಲ್ಲ. ಗೊತ್ತಾಗ್ತಿದ್ರೆ ನೀನಿಲ್ಲಿ ಇರ್ತಿರ್ಲಿಲ್ಲ. ಹೌದು, ಮೆಲ್ಲ ಮಾತಾಡು. ದೇವರು ದೊಡ್ಡವರು. ಆ ಆರ್ಭಟ ಎಲ್ಲ ಬೇರೆ ಕಡೆಯಲ್ಲಿ, ಶುಕ್ರನ ಆಶ್ರಮಕ್ಕೆ ಬರುವಾಗಲ್ಲದು. ಅಲ್ಲ, ಎಷ್ಟು ನಂದಾಯ್ತಲ್ಲ ಗುರುಗಳೇ. ಇರ್ಲಿಯಪ್ಪ, ಅದು ಒಂದು ಮಗಳ ಮೇಲಿನ ಹೆದರಿಕೆ ಅಂತೇಳಿ ಅಲ್ಲ, ಸ್ವಲ್ಪ ಧೈರ್ಯ ಕಡಿಮೆ ಆಗಿ ನಾನು ಮಾತಾಡುದು. ಹಾಗಂತೇಳಿ ನಿನ್ನ ಮೇಲೆ ಪ್ರೀತಿ ಉಂಟು ನನಗೆ. ಮತ್ತೆ ನನ್ಗೂ ಸ್ವಲ್ಪ ನೆನಪಿತ್ತು ಗುರುಗಳೇ, ಆದ್ರೆ ನಿಮ್ಮನ್ನು ಸಂತುಷ್ಟಿ ಪಡಿಸಬೇಕು ಎನ್ನುವಷ್ಟು ಪ್ರೀತಿ ಮನಸ್ಸಿನಲ್ಲಿರುವಾಗ ಅಮ್ಮನದು ನೆನಪಾಗ್ಲಿಲ್ಲ ಅಂತ. ಅದು ಹಾಗೆಯ ಅತೀವವಾದಂತಹ ಭಕ್ತಿ ಇರುವಾಗ ಕೆಲವೆಲ್ಲ ಗಡಿಬಿಡಿ ಎಲ್ಲ ಆಗುವುದು ಹೌದು. ಈಗ ನಾನು ನಿನಗೆ ಹೇಳಿದಂತ ವಿಷಯ ಅಂತದ್ದು, ಇವತ್ತು ತಿಥಿ ಯಾವುದು ಅಂತೇಳಿ ನಿನಗೆ ಗೊತ್ತುಂಟು? ಯಾವುದು ಗುರುಗಳೇ? ನಾಡಿದ್ದು ಸಪ್ತಮಿ. ಸಪ್ತಮಿ ಅದಕ್ಕೆ ಹೇಳಿದ್ದು. ಬೇಕಾದಂತಹ ಯಜ್ಞ ಸಾಹಿತ್ಯಗಳನ್ನೆಲ್ಲ ಸಂಗ್ರಹ ಮಾಡಬೇಕು. ಯಜಮಾನ ಸ್ಥಾನದಲ್ಲಿ ಪವಿತ್ರ ಧಾರಣೆ ಮಾಡುವಂತಹ ನಿನ್ನ ಕೈಯಾರದ ಆಗಬೇಕು ಎನ್ನುವುದಾಗಿ ನಾನು ಹೇಳಿದ್ದೇನೆ. ಎಲ್ಲ ಹೇಳಿದ್ದು ಅದು ಬಿಟ್ಟು ನೀನು ಇಲ್ಲಿಗೆ ಬಂದು ಸಮಯವನ್ನು ವ್ಯರ್ಥ ಮಾಡಿದ್ರೆ ಹೋದ ಸಮಯ ಮತ್ತೆ ನಾವು ಬೇಕು ಅಂತೇಳಿ ಮರಳಿ ಬರ್ತದ ವರ್ಷ ಬರುವುದಿಲ್ಲ ಬರುವ. ಗುರುಗಳೇ. ನಿನಗೆ ಅದು ಯಾಕೆ ಅರ್ಥ ಆಗುದಿಲ್ಲ? ನಾನು ಹೇಳಿದೆ ಗುರುಗಳೇ, ಆ. ನಮ್ಮ ಸೇವಕರ ಬಳಿ ಅದನ್ನೇ ಹೇಳಿದೆ. ಗುರುಗಳು ಇಷ್ಟು ಒಳ್ಳೆ ವಿಷಯ ಹೇಳಿದ್ದಾರೆ, ನಾನು ಹೋಗಿ ತರ್ತೇನೆ ಅಂತ ಹೇಳಿ ಹೇಳಿದೆ. ಆಗ ನಮ್ಮ ಸೇವಕರೊಂದು ವಿಷಯ ಹೇಳಿದ್ರು. ಎಂತದ್ದು? ಏನೋ ಒಂದು ವಿಶೇಷವಾಗಿ ಏನೋ ಒಂದು ಮಾಡಿದ್ರಂತೆ. ಆ, ಹಾ, ಹಾ, ಹಾ. ಅವರು ಹೇಳಿದ್ರು, ಆ, ರಾಜನಿಗೆ ಅಂತೇಳಿಯೇ ಮಾಡಿದ್ದು ಆ, ಹಾ, ಹಾ, ಅಂತ ಹೇಳಿದ್ರು. ಆ. ಮತ್ತೆ ನೀವು ಹೇಳಿದ್ರಲ್ಲ ಗುರುಗಳೇ, ನಾಡಿದ್ದೆ ಸಪ್ತಮಿಗೆ ಪವಿತ್ರ ಪಾಣಿಯಾಗಿ ನೀನು ಕೂತ್ಕೊಳ್ಬೇಕು ಅಂತ ಹೇಳಿ. ಹೌದು. ನಾನು 2 ಕೈಯನ್ನು ಮೇಲೆ ಎತ್ತಿ ಮುಗ್ದದ್ದು. ಎಂತದ? ನನಗೆ ಆಗ್ಲಿಕ್ಕಿಲ್ಲ. ಯಾವುದು ಯಜ್ಞ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ? ಅಲ್ಲಪ್ಪ, ಮತ್ತೆ ಅವರು ತಂದದ್ದಾಗ್ಲಿಕ್ಕಿಲ್ಲ ಹೇಳಿದ್ದು. ಈಗ ನಿನಗೆ ಆಗದ್ದನ್ನು ಯಾವುದನ್ನು ಅವರು ತಂದದ್ದು? ಒಂದು ವಿಶೇಷವಾದ ಪೇಯವನ್ನು ತಂದಿದ್ದಾರೆ. ವಿಶೇಷವಾದಂತಹ ಪೇಯ. ಈಗ ನಿನಗೆ ಬೇಡದ್ದೆಲ್ಲ ನನಗೆ ಬೇಕು ಅಂತೇಳಿ ನೀನು ಹೇಗೆ ಗ್ರಹಿಸಿ? ನನ್ಗೆ ಬೇಡದ್ದು ಅಂತೇಳಿ ಅಲ್ಲ, ಆ. ನನ್ಗೆ ಬೇಕಾದದನ್ನೇ ಮಾಡಿದ್ದವರು. ನಮಗೆ ಬೇಕಾದದ್ದನ್ನೇ ಮಾಡಿದ್ದು. ನಿನಗೆ ಬೇಕು ಅಂತೇಳಿ ಉಂಟು, ಹಾಗಂತೇಳಿ ಸ್ವೀಕರಿಸಲಾರದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೀನಿದ್ದಿ. ಹೌದು, ನಿಮ್ಮ ಮಾತಿಗೆ ಕಟ್ಟು ಬಿದ್ದಿದ್ದೇನೆ. ಹಾಗೆ ನನ್ನ ಮಾತಿಗೆ ಕಟ್ಟು ಬಿದ್ದಂತಹ ನೀನು ಇದು ಏನು ಕಟ್ಟಿಕೊಂಡು ಬಂದು ಮುಂಡಾಸು ಕಟ್ಟಿದ್ದು, ತಲೆ ಮೇಲೆ ಇಟ್ಟದ್ದು, ನಿಮ್ಗೆ ಅಂತೇಳಿ ಹೊರ ಕಾಣಿಕೆ ತಂದದ್ದು. ಅದನ್ನೇ ನನ್ನ ಗುರುಗಳ ಬಳಿಗೆಲ್ಲ ಬರುವಾಗ ಮಣ್ಣಿನ ಪಾತ್ರೆಯಲ್ಲಿ ಎಲ್ಲ ತರುದ, ಅದು ಮಣ್ಣಲ್ಲೇ ತರ್ಬೇಕು ಅಂತ. ಒಂದು ಸುವರ್ಣ ಪಾತ್ರೆಯಲ್ಲೆಲ್ಲ ತರುದಪ್ಪ, ಅದು ಮಣ್ಣಲ್ಲಿ ರುಚಿ ಹೆಚ್ಚು ಅಂತ ನೀವೇ ಹೇಳಿದ್ದಲ್ಲ ಗುರುಗಳೇ. ಆ ಪಾಠ ಎಲ್ಲ ನಿನ್ಗೆ ಒಳ್ಳೆ ನೆನಪುಂಟಲ್ಲ? ಅದು ಮತ್ತೆ ನೀವು ಹೇಳಿದ ಮೇಲೆ ನಮಗೆ ಬೇಕಾದ್ದು ಯಾವುದು ತಲೆಯಲ್ಲಿ ಇರುವುದಿಲ್ಲ ಪುಣ್ಯಾತ್ಮ ನಿಮಗೆಲ್ಲ. ನಿಮ್ಮ ಗುರುವಾಗಿ ನಾನು ಕೆಟ್ಟೆ, ಹಾಗಂತೇಳಿ ನಿಮ್ಮೊಳಗೆ ಒಂದು ಭಕ್ತಿ ಉಂಟಲ್ವಾ? ಈಗ ಎಂತದ್ದು ನಿಷ್ಕಲ್ಮಶ ಭಕ್ತಿ ಗುರುಗಳೇ, ನಿಮ್ಮ ಪ್ರೀತಿಯ ಶಿಷ್ಯ ಅಲ್ವಾ ನಾನು? ಹೌದೌದು. ಈಗ ಮಡಿಕೆಯಲ್ಲಿ ಎಂತ ತಂದದ್ದು? ಎಲ್ಲಿಯಾದ್ರೂ ತೀರ್ಥಕ್ಷೇತ್ರದ ತೀರ್ಥವನ್ನು ತಂದಿದ್ಯೋ ಹೇಗೆ? ಒಳ್ಳೆ ತೀರ್ಥ ತಂದಿದ್ದೇನೆ ಗುರು. ಮಧು ಎನ್ನುವ ತೀರ್ಥವನ್ನು ತಂದಿದ್ದೇನೆ ಗುರು. ಮಧು 48 ದಿವಸ ಸ್ವೀಕರಿಸುದು ಬಿಡು, ಅದ್ರ ವಿಷಯ ತೆಗಿಬಾರದು ಅಂತ ಹೇಳಿದ್ದೇನೆ. ಗಾಳಿ ಕೂಡ ತಗೊಳ್ಳಿಲ್ಲ ಗುರುಗಳೇ ನಾನು. ಪುಣ್ಯಾತ್ಮ, ನನ್ನನ್ನು ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡು. ನಾನು ನಿನ್ನ ಬಳಿಯಲ್ಲಿ ಹೇಳಿದ್ದೇನು, ಒಂದು ಯಜ್ಞವನ್ನು ಮಾಡಬೇಕಿದ್ರೆ ನಿಮ್ಮ ಹಣೆಯಲ್ಲಿ 48 ದಿವಸ ನಿಮಗೆ ವೃತನೀಯದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಒಂದು 16 ದಿವಸ ಆದ್ರೂ ಕೂಡ ಅದರಿಂದೆಲ್ಲ ಮಧು ಮಾಂಸ ವರ್ಜಿತರಾಗಿ ಇರಬೇಕು ಅಂತೇಳಿ ಹೇಳಿದ್ರೆ ಅದನ್ನು ತಲೆಯಲ್ಲಿ ಹೊತ್ತುಕೊಂಡು ಬಂದಿದ್ದಾನೆ. ಗುರುಗಳೇ, ನಾನು ಅದರ ಸುವಾಸನೆ ಕೂಡ ತಕೊಳ್ಳಿಲ್ಲ ಗುರುಗಳೇ, ಅದು ಮುಚ್ಚಿದ ಹಾಗೆ ಉಂಟು. ಅದು ಹೌದಪ್ಪ, ಎಲ್ಲರೂ ಕೂಡ ಹಾಗೆ ಹೇಳುದು. ನಾನು ಕುಡಿಲಿಲ್ಲ, ನಾನು ಅವರಿಗೆ ಕೊಟ್ಟದ್ದು ಅಷ್ಟೇ ಎನ್ನುವುದಾಗಿ. ನನ್ನ ಮೇಲೆ ಒಂದು ನಂಬಿಕೆ. ಈಗ ಇಲ್ಲಿ ಒಂದು ನಿನಗೆ ಪಾಠ ಉಂಟು. ಏನು ಗುರುಗಳೇ? ಒಂದು ಮಧು, ಮಾನಿನಿ, ಇದನ್ನೆಲ್ಲವನ್ನು ಕೂಡ ನಾವು ಬೇಡ ಅಂತೇಳಿ ಬಿಟ್ಟ ಮೇಲೆ ಅದರ ಹತ್ತಿರಕ್ಕೂ ಸುಳಿಯ ಕೂಡದು. ದೊಡ್ಡ ದೊಡ್ಡ ಸಂಕಲ್ಪವನ್ನು ಮಾಡ್ಲಿಕ್ಕೆ ಹೊರಡುವಾಗ ಇಂಥದ್ದೆಲ್ಲ ಅಂತರಾಯ ಬರ್ತದೆ. ಅಂತಹ ಮಾಯೆಗೆ ನಾನು ಒಳಗಾಗಬಾರ್ದಂತ ಹೇಳಿದ್ರೆ ನಿಮ್ಮ ತಲೆಗೆ ಹತ್ತುದಿಲ್ಲ. ನಿಮ್ಮ ತಲೆಗೆ ಹತ್ತದವರು ನೀವು ಮತ್ತೆ ಸ್ವರ್ಗಲೋಕ ಪ್ರಾಪ್ತಿಯನ್ನು ಮಾಡುವುದು ಹೌದಾ? ಹೋಗಿ ಹೋಗಿ ನಿಮ್ಮ ಗುರುವಾಗಿ ನಾನು ಕೆಟ್ಟಿದ್ದೇನಲ್ಲ ಗುರುಗಳೇ. ನಮ್ಮದು ಶತಾಪರಾಧ ಆಯ್ತು ಗುರು. ಕಡೆಗೆ ಇದು ಹೆಂಗಸರಾಗಿ ಅಳಿಲಿಕ್ಕೆ ನೀನೇನು ಸ್ತ್ರೀ ಪಾತ್ರದವನ? ಅಳ್ಳಿಕ್ಕೆ ಮಾಡುದು ಗುರುಗಳೇ, ನಿಮ್ಮನ್ನು ಒಪ್ಪಿಸ್ಬೇಕಿದ್ರೆ ಹಾಗೆ ಮಾಡ್ಬೇಕಷ್ಟೇ ಗುರು. ಈಗ ತನ್ನದ್ದು ಯಾರಿಗಿದು? ಈಗ ಗುರುಗಳೇ, ನೀವು ಹೇಳಿದ್ರಲ್ಲ, ನನ್ನ ಮೇಲೆ ಒಂದು ನಂಬಿಕೆ ಇಲ್ವಾ ಗುರುಗಳೇ? ನಾನು ಅದರದ್ದು ಈಗ ಹಿಂದೆ ಇಟ್ಟಿದ್ದೆ. ನೀನು ಸ್ವೀಕಾರ ಮಾಡ್ಲಿಲ್ವಾ?
ಅದರದ್ದು ಸುವಾಸನೆ ಕೂಡ ನಾನು ತಕೊಳ್ಳಿಲ್ಲ. ಮತ್ತೆ ಇದು ತಂದದ್ದು ಯಾರಿಗೆ? ನಿಮಗೆ ಗುರುಗಳೇ. ನನಗ ಆ, ಅಲ್ಲ, ನಾನು ಹೇಳಿದ್ದು ಹಾಗೆ, ನೀನು ತಗೊಳ್ಬಾರದು ಅಂತೇಳಿ. ಹಾಗಂತೇಳಿ ನಾವು ತಗೊಳ್ಬಾರದು ಅಂತೇನಿಲ್ಲ. ಅಂದ್ರೆ ಹಾಗೆಲ್ಲ, ನಮಗೆ ಕೆಲವೆಲ್ಲ ಹತ್ತಿರ ಬಂದ್ರು ಕೂಡ ನಾವು ಬೆಂಕಿಯ ಹಾಕಿ, ನಮ್ಮಲ್ಲಿಗೆ ಯಾವುದು ತಾಗಿದ್ರು ಕೂಡ ಬೆಂಕಿ ಅದನ್ನು ತಾಗಿಸಿಕೊಳ್ಳಿದ ತನ್ನೊಳಗೆ ಸುಟ್ಟುಕೊಂಡು ಅದನ್ನು ಪೂತವಾಗಿಸಿಕೊಳ್ತದೆ. ಈಗ ಇದು ನನಗೆ ತಂದದ್ದ, ಇಟ್ಟು ಹೋಗು. ಇಟ್ಟಿದ್ದೇನೆ ಗುರುಗಳೇ. ಆದ್ರೆ ಹ. ನನ್ಗೆ ಒಂದು ಆಸೆ ಅಲ್ಲ ಗುರುಗಳೇ. ಯಾವುದು? ನಿನಗೂ ಸ್ವಲ್ಪ ಬೇಕಾ? ಅದೆಲ್ಲ ಈಗ ಆಗ್ಲಿಕ್ಕಿಲ್ಲ. ಈಗ ನಿಮ್ಮ ಹಾಗೆ ನಾನು ವ್ರತಬದ್ಧ ಗುರುಗಳೇ, ನಿಮ್ಮ ಮಾತಿನ ವ್ರತಬದ್ಧ ಗುರುಗಳೇ. ಏನೋ ನೀವು ಕುಡಿಯುವ ಚಂದ ಒಂದು ನೋಡ್ಬೇಕು ಗುರುಗಳೇ. ನಾನು ನಿನ್ನಂತ ಶಿಷ್ಯರಿರ್ಬೇಕು. ಯಾಕೆ ಗುರುಗಳೇ? ಕುಡಿಸಿ ಕೆಲಸ ಮಾಡಿಕೊಳ್ಳುವಂತಹ ಶಿಷ್ಯರು ನೀವೆಲ್ಲ. ಅದು ಕುಡಿಯುವುದು ಅಂತೇಳಿ ಒಂದು ಚಂದ ಉಂಟನ? ಮತ್ತೆ ಮತ್ತೆ ನೋಡಿ ಗುರುಗಳೇ, ಬೆಳಗ್ಗೆ ಕುಡಿಯುವಾಗ ಆ, ಅದಕ್ಕೆ ಮದ್ದು ಅಂತೇಳಿ ಹೇಳ್ತಾರಂತೆ. ಹಾ, 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 ಮಧ್ಯಾಹ್ನ ಕುಡಿಯುವಾಗ ಅದಕ್ಕೆ ಮದ್ದು ಅಂತೇಳಿ ಹೇಳ್ತಾರೆ. ಆ, ಈಗ ಸಂಜೆ ಆಗ್ತಾ ಉಂಟು, ಆ, ಈಗ ಸುರೆ ಆಗಿರ್ತದೆ. ಆ, ಹಾ, ಹಾ. ಅದು ನಿಮ್ಗೆ. ನಿನಗೆ ನಮ್ಮ ಆಶ್ರಮ ಬಿಟ್ಟು ಬೇರೆ ಎಲ್ಲಿಯಾದ್ರೂ ಸಂಜೆ ಆಗುವಾಗ ಬೇರೆ ಕಡೆ ಕಲೀಲಿಕ್ಕೆ ಹೋಗ್ತೀಯ? ಇಲ್ಲ ಗುರುಗಳೇ. ಮತ್ತೆ ಇದನ್ನಿಲ್ಲ ನಿನಗೆ ಯಾರೋ ಪಾಠ ಮಾಡಿದ್ದಿದೆಲ್ಲ? ನೀವೇ ಗುರುಗಳೇ ಅದು ತಕೊಂಡ ಮೇಲೆ ಹೇಳುವ ಪಾಠ. ತಗೊಂಡ ಮೇಲೆ ಕೆಲವೆಲ್ಲ ಹೇಳಿದ. ಅದು ಹೌದು, ಅದೆಲ್ಲ ನನಗೆ ಅದು ತಗೊಂಡು ಪಾಠ ಮಾಡಿದ ಮೇಲೆ ಏನು ಹೇಳಿರ್ತೇನೆ ಅಂತೇಳಿ ನೆನಪಿರುವುದಿಲ್ಲ. ನಮ್ಗೆ ಅದು ಮುಖ್ಯ ನೆನಪಿರ್ತದೆ. ಈಗ ಹ. ಕೆಲವರಿಗೆ ಹಾಗೆ, ಕೆಲವರ ಎಲ್ಲ ಹೇಗೆ ಅಂತ ಹೇಳಿದ್ರೆ ದೇವರ ಎದುರಿಗೆ ಇಟ್ಟು ನಮ್ಮ ಎದುರಿಗೆ ಅದನ್ನೊಂದು ನೈವೇದ್ಯ ಮಾಡಿ ಪ್ರಸಾದದ ರೂಪದಲ್ಲಿ ಕೊಡಿ ಅಂತೇಳಿ ಕೇಳ್ತಾರೆ. ಗುರುವಿನ ಮೇಲೆ ನಿನಗೆ ಒಂದು ಭಕ್ತಿ ಭಾವ ಅಲ್ವಾ? ಏನು ತಕೊಂಡ್ರು ಮೊದಲು ಗುರುಗಳಿಗೆ ಕೊಡುದು. ಅದುಂಟಪ್ಪ, ನಿನ್ನ ಜಾತಿಯಲ್ಲೆಲ್ಲ ಉಂಟು. ಕೊಟ್ಟದ್ರಲ್ಲಿ ಏರುಪೇರು ವಿಷಾಮೃತ ಎಲ್ಲ ಇದ್ರೆ ಅದನ್ನೆಲ್ಲವನ್ನು ಕೂಡ 7 ಸಮುದ್ರದ ಆ ಕಡೆಗಾಗಿ ಕೊಟ್ಟದನ್ನು ಸಂತೋಷದಿಂದ ಸ್ವೀಕಾರ ಮಾಡಬೇಕು ಅಂತೇಳಿ ಅವನ ಎದುರಿಗೆ ಕುಡಿಯುವಂಥದ್ದಲ್ವ? ಹಾಗಾಗಿ ಒಂದು ಗುರುಗಳು ನೀನು ಸಮರ್ಪಿಸಿದಂತಹ ಇದನ್ನು ಏನು ಮಧುವ, ಮಧುವನ್ನು ಇಂಟುವಂತಹ ಸೊಬಗನ್ನು ನೋಡಬೇಕು ಅಂತೇಳಿ ನಿನ್ನ ಮನಸ್ಸಲ್ಲಿ ಇರ್ಲಿ. ನಿಮ್ಮದು ಮಾತು ಸ್ವಲ್ಪ ಸರಿ ಇಲ್ಲದಿದ್ರು ಮನಸ್ಸು ಒಳ್ಳೇದು. ಹಾಗಾಗಿ ನಿನ್ನಲ್ಲಿ ಬದುಕಿದೆ ಗುರುಗಳೇ. ಹೌದಪ್ಪ, ನೀವು ಅಷ್ಟರಲ್ಲೇ ಬದುಕಿದ್ದು. ಇಲ್ಲದಿದ್ರೆ ನಿಮ್ಮ ಈ ಆರ್ಭಟ ಮಾತನ್ನೆಲ್ಲ ಹೋಗಿ ಬೇರೆ ಕಡೆಯಲ್ಲಿ ನೀವು ಬದುಕಲಿಕ್ಕೆ ಉಂಟು. ಕೇಳಿದ್ರೆ ಹೇಳ್ತೀರಿ ನಿಮಗೆ ಯಾರು ವಿದ್ಯೆ ಕಲಿಸಿದ್ದು ಅಂತೇಳಿ ನಮ್ಮ ಹೆಸರಲ್ಲಿ ಹಾಳಾಗುದು. ಇರ್ಲಿ, ಎಷ್ಟಾದ್ರೂ ಕೂಡ ಮಕ್ಕಳ ಹಾಗೆ ಅಲ್ವಾ ನೀವೆಲ್ಲರೂ ಕೂಡ? ಹೌದು ಗುರುಗಳೇ. ನೋಡ ಅದನ್ನ ತನ್ನ ಎದುರಲ್ಲಿ ಹಿಂದೆಯಿಂದ ತಂದು ಕೊಡ್ತೇನೆ ಗುರುಗಳೇ. ಹಿಂದೆಯಿಂದ ತಂದು ಕೊಡು 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 ಆಗುತ್ತೆ ಗುರುಗಳೇ. ಚೂರು ಸಹ ಅಲ್ಲ, ನಿಮ್ಗೆ ಕೊಟ್ಟ ಮೇಲೆ ಅದು ಪೂರ್ತಿ ನಿಮಗೆ. ತಗೊಳ್ಳಿ ಗುರುಗಳೇ, ತಗೊಳ್ಳಿ ತಗೊಳ್ಳಿ. ಈಗ ನೀನು ವೃತನಿಷ್ಠನಾಗಿದ್ಯಲ್ವಾ, ನಿನಗೆ ಅದರಲ್ಲಿ ಬೇರೆ ಏನು ಪ್ರಸಾದ ರೂಪದಲ್ಲಿ ಪುನಃ ಕೊಡ್ಲಿಕ್ಕೆ ಅಂತದಿಲ್ಲ. ಇದೆಲ್ಲ ಸಂಪೂರ್ಣವಾಗಿ ನನಗೆ ಅಲ್ವಾ? ಅದೇ ನನ್ಗೆ ಸಂತೋಷ. ಕೊಡು 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 ಕೊಟ್ಟಿದ್ದೇನೆ. ಇದು ಮೊನ್ನೆ ಕೊಟ್ಟದಾಗೆಲ್ಲ ಸ್ವಲ್ಪ ಹಾಗೆ ಉಂಟು. ಇದು ಬಂದವನು ಧೂಮಕೇತಲ್ಲ ನೀನು ಗುರುಗಳೇ? ಧೂಮ ಅಲ್ವಾ? ಅಲ್ಲ, ಇನ್ನು ಗುರುಗಳಿಗೆ ನಾನು ಧೂಮಕೇತು ಹಾಗೆ ಕಂಡದ್ದು ಇಲ್ಲ. ವೃಷಭ್ 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 ವೃಷಪರ್ವ ಗುರುಗಳೇ. ಇದು ನಾನು ಏನಾದ್ರು ಮೊದಲು ತಪ್ಪಿ ಮಾತಾಡಿದ್ರೆ ಬೇಸರ ಒಂದು ಮಾಡಬಾರ್ದು. ಇಲ್ಲ ಗುರುಗಳೇ, ಇನ್ನು ಬೇಸರ ಮಾಡ್ಲಿಕ್ಕೆ ಇಲ್ಲ. ನಿನ್ನ ಕೆಲಸ ಆಯ್ತು. ನಾನು ಸತ್ಯ ಹೇಳುದು, ನನಗೆ ಶಿಷ್ಯರು ಒಳ್ಳೇದಾದ್ರೆ ನಾನು ಒಳ್ಳೇದಾದ್ರೆ. ಹೌದು, ನಾನು ನನಗೋಸ್ಕರ ಬದುಕಿದ್ದೆ ಅಲ್ಲ. ಈಗ ನಾನು ಇದನ್ನು ನನಗೆ ಅಂತೇಳಿ ಕೊಡ್ದಾದ ಸತ್ಯ ಹೇಳು. ನೀನು ಆ ಕಡೆ ಅಲ್ಲಾಡ್ಬೇಡ. ಇಲ್ಲ ಗುರುಗಳೇ, ನೆಟ್ಟಗೆ ನಿಂತೇಳಿ ಇದು ಈಗ ನಾನು ನನಗೆ ಅಂತೇಳಿ ಕೊಡ್ದ. ದೇವರೇ, ನಾನೀಗ ನಿಂತಲ್ಲೇ ನಿಂತಿದ್ದೇನಲ್ಲ. ಹಾಗೆ ನಾವು ಯಾವುದೇ ಒಂದು ವಿಷಯದಲ್ಲಿ ನಿಲ್ಲುವಾಗ ಅದರಲ್ಲಿ ಒಂದು ಗಟ್ಟಿಯಾದಂತಹ ನೆಲೆ ಮುಖ್ಯ. ಇದು ನೀನು ಕೊಟ್ಟದಕ್ಕೆ ನಾನು ಹೇಳುದಲ್ಲ. ಒಳ್ಳೆತ್ತಲ್ಲ ಗುರುಗಳೇ? ಹೌದೌದು, ತುಂಬಾ. ನಾನು ಇಷ್ಟರವರೆಗಿಂತದ್ದು ಕುಡಿಲೇ ಇಲ್ಲ. ಇಂಥದ್ದು ಇಲ್ಲಿವರೆಗೆ ಸಿದ್ಧವೇ ಆಗ್ಲಿಲ್ಲ ಅಲ್ವಾ? ಏನೋ ಒಂದು ನನಗೆ ಆಪ್ಯಾಯಮಾನವಾದದ್ದು ನನ್ನ ಒಳಗೆ ಹೋದಾಗಿ. ನಿಮ್ಗೆ ಇಷ್ಟ ಆದದ್ದೆಲ್ಲ ಅದ್ರಲ್ಲೇ ಉಂಟು ಗುರುಗಳೇ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ನನ್ನೊಳಗೆ ಸೇರಿಸಿಕೊಂಡಿದ್ದೇನೆ. ಇವತ್ತಿಗೆ ನಾನು ಹೇಳ್ತಾ ಇದ್ದೇನೆ, ನನ್ನ ಶಿಷ್ಯನಾದಂತಹ ಧೂಮಕೇತ, ನಿಂದ ಹೆಸರಿಂದ ವೃಷಭ್, ನಿನ್ನನ್ನು ಈ ಪ್ರಪಂಚದಲ್ಲಿ ಲೋಕ ವಿಖ್ಯಾತ ಮಾಡದೇ ಇದ್ದರೆ ನಾನು ಶುಕ್ರನೇ ಅಲ್ಲ. ನಾಡಿದ್ದು ಯಜ್ಞದಲ್ಲಿ ಕುಳಿತು ನಿನ್ನನ್ನೊಂದು ಮೇಲೆ ಕಳಿಸದೇ ಇದ್ದರೆ ನಾನು ಗುರುವೇ ಅಲ್ಲ. ಆಯ್ತಲ್ಲ, ಸನ್ನಿಧಾನದಿಂದ ನಿನಗೆ ಅಭಯ ವಾಕ್ಯ ಸಿಕ್ಕಿತಲ್ಲ,
ಧನ್ಯನಾದೆ ಗುರುಗಳೇ, ಧನ್ಯನಾದೆ. ಹಾಗೆ ಹೋಗುದಲ್ಲ, ಈ ಮಡಿಕೆಯನ್ನು ಹೊತ್ತುಕೊಂಡು ಹೋಗು, ನಿನಗೆ ಭವಿಷ್ಯದಲ್ಲಿ ಅದು ಉಪಯೋಗಕ್ಕೆ ಬರ್ತದೆ. ತಗೊಳ್ತೇನೆ ಗುರುಗಳೇ. ಹೋಗುವಾಗಿನ್ನು ನನ್ನ ಮಗಳ ಕಣ್ಣಿಗೆಲ್ಲ ಬೀಳ್ಬೇಡ. ಅಲ್ಲಪ್ಪ, ಅಮ್ಮನಿಗೆ ಕಾಣದಾಗೆ ಬರ್ಲಿಕ್ಕೂ ಸಾಕು, ಹೋಗ್ಲಿಕ್ಕೂ ಸಾಕು. ಆಯ್ತಾಯ್ತು. ಧೂಮಕೇತು ಛೆ, ಅಲ್ಲ ಗುರುಗಳೇ, ವೃಷಪರ್ವ. ವೃಷಪರ್ವ ನೇರ ನಡೆದುಕೊಂಡು ಹೋಗ್ಬೇಕು. ನೀನು ಆ ಕಡೆ ಈ ಕಡೆ ಎಲ್ಲ ವಾಲಿಕೊಂಡೆಲ್ಲ ಹೋಗುವ. ಇನ್ನು ಗುರುಗಳಿಗೆ ಹೇಳಿದ್ರೆ ಆಗುದಿಲ್ಲ, ನಾನು ಆಶ್ರಮದ ಹಿಂದೆ ಅಲ್ಲಿ ಹೋಗು ಹೋಗು. ಹೋದನ ಹೌದು ಇದು ಮಗಳು ನೋಡಿದ್ರೆ ಅಲ್ಲ, ಅದೇ ಮಗಳು ನೋಡದಾಗೆ ಹೋಗ್ಬೇಕು ಅಂತೇಳಿ ಹೇಳಿದ್ದೇನೆ ಅಲ್ಲ, ನಾನು ಸರಿದ್ದೇನಪ್ಪ. ಹೌದಾ? ಅಲ್ಲ, ಮತ್ತೆ ಒಂದು ನಮಗೆ ಅಂತೇಳಿ ನಾವು ಸ್ವೀಕಾರ ಮಾಡುದಲ್ಲಪ್ಪ. ಈ ಶಿಷ್ಯರೆಲ್ಲ ಪ್ರೀತಿಯಲ್ಲಿ ಒಂದು ಶಾಲು ಕೊಡುದು, ಕೆಲವರೆಲ್ಲ ಒಂದು ಕುಡಿಲಿಕ್ಕೆ ಕೊಡುದು, ಫಲವಸ್ತು ಕೊಡುದು, ಅದನ್ನು ಸ್ವೀಕಾರ ಮಾಡದಿದ್ರೆ ಅವರು ಗುರು ಅಂತೇಳಿ ಆಗ್ತಾರೆ. ಗುರುಸ್ಥಾನ ಅಂತ ಹೇಳಿದ್ರೆ ಹಾಗೆ ಅಲ್ವಾ? ಶಿಷ್ಯರು ಏನೇ ಕೊಟ್ಟರು ಕೂಡ ಹೆಂಡ ಆಗ್ಲಿ ಕೆಂಡಾಗ್ಲಿ ಅದನ್ನು ಸಂತೋಷದಲ್ಲಿ ಸ್ವೀಕಾರ ಮಾಡಿಕೊಳ್ಬೇಕು. ಅದನ್ನು ತಗೊಳ್ಳದಿದ್ರೆ ಅವರು ಎಂತದು ಗುರು? ನಿಜ ಅರ್ಥದ ಗುರು ನಾನೀಗ. ಇದು ಎಂತದೊಂದು ಹೊಟ್ಟೆಯಲ್ಲಿ ಒಂದು ಏನು ಉರಿ ಉರಿ ಎದ್ದ ಹಾಗೆ ಆಗುದು. ಏನು? ವಾಹ್, ನೋಡ್ತಾ ಇದ್ದೇನೆ. ಇದು ಸಂಜೆ ಆದದ್ದಲ್ಲ, ಸಂಧ್ಯಾಕಾಲ ಆದಾಗೆ ನನಗೆ ಅನಿಸುವುದು. ಈಗ ಇದು ಸಂಧ್ಯೆ ಆದ್ರೆ ಒಂದು ಜಪ ಮಾಡ್ಬೇಕಲ್ಲ, ಮತ್ತೆ ಅಲ್ಲ ನಾನು ಜಪ ಮಾಡ್ಬೇಕ, ಮತ್ತೆ ಯಾರು ಅಲ್ಲ ನಾನೇ ಮಾಡ್ಬೇಕಲ್ಲ, ನಾನು ಮಾಡ್ಬೇಕು ಅಂತೇಳಿ ಅವಶ್ಯಕತೆ ಉಂಟು. ಈಗ ಸಾನ್ನಿಧ್ಯ ಇರುವಂತ ಕಲ್ಲಿಗೆ ಪುನಃ ಪ್ರಾಣ ಪ್ರತಿಷ್ಠೆ ಮಾಡ್ಲಿಕ್ಕೆ ಉಂಟ. ನನ್ನ ಜಪವನ್ನು ಬೇರೆಯವರು ಮಾಡ್ಬೇಕು, ನಾನು ಮತ್ತೆಂತದ್ದು ಜಪ ಮಾಡು ಹಾಗಂತೇಳಿ ನನಗೆ ಅಲ್ಲದಿದ್ರು ಕೂಡ ನನ್ನ ಮಗಳಿಗೋಸ್ಕರ ನಾನು ಮಾಡ್ಬೇಕು. ಹಾಗಾಗಿ ಇವತ್ತು ಜಪ ಎಲ್ಲ ಎಂತದಿಲ್ಲ, ಹೋಗಿದ್ದೇನೆ, ಭಸ್ಮವನ್ನೆಲ್ಲ ಹಣೆಗೆಲ್ಲ ಬಳಿದುಕೊಂಡಿದ್ದೇನೆ. ಹೇಳ್ಬೇಕು, ಈಗ ಜಪ ಮಾಡಿದಾಗೆ ಕಾಣ್ತೇನೆ ಇಲ್ವಾ? ಅಲ್ಲ ಹಾಗೆ ಕಾಣ್ತೇನಲ್ಲ, ಅಷ್ಟು ಕಂಡ್ರೆ ಸಾಕು. ಇನ್ನು ಒಳಗಿನ ಒಂದು ಪರಮಾತ್ಮ ಆತ್ಮಾರಾಧನೆ. ಆತ್ಮಾರಾಧನೆ ಅಂತ ಹೇಳಿದ್ರೆ ಅದೇ, ಇದನ್ನು ಕುಡಿದ ಮೇಲೆ ಒಂಥರ ಹೊಟ್ಟೆಯಲ್ಲಿ ಉರಿ ಉರಿ. ಇದನ್ನು ತಣಿಸುದು ಹೇಗೆ ಅಂತ ಕೇಳಿದ್ರೆ ಹೊಟ್ಟೆಗೆ ಏನಾದ್ರೂ ತಗೊಳ್ಬೇಕು. ಎಂತ ಕರ್ಮ ಕೊಟ್ಟಿದ್ದಾನೆ ಗೊತ್ತಿಲ್ಲ, ಹೊಟ್ಟೆಯಲ್ಲಿ ಎಲ್ಲವೂ ಕೂಡ ಉರಿ ಹೇಳ್ತಾ ಉಂಟು. ಇಷ್ಟು ಹೊತ್ತಾದ್ರೂ ಕೂಡ ಇವಳು ಎಂತದಕ್ಕೆ ಹೊರಗೆ ಬರುವುದಿಲ್ಲ. ಇಲ್ಲದಿದ್ರೆ ಹಸಿವಾಗುತ್ತದೆ ಅಂತೇಳಿ ಅವಳೇ ಮೊದಲು ಬರುವಂತದ್ದು. ಎಲ್ಲಿದ್ದಾಳಪ್ಪ ಮಗಳೇ? ದೇವಯಾನಿ, ದೇವಯಾನಿ. ಏನು? ದೇವಯಾನಿ, ಮುಂದೆ ಬಂದು ಮಾತಾಡು. ಅಲ್ಲ, ನಾನು ಮುಂದೆ ಬರ್ತೇನೆ, ನೀವು ಬಾಗಿಲಿರೋ ಬದಲು ಗೋಡೆಯ ಬಳಿಗೆ ಯಾಕೆ ಹೋಗುದು? ಯಾರು? ನಾನ? ಹೌದು, ಇದೀಗ ಗೋಡೆ ಇರುವುದು ಇಲ್ಲಿ. ಇದೀಗ ಗೋಡೆಯ ಮಗಳೇ. ಓ, ಇದು ಎದುರಿಗೆ ಬಂದು ನಿಲ್ಲು. ನೀನು ಬಂದಿದ್ದೇನಲ್ಲ. ಏನು ಆ ಕಡೆ ಈ ಕಡೆ ಎಲ್ಲ ವಾಲಾಡ್ತಾ ಇದ್ದಿ ನೀನು? ಯಾರು? ನಾನು ನೆಟ್ಟಗೆ ನಿಂತಿದ್ದೇನೆ, ನೇರ ಬಂದಿದ್ದೇನೆ. ಈಗ ನೀನು ನೇರವಾಗಿ ಬಂದದ್ದ? ಹೌದು. ಈ ಪ್ರಪಂಚವೇ ಒಂದು ಅದು ಅಲ್ಲೋಲ ಕಲ್ಲೋಲ ಅಂತ ಹೇಳಿ. ಗೊತ್ತಾಯ್ತು. ಹೌದಲ್ಲ, ನಿಮಗೆ ಆಗಿದೆ ಅದು, ಹಾಗಾಗಿ ಪ್ರಪಂಚಕ್ಕಾಗಿದೆ. ನನಗೆ ಆದದ್ದು ಅಂತ ಹೇಳಿದ್ರೆ ನೀನು ಇದೆಷ್ಟು ಹೇಳಿ? ಅದು ಏನು ಗೊತ್ತಾಗದೆ ನನಗೆ 20 ಅಲ್ವಾ? ಗೊತ್ತಾಯ್ತು. ಏನು? ಅದೇ ಯಾರೋ ಹೋದ ಹಾಗಾಯ್ತಲ್ಲೇ. ಯಾರು ಯಾರಿಗೆ? ಯಾರು ಹೋದದ್ದು? ಯಾರು? ಗೊತ್ತಾಯ್ತು ನನಗೆ. ಈ ಅಭ್ಯಾಸ ನೀವು ಬಿಡುವುದಿಲ್ಲ ಅಲ್ವಾ? ಯಾವುದು ಮಗಳೇ? ನೀವು ತೆಕ್ಕೊಂಡಿದ್ದೀರಿ, ಗೊತ್ತಾಯ್ತು ನನಗೆ. ನಾನು ತಗೊಂಡ ಸುರಾಪಾನ, ನಿಮ್ಮ ಮಾತಿನ ಶೈಲಿ, ನೀವು ಬರುವುದು ನೋಡುವಾಗಲೇ ಗೊತ್ತಾಗ್ತದೆ. ತಪ್ಪಿಯೂ ಕೂಡ ಶುಕ್ರನ ಮಗಳು ಸಟೆಯನ್ನಾಡ ಕೂಡದು, ಆಡಬಾರದು. ನಾನು ಆಡ್ಲಿಕ್ಕುಂಟ? ನಾನು ತಗೊಂಡದ್ದ ಅಲ್ವಾ? ಮತ್ತೆ ಕೊಟ್ಟದಲ್ವ ಮಗಳೇ? ಅದು ಗೊತ್ತಾಯ್ತು ನನಗೆ. ಕೆಲವೆಲ್ಲ ಕೊಟ್ಟದ್ದು, ಕೆಲವೆಲ್ಲ ನೀವೇ ತೆಕೊಂಡು ಹಾಕಿಕೊಳ್ಳುವುದು. ಮಗಳೇ, ಈಗ ಅವರ ಒಂದು ಅಲ್ಲ, ಈಗ ಪ್ರೀತಿಯಿಂದ ಒಂದು ಕೊಡುವಾಗ ಬೇಡ ಅಂತೇಳಿ ಹೇಗೆ ಹೇಳುದು ಮಗಳೇ? ಅಪ್ಪ, ಪ್ರೀತಿಯಿಂದ ಕೊಟ್ಟದ್ದನ್ನ ಎಲ್ಲ ತೆಕ್ಕೊಳ್ಳಿಕ್ಕೆ ಆಗ್ತದ? ಎಲ್ಲ ತಗೊಳ್ಳುದಿಲ್ಲ. ಹಾಗಂತೇಳಿ ಅದನ್ನು ಧಾರಣ ಮಾಡುವಂತ ಶಕ್ತಿ ಬೇಕೋ ಬೇಡ? ಅದು ನಿಮಗುಂಟು. ಈಗ ಅಲ್ಲ, ನೀನು ಈಗ ಬೇರೆಯವರಿಗೆ ಯಾರಿಗಾದ್ರೂ ಇದನ್ನು ಕೊಟ್ಟಿದ್ರೆ ಅವರು ನಿಂತು ಮಾತಾಡ್ಲಿಕ್ಕಿತ್ತು. ಇಲ್ಲಪ್ಪ. ಈಗ ನೋಡು, ನಾನು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಿದ್ದೆ. ನಿನ್ಗೆ ಯಾವ ಮಂತ್ರ ಬೇಕು? ಋಗ್ವೇದ ಬೇಕಾ? ಯಜುರ್ವೇದ ಬೇಕಾ? ಬೇಡ. ಸಾಮ ಬೇಕಾ? ಈಗ ಇಲ್ಲಿ ಅಪ್ಪ, ಇದು ಸಾಮವೇದದ್ದೊಂದು ಹೇಳಿ. ಸಾಮವೇದ? ಹೌದು. ಸಾಮವೇದ ಹೇಳ್ಬಹುದು, ಸಂಜೆಗೆ ಅದನ್ನು ಹೇಳಬಾರ್ದು ಅಂತ ಹೇಳಿ. ಅದೇ ಹೌದು, ಗೊತ್ತಾಯ್ತು. ಅಲ್ಲ, ಗೊತ್ತಾಯ್ತು, ಅದು ಹೇಳುವ ಶೈಲಿ ಅಂತಲೂ ಉಂಟು. ಮತ್ತೆ ಅದು ಸಾಮದಲ್ಲಿ ಹೇಳ್ಬೇಕು. ಹೌದು. ಈಗ ಮೊದಲನಾಗಿ ಆ ಶ್ರುತಿ ಎಲ್ಲ ನಿಲ್ಲುದಿಲ್ಲ. ಅಲ್ಲ, ತೊಂದ್ರೆ ಇಲ್ಲ. ನೀನು ಶ್ರುತಿ ತಪ್ಪಿದ ಕೂಡಲೇ ಹೇಳ್ತೀನಿ, ನಿಲ್ಲಿಸಿ ಅದು ಸರಿ ಇಲ್ಲ ಅಂತ. ಅಲ್ಲ, ಹೇಳಲೇಬೇಕು ನಮಗೆ, ಯಾಕಂದ್ರೆ ಮೂಲ ಆಧಾರವೇ ಶ್ರುತಿ. ಅದು ಇಲ್ಲದಿದ್ರೆ ಮತ್ತೆ ಪ್ರಪಂಚದಲ್ಲಿ ಬೇರೆ ಏನುಂಟು? ಹೌದೌದು, ನೀವೇ ನನಗೆ ಕಲಿಸಿದ್ದ. ಶ್ರುತಿ ತಪ್ಪಿದ್ರೆ ಮತ್ತೆ ಲಯವು ಕೂಡ ತಪ್ಪುತ್ತದೆ ಅಂತ. ಹಾಗಾಗಿ
ಅದೆಲ್ಲ ಈಗ ಹೇಳಿದ್ರೆ ಅದೆಲ್ಲ ಆಗುದಿಲ್ಲ. ಸರಿ, ಮತ್ತೆ ಎಂತ ಬೇಕಾದ್ದೇನು ನಿಮಗೆ ಈಗ? ನನಗೆ ಎಂತದ್ದು ಬೇಕಂತೇಳಿ ನಿನಗೆ ಗೊತ್ತಿಲ್ವಾ? ಸಮಯ ನೋಡಿ, ಈಗ ನೀನು ಸಮಯ ನೋಡಿದ್ದೇನೆ. ನಂದು ಹೊಟ್ಟೆಯನ್ನು ನೋಡು. ಅದನ್ನು ನೋಡುದಿಲ್ಲ. ಯಾಕೆ? ಯಾಕೆಂತ ಕೇಳಿದ್ರೆ ನಿಮ್ಮ ಹೊಟ್ಟೆಯನ್ನಲ್ಲ ನಾನು ನೋಡುವುದು, ನಿಮ್ಮ ಎಡವನ್ನು ನಿಮ್ಮ ಬಲವನ್ನು ನೋಡ್ತಾ ಇದ್ದೇನೆ. ಹಸಿವಾಗ್ತುಂಟು ಮಗಳ ಪರಿಕಿಸಿ ಎಡಬಲ ದೇವಯಾನಿಯು ಕಚೆ ನಿರದಿರಿ ಕರೆಯುತ್ತ ಶಶಿಮುಖಿಯು ಬರಲಿಲ್ಲ ಬಾವಿಡಿ ಬೆಳುಗಿರ್ಪಿಯ ಪಿತ ಆರೋಗ್ಯವ ಬಾರದಿ ಬರಿ ನಿಶ್ಚಯ ಪರಿಗಿಸಿ ಮುಂಭಾಗಕ್ಕೆ ಬಂದಂತಹ ನಿಮ್ಮನ್ನಲ್ಲ, ಕೆಲವು ವರ್ಷಗಳಿಂದ ನಿಮ್ಮ ಜೊತೆಯಾಗಿ ಒಬ್ಬ ಬರ್ತಾನಲ್ಲ, ಅವ ಎಲ್ಲಿದ್ದಾನೆ ಅಂತ ನೋಡಿದ್ದು ನಾನು. ಯಾರನ್ನು ಮಗಳೇ ನೀನು ಹೇಳೋದು? ವೇದಾಂತ ಮಾತಾಡಿದ್ದಲ್ಲ, ನಿಮ್ಮ ನೆರಳನ್ನು ನಾನು ಹೇಳಿದ್ದಲ್ಲ, ನಿಮ್ಮ ನೆರಳಿನಂತೆ ಬರುವವನನ್ನು. ನೀನು ನನ್ನನ್ನು ಅನುಸರಿಸಿಕೊಂಡು ಬರುವ ನೆರಳನ್ನು ಹೇಳಿದ್ದಲ್ಲ, ನೀ ನನ್ನನ್ನು ಅನುಸರಿಸಿಕೊಂಡು. ಗೊತ್ತಾಯ್ತು. ಯಾರು? ವೃಷಪರ್ವನನ್ನ ಮಣ್ಣ ಹಾಕ್ಲಿ ಅವನಿಗೆ. ಅಲ್ಲಲ್ಲ, ಹಾಗೆಲ್ಲ ಹೇಳು. ಸಪ್ತಮಿಗೆ ಹೋಮ ಯಜ್ಞ ಎಲ್ಲ ಉಂಟು. ಏನು ಬೇಕಾದ್ರೂ ಆಗ್ಲಿ, ಅವನ ಸ್ವಭಾವ ಏನು ಅಂತ ತಿಳಿಯದವಳಲ್ಲ ನಾನು. ಅಪ್ಪ, ಎಂತದು ಮಗಳೇ? ದಿವದಿಂದ ಧರೆಗಿಳಿದವನು. ಹೌದು. ಅಂತೇವಾಸಿಯಾಗಿ ನಿಮ್ಮಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವುದಕ್ಕಾಗಿಯೇ ಈ ಆಶ್ರಮದಲ್ಲಿರುವವನು. ಹೌದು. ಹಾಗಾಗಿ ಅವನು ನಿಮ್ಮ ಜೊತೆಗಿದ್ದಾನೋ ಅಂತ ನಿಮ್ಮ ಎಡವನ್ನೋ ನಿಮ್ಮ ಬಲವನ್ನೋ ನಾನು ನೋಡಿದವಳು. ನಿಮ್ಮ ಹಿಂದೆಯೂ ಇಲ್ಲ. ಎಲ್ಲಿಗೆ ಹೋಗಿದ್ದಾನೆ ಅಂತ ಅವನು? ಕಚಕುಮಾರ. ನೀನೀಗ ಕಚಕುಮಾರನ ಅವನ ವಿಷಯ. ಹೌದೌದು. ಈಗ ನಾನೀಗ ಅವನನ್ನು ಮರೆತಿದ್ದೇನೆ ಎನ್ನುವುದಾಗಿ ಊಟಕ್ಕೆ ಬರುವಾಗ ನಿಮ್ಮ ಜೊತೆಯಾಗಿ ಅವನು ಬರ್ತಾನಲ್ಲ. ಹೌದಪ್ಪ. ಈಗ ನಾನೆಲ್ಲೂ ಅವನನ್ನು ಕಳಿಸಿದ್ದು. ಹೌದು. ಆ ಕಡೆಗೆ. ಎಲ್ಲಿಗೆ? ಕುಶ ಸಮಿತ್ತುಗಳು ಬೇಕು, ಆಶ್ರಮದಲ್ಲಿರುವಂತಹ ಗೋವುಗಳನ್ನು ಮೇಯಿಸುವಂತಹ ಕೆಲಸವನ್ನು ಮಾಡಬೇಕು. ಮತ್ತೆ ಅವನ ಅದನ್ನು ಇಚ್ಛೆ ಪಟ್ಟೆ ನಮ್ಮಲ್ಲಿಗೆ ಬಂದದ್ದಲ್ವಾ ಅಪ್ಪ? ಗೋವುಗಳನ್ನು ಮೇಯಿಸುವುದಕ್ಕೆ ಬೇಕಾಗಿ ಅವನನ್ನು ಗೋಪಾಲಕನನ್ನಾಗಿ ಮಾಡಿ ಕಳುಹಿಸಿದಿರಿ. ನೀವು ಹಟ್ಟಿ ನೋಡಿದ್ರ? ಎಂತದು? ಹಸುಗಳೆಲ್ಲ ಬಂದು ಸೇರಿ ಆಗಿದೆ, ಕತ್ತಲಾಗಿದೆ. ಎಷ್ಟು ದೂರ ಹೋದ್ರೂ ಅವನು ಈ ಹೊತ್ತಿಗೆ ಬಂದೇ ಬರ್ಬೇಕಿತ್ತು, ಅವನು ಬರ್ಲಿಲ್ಲ ಅಂತ ನನ್ನ ಆತಂಕ. ಹೌದಪ್ಪ, ಗೋಧೂಳಿ ಮುಹೂರ್ತಕ್ಕೆ ಸರಿಯಾಗಿ ಅವನು ಬರುವುದು. ಎಲ್ಲಿದ್ರು ಬರ್ತಾನೆ. ನನ್ನ ಸಂಧ್ಯಾ ವಂದನೆಗೆ ಸಿದ್ಧ ಮಾಡುವುದು. ಮತ್ತೆ ಅಲ್ಲಪ್ಪ, ಅವನು ಕುಶ ಸಮಿತಿಗಳಾದ್ರೂ ಸರಿ, ಅದನ್ನು ಕತ್ತರಿಸುವುದಕ್ಕೊಂದು ಹೊತ್ತು ಅಂತ ಇಲ್ವಾ? ಒಟ್ಟು ಸಂಜೆವರೆಗೆ ಕತ್ತರಿಸಿಕೊಂಡೇ ಇರುವುದ? ಮತ್ತೆ ಇನ್ನೊಂದು ಹೇಳ್ತೇನೆ ಮಗಳೇ, ಈಗ ದಿವಸ ಇದ್ದಾಗೆ ದಿವಸ ಇರುವುದಿಲ್ಲ. ಇಲ್ಲ. ಈಗ ಗೋವುಗಳು ಮನೆಗೆ ಬಂದಿದೋ ಇಲ್ಲೋ, ಈಗ ನಮ್ಮ ಅಗ್ನಿಹೋತ್ರಕ್ಕೆ ಬೇಕಾದಂತಹ ಕುಶ ಸಮಿತಿಗಳು ಈಗಲೇ ಬೇಕಾದಷ್ಟು ಉಂಟು. ಬಹುಶಃ ತನ್ನ ಕೆಲಸವೆನ್ನೆಲ್ಲವನ್ನು ಪೂರೈಸಿದಂತಹ ಆತ ಎಲ್ಲಿಯೋ ಹತ್ತಿರದಲ್ಲಿ ವಿಹಾರಕ್ಕೆ ಹೋಗಿರಬೇಕು. ಹಾಗಾಗಿ ಮಗಳೇ, ಈಗ ವಿಷಯ ಕಚನದಲ್ಲ, ಈಗ ಹಸಿವಾಗ್ತುಂಟು ಮಗಳೇ. ಏನಾದ್ರೂ ಒಂದು ಕೆಲಸ ಮಾಡುವ. ಎಲ್ಲಿಯೋ ವಿಹಾರಕ್ಕೆ ಹೋಗಿರಬಹುದು, ಅವ ನಡುರಾತ್ರಿ ಹೊತ್ತಿಗೆ ಬಂದ್ರೆ ಮತ್ತೆ ಊಟ ಬಡಿಸ್ತೇನೆ ನಾನು. ಮಗಳೇ, ನಿನಗೆ ನನ್ನ ಹೊಟ್ಟೆ ಉರಿ ನಿನಗೆ ಅರ್ಥ ಆಗುದಿಲ್ಲ. ನನ್ನ ಹೊಟ್ಟೆ ಉರಿ ನಿಮಗೆ ಗೊತ್ತಾಗುದಿಲ್ಲ. ಈಗ ತಂದೆ ಒಂದು ಹಸಿದಿದ್ದಾರೆ, ಕೊಡಬೇಕು. ನನಗೆ ನನ್ನ ಕಟ್ಟಿಕೊಂಡ ಹೆಂಡತಿ ಕೊಡಿಲ್ಲ. ನನ್ನ ತಾಯಿಯಾಗಿ ನಿನ್ನನ್ನು ಕಂಡದ್ದಲ್ವ. ಈಗ ನಾನು ಯಾವತ್ತೂ ಕೂಡ ನಿನ್ನ ಮಗಳೇ ಅಂತ ಹೇಳಿಯೇ ಕರೆಯುವುದ? ನಿಮಗೆ ಶಾಸ್ತ್ರ ಗೊತ್ತುಂಟಾ? ಯಾಕೆ ನನಗೆ ಹೇಳಿಕೊಡುವವರು ನೀವು? ಶುಕ್ರನಿಗೆ ಮತ್ತೆ ಶಾಸ್ತ್ರ ಎಂತದೀಗ? ನಾನು ತಪ್ಪಿದ ಶಾಸ್ತ್ರ ಯಾವುದು? ಈ ಮನೆಗೆ ಯಜಮಾನ ಯಾರು? ನೀವು ಹೌದಾ ಅಲ್ವಾ? ಹೌದು. ಒಂದು ಮನೆಯಲ್ಲಿ ಯಜಮಾನ ಇದ್ದಾನೆ ಅಂತ ಆದ್ರೆ ಮನೆಯಲ್ಲಿ ಉಳಿದವರೆಲ್ಲರ ಊಟವಾದ ಮೇಲೆ ಅವನು ಮಾಡಬೇಕು ಅಂತ ಅಲ್ವಾ ಶಾಸ್ತ್ರ ಇರುವುದು? ಹೌದು. ಅಲ್ಲಿಂದ ಇಲ್ಲಿಗೆ ಪಾಪ ನಿಮ್ಮನ್ನು ನಂಬಿ ಅಲ್ವಾ ಕಳುಹಿಸಿದ್ದು ಬೃಹಸ್ಪತಿ ಆಚಾರ್ಯರು ಮಗನನ್ನು? ಹೌದು. ಅವನಿಲ್ಲಿಗೆ ಬಂದ ಮೇಲೆ ಅವನ ಊಟ ಎಲ್ಲ ಆದ ಮೇಲೆ ಮಾಡಿದ್ದಾನಂತ ನೋಡಿ ಮಗನೋಪಾದಿಯಲ್ಲಿರುವವನನ್ನು ಸರಿಯಾಗಿ ಇದ್ದಾನೆ ಅಂತ ನಿರ್ಣಯ ಆದ ಮೇಲೆ ಅಲ್ವಾ ನೀವು ಊಟ ಮಾಡಬೇಕಾದ್ದು? ಆಯ್ತಪ್ಪ, ನನಗೆ ಶಾಸ್ತ್ರ ಗೊತ್ತಿಲ್ಲ. ನಿನಗೆ ಕಚನ ಮನಸ್ಸು ಎಂತದ್ದು ಅಂತೇಳಿ ನಿನಗೆ ಗೊತ್ತುಂಟು. ಯಾಕೆ? ಈಗ ನಾನು ಹಸಿದೆ, ಕಚ ಬಂದ ಮೇಲೆ ಊಟ ಮಾಡುವುದು ಎನ್ನುವುದಾಗಿ ನಿರ್ಧಾರ ಮಾಡಿ ನಾನು ಇಲ್ಲಿ ಕುಳಿತುಕೊಂಡಿರ್ತೇನೆ. ಕಚ ಬರ್ತಾನೆ, ನನ್ನ ಮುಖವನ್ನು ನೋಡ್ತಾನೆ. ಗುರುಗಳೇ, ಇಷ್ಟು ಹೊತ್ತು ನೀವು ನನಗಾಗಿ ಹೊಟ್ಟೆಗೆ ಏನನ್ನು ಹಾಕದೆ
ಕುಳಿತುಕೊಂಡದ್ದ ಎನ್ನುವುದಾಗಿ ಅವನು ಕಣ್ಣೀರನ್ನು ಇಳಿಸಿದ್ರೆ ಈಗ ಅವನದೊಂದು ದುಃಖಕ್ಕೆ ನಾವು ಪರೋಕ್ಷವಾಗಿ ಕಾರಣರಾದ ಹಾಗೆ ಮತ್ತೆ ಅವನಿಗೆ ನನ್ನ ಮೇಲೆ ವಿಶೇಷವಾದಂತಹ ಭಕ್ತಿ ಉಂಟು. ಏನು ಬೇಕಾದ್ರೂ ಇರ್ಲಿ, ಸತ್ಯ ಹೇಳ್ತೇನೆ. ಈಗ ಅವನದು ಹೊಟ್ಟೆ ಕೂಡ ಅವನದ್ದು ಇದು ಕೂಡ ಉರಿತಿರಬಹುದು. ನನ್ನ ನೋವು ಅವನಿಗೆ ಅರ್ಥ ಆಗ್ತದೆ, ನಿನಗೆ ಗೊತ್ತಾಗುದಿಲ್ಲ. ಅಪ್ಪ ಏನು ಏನಿದ್ರು ಸರಿ, ಅಡುಗೆ ಎಲ್ಲ ಸಿದ್ಧ ಮಾಡಿ ಇಟ್ಟಿದ್ದೇನೆ. ವಿಷಯ ಅದಲ್ಲ, ಇದೇನು ಮೊದಲು ಅಲ್ಲ. ಈ ಮೊದಲು ಕೆಲವು ಬಾರಿ ಹೀಗಾದ ಪ್ರಕರಣಗಳುಂಟು, ಹೌದಾ? ಅಲ್ಲ, ಕೆಲವೆಲ್ಲ ಕಹಿ ಘಟನೆಗಳೆಲ್ಲ ಆಗಿದೆ. ಅದದ್ದು ಹೌದಾ? ಹೌದು. ಕರೆದಾಗ ಮತ್ತೆ ಅವನು ಬಂದದ್ದು ಹೌದಲ್ಲ. ಹಾಗಾಗಿ ನೀವು ಏನು ಬೇಕಾದ್ರೂ ಹೇಳಿ, ಅವನು ಇಲ್ಲಿಗೆ ಬಾರದೆ ನಿಮಗೆ ಕೊಡುವುದಿಲ್ಲ, ನಿಮಗೆ ಕೊಡ್ಲಿಕ್ಕೂ ಬಿಡುದಿಲ್ಲ. ಅದನ್ನು ಈಗ ನನಗೆ ಅದು ನನ್ನೆಲ್ಲ ತನಕ ಬರ್ಲಿಕ್ಕೆ ಇಲ್ವೇ ಇಲ್ಲ, ಆ ಬದಿಗೆ ಬರ್ಲಿಕ್ಕೆ ಬಿಡುದಿಲ್ಲ. ಮಗಳದು ನಿನ್ನದು ತಪ್ಪಲ್ಲ, ಅದು ತಪ್ಪದದು ನಮ್ಮ ಶಿಷ್ಯರಿಂದಲೇ. ನಾವೇ ಸ್ವಲ್ಪ ಜಾಗ್ರತೆ ಮಾಡಬೇಕಾಗಿತ್ತು. ಆ ಕಹಿ ಘಟನೆ ಆದ್ರೇನು? ಈಗ ನೀನು ಯಾರ ಮಗಳು? ನೀನು ನಿಮ್ಮ ಮಗಳಲ್ವಾ ನಾನು? ಈಗ ನಾನಿಲ್ವಾ? ಅಂತದ್ದು ಏನಾದ್ರೂ ಕೂಡ ಮತ್ತೆ ಬದುಕಿಸ್ಲಿಕ್ಕೆ ನಾನಿದ್ದೇನೋ ಇಲ್ವಾ? ಈಗ ಇನ್ನೊಮ್ಮೆ ಅವನದು ವಧೆ ಆಗಿರುವಂತಹ ಸಂದರ್ಭದಲ್ಲಿ ಮತ್ತೆ ನಾನೇ ಅಲ್ವಾ ಅವನನ್ನು ಜೀವಂತ ಮಾಡಿದ್ದು? ಹೌದಪ್ಪ, ನಿಮಗೆ ಗೊತ್ತಿರೋ ಮಂತ್ರ ಎಂತದ್ದು? ಹೌದು. ಹಾಗಾಗಿ ಈಗ ಅಂತದ್ದು ಏನಾದ್ರು ಇದ್ರೆ ಮತ್ತೆ ಏನಾದ್ರು ನಿನ್ನ ತಂದೆ ಮಾಡ್ತಾರ ಮಗಳ. ಈ ಕ್ಷಣಕ್ಕೆ ಅವನು ಬರ್ಲಿ ನಿಮ್ಮ ಮಂತ್ರಶಕ್ತಿಯಿಂದ, ಆಮೇಲೆ ಇಬ್ಬರಿಗೂ ಒಟ್ಟಿಗೆ ಬಡಿಸ್ತೇನೆ. ನನಗೆ ಹಾಗಾದ್ರೆ ಇವತ್ತು ಉಪಹಾರವೂ ಇಲ್ಲ. ಇವಳು ಅವನು ಬರದೆ ಉಪದ್ರ ಕೊಡುವುದನ್ನು ನಿಲ್ಲಿಸುವುದಿಲ್ಲ. ಹಾಗಂತೇಳಿ ನನಗೆ ಅವನು ಕೊಟ್ಟದ್ರಲ್ಲಿ ಹೊಟ್ಟೆ ಉರಿಯುವುದಲ್ಲಿ ಭೋಜನವನ್ನು ಮಾಡದೆ ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ. ಈಗ ನನ್ನ ಹೊಟ್ಟೆಯನ್ನು ತಣಿಸುವುದಕ್ಕಿಂತ ಮೊದಲಾಗಿ ಇವಳ ಮನವನ್ನು ತಣಿಸಬೇಕೋ ಬೇಡುವ? ಮಗಳೇ, ಅಪ್ಪ ಯೋಚನೆ ಮಾಡಬೇಡ. ಎಲ್ಲಿ ಇದ್ರೂ ಕೂಡ ಈಗ ಕಚ ಬಂದ ಮೇಲೆ ಈಗ ಅದೆಲ್ಲವೂ ಕೂಡ ನನ್ನ ಬಳಿಗೆ ಬರ್ತದೆ. ಇಲ್ಲ, ನಿಮಗೆ 2 ಪಟ್ಟು ಸಿದ್ಧ ಮಾಡಿದ್ದೆಲ್ಲ ನನ್ನ ಬಳಿಗೆ ಬರ್ತದೆ ಖಂಡಿತ. ಹಾಗಾಗಿ ನಿನ್ನ ಅಪ್ಪನನ್ನು ನೀನು ಏನು ಅಂತ ತಿಳ್ಕೊಂಡಿದ್ದಿ? ಅಪ್ಪ ಅಂತ ತಿಳ್ಕೊಂಡಿದ್ದೇನೆ. ಕೇವಲ ಅಪ್ಪ ಅಂತ ತಿಳ್ಕೊಳ್ಬಾರ್ದು ನೀನು. ಕೇವಲ ಅಂತ ಒಂದುಂಟಾ? ಅಲ್ಲಲ್ಲ, ಕೆಲವರಿಗೆ ಹಾಗೆ. ಹೌದೌದು, ಅದು ನಾವು ಹತ್ತಿರ ಇರ್ತೇವಲ್ಲ, ಸಲುಗೆಯಿಂದ ಅದೇ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳಿ. ಅಪ್ಪ ನೀವೊಂದು ಮಾತು ಹೇಳಿದ್ದೀರಿ, ಏನೋ ವೇದಾಂತದಲ್ಲಿ ಕೇವಲ ಅಂತ ಹೇಳಿದ್ರೆ ಮೋಕ್ಷ, ಅದು ಕೇವಲತ್ವ. ಹೌದೌದು. ಹಾಗೆ ಆ ಕೇವಲತ್ವವನ್ನು ನಾವು ಕೇವಲ ಅಂತ ಹೇಳಿಕ್ಕೂ ಇಲ್ಲ. ಈಗ ನಾನು ನಿನಗೆ ಕೊಡುವಂತಹ ಮಾತು, ಈರೇಳು ಲೋಕದಲ್ಲಿ ಎಲ್ಲಿದ್ರೂ ಕೂಡ ಕಚನನ್ನು ಭರಿಸಿ ನೋಡುವ, ಅವನೊಂದಿಗೆ ಇವತ್ತೊಂದು ಸಹಭೋಜನವನ್ನು ಮಾಡದೇ ಇದ್ರೆ ನಾನು ಶುಕ್ರಾಚಾರ್ಯ ಅಲ್ಲ, ನೀನು ಶುಕ್ರನಂದನೆ ಅಲ್ಲ. ನೋಡುವ, ಆದಷ್ಟು ಶೀಘ್ರವಾಗಿ ಬರ್ಲಿ, ಒಟ್ಟಿಗೆ ಬಡಿಸ್ತೇನೆ ನಿಮಗೆ. ನೋಡುವ, ಇಲ್ಲಿಂದಲೇ ಕರಿತೇನೆ, ಎಲ್ಲಿದ್ರು ಕೂಡ ಓ ಅಂತ ಹೇಳಬೇಕು. ಹೌದು. ಕಚಕುಮಾರ, ನೋಡು ಈಗೀಗ ಅವನಿಗೆ ನಿನ್ನ ಮೇಲಿನ ಹೆದರಿಕೆ ಕೂಡ ಕಡಿಮೆ ಆಗಿದೆ. ಅವನು ಎಲ್ಲಿಯೋ ಒಂದು ವಿನೋದವನ್ನು ಮಾಡ್ತಾ ಇದ್ದ, ಆಶ್ರಮದವರಾಗಿದ್ದಾನೆ. ಹೌದೌದೌದೌದು, ಇಲ್ಲೇ ಇದ್ದಾನೆ, ಎಲ್ಲಿಯೋ ಬಾಗಿಲ ಬಳಿಯಲ್ಲಿ. ಇನ್ನೊಮ್ಮೆ ಕರೀರಿ. ಕಚಕುಮಾರ, ಈಗ ನನ್ಗೆಲ್ಲಿ ಉಪಹಾರ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಇವಳು. ಎಲ್ಲಿದ್ದಿ ಪುಣ್ಯಾತ್ಮ? ಎಲ್ಲಿಯಾದ್ರೂ ಪಾತಾಳಕ್ಕೆ ಹೋದ್ಯಾ ಹೇಗೆ? ನಿಮ್ಮ ಹತ್ತಿರದಿಂದಲೇ ಮಾತನಾಡಿದ ಹಾಗೆ ಕೇಳ್ತಾ ಉಂಟಲ್ಲ. ಒಮ್ಮೆ ಅಲ್ಲ, ನನ್ನ ಹಿಂದೆ ಇದ್ದಾನಂತೇಳಿ ನಾನು ಒಂದು ಸಾರಿ ನೋಡಿದ್ದು. ಕತ್ತಲು ಅಂತ ಹೇಳಿದ? ಕತ್ತಲು ಅಂತೇಳಿ ಹೇಳ್ತಾ ಇದ್ದಾನೆ. ಅಲ್ಲ, ನಿಮ್ಮ ಒಳಗಿಂದಲೇ ಮಾತನಾಡಿದ ಹಾಗೆ ಕೇಳ್ತದೆ. ಮಗಳೇ, ಒಂದು ಸಾರಿ ಎದಬಡಿತವೇ ನಿಂತಹ ಅನುಭವ. ಏನಾಯ್ತಪ್ಪ? ಮಗಳೇ, ಕಚಕುಮಾರ ಎಲ್ಲಿಯೂ ಹೊರಗೆ ಇಲ್ಲ, ಮತ್ತೆ ನಮ್ಮ ಒಳಗೆ ಇದ್ದಾನೆ. ಒಳಗೆ ಅಂತ ಹೇಳಿದ್ರೆ ಆಶ್ರಮದ ಒಳಗೆ ಅಲ್ಲ, ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಎಲ್ಲವೂ ಕೂಡ ನನಗೆ ಅರಿವಾಗುತ್ತಾ ಉಂಟು. ಎಲ್ಲಿದ್ದಾನಪ್ಪ? ಮಗಳೇ, ಸ್ವಲ್ಪ ಹೃದಯವನ್ನು ಗಟ್ಟಿ ಮಾಡಿಕೊಂಡ್ರೆ ಕಚನ ಸ್ವರ ಕೇಳುತ್ತಿರುವುದು ನನ್ನ ಉದರದ ಒಳಗಿನಿಂದ. ನಿಮ್ಮ ಹೊಟ್ಟೆ ಒಳಗೆ? ಹೌದು. ನಿಮ್ಮ ಮಗಳೇ, ಏನು ವಿಚಿತ್ರ ಅಪ್ಪ ಇದು. ನಿಮ್ಮ ಹೊಟ್ಟೆಯೊಳಗೆ ಹೇಗೆ ಹೋಗುವುದಕ್ಕೆ ಸಾಧ್ಯ? ಅವನು ಮೋಸ ಮಾಡಿದ್ರು ಮಗಳೇ. ಅಂದ್ರೆ? ಮೋಸ ಮಾಡಿದ್ರು.
ವಿನಯದ ಮುಖಭಾವವನ್ನು ಸೂಸುತ್ತಾ ಸುಸುತ್ತ ಮರಳು ಮಾತುಗಳಿಂದ ನನ್ನಲ್ಲಿರುವಂತಹ ದೌರ್ಬಲ್ಯವನ್ನೇ ಬಳಸಿಕೊಂಡು ಹ ನಾನು ವೃಷಪರ್ವನಿಂದ ದತ್ತವಾದಂತಹ ಮಧುವನ್ನು ಈಂಟುವುದರ ಮುಖಾಂತರವಾಗಿ ಹ್ಮ್ ನಾನು ನನ್ನ ಹೊಟ್ಟೆ ಒಳಗೆ ಸೇರಿಸಿಕೊಂಡದ್ದು ಹ್ಮ್ ಕಚನ ಪ್ರಾಣವನ್ನು ಮಗಳೇ ಮೋಸ ಆಗಿ ಹೋಯಿತು. ಶಿವನೇ, ಏನು ಮಾಡೋಣ ಹೇಳು? ಮುಂದೆ ಕ್ಷಣಕಾಲ ತಪ್ಪಿದುದರ ಕಾರಣವಾಗಿ ಹ ಇವತ್ತು ಕಚ ನನ್ನೊಳಗೆ ಸೇರಿಕೊಂಡು ಹ ಹೊರಬಾರಲಾರದಂತಹ ಕಾಠಿಣ್ಯ ಪರಿಸ್ಥಿತಿಗೆ ಅವನು ಒಳಗಾಗಿದ್ದಾನೆ. ಹ ಮಗಳೇ, ಅಪ್ಪ, ಕೆಲಸ ನಮ್ಮ ಕೈ ಮೀರಿ ಹೋಗಿ ಆಗಿದೆ ಮಗಳೇ. ಅಂದ್ರೆ ಗೊತ್ತಿಲ್ಲ ನನಗೆ, ಮತ್ತೆ ನಾವು ಕಚನನ್ನು ಕಾಣುತ್ತೇವೋ ಇಲ್ಲವೋ ಎನ್ನುವುದಾಗಿ ನನಗೆ ಗೊತ್ತಿಲ್ಲ ಮಗಳೇ. ಹ್ಮ್ ಕಚ ನನ್ನ ಹೊಟ್ಟೆ ಒಳಗೆ ಆ ಮಧುವಿನೊಂದಿಗೆ ಸೇರಿ ಆಗಿದೆ ಮಗಳೇ. ನಾವು ಏನು ಮಾಡುವುದು ಹೇಳು? ಬದುಕಬೇಕು ಅಂತ ಇದ್ರೆ ತರಳಿ ಬೀಳ್ಯೋ ದಿವನ ಪುರಮಡಿ ತರಳಿ ಬೀಳ್ಯೋ ದಿವನ ಪುರಮಡಿ ಬೀನುದರದ್ಯೋ ಉದರದಿಂ ಎಂತಿವನ ಪುರಮಡಿಪೇ ಭರದಿ ದೇಹವ ಸೀಳಿ ಭರದಿ ದೇಗವ ಸೀಗೋಬಿನು ಬೇರೆ ಉಪಾಯ ಕಾಣ್ತಾ ಇಲ್ಲ ಮಗ. ಭರದಿ ದೇಗವ ಸೀಗೋಬಿನು ಎನೆ ಮೃತಿಯ ಹೋದೋ ತರಳನನು ತೊರೆದು ನೀನಿರುದಿಗೆಯ ತರಳನನು ತೊರೆದು ನೀನಿರುದಿಗೆಯ ಸೌಖ್ಯದ್ಯೂದ ತರಳನನು ತೊರೆದು ನೀನಿರುದಿಗೆಯ ಸೌಖ್ಯದಿಂದ ಒರೆಯನಲ್ಗ ಬಿನಮಿಸುತ್ತ ತರಳೆ ಪೇಳೆವು ತಿವನ ಪುರ ಮಡಿಪೆನುದರದ್ಯೋ ತರಳೆ ತರಳೆ ಮಗಳೇ ದೇವಯಾನಿ, ಏನಪ್ಪ? ವಿನೋದಕ್ಕಾಗಿ ನಿನ್ನಲ್ಲಿರುವಂತಹ ಸಿಟ್ಟನ್ನು ಶಮನ ಮಾಡುವುದಕ್ಕಾಗಿ ನನ್ನ ಕೈಯನ್ನು ಮುಗಿದು ಗೋಣು ಬಗ್ಗಿಸಿ ಕೆಲವೊಮ್ಮೆ ಮಾತನ್ನೆಲ್ಲ ಹಾಡಿದ್ದುಂಟು. ಅದು ಎಲ್ಲವೂ ಕೂಡ ವಿನೋದಕ್ಕಾಗಿ. ಇವತ್ತು ಎಷ್ಟೋ ಶಿಷ್ಯಂದರಿಗೆ ಪಾಠವನ್ನು ಮಾಡಿ ಅವರಿಗೆ ಪರೀಕ್ಷೆಯನ್ನು ಮಾಡುವುದರ ಮುಖಾಂತರವಾಗಿ ರಾಕ್ಷಸರ ಆಚಾರ್ಯನಾಗಿ ವಿಜೃಂಭಿಸುತ್ತಿದ್ದಂತಹ ಈ ಶುಕ್ರಾಚಾರ್ಯನ ಜೀವನದಲ್ಲಿ ತಾನಾಗಿ ಪರೀಕ್ಷೆಗೆ ಒಳಪಡುವಂತಹ ಪರಿಸ್ಥಿತಿ ಬಂದೊದಗುತ್ತದೆ ಎನ್ನುವುದಾಗಿ ನಾನು ತಿಳಿದಿರಲಿಲ್ಲ. ಕೇವಲ ನನ್ನ ಜೀವನದಲ್ಲಿ ನನಗೆ ಬಂದೊದಗಿದಂತಹ ಪರೀಕ್ಷೆ ಮಾತ್ರ ಅಲ್ಲ ಮಗಳೇ ಇದು. ನಿನ್ನ ಜೀವನದಲ್ಲಿಯೂ ಕೂಡ ಬಂದು ಒದಗಿದಂತಹ ಪರೀಕ್ಷೆ ನಿನಗೆ. ನನಗೆ ಆಯ್ಕೆಗಳಿಲ್ಲ, ಹಾಗಂತೇಳಿ ನಿನಗೆ ಆಯ್ಕೆ ಉಂಟು. ಏನ್ ಆಯ್ಕೆ? ಶುಕ್ರಾಚಾರ್ಯರನ್ನಾದರೂ ಕೂಡ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದಾದಂತಹ ದೇವಯಾನಿಯ ಛಾತಿ ಎಂತದ್ದು ಅದು ಲೋಕಮುಖಕ್ಕೆ ಗೊತ್ತುಂಟು. ಶುಕ್ರಾಚಾರ್ಯನ ಮಗಳಾಗಿ ನಡೆಯುವಂತಹ ನಡೆಯಲ್ಲಿ ತಪ್ಪುವವಳಲ್ಲ, ನನಗೂ ಗೊತ್ತುಂಟು. ಯಾವುದಾದ್ರೂ ಒಂದು ಆತ್ಯಂತಿಕವಾದಂತಹ ನಿರ್ಧಾರವನ್ನು ನೀನು ತಗೊಳ್ತಿ ಅಂತ ಹೇಳಿ ಆದರೆ ಅದು ಸತ್ಯವೂ ಇರ್ತದೆ, ಅದರಲ್ಲಿ ಸತ್ವವೂ ಕೂಡ ಇರ್ತದೆ ಮಗಳೇ. ಇವತ್ತು ನಿನಗೊಂದು ಪರೀಕ್ಷೆ ಮಗಳೇ. ಏನಪ್ಪ? ಹಾಗಂತ ಹೇಳಿ ಆಯ್ಕೆಗಳು ಎರಡೇ ಇರುವಂತಹದ್ದು. ಯಾವುದು? ನಾನು ನನ್ನ ಜೀವನದಲ್ಲಿ ಮಾಡಿದಂತಹ ತಪ್ಪಿನ ಕಾರಣದಿಂದಲಾಗಿ ಇವತ್ತು ನನ್ನ ಉದರವನ್ನು ನಾನು ಪುತ್ರವತ್ ವಾತ್ಸಲ್ಯದಿಂದ ಪಾಲಿಸುತ್ತಿದ್ದಂತಹ
ಕಚ ನನ್ನ ಒಳಗೆ ಆಗಿದ್ದಾನೆ. ಹಾ, ಈಗ ಅವನು ಹೊರಗೆ ಬರಬೇಕು ಅಂತ ಹೇಳಿದ್ರೆ ಬರಬೇಕು. ನನ್ನ ಹೊಟ್ಟೆಯನ್ನು ಸೀಳಿ ಅವನು ಹೊರಗೆ ಬರಬೇಕೇ ಹೊರತಾಗಿ ಮತ್ತೆ ಯಾವ ದಾರಿಯೂ ಕೂಡ ಕಾಣುತ್ತಾ ಇಲ್ಲ. ಮಗಳೇ, ಅಪ್ಪ, ನಿನ್ನ ಮನಸ್ಸನ್ನು ಅರಿತು ನಾನು ಆಡುವಂತಹದ್ದು. ಹಾ, ಸಿಟ್ಟಿನ ಮಾತುಗಳನ್ನು ಆಡಿರ್ಬೋದು, ಕಣ್ಣು ಕೆಂಪು ಮಾಡಿರ್ಬೋದು. ಹ್ಮ್, ಅದೆಲ್ಲವನ್ನು ಕೂಡ ನೀನು ಮಾಡಿದ್ದು ತಂದೆಯ ಮೇಲಿನ ಪ್ರೀತಿಯಿಂದ. ಹ್ಮ್, ಹೆಂಡತಿಯನ್ನು ಕಳೆದುಕೊಂಡ ಮೇಲೆ ನಾನು ನನ್ನ ತಾಯಿಯನ್ನು ಕಂಡದ್ದು ನಿನ್ನಲ್ಲಿ. ಹ್ಮ್, ತಾಯಿಯ ಸ್ವರೂಪದಲ್ಲಿದ್ದಂತಹ ನೀನಿವತ್ತು ಆಡಬೇಕು. ಹ್ಮ್, ಮಗಳೇ, ಹ್ಮ್, ನಿನಗೆ ತಂದೆಯನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ, ನನಗೆ ಅದು ಗೊತ್ತುಂಟು. ಹಾ, ಹಾಗಂತೇಳಿ ಹ್ಮ್, ಎಷ್ಟೋ ಸಮಯದ ನಂತರ ಹ್ಮ್, ಮೋಡ ಕವಿದಂತಹ ಆಕಾಶದಲ್ಲಿ ಮಿನುಗುವ ಸೂರ್ಯನನ್ನು ಕಂಡ ಹಾಗೆ ನಿನ್ನ ಜೀವನದಲ್ಲಿ ನೀನು ಸಂಪ್ರಾಪ್ತಿ ಮಾಡಿಕೊಂಡದ್ದು ಕಚಕುಮಾರನನ್ನು. ಹೌದು. ಅವನ ಸಾಂಗತ್ಯ ಬಿಟ್ಟು ನಿನ್ನ ಜೀವನ ಇಲ್ಲ ಎನ್ನುವಂತಹ ಸತ್ಯವನ್ನು ಕೂಡ ನಾನು ಅರಿತಿದ್ದೇನೆ. ಹ್ಮ್, ಮಗಳೇ, ಹ್ಮ್, ನನ್ನಿಂದ ಹೇಗೋ ತಪ್ಪಾಗಿದೆ. ಹ್ಮ್, ಮಗಳಾಗಿ ನೀನು ತಪ್ಪು ನಿರ್ಧಾರವನ್ನು ಕೈಗೊಳ್ಳಬೇಡ. ಹ್ಮ್, ಕೇಳ್ತಾ ಇದ್ದೇನೆ. ಹ್ಮ್, ನಿನಗೆ ತಂದೆ ಬೇಕೋ ಅಥವಾ ನಿನ್ನ ಗೆಳೆಯನಾಗಿರುವಂತಹ ಕಚಕುಮಾರ ಬೇಕೋ ಮಗಳೇ? ಹ್ಮ್. ಅಪ್ಪ, ತೊರೆದರಸು ನಿನ್ನ ಗೆಳಿ ಬಾಳಿಕುಂಬುವಳಲ್ಲ, ತೊರೆದರಸು ನಿನ್ನ ಗೆಳಿ ಬಾಳಿಕುಂಬುವಳಲ್ಲ, ಪರಮ ಸಖನಗ ಕಚನು ಬರದೆ ಉಂಬುವಳಲ್ಲ, ಪರಮ ಸಖನಹ ಕಚನು ಬರದೆ ಉಂಬುವಳಲ್ಲ, ತೊರೆದರಸು ನಿನ್ನಗಲಿ ಬಾಳಿಕುಂಬುವಳಲ್ಲ, ಪರಮ ಸಖನಗ ಕಚನು ಬರದೆ ಉಂಬುವಳಲ್ಲ, ಪರಮ ಸಕನಹ ಕಚನು ಬರದೆ ಉಂಬುವಳಲ್ಲ, ಪರಿಗಳರಿಯುವುದ ಕಾರ್ಯವೆಸಗಿನಲು, ಪರಿಗಳರಿಯುವುದ ಕಾರ್ಯವೆಸಗಿನಲು, ಬಾಳಿಕುಂಬುವಳಲ್ಲ, ಆತ ಬರದೆ ಉಂಬುವಳಲ್ಲ, ಜನಕ ಜನಕ ಆಯ್ಕೆಯನ್ನು ನನ್ನ ಮುಂದೆ ಇರಿಸಿದ್ದೀರಿ. ನನಗೂ ಬೇರೆ ಆಯ್ಕೆ ಇಲ್ಲ ಮಗಳೇ. ಅಪ್ಪ, ಮಗಳೇ, ತಪ್ಪು ಮಾಡಿದಿರಿ ಅಂತ ಆಕ್ಷೇಪ ಅಲ್ಲ. ಯಾಕಂದ್ರೆ ಯಾವುದೇ ಒಂದು ಘಟನೆ ನಡೆದು ಹೋದ ಮೇಲೆ ಮತ್ತೆ ಅದು ಸರಿ ಇಲ್ಲ, ಹಾಗೆ ಮಾಡಬಾರದಿತ್ತು ಅಂತ ಹೇಳಿ ಏನೂ ಪ್ರಯೋಜನವೂ ಇಲ್ಲ. ಮುಂದೆ ನಮ್ಮ ಜೀವನದಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವುದು ಹೇಗೆ? ಅಪ್ಪ, ಮಗು, ತಾಯಿಯನ್ನು ನೋಡಿದ ನೆನಪಿಲ್ಲ ನನಗೆ. ನನ್ನ ಬಾಲ್ಯದಲ್ಲಿ ನನ್ನ ಕೈ ಹಿಡಿದು ನಡೆಸಿದವರು ನೀವು. ಜೀವನದಲ್ಲಿ ಈ ದೇವಯಾನಿಗೆ ಏನು ಬೇಕು ಅದೆಲ್ಲವನ್ನು ತಂದೆಯಾಗಿ, ತಾಯಿಯಾಗಿ, ಅಣ್ಣನಾಗಿ ಕೊಟ್ಟವರು ನೀವು. ದೇವಯಾನಿಗೆ ತಂದೆ ಯಾರು ಕೇಳಿದರೆ ಶುಕ್ರಾಚಾರ್ಯರು, ದೇವಯಾನಿಗೆ ತಾಯಿ ಯಾರು ಅಂತ ಕೇಳಿದರೆ ಶುಕ್ರಾಚಾರ್ಯರು, ದೇವಯಾನಿಗೆ ಗುರುಗಳು ಯಾರು ಅಂತ ಕೇಳಿದರೆ ಶುಕ್ರಾಚಾರ್ಯರು. ಅಪ್ಪ, ಮಗಳೇ, ನಿಮ್ಮ ಪ್ರಾಣ ಹೋಗ್ತದೆ ಅಂತಾದ್ರೆ ಆ ಕ್ಷಣಕ್ಕೆ ದೇವಯಾನಿಯು ಸತ್ತಳು ಅಂತ ಇಟ್ಟುಕೊಳ್ಳಿ. ಗೊತ್ತುಂಟು ಹಾಗಂತೇಳಿ ನಿನ್ನನ್ನು ಅಗಲಿ ಬದುಕುವಂತಹ ಒಂದು ಶಕ್ತಿಯೇ ನಿಮ್ಮ ಮಗಳಾದಂತಹ ದೇವಯಾನಿಗೆ ಇಲ್ಲ ಅಪ್ಪ. ಆದರೆ ನೀವು ಆಗ ಹೇಳಿದ ಹಾಗೆ
ಅಪರೂಪಕ್ಕೆ ಜೀವನದಲ್ಲಿ ಕಾಣಿಸಿಕೊಂಡಂತಹ ಗೆಳೆಯ ಯಾರು ಅಂತ ಕೇಳಿದ್ರೆ ಕಚ. ನಿನ್ನ ಸಂತೋಷವನ್ನು ಕಂಡು ಹ್ಮ್ ಲಕ್ಷಪಟ್ಟು ಹೆಚ್ಚು ಸಂತೋಷ ಪಡೆದುಕೊಂಡವನು ನಾನು ಮಗಳೇ. ನನಗೆ ಒಬ್ಬ ಶಿಷ್ಯ ಸಿಕ್ಕಿದ್ದಾನೆ ಅಂತ ಹೇಳಿ ಅಲ್ಲ, ಹ್ಮ್ ನನ್ನ ಮಗಳ ಸಂತೋಷಕ್ಕೆ ಕಾರಣನಾದಂತಹ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನಲ್ಲ ಎನ್ನುವುದಾಗಿ. ಅಪ್ಪ, ಒಂದು ತಾವರೆಯಲ್ಲಿ ಹೋಗಿ ಪ್ರಶ್ನೆ ಕೇಳೋದು, ಆ, ನಿನಗೆ ಸೂರ್ಯ ಬೇಕೋ ಅಲ್ಲ ಕೆರೆಯಲ್ಲಿರುವ ನೀರು ಬೇಕೋ ಅಂತ ಕೇಳಿದ್ರೆ ತಾವರೆ ಏನು ಉತ್ತರ ಹೇಳಬೇಕು ಹೇಳಿ? ಹ್ಮ್ ನೀರು ಇಲ್ಲದೆ ಬದುಕಲಿಕ್ಕಾಗುವುದಿಲ್ಲ, ಸೂರ್ಯ ಇಲ್ಲದೆ ಅರಳುವುದಕ್ಕಾಗುವುದಿಲ್ಲ. ಹ್ಮ್ ನನ್ನ ಜೀವನವೂ ಹಾಗೆ ಆಗಿದೆ. ಅರಳದೆ ಇದ್ದರೆ ಬದುಕಿಯೂ ಕೂಡ ಪ್ರಯೋಜನ ಇಲ್ಲ. ಆ ತಾವರೆಗೆ ಅಸ್ತಿತ್ವವೇ ಇಲ್ಲ. ಆ, ನೀವಿಲ್ಲದೆ ನಾನು ಬದುಕುವುದಕ್ಕಿಲ್ಲ. ಆ, ಕಚಕುಮಾರ ಇಲ್ಲಿಗೆ ಬರದೇ ಇದ್ರೆ ನಾನು ಉಣ್ಣುವುದಕ್ಕಿಲ್ಲ. ನಿರ್ಣಯ ಏನು ಅನ್ನುವುದನ್ನು ನೀವೇ ಮಾಡಬೇಕು. ಮಗಳೇ, ಹ್ಮ್ ನಿರ್ಣಯ ಏನು ಎನ್ನುವುದನ್ನು ನಾನು ಮಾಡ್ತೇನೆ. ಹ್ಮ್ ಹಾಗಂತೇಳಿ ಹ್ಮ್ ಸದಾಕಾಲ ನಿನ್ನ ಮಂದಹಾಸ ಮರೆ ಆಗುವ ಹಾಗೆ ಮಾಡಿದ, ಹ್ಮ್ ತಲೆ ಎತ್ತಿ ನಡೆದಂತಹ ಶುಕ್ರಾಚಾರ್ಯನು ಇವತ್ತು ಕೂಡ ನೆಲನೋಟಕ ಆಗುವ ಹಾಗೆ ಮಾಡಿದ್ದು ಯಾರು? ಯಾರು? ಶುಕ್ರಾಚಾರ್ಯನ ಅಸ್ತಿತ್ವ ಇರುವುದು ಮಗಳಾದಂತಹ ದೇವಯಾನಿಯ ಕಾರಣದಿಂದ. ನನ್ನ ಜೀವನದಲ್ಲಿ ಯಾವುದನ್ನು ಕಾಣಬಾರದು ಎನ್ನುವುದಾಗಿ ಹಗಲಿರುಳು ನಾನು ಶ್ರಮ ಪಟ್ಟಿದ್ದೇನೋ ಅದನ್ನು ಇವತ್ತು ಕಾಣುವ ಹಾಗೆ ಮಾಡಿದ ನನ್ನ ಧೂರ್ತನಾದಂತಹ ವೃಷಭರ್ವ ಮಗಳ ಮೇಲಿನ ಮಂದಹಾಸ ಕಾಣಬೇಕು ಎನ್ನುವುದಾಗಿ ಬಯಸುತ್ತಿದ್ದಂತಹ ಒಬ್ಬ ತಂದೆಗೆ ಮಗಳ ಮುಖದ ಮೇಲೆ ಕಣ್ಣೀರ ಕೋಡಿ ಹರಿಯುವ ಹಾಗೆ ಮಾಡಿದನಲ್ಲ ವೃಷಪರ್ವ. ಇಷ್ಟೆಲ್ಲ ಮಾಡಿದ್ದವನು ಯಾಕಾಗಿ ದೇವಲೋಕದ ಸುರ ಸುಪ್ಪತ್ತಿಗೆಯನ್ನು ಸಿಗಬೇಕು ಎನ್ನುವ ಕಾರಣದಿಂದಲಾಗಿ. ಹೌದಲ್ಲ? ಕುಟಿಸಿ ಏನು ಮಾಡಿ ಆದ್ರೂ ಕೂಡ ನನ್ನನ್ನು ಬಳಸಿಕೊಂಡು ಇಂದ್ರ ಏರಿದಂತಹ ಪದವಿಯನ್ನು ಏರುತ್ತೇನೆ ಎನ್ನುವಂತಹ ಹುಚ್ಚು ಕಲ್ಪನಾ ಅವನ ಬಳಿಯಲ್ಲಿದ್ದರೆ ಮಗಳೇ, ನಿನ್ನ ಸಾಕ್ಷಿಯಾಗಿ ಹೇಳ್ತೇನೆ ಕೇಳು. ಏನು? ಇವತ್ತಿನಿಂದ ಈ ಕುರುಜಾಂಗಲದಲ್ಲಿ ಇರುವಂತಹ ಅಸುರರಿಗೆ ಆ ದೇವತೆಗಳಿಂದ ಸದಾ ಅಪಜಯವೇ ಪ್ರಾಪ್ತಿಯಾಗಿ ಇಂದ್ರ ಪದವಿಯನ್ನು ಏರುವಂತಹ ಯೋಗ ಇವತ್ತಿಗೆ ಸುಟ್ಟು ಹೋಯಿತು. ಇವನು ಮಾತ್ರ ಕಾರಣನಲ್ಲ ಇದಕ್ಕೆ. ಮತ್ತೆ ನಿರಪರಾಧಿಯಾದಂತಹ ಸದಾಕಾಲ ನನಗೆ ಪುತ್ರನಾಗಿ ನನ್ನ ಶುಶ್ರೂಷೆ ಮಾಡುತ್ತಿದ್ದಂತಹ ನನ್ನ ಅಂತ್ಯವಾಸಿಯಾಗಿದ್ದಂತಹ ಕಚಕುಮಾರ ಅಂತ್ಯವಾಗುವುದಕ್ಕೆ ಕಾರಣ ಯಾವುದು? ಇಲ್ಲಿಯವರೆಗೆ ನನ್ನ ಮಗಳಾಗಿ ನನ್ನ ತಾಯಿಯಾಗಿ ನನ್ನೊಂದಿಗಿದ್ದಂತಹ ನೀನಿಂದು ನನಗೆ ಗುರುವಾದೆ ಮಗಳೇ. ದುಃಖದಲ್ಲಿ ಆದ್ರೂ ಒಂದು ಮಾತನ್ನು ಆಡಿದ್ದಿ. ಆಗಿ ಹೋದದ್ದಕ್ಕೆ ನಾವು ಚಿಂತೆ ಮಾಡಬೇಕಾದದಿಲ್ಲಪ್ಪ, ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕು ಎನ್ನುವುದಾಗಿ. ಅಲ್ಲವೇ? ನಾನು ಮಾಡಿದಂತಹ ಒಂದು ಕುಕೃತ್ಯದ ಕಾರಣದಿಂದಲಾಗಿ ಮಗಳ ಭವಿಷ್ಯ ಹಾಳಾಗುತ್ತದೆ. ಶುಕ್ರಾಚಾರ್ಯನ ಅಸ್ತಿತ್ವವೇ ಹಾಳಾಗುತ್ತದೆ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣವಾದದ್ದು ಯಾವುದು? ಹಾಳಾದದ್ದನ್ನು ನಾನು ಒಳಗೆ ಸೇರಿಸುವುದರ ಕಾರಣದಿಂದಲಾಗಿ. ಶುಕ್ರಾಚಾರ್ಯರು ಮಾಡಿದ್ದು ಎಲ್ಲವೂ ಕೂಡ ಪಾಠ ಅಲ್ಲ, ಶುಕ್ರಾಚಾರ್ಯರ ಜೀವನವೇ ಒಂದು ಪಾಠ ಆಗಬೇಕು. ಹೇಳ್ತಾ ಇದ್ದೇನೆ ಮಗಳೇ, ಏನು? ಇನ್ನು ಮುಂದಕ್ಕೆ ಯಾವ ಬ್ರಾಹ್ಮಣನು ಈ ಸುರೆಯನ್ನು ಕುಡಿಯುತ್ತಾನೋ ಕುಡಿದರೆ ಅವನ ಬ್ರಹ್ಮತ್ವ ಎನ್ನುವಂಥದ್ದು ನಾಶವಾಗಿ ಹೋಗಲಿ. ಅವನು ಮಾಡಿದಂತಹ ಸತ್ಕರ್ಮ ಫಲದಿಂದಲಾಗಿ ಅವನಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೋ ಎನ್ನುವುದಾಗಿ ಯೋಚನೆ ಮಾಡಿದ್ರೆ ಅದೂ ಇಲ್ಲ. ಮರ್ತ್ಯದಲ್ಲಿ ಕುಡಿದಂತಹ ಸುರಾಪಾನ ಕಾರಣದಿಂದ ಬ್ರಾಹ್ಮಣರಿಗೆ ಮುಂದಕ್ಕೆ ನರಕವೇ ಪ್ರಾಪ್ತಿಯಾಗ್ತದೆ.
ಇದು ಶುಕ್ರ ವಚನ ಅಲ್ಲ, ಶುಕ್ರನ ಶಾಪ ಇದು. ಅಪ್ಪ, ವೃಷಪರ್ವನಿಗೆ ಅವನ ಜೊತೆಗಿರುವ ರಾಕ್ಷಸರಿಗೆ ಸದಾ ಅಪಜಯ. ಸುರೆಯನ್ನು ಮುಂದೆ ಭೂಸುರರು ಸೇವಿಸಿದ್ರು ಅಂತಾದ್ರೆ ಅವರಿಗೆ ನರಕ, ಬ್ರಹ್ಮತ್ವ ನಾಶ ಆಗ್ಬೇಕು ಅವರು. ಕಚ್ಚ ಬರ್ಲಿಲ್ವಲ್ಲ. ಅರ್ಥ ಆಯ್ತು ಮಗಳೇ. ಈ ಪ್ರಸಂಗಕ್ಕೆ ಆತ್ಯಂತಿಕವಾಗಿ ಸಿಗಬೇಕಾದದ್ದು ವೃಷಪರ್ವನಿಗೆ ಶಿಕ್ಷೆಯೂ ಅಲ್ಲ, ಬ್ರಾಹ್ಮಣರಿಗೆ ಶಾಪವೂ ಅಲ್ಲ. ನಾನು ಯಾರನ್ನು ಬಯಸಿದನೋ ಅವನು ನಮ್ಮ ಕಣ್ಣ ಮುಂಭಾಗದಲ್ಲಿ ಜೀವಂತ ಇರಬೇಕಲ್ಲ, ಅದಕ್ಕೆ ಏನಾದ್ರೂ ಮಾಡಬೇಕಲ್ಲ. ನಾನು ಬಯಸಿದ್ದು ಕೂಡ ನನಗೆ ಕಾಣಬೇಕು. ನಾನು ಕಾಣಬೇಕಾದದ್ದು ನನ್ನ ಮಗಳಾದಂತಹ ದೇವಯಾನಿಯ ಸಂತೋಷ. ಅದು ಕಾಣುವ ತನಕ ನಾನು ವಿರಮಿಸುವುದಿಲ್ಲ. ಮಗಳೇ, ಮಾತೃ ಹೃದಯ ಆದಂತಹ ನೀನು ಇನ್ನು ಮುಂದಕ್ಕೆ ನಡೆಯುವಂತಹ ಸನ್ನಿವೇಶವನ್ನು ನಿನಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಮಗಳೇ. ಕಚಕುಮಾರನನ್ನು ಕಾಣಿಸ್ತೇನೆ, ಸರಿ. ಸ್ವಲ್ಪ ಹೊತ್ತು ಒಳಗಿದ್ದುಕೋ. ಆದೀತು. ಒಳಗಿರುವಂತಹ ಅವನನ್ನು ಮಾತಾಡಿಸ್ಲಿಕ್ಕೆ ಉಂಟು. ಸರಿ ಸರಿ. ಮಗು, ಗುರುಗಳೇ, ನನ್ನ ಸ್ವರ ಕೇಳಿಸ್ತಾ ಉಂಟ ಮಗು? ಕೇಳಿಸ್ತದೆ ಗುರುಗಳೇ. ಶುಕ್ರಾಚಾರ್ಯರ ಜೀವನದಲ್ಲಿ ಬಂದೊದಗಿದಂತಹ ಒಂದು ಪರೀಕ್ಷೆ. ನಾನು ಎನಿಸಿಕೊಂಡಿದ್ದೆ ಮಗು, ನಿನ್ನ ಮಾತನ್ನು ಕೇಳಿ ನಿನ್ನ ವಿನಯವನ್ನು ಕಂಡು ಮಣ್ಣು ಮೆತ್ತಿದಂತಹ ಒಂದು ರತ್ನವನ್ನು ಪರಿಶೀಲಿಸುವ ಹಾಗೆ, ಮಣ್ಣಿರ್ಲಿಕ್ಕಿಲ್ಲ ಇದರಲ್ಲಿ, ಇದು ಚಿನ್ನವೇ, ಇದು ಹೊಳೆಯುವಂತಹ ರತ್ನವೇ ಎನ್ನುವಂತಹ ನಿರ್ಧಾರಕ್ಕೆ ಬಂದು ನಿನ್ನನ್ನು ನನ್ನ ಆಶ್ರಮದ ಬಳಿಯಲ್ಲಿ ಸೇರಿಸಿಕೊಂಡದ್ದು. ಸಂಶಯ ಬರ್ತಾ ಉಂಟೆ ಗುರುಗಳೇ. ಮಗು, ಸಂಶಯ ಅಂತೇಳಿ ತಿಳಿಬೇಡ. ಯಾವಾಗ ನಿನ್ನನ್ನು ಕಾಯೇನ ವಾಚ ತ್ರಿಕರಣಪೂರ್ಣಕವಾಗಿ ನಾನು ಸ್ವೀಕರಿಸಿದ್ದೇನೋ, ನನ್ನ ಬಳಿಯಲ್ಲಿ ಆ ಸಂಶಯ ಉಳಿಬಾರದು ಎನ್ನುವಂತಹ ಉದ್ದೇಶದಿಂದ ಒಳಗಿರುವಂತಹ ನಿನ್ನಲ್ಲಿ ಒಂದು 2 ಮಾತು ಮಗು. ಏನು ಗುರುಗಳೇ? ಕೇಳ್ತೀಯೋ? ಸುರಗಾರ್ಯಾರ್ಥಕೋ ಸುಗದಿ ಗುರುತರಣ ನಿವಾದಿರೆದಿಡದಿ ಪರಮ ಮಂತ್ರೋಪದೇಶಕ್ಕೆ ನೀನೇ ಯೋಗ್ಯನೋ ಮೆರೆದಿರು ಕಪಟದಿ ತೆರಳಿ ಬಂದಿರೆ ಭಸ್ಮವಾಗುವೆ ಸುರರ ಕಾರ್ಯಾರ್ಥಕೋ ಸುಗದಿ. ಮಗು, ಗುರುದೇವ, ಒಳಗಿರುವಂತಹ ನಿನ್ನಲ್ಲಿ ನಿನ್ನ ಗುರುಸ್ಥಾನದಲ್ಲಿರುವಂತಹ ಶುಕ್ರಾಚಾರ್ಯ ಮಾಡುವಂತಹ ಮಾತುಗಳು ಮಗು ನನಗೆ ಗೊತ್ತಿಲ್ಲ. ಇನ್ನು ಮುಂದಕ್ಕೆ ನಿನ್ನಲ್ಲಿ ಮಾತಾಡ್ಲಿಕ್ಕೆ ನನಗೆ ಉಂಟೋ ಇಲ್ಲವೋ ಎನ್ನುವುದಾಗಿ ಕೂಡ ನನಗೆ ಗೊತ್ತಿಲ್ಲ. ಹಾಗೆ ಹೇಳಬೇಡಿ ಗುರುಗಳೇ. ಮಗು, ಗುರುದೇವ, ನಾನು ಆರ್ಜಿಸಿದಂತಹ ಎಲ್ಲ ವಿದ್ಯೆಗಳನ್ನು ನಿನಗೆ ನಾನು ಧಾರೆ ಎರೆದಿದ್ದೇನೆ ಎನ್ನುವಂತಹ ಮನಸ್ಸು, ಆ ತೃಪ್ತ ಭಾವ ನನ್ನಲ್ಲಿ ಉಂಟು ಮಗು. ಹಾಗಂತೇಳಿ ಶುದ್ಧವಾದಂತಹ ಪಾತ್ರೆಯಲ್ಲಿ ನಾವು ಆರ್ಜಿಸಿದಂತಹ ವಿದ್ಯೆಯನ್ನು, ದ್ರವ್ಯವನ್ನು ನಿಕ್ಷೇಪಗೊಳಿಸಬೇಕು ಎನ್ನುವಂತಹ ಉದ್ದೇಶವನ್ನು ನೀನ ಆಶ್ರಮಕ್ಕೆ ಬರುವಂತಹ ಸಂದರ್ಭದಲ್ಲಿ ನಾನು ನಿನ್ನ ಬಳಿಯಲ್ಲಿ ಆಡಿದ್ದೆ. ನೆನಪುಂಟು ಗುರುಗಳೇ. ಮಗು, ನೀನು ಭಾವುಕನಾಗಬೇಕಾದದ್ದಿಲ್ಲ. ಗೊತ್ತಿಲ್ಲ ಶುಕ್ರಾಚಾರ್ಯರ ಜೀವನ ಇನ್ನು ಉಂಟೋ ಇಲ್ಲೋ ಎನ್ನುವುದಾಗಿ ಗೊತ್ತಿಲ್ಲ. ಒಂದು ವೇಳೆ ಈ ಮರ್ತ್ಯಲೋಕದ ಋಣ ನನ್ನದು ತೀರಿದೆ ಅಂತ ಹೇಳಿ ಆದ್ರೆ ಹೋಗುವುದಕ್ಕೆ ಬೆಚ್ಚುವಂತಹ ವ್ಯಕ್ತಿಯು ಕೂಡ ನಿನ್ನ ಗುರುವಲ್ಲ. ಹಾಗಂತೇಳಿ ನಾನು ಆಡುವಂತಹ ಮಾತುಗಳನ್ನು ಕೇಳು. ಏನು ಗುರುಗಳೇ? ಮಗು, ನೀನಿಲ್ಲಿ ಬಂದದ್ದು ಸದಾಕಾಲ ಲೋಕ ಕಲ್ಯಾಣವನ್ನು ಬಯಸುವಂತಹ, ದೇವತೆಗಳಿಗೆ ಉಪಕಾರ ಎಸಗುವಂತಹ ಶುದ್ಧ ಸಂಕಲ್ಪದಲ್ಲಿಯೇ ಬಂದದ್ದ. ಗುರುಗಳ ಬಳಿಯಲ್ಲಿ ವಿದ್ಯೆಯನ್ನು ಆರ್ಜಿಸುವ ಮುಖಾಂತರವಾಗಿ ಗುರು ಸೇವಾ ದುರಂಧರನಾಗಿ ಗುರು ಪ್ರೀತಿಗೆ ಕಾರಣನಾಗಬೇಕು ಎನ್ನುವಂತಹ ಶುದ್ಧ ಸಂಕಲ್ಪದಿಂದಲೇ ಇಲ್ಲಿ ಬಂದಿಯೋ? ಒಂದು ವೇಳೆ ಹಾಗೆ ಬಂದಿದ್ದರೆ ಮಗು, ನಾನು ಕಲಿಸಿದಂತಹ ವಿದ್ಯೆಯನ್ನು ನಿನ್ನ ಬಳಿಯಿಂದ ಕಸಿಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ. ಗುರುವಾಗಿ ಒಂದು ವಿಷಯವನ್ನು ಹೇಳ್ತಿದ್ದೇನೆ ಮಗು. ಏನು ಗುರುಗಳೇ? ನಮ್ಮ ಆಶ್ರಮಕ್ಕೆ ಬಂದಂತಹ ನಿನ್ನ ಮನಸ್ಸಿನಲ್ಲಿ ಎಳ್ಳಿನ 7 ಭಾಗದಷ್ಟು ಕೂಡ ಕಲ್ಮಶ ಎನ್ನುವಂತಹದ್ದು ಇದ್ದರೆ, ಇಕೋ
ಮಗನಾಗಿ ಕಂಡು ನಾನು ಉಪದೇಶ ಮಾಡಿದಂತಹ ಯಾವ ವಿದ್ಯೆಯೂ ಕೂಡ ನಿನಗೆ ಒಲಿಯಲಾರದು. ಹಾಗಾಗಿ ನಾನು ಕೇಳ್ತಾ ಇದ್ದೇನೆ, ಏನಾದ್ರೂ ನೀನು ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಒಳ್ಳೆಯ ಮನಸ್ಸಿನಲ್ಲಿಯೇ ಬಂದದ್ದಲ್ವಾ, ದೇವತಾ ಪ್ರೀತಿ ಕಾರ್ಯವನ್ನು ಸಿದ್ಧಿ ಮಾಡುವ ಹಾಗೆ ಬಂದದ್ದಲ್ವಾ, ಬೇರೆ ಏನು ಮಾಡ್ಲಿಲ್ಲಲ್ವಾ ನೀನು? ಗುರುಗಳೇ, ಗುರುಜನ ನಗುದಿಲಿ ಸ್ವಾಮಿ, ಸುರವರರ ಕಾರ್ಯಕ್ಕೆ ಬಂದೆ ಪ್ರೇಮೇ, ಮೆರೆಸಿರೋಪದನ ಚಂಚಲಿಸದೆ ಚರಣ ಚಿಜ್ಜನ ಪುರಿಯ ಬೀಗುದು ಕರುಣ ನಿಧಿ ಸದ್ಗುರುವೆ ಮೋದದಿ, ಗುರುಜನ ನಗುದಿಲೆ ಸ್ವಾಮಿ ಗುರುದೇವ. ಗುರುದೇವ, ವಂಚನೆ ಏನಾದ್ರಿದ್ರೆ ಹೇಳಿ ಬಿಡು ಮಗು. ಈ ರೀತಿಯದ್ದಾದಂತಹ ಸಂಶಯ ನಿಮಗೆ ಬರಬೇಕಾದದ್ದೇ. ಇದು ನಾನು ಕೊಡುತ್ತಿರುವಂತಹ ಕಡೆಯ ಪರೀಕ್ಷೆ. ಗುರುಗಳೇ, ಮಗು, ಕಠಿಣವಾದಂತಹ ಧೂಮವ್ರತವನ್ನು ಮಾಡಿದವರಂತೆ ನೀವು ನಿಮ್ಮ ಜೊತೆಯಾಗಿ ನನ್ನಯ್ಯನೂ ಕೂಡ ಅದನ್ನು ಮಾಡಿ ಯಾವ ವಿದ್ಯೆ ಉಂಟ ಅದನ್ನು ನಾನು ಪ್ರಾಪ್ತಿಸಿಕೊಳ್ತೇನೆ ಅಂತ ಜೊತೆಯಾಗಿ ಹೋದವರು ಅಂತ ನಾ ಕೇಳಿದ್ದೇನೆ. ಆದರೆ ನಮ್ಮಯ್ಯ ಕಠಿಣವಾದಂತಹ ವ್ರತವನ್ನು ನೀವು ಮಾಡುವಂತಹ ಕಾಲಕ್ಕೆ ಪ್ರಚ್ಛನ್ನನಾಗಿ ಈ ದಾನವ ಸಾಮ್ರಾಜ್ಯಕ್ಕೆ ಬಂದು ಅವರೆಲ್ಲರ ದಾರಿಯನ್ನು ತಪ್ಪಿಸಿದ್ರು ಹೀಗೆನ್ನುವ ಹಾಗೆ ಕೇಳಿದ್ದೇನೆ. ದೇವರನ್ನು ನಂಬದ ಹಾಗೆ ಮಾಡಿದ್ರು ಎನ್ನುವುದನ್ನೂ ಕೇಳಿದ್ದೇನೆ. ಹಾಗಾಗಿ ಅಂತಹ ಬೃಹಸ್ಪತಿಯ ಮಗ ಈ ಕಾಲದಲ್ಲಿ ಪ್ರಚ್ಛನ್ನನಾಗಿ ಬಂದು ಯಾವುದೋ ತರಹದ ಮೋಸವನ್ನು ಮಾಡಿದ್ದಾನೆ, ಕಾಪಟ್ಯವನ್ನು ಮೆರೆಯುವುದಕ್ಕಿದ್ದಾನೋ ಎನ್ನುವ ಹಾಗೆ ನಿಮಗೆ ಬಂದಂತಹ ಸಂಶಯ ಇಲ್ಲ ಗುರುಗಳೇ. ಬೃಹಸ್ಪತಿಯ ಮಗನಾಗಿ ಗುರುಜನಾಗಿಯೇ ಬಂದಿದ್ದೇನೆ. ಶುದ್ಧ ಸಂಕಲ್ಪವನ್ನಿಟ್ಟು ವಿದ್ಯೆಯನ್ನು ನಿಮ್ಮ ಮುಖೇನ ಕಲಿಯಬೇಕು ಎನ್ನುವಂತಹ ಆ ಗುರಿಯನ್ನಿಟ್ಟುಕೊಂಡೇ ಬಂದವನು. ಆದರೆ ನನ್ನ ಸಂಕಲ್ಪ ಇರುವುದು ಕೇವಲ ಸ್ವಾರ್ಥ, ನನಗೆ ವಿದ್ಯೆ ಪಡೆಯಬೇಕು ಎನ್ನುವ ಕಾರಣಕ್ಕಲ್ಲ ಗುರುಗಳೇ. ದೇವತೆಗಳಿಗೆ ಒಳ್ಳೆಯದಾಗಬೇಕು, ನಾ ಕಲಿತಂತಹ ವಿದ್ಯೆ ಅವರದ್ದಾದಂತಹ ಸಂಕಲ್ಪಕ್ಕೆ ಪೂರಕವಾಗಿ ಬರಬೇಕು ಎನ್ನುವಂತಹ ಲಕ್ಷ್ಯವನ್ನಿರಿಸಿ ಬಂದು ನಿಮ್ಮದ್ದಾದಂತಹ ವಿದ್ಯೆಯನ್ನು ಮಧುಕರಿ ವೃತ್ತಿಯ ಹಾಗೆ ನಾ ಮಾಡಿದ್ದೇನೆ ಗುರುಗಳೇ. ಇದರಲ್ಲಿ ಯಾವ ಕಾಪಟ್ಯವೂ ಇಲ್ಲ. ಇದು ನಿಮ್ಮಂತಹ ಗುರುಗಳ ಪಾದದಾಣೆಯಾಗಲಿಯೂ ಸತ್ಯ. ಸಂತೋಷ ಆಯಿತು ಮಗು. ಬಿಳಿ ಬಟ್ಟೆಯನ್ನು ಧರಿಸಿದವನಿಗೆ ಅಲ್ವಾ ಕೊಳ್ಳೆಯಾಗುವುದರ ಬಗ್ಗೆ ಭಯ ಇರುವಂತಹದ್ದು. ಇಷ್ಟರ ತನಕ ಶುಭ್ರವಾದಂತಹ ಬಟ್ಟೆಯಲ್ಲಿ ನಾವು ನಮ್ಮ ಪಥವನ್ನು ಗಮಿಸಿದವರು, ಒಂದು ರೀತಿಯಲ್ಲಿ ನಮ್ಮನ್ನು ಅನುಸರಿಸಿಕೊಂಡು ಬಂದಂತಹ ಶಿಷ್ಯರಿಗೆ ಅಮೃತ ಪಥವನ್ನು ತೋರಿಸಿದವರು ನಾವು. ಅಂತಹ ಶುಕ್ರ ಆಯ್ಕೆಯಲ್ಲಿ ಎಲ್ಲಿಯಾದ್ರೂ ಎಡವಿದ್ದಾನೋ ನನಗೆ ನಿಜವಾಗಿ ಕೂಡ ಸಂಶಯ ಇರಲಿಲ್ಲ ಮಗು. ಲೋಕಕ್ಕೆ ಸಂಶಯ ಉಳಿಬಾರ್ದು ಎನ್ನುವಂತ ಉದ್ದೇಶದಿಂದ ನಿನ್ನಲ್ಲಿ ನಾನು ಪ್ರಶ್ನೆ ಮಾಡಿದ್ದು. ಸರಿ ಗುರುಗಳೇ. ಮಗು, ಬೇಸರಾಯಿತ ಪ್ರಶ್ನೆ ಕೇಳಿದ್ದೆ? ಇಲ್ಲ ಗುರುಗಳೇ. ಮಗು, ಮಗಳಾದಂತಹ ದೇವಯಾನಿ ಆಡಿದಂತಹ ಮಾತು, ತಂದೆಯಾದಂತಹ ನಿಮ್ಮನ್ನು ಬಿಟ್ಟು ಈ ಭೂಮಿಯಲ್ಲಿ ನನ್ನ ಉಸಿರು ನಿಲ್ಲುವುದಿಲ್ಲ, ಸಹಜವೇ ಅದು. ಸಖನಾದಂತಹ ಅವನನ್ನು ಬಿಟ್ಟು ನಾನು ಅನ್ನವನ್ನು ಸ್ವೀಕರಿಸುವುದಿಲ್ಲ. ಮಗು, ಗುರುಗಳೇ, ಶಿಷ್ಯರಿಗೆ ಎಲ್ಲವನ್ನು ಕೂಡ ನಾನು ಕೊಟ್ಟಿದ್ದೇನೆ. ಮಗಳ ಮೇಲೆ ಅತಿಯಾದಂತಹ ಮೋಹ ಎನ್ನುವುದಾಗಿ ಲೋಕ ಹೇಳಿ ನನಗೆ ಬೇಸರ ಇಲ್ಲ. ನನ್ನ ಅಸ್ತಿತ್ವ ಇರುವುದು ಮಗಳಾದಂತಹ ದೇವಯಾನಿ ಇರುವುದರ ಕಾರಣದಿಂದ. ಸರಿ, ಅವಳು ಹೇಳ್ತಾಳೆ ನನ್ನ ಅಸ್ತಿತ್ವ ಇರುವುದು ಕಚಕುಮಾರ ಇರುವುದರಿಂದ ಎನ್ನುವುದಾಗಿ. ದಿಕ್ಕೆಟ್ಟು ಹೋಗುವಾಗ, ಜೀವನದಲ್ಲಿ ಕಷ್ಟಗಳೇ ಬಂದಾಗ ಅಂಧಕಾರ ಎದುರಾಗಿ ಬಂದಾಗ ನಾವು ನಂಬಿದಂತಹ ಶಾಸ್ತ್ರ ಬೆಳಕಿನ ದಾರಿಯನ್ನು ತೋರಿಸ್ತದಂತೆ. ಮಗು, ಗುರುಗಳೇ, ಹೇಳ್ತೇನೆ ಕೇಳು.
ನಿಷ್ಕಲ್ಮಶ ಮನಸ್ಸಿನಿಂದ ನಿಶ್ಚಲವಾದಂತಹ ಗುರು ಭಕ್ತಿಯಿಂದ ನನ್ನನ್ನು ಸಂಸೇವ್ಯ ಮಾಡಿದಂತಹ ನಿನಗೆ, ಒಳಗಿರುವಂತಹ ನಿನಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ನಾನು ಗೌಪ್ಯವಾಗಿ ಬೋಧಿಸುತ್ತೇನೆ. ಸರಿ ಗುರುಗಳೇ. ಹೊಟ್ಟೆಯನ್ನು ಸೀಳಿ ಬಂದಂತಹ ನೀನು, ನಿನಗಿದು ಜೀವನದ ಅತಿಯಾದಂತಹ ದೊಡ್ಡ ಪರೀಕ್ಷೆ. ಏನು ಗುರುಗಳೇ? ಗುರುಸೇವಾ ದುರಂಧರ ನೀನು ನಿಜವಾಗಿಯೂ ಆಗಿದ್ದರೆ ನಾನು ಕೊಟ್ಟಂತಹ ವಿದ್ಯೆ ಎನ್ನುವಂತಹದ್ದು ನಿನಗೆ ಫಲಿಸುತ್ತದೆ. ಸರಿ. ಫಲಿಸಿದಂತಹ ವಿದ್ಯೆಯನ್ನು ಮೊದಲು ಪ್ರಯೋಗ ಮಾಡಬೇಕಾದದ್ದು ನಿನ್ನ ಗುರುಗಳ ಮೇಲೆ. ಸರಿ. ಹಾಗಾಗಿ ಇಕೋ ಮಗು, ಮೃತ ಸಂಜೀವಿನಿ ವಿದ್ಯೆಯನ್ನು ನಿನಗೆ ಉಪದೇಶ ಮಾಡಿದ್ದೇನೆ. ಸರಿ ಗುರುಗಳೇ. ಮಂತ್ರವನ್ನು ಪುನರುಚ್ಚಾರಣೆ ಮಾಡಿದ್ದೀಯಲ್ಲ, ಇಗೋ ಕೈಯಲ್ಲಿ ಹಿಡಿದಂತಹ ಕೂರಸೆಯಿಂದ ಹೊಟ್ಟೆಯನ್ನು ಸೀಳಿದ್ದೇನೆ. ಆ ದಾರಿಯಿಂದಲಾಗಿ ನೀನು ಹೊರಗೆ ಬಾ, ಹೊರಗೆ. ಗುರುಗಳ ಹೊಟ್ಟೆಯಿಂದ ನಾ ಹೊರಗೆ ಬಂದಿದ್ದೇನೆ. ಏನನ್ನು ಕಾಣುತ್ತಾ ಇದ್ದೇನೆ? ಶೋಣಿತಮಯವಾದಂತಹ ಈ ಭೂಮಿಯಲ್ಲಿ ಗುರುಗಳ ಕಳೇವರ, ಸರಿಯಾದಂತಹ ಪರೀಕ್ಷೆಗೆ ಒಡ್ಡುವಂತಹ ಕಾಲ. ಮನಸ್ಸಿನಲ್ಲಿ ದ್ವಂದ್ವ ಇಲ್ಲ. ಸರಿಯಾದಂತಹ ಮಹಾಮಂತ್ರದ ಪ್ರಯೋಗವನ್ನು ಮಾಡಿ ಗುರುಗಳನ್ನು ಉಜ್ಜೀವಿಸ್ತೇನೆ. ಮಗು ಮಗು ಗುರುಕುಲವಾಸದ ವ್ರತವು ಪೂರ್ಣಗಳಾಯ್ತು, ತೆರಳು ನಿನ್ನಯ ಪಿತನೆಡೆಗೆ. ವ್ರತವು ಪೂರ್ಣಗಳಾಯ್ತು, ತೆರಳು ನಿನ್ನಯ ಪಿತನೆಡೆಗೆ. ಪರಮ ಮೋಗದ ಶಿಷ್ಯನಾಗಿರ್ಬಿ ಬಳಲಿದೆ ಪರಿಸೇವಿಸುತ್ತಲೆಯೋನ ಕುವರ. ಗುರುಕುಲವಾಸದ ವ್ರತವು ಪೂರ್ಣಗಳಾಯ್ತು ಮಗನೇ ಕುವರ. ಮಗು ಮಗು, ಗುರುದೇವ, ನಿನ್ನನ್ನೊಮ್ಮೆ ಬಾಚಿ ತಪ್ಪಿಕೊಂಡಿದ್ದೇನೆ ಮಗು. ನರಕದಿಂದ ಯಾರು ಪಾರು ಮಾಡುತ್ತಾನೋ ಅವನು ನಿಜವಾದಂತ ಅರ್ಥದಿಂದ ಪುತ್ರನೆಂದೆನಿಸಿಕೊಳ್ಳುತ್ತಾನೆ. ಸರಿ. ಮಗಳ ದುಃಖವನ್ನು ಕಂಡಂತಹ ನನ್ನ ಈ ಒಂದು ಜೀವನ ನರಕಮಯವಾಗಿತ್ತು ಮಗನೇ. ಮತ್ತೊಮ್ಮೆ ಸ್ವರ್ಗದ ಆನಂದವನ್ನು ಕಂಡ ಹಾಗೆ ಆಯಿತು. ಹೌದು ಗುರುಗಳೇ. ಕೊಡಬೇಕಾದಲ್ಲಿ ಕೊಟ್ಟಿದ್ದೇನೆ, ಪೂರ್ಣ ಮಾಡಬೇಕಾದಲ್ಲಿ ಪೂರ್ಣ ಮಾಡಿದ್ದೇನೆ ಎನ್ನುವಂತಹ ತೃಪ್ತ ಭಾವ. ಸರಿ. ನಾನು ನಿನಗೆ ಒಂದು ವಿಷಯವನ್ನು ಹೇಳಿದ್ದೇನಲ್ಲ? ಏನು ಗುರುಗಳೇ? ಗುರುಕುಲದಲ್ಲಿ ನಿನಗಿದು ಕಡೆಯದಾದಂತಹ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣವನ್ನು ಹೊಂದಿದ್ದಿ. ಧನ್ಯೋಸ್ಮಿ ಗುರುಗಳೇ. ಉತ್ತೀರ್ಣವನ್ನು ಹೊಂದಿದ ಮೇಲೆ ಮತ್ತೆ ನೀನು ಈ ಗುರುಕುಲದಲ್ಲಿ ಇರಬೇಕಾದದ್ದಿಲ್ಲ. ಅಂದರೆ ಮಗು, ಗುರುಗಳೇ, ನಿನಗೆ ಕೊಡಬೇಕಾದದನ್ನೆಲ್ಲವನ್ನು ಕೊಟ್ಟ ಮೇಲೆ, ಕಲಿಸಬೇಕಾದದನ್ನೆಲ್ಲವನ್ನು ಕೂಡ ಕಲಿಸಿದ ಮೇಲೆ ಇನ್ನು ನೀನು ಇಲ್ಲಿರಬೇಕಾದದ್ದಲ್ಲ. ಕಳಿಸುವುದಕ್ಕೆ ಮನಸ್ಸಿಲ್ಲ. ಹಾಗಂತೇಳಿ ಆ ಮೋಹದಿಂದ ನನ್ನ ಬಳಿಯಲ್ಲೇ ನಿನ್ನನ್ನು ಇರಿಸಿಕೊಂಡ್ರೆ ಸ್ವಾರ್ಥ ಆಗ್ಲಿಕ್ಕಿಲ್ವ ಮಗು? ಹೌದು ಗುರುಗಳೇ. ತಂದೆ ನನ್ನ ಮೇಲಿನ ನಂಬಿಕೆಯಿಂದ ಕಳಿಸಿದ್ದಾನೆ. ಲೋಕ ಕಲ್ಯಾಣಾರ್ಥವಾಗಿ ನನ್ನ ಬಳಿಗೆ ಕಳಿಸಿದ್ರೆ ಭವಿಷ್ಯಕ್ಕೆ ಒಬ್ಬ ಉತ್ತಮನಾದಂತಹ ಶಿಷ್ಯನನ್ನು ಕೊಡುತ್ತಾನೆ ಎನ್ನುವಂತಹ ಕಾರಣದಿಂದಲಾಗಿ ಸರಿ. ಮೋಹ ಪರವಶನವಾಗಿ ನಾನು ನಿನ್ನನ್ನು ಇಲ್ಲಿಯೇ ಇಟ್ಟುಕೊಂಡ್ರೆ ಬೃಹಸ್ಪತಿಯ ನಂಬಿಕೆಯನ್ನು ಕೂಡ ಅಳಿಸಿದಂತಹ ದೋಷಕ್ಕೆ ನಾನು ಕಾರಣನಾಗುತ್ತೇನೆ. ಸರಿ. ಹಾಗಾಗಿ ಹೇಳುತ್ತಾ ಇದ್ದೇನೆ ಮಗು, ನೀನು ಕಲಿಯಬೇಕಾದದ್ದೆಲ್ಲವೂ ಕೂಡ ನೀನು ಕಲಿತಾಗಿದೆ, ಅದು ನಿನಗೆ ಒಲಿದಾಗಿದೆ. ಹಾಗಾಗಿ ಇಲ್ಲಿಗೆ ನಿನ್ನ ಗುರುಕುಲ ವಾಸ ಎನ್ನುವಂಥದ್ದು ಪೂರ್ಣವಾಯಿತು. ಗುರುಗಳೇ, ಸಹಸ್ರಾರು ವರ್ಷಗಳಿಂದ ನಿಮ್ಮದ್ದಾದಂತಹ ಆಶ್ರಮದಲ್ಲಿ ನಾನಿದ್ದೇನೆ. ಪುತ್ರವತ್ ಭಾವದಿಂದ ಆ ವಾತ್ಸಲ್ಯವನ್ನು ಎರೆದೆರೆದು ನನಗೆ ಕೊಟ್ಟಿದ್ದೀರಿ. ಗುರುಗಳೇ, ಮಗು, ಆಶ್ರಮದಲ್ಲಿ ನಾನು ಅದೆಷ್ಟೋ ತಪ್ಪುಗಳನ್ನು ಮಾಡಿರಬಹುದು. ಅದನ್ನೆಲ್ಲವನ್ನು ಮನ್ನಿಸಿ ಪೂರ್ಣ ವಾತ್ಸಲ್ಯದಿಂದ ನಿಮ್ಮಲ್ಲಿರುವಂತಹ ಸಕಲ ಜ್ಞಾನವನ್ನು ಮೊಗೆದು ನನಗೆ ಕೊಟ್ಟು ಆಶೀರ್ವದಿಸಿದ್ದೀರಿ. ಕೊನೆಗೆ ಗುರುಗಳೇ, ಒಬ್ಬ ಪರಿಪೂರ್ಣನಾದಂತಹ ಗುರು ಹೇಗಿರಬೇಕು
ತನ್ನ ಪ್ರಾಣ ಹೋಗುತ್ತದೆ ಅಂತ ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ತನ್ನನ್ನು ತಾನು ಮೃತಿಗೈದು ಆ ಅಮೃತಮಯವಾದಂತಹ ವಿದ್ಯೆಯನ್ನು ನನಗೆ ಬೋಧಿಸಿದ್ದೀರಿ ಅಂತ ಹೇಳಿದ್ರೆ ಇದು ಲೋಕದ ಗುರುಗಳಿಗೆ ನೀವು ಪಥ ನಿರ್ದೇಶನ ಮಾಡಿದ್ದು. ವಿದ್ಯೆಯನ್ನು ಕಲಿಸುವ ಪಥ ಹೇಗೆ ಅಂತ ಹೇಳಿದ್ರೆ ಅದು ಅಮೃತ ಪಥ ಅಂತ, ಕೇವಲ ಸಂಜೀವನ ಸತ್ತವರನ್ನು ಬದುಕಿಸುವ ಪಥ ಅಲ್ಲ. ಇದು ನಿಜವಾದ ಅಮೃತ ಪಥ ಅಂತ ಲೋಕಕ್ಕೆ ತೋರಿಸಿಕೊಟ್ಟಿದ್ದೀರಿ ಗುರುಗಳೇ. ಇದು ಶಾಶ್ವತವಾಗಿ ನಿಮ್ಮ ಮೂಲಕವೇ, ನಿಮ್ಮ ನಿರ್ದೇಶನದಲ್ಲೇ, ನಿಮ್ಮ ಮಾರ್ಗದರ್ಶನದಲ್ಲೇ ಹಾಗೆ ಇರಲಿ. ನನ್ನಂತ ಅದೆಷ್ಟೋ ಸಚ್ಚಿಷ್ಯರು ನಿಮಗೆ ಆಗಲಿ ಅಂತ ನಿಮಗೆ ಪದಕಾನತನಾಗಿ ಬೇಡಿಕೊಳ್ತೇನೆ ಮಗು. ಗುರುಗಳೇ, ಹೊರಡುವುದಕ್ಕಿಂತ ಮೊದಲಾಗಿ ಮಾಡಬೇಕಾದಂತ ಒಂದು ಕೆಲಸ ಉಂಟು. ಗುರುಕುಲದ ಮೇಲೆ ಪ್ರೀತಿ, ಗುರುಗಳ ಮೇಲೆ ಗೌರವ, ಭಕ್ತಿ, ಇದು ಸದಾಕಾಲ ನಿನ್ನ ಬಳಿಯಲ್ಲಿ ಇರಬೇಕು, ಇರ್ತದೆ ಎನ್ನುವಂತಹ ನಂಬಿಕೆ ಉಂಟು. ಇಕೋ ನೀನು ಬರದೆ ಅನ್ನವನ್ನೂ ಕೂಡ ಮುಟ್ಟುವುದಿಲ್ಲ ಎನ್ನುವುದಾಗಿ ನಿಂತಿದ್ದಾಳೆ. ಎಷ್ಟು ಕಣ್ಣೀರನ್ನು ಹರಿಸಿದ್ದಾಳು ಗೊತ್ತಿಲ್ಲ. ಹೌದು ಗುರುಗಳೇ. ನನ್ನ ಮಗಳಾದಂತಹ ದೇವಯಾನಿಯ ಬಳಿಯಲ್ಲಿ ಒಂದೆರಡು ಮಾತುಗಳನ್ನು ಆಡಿ ನಂತರ ನೀನು ಹೊರಡಬಹುದು. ಅವಳಲ್ಲಿ ಆಡದೆ ಹೋದೆ ಅಂತ ಆದ್ರೆ ನಾ ದ್ರೋಹಿ ಅಂತ ಅನ್ನಿಸಿಕೊಳ್ತೇನೆ. ಅವಳಲ್ಲಿ ಆಡದೆ ಹೋಗುವುದಕ್ಕುಂಟೇ ಗುರುಗಳೇ. ಇವತ್ತು ಆಡಿ ಹೋಗು, ಮತ್ತು ಇಲ್ಲಿಗೆ ನೀನು ಬರ್ತಾ ಇರ್ಬೇಕು. ಒಳ್ಳೆದಾಗಿ ಬರ್ಬೇಕು ಅಂತ ನೀವು ಹೇಳದಿದ್ರೂ ನಾ ಬರ್ತೇನೆ ಗುರುಗಳೇ. ಹಾಗೆ ಆಗಿ ಹೌದಲ್ಲ? ಗುರುಗಳ ಸಂಪೂರ್ಣ ಆಶೀರ್ವಾದ ಉಂಟು. ಅಂತೇವಾಸಿಯಾಗಿದ್ದಂತಹ ನಿನ್ನ ಸಕಲ ವಿದ್ಯೆಯೂ ಇಲ್ಲಿಗೆ ಮುಕ್ತಾಯವಾಯಿತು, ನೀ ಹೋಗಬಹುದು ಅಂತ ಆಶೀರ್ವಚನ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ. ಹೊರಡಬೇಕು. ಆದರೆ ನನ್ನ ಜೊತೆ ಆಟ ಕೂಟ ಸಕಲದಲ್ಲೂ ಪಾಲ್ಗೊಂಡವಳು ಇದ್ದಾಳಲ್ಲ ದೇವಯಾನಿ, ಅವಳಲ್ಲಿ ಮಾತನಾಡಿಸದರೆ ಹೋದರೆ ಹೇಗೆ? ಹಾಗಾಗಿ ಅವಳಲ್ಲೇ ಮಾತಾಡಿಸ್ತೇನೆ. ದೇವಯಾನ, ಪಡೆದು ಗುರುವಾಜಿಜವ ಪಡೆದು ಗುರುವಾಶಿಷವ ಹೊರಡುತ್ತೇ ಸಡಗರದಿ ಸಖಿಯೂನು ಕಂಡು, ಸಡಗರದಿ ಸಖಿಯನ್ನು ಕಂಡು ಅವಳೊಡನೆ ಪೇದ ಹೋಗಿ ಬಗೆನ ನಾಗವೇಣಿಯೇ ಹೋಗಿ ಬಗೆನ ನಾಗವೇಣಿಯೇ ನಾಗವೇಣಿಯೇ ಹೋಗಿ ಬಹಿನ ನಾಗವೇಣಿಯೇ ಹೋಗಿ ಬಹಿನ ನಾಗವೇಣಿಯೇ ಆಗಮಿಪಿ ಸತ್ಯದಲ್ಲಿ ಆಗಮಿಪಿ ಸತ್ಯದಲ್ಲಿ ದಯದೊಳಗೀಗೆ ಅಪ್ಪಣೆ ಪಾಲಿಸಿನ ಶಿರಬಾಗುತ್ತವಳು ದಯದೊಳಗೀಗೆ ಅಪ್ಪಣೆ ಪಾಲಿಸು ದಯದೊಳಗೀಗೆ ಅಪ್ಪಣೆ ಪಾಲಿಸಿನಿ ಶಿರಬಾಗುತ್ತವಳು ಹೋಗಿ ಬಹಿನ ಹೋಗಿ ಬಗೆ ನಾನಾಗವೀಣಿ ಆಗಮಿಪೆ ಸತ್ಯದಲ್ಲಿ ದಯದೊಳಗೀಗ ಲಪ್ಪಣೆ ಪಾಲಿಸಿನ ಚಿರಬಾಗುತ್ತವಳು
போகி பகினா நாகவேணியே ಆಗಮಿಪಿ ಸತ್ಯದಲ್ಲಿ ದಯದೊಳಗೀಗ ಅಪ್ಪಣೆ ಪಾಲಿಸಿನ ಶಿರಭಾಗವತವಳು ಸಖಿಯೇ ಸಖಿ ದೇವಯಾನ ಕಚಕುಮಾರ, ಎತ್ತರವಾದಂತಹ ಬೆಟ್ಟವನ್ನು ಇಲ್ಲ ಬೆಟ್ಟದ ತುದಿಯನ್ನು ಏರಬೇಕು, ಅಲ್ಲಿ ಸೇರಬೇಕು ಅಂತ ನಾವು ಹತ್ತುತ್ತಾ ಹೋಗುತ್ತೇವೆ. ಸರಿ. ದಾರಿಯಲ್ಲಿ ಅದೆಷ್ಟೋ ಕಲ್ಲು ಮುಳ್ಳುಗಳಿರ್ತದೆ. ಹೋಗುವಂತಹ ಪ್ರಯಾಣ ಕಷ್ಟಕರ ಅಂತ ಗೊತ್ತಿದ್ರು ಒಮ್ಮೆ ನಾವು ಆ ಬೆಟ್ಟದ ತುದಿಯನ್ನು ಸೇರಿದಾಗ ನಮಗೆ ಆ ನೋವೆಲ್ಲ ಮರೆತು ಹೋಗ್ತದೆ. ಆಯಾಸವಾಗ್ಲಿ ನೋವಾಗ್ಲಿ ಎಲ್ಲವೂ ಮರೆತು ಕೊನೆಗೆ ಸಿಗುವುದು ಆನಂದ. ಆ ಗಮ್ಯಸ್ಥಾನವನ್ನು ಸೇರಿದಾಗ ನಮಗಾಗುವುದೇನು? ಆ ಬಂದಂತಹ ಕೆಲವೊಮ್ಮೊಮ್ಮೆ ಗಮ್ಯಸ್ಥಾನವನ್ನು ಸೇರಿ ಅಲ್ಲಿಂದ ಸಂತೋಷ ಪಡುವುದಕ್ಕಿಂತಲೂ ಅಲ್ಲಿ ನಡೆದು ಹೋದಂತಹ ಪ್ರಯಾಣವೇ ಆ ಗಮ್ಯಸ್ಥಾನಕ್ಕಿಂತಲೂ ಪರಮಾನಂದಕರವಾಗಿರ್ತದೆ. ಸರಿ. ಅಲ್ಲಿ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಆ ಪ್ರಯಾಣ ಹೇಗೆ ಸುಖಕರವಾಗ್ತದೆ ಅಂತ ಹೇಳಿದ್ರೆ ನಮ್ಮ ಜೊತೆ ಸಹಪಯಣಿಗರಾಗಿ ಯಾರು ಬರ್ತಾರೆ ಅವರ ಕಾರಣದಿಂದಾಗಿ ಆ ಪ್ರಯಾಣ ಸುಂದರಮಯವಾಗಿರ್ತದೆ. ಎಷ್ಟೋ ಸಲ ಹಾಗಾಗುತ್ತದೆ. ದೇವಯಾನ ಗೆಳೆಯ, ಯಾವ ಲಕ್ಷ್ಯವನ್ನಿರಿಸಿ ನಾ ಈ ಆಶ್ರಮಕ್ಕೆ ಬಂದೆನೋ ಆ ಲಕ್ಷ್ಯ ಸಿದ್ಧಿಯಾಯಿತು ಅಂತ ಗುರುಗಳು ಹೇಳಿದ್ರು. ಯಾವ ವಿದ್ಯೆಯನ್ನು ನಾ ಪಡೀಬೇಕು ಅಂತ ಬಂದನೋ ಅದು ಪೂರ್ಣಾಶೀರ್ವಾದದ ಮೂಲಕ ಗುರುಗಳು ನನ್ನ ಒಳಗೆ ತುಂಬಿಸಿದ್ರು. ನಿನ್ನ ಪ್ರಯಾಣ ಇಲ್ಲಿಗೆ ಅಂತ್ಯವಾಯಿತು ಎನ್ನುವ ಹಾಗೆ ಗುರುಗಳು ಆಡಿದಾಗ ನನಗೂ ನೆನಪಾದದ್ದು ಅದೇ. 1000 ವರ್ಷಗಳ ಹಿಂದೆ ಯಾವುದನ್ನೋ ಪಡೆಯಬೇಕು ಎನ್ನುವ ಆಶಯದಿಂದ ನಾ ಇಲ್ಲಿಗೆ ಬಂದೆ. ಬರುವಾಗ ಆತಂಕ ಇತ್ತು, ಹೆದರಿಕೆ ಇತ್ತು. ಹೇಗೆ ನಾ ಕಲಿತೇನೋ, ಇಲ್ಲಿ ಹೇಗೆ ನಾ ಬದುಕಬಹುದು ಎನ್ನುವಂತ ಹೆದರಿಕೆಯಿಂದಲೇ ಭಯದಿಂದಲೇ ಬಂದವನು. ಆದರೆ ಆ ಸಕಲ ಭಯಗಳನ್ನು ನಿವಾರಿಸಿ ಈ ದಾರಿಯನ್ನು ಸುಗಮಗೊಳಿಸಿದವಳು ಯಾರು ಅಂತ ಹೇಳಿದ್ರೆ ನೀನು. ಒಂದು ಶ್ರೇಯಸ್ಸನ್ನು ಪಡೆಯಬೇಕಾದ್ರೆ ಅದೆಷ್ಟೋ ವಿಘ್ನಗಳು ಬರ್ತದೆ. ಹೌದಂತೆ. ಶ್ರೇಯಾಂಸಿ ಬಹು ವಿಜ್ಞಾನಿ ಅಂತ ತಿಳಿದವರು ಹೇಳಿದ್ರು. ನಿನ್ನ ಬದುಕಲ್ಲೂ ಬಂದಿತ್ತು ವಿಘ್ನಗಳೆಂದೇನು, ಸತ್ತೇ ಬಂದವನು ನಾನು. ಆ ಮರು ಹುಟ್ಟಿಗೆಲ್ಲ ಕಾರಣೀಭೂತಳು ಯಾರು ಅಂತ ಹೇಳಿದ್ರೆ ನನ್ನ ದೇವಯಾನ, ನನ್ನ ಸಖಿ ಹೀಗೆನ್ನುವ ಭಾವ ನನ್ನಲ್ಲಿ ಸದಾ ಇರ್ತದೆ. ಆದರೆ ಈ ಕಾಲದಲ್ಲಿ ವಿದ್ಯೆಯ ಪರಿಪೂರ್ಣತೆಯನ್ನು ಪಡೆದಿದ್ದಿ ಮಗು, ಸಾಕು, ಅಂತೆವಾಸಿಯಾಗಿರುವುದು ಸಾಕು, ಮರಳಿ ನಿನ್ನ ಮನೆಗೆ ಹೋಗು ಅಂತ ಗುರುಗಳು ಆಡಿದಾಗ ಬಹು ಸಡಗರದಿಂದ ಹೊರಟವನಿಗೆ ನೆನಪಾದದ್ದು ಯಾರು ಗೊತ್ತೇ? ಯಾರು? ನೀನು ದೇವಯಾನ. ನಿನ್ನಲ್ಲಿ ಆಡಬೇಕು. ನಾವು ಕಳೆದು ಹೋದಂತಹ ದಿನಗಳ ಸಿಂಹಾವಲೋಕನವನ್ನು ನಾವು ಮಾಡಬೇಕು. ಮತ್ತೆಲ್ಲ ಮೆಲುಕು ಹಾಕಿ ಆ ಸುಂದರಮಯವಾದ ಸನ್ನಿವೇಶಗಳನ್ನು ಆಡುತ್ತಾ ಅವುಗಳು ಕೊಡುವಂತಹ ನೆನಪುಗಳ ಆ ಮರು ಅವಲೋಕನವನ್ನು ಮಾಡಬೇಕು. ಅದಕ್ಕಾಗಿ ನಿನ್ನಲ್ಲಿಗೆ ಬಂದು ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು ಅಂತ ಯಾರೋ ಹೇಳಿದ್ರು. ಹೌದು. ಆ ನೆನಪುಗಳ ಮೂಟೆಯನ್ನು ಹೊತ್ತು ನಾ ಮರಳಿ ಹೋಗುವುದಕ್ಕಿದ್ದೇನೆ. ಹೋಗಿ ಮತ್ತೆ ಬರ್ತೇನೆ ನಾಗವೇಣಿ ಅಂತ ಹೇಳುವುದಕ್ಕಾಗಿಯೇ ಬಂದವನು. ಹಾಗಾಗಿ ನಿನ್ನ ಜೊತೆಗಿನ ಸಾಂಗತ್ಯವನ್ನು ಸದಾ ಮನದಲ್ಲಿರಿಸಿ ನಾ ಹೋಗ್ತೇನೆ ಅಂತ ಆಡುವುದಿಲ್ವೇ? ಮತ್ತೆ ನಾ ಹೋಗಿ ಮತ್ತೆ ಬರಳ್ತೇನೆ. ಮತ್ತೆ ಬಂದು ನಾ ಸಾಕಿದಂತಹ ಕರುಗಳು ಮತ್ತೆ ಹಟ್ಟಿಯಲ್ಲಿ ದೊಡ್ಡದಾಗಿ ದನವಾಗಿ ಮತ್ತೆ ಕರು ಹಾಕಿದ ಅಂತ ನೋಡ್ಲಿಕ್ಕೆ ಬರ್ತೇನೆ. ನಾ ನೆಟ್ಟ ಸಸಿ ಮತ್ತೆ ಫಲವತ್ತಾಗಿ ಯಾವ ಫಲವನ್ನು ಕೊಟ್ಟಿದೆ ಅದನ್ನು ತಿನ್ನುವುದಕ್ಕೆ ಮತ್ತೆ ಬರ್ತೇನೆ ದೇವಯಾನಿ. ನಾ ಹೋಗಿ ಬರ್ತೇನೆ. ಆಯ್ತಾ ಮಾತಾಡೋದೆಲ್ಲ? ಅಲ್ಲ, ಯಾವುದನ್ನು ಹೇಳಬೇಕು ಅಂತ ಅಪೇಕ್ಷಿಸಿ ನೀನು ಬಂದಿದ್ದೆಯೋ ಅದೆಲ್ಲ ಹೇಳಿ ಆಯ್ತಾ? ಆಯ್ತು. ನೀನು ಬೇರೇನೋ ಹೇಳುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾನು ಕಾತರದಿಂದ ಕಾದುಕೊಂಡಿದ್ದವಳು.
ಬೇರೆ ಏನೋ? ಆದ್ರೆ ದೇವಯಾನಾಳ ಬಳಿಗೆ ಬಂದು ದೇವಯಾನದ ಕುರಿತಾಗಿ ನೀನು ಮಾತಾಡ್ತಾ ಇದ್ದಿ. ಹೌದು. ನನಗೆ ಹ್ಮ್ ಪ್ರಾರಂಭಕ್ಕೆ ನಮ್ಮ ಆಶ್ರಮಕ್ಕೆ ನೀನು ಬಂದಾಗ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡ ಕಚನೆ ಮತ್ತೆ ಕಾಣಿಸ್ತಾ ಇದ್ದಾನೆ. ಅಂದ್ರೆ ನಾನು ಆಗ ಏನು ಅಂತ ಹೇಳಿದ್ದೆ? ಸಕ ಅಂತ ಹೇಳಿದ್ದಿ. ಈಗ ಹ್ಮ್ ಅದನ್ನು ಮತ್ತಷ್ಟು ಪುಷ್ಟೀಕರಿಸುವುದಕ್ಕಾಗಿ ಹ್ಮ್ ಪರಮ ಸಖನೆ. ಪರಮ ಸಖನೇ ಕೇಳು ನೀನು ಗುರುಕುಲವಾಸದಿ ಸಖನೇ ಕೇಳು. ಓಯ್ 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 ಸಖನಿ ಕೇಳು ನೀನು ಗುರುಕುಲವಾಸದಿ ಗುರುಕುಲವಾಸದಿ ವ್ರತದೊಳಿರುವೆ ಬ್ರಹ್ಮಚರ್ಯನರಿದು ಬೀಳಲಿಲ್ಲವಾಂಚ. ವ್ರತದೊಳಿರುವೆ ಬ್ರಹ್ಮಚರ್ಯ ಎಂದನರಿದು ಪೇಳಲಿಲ್ಲ ವಾಚ. ವ್ರತದೊಳಿರುವೆ ಬ್ರಹ್ಮಚರ್ಯವೆಂದನರಿದು ಬೀಳಲಿಲ್ಲ ವಾಚ. ಪರಮ ಸಖನೆ ಕೇಳು ನೀನು ಗುರುಕುಲವಾಸದಿ ವ್ರತದೊಳಿರುವೆ ಬ್ರಹ್ಮಚರ್ಯವೆಂದಾನರಿತು ಬೇಳಲಿಲ್ಲ ವಾಂಚ. ವ್ರತದೊಳಿರುವೆ ಬ್ರಹ್ಮಚರ್ಯವೆಂದಾನರಿತು ಬೇಳಲಿಲ್ಲ ವಾಂಚ. ಪರಮ ಸಖನೆ ಕೇಳು ನೀನು. ಆಯ್ 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 ಸಖನೆ ಕೇಳು ಸಖನೆಯೇ. ಗುರುಪುತ್ರ, ದೇವಯಾನ, ಮನಸ್ಸಿನ ಒಳಗೆ ಇರುವಂತಹ ನೋವನ್ನೆಲ್ಲ ಮುಚ್ಚಿಟ್ಟುಕೊಂಡು ನಿನ್ನನ್ನು ಬೀಳ್ಕೊಡುವುದಕ್ಕೆ ಸಿದ್ಧಳಾದವಳು ನಾನು. ಹ ಬರುವಾಗ ಗೊತ್ತಿತ್ತು. ಹ್ಮ್ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿಗೆ ಬಂದವನು ದೇವಗುರುಗಳ ಮಗ. ಹ್ಮ್ ಯಾವತ್ತಾದ್ರೂ ಒಂದು ದಿನ ವಿದ್ಯಾಭ್ಯಾಸವನ್ನು ಪೂರೈಸಿ ಮರಳಿ ಇಲ್ಲಿಂದ ಹೊರಡುತ್ತಾನೆ ಅಂತ. ನಿಜವೇ? ಆದ್ರೆ ಈ ಮನಸ್ಸಿಗೊಂದು ಸ್ವಭಾವ ಉಂಟು ನೋಡು. ಹ್ಮ್ ನಾವಿಲ್ಲಿಗೆ ಬಂದವರು ಮತ್ತೆ ಹೋಗ್ಲಿಕ್ಕೆ ಇಲ್ಲ ಅಂತಲೇ ತಿಳ್ಕೊಳ್ಳೋದು. ಹ್ಮ್ ಸದಾ ಸರ್ವದಾ ಶಾಶ್ವತವಾಗಿ ನಮ್ಮ ಜೊತೆಯಾಗಿಯೇ ಇವರು ಇರ್ತಾರೆ. ಹೌದು. ಅವರ ಸಾಂಗತ್ಯದ ಸುಖವನ್ನು ಸದಾಕಾಲ ನಾವು ಉಣ್ಣುತ್ತಲೇ ಇರುತ್ತೇವೆ. ಹ್ಮ್ ನೀನು ಆಡಿದ ಹಾಗೆ ಹ ನಮ್ಮ ಜೀವನದಲ್ಲಿ ಬಹಳ ದೂರ ಜೊತೆಯಾಗಿ ಕ್ರಮಿಸಿ ಬಂದವರಿದ್ದೇವೆ. ಹ್ಮ್ ನಮ್ಮ ಆಶ್ರಮದಲ್ಲಿ ಅಂತೆವಾಸಿಯಾಗಿದ್ದವನು ನೀನು. ನಿನ್ನ ಮುಂಭಾಗದಲ್ಲಿ ಎಷ್ಟೋ ಸಲ ಬಿಚ್ಚು ಮನಸ್ಸಿನಿಂದ ಮಾತನಾಡಿಕೊಂಡಿದ್ದವಳು ನಾನು. ಹೌದೇ ಹೌದು. ಎಷ್ಟು ಕಷ್ಟ ಆಯ್ತು ಗೊತ್ತಾ ನನಗೆ. ಹ್ಮ್
ಅಂದ್ರೆ ಕೆಲವನ್ನು ಪಕ್ಕನೆ ಹೇಳಿಬಿಡಬೇಕು ಅಂತ ಅನ್ನಿಸುವುದು, ಅದು ನೆನಪಾಗೋದು. ನೀನು ಬ್ರಹ್ಮಚರ್ಯದಲ್ಲಿ ಅಂತೆವಾಸಿಯಾಗಿ ಇಲ್ಲಿರುವವ, ಹಾಗೆ ಎಲ್ಲವನ್ನು ನಿನ್ನಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ, ಹೇಳಬಾರದು ಅಂತ ವ್ರತವಾಗಿ ಅದನ್ನು ಕೈಗೊಂಡವ. ಹೌದು. ಆ ಹೊತ್ತಿನಲ್ಲಿ ನಿನ್ನ ಮನಸ್ಸನ್ನು ಕೆಡಿಸುವ ಮಾತುಗಳನ್ನು ನಾನು ಆಡಬಾರದಲ್ಲ. ಅಂದ್ರೆ ಈಗ ಹೊರಡುವ ಹೊತ್ತಿನಲ್ಲಿ ನೀನೇ ಅದನ್ನು ಆಡ್ತಿ ಅನ್ನೋ ನಿರೀಕ್ಷೆಯಲ್ಲಿ ನಾನು ಮೈಯೆಲ್ಲ ಕಿವಿಯಾಗಿ ಕೇಳ್ತಾ ನಿಂತವಳು. ಆದ್ರೆ ನಾನು ಅಪೇಕ್ಷಿಸಿದ ಮಾತೊಂದು ಬಿಟ್ಟು ಬೇರೆ ಉಳಿದದ್ದೆಲ್ಲ ಹೇಳಿದ್ದೆ. ನೀನು ಅಪೇಕ್ಷಿಸಿದ ಮಾತು, ನಾನು ಬಿಟ್ಟದ್ದು, ನನಗೆ ಒಂದು ಅರ್ಥವಾಗುತ್ತಾ ಇದೆ. ಗುರುಕುಲ ವಾಸದಿ ವ್ರತದೊಳ್ಳಿರುವ ಬ್ರಹ್ಮಚರ್ಯ ಅಂತ ತಿಳಿದು ಅಪೇಕ್ಷೆಯನ್ನು ಇಲ್ಲಿಯವರೆಗೆ ಒಳಗೆ ಬಚ್ಚಿಟ್ಟೆ. ನೀನೊಂದು ಮಾತು ಹೇಳಿದೆಯಲ್ಲ ಆಗ, ಏನು? ನಾನು ನೆಟ್ಟ ಸಸಿಯಲ್ಲಿ ಅದು ಬೆಳೆದು ಮರವಾಗಿ ಹಣ್ಣಾಗುವಾಗ ಅದನ್ನು ಕೊಯ್ಯುವುದಕ್ಕೆ ಬರ್ತೇನೆ. ಹೌದು, ಹೋಗ್ತೇನೆ ಅಂತ ಆಡ್ಲಿಲ್ಲ, ಹೋಗಿ ಮತ್ತೆ ಬರ್ತೇನೆ. ನಿನ್ನನ್ನು ಯಾವಾಗ ನೋಡ್ಬೇಕು ಅಂತ ಅನ್ನಿಸ್ತದೋ, ಯಾವಾಗ ಗುರುಗಳನ್ನು ಮತ್ತೆ ನೋಡಬೇಕು ಅಂತ ನನಗೆ ಮನಸ್ಸಾಗ್ತದೋ ಆಗೆಲ್ಲ ಬಂದು ಹೋಗ್ತೇನೆ. ನಿನಗೆ ಗೊತ್ತೇ ಆಗಲಿಲ್ಲ. ಏನು? ನೀನು ನೆಟ್ಟ ಸಸಿ ಹೆಮ್ಮರಾಗಿ ಹಣ್ಣಾಗಿ ಆಗಿದೆ, ಇನ್ನು ಕೊಯ್ಯುವುದೇ ಬಾಕಿ. ಅಂದ್ರೆ ಏನೇ ಇದು, ಬಹಳ ಒಗಟಾಗಿ ಮಾತಾಡ್ತಾ ಇದ್ದಿ ದೇವಯಾನ. ಶರದಿಯುವುದು ಮುಖಿ ಪೇಳಿ ಮನದಿ ಗೋಪ್ಯಗಳೇನು ಗುರು ಸುತೆಯಳ ಕಾರ್ಯವಾ ಕೇಳಿ ಕೇಳಿ ಶರದಿಯುವುದು ಮುಖಿ ಪೇಳಿ ಮನದಿ ಗೋಪ್ಯಗಳೇನು ಮನದಿ ಗೋಪ್ಯಗಳೇನು ಗುರು ಸುತೆಗಳ ಕಾರ್ಯವ ಶಿರಸಾವಗಿಸಿ ಎನ್ನಿಂದ ಪುದಗಿದೀಗ ಶಿರಸಾವಗಿಸಿ ಎನ್ನಿಂದ ಪುದಗಿದೀಗ ತೆರಳುವೆ ಮಂದಿರಗೆ ತೆರಳುವೆ ಮಂದಿರಗೆ ಶರದಂದು ಮುಗಿ ಪೀಳಿ ಮನದಿ ಗೋಪ್ಯಗಳೇನು ಗುರು ಸುತೆಯಳ ಕಾರ್ಯವ ಗುರು ಸುತೆಯಳ ಕಾರ್ಯವ. ದೇವಯಾನ, ಕಚಕುಮಾರ, ನಾ ಅಂದು ಮೊದಲ ದಿನ ಆಡಿದ್ದು ಹಾಗೆ ಶರತ್ ಋತುವಿನಲ್ಲಿ ಕಾಣಸಿಗುವ ಚಂದ್ರನ ಹಾಗಿರುವವಳು ನೀನು ಅಂತ. ಶರದೇಂದು ಭಾಸ ಕಪೋಲೆ. ಈಗಲೂ ಹಾಗೇ ಆಡ್ತೇನೆ. ನನ್ನನ್ನು ಜೀವನದಲ್ಲಿ ಪ್ರಥಮವಾಗಿಯೂ ಕೊನೆಗೂ ಕರೆದವರು ಹಾಗೆ ಸರಿ ನೆನಪಿಟ್ಟುಕೊಂಡಿದ್ದೇನೆ. ಅಲ್ಲಿಂದ ಇಲ್ಲಿಯವರೆಗೆ ಸಹಸ್ರ ಸಂವತ್ಸರಗಳು ಕಳೆದರೂ ಕೂಡ ನಿನ್ನ ಬಗೆಗಿರುವ ನನ್ನ ಭಾವದಲ್ಲಿ ಎಳ್ಳಿನಿತೂ ಬದಲಾವಣೆಯೇ ಇಲ್ಲ. ಹೌದಲ್ಲ? ಹೌದೇ ಹೌದು. ಆದರೆ ನೀ ಒಂದು ಆಡಿದಿ, ಏನನ್ನು? ನಮ್ಮದಾದಂತಹ ಸಕತನ ಏನುಂಟೋ, ಗೆಳೆತನ ಏನುಂಟೋ, ಅದರಲ್ಲೆಲ್ಲ ಬಿಚ್ಚಿಟ್ಟು ಮಾತನಾಡುವ ಪರಿಪಾಠವನ್ನಿಟ್ಟುಕೊಂಡವರು. ಆದ್ರೆ ಏನೋ ಬಚ್ಚಿಟ್ಟುಕೊಂಡಿದ್ದಿ, ಏನೋ ಗೋಪ್ಯವಾಗಿಟ್ಟಿದ್ದಿ, ಏನೋ ಕಚ್ಚಿಕೊಂಡಿದ್ದೆ, ಹೇಳಿ ಬಿಡಬಾರದಲ್ಲ ಅಂತ. ಹಾಗಾದ್ರೆ ಪರಿಪೂರ್ಣವಾದ ಗೆಳೆತನದಲ್ಲಿ ಹೀಗೊಂದು ಬಂತು ಅಂತಾದ್ರೆ, ಯಾಕಂತ ಹೇಳಿದ್ರೆ ನಾನು ಎಲ್ಲವನ್ನು ಬಿಚ್ಚಿಟ್ಟು ಆಡಿದವನು, ನಿನ್ನಲ್ಲಿ ಯಾವುದೇ ಮುಚ್ಚುಮರ ಇರಲಿಲ್ಲ. ಆದ್ರೆ ನೀನೊಂದು ಹಾಗೆ ಮಾಡಿದ್ದಿ ಅಂತ ಹೇಳಿದ್ರೆ ನನಗೆ ನನ್ನಲ್ಲೇ ಒಂದು ಪ್ರಶ್ನೆ ಬರ್ತದೆ. ಏನು? ನಾನೇನಾದ್ರೂ ತೊಂದರೆ ಮಾಡಿದ್ರು, ನನ್ನಲ್ಲಿ ಆಡಬಾರದ್ದು ಏನೋ ಉಂಟು, ನಮ್ಮ ಗೆಳೆತನಕ್ಕೆ ಹೀಗೊಂದು ಗೌಪ್ಯತೆ ಬರುವುದಕ್ಕೆ ಕಾರಣವಿಲ್ಲವಿಲ್ಲ ಅಂತ. ಆದ್ರೆ ನನ್ನ ಗೆಳತಿಯಾಗಿ, ಯಾಕೆಂತ ಹೇಳಿದ್ರೆ ನನ್ನ ಮಾತಾ ಭಗಿನಿಯರನ್ನು ಬಿಟ್ಟು ನಾ ಇಲ್ಲಿಗೆ ಬಂದವನು. ಹೌದು. ಕೈ ತುತ್ತು ತಿನ್ನಿಸಿದವಳು ನೀನು, ನನ್ನ ಜೊತೆ ಆಡಿದವಳು, ನನ್ನ ಸಕಲ ಸುಖ ದುಃಖಗಳಲ್ಲಿ ಪಾಲುಗಾರ್ತಿ ನೀನು. ಅಂತಹ ನಿನ್ನಲ್ಲಿ ಒಂದು ಗೌಪ್ಯತೆ ಉಂಟು ಅಂತ ಆದ್ರೆ, ಇಲ್ಲ ದೇವಯಾನ, ಹಾಗಾಗ ಕೂಡದು. ಮನಸ್ಸಿಟ್ಟು ಕೇಳು, ನಿನ್ನ ಮನದೊಳಗಿರುವಂತಹ ಏನು ಭಾವ ಉಂಟು, ನಿನಗೆ ಏನು ಆ ಕೆಲಸವನ್ನು ಮಾಡಿದ್ರೆ ನಿನಗೆ ಸಂತೋಷ ಉಂಟಾಗ್ತದೆ, ಅದನ್ನು ಆ ಕೆಲಸ ಈ ಕಚಕುಮಾರನಿಂದ ಆಗುವುದೇ ಹೌದಾದರೆ
ನಾ ಖಂಡಿತ ಮಾಡಿ ಹೋಗ್ತೇನೆ. ಹೌದಲ್ಲ? ಖಂಡಿತ ನನ್ನ ಮಂದಿರಕ್ಕೆ ಹೋಗುವುದಕ್ಕೆ ಮೊದಲು ಹ. ನೀ ಹೇಳಿದಂತಹ ಕಾರ್ಯವನ್ನು ನನಗೆ ಆಗುವುದಾದ್ರೆ ಮಾಡಿಯೇ ಹೋಗ್ತೇನೆ. ಹೌದಲ್ಲ? ಹ್ಮ್ ಹಾಗಾದ್ರೆ ಎಲ್ಲಿಯವರೆಗೆ ನಾನು ಮುಚ್ಚಿಟ್ಟಿದ್ದೇನೋ ಹ. ಅದನ್ನು ಬಿಚ್ಚಿಡುವಂತಹ ಒಂದು ಸಂದರ್ಭ ಈಗ ಬಂದೊದಗಿದೆ ಅಂತ ತಿಳಿದೆ. ಹ್ಮ್ ಅಯ್ಯ, ಕಾಮ ಸನ್ನಿಭಾಂಗ ವಿದ್ಯಾ ಕಾಮಿತ ದಿಪದಾರಭ್ಯ ಸಗನೇ ಕಾಮ ಸನ್ನಿಭಾಗ ವಿದ್ಯಾ ಕಾಮಿತದಿ ಬಂದಾರಭ್ಯ ಕಾಮ ಸನ್ನಿಭಾಗ ವಿದ್ಯಾ ಕಾಮಿತದಿ ಬಂದಾರಭ್ಯ ಸಕನೇ ಕೇಳು ಕಾಮ ಸನ್ನಿಭಾಂಗ ವಿದ್ಯೆ ಕಾಮಿತದಿ ಬಂದಾರಭ್ಯ ಪ್ರೇಮ ಪಾತ್ರಾರ್ಧಾಂಗನದಿ ನಾಮನದಿ ನಂಬಿಪಿನು ಪ್ರೇಮ ಪಾತ್ರಾರ್ಧಾಂಗನದಿ ಪ್ರೇಮ ಪಾತ್ರಾರ್ಧಾಂಗನದಿ ನಾಮನದಿ ನಂಬಿಪಿನು ಕಾಮ ಸನ್ನಿಭಾಂಗ ವಿದ್ಯಾ ಕಾಮಿತದಿ ಬಂದಾರಭ್ಯ ಸಕನೇ ಕಾಮ ಸನ್ನಿಭಾಂಗ ವಿದ್ಯಾ ಕಾಮಿತದಿ ಬಂದಾರಭ್ಯ ಪ್ರೇಮ ಪಾತ್ರಾರ್ಧಾಂಗನದಿ ನಾಮನದಿ ನಂಬಿಪಿನು ಕಾಮ ಸನ್ನಿಭಾಂಗ ವಿದ್ಯಾ ಕಾಮಿತದಿ ಬಂದಾರಭ್ಯ ಪ್ರೇಮ ಪಾತ್ರಾರ್ಧಾಂಗನದಿ ನಾಮನದಿ ನಂಬಿರ್ಪಿನು ಪ್ರೇಮ ಪಾತ್ರಾರ್ಧಾಂಗನದಿ ನಾಮನದಿನೋ ಬಿರ್ಪಿನು ಪರಮ ಸಖನೇ ಕೇಳು ಸಖನೇ ಆ ಆ ಆ ಆ ಸಖನೇ ಸಖನೇ ಸರಳವಾಗಿ ಆಡಿಬಿಟ್ಟೆ. ಹ್ಮ್ ನಿನ್ನ ಮನಸ್ಸಿನ ಅಪೇಕ್ಷೆಯನ್ನು ಹೇಳು, ಅದನ್ನು ಪೂರೈಸಿಯೇ ನಾನು ತೆರಳುತ್ತೇನೆ. ಸಿದ್ಧನಿದ್ದೇನೆ ಅಂತಲೇ ಆಡಿದ್ದು. ನೀನು ಹೇಳುತ್ತಿ, ಹ್ಮ್ ನಾನು ಹೇಳಬೇಕಲ್ಲ.
ಇಷ್ಟು ವರ್ಷ ನಿನ್ನ ಜೊತೆ ಇದ್ದೆ ದೇವಯಾನಿ, ನಿನಗೆ ಇನ್ನೂ ಸಂಶಯ ಉಂಟು ನಿನ್ನ ಗೆಳೆಯನ ಜೊತೆ? ಸಂಶಯ ಅಂತಲ್ಲ, ಮತ್ತೆ ಮೊದಲು ಮಾತಾಡಿದ ಹಾಗೆ ಈಗ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಿನಗೇನಾಯ್ತು? ನಾ ಹೊರಟು ಹೋಗ್ತೇನೆ ಅಂತ ಹೇಳುವಾಗ ಏನೋ ಘಾತ ಉಂಟಾಯ್ತು ಮನಸ್ಸಿಗೆ. ಕಚಕುಮಾರ, ಹ್ಮ್ ಕುಸುಮಾವತಿ ಅನ್ನುವ ಪುರ ಎಲ್ಲಿರುವುದು? ಸ್ವರ್ಗಕ್ಕೆ ಹತ್ತಿರವ? ಅಲ್ಲ, ನಾ ಹೋಗಲಿಲ್ಲ, ಇರಬಹುದು. ಹಾಗೆಂತ ಆ ಪುರವನ್ನು ಆಳುವವನು ಅಂದ್ರೆ ಅಲ್ಲಿ ಇರುವವನು ಸ್ವರ್ಗಕ್ಕೆ ಬರುವುದಿಲ್ವಾ? ಬರ್ತಾನೆ. ಕಬ್ಬಿಲ್ಲ, ಮನ್ಮಥ, ಮನ್ಮಥ, ಹ್ಮ್ ಕಾಮ, ಬೇರೆ ಬೇರೆ ಹೆಸರಿಂದ ಕರೀತಾರೆ ಅವನನ್ನು. ಒಬ್ಬನೇ. ಹಾ, ಹೆಸರು ಎಷ್ಟಿದ್ರು ಹ್ಮ್ ಪ್ರಪಂಚದಲ್ಲಿ ಪುರುಷ ಸೌಂದರ್ಯಕ್ಕೆ ಪ್ರತೀಕವಾಗಿ ಏನಾದ್ರೂ ಹೇಳುವುದಿದ್ರೆ ನಾವು ಮನ್ಮಥ ಕಾಮ ಅಂತಲ್ವ ಹೇಳೋದು. ಮೊದಲ ಬಾರಿಗೆ ನೀನು ಕೆಳಗಿಳಿದು ಬಂದು ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡೆ ತಾನೆ, ಅಂದ್ರೆ ಈ ಗುರುಕುಲ ಪ್ರದೇಶದಲ್ಲಿ ನಿನ್ನಲ್ಲಿ ಅವನನ್ನು ಕಂಡೆ ನಾನು. ಮನ್ಮಥ? ಹೌದು. ನೀನೇ ಹೇಳಬೇಕಷ್ಟೇ ದೇವಯಾನಿ. ಯಾಕೋ? ಅದು ಕೆಲವೊಮ್ಮೊಮ್ಮೆ ನಮಗೆ ಹತ್ತಿರದವರು ಅವರು ಎಷ್ಟು ಕೆಟ್ಟದಾಗಿದ್ರು ಚಂದವೇ ಕಾಣುವುದು. ಛೇ, ಅಲ್ವೇ ಇಲ್ಲ. ಕಂಡಾಕ್ಷಣ ನಿನ್ನ ರೂಪದಿಂದಲೂ ನಾನು ಆಕರ್ಷಿತಳಾದವಳೆ. ಇಲ್ಲ ಅಂತ ಯಾಕೆ ಸುಳ್ಳು ಹೇಳಿ? ಆ ಸೌಂದರ್ಯವನ್ನು ನೋಡಿ ಮನ್ಮಥನಾಗೆ ಇದ್ದಾನೆ ಅಲ್ಲ, ತಪ್ಪು ಅಂತ ನಾ ಆಡುವುದಿಲ್ಲ, ಇರಬಹುದು. ಕಾಮ ಸನ್ನಿಭಾಂಗ ಹ್ಮ್ ಯಾಕೆ ಬಂದದ್ದು ಅಂತ ಪ್ರಥಮವಾಗಿ ಗೊತ್ತಾಗಲಿಲ್ಲ. ಆದ್ರೆ ನಮ್ಮ ತಂದೆ ಹೇಳಿದ ಮೇಲೆ ಗೊತ್ತಾಯ್ತು. ವಿದ್ಯಾಪೇಕ್ಷೆಯಿಂದ ಬಂದವನು. ನಿಜ. ಅಲ್ಲಿಂದ ಇಲ್ಲಿಯವರೆಗೆ ಎಷ್ಟು ಕಷ್ಟ ಆಯ್ತು ಅಂತ. ಈಗ ನಾನಿದ್ದದ್ದೇ ಕಷ್ಟ ಆಯ್ತು ನಿನಗೆ? ಅಲ್ಲ, ಅಂದ್ರೆ ನೀನ್ ನಾಟಕ ಆಡಿದ್ದು ಆಯ್ತು, ನೀ ಇರು ಅಂತ. ಯಾವುದಾದರೂ ಸಮಸ್ಯೆಗೆ ಸಂದಿಗ್ಧಕ್ಕೆ ಒಳಪಟ್ಟು ನೀ ನನ್ನನ್ನು ಶಿಕ್ಷಣಕ್ಕೆ ಅನುವು ಮಾಡಿಕೊಟ್ಟಿವೆ? ಅಲ್ಲ, ಮತ್ತೆ ಆ ಮಾತನ್ನು ಆಡಿ ಬಿಡಬೇಕು ಅಂತ. ಇಲ್ಲಿವರೆಗೆ ಬಿಡ್ಲೇ ಇಲ್ಲ, ಆಡ್ಲೂ ಇಲ್ಲ. ಏನು ದೇವಯಾನ ಅದು? ಈಗ ಇನ್ನು ಆದಿಯಿಂದ ತೊಡಗಬೇಕಷ್ಟೆ. ಹೇಳು. ಅಲ್ವಾ? ಇದು ಇದು ಜೀವನದಲ್ಲಿ ಆತ್ಯಂತಿಕವಾಗಿ ಸಖ ಅಂತ ಹೇಳುವುದು ಯಾರನ್ನು ನಿಜವಾಗಿ ಪಾರಮಾರ್ಥದಲ್ಲಿ? ಅಷ್ಟೆಲ್ಲ ನನಗೆ ಅನುಭವ ಇಲ್ಲ ದೇವಯಾನಿ. ಅಲ್ಲ, ಇನ್ನ ಅನುಭವ ಆಗ್ತದೆ ನನ್ನೊಟ್ಟಿಗೆ. ಈಗ ನೀನು ಯಾರನ್ನು ಅಂತ ಹೇಳುವುದು? ಸಖಾ ಸಪ್ತಪದಿ ಭವ. 7 ಹೆಜ್ಜೆಗಳನ್ನು ಜೊತೆಯಾಗಿ ತುಳಿದವನೇ ಜೀವನದಲ್ಲಿ ಸಖ. ಹಾಗೆ ಹೇಳ್ತಾರೆ, ಅದೂ ಒಂದು ಪದ್ಧತಿ ಉಂಟು ಹಾಗೆ ಹೇಳುವುದು. ಮತ್ತೊಂದು ಕೇಳಿದ್ದೇನೆ, ನಾ ಭಾರ್ಯಾಯ ಸಮಂ ಮಿತ್ರಂ. ಜಗತ್ತಿನಲ್ಲಿ ಹೆಂಡತಿಯಷ್ಟು ಸಮೀಪದ ಮಿತ್ರಳು ಯಾರೂ ಇಲ್ಲ. ಹೌದೌದು, ಹೆಂಡತಿ ಆದ ಮೇಲೆ ಅವಳನ್ನು ಮಿತ್ರಳನ್ನಾಗಿಸಬೇಕು ಅಂತ. ಮಿತ್ರ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಉಂಟು, ಸೂರ್ಯ. ಹೌದೌದು, ಬದುಕಿಗೆ ಬೆಳಕಾಗಿ ಬೆಳಕಾಗಿ ಬರುವವಳು ಅಂತ. ನಿಜವೇ? ನಾನು ದೇವಯಾನ. ನಮ್ಮ ತಂದೆ ಯಾವ ಉದ್ದೇಶದಿಂದ ನನಗೆ ಆ ಹೆಸರನ್ನು ಇಟ್ಟಿದ್ದಾರೋ ಗೊತ್ತಿಲ್ಲ. ಒಂದು ಪಿತೃಯಾನ ಆದ್ರೆ ಒಂದು ದೇವಯಾನ ಅಲ್ವಾ? ಹೌದು ಹೌದು. ಸ್ವರ್ಗಲೋಕದ ಕಡೆಗೆ ಗಮಿಸಬೇಕು. ದೇವ ಅಂತ ಹೇಳಿದ್ರೆ ಬೆಳಕು ಅನ್ನುವಂತಹ ಅರ್ಥ ಉಂಟಲ್ಲ. ಇದು ನಾನು ನಿನ್ನೊಟ್ಟಿಗೆ ಬರುದಾ ಅಂತ ಅಲ್ಲಿಗೆ ಹೋಗುವಾಗ? ಸ್ವರ್ಗಕ್ಕೆ ಬರಬೇಕು, ಅದನ್ನು ನೋಡಬೇಕು ಅಂತ ಆಶಿಸುವವರು ಹಲವು ಮಂದಿ ಇರ್ತಾರೆ ದೇವಯಾನಿ. ನೋಡುವ ಸಮಯ ಸಂದರ್ಭ ಬರ್ತದೆ ಅಂತ ಇದ್ರೆ ಯಾವಾಗಲಾದ್ರೂ ನಾನು ಕೊಂಡೊಯ್ಯುವುದಕ್ಕೆ. ಅಲ್ಲಿಗೆ ಹೋಗಿ ಬರುವ ಅಂತ ಅಲ್ಲ, ಮತ್ತೆ ನಿನ್ನ ಜೊತೆಗೆ ಹೋಗಿ ಅಲ್ಲಿಯೇ ಇರುವ ಅಂತ. ನನಗೆ ಅರ್ಥ ಆಗ್ಲಿಲ್ಲ ಹೇಗೆ ಅಂತ. ನಿನಗೆ ಯಾಕೆಂತ ಹೇಳಿದ್ರೆ ನಾನು ಇಂದ್ರಸ್ಥಾನದಲ್ಲಿಲ್ಲ, ಬರುವವರನ್ನು ಬನ್ನಿ ಕರ್ಕೊಂಡು ಹೋಗುವುದಕ್ಕೆ. ಅಲ್ಲ, ಒಂದು ಕೆಲಸ ಮಾಡುವಾಗ ಇಲ್ಲಿ ನೀನು ಇಲ್ಲಿಯೇ ಇರು, ನಮ್ಮ ತಂದೆಯ ಉತ್ತರಾಧಿಕಾರಿಯಾಗಿ. ಅಯ್ಯೋ, ಗುರುಗಳೇ ನೀನು ಅಲ್ಲಿಗೆ ಹೋಗಬೇಕು ಅಂತ ಆಜ್ಞೆಯನ್ನು ಕೊಟ್ಟ ಮೇಲೆ ನಾ ಬಂದದ್ದೇ ವಿದ್ಯೆ ಕಲಿಯುವುದಕ್ಕಾಗಿ. ಹೌದು, ಅದೇ ಪರಿಪೂರ್ಣವಾದ ಮೇಲೆ ಮತ್ತು ಒಂದುಂಟು, ಗುರುಗಳೇ ನೀವು ಹೋಗು ಅಂದ ಮೇಲೆ ನಾ ಇರ್ತೇನೆ, ನಾ ಉತ್ತರಾಧಿಕಾರಿಯಾಗಿ ಇಲ್ಲೇ ಇರ್ತೇನೆ ಅಂತ ಹೇಳುವುದು ಅದು ಸರಿಯೂ ಅಲ್ಲ, ಸಭ್ಯತನವೂ ಅಲ್ಲ. ಅಲ್ಲ, ಇನ್ನು ಹೇಗೆ ಹೇಳುದು? ಈ ಕಚ ಅನ್ನೋ ಶಬ್ದದ ಅರ್ಥ ಏನು? ನಿನಗೆ ಏನು ಗೊತ್ತುಂಟು ಅದನ್ನು ಹೇಳು. ಜಾರಿಸಿಕೊಳ್ತೀಯಲ್ವಾ?
ನಾವು ತಿಳಿದ ಹಾಗೆ ಕೇಶ ಅಂತ ಅರ್ಥ, ಹ್ಮ್ ಕೂದಲು ಅಂತ, ಹ್ಮ್ ಮುಂಗುರುಳು ಅಂತ ಅರ್ಥ ಉಂಟು. ಸರಿಯಪ್ಪ. ಮತ್ತೆ ಸ್ವಲ್ಪ ನಾನು ಸಂಶೋಧನೆ ಮಾಡಿದೆ ಆ ಶಬ್ದದ ಅರ್ಥ ಬೇರೆ ಏನುಂಟು ಅಂತ. ಹ್ಮ್ ಕಾರ್ಮೋಡ ಅಂತ ಅರ್ಥ ಉಂಟು. ಈಗ ನಿನ್ನ ಬದುಕಿಗೆ ಹೇಗೆ? ಕೊರಳಿಗೆ ಧರಿಸುವಂತಹ ಹಾರವನ್ನು ಹ್ಮ್ ನಾವು ಧರಿಸಬೇಕು ಅಂತಾದ್ರೆ ಅದಕ್ಕೊಂದು ಕೊಂಡಿ ಬೇಡ. ಹೌದು. ಈ ಕಚ ಅನ್ನುವ ಶಬ್ದಕ್ಕೆ ಕೊರಳಿಗೆ ಧರಿಸುವ ಹಾರದ ಕೊಂಡಿ ಅಂತಲೂ ಅರ್ಥ ಉಂಟು. ಹಾ, ಬಹಳಷ್ಟು ಸಂಶೋಧನೆ ಮಾಡಿದ್ದೀನಿ. ಮಾಡಿದ್ದೇನೆ. ಅದು ನೀನು ಬಂದ ಮೇಲೆ. ಹಾ. ಇದು ಹ್ಮ್ ಭೂಲೋಕಕ್ಕೆ ಮತ್ತು ಸ್ವರ್ಗಲೋಕಕ್ಕೆ ಹ್ಮ್ ಆ ಹಾರವನ್ನು ಜೋಡಿಸುವ ಕೊಂಡಿ ನಾನು ಮತ್ತು ನೀನು ಆದ್ರೇನು ಅಂತ. ನಾನು ರಾಕ್ಷಸ ಗುರುಗಳ ಪುತ್ರಿ, ನೀನು ದೇವಗುರುಗಳ ಪುತ್ರ. ಹ್ಮ್ ಅರ್ಥ ಆಗ್ಲಿಲ್ವಾ? ನೀನು ನೇರ ಮಾತಾಡು. ಇಷ್ಟು ವರ್ಷಗಳ ಕಾಲ ನಿನ್ನ ಜೊತೆ ಇದ್ದೆ. ನೀ ನೇರವಾಗಿ ಮಾತಾಡುವವಳು, ದಿಟ್ಟವಾಗಿ ನಿರಂತರವಾಗಿ ಮಾತಾಡುವವಳು ಅಂತ ಇರುವುದು. ನೀ ಒಗಟಾಗಿ ಹಾಗೆ ಹೀಗೆ ಅಂತ ಮಾತಾಡುವ ದೇವಯಾನಿ. ನಿನಗೆ ಏನಾಗಿದೆ? ನಿನಗೆ ಉಳಿದ ಸಮಯದಲ್ಲಿ ಹೌದು, ಈಗ ನೇರ ದಿಟ್ಟ ನಿರಂತರ ಯಾವುದೂ ಇಲ್ಲ ಅಂತ ಆಗಿದೆ. ಯಾಕೆ? ಇದು ನೀ ಸರಿಯಾಗಿ ಮಾತಾಡಂತೆ, ನನಗೆ ಅರ್ಥವಾಗುವ ಹಾಗೆ ಮಾತಾಡು. ಕಾರ್ಮೋಡ ಕರಗಿ ಮಳೆಯಾಗಿ ಭುವಿಯನ್ನು ಸೇರಿ ಇಳೆಯನ್ನು ತಣಿಸಬೇಕೋ ಬೇಡವೋ? ತಣಿಸಬೇಕು, ಎಲ್ಲರ ಅಪೇಕ್ಷೆ ಅದೇ. ನೀನು ಮೋಡವಾಗುವಾಗ ನಾನು ಇಳೆಯಾದ್ರೇನು ಅಂತ ಇನ್ನೂ ಅರ್ಥ ಆಗ್ಲಿಲ್ಲ. ಇಷ್ಟು ವರ್ಷಗಳ ಕಾಲ ಹಾಗೆ ಇದ್ದದ್ದಲ್ವೇ? ನೀನಿಷ್ಟು ಆ ಸಾಂಗತ್ಯ ಹಾಗೆ ಇತ್ತು. ನಮ್ಮ ಗೆಳೆತನದಲ್ಲಿ ಏನಾಗಿತ್ತು? ಈಗ ನೀನು ಇಷ್ಟು ವರ್ಷ ಗುರುಗಳ ಕೈಯಲ್ಲಿ ಎಂತದ್ದು ಕಲ್ತದಾಗಾದ್ರೆ? ಅಲ್ಲ, ಈಗ ನಾವು ಹಾಗೆ ಇರ್ಲಿಲ್ವೋ ಅಂತ ನಾ ಕೇಳುವುದು. ಇದು ಹಾಗೆ ನಮ್ಮ ಗೆಳೆತನದಲ್ಲಿ ಹಾಗೆ ಅಲ್ಲೋ ಇದ್ದದ್ದು. ನಾನು ಈಗ ನೇರ ಹೇಳ್ತೇನೆ. ಏನು? ನಿನ್ನನ್ನು ಪ್ರಾರಂಭಕ್ಕೆ ಕಂಡ ಕಾಲದಲ್ಲೇ ನಾನೊಂದು ನಿರ್ಣಯ ಮಾಡಿ ಆಗಿತ್ತು. ಏನು? ಜೀವನದಲ್ಲಿ ನಾನು ವರಿಸುವುದಿದ್ರೆ ಕಚನನ್ನೇ ಅಂತ. ಹರ 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 ನೀಡಿದಕ್ಕಿಂತ ದುರ್ಭಾಚಿಯೇ ನೊರೆಯುವಿ ಪ್ರಿಯ ಸಖಿಯೇ. ಹರ ಹರ ನೀನೇದಕ್ಕಿಂತ ದುರ್ಭಾಚಿಯ ನೊರೆಯುವೆ ಪ್ರಿಯ ಸಖಿಯೇ. ಗುರುಸುತೆ ಎನ್ನ ಸಹೋದರಿ ನಮಿಸುವೆ. ಗುರುಸುತೆ ಎನ್ನ ಸಹೋದರಿ ನಮಿಸುವೆ. ಪರಮ ಸುಜ್ಞಾನಿ ನೀನು, ಪರಮ ಸುಜ್ಞಾನಿ ನೀನು. ಹರ ಹರ ಪ್ರಿಯ ಸಖಿಯೇ ಸಖಿಯೇ. ಹರನೇ ದೇವಯಾನಿ, ಏನ್ ಆಡಿದ್ದು ನೀನು? ನಿನ್ನನ್ನೇ ನನ್ನ ಪತಿಯನ್ನಾಗಿ ನಾನು ಅಪೇಕ್ಷಿಸಿ ಆಗಿದೆ. ಶಿವ ಶಿವ. ಅರ್ಧಾಂಗ. ನೀನು ಶಿವ ಅಂತ ಹೇಳಿದ್ದು ಒಳ್ಳೆದಾಯ್ತು, ಅವನು ಹಾಗೆ ಅರ್ಧ ಅವಳಿದ್ದಾಳೆ ಒಟ್ಟಿಗೆ. ನನ್ನ ಕಿವಿಯನ್ನೇ ನಾನು ನಂಬದಾಗಿ ಹೋಗಿದ್ದೇನೆ. ಯಾಕೆ, ಏನಾಯ್ತು? ಯಾವ ದೇವಯಾನಿಯಲ್ಲಿ ನಾನು ಮಾತೃವತ್ ಪ್ರೀತಿಯನ್ನು ವಾತ್ಸಲ್ಯವನ್ನು ಕಂಡುಕೊಂಡಿದ್ನು, ಅಂತಹ ನನ್ನ ಸಖಿ ದೇವಯಾನಿ ಆಡುವಂತಹ ಮಾತೇ ಇದು. ಅದು ಬಡಿಸುವಾಗ ಹಾಗುಂಟು, ಭೋಜ್ಯೇಶು ಮಾತಾ. ನೀ ಏನನ್ನೂ ಮಾತಾಡಬಹುದು ದೇವಯಾನಿ. ನಿನಗೆ ಬಹಳ ಸುಲಭ ಉಂಟು. ಆ ಕೀಯನ್ನು ತೆಗೆದು ತೀ ಮಾಡಿದರೆ ಆಯ್ತು, ಸತಿ. ಬದುಕು ಅಷ್ಟು ಸುಲಭ ಇರ್ತಿದ್ರೆ ಹೀಗಾಗ್ತಿರ್ಲಿಲ್ಲ. ಒಂದಕ್ಷರ ಆಚೀಚೆ. ಹೌದು, ಕೀ ತೆಗೆದ್ರೆ ಆಯ್ತು. ನಾ ಶಬ್ದ ಆದ್ರೆ ಅದಕ್ಕೆ ಅರ್ಥ ನೀನು, ಹಾ. ನಾ ಪುಷ್ಪ ಆದ್ರೆ ನೀ ಅದಕ್ಕೆ ಪರಿಮಳ ಅಂತ ಭಾವಿಸಿದ್ದವನು. ಅಂತಹ ಸಾಂಗತ್ಯ ನಮ್ಮಲ್ಲಿ. ಹೌದೌದು, ಅದೇ ನಾನು ಹೇಳಿದ್ದು. ಅದನ್ನು ಕೇವಲ ಗೆಳೆತನ, ಸಖತನ ಎನ್ನುವಂತಹ ಪಂಜರದಲ್ಲಿ ಇಟ್ಟು ಅದನ್ನು ಪೋಷಿಸುತ್ತಾ ಇದ್ದವನು ನಾನು. ಪೂಜ್ಯ ಭಾವನೆಯಿಂದ ನೋಡುತ್ತಾ ಇದ್ದವನು ನಾನು. ಪೂಜ್ಯ ಭಾವನೆ. ಆದ್ರೆ ನೀನು
ಒಂದು ವಾಕ್ಯದಲ್ಲಿ ನಾ ಕಟ್ಟಿದಂತಹ ಆ ಸೌಧವನ್ನೆಲ್ಲ ಕಡಿದು ಹಾಕಿದೆ. ಏನು ದೇವಯಾನಿ, ಏನಾಯ್ತು? ನನ್ನ ಗುರುಗಳ ಪುತ್ರಿ ನೀನು. ಹೌದು, ಗುರುಪುತ್ರಿ. ನಾ ಬರುವಾಗಲೇ ಗುರುಗಳಾಡಿದ್ರು ಹ್ಮ್ ನಿನಗೆ ವಿದ್ಯೆಯನ್ನು ಕೊಡಬಹುದು, ಹ್ಮ್ ಆದರೆ ಅದನ್ನು ಒಪ್ಪುವುದಕ್ಕೆ ಹ್ಮ್. ಇರುವವಳು ಯಾರು ಅಂತ ಹೇಳಿದ್ರೆ ನನ್ನ ಮಗಳು ದೇವಯಾನಿ ಅದಕ್ಕೆ ಹೇಳಬೇಕು. ಅವಳು ನಿರ್ಣಯ ಕೊಟ್ರೆ ಮಾತ್ರ ಆಗ್ತದೆ ಅಂತ. ನಾನು ಹೇಳದೆ ನೀನು ಇಲ್ಲಿ ಒಳಗೆ ಪ್ರವೇಶಿಸುವ ಹಾಗಿಲ್ಲ. ಆ ಕಾಲದಲ್ಲಿ ಬಂದು ಹ್ಮ್ ಕೇವಲ ನನ್ನ ಸೌಂದರ್ಯವನ್ನು ನೀನು ನೋಡಿ ಒಪ್ಪಿದಿ ಅಂತಾದ್ರೆ ಹ್ಮ್. ನನ್ನ ಬಗ್ಗೆ ನನಗೆ ಅಸಹ್ಯ ಹುಟ್ಟಿಕೊಳ್ತದೆ ದೇವಯಾನಿ. ಕೇವಲ ಸೌಂದರ್ಯ ಅಂತಲ್ಲ, ಅದನ್ನೂ ನೋಡಿದೆ ಅಂತ. ಇಷ್ಟು ಸುದೀರ್ಘವಾದಂತಹ ನಮ್ಮ ಈ ಗೆಳೆತನದ ಮಧ್ಯೆ ಹ್ಮ್ ನಿನ್ನ ಸ್ವಾರ್ಥಪರವಾದಂತಹ ಹ್ಮ್ ಒಂದು ಯೋಚನೆ, ಒಂದು ಭಾವನೆ ಇತ್ತು ಅಂತ ನಾ ಈಗ ಯೋಚಿಸಿದ್ರೆ ದೇವಯಾನಿ. ಹಾಗೆ ನೀನು ಹೇಳಬಾರದು. ಇಷ್ಟು ವರ್ಷಗಳಲ್ಲಿ ಒಂದು ಸಲ ಆದ್ರೂ ನಾನು ಮಧ್ಯೆ ಹೇಳಿದ್ದೇನೆ ಹಾಗೆ? ನಿನ್ನ ವಿದ್ಯೆ ಪೂರ್ಣ ಆಗಲಿ ಅಂತ ಎಷ್ಟು ಸಂಯಮದಿಂದ ಕಾದು ಕೂತಿದ್ದೇನೆ. ಇಲ್ಲ ದೇವಯಾನಿ, ಹ್ಮ್ ನಮ್ಮ ಸಾಂಗತ್ಯಕ್ಕೆ ಹ್ಮ್ ಮದುವೆ ಎನ್ನುವ ಬಂಧವನ್ನು ನೀ ಕಟ್ಟಕೂಡದು, ಕಟ್ಟಬಾರದು. ಯಾಕೆ ಅಂತ ಹೇಳಿದ್ರೆ ಯಾಕೋ? ನಾ ಬಂದಾರಭ್ಯದಿಂದ ಹ್ಮ್ ಗುರುಪುತ್ರಿಯಾದಂತಹ ನಿನ್ನನ್ನು ನೋಡಿದ್ದು ಹ್ಮ್ ನನ್ನ ಸಹೋದರಿ ಎನ್ನುವಂತಹ ಭಾವದಲ್ಲಿ. ಹಾ ಆ ಭಾವಕ್ಕೆ ಚ್ಯುತವಾಗದ ಹಾಗೆ ನೀ ವರ್ತಿಸಬೇಕು. ಹ್ಮ್ ಇದನ್ನು ನಾನು ಕಳಕಳಿಯಿಂದ ನಿನ್ನ ಕೇಳಿಕೊಳ್ತೇನೆ. ಕಚಕುಮಾರ, ಏನು ನೀನೇನೋ ಗುರುಪುತ್ರಿ ಸಹೋದರಿ ಸಮಾನ ಅಂತ ನಿನ್ನ ಮನಸ್ಸಿನೊಳಗೆ ಆಲೋಚನೆ ಮಾಡಿದ್ದಿ. ಆದ್ರೆ ನನ್ನ ಮನಸ್ಸಿನಲ್ಲಿ ಹೇಗಿತ್ತು ಅಂತ ಗೊತ್ತಾ ನಿನಗೆ? ಏನು? ಮನದಿ ನಿನ್ನ ವರಿಸಿದಂತ ವನಿತೆಯಳ ತೊರೆಯಲಿಯ ಮನದಿ ನಿನ್ನ ವರಿಸಿದಂತ ವನಿತೆಯಳ ತೊರೆಯಲಿಯ ಘನದರದ ಪಾತಿಗೆಳನುಸರಿಸಿ ನರಗೆವಗುದು, ಘನದರದ ಪಾತಿಗೆ ಅನುಸರಿಸಿ ನರಗೆಬಹುದು. ಮನದಿ ನಿನ್ನ ವರಿಸಿದಂತ ವನಿತೆಯಳ ತೊರೆಯಲೀಗ ಸಕನೇ ಸಕನೇ ಸರಳವಾಗಿ ಆಡಿಬಿಟ್ಟೆ. ನೀನು ನನ್ನ ಸಹೋದರಿಯ ಹಾಗೆ ಅಂತ. ಹೌದೇ ಹೌದು. ಆದ್ರೆ ನೀನು ಹೇಳಿದ್ದೀಗ ನಾನು ಇಷ್ಟು ವರ್ಷಗಳಿಂದ ನಿನ್ನನ್ನು ನೋಡ್ತಾ ಭವಿಷ್ಯದಲ್ಲಿ ನನ್ನ ಪತಿಯಾಗುವವನು ಇವನು ಅಂತ ಕನಸಿನ ಸೌಧವನ್ನು ನೀನೊಂದು ಮಾತು ಹೇಳಿದೆಯಲ್ಲ ಈಗ. ಭವ್ಯವಾದಂತಹ ಒಂದು ಸೌಧವನ್ನು ನಾನು ಕಟ್ಟಿದ್ದೆ, ನಿನ್ನ ಒಂದೇ ವಾಕ್ಯದಲ್ಲಿ ಅದನ್ನು ನೀನು ಪುಡಿ ಮಾಡಿದೆ ಅಂತ. ಇದು ನಾನು ಕನಸಿನಲ್ಲಿ ಕಟ್ಟಿದಂತಹ ಭವ್ಯವಾದ ಸೌಧ ಏನುಂಟೋ ಅದನ್ನು ನೀನು ನಾಶ ಮಾಡುವುದಕ್ಕೆ ಹೊರಡಬೇಡ. ಶಾಸ್ತ್ರವನ್ನು ತಿಳಿಯದವನು ನೀನಲ್ಲ. 2-3 ವಿಷಯಗಳುಂಟು. ಏನು? ಯನ್ ಮನಸ ಮನುತೆ ತದ್ ವಾಚ ವದತಿ ತತ್ ಕರ್ಮಣ ಕರೋತಿ ಅಂತಲ್ವ ನಮ್ಮಪ್ಪ ಯಾವಾಗ್ಲೂ ಹೇಳೋದು. ಹೌದಪ್ಪ. ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡಿದ್ದೇವೋ ಅದನ್ನೇ ನಾವು ಮಾತಿನಲ್ಲಿ ಆಡಬೇಕು, ಅದನ್ನೇ ಕ್ರಿಯೆಯಲ್ಲಿ ಮಾಡಿ ತೋರಿಸಬೇಕು. ಹೌದು. ವಚಸ್ಯೇಕಂ ಮನಸ್ಸೇಕಂ ಕರ್ಮಣ್ಯೇಕಂ. ಸಜ್ಜನರಿಗೆ ಅದು ಇರಬೇಕು. ಅಂತವರನ್ನು ಮಾತ್ರ ಪ್ರಪಂಚ ಮಹಾತ್ಮ ಸಜ್ಜನ ಅಂತ ತಿಳಿಯುತ್ತದೆ. ಈಗ ನನ್ನ ಕುರಿತಾಗಿ ನನ್ನ ನೆಲೆಯಿಂದ ಒಮ್ಮೆ ನೀನು ಆಲೋಚಿಸಿ ನೋಡು. ಈಗ ಒಮ್ಮೆಲ್ಲಿಂದ ಇಲ್ಲಿಗೆ ಬಾ ನೀನು. ಅಂದ್ರೆ ನನ್ನ ಮನಸ್ಸಿನೊಳಗೆ ಪ್ರವೇಶ ಮಾಡಿ ನೋಡು. ಸರಿ. ಇಲ್ಲಿಯವರೆಗೆ ನನಗೆ ಯಾರೂ ಇರಲಿಲ್ಲ ಅಂತ ಆಡಿದೆ. ನಿನ್ನನ್ನು ಕಂಡಾಗ ಜೀವನದಲ್ಲಿ ನಿನ್ನವಳಾಗಿ ಬದುಕಬೇಕು ಅನ್ನುವಂತಹ ಕನಸನ್ನು ಕಟ್ಟಿಕೊಂಡೆ. ಅದು ನನ್ನ ಮನಸ್ಸಿನಲ್ಲಿ ಹುಟ್ಟಿದ್ದು. ಅಂದ್ರೆ ಮನಸ್ಸಿನಲ್ಲಿ ನೀನು ನನ್ನ ಪತಿ ಅಂತ ನಿರ್ಣಯ ಮಾಡಿದೆ. ಈಗ ನಿನ್ನನ್ನೇ ನಾನು ಮದುವೆ ಆಗುತ್ತೇನೆ ಅಂತ ಮಾತಿನ ಮೂಲಕ ಹೇಳಿದೆ. ಇನ್ನು ಕೇವಲ ಅದು ಕ್ರಿಯೆಯಲ್ಲಿ ಆಗುವುದಕ್ಕೆ ಮಾತ್ರ ಉಳಿದದ್ದು. ಸರಿ. ಮನದಿ ನಿನ್ನ ವರಿಸಿದಂತಹ ಸತಿ ಈಗ ನಿಜವಾದ ಅರ್ಥದಲ್ಲಿ ನಾನು ನಿನ್ನವಳಾಗಿ ಆಯಿತು. ಅಂತಹ ನನ್ನನ್ನು ನೀನು ತೊರೆದೆ ಅಂತ ಆದ್ರೆ ನೀನು ಪತಿತನಾಗುತ್ತಿ, ನಾನು ಪತಿತನಾಗುತ್ತೇನೆ, ನಾವಿಬ್ರು ನರಕಕ್ಕೆ ಹೋಗಬೇಕಾಗಿ ಬರ್ತದೆ. ಹಾಗಾಗಿ ಸುಮ್ಮನೆ ಅಂತಹ ಮಾತುಗಳನ್ನೆಲ್ಲ ಆಡದೆ ನೀನಿನಿಂದ ಹೊರಡುವ ಹೊತ್ತಿನಲ್ಲೇ ನನ್ನನ್ನು ವರಿಸಿ ಜೊತೆಯಾಗಿ ಹೋದ್ರೆ ಏನಾಗ್ತದೆ ಅಂತ. ನಾನು ಯಾರು ಅಂತಾದ್ರೂ ನಿನಗೆ ಗೊತ್ತು? ಯಾರು? ನೀನಾದ ಹೃದಯದಿ ಜನಿಸಿ ಮೇಯದರುಳು ನಾ
ನಾನೈದಿ ಬಾದೀನು ನೀನಾರ ಹೃದಯದಿ ಜನಿಸಿ ಎದರುಳು ನಾನೈದಿ ಬಾದಿಗೆನು ಹೀನ ಮಾತು ಕೇಳಿದಕ್ಕೆನ್ನ ಭಗಿನಿ ಹೀನ ಮಾತು ಕೇಳಿದಕ್ಕೆ ಓನ ಭಗಿನಿ ಕೀರವಾಣಿಯ ಛಲವೇದಕ್ಕೆ ನೀನಾರ ಹೃದಯದಿ ಜನಿಸಿ ಅದರುಳು ನಾನೈದಿ ಬಂದಿಗೆನೋ ಭಗಿನಿ ದೇವಯಾನಿ, ಹ್ಮ್ ಗುರುಸುತೆಯಾದಂತಹ ನೀನು ಹ್ಮ್ ಗುರುಸುತೆಯನ್ನು ಶಿಷ್ಯನಾದವ ಹೇಗೆ ಕಾಣಬೇಕು ಅಂತ ಇದ್ರೆ ಹ್ಮ್ ಅವಳನ್ನು ತನ್ನ ಭಗಿನಿಯ ಹಾಗೆ ಕಾಣಬೇಕು ಅಂತ ಆಡ್ತಾರೆ. ಹ್ಮ್ ಲೋಕಕ್ಕೆ ಅದು ಆದರ್ಶವೂ ಕೂಡ. ಹ್ಮ್ ಇಲ್ಲದೆ ಹೋದ್ರೆ ಹ್ಮ್ ಯಾವ ಗುರುಮಠದಲ್ಲಿ ತನಗೆ ಮಗಳಿರುವಂತಹ ಗುರುವು ಶಿಷ್ಯರನ್ನು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹಾ 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 ಬಂದ ಶಿಷ್ಯರೆಲ್ಲರೂ ಕೂಡ ಹ್ಮ್ ಗುರುಸುತೆಯನ್ನು ಹೇಗಾದ್ರೂ ಮಾಡಿ ನಮ್ಮವಳನ್ನಾಗಿಸಬೇಕು ಅಂತ ಭಾವವೇ ಬಂದು ಹೋಗಬಹುದು. ಹ್ಮ್ ಹಾಗಾಗಿಯೇ ಶಾಸ್ತ್ರಕಾರರೋ ತಿಳಿದವರೋ ಆ ರೀತಿಯದ್ದಾದಂತಹ ಒಂದು ಶಾಸನವನ್ನು ವಿಧಿಸಿದ್ರು. ಹ್ಮ್ ಹಾಗಿರುವಾಗ ಹ್ಮ್ ಲೋಕಕ್ಕೆ ಗುರುಗಳಾದಂತಹ ಈರ್ವರು ಗುರುಗಳ ಹ್ಮ್ ಸುತೆಯರು ನಾವು. ಹ್ಮ್ ನಾವೇ ಆ ಆದರ್ಶಕ್ಕೆ ವಿರುದ್ಧವಾಗಿ ಹೋದೆವು ಅಂತಾದರೆ ಹ್ಮ್ ಅದರಲ್ಲೂ ಹ್ಮ್ ಈಗ ಮದುವೆ ಆಗಲೇಬೇಕು, ನಾ ಮನಸ್ಸಿನಲ್ಲಿ ಸೌಧ ಕಟ್ಟಿಕೊಂಡಿದ್ದೇನೆ, ನಿನ್ನವನನ್ನಾಯೇ ಆಗಿಸಬೇಕು ಅಂತ ನಿನ್ನ ಮನಸ್ಸಲ್ಲಿ ಉಂಟು. ನಿನ್ನನ್ನು ವರಿಸಿ ಆಗಿದೆ, ಈಗ ವರಿಸುವುದಕ್ಕೆ ಎರಡೂ ಮನಸ್ಸುಗಳು ಸೇರಬೇಡುವ. ಬೇಕು. ಈಗ ನಿನಗೆ ಮನಸ್ಸುಂಟು, ಹೌದು, ಈಗ ನನಗೆ ಮನಸ್ಸಿಲ್ಲಲ್ಲ. ನಿನ್ನನ್ನು ನಾನು ಭಗಿನಿ ಅಂತ ತಿಳಿದುಕೊಂಡಿದ್ದೇನೆ. ಮನಸ್ಸು ಈಗ ನಾ ಮನಸ್ಸಲ್ಲಿ ಅವಿರತವಾಗಿ ಇಷ್ಟು ಸುದೀರ್ಘವಾದಂತಹ ನಮ್ಮ ಸಾಂಗತ್ಯದಲ್ಲಿ ನಾ ಹಾಗೆ ಭಾವಿಸಿಕೊಂಡವನಿದ್ರು, ಹ್ಮ್ ಈಗ ಮೊನ್ನೆ ಮೊನ್ನೆ ಸನ್ನಿವೇಶ ನಿನಗೆ ನೆನಪಿಲ್ವಾ? ಯಾವುದು? ನಿನ್ನ ಅಪ್ಪಯ್ಯನ ಉದರಕ್ಕೆ ಹಾ. ನಾ ಹೋದಂತಹ ಘಟನೆ. ಹೌದು, ವೃಷಪರ್ವನ ಕಾರಣದಿಂದ ನೀನು ನನ್ನ ತಂದೆಯ ಹೊಟ್ಟೆಯನ್ನು ಸೇರಿದೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾ ಅವರ ಉದರಕ್ಕೆ ಸೇರಿದೆ. ಹ್ಮ್ ಅವರ ಉದರದಿಂದ ನಾ ಮತ್ತೆ ಬಂದೆ. ಹ್ಮ್ ಬರುವಂತಹ ಕಾಲಕ್ಕೆ ಅವರಾಡಿದ ಮಾತೇನು? ಏನು? ಪುತ್ರನಾಗಿ ನೀನಿರ್ಬೇಕು. ಹ್ಮ್ ಹೌದೇ ಅಲ್ವಾ? ಹ್ಮ್ ನೀ ಪುತ್ರನಾಗಿ ನನಗಿರ್ತಿ ಅಂತ ಆದ್ರೆ ಪುತ್ರವತ್ ಭಾವನಿಂದಲೇ ನಾ ಅವರಿಂದ ಹೊರಗೆ ಬಂದದ್ದು. ಅವರೇ ಆದೇಶ ಕೊಟ್ಟದ್ದು, ನೀ ನನಗೆ ಪುತ್ರನಿದ್ದಿ ಎನ್ನುವ ಹಾಗೆ. ಹ್ಮ್ ಅವರ ಮನಸ್ಸಿನಲ್ಲಿ ಹಾಗಿರುವಾಗ ಹ್ಮ್ ನನ್ನ ಮನಸ್ಸಿನಲ್ಲೂ ಅವರು ಹ್ಮ್ ಆ ತಂದೆಯ ಸ್ಥಾನದಲ್ಲಿದ್ದಾರೆ ಎನ್ನುವುದನ್ನು ನಾನೂ ಇಟ್ಟ ಮೇಲೆ ಹ್ಮ್ ಅದೇ ಹೃದಯದಿಂದ ಹ್ಮ್ ನಾ ಹೊರಗೆ ಬಂದ ಮೇಲೆ ಹ್ಮ್ ನಾನು ಹೇಗೆ ನಿನ್ನನ್ನು ವರಿಸುವುದಕ್ಕೆ ಸಾಧ್ಯ? ಓಹೋ. ಹಾಗಾಗಿ ಹಾ ನಾ ನಿನ್ನ ತಂದೆಗೆ ಮಗನಿದ್ದೇನೆ, ಹ್ಮ್ ನೀ ನನಗೆ ಭಗಿನಿ ಇದ್ದಿ, ಈ ಸಂಬಂಧ ಸಾಧ್ಯವೇ ಇಲ್ಲ. ಕಚಕುಮಾರ, ಹ್ಮ್ ಪ್ರಾರಂಭಕ್ಕೆ ನಿನ್ನನ್ನು ಕಂಡಾಗ ನಾನು ಏನು ಹೇಳಿದ್ದೆ ನೆನಪುಂಟ ನಿನಗೆ? ಏನು? ನನ್ನ ತಂದೆಯಲ್ಲಿ ಮಾತಾಡಿದಾಗೆ ನಿನ್ನಲ್ಲಿ ಮಾತಾಡುವುದಿಲ್ಲ ಅಂತ. ಹಾ, ಅದು ಹೇಳಿದ್ದು ನೀನು ಸರಿ ಇದ್ರೆ ಮಾತ್ರ, ಇಲ್ಲ ಇದು ನನಗೆ ಬೇಕಾದ ಶೈಲಿಯಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ. ಅಲ್ಲ, ನೀ ಯಾವ ಶೈಲಿಯಲ್ಲಿ ಮಾತಾಡಿದ್ರು ಕೂಡ ಈ ಮದುವೆ ಆಗುವುದಿಲ್ಲ ಅಂತ. ಶಾಸ್ತ್ರವನ್ನೇ ನೀನು ಆಡುವುದಿದ್ರು ಹಾ ಧ್ವನಿ ಬೇರೆ, ಅಕ್ಷರಾರ್ಥ ಬೇರೆ. ಹಾ ಈಗ ಗುರುಪುತ್ರಿಯಾದವಳನ್ನು ಸಹೋದರಿಯ ಸ್ಥಾನದಿಂದ ಕಾಣಬೇಕು, ಹೌದು. ಅಥವಾ ನನ್ನ ತಂದೆಯ ಹೊಟ್ಟೆಯಿಂದ ನೀನು ಬಂದ ಕಾರಣಕ್ಕಾಗಿ ಪುತ್ರವತ್ತು ಭಾವದಿಂದ, ಹಾ ಪುತ್ರನೇ ಅಂತ ಅಲ್ಲ, ಪುತ್ರನಂತೆ ಕಾಣಬೇಕು. ಹೌದು. ಪುತ್ರನೇ ಅಂತ ಅಲ್ಲ, ಹಾ. ಆ ಸೂಕ್ಷ್ಮವನ್ನು ನೀನು ಗಮನಿಸಬೇಕು. ಯಾಕಂದ್ರೆ ನನ್ನ ತಂದೆಯ ಬಳಿಗೆ ಬಂದು ಪಾದಾಭಿವಂದನೆ ಮಾಡುವ ಹೊತ್ತಿನಲ್ಲಿ ಅಹಂಬು ಅಭಿವಾದ ಅಂತ ನೀನು ಹೇಳುವಾಗ ಹಾ ನಿನ್ನ ತಂದೆಯಾದಂತಹ ಬೃಹಸ್ಪತಿ ಆಚಾರ್ಯರ ಹೆಸರು ಹೇಳಬೇಕು ಬಿಟ್ರೆ, ಇನ್ನು ಮರಳಿ ನೀನು ಸ್ವರ್ಗಕ್ಕೆ ಹೋದಾಗಲೂ ತಂದೆ ಶುಕ್ರಾಚಾರ್ಯರು ಅಂತ ಹೇಳಲಿಕ್ಕಿಲ್ಲ ಅಲ್ಲ. ಇಲ್ವೇ ಇಲ್ಲ. ಪುತ್ರ ಮತ್ತು ಭಾವ. ಹಾ ರಾಜ್ಯವನ್ನು ಆಳುವಂತಹ ಅರಸ ಹಾ ಪ್ರಜೆಗಳಿಗೆ ತಂದೆಯ ಸಮಾನನಾಗಿರ್ತಾನೆ. ಸರಿ. ವಿದ್ಯಾಭ್ಯಾಸವನ್ನು ಕೊಟ್ಟಂತಹ ಗುರು ಹಾ. ಶಿಷ್ಯನಿಗೆ ತಂದೆಯ ಸಮಾನ ಆಗಿರ್ತಾನೆ. ಸರಿ. ಮದುವೆ ಮಾಡಿ ಹೆಣ್ಣನ್ನು ಕೊಟ್ಟಂತಹ ಮಾವ ಅವನು ಇವನಿಗೆ ತಂದೆಯ ಸಮಾನನಾಗಿರ್ತಾನೆ, ಹೊರತು ತಂದೆಯೇ ಅಲ್ಲ.
ತಂದೆಯೇ ಅಲ್ಲ. ಶಾಸ್ತ್ರವೇ ಉಂಟು. ಹ. ಮನುಷ್ಯನಿಗೆ 5 ಮಂದಿ ತಂದೆಯಂದಿರಿದ್ದಾರೆ ಅಂದ್ರೆ ಅರ್ಥ 5 ಮಂದಿ ತಂದೆಯಂದಿರಿದ್ದಾರೆ ಅಂತ ಅಲ್ಲ, ಆಹಾ. ಆ ಭಾವದವರಿದ್ದಾರೆ. ಸರಿ. ಹಾಗಾಗಿ ನನ್ನ ತಂದೆಯ ಹೊಟ್ಟೆಯಿಂದ ಹೊರಬಂದ ಕಾರಣಕ್ಕಾಗಿಯೇ ನೀನು ನನ್ನ ತಮ್ಮ, ನಾನು ನಿನ್ನ ಭಗಿನಿ ಅಂತ ಆಗುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ನನ್ನ ತಾಯಿಯ ಹೊಟ್ಟೆಯಿಂದ ಬಂದದ್ದಲ್ಲ, ತಂದೆಯ ಹೊಟ್ಟೆಯಿಂದ ಬಂದದ್ದಲ್ಲ. ಸರಿ. ಈಗ ನೀನು ಹೇಳುವ ಭಾವದಿಂದಲೇ ಮಾತನಾಡುವುದಿದ್ರೆ ತಾಯಿಯ ಉದರದಿಂದ ಬಂದವಳು. ಮತ್ತೆ ಇನ್ನೂ ಒಂದುಂಟು, ಹಾಗೆ ಹೇಳಿದ್ರೆ ನಿನಗೇ ಕಷ್ಟ. ಏನು? ಯಾಕಂದ್ರೆ ಮೊದಲು ಮತ್ತೊಬ್ಬ ನಿನ್ನನ್ನು ಕತ್ತರಿಸಿ ಹ. ತೋಳದ ಹೊಟ್ಟೆ ಒಳಗೆ ಹಾಕಿದ್ದಾನೆ. ಆದ್ರೆ ತೋಳ ಪುತ್ರೋ ಭೂತ್ವ ಅಂತ ಹಾಗೆಲ್ಲ ಹೇಳಲಿಲ್ಲ. ಅದು ಹೇಳಬೇಕು ಅಂತ ಇಲ್ಲ. ಈಗ ಯಾಕಂದ್ರೆ ತೋಳವೇ ನಿನ್ನನ್ನು ಮಗ ಅಂತ ಹೇಳ್ತಿದ್ರೆ ನಾನು ಒಪ್ಪಬೇಕಿತ್ತು, ಆ ತೋಳಕ್ಕೂ ನಾನು ಮಗ ಅದು ಅಂತ. ಬೇಕು ಅಂತ ಇಲ್ಲ. ಆದ್ರೆ ಇಲ್ಲಿ ಅವರು ಬಾಯ್ದರಾಗಿ ಹೇಳಿದ್ದಾರೆ, ನೀ ನನಗೆ ಮಗನಿದ್ದಿ ಪುತ್ರನಿದ್ದಿ ಅಂತ ಆಡಿದ್ದಾರೆ. ಸಮುದ್ರದಿಂದ ಎದ್ದು ಬಂದ ಹೊತ್ತಿನಲ್ಲಿ ಸಮುದ್ರ ಬಂದು ಲಕ್ಷ್ಮಿಯಲ್ಲಿ ನೀನು ನಮ್ಮ ಮಗಳು ಅಂತ ಹೇಳಲಿಲ್ಲ. ಆದ್ರೂ ನಾವು ಹೇಳುದು ಸಾಗರ ಪುತ್ರಿ ಅಂತ. ಸರಿ. ನೀನು ನನ್ನಲ್ಲಿ ಚರ್ಚೆಗೆ ಬರಬೇಡ. ಇಲ್ಲಪ್ಪ, ನಿನ್ನಲ್ಲಿ ಚರ್ಚೆಯೇ ಇಲ್ಲ. ನಾನು ಮಾತನಾಡಿದ್ದು ಶಾಸನ ಆಗ್ತದೆ. ನನಗೆ ಯಾಕೆ ಇಲ್ಲಿ ಗೊತ್ತುಂಟು ಚರ್ಚೆ ಇಲ್ಲ. ನನ್ನ ನಾ ಈ ಪ್ರಸಂಗ ಬರ್ತದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಅಪ್ಪ ನೀ ಇದ್ದಾರೆ, ಬೇಗ ಕಳುಹಿಸಿ ಕೊಡ್ತಿ ಅಂತಲೇ ಇದ್ದೆ. ನನ್ನ ಅಪ್ಪ ಇಲ್ಲಿ ಹೆಸರಿಗೆ ಮಾತ್ರ ಗುರುಗಳು, ಹೇಳಿದ್ದೆಲ್ಲ ನಾನೇ ಹೇಳಿದ ಹಾಗೆ ಆಗುವುದು. ಸರಿ. ನಿನಗೆ ಶಾಸನ ಅಂದ್ರೆ ಏನು ಅಂತ ಗೊತ್ತುಂಟು? ಏನು ಶಾಸನ? ಶ್ವೇತಕೇತು ಅಂತ ಹೇಳಿದ್ರೆ ಯಾರು ಅಂತ ಗೊತ್ತುಂಟ ನಿನಗೆ? ಹೌದಪ್ಪ. ಒಂದು ಕಾಲದಲ್ಲಿ ಗಂಡ ಹೆಂಡತಿ ಅನ್ನೋ ಸಂಬಂಧವೇ ಇರಲಿಲ್ಲ. ಮದುವೆಯಾಗಿ ಮನೆಯೊಳಗಿರುವಂತಹ ಹೊತ್ತಿನಲ್ಲಿ ಯಾರಾದ್ರೂ ಒಬ್ಬ ಸುಂದರವಾದ ಸ್ತ್ರೀಯನ್ನು ನೋಡಿ ಹೊರಗಿರುವ ಮತ್ತೊಬ್ಬ ಬಯಸಿದ್ರೆ ಆಕೆ ಕೈ ಹಿಡಿದು ಕರ್ಕೊಂಡು ಹೋಗ್ತಿದ್ದ. ಕತೆ ಕೇಳಿದ್ಯಾ? ಹೌದಪ್ಪ, ಆ ಕೇಳಿದ್ದೆ. ಹೊತ್ತಿನಲ್ಲಿ ಅವಳ ಮಗನಾದ ಶ್ವೇತಕೇತು ಇನ್ನು ಮುಂದೆ ಗಂಡ ಮತ್ತು ಹೆಂಡತಿಗೆ ಮಾತ್ರ ಸಂಬಂಧ ಇರ್ಲಿ, ಉಳಿದವರು ಬಯಸಿದ್ರೆ ಅದು ಪಾಪವಾಗ್ಲಿ, ಅದು ಶಾಸ್ತ್ರ ವಿರೋಧ ಅಂತ ಹೇಳಿದ. ಸರಿ. ಇದನ್ನ ನಾನು ಯಾಕೆ ಹೇಳಿದ್ದಿ? ಮಹಾತ್ಮನೊಬ್ಬ ಒಂದು ಮಾತನ್ನು ಹೇಳಿದ ಅಂತಾದ್ರೆ ಮುಂದೆ ಪ್ರಪಂಚಕ್ಕೆ ಅದುವೇ ಶಾಸ್ತ್ರವಾಗುತ್ತದೆ. ದರೆಯ ಭೂಸುರರಿನ್ನು ಸುರೆಯನ್ನು ಸೇವಿಸಿ ಅವರಿಗೆ ಮಹಾಪಾತಕ ಬರ್ಲಿ, ಅವರಿಗೆ ಬ್ರಹ್ಮಹತ್ಯ ದೋಷ ಬರ್ಲಿ. ಮೊನ್ನೆ ನಿನ್ನೆಲ್ಲ ಮೊನ್ನೆ ನಮ್ಮ ತಂದೆ ಹೇಳಿದಂತಹ ಶಾಪವಾಕ್ಯ. ಸರಿ. ಹಾಗೆ ಹೇಳುವುದಕ್ಕೆ ನಮ್ಮ ಅಪ್ಪನಿಗೆ ಅಧಿಕಾರ ಉಂಟು ಅಂತ ಕೇಳಿದ್ರೆ ಅಂತಹ ಮಹಾನುಭಾವ ಹೇಳಿದ್ದೇ ಪ್ರಪಂಚದಲ್ಲಿ ಶಾಸನವಾಗುತ್ತದೆ. ಸರಿ. ಇದನ್ನು ಯಾಕೆ ನಿನ್ನಲ್ಲಿ ನಾನು ಆಡ್ತೇನೆ? ಗುರುಪುತ್ರಿಯನ್ನು ವಿವಾಹವಾಗಬಾರದು ಅನ್ನುವಂತಹ ಶಾಸ್ತ್ರ ವಚನ ಎಲ್ಲಿಯೂ ಇಲ್ಲ. ಭಗಿನಿಯಂತೆ ನೋಡಬೇಕು. ಸರಿ. ಇದು ಅಲ್ಲ, ವಿಷಯ ಹೌದು. ಅಲ್ಲ, ಈಗ ನಾನು ತರ್ಕದಿಂದ ಸಂಬಂಧವನ್ನು ಬೆಳೆಸುವುದಕ್ಕೆ ಆಗ್ತದೋ ದೇವಯ್ಯ? ನಾನು ಸಣ್ಣಕ್ಕೆ ಮಾತಾಡ್ತೇನೆ. ಇದು ನನ್ನ ಜೀವನದಲ್ಲಿ ಇಲ್ಲಿಯವರೆಗೆ ನನಗೊಂದು ಅಭ್ಯಾಸ ಉಂಟು. ಏನು? ನಾನು ಕೇಳಿದ್ದು ನನಗೆ ಸಿಗಲೇಬೇಕು. ನಾನು ಕೇಳಿದ್ದು ಕೇಳಿದ ಕ್ಷಣ ನನಗೆ ಸಿಗಬೇಕು. ನಾನು ಬೆಳೆದದ್ದು ಹಾಗೆ. ರಾಜಕುಮಾರ, ಇದು ಅಲ್ಲ, ನೀನ್ ಮದುವೆ ಆಗ್ಲಿಕ್ಕಿಲ್ವ? ಈಗ ಮದುವೆ ಆಗಬೇಕು ಅಂತ ನಾನು ಒಂದು ಆಶ್ವಾಸನೆ ಕೊಡ್ತೇನೆ. ಏನು? ನೀನ್ ನನ್ನನ್ನು ಮದುವೆ ಇದೆ ಅಂತಾದ್ರೆ ಮತ್ತೆ ನಾನು ಹೀಗೆ ಮಾತಾಡುದಿಲ್ಲ, ಸರಿ ಮಾತಾಡ್ತೇನೆ. ಅಲ್ಲ, ನೀನು ಹೀಗೆ ಮಾತಾಡು, ಬೇರೆ ಮಾತಾಡು. ಯಾಕೆ ಅಂತ ಹೇಳಿದ್ರೆ, ಇಷ್ಟು ಸುದೀರ್ಘವಾಗಿಯೇ ಯಾವುದೋ ಒಂದು ಗೌಪ್ಯವನ್ನಿಟ್ಟು ಗೆಳೆತನವನ್ನು ಸಾಧಿಸಿದವಳು ನೀನು. ಈಗ ಮುಂದಕ್ಕೆ ಈಗ ನನ್ನ ಮನಸ್ಸಿನಲ್ಲಿದ್ದದ್ದೇನು? ಸಹೋದರಿ ಭಾವ. ಈಗ ಆ ಭಾವವನ್ನು ಬದಲಿಸುವುದಕ್ಕಾಗ್ತದ? ನನಗೆ ಆಗುವುದಿಲ್ಲ. ಅಲ್ಲ, ಆಗ್ತದೆ ಅದು ಸುಲಭ ಉಂಟು. ಏನು ಸುಲಭ? ಯಾಕಂದ್ರೆ ಒಬ್ಬ ಶಿಷ್ಯನಾಗಿ ಗುರುಮಠದಲ್ಲಿ ಅಂತೆವಾಸಿಯಾಗಿ ಅಂದ್ರೆ ಸ್ನಾತಕನಾಗುವಲ್ಲಿವರೆಗೆ ಹೇಗೆ ಅಂತ ಕೇಳಿದ್ರೆ, ಅವನ ಕಣ್ಣ ಮುಂಭಾಗದಲ್ಲಿ ಕಾಣುವ ಪ್ರತಿಯೊಬ್ಬಳನ್ನು ಸಹೋದರಿ ಅನ್ನುವ ಭಾವದಿಂದಲೇ ಅವನು ಕಾಣಬೇಕು. ಸರಿ. ಹಾಗೆ ಅಂತ ಅವನು ಸ್ನಾತಕ ವೃತ್ತಿಯನ್ನು ಪೂರೈಸಿ ವಿವಾಹಕ್ಕೆ ಸಿದ್ಧನಾದಾಗ ಸಹೋದರಿ ಅಂತ ಭಾವಿಸಿದ ಆ ಹುಡುಗಿಯರಲ್ಲೇ ಯಾರಾದ್ರೂ ಒಬ್ಬರನ್ನು ಮದುವೆ ಆಗಬೇಡುವ? ಮೊನ್ನೆವರೆಗೆ ನಿನ್ನನ್ನು ತಂಗಿ ಅಂತ ಭಾವಿಸಿದೆ, ಇವತ್ತು ಮದುವೆ ಆಗೋದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಇಲ್ಲ, ಅವನಿಗೆ ಹೌದಪ್ಪ, ಅದಕ್ಕೆ ಮನಸ್ಸು ಬೇಡುವ. ಮನಸ್ಸು ಈಗ ನನಗೆ ಮನಸ್ಸಿಲ್ಲ. ಈಗ ನಿನ್ನಲ್ಲಿ ಮನಸ್ಸಿಲ್ಲ. ನಿನ್ನನ್ನು ಮೂರು ಸಲ ಬದುಕಿಸಿದ್ದೇನೆ, ಮನಸ್ಸಿಲ್ಲ ನಿನಗೆ. ಹಾಗಾದ್ರೆ ನೀನು ನನಗೆ ತಾಯಿ ಆಗ್ತಿ. ನೀನು ನನ್ನನ್ನು ಬದುಕಿಸಿದೆಯಲ್ಲ, ನನ್ನ ಮತ್ತೆ ಹುಟ್ಟಿಗೆ ಕಾರಣೀಕರ್ತಳಾಗಿದ್ದಿ. ಈಗ ನೀನು ಸ್ವಲ್ಪ ಹೊತ್ತು ಕಳೆದ ನಾನು ಅಜ್ಜಿ ಆಗ್ತಾನೆ ಅಂತ ಹೇಳ್ತಿ ಕಾಣ್ತದೆ. ಯಾಕಂದ್ರೆ ನೀನು ನನ್ನ ಅಪ್ಪನ ಹೊಟ್ಟೆಯಿಂದ ಬಂದದ್ದು, ಅವರು ನನ್ನನ್ನು ಒಮ್ಮೊಮ್ಮೆ ತಾಯಿ ಅಂತ ಕರೀತಾರೆ. ನೀನೊಮ್ಮೆ ನನ್ನನ್ನು ಅಕ್ಕ ಅಂತ ಹೇಳ್ತಿ, ಒಮ್ಮೆ ಹಾಗೆ ನೋಡಿದ್ರು ತೊಂದರೆ ಇಲ್ಲ. ನೀ ಯಾವ ಭಾವದಿಂದಲೂ ತೊಂದರೆ. ಈಗ ಬಹಳ ಸುಲಭ ಏನು ಗೊತ್ತುಂಟು? ಈಗ ಮದುವೆಯ ಪೂರ್ವದಲ್ಲಿ ಯಾರಾದ್ರೂ ಪ್ರೇಮಿಸಿದ್ರೆ ಅವರು ಮದುವೆ ಆದ ಮೇಲೆ ಬದಲಾಗಬಹುದಂತ, ಅದರಲ್ಲಿ ಏನು ದೋಷ ಇಲ್ಲ. ಹಾಗೆಂದು ನಾನು ನಿನ್ನನ್ನೇ ತಂಗಿ, ನನ್ನ ಸಹೋದರಿ, ನನ್ನ ಭಗಿನಿ ಅಂತ ಭಾವಿಸಿದವನು ಮತ್ತೆ ನನ್ನ ಹೆಂಡತಿ ಅಂತ ನಾ ಭಾವಿಸಿದ್ರೆ, ಹಾಗೆ ಬಗೆದ್ರೆ ಅದು ನನಗೇ ನಾನು ಮಾಡಿಕೊಳ್ಳುವಂತಹ ಅನ್ಯಾಯವಾಗ್ತದೆ. ಅದು ಪಾಪಕರ್ಮವಾಗ್ತದೆ. ನೀನು ಅನ್ಯಾಯ ಮಾಡುವವಲ್ಲ, ನೀನು ವಂಚನೆ ಮಾಡುವವಲ್ಲ. ಆಗುವುದೇ ಇಲ್ಲ. ಆ ವಂಚನೆಯನ್ನಿಟ್ಟುಕೊಂಡು ಯಾವುದೋ ಒಂದು ಒಳಗೆ ಒಂದು ಹೊರಗೆ ಒಂದು ಮಾಡುವಂತ ಪ್ರವೃತ್ತಿಯೇ ನನಗಿಲ್ಲ. ಅದರಿಂದ ಮದುವೆ ಎನ್ನುವ ಸಂಬಂಧ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ನೀನ್ ಇಲ್ಲಿಗೆ ಬಂದದ್ದು ಯಾಕೆ ಅಂತ ಗೊತ್ತಿಲ್ವಾ ನನಗೆ?
ಫಲಿಸದೆ ಹೋಗಲಿ. ಭಾರಿ ಸಜ್ಜನನಂತೆ ನನ್ನ ಮುಂಭಾಗದಲ್ಲಿ ವರ್ತಿಸ್ತಾ ಇದ್ದಿ. ಪ್ರಾಮಾಣಿಕವಾದ ಅಂತರಂಗದ ಪ್ರೀತಿಯನ್ನು ಇರಿಸಿಕೊಂಡೇ ನಿನ್ನನ್ನು ಮೂರು ಸಾರಿ ಬದುಕಿಸಿದವಳು ನಾನು. ಹಾ ಎಲ್ಲಿಂದಲೋ ಯಾವುದನ್ನು ಕಲಿಯುವುದಕ್ಕೆ ಬಂದವ ನೀನು. ಹೌದಪ್ಪ, ಹೇಗೆ ಸತ್ತರೆ ಬದುಕಿಸಬೇಕಾದಂತಹ ಅಗತ್ಯ ನನಗೇನಿತ್ತು? ನೀನು ಹೀಗೆ ಸ್ವಾರ್ಥ ಇಟ್ಟುಕೊಂಡು ಬದುಕಿಸುವುದರಿಂದ ಸಾಯಿಸಬಹುದಿತ್ತು. ಅಲ್ಲ, ಈಗ ನೀನು ಇದಕ್ಕಿಂತ ಸಾವು ಬೇರೆ ಏನುಂಟು ನನಗೆ? ಆದ್ರೆ ಈಗ ನೀನು ಮಾಡಿದ್ದೇ ಅಲ್ವಾ? ನಿನ್ನ ಬಾಯಿಂದ ಇದನ್ನು ಕೇಳುವುದೇ ಸಾವು ನನಗೆ. ಇಲ್ಲಿಗೆ ಬಂದು ನನ್ನ ತಂದೆಯನ್ನು ಜೀವಂತ ಕೊಂದವ ನೀನು. ನಿನಗೆ ಬೃಹಸ್ಪತಿ ಆಚಾರ್ಯರ ಮಗನಿಗೆ ವಿದ್ಯೆ ಕಡಿಮೆಯಾಗಿ ಇಲ್ಲಿಗೆ ಬಂದದ್ದ ನೀನು. ನಮ್ಮ ತಂದೆಯ ಬಳಿಯಲ್ಲಿ ಪಾಪ ಅವರು 2000 ವರ್ಷ ಮರದಲ್ಲಿ ತಲೆ ಕೆಳಗೆ ಮಾಡಿ ಮೆಣಸಿನ ಹೊಗೆ ಹಾಕಿ ತಪಸ್ಸು ಮಾಡಿ ಪಡೆದದ್ದು ಮೃತ ಸಂಜೀವಿನಿ. ಸರಿಯಪ್ಪ. ಅಂತಹ ಒಂದು ವಿದ್ಯೆ ನಿನ್ನಪ್ಪನ ಒಟ್ಟಿಗೆ ಬಂದಿದ್ರಂತೆ. ಅವರಿಗೆ ಒಂದೇ ದಿನದಲ್ಲಿ ಹೊಗೆ ತಿನ್ಲಿಕ್ಕೆ ಆಗ್ಲಿಲ್ಲ, ಓಡಿದ್ದಾರೆ ಅಲ್ಲಿ. ಅಂದ್ರೆ ಸರಿಯಾದ ಒಂದು ಅಭ್ಯಾಸ ಮಾಡಿ ಪಡಿಲಿಕ್ಕೆ ಆಗಲಿಲ್ಲ. ಮೋಸದಿಂದ ವಂಚನೆಯಿಂದ ಆದ್ರೂ ಅದನ್ನು ಪಡೆಯೋಣ ಅನ್ನೋ ಸಂಕಲ್ಪ ಮಾಡಿ ಅಲ್ಲಿಂದ ಹೊರಡುವ. ನೀನು ಸತ್ಯ ಹೇಳಬೇಕು ನನಗೆ, ನನ್ನ ಅಪ್ಪನ ಕೈಯಲ್ಲಿ ನೀನು ವಿದ್ಯಾಭ್ಯಾಸಕ್ಕೆ ಬಂದದ್ದಲ್ಲ, ಮೃತ ಸಂಜೀವಿನಿಯನ್ನು ಕಲೀಲಿಕ್ಕೆ ಬಂದದ್ದು. ನಾನು ವಂಚನೆ ಮಾಡುವುದು ಹೌದಾದ್ರೆ ಅವರ ಹೊಟ್ಟೆಯಲ್ಲೇ ಸುಟ್ಟು ಹೋಗ್ತಿದ್ದೆ. ನೀನು ಕೇಳಲಿಲ್ಲ, ನೀ ಒಳಗಿದ್ದೆ, ಅವರೇ ಆಡಿದ್ರು. ನೀ ವಂಚನೆಯಿಂದ ಬಂದದ್ದು ಹೌದಾದ್ರೆ ಇಲ್ಲೇ ಸುಟ್ಟು ಹೋಗ್ತಿ ಅಂತ. ನೀ ವಂಚನೆ ಮಾಡಿಲ್ಲವಾದ್ರೆ ನಾನು ಉದ್ಧರಿಸ್ತೇನೆ ಅಂತ. ನಾ ಹೇಳಿದ ಮಾತನ್ನು ಅವರಿಗೆ ಗೊತ್ತಾಗುದಿಲ್ಲ, ನಿನ್ನ ಅಪ್ಪನಿಗೆ ಗೊತ್ತಾಗುದಿಲ್ಲ ವಂಚನೆಯೋ ಸರಿಯೋ ಅಂತ. ನನ್ನ ಅಪ್ಪ ಇಷ್ಟು ಸಜ್ಜನ ಅಂತ ಗೊತ್ತುಂಟ? ಅವರು ಪಾಪ ಯಾವುದನ್ನು ನೋಡಿದ್ರು, ಬಿಳಿಯದ್ದು ನೋಡಿದ್ರೆ ಹಾಲು ಅಂತ ಕುಡಿಯುವುದೇ. ಕೆಲವು ಸಲ ಎಷ್ಟು ಸಮಸ್ಯೆ ಆಗಿದೆ ಅವರಿಗೆ ಹಾಗೆ ಕುಡಿದು. ಹೌದಪ್ಪ, ನಿಮಗೆ ಅಪ್ಪನಿಗೆ ಮಗಳಿಗೆ ಸಮಸ್ಯೆ ಉಂಟು ಅಂತ ಈಗ ಗೊತ್ತಾಗ್ತಾ ಉಂಟು. ಹೌದು, ಸಮಸ್ಯೆ ನಿನಗಿನಿಂದ ಹೊರಟ ಮೇಲೆ ಗೊತ್ತಾಗುದು ಸಮಸ್ಯೆ ಉಂಟು ಅಂತ. ಮೃತ ಸಂಜೀವಿನಿ ವಿದ್ಯೆಯನ್ನು ಕಲೀಲಿಕ್ಕೆ ವಂಚನೆಯಿಂದ ಇಲ್ಲಿಗೆ ಬಂದು ನಮ್ಮ ಅಪ್ಪನ ಬಳಿಯಲ್ಲಿ ಇದ್ದಂತಹ ಸಿದ್ಧಿಯನ್ನು ಮೋಸದಿಂದ ಪಡೆದು ಮರಳಿ ನಗು ನಗುತ್ತಾ ನೀನು ಸ್ವರ್ಗದ ಕಡೆಗೆ ಗಮಿಸಿದೆ ಅಂತ ಆದ್ರೆ ಇದೋ ದೇವಯಾನಿ ಅಂತ ಹೇಳಿದ್ರೆ ಸಾಮಾನ್ಯಳು ಅಂತ ತಿಳಿಯಬೇಡ. ನನ್ನ ತಂದೆಯಿಂದ ಕಲಿತಂತಹ ಮೃತ ಸಂಜೀವಿನಿ ವಿದ್ಯೆ ನಿನಗೆ ಉಪಯೋಗಕ್ಕೆ ಬಾರದೆ ಹೋಗ್ಲಿ, ಬಾರದೆ ಹೋಗ್ಲಿ, ಎಷ್ಟು ತಿಳಿದರೂ ನೀತಿಯ ನಡೆಯದೆ ದುಷ್ಟ ಛಲ ಬಿಡಿದುದಕ್ಕೆ ಕ್ಷಾತ್ರಿಯ ಪಟ್ಟದರಸನ ಬುದ್ಧಿಗೂ ಪಟ್ಟದರಸನ ಬುದ್ಧಿಗೂ. ದೇವಯಾನಿ, ಶಾಪ ಕೊಟ್ಟಿಯೋ ನೀನು? ಕಲಿತಂತಹ ವಿದ್ಯೆ ಫಲಿಸದೆ ಹೋಗಿ ನಿನಗೆ ಫಲಿಸದೆ ಹೋಗಲಿ. ದೇವಯಾನಿ, ನಿನ್ನ ಬಗ್ಗೆ ನಾನು ಏನೋ ತಿಳಿದುಕೊಂಡಿದ್ದೆ. ಎಷ್ಟು ಹೇಳಿದ್ರೂ ಪ್ರಯೋಜನಕ್ಕೆ ಬಾರದ ಹಾಗೆ ಮಾತಾಡಿದ್ಯಲ್ಲ. ಏನು ಹಠ, ಏನು ಛಲ, ಇದೆಲ್ಲ ಬ್ರಾಹ್ಮಣ ವರ್ಗಕ್ಕೆ ಇರಬೇಕಾದದ್ದಲ್ಲ. ಶುದ್ಧ ಬ್ರಾಹ್ಮಣರಿಗೆ ಇರಬೇಕಾದಂತಹ ಶಮದಮಾದಿ ಗುಣಗಳು ಇಲ್ಲದೆ ಇಂತಹ ಕಾಠಿಣ್ಯವಾದಂತಹ ಹೃದಯವನ್ನು ಹೊತ್ತವಳು ನೀನು ಹೀಗೆ ಆಡ್ತಿ ಅಂತ ಆದ್ರೆ, ನಿನ್ನನ್ನು ಕೈ ಹಿಡಿದ ಬ್ರಾಹ್ಮಣ ಹುಡುಗ ಮುಂದಕ್ಕೆ ಬದುಕನ್ನು ಸಾಧಿಸುವುದಕ್ಕುಂಟೆ, ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಅದು ನಿನಗೆ ಅಗತ್ಯ ಇಲ್ಲ. ಯಾರು ಬೇಕಾದ್ರೂ ಮದುವೆ ನೀನಾಗುವುದಿಲ್ಲ ಅಲ್ಲ. ಬ್ರಾಹ್ಮಣರಿಗೆ ಇರಬೇಕಾದದ್ದು ಸಾಕು ಸಾಕು ಎನ್ನುವಂತಹ ಭಾವ. ಆದ್ರೆ ನಿನಗೆ ಬೇಕು ಬೇಕು ಅದನ್ನು ಪಡೆದೇ ಪಡೆಯುತ್ತೇನೆ ಎನ್ನುವಂತಹ ಹಠ ಉಂಟು ಅಂತಾದ್ರೆ ಮನಸ್ಸಿನ ಒಳಗೆ ಒಂದು ನಿನಗೆ ಸಾಂಗತ್ಯ, ನೀನು ನೋಡಿದ್ದು ಹುಟ್ಟಿ ಬೆಳೆದದ್ದೆಲ್ಲ ಈ ರಾಕ್ಷಸ ಗಡಣದ ಮುಂದೆ. ಹಾಗೆಂದು ಆ ಬುದ್ಧಿ ಇದ್ರೂ ಕೂಡ ನೀ ಮಾಡುವುದು, ನಿನ್ನ ಹಠ ಛಲಗಳಿರುವುದು ಕ್ಷತ್ರಿಯ ಬುದ್ಧಿ. ಹಾಗಾಗಿ ನೀ ಕ್ಷತ್ರಿಯನೇ ವರಿಸುವ ಹಾಗಾಗಲಿ. ದೇವಯಾನಿ, ಕಚಕುಮಾರ, ಅನುಚಿತದ ವಚನ ಬಂದು ಹೋಯಿತು. ನಿನಗೆ ಶಾಪ ಕೊಡಬೇಕು ಅಂತ ಕೊಟ್ಟದ್ದಲ್ಲ. ಯಾವ ದೈವಚೋದಿತವಾಗಿ ನನ್ನ ಬಾಯಿಯಿಂದ ಬರಬಾರ್ದಿತ್ತು. ನೀ ನನ್ನ ಸಖಿ, ನನಗೆ ಕೈ ತುತ್ತು ಕೊಟ್ಟು ಸಹಸ್ರಾರು ವರ್ಷಗಳ ಕಾಲ ನನ್ನನ್ನು ಬೆಳೆಸಿದವಳು ನೀನು. ದೈವಚೋದಿತವಾಗಿ ಅನಾಯಾಸವಾಗಿ ನನ್ನ ನಾಲಗೆಯಿಂದ ಬಂದು ಹೋಯಿತು. ತಪ್ಪು ಮಾಡಿದ್ದೇನೆ ಗೊತ್ತುಂಟು. ಆದರೆ ಆ ಪರಿತಾಪ ಇದು ಶಾಪ ಅಂತ ತಿಳ್ಕೊಳ್ಬೇಡ. ಒಬ್ಬ ಸಜ್ಜನನ ಪರಿತಾಪ. ಈ ವಿದ್ಯೆಯನ್ನು ಕಲಿಯಬೇಕು ಅಂತ ಹೇಳಿ ಕಷ್ಟಪಟ್ಟು ಏನು ಕಷ್ಟ ಉಂಟೋ ಏನು ನಷ್ಟ ಉಂಟೋ ಅವುಗಳನ್ನೆಲ್ಲ ಎದುರಿಸಿ ಬರ್ತೇನೆ ಅಂತ ಹೇಳಿ ಪಡೆದಂತಹ ವಿದ್ಯೆಯೇ ನನಗೆ ಫಲ ಕೊಡುವುದಿಲ್ಲ ಅಂತ ಆದಾಗ ಪರಿತಾಪದಿಂದ ಬಾಯಿಯಿಂದ ಬಂದು ಹೋಯಿತು.
ನಿನ್ನಲ್ಲಿ ಕ್ಷಮೆ ಕೇಳಲಿಕ್ಕೆ ನನಗೆ ಯಾವ ಬೇಸರವೂ ಇಲ್ಲ. ಛೇ ಛೇ, ಕ್ಷಮಿಸಿ ಬಿಡು, ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೇನೆ, ಹಾರೈಸ್ತೇನೆ. ಕಚಕುಮಾರ, ಹ್ಮ್ ನಾನಾಗಲೇ ಹೇಳಿದೆ, ಜೀವನದಲ್ಲಿ ಯಾವುದನ್ನಾದರೂ ಸರಿ ಬೇಕು ಅಂತ ನಾನು ಬಯಸಿದಾಗ ನನ್ನ ತಂದೆ ಅದನ್ನು ಒದಗಿಸಿದವರು ಅಂತ. ಹ್ಮ್ ಇಲ್ಲಿಯವರೆಗೆ ನಾನು ಕಟ್ಟಿಕೊಂಡಿದ್ದಂತಹ ಸೌಧ ಏನೋ ಇದ್ದಕ್ಕಿದ್ದಂತೆ ಸಮುದ್ರದ ದಡದಲ್ಲಿ ಮಗುವೊಂದು ಕಟ್ಟಿದ ಮನೆ ಹೇಗೆ ತೆರೆ ಬಂದು ಅಪ್ಪಳಿಸಿದಾಗ ಕುಸಿದು ನಿಶ್ಶವಶೇಷವಾಗಿ ಬಿಡ್ತದೋ, ಅದೇ ರೀತಿಯಾಗಿ ನಾನು ಕಟ್ಟಿದಂತಹ ಕನಸೆಲ್ಲ ಭಗ್ನವಾಗಿ ಹೋಯಿತಲ್ಲ ಅಂತ ಹೇಳುವಾಗ ನಿನಗೂ ಗೊತ್ತಿರಬೇಕು, ಆಶಾ ಭಂಗವಾದಂತಹ ಹೆಣ್ಣು ಹೆಡೆ ತುಳಿದ ಸರ್ಪದ ಹಾಗಿರ್ತಾಳೆ ಅಂತ. ಆದ್ರೆ ಈಗ ಅನ್ನಿಸ್ತದೆ, ನಿನ್ನ ಪ್ರಾಣವನ್ನಾದರೂ ಅಪಾಯಕ್ಕೆ ಒಡ್ಡಿ ಮೃತ ಸಂಜೀವಿನಿಯನ್ನು ಪಡೆಯುವುದಕ್ಕೆ ಬಂದವ ನೀನು, ತ್ರಿಕಾಲಜ್ಞಾನಿಗಳಾಗಿ ಅರಿತರಿತು ಆ ವಿದ್ಯೆಯನ್ನು ನಿನಗೆ ಉಪದೇಶ ಮಾಡಿದವರು ನನ್ನ ಅಪ್ಪ, ಅದರ ಕುರಿತಾಗಿ ನಿನಗೆ ಫಲಿಸದೇ ಹೋಗ್ಲಿ ಅಂತ ಶಾಪ ಕೊಡುವಂತಹ ಸ್ಥಿತಿ ನನಗಾದ್ರೂ ಯಾಕೆ ಬಂತು ಅಂತ ನೀನು ಆಡಿದಂತೆ ವಿಧಿ ಚೋದಿತವಾಗಿ ನಮ್ಮಿಬ್ಬರ ನಾಲಿಗೆಗಳು ವರ್ತಿಸಿರಬೇಕು. ಆದೀತು, ಅವಕಾಶ ಆದಾಗ ಬಾ. ನೀನು ನೆಟ್ಟಂತಹ ಸಸಿ ಮತ್ತೆ ಮರವಾಗಿ ಚಿಗುರೊಡೆದು ಹೂವಿನಿಂದ ಕಂಗೊಳಿಸಿ ಹಣ್ಣಾಗುತ್ತದೋ ಅಲ್ಲ, ಹಾಗೆ ಇರ್ತದ ನೋಡುವುದಕ್ಕೆ. ಮತ್ತೆ ಬಾ, ಮತ್ತೆ ಬರ್ತೇನೆ ದೇವಯಾನಿ. ಆದೀತು, ನಿನ್ನ ದೇವಯಾನ ಈ ಭೂಲೋಕದಲ್ಲಿ ಬೆಳಗಲಿ ಅಂತ ಭಾವಿಸ್ತಾ ಹಾರೈಸ್ತಾ ನಾ ಮೇಲೆ ಹೋಗುತ್ತೆ. ಸರಿ, ಹೌದಲ್ಲ, ದೇವಯಾನಿಯ ಕೋಪಕ್ಕೆ ಒಳಗಾಗಿ ತಾಪದಿಂದ ಬಂದಂತಹ ಶಾಪವನ್ನು ಹಿಡಿದುಕೊಂಡು ಮೇಲೆ ಬಂದೆ. ನನ್ನನ್ನು ಕಂಡಂತಹ ನನ್ನ ಅಯ್ಯನಿಗೋ ನನ್ನವರಿಗೋ ದೇವತೆಗಳಿಗೋ ಸಂತುಷ್ಟ ಭಾವದಿಂದ ನನ್ನನ್ನು ಸ್ವಾಗತಿಸಿದ್ರು. ಆದ್ರೆ ಅವರಿಗೆಲ್ಲ ಹೇಳಿದೆ, ಕಲಿತದ್ದು ಪ್ರಾಪ್ತಿಸಿಕೊಂಡದ್ದೆಲ್ಲ ಫಲ ಕೊಡ್ತಾ ಇಲ್ಲ ಅಂತ. ಆಗ ನಮ್ಮಯ್ಯನೇ ಎದುರು ಬಂದ್ರು. ನಿನಗೆ ಉಪಯೋಗವಾಗದೇ ಇರಬಹುದು ಮಗು, ದೇವತೆಗಳಿಗೆ ಉಪಯೋಗವಾಗಬೇಕು ಅಂತ ಇದ್ರೆ ಆ ಸಿದ್ಧಿಯನ್ನು ನನಗೆ ಬೋಧಿಸು ಅಂತ. ಶಾಸ್ತ್ರ ವಿರೋಧವಾಗಿ ಗುರುಪುತ್ರಿಯನ್ನೇ ಮದುವೆಯಾಗಲಾರೆ ಎನ್ನುವ ಹಠದಿಂದ ನಾ ಪಡ್ಕೊಂಡದ್ದು. ಹುಟ್ಟಿಸಿದಂತಹ ತಂದೆಗೆ ವಿದ್ಯೆಯನ್ನು ಕೊಡುವುದು ಕೂಡ ಶಾಸ್ತ್ರ ವಿರೋಧವಾಗ್ತದೆ ಅಂತ ತಂದೆಯವರಿಗೆ ಹೇಳಿದಾಗ ಒಂದು ಉಪಾಯವನ್ನು ನಮ್ಮಯ್ಯ ಆಡಿದ್ರು. ಕಾಮಧೇನುವಿನ ಒಂದು ಕಿವಿಯಲ್ಲಿ ನೀ ಕಲಿತಂತಹ ವಿದ್ಯೆಯನ್ನು ಬೋಧಿಸು ಮಗು, ಇನ್ನೊಂದು ಕಿವಿಯಲ್ಲಿ ನಾ ಕೇಳ್ತೇನೆ ಅಂತ. ಹಾಗೆ ಕಾಮಧೇನುವಿನ ಕಿವಿಯಲ್ಲಿ ನಾ ಕಲಿತಂತಹ ಸಂಜೀವನ ಎನ್ನುವಂತಹ ಮಹಾಮಂತ್ರವನ್ನು ನಮ್ಮ ತಂದೆಯವರಿಗೆ ಬೋಧಿಸಿದೆ. ಶಾಸ್ತ್ರಕ್ಕೆ ವಿರೋಧ ಬಾರದ ಹಾಗೆ, ಶಾಸನಕ್ಕೆ ಅಪಚಾರ ಆಗದ ಹಾಗೆ ಆ ವಿದ್ಯೆಯನ್ನು ಬೋಧಿಸುವುದರ ದ್ವಾರ ಸಂಜೀವನ ಎನ್ನುವಂತಹ ವಿದ್ಯೆ ನಿಜವಾಗಿ ಸೇರಬೇಕಾದದ್ದು ಬೃಹಸ್ಪತಿಗಳಿಗೆ, ಇದೆಲ್ಲ ವಿಧಿಚೋದಿತವಾದದ್ದು ಎನ್ನುವುದನ್ನು ತೋರಿಸುವಂತಹ ಅಮೃತ ವಿದ್ಯೆ ಇದು. ಅದು ಅಮೃತ ಪಥವಾಗಿಯೇ ಇರ್ತದೆ ಎನ್ನುವುದನ್ನು ಈ ನಮ್ಮದ್ದಾದಂತಹ ಕಚದೇವಯಾನಿಯರ ಈ ಮಧುರ ಬಾಂಧವ್ಯದಲ್ಲೂ ಇಂಥದ್ದೊಂದು ಆಗಿ ಹೋಯಿತು ಅಂತ ಆದರೆ ನೋಡುವ ಮುಂದಕ್ಕೆ ಈ ಪಥ ಹೇಗೆ ಹೋಗ್ತದೆ ಅಂತ ಮೇಲೆ ನಿಂತುಕೊಂಡೇ ನೋಡ್ತೇನೆ. ವೃಷ ಬರುವುದನ್ನು ಜನ ತರಡಿಗೆ ಶರ್ಮಿಷ್ಠೆ ಒಂದಿನ ಅರಸಗಿ ವೃಷ ಪರ್ವತನು
ದಿನ ಆ, ಆ, ಎಲ್ಲವೂ ಉಂಟು, ಆದ್ರೆ ಒಮ್ಮೊಮ್ಮೆ ಅನ್ನಿಸುವುದು ಏನೂ ಇಲ್ಲ ಎನ್ನುವ ಹಾಗೆ ಮನಸ್ಸಿಗೆ. ಯಾಕೆ? ಯಾಕೆ? ರಾಕ್ಷಸ ಕುಲದ ಅರಸರಾದಂತಹ ವೃಷಪರ್ವನ ಮಗಳು ಈ ಶರ್ಮಿಷ್ಠೆ. ಕೊರತೆ ಏನೂ ಇಲ್ಲ, ಉಣ್ಣುವುದಕ್ಕೋ ತಿನ್ನುವುದಕ್ಕೋ ಉಡುವುದಕ್ಕೋ ತೊಡುವುದಕ್ಕೋ. ತಂದೆ ತಾಯಿಗಳು ಸಕಾಲದಲ್ಲಿ ಬೇಕು ಬೇಕಾದ್ದನ್ನ ಒದಗಿಸ್ತಾರೆ. ಮಾತ್ರವಲ್ಲ, ದಾಸಿಯರು ಸಹಸ್ರ ಸಂಖ್ಯೆಯಲ್ಲಿ ಇದ್ದಾರೆ ನನ್ನ ಸೇವೆಯನ್ನ ಮಾಡುವುದಕ್ಕೆ. ಆದರೂ ಮನಸ್ಸಿಗೇನೋ ಬೇಸರ. ನೋಡಿದ್ದನ್ನೇ ನೋಡುವುದು, ಆಡಿದ್ದನ್ನೇ ಆಡುವುದು, ಅರಮನೆಯಲ್ಲಿ ಹೊತ್ತೇ ಹೋಗುವುದಿಲ್ಲ. ಯಾಕೆ? ಏನಾದ್ರೂ ಕೆಲಸ ಮಾಡುವುದಕ್ಕುಂಟಾ? ನಾ ಕೆಲಸ ಮಾಡುವುದಕ್ಕೆ ಇಲ್ಲ. ಸಖಿ ವೃಂದವೇ ನನ್ನ ಜೊತೆಗಿದ್ದುಂಟು. ಹಾಗಾದ್ರೆ ಈ ಹೊತ್ತು ಕಳೆಯುವುದೇ ದೊಡ್ಡ ಕೆಲಸವಾಗಿ ಹೋಯಿತಲ್ಲ. ಮಾತನಾಡಬಹುದು, ಎಷ್ಟು ಮಾತನಾಡಬಹುದು ದಾಸಿಯರಲ್ಲಿ. ಆಡಿದ್ರೆ ಅವರ ಮನೆ ಕತೆ ಕೇಳಬೇಕು, ನನ್ನ ಕತೆ ಏನುಂಟು? ಏನೂ ಇಲ್ಲ. ಊರಿನವರ ಕತೆ ಕೇಳುವುದು, ಆಡಿ ಆಡಿ ಬೇಸರವಾಯಿತು. ಹಾಗೆಂದು ಬೇಸರವನ್ನು ಕಳೆಯುವುದಕ್ಕೆ ಬೇರೆ ದಾರಿ ಏನುಂಟು ಅಂತ ಆಲೋಚಿಸಿದ್ರೆ ಏನಿದೆ? ಎಲ್ಲಾದ್ರೂ ತಿರುಗಾಟ ಮಾಡಿದ್ರೆ ಆದೀತು ಅಂತ ಮನಸ್ಸಿಗೆ ಅನ್ನಿಸುವುದು. ಹೆಚ್ಚು ದೂರ ಹೋಗುವುದಕ್ಕೇನಿಲ್ಲ, ಮತ್ತೆ ಇಲ್ಲಿ ಬೇಕಾದಷ್ಟು ಕಾಣುವುದಕ್ಕೆ ಉಂಟು. ಹಾಗೆಂದು ಹೋಗುವುದಿದ್ರೂ ಕೂಡ ಒಬ್ಳೆ ಒಬ್ಬಳೆ ಹೋಗುವ ಹಾಗಿಲ್ವೇ ಇಲ್ಲ. ಮತ್ತೆ ಸಖಿಯರಿದ್ದಾರೆ, ಅವರ ಜೊತೆಯೇ ಹೋಗಬೇಕಷ್ಟೇ. ಮಾತ್ರವಲ್ಲ, ತಂದೆ ತಾಯಿಗಳ ಒಪ್ಪಿಗೆಯೂ ಬೇಕು ಹೆಣ್ಣು ಮಕ್ಕಳಿಗೆ. ಹಾಗೆಲ್ಲ ಇಚ್ಛೆ ಬಂದಲ್ಲಿ ಇಚ್ಛಿಸಿದಾಗ ಹೋಗುವುದಕ್ಕಾಗುವುದಿಲ್ಲ, ಕೇಳುವುದಕ್ಕೆ ಜನ ಇದ್ದಾರಲ್ಲ. ಹಾಗಾಗಿ ಯಾರ ಜೊತೆಗೆ ಹೋಗುವುದು ಅಂತ ಆಲೋಚಿಸುವುದು. ನೆನಪಾಯಿತು, ಪ್ರೀತಿಯ ಗೆಳತಿಯಾದಂತಹ ದೇವಯಾನ. ಹೌದು, ಅವಳಲ್ಲಿ ಮಾತನಾಡಿದ್ರೆ ಇನ್ನೂ ಮಾತಾಡಬೇಕು, ಮತ್ತಷ್ಟು ಮಾತಾಡಬೇಕು ಅಂತ ಆಗುತ್ತದೆ. ಯಾಕೆ? ನಮ್ಮ ವರ್ಣ ಬೇರೆ ಬೇರೆ. ಹೌದು, ಅವಳು ಬ್ರಾಹ್ಮಣ ಕನ್ಯೆ, ನಾ ರಾಕ್ಷಸ ಕುವರಿ. ಆಡುವುದಕ್ಕೆ ಬೇಕಾದಷ್ಟು ವಿಷಯ ಉಂಟು. ಆಚರಣೆಗೆ ಅಲ್ಲದಿದ್ರು ಕೇಳುವುದಕ್ಕೇನು ಹೇಳುತ್ತಾಳೆ. ಹಾಗಾದ್ರೆ ಇನ್ಯಾಕೆ ತಡ? ದಾಸಿಯರಲ್ಲಿ ಹೇಳಿ ದೇವಯಾನಿಯನ್ನು ಬರುವುದಕ್ಕೆ ಹೇಳಿದವಳಿದ್ದೇನೆ, ನಿರೀಕ್ಷೆಯಲ್ಲೇ ಇರ್ತೇನೆ. ಗೆಳತಿ, ದೇವಯಾನ ಬರುವುದಕ್ಕೆ ಹೇಳಿದೆಯಂತೆ? ಹೌದು, ದಾಸಿಯಲ್ಲಿ ಹೇಳಿದಾಕ್ಷಣ ಬಂದೆಯಲ್ಲ. ನೀನು ಹೇಳುವಾಗ ಬರಲೇಬೇಕಲ್ಲ. ಸಂತೋಷ ಆಯಿತೆ. ಯಾಕೆ ಹೇಳು? ಯಾಕೋ? ಅಪರೂಪದ ಜೋಡಿ ನಾವು. ಯಾಕೆ? ಯಾಕೋ? ನೀ ಬ್ರಾಹ್ಮಣ ಕನ್ಯೆ, ಹೌದು, ನಾ ರಾಕ್ಷಸ ಕುವರಿ. ಸರಿ. ಪ್ರಪಂಚದಲ್ಲಿ ಎಲ್ಲಿಯಾದ್ರೂ ಹೀಗಿದ್ದ ಒಂದು ಗೆಳತನ ಉಂಟೋ ಹೇಳು? ಇಲ್ಲ. ಆದ್ರೂ ಬ್ರಾಹ್ಮಣರಿಗೂ ರಾಕ್ಷಸರಿಗೂ ಆಗುವುದಕ್ಕೆ ಹೋಗುವುದಕ್ಕೆ ಉಂಟ ಹೇಳು? ಉಳಿದವರೆಲ್ಲ ಬ್ರಹ್ಮ ರಾಕ್ಷಸ ಅಂತ ಹೇಳಿ ಅವರು. ಅಲ್ಲವೇ? ಹೌದು, ಜೊತೆಯೇ ಇಲ್ಲ. ಹಾಗಾಗಿ ಅಪರೂಪದ ಜೋಡಿಗಳು ನಾವು. ಏನು ಮಾಡುವ? ನನ್ನ ತಂದೆ ಹೋಗಿ ಹೋಗಿ ಇಲ್ಲಿಯೇ ಬಂದು ಕೂತಿದ್ದಾರಲ್ಲ ಗುರುಗಳಾಗಬೇಕು ಅಂತ. ಕೆಲವು ಸಲ ನನಗೆ ಆ ಗುರುಗಳನ್ನು ನೋಡುವಾಗ ಬೇಸರ ಆಗ್ತದೆ, ಹೋಗಿ ಹೋಗಿ ಇವರಿಗೆ ಪಾಠ ಮಾಡ್ತಾ ಇದ್ದಾರಲ್ಲ ಅಂತ. ಈಗ ನಿನಗಷ್ಟು ಬೇಸರ ಉಂಟಾ? ಅಲ್ಲ, ಬೇಸರ ಅಂತ ಹೇಳಿದ್ರೆ ಎಷ್ಟು ಕಲಿಸಿದ್ರು ಕಲಿಯುವುದಿಲ್ಲ ಅಲ್ಲ ಅಂತ ಬೇಸರ. ರಾಕ್ಷಸರು ಅಷ್ಟೇ ಅಲ್ವಾ, ದೇವತೆಗಳಲ್ಲೂ ಅಲ್ಲ. ಒಂದುಂಟಲ್ಲ, ಏನು? ಅವರ ಮಧ್ಯದಲ್ಲಿ ನೀನಿರುವಾಗ ನಿನ್ನನ್ನು ನೋಡಿ ಸಂತೋಷ ಆಗ್ತದೆ. ನಿನ್ನ ಹಾಗಿದ್ದವರೂ ಇದ್ದಾರಲ್ಲ, ಅಲ್ವೇ? ಹೌದು. ಹಾಗಾಗಿ ನನಗೂ ಸಂತೋಷ. ಗುರುಗಳು ಯಾವ ಕಾಲಕ್ಕೆ ನಾವು ಅವರಲ್ಲಿ ಬೇಡಿಕೊಂಡೆವು, ಅವರಿಲ್ಲಿ ಬಂದು ನೆಲೆಸಿದ ಮೇಲೆ ನೀನು ನನ್ನ ಗೆಳತಿಯಾದೆ. ಸರಿ. ಶರ್ಮಿಷ್ಠೆ ಅಂತ ಹೇಳುವುದಕ್ಕೆ ನೀನೊಬ್ಬ ಗೆಳತಿಯಾದೆ. ಏನು ಕರೆಸಿದ್ದು ಗೊತ್ತಾ? ಮಾತಾಡ್ಲಿಕ್ಕಲ್ವಾ? ಮಾತನಾಡುವುದಕ್ಕೂ ಹೌದು, ಆದರೆ ಮಾತನಾಡುವುದೆಲ್ಲ ಭರದಲ್ಲಿ ನಿನ್ನ ಕೆಲಸ ಎಲ್ಲ ಮುಗಿಸಿ ಬಂದೆಯೋ ಅಲ್ಲ ಅರ್ಧ ಉಳಿಸಿ ಬಂದೆಯೋ? ನನಗೆ ಕೆಲಸ ಮುಗೀಲಿಕ್ಕೆ ಅಂತಲೇ ಇಲ್ಲ.
ಮತ್ತೆ ಕೆಲವು ಸಲ ಕೆಲಸವೇ ಇಲ್ಲ ಮಾಡ್ಲಿಕ್ಕೆ. ಹಾಗಲ್ಲ, ಹಾ, ಅಪ್ಪನಿಗೆ ನೀನೇ ಬೇಯಿಸಿ ಆಗಬೇಕು. ಹೌದು, ದನ ಕರುಗಳಿಗೆ ಹುಲ್ಲಾಕುವುದುಂಟು, ಮಾಡಬೇಕು, ಕರೆಯುವುದುಂಟು, ಉಂಟು, ತೊಳಿಬೇಕು, ಒಗೆಯಬೇಕು, ಒರೆಸಬೇಕು. ಅದು ಆಶ್ರಮದಲ್ಲಿ ನಿತ್ಯದ ನಾನೇ ಕೆಲಸ. ಮಾಡಬೇಕಾದ ಕೆಲಸಗಳು ಅಲ್ವೇ? ಹೌದು. ಹಾಗೆ ಅದನ್ನೆಲ್ಲ ನಾ ಕರೆದಾಕ್ಷಣ ಮುಗಿಸಿ ಬಂದೆ ಅಲ್ಲ ಉಳಿಸಿ ಬಂದಿಯೋ ಅಂತ. ನೀನು ಕರೆದಾಗ್ಲೇ ನನಗೆ ಗೊತ್ತಿತ್ತು ಏನು? ಇದು ಕಾರ್ಯಕ್ರಮ ಹೊತ್ತಿಗೆ ಸರಿ ಮುಗಿಲಿಕ್ಕಿಲ್ಲ ಅಂತ. ಹಾಗಾಗಿ ಮನೆಯಲ್ಲಿ ಮಾಡಬೇಕಾದ್ದೆಲ್ಲ ಮಾಡಿಯೇ ಬಂದವಳಿದ್ದೇನೆ. ಆಗಲ್ಲ, ಇಷ್ಟು ತಿಳಿದುಕೊಂಡೇ ಅಲ್ಲ, ಹಾ. ಮುಗಿಸಿ ಬಂದೆ ಅಲ್ಲ. ಮತ್ತೆ ಅಲ್ಲಿ ಹೋದ ಮೇಲೆ ಅವಸರವಾಗಿ ಅಪ್ಪ ನೆನಪಿಸ್ತಾ ಇದ್ದಾರೆ ಹೋಗಬೇಕು ಅಂತ. ಹೋದಲ್ಲಿ ಅರ್ಧದಿಂದ ಹೋಗದಿದ್ರೆ ಆಯ್ತು. ಒಂದು ನಿರ್ಣಯಕ್ಕೆ ಬಂದಿದ್ದೇನೆ ನಾನು. ಏನು? ನಮ್ಮದ್ದು ಅಂತ ಆದ ಮೇಲೆ ಅದು ಹೊತ್ತಿಗೆ ಸರಿ ಮುಗಿಲಿಕ್ಕಿಲ್ಲ, ಮುಗಿಬಾರದು ಅಂತ. ಮುಗಿಬಾರದು, ಹೌದು. ಅರ್ಧದಲ್ಲಿ ಹೋಗುವುದಕ್ಕೂ ಇಲ್ಲ. ಹೌದು, ಸರಿ, ಏನು ಗೊತ್ತಾ ಕರೆಸಿದ್ದು? ಮಾತಾಡ್ಲಿಕ್ಕೆ. ಅಲ್ವೇ, ಅರಮನೆಯಲ್ಲಿ ಇದ್ದು ಬೇಸರ ಆಗುತ್ತಾ ಉಂಟೆ. ಏನು ನಿನಗಾದ್ರೆ 1000 ಕೆಲಸ ಉಂಟು, ನನಗೆ ಏನೂ ಕೆಲಸ ಇಲ್ಲ. ಕೆಲಸ ಸ್ವಲ್ಪ ಕಲಿಬೇಕು. ಕಲಿಬೇಕು, ಒಳ್ಳೆ ಕತೆ ನಿನ್ನದು. ನಾ ಕಲಿತೇನೆ ಹೇಳಿದ್ರೆ ಮಾಡುವುದಕ್ಕೆ ಬಿಡುವವರು ಬೇಕಲ್ಲ. ಹೌದು, ಮತ್ತೆ ದಾಸಿಯರಿದ್ದಾರೆ ನನಗೆ. ಅರಸನ ಮಗಳು. ಮತ್ತೆ ಹೌದು ಹೌದು ನಾ ಮಾಡುವುದಕ್ಕಿಲ್ಲ, ಅಮ್ಮ ನೀ ಮಾಡುವುದಕ್ಕಿಲ್ಲ. ಹೌದು. ಅಪ್ಪನು ಅಮ್ಮನ ಹೇಳುದಾಗೆ ಮಗಳು. ನಿನ್ನ ಅಮ್ಮನಲ್ಲಿ ಹೇಳಿದ್ರೆ ಬೇರೆ ಅರಮನೆಗೆ ಕಳುಹಿಸಿ ಯಾರು ಬೇಗ, ಹೀಗೆ? ಬೇರೆ ಅರಮನೆಗೆ. ಅಲ್ಲಿ ಅರಮನೆಗೆ ಅಂತಲೇ ನೀ ಹೇಳಿದ ಮೇಲೆ ಅಲ್ಲಿ ದಾಸಿ ಇರುವುದಿಲ್ವ? ಅಲ್ಲ, ಇರ್ತಾರೆ. ಮತ್ತೆ ನಾನು ಕೆಲಸ ಮಾಡುವುದಕ್ಕೂ ಆಗಲ್ಲ, ಅಲ್ಲಿ ಮಾತಾಡ್ಲಿಕ್ಕೆ ಬೇರೆ ಜನ ಇರಬಹುದು ಅಂತ. ಮಾತನಾಡುವುದಕ್ಕಲ್ವೇ. ಹ್ಮ್, ಈಗ ಏನು ಗೊತ್ತೋ, ಏನು? ಮಾತಾಡಿದ್ರು ಬೇಸರ ಹೋಗುವುದಿಲ್ಲ. ಹಾ ಹಾ ಹಾ, ಸ್ವಲ್ಪ ತಿರುಗಾಟಕ್ಕೆ ಹೋಗಬೇಕು ಅಂತ ಮನಸ್ಸಾಗಿದೆ. ಹೌದಾ? ಹ್ಮ್, ಓ, ನಿನ್ನದಿನ್ನು ತಿರುಗಾಟ ಉಂಟಾ? ಹೌದು. ಅಲ್ಲ, ಅದು ಒಬ್ಬಳೇ ಅಲ್ಲ ತಿರುಗಾಟ, ಮತ್ತೆ ಜೊತೆಯಾಗಿ ಬರಬೇಕು. ಯಾರು? ನೀನೇ. ಮತ್ತೆ ಯಾರು? ನಿನ್ನನ್ನು ಕರೆಸಿದ್ದ ಅದಕ್ಕೆ. ಮಾತನಾಡುವುದು ಇಲ್ಲ, ಇಲ್ಲ ಇಲ್ಲ, ನಾನು ಒಂದು ತಿರುಗಾಟಕ್ಕೆ ಹೋಗುವ ಅಂತ ಇದ್ದೆ. ಅವರು ನನ್ನನ್ನು ತೆಕ್ಕೊಳ್ಳಿಲ್ಲ. ಹಾಗಾಗಿ ಇನ್ನೀಗ ಯಾವುದಕ್ಕೂ ನಾನು ಹೋಗೋದಿಲ್ಲ ಅಂತ ನಿರ್ಣಯ ಮಾಡಿದ್ದೇನೆ. ಅವರು ಹೋಗಲಿಲ್ಲ ಅನ್ನುವುದಕ್ಕೆ ನನ್ನ ಜೊತೆಗೆ ಬರಬಾರದು ಅಂತ ನಿರ್ಣಯವೇ ಉಂಟ ನಿನ್ನಲ್ಲಿ? ನಿರ್ಣಯ ಅಂತಲ್ಲ, ಮತ್ತೆ ಈಗ ಅಲ್ಲ, ಎಲ್ಲಿಗೆ ಹೋಗುದು? ಎಲ್ಲಿಗೆ ತಿರುಗಾಟಕ್ಕೆ? ಎಲ್ಲಿಗೆ? ವನವನ್ನೆಲ್ಲ ಸುತ್ತಬೇಕು ಮಾತ್ರವಲ್ಲ, ಜಲ ಕೇಳಿ ಆಡಬೇಕು ಅಂತ ಉಂಟು. ಹೇಗೆ ಬರ್ತೀಯೋ ನನ್ನ ಜೊತೆಗೆ? ನಿನ್ನದ್ದು ಒಳ್ಳೆ ಕತೆ. ಏನೇ? ವನವನ್ನೆಲ್ಲ ಸುತ್ತಬೇಕು, ನದಿಗಿಳಿದು ಜಲ ಕೇಳಿ ಮಾಡಬೇಕು. ನಾವು ನಿತ್ಯವೂ ಮಾಡುವುದು ಅದನ್ನೇ ಅಲ್ವಾ? ಅದು ನೀನಲ್ವಾ? ಹೌದು, ನಾವು ಇರುವುದೇ ಕಾಡಿನ ಮಧ್ಯದಲ್ಲಿ. ಹೌದು. ನಾವು ಸ್ನಾನ ಮಾಡುವುದೇ ಹರಿಯುವ ನದಿಯಲ್ಲಿ. ಇದು ಹೇಗೆ? ಯಾರೋ ಒಬ್ಬ ಬಡವನಿಗೆ, ಹ, ಏನೂ ಇಲ್ಲದವನಿಗೆ ಹೊಟ್ಟೆ ನೋವಾಯ್ತಂತೆ. ಹ, ಆಗೊಬ್ಬ ಶ್ರೀಮಂತ ದಿನಕ್ಕೆ 3 ಸಲ ಊಟ ಮಾಡುವವ ಹೇಳಿದಂತೆ, ಹ, ಅದು ದಿನಕ್ಕೊಂದ್ಸಲ ಉಪವಾಸ ಮಾಡಬೇಕು. ಹಾಗೆ ಉಪವಾಸ ದಿನಕ್ಕೆಲ್ಲ ವಾರಕ್ಕೊಂದ್ಸಲ ಏನಾದ್ರು ಉಪವಾಸ ಮಾಡಬೇಕು, ಹ, ಆಗ ಹೊಟ್ಟೆ ನೋವು ಹೋಗ್ತದೆ ಅಂತ. ಹ. ಆಗ ಬಡವ ಹೇಳಿದಂತೆ, ಅದು ಸ್ವಾಮಿ, ನಿಮ್ಮ ಹಾಗಿದ್ದ ಶ್ರೀಮಂತರಿಗೆ ನನಗೆ ಹೊಟ್ಟೆ ನೋವು ಆದ್ದೇ ಹೊಟ್ಟೆಗೆ ಏನು ತಿನ್ನದೆ ಅಂತ. ಹಾಗೆ ನಿಮಗೆಲ್ಲ ವನಕ್ಕೆ ಹೋಗುದು ಅಂತ ಹೇಳಿದ್ರೆ ಹೊಸತು ತಿರುಗಾಟ. ಹೌದು, ನಾವು ನಿಮಗೆ- ಇರುವುದೇ ಅಲ್ಲಿ. ಅದೇ ನಿನಗೆ ಇರುವುದಲ್ಲಿ, ಆದ್ರೆ ನನಗೆ ಬೇಕು ಅಂತ ಮನಸ್ಸಾಗಿದೆ. ಈಗ ಬರ್ತೀಯೋ ಇಲ್ಲವೋ? ಅಲ್ಲ, ಬರುವುದಿಲ್ಲ ಅಂತ ಹೇಳಿದ್ರೆ ನೀನು ಕೇಳ್ಬೇಕಲ್ಲ. ಅದೇ ಒಂದುಂಟು, ಏನು? ನಿತ್ಯವೂ ನೋಡುವ ನೋಟವೇ ಆದರೂ ಹ, ನಮ್ಮ ಗೆಳತಿಯರ ಜೊತೆಗೆ, ನಮ್ಮ ಆತ್ಮೀಯರ ಜೊತೆಗೆ ಹೋಗಿ ನೋಡುವಾಗ ಹ. ಬೇರೆಯಾಗಿ ಕಾಣುವುದುಂಟು. ಅಲ್ವೇ? ಹೌದು. ಹಾಗಾಗಿ ಹ. ನೇರವಾಗಿ ಹೊರಡೋಣ. ಬರ್ತೀಯಾ? ಸಿದ್ಧತೆ ಎಲ್ಲ ಆಗಿದೆ ತಾನೇ? ಆಗಿದೆ. ಬೇಕಾದ ವಸನಗಳನ್ನೆಲ್ಲ ಇಟ್ಟುಕೊಂಡಿದ್ದೇವೆ. ಎಲ್ಲಿಗೆ ಹೋಗುವುದು, ಹೇಗೆ ಹೋಗುವುದು ಅನ್ನೋ ನಿರ್ಣಯವನ್ನು ನೀನೇ ಮಾಡಿದ್ದಿ ತಾನೆ? ಮಾಡಿದ್ದೇನೆ. ಹಾಗಾದ್ರೆ ತಡ ಯಾಕೆ? ಸರಿ, ಹೊರಡೋಣ. ಕುಸುಮನೇತ್ರಿಯರೆಲ್ಲರೂ ಮೇಲಕ್ಕೆ ಎತ್ತು ವಸನಗಳ ಒಟ್ಟರು ಎಲ್ಲರೂ
ಬಾಚಿ ಕುಶಲದಿ ತಿಲಕವ ತಿದ್ದಿ ಬೈದಲಿ ಬಾಚಿ ಹೊಸ ಯೌವನಾಗಿಯರು ನಿಲ್ದರೆ ಬೀಳ್ದಳು ಜನ ಆತ್ಮ ಭವೆಯಾಗಳು ಹೊಸ ಯೌವನಾಗಿಯರು ನಿಂದರೆ ಬೀಳ್ದಳು ಜನಾತ್ಮ ಭವೆಯಾಗಳು ಕುಸುಮ ನೀತಿಯರೆಲ್ಲರೂ ಮೇಲಕ್ಕೆ ಎದ್ದು ವಚನಗಳಳವಟ್ಟರು ದೇವಯಾನ, ಶರ್ಮಿಷ್ಠೆ, ತಾಯಿಯಿಂದ ಒಪ್ಪಿಗೆಯನ್ನ ಪಡೆದು ಹೌದು, ಅರಮನೆಯನ್ನ ಬಿಟ್ಟು ಬಿಟ್ಟು ವನದ ಕಡೆಗೆ ಬಂದವರಿದ್ದೇವೆ. ಬಂದಿದ್ದೇವೆ. ನೋಡಬಾರದೆ ವನದ ಸೊಬಗು ಹೇಳು. ಹ್ಮ್, ಎತ್ತರಕ್ಕೆ ಬೆಳೆದಂತಹ ದಟ್ಟ ದಟ್ಟ ಮರಗಳು, ಹೌದು. ಸೂರ್ಯ ರಶ್ಮಿಯೇ ನೆಲಕ್ಕೆ ಬೀಳುವುದಿಲ್ಲ. ಇಲ್ಲ ಕತ್ತಲು ಕಾಣ್ತದೆ. ಕಾನನ ಹ್ಮ್ ಮಾತ್ರವಲ್ಲ, ಹ್ಮ್ ದೊಡ್ಡ ದೊಡ್ಡ ಮರಗಳನ್ನು ಸುತ್ತಿಕೊಂಡು ಬಳಸಿಕೊಂಡಂತಹ ಬಳ್ಳಿಗಳು. ಹ್ಮ್ ಏನ್ ಅನ್ನಿಸ್ತಾ ಉಂಟೆ ನಿನಗೆ ಅದನ್ನು ನೋಡಿದಾಗ? ಬಳ್ಳಿ ಬೇಕು ಅಂತಾದ್ರೆ ಯಾರಾದ್ರೂ ಬುಡದಿಂದ ಕತ್ತರಿಸಿ ಯಾರು ಅಂತ ಅನ್ನಿಸ್ತದೆ. ಏನೋ ನಿನ್ನ ಕತೆ ಹೇಳಿದ ಹಾಗುಂಟು. ಅಲ್ಲ, ಹ್ಮ್ ಆ ಬಳ್ಳಿಯನ್ನು ನೋಡುವಾಗ ನನಗೆ ಬೇಸರ ಆಗುವುದು ಅಂತ, ನಾಳೆ ಯಾರಾದ್ರೂ ಕತ್ತರಿಸ್ತಾರಲ್ಲ ಇದನ್ನು ಅಂತ. ಮರವನ್ನು ಆಶ್ರಯಿಸುವಾಗ ಮರದ ನೆನಪಾಗುತ್ತದೋ ಹೇಳಿ. ಹಾಗೆಂತಲ್ಲ, ಹಾಗೆಂತ ಮತ್ತೊಂದು ಕೇಳಿದ್ದೇನೆ ನಾನು, ನನ್ನ ಅಪ್ಪ ಹೇಳ್ತಾ ಇದ್ರು. ಹೇಗೆ? ಬಳ್ಳಿ, ಸ್ತ್ರೀ, ಹಾಗೆ ಒಬ್ಬ ಪಂಡಿತ, ಇದು ಮೂರು ಆಶ್ರಯ ಇಲ್ಲದೆ ಶೋಭಿಸುವುದಿಲ್ಲ ಅಂತ. ಅಲ್ಲವೇ? ಹೌದು. ಅರಳಿ ನಿಂತ ಹೂಗಳು, ಹೌದು, ಬಗೆ ಬಗೆಯ ಪುಷ್ಪಗಳು, ಹಾ, ಮಾತ್ರವಲ್ಲ ಹ್ಮ್, ದುಂಬಿಗಳ ಜೇಂಕಾರ ಕೇಳಿಸ್ತಾ ಉಂಟ. ಹೌದು. ಮಕರವಂದವನ್ನು ಹೀರುವುದಕ್ಕೆ ಬರುವ ದುಂಬಿಗಳ ಜೇಂಕಾರ, ಹ್ಮ್, ಅದು ದೂರದಲ್ಲಿ ನೋಡಂತೆ ಏನು? ಚಿಗರೆಯ ಗುಂಪು. ಹೌದು. ಏನು ಮಾಡುತ್ತಾ ಉಂಟು? ಹಾ, ಸಣ್ಣ ಸಣ್ಣ ಚಿಗುರಿನಿಂತಹ ಎಲೆಗಳನ್ನ ತಿನ್ನುವುದಕ್ಕಾಗಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಾ ಉಂಟೆ. ಹೌದು. ಮಾತ್ರವಲ್ಲ, ನೋಡಂತೆ ದೂರದಲ್ಲಿ ಸರೋವರ ಕಾಣಿಸ್ತಾ ಉಂಟು. ಕಾಣಿಸ್ತದೆ. ಸರೋವರದಲ್ಲಿ ಬೇರೆ ಏನುಂಟೆ? ಸರೋವರದಲ್ಲಿ ನೀರುಂಟು. ಬೇರೆ ಅರಳಿ ನಿಂತ ಕಮಲಗಳು, ಹೌದು. ಮಕರಂದವನ್ನು ಹೀರುವುದಕ್ಕೆ ಬರುವಂತಹ ದುಂಬಿಗಳು. ಹೌದು. ಮಾತ್ರವಲ್ಲ, ನೋಡಂತೆ ಹಂಸ ಪಕ್ಷಿಯೂ ಉಂಟು. ಹೇಗೆ? ಉಂಟು, ಹಂಸವು ಉಂಟು. ಜೊತೆಯಾಗಿ ಉಂಟಲ್ಲ. ಹೌದು. ಗಂಡು ಹೆಣ್ಣು ಆಗಿರಬಹುದೇನು? ಅಲ್ವೇ? ಗೊತ್ತಿಲ್ಲ. ಅಲ್ಲ, ಗೊತ್ತಿಲ್ಲ. ಕೊಕ್ಕನ್ನು ಒಂದಕ್ಕೊಂದು ತಾಗಿಸಿ ನಿಂತು ಅತ್ತಿಂದಿತ್ತ ಓಲಾಡುವಾಗ, ಹರಿದಾಡುವಾಗ ಮುತ್ತನ್ನೇ ಕೊಡ್ತಾ ಉಂಟು ಅಂತ ಅನ್ನಿಸ್ತಾ ಉಂಟೆ. ಆಗಿರಬಹುದು ಅಲ್ವಾ? ಇರ್ಲಿ, ವನದ ಸೊಬಗೆಲ್ಲ ಆಯಿತು. ಆದ್ರೆ ನೀನ್ ಯಾಕೋ ಬೇಸರದಲ್ಲಿ ಇದ್ದಿ ದೇವಯಾನ? ಯಾವುದಕ್ಕೂ ಮನಸ್ಸೇ ಇಲ್ಲದವಳ ಹಾಗೆ. ನನ್ನ ಒತ್ತಾಯಕ್ಕೆ ಬಂದಿಯೋ ಹೇಗೆ? ಹಾಗೆಂತಲ್ಲ, ಬೇಸರವನ್ನು ಕಳೆಯುವುದಕ್ಕೆ ಬಂದವರಲ್ವಾ? ಅಲ್ಲ, ಯಾವುದೋ ಕಳೆದು ಹೋದ ಘಟನೆ ನೆನಪಾಗುತ್ತದೆ ಬಿಟ್ರೆ ಈ ಪರಿಸರಕ್ಕೆ ಬಂದಂತಹ ಒಂದು ಸಂತೋಷವೇ ನನಗಾಗುತ್ತಾ ಇಲ್ಲ ಅಷ್ಟೇ. ಒಂದು ನಿತ್ಯವೂ ಕಾಣುವಂತಹ ಪರಿಸರ ಮಾತ್ರವಲ್ಲ, ಮನಸ್ಸಿನಲ್ಲಿ ಚಿಂತೆ ಉಂಟು ಅಂತ ಆದ್ರೆ ಅನುಭವಿಸುವುದಕ್ಕೇನುಂಟು ಹೇಳು? ಆದರೂ ಈಗ ನನ್ನ ಜೊತೆಯಾಗಿರುವಾಗ ಆ ಮನಸ್ಸಿನ ಬೇಸರವನ್ನೆಲ್ಲ ಬಿಟ್ಟು ಜೊತೆಯಾಗಿ ಇರೋಣ ಆಗದೆ? ಇದು ಸರೋವರ ಕಾಣುತ್ತಾ ಉಂಟಲ್ಲ, ಸರಿ. ಇನ್ನು ಜಲಕ್ಕೆ ಇಳಿ ಆಡಬೇಕು ಅಂತ ಮನಸ್ಸಾಗಿದೆ. ಆಗ್ಲಿ, ಎಂತದಾಗಲಿ, ನಾವು ಹೊರಡುವ ಕಾಲದಲ್ಲೇ ನಿರ್ಣಯ ಮಾಡಿ ಬಂದವರು ಅಲ್ಲವೇ? ವನವಿಹಾರ ಮಾಡಬೇಕು, ಜಲಕ್ಕೆ ಇಳಿ ಆಡಬೇಕು. ಹೌದು.
ತಂದ ಸೀರೆಯನ್ನೆಲ್ಲ ಇಟ್ಟು ಸರಿ, ದಡದಲ್ಲಿ ಇಟ್ಟು ಇಟ್ಟು ಇದು ಕೈಯನ್ನು ಹಿಡಿದುಕೊಂಡು ಆ, ಜೊತೆಯಾಗಿ ನೀರಿಗೆ ಇಳಿಯೋಣ. ಆಗದೆ ಆದೀತು. ನೀರಿನಲ್ಲಿ ಆಟವಾಡಬೇಕು ಅಂತ ಮನಸ್ಸಾಗುತ್ತಾ ಉಂಟು. ಸಖಿಯರೆಲ್ಲ ಒಬ್ಬರಿಂದ ಮೇಲೆ ಇನ್ನೊಬ್ಬರಿಗೆ ನೀರನ್ನು ಎರಚುತ್ತಾ ಇದ್ದಾರೆ. ಯಾಕಂದ್ರೆ ಅರಮನೆಯಲ್ಲೇ ಬೆಳೆದಂತಹ ನಿಮಗೆ ಇದೊಂದು ಅವಕಾಶ ಅಲ್ವೇ? ಹೌದು. ಆಟವಾಡ್ತಾ ಇದ್ದೇವೆ. ಹ್ಮ್ ಮಾತ್ರವಲ್ಲ, ಒಬ್ಬರ ಕಾಲನ್ನು ಇನ್ನೊಬ್ಬರು ಎಳೆದೊಯ್ಯುತ್ತಾ ಹ್ಮ್ ಅದು ಒಂದು ಜಲಕೇಳಿಯನ್ನು ಆಡ್ತಾ ಇದ್ದೇವೆ. ಹೌದು. ಆಟ ಎಲ್ಲ ಆಯಿತು. ಹ್ಮ್ ನಾನಂತೂ ನೀರಿನಿಂದ ಮೇಲೆದ್ದು ಹ್ಮ್ ಸಾಕು, ಆಟ ಆಡಿದ್ದು ಸಾಕು. ಯಾಕೋ ನನಗೆ ನಿನ್ನನ್ನು ನೋಡುವಾಗ ನಿನಗೆ ಮನಸ್ಸಿಲ್ಲ ಅಂತಲೇ ಅನ್ನಿಸ್ತಾ ಉಂಟು. ಅಲ್ಲ, ನನಗೆ ಯಾಕೋ ನೀರಿಗೆ ಇಳಿದವಳಿಗೆ ನೀರಿನಿಂದ ಮೇಲಕ್ಕೆ ಬರುವುದೇ ಬೇಡ, ಯಾವುದನ್ನೋ ಧ್ಯಾನಿಸ್ತಾ ಇದ್ದೇನೆ. ಹೌದು, ಆದ್ರೆ ನಮ್ಮದೆಲ್ಲ ಆಟ ಆಯಿತು. ಹ್ಮ್ ತಂದ ಸೀರೆಯನ್ನು ಉಟ್ಟು ಹ್ಮ್ ತಲೆಯನ್ನ ಒಣಗಿಸಿ ಸರಿ, ಬೈತಲೆಯನ್ನ ಹಾಕಿ ಹಾಕಿ ತಲೆಯನ್ನ ಬಾಚಿ ಬಾಚಿ ಹಣೆಗೆ ತಿಲಕವನ್ನು ಇಟ್ಟಾಯಿತು. ಹ್ಮ್ ನೀರಿನಿಂದ ಎದ್ದು ನಾ ಸಿದ್ಧಳಾಗಿದ್ದೇನೆ. ಹಾ ಆದ್ರೆ ನಾನ್ ನಿನ್ನನ್ನು ನೋಡುವುದೇ. ಹಾ ಜಲಕೇಳಿ ಬೇಡ ಅಂತ ಆಡಿದವಳು ಹ್ಮ್ ಅರಮನೆಯಿಂದ ಹೊರಡುವ ಕಾಲಕ್ಕೆ ಆಡಿದ್ದಿ ತಡವಾಗುತ್ತದೆ, ಬೇಗ ಬರಬೇಕು ಎನ್ನುವ ಹಾಗೆ. ಅಂದ್ರೆ ಕೆಲಸ ಮಾಡುವುದಕ್ಕೆ ತೊಡಗಿದ್ರೆ ಅದು ಮುಗಿಯುವುದಕ್ಕಿಲ್ಲ ಅಂತ ಅಲ್ಲವೇ? ಹೇಳಿದ್ದೆ ನಾನು. ಅಷ್ಟೆಲ್ಲ ಹೇಳಿದವಳು ಇನ್ನೂ ನೀರಿನಿಂದ ಮೇಲೆದ್ದು ಬರುವ ಹಾಗೆ ಕಾಣುತ್ತಾ ಇಲ್ಲ. ಇದು ನಾನು ಸೀರೆ ಉಟ್ಟು ಸಿದ್ಧಳಾಗಿ ಆಗಿದ್ದೇನೆ. ತಡ ಮಾಡುವುದು ಬೇಡ, ಅರಮನೆಗೆ ಬೇಗ ಹೋಗಬೇಕಲ್ಲ. ಅಲ್ಲಲ್ಲ, ಹೌದೌದು. ನಾನು ಮೇಲಕ್ಕೆ ಎದ್ದು ಸಿದ್ಧಳಾಗಬೇಕು ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದು ಮಾತ್ರ. ನಾನು ಇನ್ನೂ ಸರೋವರದ ಒಳಗೆ ಇದ್ದೇನಲ್ಲ. ಹೌದು, ಬೇಗ ಬಾ ನೀನು. ಹೌದೌದೌದೌದು, ಬೇಗ ಬಾ. ತಡಾಯ್ತು. ಹೌದು. ಆ ಮೇಲಕ್ಕೆ ಇದ್ದಿದ್ದೇನೆ. ನಮಗೆ ಮೊದಲೇ ಸಿದ್ಧ ಮಾಡಿಟ್ಟಂತಹ ಸೀರೆಯನ್ನು ನೋಡಿಕೊಳ್ಳುವುದಕ್ಕೆ ದಾಸಿಯರೆಲ್ಲೂ ನಾವು ಹೇಳಿದ್ದೇವೆ. ಹೌದು. ಏನೇ ಇದು? ಏನೆಲ್ಲ ಶರ್ಮಿಷ್ಠೆ ದಡದೊಳಗಾನು ಇರಿಸಿದರೆಂಬ ವಸನವ ಏನೆಲ್ಲ ಶರ್ಮಿಷ್ಠೆ ದಡದೊಳಗಾನು ಇರಿಸಿದರೆಂಬ ವಸನವ ಏನು ಕಾರಣದಿಂದಲೊಟ್ಟಿಗೆ ಜ್ಞಾನ ಶೂನ್ಯ ಏನೆಲ್ಲ ಶರ್ಮಿಷ್ಠೆ ಆಹಾ ಆಹಾ ಆಹಾ, ನನಗಿಂತ ಮೊದಲಾಗಿ ಮೇಲಕ್ಕೆ ಎದ್ದು ಬಂದು ಅಷ್ಟು ಬೇಗನೆ ಸೀರೆ ಉಟ್ಟದ್ದು ಯಾಕೆ ಅಂತ ಈಗ ಗೊತ್ತಾಯ್ತು ನನಗೆ. ಅಯ್ಯೋ, ಬೇಗ ಅರಮನೆ ಕಡೆಗೆ ಹೋಗಬೇಕು, ಅದಕ್ಕೆ ಬೇಗ. ನಿನ್ನ ನಾಟಕ ಎಲ್ಲ ನನ್ನ ಮುಂದೆ ಬೇಡ. ನಾಟಕವೋ? ನಾನು ಯಾವುದೋ ಒಂದು ಗಮನದಲ್ಲಿ ಕಳೆದು ಹೋದ ಯಾವುದೋ ಘಟನೆಯನ್ನೇ ಮನಸ್ಸಿನಲ್ಲಿ ಆಲೋಚಿಸ್ತಾ ಚಿಂತಿಸ್ತಾ ಇದ್ದ ಕಾರಣಕ್ಕಾಗಿ ಪಕ್ಕನ ನಿನ್ನ ಮೇಲೆ ನನಗೆ ಗಮನ ಹೋಗಲಿಲ್ಲ. ಅಲ್ಲ, ನೀ ಸ್ವರ ಏರಿಸುವುದು ಯಾಕೆ? ಅಬ್ಬಾ, ನಿನ್ನ ಇಷ್ಟು ಹೊತ್ತು ಕುತಂತ್ರವೇ. ಮೌನವಾಗಿದ್ದೆ, ಮಾತಾಡಿದ್ರು ಮಾತಾಡ್ಬೇಕಲ್ಲ ಅಂತ ಕಷ್ಟದಿಂದ ಮಾತನಾಡ್ತಾ ಇದ್ದವಳು ಪಕ್ಕನೆ ಸ್ವರ. ನೀನು ಬೇಕು ಅಂತ ಕೇಳಿದ್ರೆ ನಾನು ಖಂಡಿತ ಕೊಡುವುದಕ್ಕಿಲ್ಲ ಅಂತ ನಿನಗೆ ಗೊತ್ತಿತ್ತು. ಆ ಕಾರಣಕ್ಕೆ ಬೇಕಾಗಿಯಲ್ಲೋ ಈ ರೀತಿಯಾಗಿ ಮೋಸ ಮಾಡಿದನ್ನುಟ್ಟುಕೊಂಡದ್ದು ನೀನು. ಎಂತದ್ದನ್ನೇ? ಎಂತದೇನು? ಒಮ್ಮೆ ನಿನ್ನನ್ನು ನೋಡಿಕ ನೀನು. ಏನಾಗಿದೆ? ಏನಾಗಿದೆ? ಯಾವ ಸೀರೆ ಉಟ್ಟದ್ದು ನೀನು? ನನ್ನ ಸೀರೆಯನ್ನೇ ಉಟ್ಟಿದ್ದೇನೆ. ಎಂತದ್ದು ನನ್ನ ಸೀರೆ? ಮತ್ತೆ ನಾನು ನಿನ್ನ ಸೀರೆಗೆ ಮುಟ್ಟಬಾರದು ಅಂತ ಸ್ವಲ್ಪ ದೂರದಲ್ಲಿ ನನ್ನ ಸೀರೆಯನ್ನು ಇಟ್ಟು ಸರೋವರಕ್ಕೆ ಇಳಿದವಳು. ನಾನೀಗ ಮೇಲಕ್ಕೆ ಒಂದು ಪಕ್ಕನೆ ಬದಲಾಯಿಸಿ ನನ್ನ ಸೀರೆಯನ್ನು ಉಡಬೇಕು ಅಂತ ಆಲೋಚನೆ ಮಾಡಿದ್ರೆ ನನ್ನ ಸೀರೆ ಇರಬೇಕಾದಂತಹ ಸ್ಥಳದಲ್ಲಿ ನಿನ್ನ ಸೀರೆ ಉಂಟು. ನನ್ನ ಸೀರೆಯನ್ನು ನೀನು ಉಟ್ಟಿದ್ದಿ ಅಂತ ಆದ್ರೆ ನಿನ್ನನ್ನು ಜ್ಞಾನಶೂನ್ಯ ಅಂತ ಹೇಳದೆ ಮತ್ತೇನು ಹೇಳಬೇಕೆ? ಯಾಕೆ ನನ್ನ ಸೀರೆ ಉಟ್ಟದ್ದು ನೀನು? ಇದು ನಿನ್ನ ಸೀರೆ. ಅಷ್ಟು ಕಾಣುವುದಿಲ್ವ ನನಗೆ? ಯಾಕೆ ಇಷ್ಟು ಹರಟ? ಅರಿಯದಿದಲ ಎಲ್ಲದೆಲ್ಲೂ ತಾಯ ಬರದೊಳ್ಳುಟ್ಟಿಗೆ ನ್ಯೂನಯೇನೆಲೆ ಅರಿಯದಿದಲ ಎಲ್ಲದೆಲ್ಲೂ ತ ಬರದೊಳ್ಳುಟ್ಟಿಗೆ
ಹೇಗೆ ಅಂತ ನಾನು ಆಕಾಶ ಕಳಚಿ ಬಿದ್ರೆ ಆಗುತ್ತಿತ್ತೆ, ನೀನು ಹುಟ್ಟದ್ದು ನನ್ನ ಸೀರೆ ಏನಲ್ವ? ಈಗ ಇದು ನಿನ್ನ ಸೀರೆ ಅಲ್ವಾ? ನಿನ್ನ ಸೀರೆ ಯಾವುದು ನನ್ನ ಸೀರೆ ಯಾವುದು ಅಂತ ಗೊತ್ತಾಗುದಿಲ್ಲ ನಿನಗೆ? ಪಕ್ಕನೆ ಗೊತ್ತಾಗದೇ ಹೋಯಿತು ದೇವಯಾನ. ಯಾಕೆ ಹೇಳು? ಯಾಕೆ? ಬೇಕಾದಷ್ಟು ಸೀರೆ ಉಂಟು, ಹೌದೌದು. ಹಾಗಾಗಿ ಇದು ನನ್ನದೇ ಅಂತ ಗೊತ್ತಾಗ್ಲಿಲ್ಲ. ಮಾತ್ರವಲ್ಲ, ದಡದ ಬದಿಯಲ್ಲಿ ಜೊತೆ ಜೊತೆಯಾಗಿ ಇರಿಸಿದ್ದೇವೆ. ನಾನು ಸ್ವಲ್ಪ ದೂರ ಇಟ್ಟಿದ್ದೆ ಅಷ್ಟೇ, ಆದ್ರೂ ಹತ್ತಿರವೇ ಇಟ್ಟಿದ್ದೇವೆ ತಾನೆ. ಪಕ್ಕನೆ ನೀರಿನಿಂದ ಮೇಲೆದ್ದು ಅವಸರದಲ್ಲಿ ಸೀರೆಯನ್ನು ಉಟ್ಟೆ. ನಿನ್ನದು ಅಂತ ತಿಳಿಯದೆ ಮಾಡಿದೆ ಉಟ್ಟೆ. ಹೌದು ದೇವಯಾನ, ಏನು ಅರಿತು ಮಾಡಿದ್ರೆ ಅಪರಾಧ, ಅರಿಯದೆ ಮಾಡಿದ್ದಕ್ಕೆ ಹೆಸರು ಪ್ರಮಾದ ಅಂತ ಅಲ್ವೇ? ಅರಿಯದೆ ಉಟ್ಟ ಸೀರೆ ಇದು. ನಾನು ಬೇಕು ಅಂತ ಉಟ್ಟದಲ್ಲ, ಬೇಕು ಅಂತ ನಿನ್ನ ಸೀರೆ ಯಾಕೆ ಉಡಬೇಕು? ನನಗೇನು ಕಡಿಮೆ ಹೇಳು? ಅದನ್ನೇ ನಾನು ಕೇಳುದು. ನಿನ್ನಲ್ಲಿ ಅಷ್ಟು ಇರುವಾಗಲೇ ಅದು ಕೆಲವರಿಗೆ ಅಭ್ಯಾಸ ಉಂಟು. ಹೇಗೆ? ಅವರ ಮನೆಯ ಪೆಟ್ಟಿಗೆಯಲ್ಲಿ 100 ಸೀರೆ ಇದ್ರು ಹತ್ತಿರದ ಮನೆಯೊಳದ್ದು ಕೇಳುದು, ಒಂದು ಸಲ ಕೊಡ್ತೀಯಾ ನನಗೆ ಉಡ್ಲಿಕ್ಕೆ ಅಂತ. ಈಗ ನೀನ್ ಅವರ ಸಾಲಿಗೆ ನನ್ನನ್ನು ಸೇರಿಸುವುದು ಮತ್ತೇನು? ನನಗೇನು ಕೊರತೆ ಆಗಿದೆಯಾ? ಅಲ್ಲ, ಬೇಕು ಅಂತ ಇನ್ನೊಬ್ಬರದ್ದು ಬಯಸುವುದಕ್ಕೊಂಟ? ನನ್ನ ಸೀರೆ ಹೇಳಿದ್ರೆ ಅಪ್ಪ 1000 ಸೀರೆ ತಂದು ನನ್ನ ಕೊಡ್ತಾರೆ. ಸೀರೆ ಅಂದ್ರೆ ಎಂತ ಸೀರೆ? ನಿನ್ನಪ್ಪ 1000 ತಂದು ಕೊಟ್ಟಾರೆ, ಇಂತ ಒಂದು ಸೀರೆ ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನಪ್ಪನಿಗೆ. ನನಗೆ ಬೇಕಾಗಿಯೂ ಇಲ್ಲವೇ ನಿನ್ನ ಸೀರೆ? ಬೇಡ, ನನಗೆ ಅಗತ್ಯವೇ ಇಲ್ಲ. ನಾನು ಹೇಳಿದ್ದು ಪಕ್ಕನೆ ಅರಿಯದೆ ಉಟ್ಟೆ. ಈಗ ಈಗ ಏನು ಮಾಡುವುದು? ಅರಮನೆಗೆ ಹೋದ ಮೇಲೆ ಈ ಸೀರೆಯನ್ನು ಬಿಡಿಸಿ ಒಂದು ಸಲ ಅಲ್ಲ, 2 ಬಾರಿ ತೊಳೆದು ಕೊಡ್ತೇನೆ. ಯಾರು? ನೀನೇ ತೊಳೆಯುವುದಲ್ಲ ಸಖಿಯರ? ತೊಳೆಸಿ ಕೊಡ್ತೇನೆ. ತೊಳೆಯುವುದಕ್ಕೆ ನನಗೆಲ್ಲಿ ಬರ್ತದೆ? ಗೊತ್ತಾಯ್ತು, ಅವರು ತೊಳೆದ ಮೇಲೆ ಮತ್ತೆ ಸೀರೆ ಇರ್ಲಿಕ್ಕಿಲ್ಲ ಬಹುಶಃ. ಅಲ್ಲ, ನಾ ಜಾಗರೂಕತೆಯಲ್ಲಿ ತೊಳೆಯಬೇಕು ಅಂತ ಅಷ್ಟು ಮೃದುವಾದ ಸೀರೆ ಅದು. ಆದೀತೆ ಹೇಳುವಾಗ ಹೇಳ್ತೇನೆ, ಅದು ದೇವಯಾನಿ ಗುರುಪುತ್ರಿಯ ಸೀರೆ, ಜಾಗರೂಕತೆಯಿಂದ ತೊಳೆಯಿರಿ ಅಂತ ಹೇಳಿ ಒಂದಲ್ಲ 2 ಬಾರಿ ತೊಳೆಸಿ ಕೊಡ್ತೇನೆ. ಈಗ ತಡವಾಯಿತು. ಎಲ್ಲಿಗೆ ಹೋದ ಮೇಲೆ? ಅಲ್ಲ, ಎಲ್ಲಿಗೆ ಹೋದ ಮೇಲೆ ಕೊಡುವುದು ನೀನು? ಅರಮನೆಗೆ ಹೋದ ಮೇಲೆ ಕೊಡುವುದು. ಈಗ ನಾನು ಇಲ್ಲಿಂದ ಅರಮನೆವರೆಗೆ ಹೇಗೆ ಹೋಗಬೇಕು? ನನ್ನ ಸೀರೆ ಉಂಟಲ್ಲ? ಹೌದು. ಏನಾಯ್ತು? ನಿನ್ನ ಸೀರೆ. ಈಗ ನನ್ನ ಸೀರೆ ನಿನ್ನ ಸೀರೆ ನಾನು ಉಡ್ತೇನಂತೆ, ನನ್ನ ಸೀರೆ ಉಟ್ರೆ ನಿನಗೆ ಮಾನ ಮರ್ಯಾದೆ ಇಲ್ಲ ಅಂತ ನನಗಿಲ್ವಾ? ಏನು? ನಾನು ಯಾರು ಅಂತ ಗೊತ್ತುಂಟು? ಎಷ್ಟು ಸುಲಭವಾಗಿ ಹೇಳಿಬಿಡ್ತೀನಿ ನೀನು. ಅಲ್ಲಿಯವರೆಗೆ ನನ್ನ ಸೀರೆಯನ್ನು ಉಟ್ಟುಕ. ಹೌದು, ಏನಾಗುದಿಲ್ವಾ? ಏನು ಅಂತ ತಿಳ್ಕೊಂಡಿದ್ದೀನಿ ನೀನು? ಎಷ್ಟು ಚಂದದ ಸೀರೆ ಗೊತ್ತಾ? ಹೊಸ ಸೀರೆ ಇದು. ಇವತ್ತು ಬರುವಾಗ ತೆಕ್ಕೊಂಡು ಬಂದದಷ್ಟೇ ಪೆಟ್ಟಿಗೆಯಿಂದ. ಹೊಸ ಸೀರೆ? ಅದು ಎಷ್ಟು ಹೊಸತೇ ಆಗಿರ್ಲಿ, ಅದು ನಿನ್ನದ ಹೌದಾ ಅಲ್ಲೋ? ನನ್ನದ್ದೇ. ನೀನು ಏನು ನಾನು ಏನು ಅನ್ನುವಂತಹ ಪರಿಜ್ಞಾನ ಆದ್ರೂ ಉಂಟೇನೆ ನಿನಗೆ? ನೀನು ದೇವಯಾನ, ನಾನು ಶರ್ಮಿಷ್ಠೆ. ಮುಗೀತಲ್ಲಿಗೆ, ಹೆಸರು ಹೇಳಿದಲ್ಲಿಗೆ ಆಯ್ತಾ? ಬ್ರಾಹ್ಮಣ ಕನ್ಯೆ. ನಿನ್ನ ಸೀರೆಯನ್ನು ನಾನು ಉಡುವುದು ಬಿಡು, ನನ್ನ ಕೈಯಿಂದ ಬಿಡು. ನನ್ನ ಎಡದ ಕಾಲಿನ ಕಿರುಬೆರಳಿನ ಉಗುರಿನಿಂದಲೂ ನಿನ್ನ ಸೀರೆಯನ್ನು ಮುಟ್ಲಿಕ್ಕಿಲ್ಲ. ಹೇಗೆ ಹೇಗೆ? ನಿನ್ನ ಎಡದ ನಾನು ಉಡುವುದು ಬಿಡು, ನನ್ನ ಕೈಯಿಂದ ಮುಟ್ಟುವುದು ಬಿಡು. ನನ್ನ ಎಡದ ಕಾಲಿನ ಕಿರುಬೆರಳಿನ ಉಗುರಿನಿಂದಲೂ ನಿನ್ನ ಸೀರೆಯನ್ನು ಮುಟ್ಲಿಕ್ಕಿಲ್ಲ. ಏನು ಅಷ್ಟು ಕೀಳ ನನ್ನ ಸೀರೆ ನಿನಗೆ? ಸೀರೆ ಕೀಳಲ್ಲ, ಮತ್ತೆ ನೀನು ಕೀಳು ಹೇಳಿದ್ದು ನಾನು. ನಿನಗೆ ಅಷ್ಟು ಗೊತ್ತಿಲ್ವಾ? ನಿನಗೆ ಏನು? ನೀನು ಯಾರ ಮಗಳು? ನಾನು ವೃಷಪರ್ವನ ಮಗಳು. ವೃಷಪರ್ವ ಅಂದ್ರೆ ಯಾರು? ರಾಕ್ಷಸರ ಮಗಳು. ಮತ್ತೆ ನೀವೆಲ್ಲ ಎಂತದ್ದು? ಹಸಿ ಹಸಿ ಮಾಂಸ ತಿನ್ನುವುದು, ರಾತ್ರಿ ಹೊತ್ತೆದ್ದು ತಿರುಗಾಟ ಮಾಡುವುದು, ಯಾವುದು ಸಿಕ್ಕಿತು ಅಂತ ಇಲ್ಲ ಅಂತದ್ದನ್ನೆಲ್ಲ ತಿಂದು ಕುಡಿದು ಬೆಳೆದವರು ನಾವು. ನೀವು ಅಂತದ್ದು ಕೈ ಮುಗಿಯುವುದು ಯಾರು? ಭೂಸುರರು. ನಮ್ಮನ್ನು ಕಣ್ಣ ಮುಂಭಾಗದಲ್ಲಿ ಕಂಡಾಗಲೇ ನಿನ್ನ ತಂದೆ ಆಗಲಿ, ನಿನ್ನ ಕುಲದವರಾಗಲಿ, ಅಥವಾ ಉಳಿದ ಯಾರೇ ಆಗಲಿ
ಉಳಿದ 3 ವರ್ಣದವರು. ನೀನಾಗ ಹೇಳಿದ್ಯಲ್ಲ, ವರ್ಣದಲ್ಲಿ ನಾನು ರಾಕ್ಷಸ ಸ್ತ್ರೀ, ಹಾ. ನೀನು ಬ್ರಾಹ್ಮಣ ಕನ್ಯೆ ಅಂತ. ಹೌದು. ಅಷ್ಟು ಗೊತ್ತಿದ್ದು ಹಾ. ಮುಂಭಾಗಕ್ಕೆ ಬರುವಂತಹ ಹೊತ್ತಿನಲ್ಲಿ ಬ್ರಾಹ್ಮಣರಾದಂತಹ ನಮಗೆ ಉಳಿದವರೆಲ್ಲ ಕೈ ಮುಗಿಯುತ್ತಾರೆ. ಆ, ಶ್ರೇಷ್ಠ ಭೂಸುರ ಕನ್ಯೆ, ಓಹೋ ಅದರಲ್ಲಿಯೂ ನನ್ನ ಅಪ್ಪ ಅಂತ ಹೇಳಿದ್ರೆ ಹೇಳಿದ್ರೆ ಹೇಳಿ ಪ್ರಯೋಜನ ಇಲ್ಲ ಅದನ್ನು. ಅಷ್ಟು ಪ್ರಯೋಜನ ಇಲ್ಲ ಅಂತ ಆಗಿದೆ. ಹಾಗಲ್ಲ, ಹೇಳುವುದಕ್ಕೆ ಇಲ್ಲ. ಆ, ಅಸುರ ಗುರುಗಳಾಗಿ ಆ, ಜಗತ್ತಿನಲ್ಲಿ ವಿಖ್ಯಾತಿಯನ್ನು ಪಡೆದಂತಹ ಆ, ಶುಕ್ರಾಚಾರ್ಯರ ಮಗಳಾದ ದೇವಯಾನಿ ನಾನು ನನ್ನ ಅಮೂಲ್ಯವಾದಂತಹ ಸೀರೆಯನ್ನು ಉಡದೆ ಯಾರೋ ಒಬ್ಳು ರಾಕ್ಷಸ ಕನ್ಯೆ ಕೊಟ್ಟಂತಹ ಸೀರೆಯನ್ನು ಅವಳು ಮುಟ್ಟಿದ ಉಟ್ಟ ಸೀರೆಯನ್ನು ಉಡಬೇಕು ಅಂತ ಆದ್ರೆ ನನಗೆ ಏನು ಅಂತ ತಿಳ್ಕೊಂಡಿದ್ದೀನಿ ನೀನು ನನ್ನನ್ನು? ನನ್ನ ಸೀರೆಯನ್ನು ಮೋಸದಿಂದ ಉಟ್ಟದ್ದು ಮಾತ್ರ ಅಲ್ಲ, ನನಗೀಗ ಗೊತ್ತಾಯ್ತು ನಿನಗೆ ಹೇಗಾದ್ರೂ ಮಾಡಿ ನನ್ನ ಸೀರೆಯನ್ನು ನಿನಗೆ ಉಡಬೇಕಿತ್ತು. ಅದಕ್ಕೆ ಬೇಕಾಗಿ ಗೊತ್ತಿಲ್ಲದವಳ ಹಾಗೆ ಉಟ್ಟು ಈಗ ನಿನ್ನ ಸೀರೆಯನ್ನು ನನ್ನ ಹತ್ರ ಉಡ್ಲಿಕ್ಕೆ ಹೇಳ್ತೀನಿ. ಮುಚ್ಚೆ ಬಾಯಿ, ಮುಚ್ಚೆ ಬಾಯಿ. ಹರಡುವುದೇತಕ್ಕೆ ಎಲ್ಲಯ ಪಿತ ನೀ ಧರೆಗರ ಸಾಗಿಗನು. ಓ ಹರಡುವುದೇತಕ್ಕೆ ಎಲ್ಲಯ ಪಿತ ನೀ ಧರೆಗರ ಸಾಗಿಗನು. ಎಲ್ಲಯ ಪಿತ ಧರೆಗರ ಸಾಗಿಗನು. ಸರಿಯಾಗಿ ಕೇಳು. ಕರ ಜೋಡಿಸುತ್ತವನೆದುರು ಪಂಚಾಂಗವ. ನಿನ್ನಪ್ಪ ಹೇಗೆ ಬರುವುದು ಗೊತ್ತಾ? ಕರ ಜೋಡಿಸುತ್ತವನೆದುರು ಪಂಚಾಂಗವ ಹೊರವನ ಸುದ್ದಿ ನೀನು. ಹರಡುವುದೇತಕ್ಕೆ ಎನ್ನಯ ಪಿತನಿ ತರೆಗರದಾಗಿಗನು. ಓ ಅಬ್ಬ ನಿನ್ನ ಸೊಕ್ಕೆ. ನಾನೆಲ್ಲಿ ನೀನೆಲ್ಲಿ? ಮಾತಾಡುವುದಕ್ಕೆ ಬಿಟ್ರೆ ಬಹಳ ಮಾತನಾಡ್ತೀನಿ. ನಾನು ಆಕಾಶ ಅಂತ ಆದ್ರೆ ನೀನು ಪಾತಾಳ. ಓಹೋ, ಆಕಾಶ ಪಾತಾಳ. ನಿನ್ನಪ್ಪ ದೊಡ್ಡ ಬೇತಾಳ. ಈಗ ಪಾತಾಳಕ್ಕೆ ಬಂದಿದ್ಯಲ್ಲ, ಅದೇ ಬೇತಾಳನಿಗೆ ಗುರುವಾಗಿ ನಿನ್ನಪ್ಪ ಬರ್ಲಿಲ್ವಾ ಇಲ್ಲಿಗೆ? ಏನು ಬೇತಾಳರಿಗೆ ಪಾಠ ಮಾಡುವುದಕ್ಕೆ ಬಂದದ್ದ ನಿನ್ನಪ್ಪ? ಏನು ಮಾಡುವ? ಹಾ, ಕೈ ಮುಗಿದ ಕಾಲದಲ್ಲಿ ಬಂದಿದ್ದಾರೆ. ಈಗ ಆಡ್ತಾಳೆ ಶ್ರೇಷ್ಠ ಭೂಸುರನ ಮಗಳು. ನನ್ನ ಅಪ್ಪ ಅಷ್ಟು ಸಜ್ಜನ ಪಾಪ, ಗೊತ್ತಿಲ್ಲ ಅವರಿಗೆ, ಗೊತ್ತಿಲ್ಲದೆ ಬಂದ್ರು. ಈಗ ಬಂದ ಮೇಲೆ ಗೊತ್ತಾಗಿದೆ ಅಲ್ಲ, ಆಡ್ತಾಳೆ. ಏನು ನಿನ್ನ ಸೀರೆ ಉಡುವ ಭಯಕ್ಕೆ ನನಗೆ ಏನು ಹರಕೆ ಉಂಟ ನಿನ್ನ ಸೀರೆ ಉಡಬೇಕು ಅಂತ? ಅದಷ್ಟು ಅಮೂಲ್ಯವಾದ. ಅಮೂಲ್ಯ ನಿನಗಾಯ್ತು, ನನಗಲ್ಲ. ಯಾಕೆ? ಯಾಕೆ? ನಿನ್ನಪ್ಪ ಶ್ರೇಷ್ಠ ಭೂಸುರ ಆದ್ರೆ ಶ್ರೇಷ್ಠ ರಕ್ಕಸರ ವಂಶದಲ್ಲಿ ಹುಟ್ಟಿದವಳು ನಾನು. ಶ್ರೇಷ್ಠ ಕೊರತೆ ಏನಿಲ್ಲ ನಮಗೆ. ಶ್ರೇಷ್ಠ ರಕ್ಕಸ ಆದ್ರೂ ರಕ್ಕಸವೇ. ಆಗಲಿ, ಆದ್ರೆ ಕೊರತೆ ಇರ್ಬೇಕಲ್ಲ ನಿನ್ನದನ್ನು ಉಡಬೇಕಾದ್ರೆ. ನನಗೆ ಏನು ಕೊರತೆ ಆಗಿದೆ ನನಗೆ? ಮತ್ತೆ ಗೊತ್ತಿಲ್ಲದೆ ನನ್ನ ಸೀರೆ ಹುಟ್ಟದೆ ಗೊತ್ತಿಲ್ಲದೆ ಅಂತ ಆಡಿದೆ ಅಲ್ಲ, ಬೇಕು ಅಂತಲ್ಲ. ನಿನಗೇನು ಕಣ್ಣು ಸರಿ ಇಲ್ವಾ? ಕಾಣುವುದಿಲ್ವಾ ನಿನಗೆ ಯಾವ ಬಣ್ಣದ ಸೀರೆ? ಕಾಣಲಿಲ್ಲ. ಈಗ ಅಪರಾಧ ಏನಾಯ್ತು ನಿನಗೆ? ಅಪರಾಧ ಈಗ ನನ್ನ ಸೀರೆ ನಿನಗೆ ಹೇಸಿಗೆ. ನನ್ನ ಸೀರೆಯನ್ನು ಮುಟ್ಟಿದ್ದೇ ತಪ್ಪು. ನೀನು ನಿನಗೆ ಹೇಸಿಗೆ ಆಗುತ್ತದೆ. ಆಗ್ತದೆ. ನನ್ನಪ್ಪನ ಗನಸ್ತಿಕೆ ಎಲ್ಲಿಯೇ? ನಿನ್ನಪ್ಪ ಎಲ್ಲಿಯೇ? ಅವರ ಒಡ್ಡೊಲಗಾಗುವ ಅಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾರೆ ರಾಕ್ಷಸ ಕುರುಜಾಂಗಲದಲ್ಲಿ. ಯಾವ ಕಾಲಕ್ಕೂ ಅವರು ಈಗ ಆಳುವವರು ದೊರೆಗಳೇ. ಹೌದಪ್ಪ. ನಿನ್ನಪ್ಪ ಅಂತದ್ದು? ನನ್ನಪ್ಪ ಅಂತದ್ದು ಅಂತದ್ದು ಶುಕ್ರಾಚಾರ್ಯ. ಶುಕ್ರಾಚಾರ್ಯರು ಹೌದು. ಹೇಗೆ ಬರುವುದು ನಮ್ಮ ಆಸ್ಥಾನಕ್ಕೆ? ನನ್ನ ಅಪ್ಪನ ಒಡ್ಡೋಲಗಾಗುವ ಕಾಲಕ್ಕೆ ಹೇಗೆ ಬರ್ತಾರೆ? ಹೇಗೆ ಬರ್ತಾರೆ? ಸೆಟೆಸಿ ಬರ್ತಾರೆ. ಹೀಗೆ ಮಾಡಿಕೊಂಡು ಹೀಗೆ ಮಾಡಿ ಬರ್ತಾರೆ. ಬಂದು ಕೂತ್ಕೊಳ್ಳುವುದಲ್ಲಿ ಕೂತ್ಕೊಳ್ಳುದು ಸಿಂಹಾಸನದಲ್ಲಿ ಅವರು ಬಿಟ್ರೆ, ಅಂದ್ರೆ ಸಿಂಹಾಸನ ನಿಜವಾಗಿ ಅವರ ಯೋಗ್ಯತೆಗೆ ಸಾಲುದು. ಮತ್ತೆ ಇನ್ನೆಲ್ಲ ಎತ್ತರವ ದರ್ಭಾಸನ ಕೆಳಗೆ. ಹೌದು. ನನ್ನಪ್ಪ ಮೇಲೆ, ಹೌದು. ನಿನ್ನಪ್ಪ ಕೆಳಗೆ, ಹೌದು. ದರ್ಭಾಸನದಲ್ಲಿ ಬರುವಾಗ ಹೇಗೆ? ನಿನಗೊಂದು ವಿಷಯ ಗೊತ್ತುಂಟಾ? ಎಂತದ್ದು? ತೂಕ ಇರುವುದು ಕೆಳಗೆ ಹೋಗುದು, ಹಗುರದ್ದು ಮೇಲೆ ಹೋಗುದು. ಹಗುರದ್ದು ಮೇಲೆ ಹೋಗುದು, ಆದ್ರೆ ಇರುವುದು ಅದು ಅಲ್ಲಿಯೇ ಅಲ್ವಾ? ಅದಿರ್ಲಿ. ನಿನ್ನಪ್ಪ ಕೆಳಗೆ ಅಲ್ಲ. ಆಯ್ತು, ಏನಾಯ್ತು? ಹೀಗೆ ಕಂಕುಳಲ್ಲಿ ಪಂಚಾಂಗ ಇಟ್ಟುಕೊಂಡು ನಾನು ಪಂಚಾಂಗ ಎಂತದ್ದು ವಾರ ತಿಥಿ ಕರಣ ಶುಭಯೋಗ, ಹೌದು, ಶುಭ ಶುಭ ವಾರ ಕಾಲ ಹೇಳಿಕೊಂಡು ನನ್ನಪ್ಪನ ಕಾಲಬುಡದಲ್ಲಿ ನಿನ್ನಪ್ಪ ಇರುವುದು. ಪಂಚಾಂಗ ಭಟ್ಟನ ಮಗಳು ನನಗಾಡ್ತಾ ಇದ್ದಾಳೆ ಅವಳು. ಅಪ್ಪ ನೀನೆ ಮತ್ತೆಂತದ್ದು? ನನ್ನಪ್ಪನೇನೆ ಹೇಳಿದೆ ನೀನು? ಹಸಿ ಹಸಿ ಮಾಂಸ ತಿನ್ನುವವರು ಹುಡುಕ. ಕೆಲವು ಸಲ ಅಲ್ಲಿ ಆಶ್ರಮ ಹತ್ರಕ್ಕೆ ಬರುವಾಗ ಹೀಗೆ ಬರುವುದವ. ಸುಮ್ಮನೆ ಅಪ್ಪನ ವಿಷಯ ಮಾತಾಡಿ ಕೆಣಕು ಬೇಡ. ನಿನ್ನಪ್ಪನನ್ನು ಹೇಳಬೇಕಾಗುತ್ತದೆ. ಅಪ್ಪನನ್ನು ಹೇಳಲಿಕ್ಕೆ ಏನುಂಟು? ದೇವತೆಗಳು ಸಹಿತ ನನ್ನ ತಂದೆಯನ್ನು ಕಂಡ್ರೆ ಗೌರವ ಕೊಡ್ತಾರೆ, ಗೊತ್ತುಂಟು ನಿನಗೆ? ಹೌದಪ್ಪ, ದೇವತೆಗಳಿಗೆ ಗೊತ್ತುಂಟು. ಇನ್ನೊಂದು ವಿಚಾರ ಏನಂತ? ಸಂಜೆ ಹೊತ್ತಿಗೆ ನಿನ್ನಪ್ಪನು ದೊಡ್ಡ ಕುಡುಕನೆ. ಮತ್ತೆ
ವೃಷಪರ್ವ ಮಡಕೆಯಲ್ಲಿ ಹೊತ್ತುಕೊಂಡು ಬಾ, ಸಂಜೆ ಹೊತ್ತಿಗೆ ಆದಷ್ಟು ಹಳತ್ತೇ ಇರ್ಲಿ. ನನ್ನಪ್ಪ ಹೆಂಡವನ್ನು ಕುಡಿದಾರು ಕೆಂಡವನ್ನು ಕುಡಿದಾರು, ನಿನ್ನಪ್ಪ ಒಮ್ಮೆ ಕುಡಿಲಿ ಕೆಂಡವನ್ನು. ಹೆಂಡವನ್ನು ಬೇಡುವ, ಹೆಂಡವನ್ನೇ ಕುಡಿದ. ಆದ್ರೆ ಹೆಂಡ ಕುಡ್ದದ್ದು ಹೌದಲ್ಲ ನಿನ್ನಪ್ಪ, ಮತ್ತೆ ನಿನ್ನಪ್ಪ ಮೋಸ ಮಾಡಿ ಕುಡಿಸಿದ್ದಕ್ಕೆ ನನ್ನಪ್ಪ ಹೊಣೆಯ? ಅದು ನೀವು ಅಪ್ಪ ಬೇಕಾದದ್ದು. ಮಕ್ಕಳು ಇಬ್ರು ಹೇಗೆ ಒಂದೇ ನೀವು. ಇನ್ನು ಮೇಳು ನನ್ನಪ್ಪ ಕುಡಿಸಿದ್ದು ಮೋಸ ಮಾಡಿ ತಕೊಂಡು ಬಂದು ಕುಡೀರಿ ನಿಮಗೆ ಗುರುಗಳೇ, ಎಲ್ಲ ಹಾಗೆ. ಕುಡೀರಿ ಗುರುಗಳೇ. ಮೋಸ ಮಾಡಿ ನಾನು ಸೀರೆ ಉಡುವುದು, ನಾವು ಮೋಸ ಮಾಡಿ ನಿಮಗೆ ಕುಡಿಸುವುದು. ಪ್ರಪಂಚಮುಖಕ್ಕೆ ಕಾಣುವಾಗ ದೊಡ್ಡ ಆದರ್ಶ ಅಂತ, ಹಾ. ಒಳಗಿರುವುದಷ್ಟೇ. ಅದೇ ನಿನ್ನಪ್ಪಂದೆ ಹೇಳುದು ನಾನೀಗ. ಹೊರಗೆ ಊರಿಗೆ ಆದರ್ಶ, ಒಳಗೆ ಸಂಜೆ ಹೊತ್ತಿಗೆ ವೃಷಪರ್ವನ ನನ್ನಪ್ಪನ ಜೊತೆಗೆ ಕೂತು ಕುಡಿಯುವುದೇ. ದೊಡ್ಡ ಕುಡುಕ ನಿನ್ನಪ್ಪ. ನನಗಾಡ್ತಾ ಇದ್ದಾಳ ಅವಳು. ನನ್ನ ಕುರಿತಾಗಿ ನನ್ನ ಅಪ್ಪನ ಕುರಿತಾಗಿ ಆಡ್ತಾ ಇದ್ದೀಯ ನೀನು. ಹಾ. ಪಂಚಾಂಗ ಭಟ್ಟ ಅಂತ ನನ್ನ ಅಪ್ಪನನ್ನ ಹೇಳುದ ನೀನು? ಚಾತುರ್ವರ್ಣದೊಳುತ್ತಮ ಬ್ರಾಹ್ಮಣ ನೀತನುವಾಚಾರ್ಯ ಗುರು ಜಾತಿಯು ನಿನಗೆ ಗುರು ಜಾತಿಯು ನಿನಗೆ ಚಾತುರ್ವರ್ಣದು ಉತ್ತಮ ಬ್ರಾಹ್ಮಣ ನೀತನು ಆಚಾರ್ಯ ಅಧಿಕಾರದ ಮದದಿಂದ, ಸಂಪತ್ತಿನ ಮದದಿಂದ ಹಾ. ನನ್ನ ಕುರಿತಾಗಿ, ನನ್ನ ತಂದೆಯ ಕುರಿತಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಾ ಇದ್ದಿ. ಈಗ ಇಲ್ಲ ಸಲ್ಲದ್ದು ಹೇಳಿದ್ನ ನಾನು. ಈಗ ಸಿಂಹಾಸನದ ಮುಂಭಾಗದಲ್ಲಿ ನಿಂತು ಪಂಚಾಂಗ ಓದುವ ಭಟ್ಟ ನನ್ನ ತಂದೆಯ? ಹೌದು. ನೀನು ಅಲ್ವಾ? ಯಾರ ಕುರಿತಾಗಿ ಹೇಳ್ತಾ ಇದ್ದಿ ಅನ್ನೋ ಜ್ಞಾನ ಉಂಟೇನೆ ನಿನಗೆ? ನಿನ್ನ ಅಪ್ಪನ ಕುರಿತಾಗಿ ಆಡಿದ್ದು. ನಿನ್ನ ತಂದೆ ಸಿಂಹಾಸನದಲ್ಲಿ ಹೀಗೆ ಕುಳಿತುಕೊಳ್ಳುವುದಕ್ಕೆ ಕಾರಣವೇ ನನ್ನ ಅಪ್ಪ. ಅದ್ಯಾಕೆ ನಿನಗೆ ಗೊತ್ತಾಗುವುದಿಲ್ಲ? ಆಹಾ. ಒಂದು ಕೇಳ ನಿನ್ನ ಹತ್ರ, ಏನು? ನಿನ್ನ ತಂದೆ ಎಷ್ಟೊತ್ತಿಗೆ ಒಡ್ಡೋಲಗಕ್ಕೆ ಬರುವುದು? ಹ್ಮ್. ಪ್ರಜೆಗಳು ಮಂತ್ರಿಗಳೆಲ್ಲ ಬಂದ ಮೇಲೆ ಬರುವುದು, ಹೌದಾ? ಹೌದು. ನಿನ್ನ ತಂದೆ ಬರುವ ಹೊತ್ತಿನಲ್ಲಿ ಅವರೆಲ್ಲರೂ ಎದ್ದು ನಿಲ್ತಾರೆ, ಹೌದಾ? ಹೌದು. ನಿನ್ನ ತಂದೆ ಬಂದು ಸಿಂಹಾಸನದಲ್ಲಿ ಕುಳಿತ ಮೇಲೆ ನೀನು ಹೇಳಿದ ಪಂಚಾಂಗ ಭಟ್ಟ ಅಂತ ಹೇಳಿದೆಯಲ್ಲ ನನ್ನ ತಂದೆಯನ್ನು, ಹಾ. ಅವರು ಸಭಾಸ್ಥಾನಕ್ಕೆ ಬರುವುದು. ಹಾ. ಅವರು ಬರುವಾಗ ಸಿಂಹಾಸನದಲ್ಲಿ ಕುಳಿತ ನಿನ್ನ ತಂದೆ ಎದ್ದು ನಿಲ್ತಾರೆ. ಹೇಳಲೇಬೇಕು. ಹೇಳಲೇಬೇಕು. ಅದನ್ನೇ ನಾನು ಗುರುಗಳು ಮರ್ಯಾದೆ ಕೊಡುವುದು ಹೆಚ್ಚು ನನ್ನಪ್ಪ. ಮಾತಾಡಿದರೆ ಹಾ. ಜಗತ್ತಿನಲ್ಲಿ ಭೂಮಿ ಅಂತ ಏನುಂಟು ಅದೆಲ್ಲವೂ ಕೂಡ ಬ್ರಾಹ್ಮಣರಿಗೆ ಸೇರಿದ್ದು. ಆ. ಅದನ್ನು ಆಳುವುದಕ್ಕೆ ಅಂತ ಕ್ಷತ್ರಿಯರಿಗೆ ಕೊಟ್ಟದ್ದು. ಹಾ. ಅವರಿರುವುದು ಯಾವುದಕ್ಕೆ? ಆಳು. ಆ. ಉಳಿದವರಿಗೆಲ್ಲ ಅವರ ಆಳು, ಓಹೋ, ಅಂದ್ರೆ ಕೆಲಸದವರು ಅಂತ. ಆಳು ಅಂತ ಹೇಳಿದ್ರೆ ಆ. ನನ್ನ ತಂದೆ, ನಿನ್ನ ನನ್ನ ತಂದೆ ಆ. ಬಿಡು. ಆ. ಚಾತುರ್ವರ್ಣಗಳಲ್ಲಿ ಆ. ಅತ್ಯಂತ ಶ್ರೇಷ್ಠವಾದಂತಹ ವರ್ಣ ಯಾವುದು ಅಂತ ಕೇಳಿದ್ರೆ ಬ್ರಾಹ್ಮ, ಹೌದಾ? ಹೌದು. ಇದನ್ನು ತಿಳಿಯದವಳ ನೀನು? ಅಲ್ಲ. ಅಷ್ಟೆಲ್ಲ ಗೊತ್ತಿದ್ದು ನನ್ನ ತಂದೆಯ ಕುರಿತಾಗಿ ಹೀಗೆ ಆಡ್ತಾ ಇದ್ದೀಯಲ್ಲ. ಆ. ನನ್ನ ತಂದೆ ಹೇಳಿದ್ರೆ ಸೂರ್ಯ ತನ್ನ ಚಲನೆಯನ್ನು ನಿಲ್ಲಿಸಿಯನು, ಗೊತ್ತುಂಟ ನಿನಗೆ? ಓಹೋ. ಹಗಲಿನ ಹೊತ್ತಿಗೆ ಚಂದ್ರ ಬಂದಾನು, ರಾತ್ರಿ ಹೊತ್ತಿಗೆ ಸೂರ್ಯ ಬಂದಾನು. ಆ. ಅಂತಹ ಶಕ್ತಿ ಇರುವಂತಹ ತಪಸ್ಸಿದ್ದಿ ಇರುವವರು ನನ್ನ ತಂದೆ. ಆ. ಅವರ ಕುರಿತಾಗಿ ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದಿ. ನಿಮ್ಮದೇನು ಅಂತ ನಮಗೊತ್ತಿಲ್ವ? ಎಂತದ್ದು? ರಾಕ್ಷಸರು ಆ. ನಿಮ್ಮ ಬೆಳವಣಿಗೆಗೆ ಬೇಕಾಗಿ, ಆ. ರಾಕ್ಷಸರನ್ನು ಉಳಿಸುವುದಕ್ಕೆ ಬೇಕಾಗಿ ತನ್ನ ಎಲ್ಲಾ ಶಕ್ತಿಯನ್ನು ವಿನಿಯೋಗಿಸಿಕೊಂಡು ನಮ್ಮ ತಂದೆ ಇಲ್ಲಿ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಆದ್ರೆ ನನ್ನ ತಂದೆಯನ್ನು ಕುಡುಕ ಅಂತ ಹೇಳ್ತಾ ಇದ್ದಿ, ನನ್ನ ತಂದೆಯನ್ನು ಪಂಚಾಂಗ ಭಟ್ಟ ಅಂತ ಹೇಳ್ತಾ ಇದ್ದಿ. ನಿನ್ನಪ್ಪ ಏನು ಅಂತ ನನಗೆ ಗೊತ್ತಿಲ್ವಾ? ಅದೆಲ್ಲ ಬಿಡ್ಲಿ, ಬಿಡು. ನಾನು ನನ್ನ ಸೀರೆ ಉಂಟಲ್ಲ, ನನ್ನ ಸೀರೆ, ಅದನ್ನೀಗ ನೀನು ಮರ್ಯಾದೆಯಿಂದ ಕೊಡು. ಈಗ ನಿನ್ನ ಅಪ್ಪನ ಆಡ್ತಾ ಇದೆಯಲ್ಲ, ದೊಡ್ಡ ಬ್ರಾಹ್ಮಣರು. ಹೌದು, ಇಲ್ಲಿ ಗುರುಗಳಾಗಿ ಬಂದಿದ್ದಾರೆ. ಗುರುಗಳಾಗಿ ಬಂದದ್ದಕ್ಕೆ ಕುಡಿಯುವುದಕ್ಕೆ ಬಂದದ್ದು. ನನ್ನಪ್ಪ ಏನು ಬೇಕಾದ್ರೂ ಮಾಡ್ಯಾರು. ಗುರುಗಳನ್ನು ಪ್ರಶ್ನೆ ಮಾಡ್ಲಿಕ್ಕೆ ನನ್ನ ಅಪ್ಪ ಗುರುಗಳನ್ನು ಪ್ರಶ್ನೆ ಮಾಡ್ಲಿಕ್ಕೆ ಶಿಷ್ಯಂದ್ರಲ್ಲ. ಶಿಷ್ಯಂದ್ರು ಪ್ರಶ್ನೆ ಮಾಡಿದ್ರೆ ಅವರನ್ನು ಹೊರಗೆ ಹಾಕ್ತಾನೆ. ನನ್ನಪ್ಪನ ಹತ್ರ ಹೇಳಿ. ಕುಲಗುರುಗಳಾದಂತಹ ಶುಕ್ರಾಚಾರ್ಯರ ಮಗಳಾದ ನಾನು ದೇವಯಾನಿ ಗುರುಗಳ
ಸೂತೆ ನಾನು ಹಾ. ಗುರು ಸೂತೆ ಅಂತ ಆದ ಮೇಲೆ ಅವರಿಗೆ ಕೊಡುವಷ್ಟೇ ಘನತೆಯನ್ನು ಗೌರವವನ್ನು ಮರ್ಯಾದೆಯನ್ನು ನನಗೆ ನೀನು ಕೊಡಬೇಕು. ಕೊಡಬೇಕು ಅಂತ ಆದ್ರೆ ಅವರು ಉಳಿಸಿಕೊಳ್ಳಬೇಕದನ್ನು. ಅದನ್ನು ಉಳಿಸಿಕೊಳ್ಳುವ ಕ್ರಮ ಇಲ್ಲ. ಆಹಾ. ನಾನೇನು ಒತ್ತಾಯ ಮಾಡಿ ಬಂದದ ನಿನ್ನೊಟ್ಟಿಗೆ ಅಲ್ಲ. ಮನೆ ಮೇರಕ್ಕೆ ಬರ್ತೇನೆ ಅಂತ ಹೇಳಿದೆ ನಾನೇ ಕರೆದದ್ದು. ಆಗ ಅದು ನೀನು ಕರೆಸಿದ್ಯಾಕೆ ಅಂತ ನಾನು ಗೊತ್ತಾಯಿತು. ಎಂತದ್ದು? ನನ್ನಲ್ಲಿರುವ ಆ ಸೀರೆ ಮೇಲೆ ನಿನಗೆ ಮೊದಲೇ ಕಣ್ಣಿತ್ತು. ಅದು ಯಾರು ಕೊಟ್ಟದ್ದು ಅಂತ ಗೊತ್ತದ ನಿನಗೆ? ಯಾರು ಕೊಟ್ಟದ್ದು ಯಾರು? ಕೊಟ್ಟದ್ದೇ ನಾನು ಹೇಳುವುದಿಲ್ಲ. ಆ. ಅಂತದ್ದು ಬೇರೆ ಒಂದು ಇಲ್ಲ. ಆ. ಅದನ್ನು ಪಡೆಯುವುದಕ್ಕೆ ಬೇಕಾಗಿ ಮೋಸದಿಂದ ನೀನು ಹೀಗೆ ಮಾಡಿದ್ದು. ಆ. ನೀನು ಏನೇ ಹೇಳಿದ್ರು ನಾನು ನಿನ್ನ ಸೀರೆಯನ್ನು ಉಟ್ಟುಕೊಂಡು ಇಲ್ಲಿಂದ ಅಲ್ಲಿಗೆ ಬರುವವಳಲ್ಲ. ನೀನು ನನ್ನ ಸೀರೆ ಕೊಡ್ತೀಯಲ್ಲ, ಎಳೆದು ತಕೊಳ್ಬೇಕಾ ನಾನೀಗ? ನೀನು ಸೀರೆ ಎಳೆಯುವುದಾ? ಹಾ. ನೀನು ಗುರುಗಳು ಅಂತ ಆಡುತ್ತಾ ಇದ್ದೀಯಲ್ಲ. ಮಾಡ್ತೇನೆ ಈಗ ಹಾ. ವಿದ್ಯೆ ಬುದ್ಧಿವಂತನಿಗೆ ನಿನ್ನಪ್ಪ ಪಾಠ ಮಾಡಬೇಕು ಅಂತಿಲ್ಲ. ಹಾ, ಹಾ. ಕಲಿಯುವುದು ದೊಡ್ಡ ವಿಷಯ ಅಲ್ಲ, ಕಲ್ತುಕೊಳ್ಳುತ್ತಾನೆ. ಹಾ. ಒಬ್ಬ ಪಾಮರನಿಗೆ ಪಾಠ ಮಾಡಿ ಅವನ ಬಾಯಿಂದ 4 ಶ್ಲೋಕಗಳನ್ನು ಹೇಳಿಸಿದ್ರೆ ಅವ ಗುರು ಸ್ಥಾನಕ್ಕೆ ಏರುವುದು. ಹೌದು, ಏನಾಯ್ತು ಈಗ? ನೋಡು, ನಮ್ಮ ರಾಕ್ಷಸರಲ್ಲಿ 4 ಶ್ಲೋಕ ಹೇಳಿಸ್ಲಿಕ್ಕೆ ನಿನ್ನ ಅಪ್ಪನಿಂದ ಇಷ್ಟು ವರ್ಷ ಕೂಡಿದ. ಅವರಿಗೆ ನಾಲಿಗೆ ಅಷ್ಟು ದಪ್ಪಾಗಿ ಒಂದು ಅಕ್ಷರ ಸರಿ ಬರದಿರುವುದಕ್ಕೆ ನಮ್ಮ ಅಪ್ಪ ಹೊಣೆಯ? ನಿನ್ನಲ್ಲಿ ಒಂದು ಮತ್ತೆ ಗುರು ಹೇಳುವುದೆಂತದ್ದು? ನಿನ್ನಲ್ಲಿ ಒಂದು ಕೇಳ ನೀವು ನಾನು ಕಲಿಸಬೇಕು, ಕಲಿಯದೆ ಎಲ್ಲಿಗೆ ನಿನ್ನಲ್ಲಿ ಹೋಗುತ್ತಾರೆ? ಒಂದು ಹೇಳ ನಾನು ಏನು? ತೂತಿರುವ ಪಾತ್ರೆಗೆ ಎಷ್ಟು ದೊಡ್ಡವನಿಗೂ ನೀರು ತುಂಬಿಸ್ಲಿಕ್ಕೆ ಆಗುವುದಿಲ್ಲ. ಹಾ. ಪಾತ್ರೆ ತೂತು ಅಂತ ಆದ್ರೆ ತುಂಬಿಸುವುದು ಹೇಗೆ ಅದಕ್ಕೆ? ಹಾಗಾದ್ರೆ ಬರುವ ಕಾಲಕ್ಕೆ ತೂತು ಉಂಟು ಅಂತ ಗೊತ್ತಾಗಿದೆ ಅಲ್ಲ, ಬಂದದ್ದು ಹೌದಲ್ಲ ನಿನ್ನಪ್ಪ? ಒಂದು ಹಕ್ಕಿ ಯಾಕೆ ಹಾರ್ತದೆ, ಗುರುವಾಗಿ ಯಾಕೆ ಬಂದದ್ದು? ಒಂದು ಹಕ್ಕಿ ಹಾರ್ತದೆ ಅಂತ ಆದ್ರೆ ಅದಕ್ಕೆ ರೆಕ್ಕೆ ಬೇಕು. ಹಾ, ಹಾರುವುದಕ್ಕೆ ಬೇಕಾದ್ದು ರೆಕ್ಕೆ. ರೆಕ್ಕೆ ಬೇಕು. ಒಂದು ಎಷ್ಟು ದೊಡ್ಡ ಗುರುವೇ ಆದ್ರೂ ಕೂಡ ಒಂದು ಹಸುವಿಗೆ ಹಾರು ಅಂತ ಹೇಳಿದ್ರೆ ಅದಕ್ಕೆ ಹಾರ್ಲಿಕ್ಕೆ ಆಗುವುದಿಲ್ಲ. ಆಗುವುದಿಲ್ಲ. ಅಂದ್ರೆ ಮೂಲಭೂತವಾಗಿ ನಿಮ್ಮಲ್ಲಿ ಸ್ವಭಾವ ಇರಬೇಕು. ನಮ್ಮ ಅಪ್ಪನ ಕುರಿತಾದ ತ್ಯಾಗದ ಬಗ್ಗೆ ಒಮ್ಮೆ ಆಲೋಚನೆ ಮಾಡೋದಿಲ್ಲ. ಹಾ. ಇಷ್ಟು ಹೆಡ್ಡರು ಇಷ್ಟು ಮೂರ್ಖರಿದ್ದಾರೆ ಅಂತ ಗೊತ್ತಿದ್ದು ಹೇಗೆ? ಇಷ್ಟು ವರ್ಷದಿಂದ ಕಲಿಸ್ತಾ ಇದ್ದಾರಲ್ಲ, ಅವರ ಆಶಾಭಾವದ ಕುರಿತಾಗಿ ನೀನು ಆಲೋಚನೆ ಮಾಡು. ಅದೇ ಹೆಡ್ಡರಾದಕ್ಕೆ ಬಂದಿದ್ದಾರೆ. ಹೌದು, ಏನು ಮಾಡುವ? ಈಗ ರೆಕ್ಕೆ ಉಂಟು, ಗಾಯ ಆದ್ದಕ್ಕೆ ಅದನ್ನು ಶುಶ್ರೂಷೆ ಮಾಡಿ ಹಾರಿಸಬೇಕಾದದ್ದು ಯಾರಿಗೆ? ವೈದ್ಯನಿಗೆ ಕೆಲಸ. ಸರಿ. ಹೌದಾ? ಹೌದು. ಹಾಗಾದ್ರೆ ವೈದ್ಯನಾಗಿ ಒಬ್ಬ ಗುರುವಾಗಿ ಬಂದ ಮೇಲೆ ಮಾಡಬೇಕಿತ್ತು, ಪ್ರಯತ್ನ- ಅದನ್ನು ಮಾಡ್ಲಿಲ್ಲ ನಿನ್ನಪ್ಪ. ನನ್ನಪ್ಪನಿಗೆ ಕೈ ಮುಗಿಯುವುದು ಹೌದಾ ಅಲ್ವಾ? ಈಗ ಮುಗಿಯುತ್ತಾರೆ. ಒಂದೇ ಒಂದು ದಿನ ಅದು ನನ್ನ ತಂದೆವನ್ನು ನಿನ್ನ ನಾವು ಅಪ್ಪನಿಗೆ ಕೈ ಗುರುವಾಗಿ ಬೇಡಿಕೊಂಡ ಕಾಲಕ್ಕೆ, ಕೈ ಮುಗಿದ ಕಾಲಕ್ಕೆ ನಿನ್ನಪ್ಪ ಬಂದಿದ್ದಾರೆ. ಬಂದ ಮೇಲೆ ಗೌರವ ಇಲ್ಲಿದ್ದಾರೆ, ಕೊಡಬೇಕು ನಾವು ಅಂತ. ಅವರಿಗೆ ಕೊಡುವಂತಹ ಗೌರವವನ್ನು ಕೊಟ್ಟಿದ್ದೇವೆ. ಸರಿ, ಈಗಲೂ ಅದನ್ನೇ ಹೇಳುದು ನಾನು. ನನ್ನ ಸೀರೆಯನ್ನು ಬಲಾತ್ಕಾರದಿಂದ ಆದ್ರೆ ಮೋಸದಿಂದ ನೀನು ನನ್ನಪ್ಪನ ಸುದ್ದಿಗೆ ಬಂದೆ ಅಲ್ಲ, ಕುಡುಕ ಅಂತ ಹೇಳಿ. ಮತ್ತೆಂತದ್ದು? ಅದಕ್ಕೆ ಇದ್ದದ್ದನ್ನು ನಾನು ಆಡಿದ್ದು. ಅಲ್ಲದಿದ್ರೆ ಅಲ್ಲ ಈಗ ಅಂತ ಎಂತದ್ದು ನೀನು ನನ್ನ ಸೀರೆಯನ್ನು ಸೆಳೆಯುವುದಕ್ಕೆ ಬಂದದ್ದು. ಈಗಲೂ ಆಡುತ್ತಾ ಇದ್ದೇನೆ. ಅರಮನೆಗೆ ಹೋದ ಮೇಲೆ ನಿನ್ನ ಸೀರೆ ನಿನಗೆ. ನನಗೆ ಅರಮನೆ ಅಲ್ಲಿಯ ತನಕ ನಾನು ನನ್ನ ಅರಮನೆಗೆ ಸೀರೆ- ಹೋಗಿ ಉಡಬೇಕು ಅಂತ ಸೀರೆ ತೆಕ್ಕೊಂಡು ಬಂದದ್ದಲ್ಲ. ನಾನು ಈ ಸರೋವರದಿಂದ ಮೇಲಕ್ಕೆದ್ದು ನನ್ನ ಮನೆಗೆ ಹೋಗುವಾಗಲೇ ಅದನ್ನು ಉಡಬೇಕು ಅಂತ ನಿರ್ಣಯ ಮಾಡಿ ತಂದವಳು. ನೀನು ಮರ್ಯಾದೆಯಲ್ಲಿ ನನ್ನ ಸೀರೆ ಕೊಡು. ಈಗ ನಾನು ಸೀರೆ ಕೊಟ್ರೆ ನೀನು ಉಡುವುದು ಹೌದಾ? ನೀನು ಸೀರೆ ಕೊಡದೆ ನಾನು ಉಡುತ್ತೇನೆ ಇಲ್ಲ, ನಿನ್ನ ಮೈಯಲ್ಲದಿರಬಾರದು. ಅದು ಹೇಳು ನಿನಗೆ. ಏನಾಯ್ತು ಈಗ? ಆ. ಏನಾಯ್ತು ಈಗ ಅದರಲ್ಲಿ? ಈಗ ನಾನು ಉಟ್ಟಾಯಿತು, ಈಗ ಕೊಡುವುದಿಲ್ಲ. ಏನು ಮಾಡ್ತೀನಿ? ಕೊಡದಿದ್ರೆ ನಾನು ಎಳೆದು ತೆಗೀತೇನೆ ಅದನ್ನು. ತೆಗೆಯುವುದಾ? ಹಾ. ನೀನು ನನ್ನ ಏನು ನನಗೆ ಮೈಯನ್ನು ಶಕ್ತಿ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ನಿನ್ನಾಗೆ ಕೈಗೊಬ್ಬ ಕಾಲಿಗೊಬ್ಬ ಆಳು ನನಗಿಲ್ಲ. ನನ್ನ ಮನೆಯಲ್ಲಿ ನಾನೇ ಕೆಲಸ ಮಾಡುವುದು. ಮಾಡಬೇಕು. ಆ ನನ್ನ ಶಕ್ತಿ ಎಷ್ಟು ಉಂಟು ಅಂತ ತೋರಿಸ್ತೇನೆ ನಿನಗೆ. ಅದೇ ನೀನ್ ಆಗ ಹೇಳಿದ್ಯಲ್ಲ, ನೀವು ಆಳು ಅಂತ. ಆಳು ನಿನ್ನ ಮನೆಯಲ್ಲಿ ನೀನೆ, ನಾನೇನಿದ್ರು ಮಹಾರಾಣಿಯೇ. ಏನಾಯ್ತು? ನಾ ಮಾಡುವುದಕ್ಕಿಲ್ಲ. ಈಗ ನೀನು ಮಹಾರಾಣಿ ಆದ್ರೂ ಯಾರ್ಯಾರು ಸೀರೆ ಬೇಕಲ್ಲ ನಿನಗೆ? ನಾನು ಆಡಿದ್ದು ಮತ್ತು ಆಡುತ್ತಾ ಇದ್ದೆ. ಈಗಲೂ ಹೇಳ್ತಾ ಇದ್ದೇನೆ, ಸೀರೆ ಕೊಡುವುದಿಲ್ಲ ಅಂತಲ್ಲ, ಅರಮನೆಗೆ ಹೋದ ಮೇಲೆ ಕೊಡ್ತೇನೆ. ನೀನು ಇಲ್ಲಿಂದ ಅದನ್ನು ಉಟ್ಟುಕೊಂಡು ಅರಮನೆಗೆ ಹೋಗುವ ಹಾಗಿಲ್ಲ. ನಾನು ಉಡದಿದ್ರು ಉಟ್ರು ನನಗದು ಬೇಕು. ನಾನು ಎಳದಾದ್ರೂ ತೆಗಿತೇನೆ ಅದನ್ನು. ನೋಡುವ, ನೀನು ಸಾಧ್ಯ ಉಂಟು ಅಂತಾದ್ರೆ ಎಳೆಯುವುದು ಹೌದಾ? ನೀನು ಸಾಧ್ಯ ಇಲ್ಲದೇನು ನನಗೆ? ಹೇಸಿಗೆ ನೀನು ನನ್ನನ್ನು ಆಡ್ತಾ ಇದ್ದಿ ನನ್ನ ಸೀರೆಯನ್ನು ಮುಟ್ಟುವುದಕ್ಕೆ. ಇದು ನನ್ನ ಸಖಿಯರಲ್ಲಿ ಹೇಳಿದ್ದೇನೆ, ಸೀರೆಯನ್ನು ಎಳೆಯುವುದಕ್ಕೆ ಬಂದಂತಹ ನಿನ್ನ ಮೈಯಲ್ಲಿ ಒಂದು ತುಂಡು ವಸ್ತ್ರ ಇರಬಾರದು. ಅದಕ್ಕೆ ಇರದಂತೆ ಇದು ಹಾಳು ಕೂಪಕ್ಕೆ ನಿನ್ನನ್ನು ದೂಡುವುದಕ್ಕೆ ಹೇಳಿದ್ದೇನೆ. ಬಿದ್ದುಕೋ. ವ್ಯತಿದುತಿ ಮರೆಯೊಳಗೆ ಚಕ್ರನ ಸುದೆಯು ಕೋಪದೊಡಿರಲಿಕ್ಕಿದ್ದನು. ಪೃಥ್ವಿ ಬಾಲಯಯಾತಿ ಮುದದೊಳ್ ಅವಂತಿ ನಗರದಲ್ಲಿ. ಪೃಥ್ವಿ ಬಾಲಯಯಾತಿ ಮುದದೊಳ್ ಅವಂತಿ ನಗರದಲ್ಲಿ. ಶಬರವ್ರಾತವನ್ನಡರಿ ಕಾಂತಾರದೆಡೆಗೆ ಬೇಟೆಯನ್ನಾಡುತ್ತಾ ಆಡುತ್ತಾ ಮುಂದೊತ್ತಿ ಬಂದವರಿದ್ದೇವೆ ನಾವು. ಬೇಟೆಯನ್ನಾಡುತ್ತಾ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಆ ಸೌಂದರ್ಯದ ಮಧುವನ್ನು ಇಂಟುತ್ತಾ ಮುಂದೊತ್ತಿ ಬಂದ ಹಾಗೆ
ಈ ಸೌಂದರ್ಯವೆಂಬ ಮಹಾ ಬೇಟೆಗಾರನೇ ನನ್ನನ್ನು ಬೇಟೆಯಾಡಿದನೋ, ಹೀಗೊಂದು ಭಾವ ನನ್ನಲ್ಲಿ ಉದಿಸಿದ್ದು ಸುಳ್ಳಲ್ಲ. ಏನು ಸೌಂದರ್ಯ ಕಾಣದವನ ಈ ಯಯಾತಿ. ಪ್ರಸ್ತುತ ಆವಂತಿ ನಗರವನ್ನೇ ರಾಜ್ಯವನ್ನಾಗಿಸಿಕೊಂಡು ಪ್ರತಿಷ್ಠಾನಪುರವನ್ನು ರಾಜಧಾನಿಯನ್ನಾಗಿಸಿಕೊಂಡು ಆಳುತ್ತಾ ಇದ್ದವನು. ಇಂದ್ರ ಪದವಿಯನ್ನೇರಿದಂತಹ ನಹುಷನ ಮಗನಿದ್ದೇನೆ. ಆದರೆ ಒಂದುಂಟು, ಇಂದ್ರನ ನಂದನವನವೇ ಆಗಲಿ ಅಥವಾ ಪ್ರತಿಷ್ಠಾನಪುರದಲ್ಲಿರುವಂತಹ ನಮ್ಮ ಉಪವನವೇ ಆಗಲಿ, ಅಲ್ಲೊಂದು ಮಾನವನ ಕೃತ್ರಿಮತೆ ಕಾಣುತ್ತದೆ. ಪ್ರಕೃತಿಯ ಸೌಂದರ್ಯದಲ್ಲಿ ಮಾನವನ ಹಸ್ತಕ್ಷೇಪ ಯಾವಾಗ ಆಗ್ತದೋ ಆ ಸೌಂದರ್ಯಕ್ಕೊಂದು ಸೀಮಿತತೆ ಕಲ್ಪಿಸಲ್ಪಡುತ್ತದೆ. ಆದರೆ ಇಲ್ಲಿ ಹಾಗಲ್ವಲ್ಲ. ತೊರೆಯ ಪಕ್ಕದಲ್ಲಿ ನಳನಳಿಸುತ್ತಿರುವಂತಹ ಈ ಹೂವಿನ ಗಿಡದಲ್ಲಿ ಬಿಟ್ಟಂತಹ ಹೂವಿಗೆ ಯಾವ ದೇವರ ಸಂಪುಟವನ್ನು ಸೇರಬೇಕೆನ್ನುವಂತಹ ಆಸೆ ಇದ್ದೀತು, ಅಥವಾ ಯಾವ ರಾಣಿ ವಿಲಾಸದ ಶೃಂಗಾರದಲ್ಲಿ ತಾನು ಪಾಲ್ಗೊಳ್ಳಬೇಕು ಎನ್ನುವಂತಹ ಆಸೆ ಉದಿಸಿತು ಹೇಳಿ? ಇಲ್ಲವಲ್ಲ. ಮರವೊಂದನ್ನು ಬಿಗಿಯಾಗಿ ಅಪ್ಪಿ ಹಿಡಿದಂತಹ ಈ ಬಳ್ಳಿಗೆ ಯಾವ ಕವಿ ಬಂದು ಅದನ್ನು ಹೊಗಳಬೇಕು ಎನ್ನುವಂತಹ ಆಸೆ ಉದಿಸಿತು. ಭಸ್ಮೋದ್ದೀಪಿತ ವಿಗ್ರಹನಾಗಿ ದಿಗಂಬರನಾಗಿ ಶಶಿಯಿಂದಲೂ ಗಂಗೆಯಿಂದಲೂ ಶೋಭಿಸಲ್ಪಡುವಂತಹ ನಿರಾಕಾರನಾದಂತಹ ಶಿವನ ಸೌಂದರ್ಯವೇ ಇಲ್ಲಿ ಮೈವೆತ್ತು ಬಂದಿದೆಯೋ, ಹೀಗೊಂದು ಭಾವ ನನ್ನಲ್ಲಿ ಮೂಡಿದ್ದು ಸುಳ್ಳಲ್ಲ. ಎಲ್ಲರೂ ಒಂದು ರೀತಿಯಲ್ಲಿ ಸೌಂದರ್ಯದ ಬೇಟೆಗಾರರೇ. ನಮ್ಮ ವಂಶದ ಮೂಲ ಪುರುಷರಾದಂತಹ ಚಂದ್ರ ಅವನೇ ಒಂದು ಸೌಂದರ್ಯಕ್ಕೆ ಉಪಮೆ. 27 ಪತ್ನಿಯರಿದ್ದರೂ ಕೂಡ ಬೃಹಸ್ಪತಿಯ ಹೆಂಡತಿಯಾದಂತಹ ತಾರೆಯಲ್ಲಿ ಅವನಿಗೆ ಸೌಂದರ್ಯ ಕಂಡಿತು. ಅಲ್ಲಿ ಬುಧ ಹುಟ್ಟಿದ. ಬುಧನಿಂದ ಹುಟ್ಟಿದಂತಹ ನಮ್ಮ ವಂಶದ ಮೊದಲ ಚಕ್ರವರ್ತಿಯಾದಂತಹ ಪುರೂರವನಿಗೆ ದೇವವಿಲಾಸಿನಿಯಾದಂತಹ ಊರ್ವಶಿಯಲ್ಲಿ ಸೌಂದರ್ಯ ಕಂಡಿತು. ಮತ್ತೆ ಅದರಿಂದ ಅವ ತಾಪವನ್ನು ಶೋಕವನ್ನು ಅನುಭವಿಸಿದ ನಂತರ ಅವನ ಮೊಮ್ಮಗನಾದಂತಹ ನಹುಷನಿಗೆ ಇಂದ್ರಾಣಿಯಲ್ಲಿ ಸೌಂದರ್ಯ ಕಂಡಿತು. ಅದರ ಫಲವನ್ನು ನಾವೀಗ ಕಾಣ್ತಾ ಇದ್ದೇವಲ್ಲ. ಈಗ ಅನಿಸುವುದು ನನಗೆ, ಇವೆಲ್ಲವನ್ನು ಕಂಡಂತಹ ನನ್ನ ಅಣ್ಣನಾದಂತಹ ಯತಿ ಹೆಸರಿಗೆ ತಕ್ಕವರ ಹಾಗೆ ಯತಿ ಧರ್ಮವನ್ನು ಅನುಸರಿಸುತ್ತಾ ಅವ ಇನ್ನೊಂದು ಅಂತರಂಗ ಸೌಂದರ್ಯದ ಬೇಟೆಗೆ ಹೊರಟಿದ್ದಾನೆ. ಈಗ ನಾನು ಬೇಟೆಗೆ ಬಂದವ ಯಾವ ಸೌಂದರ್ಯವನ್ನು ಬೇಟೆಯಾಡ್ಲಿಕ್ಕುಂಟೋ ಅಥವಾ ಯಾವ ಸೌಂದರ್ಯಕ್ಕೆ ನಾನೇ ಬೇಟೆಯಾಗ್ಲಿಕ್ಕುಂಟೋ, ಹೀಗೊಂದು ಯೋಚನೆಯನ್ನು ಮಾಡ್ತಾ ಮಾಡ್ತಾ ಅಕ್ಕೋ ಶಬರವ್ರಾತ ಹೇಳ್ತಾ ಉಂಟು, ಬೇಟೆ ಮುಗಿದಿದೆ, ಹಿಂದಿರುಗಿ ಹೋಗೋಣ ಎನ್ನುವುದಾಗಿ. ಮನೆ ಹಿಂದಿರುಗಿ ಏನದು ಎನಿದಿ ಕೊರಗಾರದೊಳಲುವ ಮಾನಿನಿಯಾರೆನ್ನುತ್ತ ಅಳಲುವ ಮಾನಿನಿಯಾರೆನ್ನುತ್ತ ಏನಿದಿ ಹೊರಗಾಂಧಾರದುಳ್ ಅಳಲುವ ಮಾನಿನಿ ಯಾರೆನುತ ಅಳಲುವ ಮಾನಿನಿ ಯಾರೆನುತ ಸೇನೆಯನ್ನು ದೇಡಿಯೊಳು ಬಿಟ್ಟು ಮುಂದಕ್ಕೆ ಸೇನೆಯನ್ನು ದೇಡಿಯೊಳು ಬಿಟ್ಟು ಮುಂದಕ್ಕೆ ಮಾನವೇಂದ್ರನು ಹೋಗಲು ಎನಿದಿ ಘೋರ ಕಂತಾರದೊಳಲುವ ಮಾನಿನಿಯಾರೆನುತ ಮಾನಿನಿಯಾರೆನುತ
ರಕ್ಷಿಸಿ ಅಯ್ಯೋ. ಹೀಗೆ ಒಂದು ಸ್ವರ ಆರ್ತನಾದವನ್ನು ಗೈಯುತ್ತಾ ತನ್ನನ್ನು ರಕ್ಷಿಸಿ ಕಾಪಾಡಿ ಎಂದು ಕೇಳುತ್ತಿರುವಂತಹ ಒಂದು ಧ್ವನಿಯನ್ನು ಕೇಳಿದರೆ ಯಾವುದೋ ಒಂದು ಮಾಲಿನ್ಯ ಸ್ವರ ಇರಬಹುದು, ಅಥವಾ ನಾವಿರುವಂತಹ ಈ ರಾಜ್ಯದ ಗಡಿಯನ್ನು ನೋಡಿದರೆ ಇದು ನಮ್ಮ ರಾಜ್ಯವಲ್ಲ. ರಾಕ್ಷಸ ರಾಜನಾದಂತಹ ವೃಷಪರ್ವನ ಆಳ್ವಿಕೆ ಇರುವಂತಹ ಈ ಸ್ಥಾನದಲ್ಲಿ ಯಾವುದೋ ಒಂದು ರಾಕ್ಷಸ ಸ್ತ್ರೀಯ ಮಾಯಾಜಾಲವಿರಬಹುದೋ ಹೀಗೂ ಕಲ್ಪಿಸ್ಲಿಕ್ಕೆ ಬರ್ತದೆ. ಆದರೆ ಯಾವುದನ್ನಾದರೂ ನಿಗ್ರಹಿಸಬಲ್ಲಂತಹ ಸಾಮರ್ಥ್ಯ ಇರುವಂತಹ ನಾನು ಮುಂದೆ ಹೋಗಿ ನಮ್ಮವರಾದಂತಹ ಶಬರ ಪಡೆ ನನ್ನನ್ನು ಹಿಂಬಾಲಿಸ್ತಾ ಉಂಟು. ಒಂದು ವೇಳೆ ಅಬಲಿಯಾದಂತಹ ಸ್ತ್ರೀಯೇ ಅಲ್ಲಿದ್ದದ್ದು ಹೌದಾದರೆ ಇವರೆಲ್ಲರ ಇರುವಿಕೆ ಅವಳಿಗೆ ಹೆದರಿಕೆಗೆ ಕಾರಣವಾದೀತು. ಹಾಗಾಗಿ ಅವರನ್ನು ಇಲ್ಲಿಯೇ ತಡೆದು ರಾಜ್ಯದೆಡೆಗೆ ಹಿಂದಿರುಗಿ ಹೋಗುವಂತಹ ಮಾತುಗಳನ್ನಾಡಿ ಒಬ್ಬನೇ ಮುಂದೊತ್ತಿ ಓ ಓ ಅಲ್ಲೊಂದು ಕೂಪ ಕಾಣಿಸ್ತಾ ಇದೆಯಲ್ಲ, ಅಯ್ಯೋ ಬಾವಿಯೊಳಗಿದ್ದೇನೆ, ಯಾರಾದ್ರೂ ಬಂದು ರಕ್ಷಿಸಿ. ಬಾವಿಯೊಳಗಿಂದ ಸ್ವರ ಬರ್ತಾ ಒಮ್ಮೆ ಒಮ್ಮೆ ಬಗ್ಗೆ ನೋಡ್ತೇನೆ. ಓ ಅಪಾರವಾದಂತಹ ಕೇಶರಾಶಿಯಿಂದ ಕಂಗೊಳಿಸುತ್ತಿರುವಂತಹ ಒಬ್ಬ ಹೆಣ್ಣು. ಇವಳನ್ನು ಹೇಗೆ ಕರೆಯಬೇಕಾಯ್ತು ಈಗ? ಉರಗವೇಣಿ. ಉರಗವೇಣಿಯೇ ನೀನಾಯಾರನು ಗಂಧರ್ವಣೋ ಆರರು ಸುರಳೋ ಕಿನ್ನರ ಸಾಧ್ಯಳೋ ಕಂಧರ್ವಳೋ ಸುರಳೋ ಕಿನ್ನರ ಸಾಧ್ಯಳೋ ದೊರಕಿಗುದಿಗಿಂತ ಬವಣೆಯೂ ದೊರಕಿಗುದು ಏಕಿಂತ ಬವಣೆಯೂ ಕೂಪದುಳ್ ಇರುವ ಕಾರಣಗಳೇನು ಕೂಪದುಳ್ ಇರುವ ಕಾರಣಗಳೇನು ಉರಗವೇಣಿಯೇ ನೀರಾರರು ಓ ಉರಗವೇಣಿ, ಮಹನೀಯ, ಈ ಘೋರವಾದಂತಹ ಕಾಂತಾರದಲ್ಲಿರುವಂತಹ ಭಯಾನಕವಾದಂತಹ ಈ ಕೂಪದಿಂದ ಆರ್ತನಾದವನ್ನು ಗೈತಾ ಇದ್ದಿ. ಯಾರಾದ್ರೂ ನನ್ನನ್ನು ಮೇಲಕ್ಕೆತ್ತಬಾರದೆ, ರಕ್ಷಿಸಬಾರದೆ ಅಂತ ಆರ್ತ ಸ್ವರ ನನ್ನದು. ದೈವ ನಿರ್ಣಯವೋ ಏನೋ ನನಗೇ ಆ ಧ್ವನಿ ಕೇಳಿಸಿತು. ಬಾವಿಯೊಳಗೆ ಬಗ್ಗಿ ನೋಡಿದಾಗ ಕಂಡದ್ದು ಕತ್ತಲೆ. ನಾನು ಆದಷ್ಟು ಅಡಗಿ ಕುಳಿತವಳಿದ್ದೇನೆ. ಕತ್ತಲೆಯಲ್ಲಿ ಕೇಶರಾಶಿಯನ್ನೇ ಕೇಶರಾಶಿಯಿಂದಲೇ ಮೈ ಮುಚ್ಚಿಕೊಂಡಿರುವಂತಹ ಒಬ್ಬ ಸ್ತ್ರೀ. ಯಾರು ನೀನು? ನಿನ್ನ ಮುಖವನ್ನು ನೋಡಿದರೆ, ಈ ಅನುಪಮವಾದಂತಹ ಸೌಂದರ್ಯದ ರಾಶಿಯನ್ನು ನೋಡಿದರೆ ಈ ಲೋಕದವಳ ಹಾಗೆ ಕಾಣಿಸ್ತಾ ಇಲ್ಲ. ಏನು ಗಂಧರ್ವ ಸ್ತ್ರೀಯೋ ಅಥವಾ ದೇವಲೋಕದಿಂದ ಭೂಲೋಕದ ಸೌಂದರ್ಯವನ್ನು ವೀಕ್ಷಿಸುವ ಸಲುವಾಗಿ ಭೂಲೋಕದೆಡೆಗೆ ಆಗಮಿಸಿದಂತಹ ಸುರಕನ್ಯೆಯು, ಕಿನ್ನರಳೋ ಸಾಧ್ಯಳೋ, ಹೀಗೆ ಕೆಲವು ಉಂಟು. ಅಲ್ಲಿಂದ ಆಗುವಾಗ ಇಲ್ಲಿ ಕೆಲವರು ಬರ್ತಾರೆ, ಹೌದು, ಬಂದ ನಂತರ ಹೋಗುವುದಕ್ಕೆ ಮರೀತಾರೆ. ಕತ್ತಲಾದ ಮೇಲೆ ಹೇಗೆ ಹೋಗುವುದು ಅಂತ ವಿಲವಲ್ಲನೆ ಒದ್ದಾಡ್ತಾರೆ. ಈ ಯಾವ ವಿಭಾಗದವಳಿದ್ದಿ ನೀನು? ಇಲ್ಲಿ ಸಿಲುಕಿರ್ಲಿಕ್ಕೆ ಏನು ಕಾರಣ? ಒಟ್ಟಾರೆ ನಿನ್ನ ಪರಿಚಯವನ್ನೊಮ್ಮೆ ಹೇಳ್ತೀಯೋ? ಅಯ್ಯ,
ನೀನೇನೋ ಬಾವಿಯ ಮೇಲಿನಿಂದಲೇ ಇಣುಕಿ ನನ್ನ ಪರಿಚಯವನ್ನು ಕೇಳ್ತಾ ಇದ್ದೆ. ನಾನು ಕೆಳಗಿರುವವಳು ತಲೆ ಎತ್ತಿ ಒಮ್ಮೆ ನಿನ್ನನ್ನು ನೋಡಿದರೆ ನಿನ್ನ ಮುಖದರ್ಶನವಾಯಿತು. ನಿನ್ನ ಕಿರೀಟ, ನಿನ್ನ ಆಳಂಗ, ನಿನ್ನ ಸೌಂದರ್ಯ ಇದೆಲ್ಲವನ್ನು ಕಂಡಾಗ ಯಾವುದೋ ಒಂದು ದೇಶವನ್ನು ಆಳುವಂತಹ ದೊರೆ ನೀನು ಅನ್ನುವುದು ಅರಿವಾಯಿತು. ಓಹೋ, ಆದರೆ ಒಂದುಂಟು. ಏನು? ನನ್ನ ಪರಿಚಯವನ್ನು ಹೇಳುವುದಕ್ಕಾಗ್ಲಿ ನಿನ್ನ ಪರಿಚಯವನ್ನು ಕೇಳುವುದಕ್ಕಾಗ್ಲಿ ನೀನು ಬಾವಿಯ ಮೇಲೆ ನಾನು ಕೆಳಭಾಗದಲ್ಲಿ ಇರುವುದು ಸರಿಯಾಗುವುದಿಲ್ವ ತಾನೆ? ಅದು ಸರಿಯಪ್ಪ. ನನ್ನನ್ನು ನೀನು ಮೇಲಕ್ಕೆ ಎತ್ತಿದೆ ಅಂತ ಆದ್ರೆ ಪರಸ್ಪರ ಸಂಭಾಷಣೆಯನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸುವುದಕ್ಕಾಗ್ತದೆ. ಈಗ ಸರಿ, ನಾನು ಕೈ ಕೊಡ್ತೇನೆ. ಆಗ್ಲಿಕ್ಕಿಲ್ವ? ಕೇಶರಾಶಿಯಿಂದಲೇ ಮೈಯನ್ನು ಮುಚ್ಚಿಕೊಂಡವಳು ಅಂತ ಆಡಿದೆ. ಅದೊಂದು ಬಿಟ್ಟು ಬೇರೆ ಏನು ಕಾಣಲಿಲ್ಲ ನನಗೆ. ಪುಣ್ಯಾತ್ಮ, ಅದು ಬಿಟ್ಟು ಬೇರೊಂದು ನನ್ನ ಮೈಯಲ್ಲಿ ಇಲ್ಲ. ಓ, ಅಂತಹ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಈ ಕೂಪದಲ್ಲಿ ನಾನು ಬಿದ್ದವಳಿದ್ದೇನೆ. ಹಾಗಾಗಿ ಮೈ ಮುಚ್ಚುವುದಕ್ಕೆ ಅಂತ ಏನಾದ್ರೂ ಒಂದನ್ನು ನೀನು ಕೊಟ್ಟೆ ಅಂತ ಆದ್ರೆ ಅದರಿಂದ ನಾನು ಮೈ ಮುಚ್ಚಿಕೊಂಡು ಆಮೇಲೆ ನನ್ನನ್ನು ಮೇಲಕ್ಕೆ ಎತ್ತುವಾಗದೆ. ನಿನ್ನ ಮೈ ಮುಚ್ಚಲಿಕ್ಕೆ ಕೊಡಬೋ. ಈಗ ನಗರಕ್ಕೆ ಹೋಗಿ ಸೀರೆಯನ್ನು ಅಥವಾ ಇನ್ನಿತರ ವಸ್ತುಗಳನ್ನು ತರಬೇಕು ಅಂತ ಆದ್ರೆ ಸಮಯವಾದೀತು. ಅಲ್ಲ, ನೀನು ಅಲ್ಲಿ ಹೋಗಿ ಬರುವಾಗ ನಾನು ಇಲ್ಲಿ ಇದ್ದೇನು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಬಹುಕಾಲವಾಯ್ತು ಅನ್ನಿಸ್ತದೆ ನೀ ಬಿದ್ದು. ಅಂದ್ರೆ ರಕ್ಷಿಸುವವರು ಬೇರೆ ಯಾರೂ ಇಲ್ಲ ಈ ಕಾನನ ಮಧ್ಯದಲ್ಲಿ ಅಂತ. ಸರಿಯಪ್ಪ, ಆ ಕಡೆ ಈ ಕಡೆ ನೋಡುವುದಕ್ಕಿಲ್ಲ. ಮತ್ತೆ ನನ್ನ ಮೈಯನ್ನು ಮುಚ್ಚಲಿಕ್ಕೆ ಯಾವ ಸಾಧನವನ್ನು ಬಳಸ್ತಾ ಇದ್ದೇನೋ ಇಕೋ, ಕೈಯಲ್ಲಿರುವಂತಹ ಅಂಗವಸ್ತ್ರವನ್ನೇ ಆ ಕೂಪದೊಳಗೆ ಎಸೆದಿದ್ದೇನೆ, ಅದನ್ನೇ ಧರಿಸಿಕೊಳ್ಳಂತೆ ಒಮ್ಮೆ. ಯಾವುದು ನೀನು ಕೊಟ್ಟ ಆಚ್ಛಾದ ಉಂಟೋ ಅದನ್ನೇ ಧರಿಸಿಕೊಂಡವಳಿದ್ದೇನೆ. ಮಾತ್ರವಲ್ಲ, ನನ್ನ ಕೈಯನ್ನು ನೋಡು ಮೇಲಕ್ಕೆ ನೀಡಿದ್ದೇನೆ. ಈಗ ಕೈ ಕೊಟ್ಟು ಮೇಲೆತ್ತುವುದಾ? ಕೈ ಕೊಡ್ತೇನಂತೆ, ಒಮ್ಮೆ ಮೇಲೆ ಬಾ, ಒಮ್ಮೆ ಮೇಲೆ ಬಾ. ಬೇಡ 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 ಬೇಡ. ಯಾಕೆ? ಕೈ ಕೊಟ್ಟು ಮೇಲಕ್ಕೆ ಬೇಡ, ಕೈ ಹಿಡಿದು ಮೇಲಕ್ಕೆ ಎತ್ತು. ಹೀಗೆ ಒಮ್ಮೆ ನನ್ನನ್ನು ಸರಿ ಮಾಡ್ಲಿಕ್ಕೆ ನೀನಿದ್ದೆ ಅಂತ ಆದ್ರೆ ತೊಂದರೆ ಇಲ್ಲಪ್ಪ, ಕೈ ನೀಡ್ತೇನೆ. ಅಂದ್ರೆ ಅಂತಹ ಒಂದು ಭಾವ ನನ್ನಲ್ಲಿ ಹುಟ್ಟಿತು. ಇದು ನಾನು ಕೈ ನೀಡಿದ್ದೇನೆ. ಮೇಲೆ ಬಾ ಅಂತೆ, ಮೇಲೆ ಬಾ ಅಂತೆ. ಕರುಣಾಕರ ಕರುಣಾಕರನೇ ಎನ್ನ ನೀನು ಪೊರೆದೆ ಯಾವ ನಗರ ದೊಡೆಯ ಕರುಣಾಕರನೇ ಕರುಣಾಕರನೆಯನ್ನ ನೀನು ಪೊರೆದ ಯಾವ ನಗರ ತುಡಿಯ ಎನ್ನ ನೀನು ಪೊರೆದ ಯಾವ ನಗರ ದುಡಿಯ ಅರುಗುಲಾಮ ವೀಣು ವನವ ಚರಿಸಿ ಬಂದುದೇ ತೆಗೀಗ ಅರುಗುಲಾಮ ಏನು ವನವ ಚರಿಸಿ ಬಂದುದೇ ತೆಗೀಗ ಅರುಗುಲಾಮ ಏನು ವನವ ಚರಿಸಿ ಬಂದುದೇ ತೆಗೀಗ ಕರುಣಾಕರನೇ ಎನ್ನ ನೀನು ಪೊರೆದೆ ಯಾವ ನಗರ ದೊಡೆಯ ಅಯ್ಯ ಮಹನೀಯ ತರುಣಿ, ಯಾರೂ ನನ್ನನ್ನು ರಕ್ಷಿಸುವವರೇ ಇಲ್ಲ. ಇನ್ನೇನು ಈ ಕೂಪದೊಳಗೆ ಬಿದ್ದು ಆಹಾರವಿಲ್ಲದೆ ನಿಲ್ಲುವುದಕ್ಕೆ ಸರಿಯಾದಂತಹ ಎಡೆ ಇಲ್ಲದೆ ಈಗ ನಾನು ಮುಳುಗುವಷ್ಟಲ್ಲದೆ ಹೋದ್ರು ನೀರು ಉಂಟಲ್ಲ, ಕುಡಿಯುವ ಲೆಕ್ಕದಲ್ಲಿ ಇಲ್ಲ ಕಾಣ್ತದೆ. ಮುಳುಗುವಷ್ಟು ಇಲ್ಲ ಅಂತ. ಅಲ್ಲೇ ನಾನು ಸತ್ತೇ ಹೋಗ್ತೇನೆ ಅನ್ನುವಂತಹ ಭೀತಿಯಲ್ಲಿದ್ದೆ. ಆದ್ರೆ
ದೇವರೇ ನಿನ್ನನ್ನು ಕಳುಹಿಸಿದ್ದು ಅಂತ ಕಾಣುತ್ತದೆ. ಅಲ್ಲ, ಹಾಗೆ ಒಂದು ಭಾವ ಮನಸ್ಸಲ್ಲಿ ಮೂಡ್ತದೆ, ಯಾವುದಾದ್ರೂ ಒಂದು ಸಹಾಯ ಹಸ್ತ ನಮ್ಮೆಡೆಗೆ ಬಂದಾಗ. ಏನಾಗುತ್ತದೆ ಗೊತ್ತಾ, ಹ್ಮ್ ಭಗವಂತನನ್ನು ನಾವು ಹಾಗೆ ಹೇಳ್ತೇವೆ, ಹ್ಮ್ ಕರುಣಾಕರ, ಹ್ಮ್ 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 ಕರುಣಾಸಾಗರ. ಓ, ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಳ್ಳದೆ ಇದ್ರು ತಂದೆಯಂತೆಯೋ ತಾಯಿಯಂತೆಯೋ ನಮ್ಮನ್ನು ರಕ್ಷಿಸುವವನು ಹ್ಮ್ ಜಗತ್ಪತಿ. ಹ್ಮ್ ನನಗನ್ನಿಸುವುದು ಹ್ಮ್ ನೀನೇ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡಂತವನು, ನೀನೇ ಕರುಣಾಕರ ಅಂತ. ಕರ ಕೊಟ್ಟು ಮೇಲೆ ಎತ್ತಿದ ಕಾರಣಕ್ಕೆ ನಾನು ಕರುಣಾಕರ ಅಲ್ವಾ? ಅಲ್ಲ, ಅದು ಹೌದು. ಅಥವಾ ನಿನ್ನ ಕರದಲ್ಲೇ ಕರುಣೆ ಇದೆ ಅನ್ನುವ ಕಾರಣಕ್ಕಾಗಿಯೂ ಕರುಣಾಕರ. ಆದ್ರೆ ಆ ಶಬ್ದಾರ್ಥ ಹಾಗಲ್ಲ. ಕರುಣೆಯೇ ಆಕರವಾಗಿರುವವ ಅಂತ. ಸರಿಯಪ್ಪ. ಹಾಗೆಂತ ನೋಡುವಾಗ ನನಗೆ ಅನ್ನಿಸ್ತದೆ, ಕಾಡಿಗೆ ಬರಬೇಕಾದ ಕಾಡಿನಲ್ಲೇ ಇರುವ ಒಬ್ಬ ಸಾಮಾನ್ಯ ವ್ಯಕ್ತಿ ನೀನಲ್ಲ ಅಂತ. ಹೌದಪ್ಪ. ನೀನು ಆಡುವ ಶೈಲಿ, ರಕ್ಷಣೆಯನ್ನು ಮಾಡುವುದು ತನ್ನ ಕರ್ತವ್ಯ ಅನ್ನುವ ಭಾವದಿಂದಲೇ ನನ್ನೊಡನೆ ನೀನು ಒಡನಾಡಿದ ಒಂದು ವರ್ತನೆ, ಇದೆಲ್ಲವೂ ಹೇಳುತ್ತದೆ ಯಾವುದೋ ಒಂದು ನಗರದ ಅರಸನೇ ನೀನು ಇರಬೇಕು. ನಾನು ಆಗ ಹೇಳಿದ ಹಾಗೆ ಅಷ್ಟನ್ನೂ ತಿಳಿಯದ ಸಾಮಾನ್ಯಳು ನಾನಲ್ಲ. ಆದ್ರೆ ಒಂದುಂಟು, ನನ್ನನ್ನು ರಕ್ಷಿಸಿದ್ದ ಹೌದು ಏನು, ಪೂರ್ವ ಪರಿಚಯವೇ ಇಲ್ಲದೆ, ಯಾರು ಅಂತಲೇ ಗೊತ್ತಿಲ್ಲದೆ ಅಂತವರ ಮುಂಭಾಗದಲ್ಲಿ ನಾನು ಯಾರು ಅಂತ ಹೇಗೆ ನಿರ್ಭಿಡೆಯಿಂದ ಹೇಳಿ? ಹೌದಪ್ಪ. ಅಥವಾ ನಾನು ನನ್ನ ಪರಿಚಯ ಹೇಳಿದ ತಕ್ಷಣ ಆಯ್ತು ಅಂತ ನೀನು ಹೋದರೆ, ನಾಳೆ ದಿನ ನನ್ನವರಲ್ಲಾದ್ರೂ ನಾನು ಯಾರು ನನ್ನನ್ನು ರಕ್ಷಿಸಿದ್ದು ಅಂತ ಕೇಳುವಾಗ ಅವರಿಗೆ ನಾನು ಹೇಳಬೇಕಲ್ಲ. ಹಾಗಾಗಿ ಮೊದಲು ನಿನ್ನ ಹೆಸರು, ನಿನ್ನ ಊರು, ಇದೆಲ್ಲವನ್ನು ನೀನು ಹೇಳಿದರೆ ನಾನು ಯಾರು ಅನ್ನುವುದನ್ನು ನನಗೆ ಹೇಳಲಿಕ್ಕೆ ಆಗ್ತದೆ. ಬುದ್ಧಿವಂತಳಿದ್ದಿ ನೀನು. ಹಾ, ಕೂಪದಲ್ಲಿ ಬಿದ್ದಂತಹ ನಿನ್ನನ್ನು ಮೇಲೆ ಎತ್ತಿದ ಮೇಲೂ ನನ್ನ ಮೇಲೆ ಪೂರ್ಣ ನಂಬಿಕೆ ಬಂದಿದೆಯೋ ಅಂತ ಕೇಳಿದ್ರೆ ಇಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ನಂತರದ ಮಾತುಗಳನ್ನು ನೀನು ಸೇರಿಸಿದ್ದಿ. ಒಂದು ವೇಳೆ ಮೇಲೆ ಬಂದ ನಂತರ ನನ್ನನ್ನು ಬಿಟ್ಟು ಹೋದ್ರೆ? ನಂಬಿಕೆ ಉಂಟು, ಯಾರು ಅಂತ ಗೊತ್ತಾಗಬೇಕಲ್ಲ ಅಂತ. ನನ್ನ ದೇಶದ ಪರಿಚಯ ಮೊದಲು ಬೇಕಲ್ವ? ಹೌದು, ಹೇಳ್ತೇನೆ. ಶಶಿಕುಲಾಧೀಪ ನಗುಜನ ಸುತನು ನಗುಜನ ಸುತನಿನ್ನ ಬೆಸರ್ಯಯಾದಿಯು ತ್ರಿಭುವನ ಶಶಿಕುಲಾಧಿಪ ನಗುಜನ ಸುತನಿನ್ನ ಬೆಸರುಯಯಾದಿಯು ತ್ರಿಭುವನ ಬೆಸರಿಸಿದಿ ಬೀಟಿ ನಿಬದಿ ತ್ರಿಭುವನ ಪಸರಿಸಿದಿ ಬೀಟಿ ನಿವದಿ ಬಲ್ಲದಿ ನುತಿಲು ನಿಜಗಳ ದೊರಿತದಿ ಬೇಟಿ ನಿವದಿ ಬಂದೇ ನೀ ಉಸಿರು ನಿಜಗಳ ದೊರಿತದಿ ಶಶಿಕುಲಾಧಿಪ ನಗುಜನ ಸುತನು ಯಯಾತಿ ಓ ಸುಂದರಿ, ಮಹಾನುಭಾವ, ಪ್ರಪಂಚವನ್ನು ಪ್ರಭಾವಶಾಲಿಯಾಗಿ ಆಳುತ್ತಾ ಧರ್ಮ ಮಾರ್ಗದಲ್ಲಿಯೇ ಪ್ರಪಂಚದ ಜನರನ್ನು ನಡೆಸುತ್ತಾ ಆಳುತ್ತಿರುವಂತಹ ಎರಡು ವಂಶಗಳು, ಸೂರ್ಯವಂಶ ಮತ್ತು ಚಂದ್ರವಂಶ, ನೀನು ಕೇಳಿರಬೇಕು. ಹೌದಂತೆ ಹೌದಂತೆ, ಕೇಳಿ ಗೊತ್ತು. ಹಗಲು ಮತ್ತು ಇರುಳಿಗೆ ಕಣ್ಣಾದವರ ವಂಶಗಳು. ಎರಡು ಕಣ್ಣುಗಳ ಹಾಗೆ ಸೂರ್ಯವಂಶ ಮತ್ತು ಚಂದ್ರವಂಶ.
ಪ್ರಸ್ತುತ ಚಕ್ರವರ್ತಿ ಪೀಠವನ್ನು ಸಂಸ್ಥಾಪಿಸಿ ಪ್ರತಿಷ್ಠಾನ ನಗರದಲ್ಲಿ ಪ್ರತಿಷ್ಠಾಪಿತನಾದಂತಹ ಯಯಾತಿ ನಾಮಕನು ನಾನು ಹಿಂದೊಂದು ಕಾಲಕ್ಕಾಗುವಾಗ ಶಾಪಗ್ರಸ್ತನಾದಂತಹ ಅಥವಾ ಬ್ರಹ್ಮಹತ್ಯ ದೋಷದ ಶಂಕೆಯಿಂದ ಓಡಿದಂತಹ ಇಂದ್ರನನ್ನು ಅಥವಾ ಇಂದ್ರನ ಸ್ಥಾನವನ್ನು ತುಂಬಿದಂತಹ ಮಹಾತ್ಮನಾದಂತಹ ನಹುಷನ ಮಗನಿದ್ದೇನೆ. ಚಂದ್ರವಂಶ ಕೇಳಿಬಲ್ಲೆ, ನಹುಷನ ಕುರಿತಾಗಿಯೂ ಕೇಳಿಬಲ್ಲೆ. ನಹುಷನಿಗಿರುವಂತಹ 5 ಮಕ್ಕಳಲ್ಲಿ 2ನೇಯವ ನಾನು ಯಯಾತಿ ಎನ್ನುವುದಾಗಿ ಹೆಸರು. ಹಾಗಾದ್ರೆ ಏನನ್ನು ನಾನು ಆಲೋಚಿಸಿದ್ದೇನೋ ಅದು ಸತ್ಯ ಅಂತ ಆಯ್ತು. ನಿನ್ನನ್ನು ಕಾಣುವಾಗ ಯಾವುದೋ ಒಂದು ರಾಜ್ಯವನ್ನು ಆಳುವ ಅರಸನ ಹಾಗೆ ಕಾಣುತ್ತದೆ ಅಂತ ನಾನು ಆಡಿದ್ದೆ. ಹೌದು, ನಾನು ಸ್ವಲ್ಪ ಬದಲಾವಣೆ ಮಾಡಬೇಕಾಯ್ತಲ್ಲ. ನೀನು ಅಂತ ಹೇಳ್ತಾ ಇದ್ದೆ, ಇನ್ನೀಗ ನೀವು ಅಂತ ಹೇಳುವುದು ಒಳ್ಳೇದಾ ಅಂತ. ಯಾಕೆ ರಾಜ ಎನ್ನುವ ಕಾರಣಕ್ಕಾಗಿ ಹಾಗೆಲ್ಲ ಬೇಕಾಗಿಲ್ಲಪ್ಪ. ಮತ್ತೊಂದುಂಟು. ಏನು? ನನ್ನ ಪರಿಚಯವನ್ನು ನಾನು ಬೇಗ ಹೇಳಿದ್ದು ಯಾಕೆ ಗೊತ್ತುಂಟು? ಯಾಕೋ? ನಿನ್ನ ಪರಿಚಯವನ್ನು ಕೇಳುವ ತವಕ ನನಗುಂಟು ಅಂತ. ಅಲ್ಲ, ಅದು ಗೊತ್ತಾಯ್ತು. ಇದು ನನ್ನ ಪರಿಚಯ ಹೇಳಬೇಕಲ್ಲ. ದೊರೆಯೇ ಕೇಳಿ ಶುಕ್ರಾಚಾರ್ಯ ತರಳಿ ದೇವಯಾನಿ ನಾನು, ದೊರೆಯೇ ಕೇಳು ಕಷ್ಟಗೊಳಗಾಗಿಯೇನು ಹೊರೆಯನ ಚೀಕೆಗಳಗುದೋ. ದೊರೆಯ ಕೇಳಿ ಶುಕ್ರಾಚಾರ್ಯ ತರಳಿ ದೇವಯಾನಿ ನಾನು, ಈ ಪರಿಯ ಕಷ್ಟಗೊಳಗಾಗಿಯೇನು ಹೊರೆಯನ ಚೀಕೆಗಳಗುದೋ. ದೊರೆಯೇ ಕೇಳು ನೀವೇನೋ ನಿಮ್ಮ ಪರಿಚಯವನ್ನು ಬೇಗನೆ ಹೇಳಿ ಮುಗಿಸಿದಿರಿ. ನಾನು ನನ್ನ ಪರಿಚಯವನ್ನು ಹೇಳಬೇಕು. ಅದನ್ನು ಕೇಳಬೇಕಂತಲೇ ನಿಂತವನಿದ್ದೇನೆ ನಾನು. ದೇವತೆಗಳಿಗೆ ಕಷ್ಟ ಬಂದ ಕಾಲದಲ್ಲಿ ನಿಮ್ಮ ತಂದೆ ಹೋಗಿ ದೇವೇಂದ್ರನ ಸ್ಥಾನವನ್ನು ತುಂಬಿದರು ಅಂತ ಹೇಳಿದ್ರಿ. ಹೌದು. ದೇವಗುರು ಯಾರು? ಬೃಹಸ್ಪತಿ ಆಚಾರ್ಯರು ಅಂತ ಹೇಳಿದ್ದು ಕೇಳಿದ್ದು. ಹೌದಲ್ಲ? ರಾಕ್ಷಸ ಗುರು ಯಾರು? ಜ್ಞಾನವೆಂಬ ನದಿಗೆ 2 ದಂಡೆಗಳ ಹಾಗೆ ಬೃಹಸ್ಪತಿ ಆಚಾರ್ಯರು ಮತ್ತು ಶುಕ್ರಾಚಾರ್ಯರ ಮಗು. ಈ ಮಾತನ್ನು ನನ್ನಪ್ಪ ಹೇಳಿದ ಹಿಂದೊಮ್ಮೆ ಕೇಳಿದ ನೆನಪು ನನಗೆ. ಅಲ್ವೇ? ಹೌದು. ಆಂಗೀರಸರಲ್ಲೇ ಕಲಿತವರು. ಇಬ್ಬರು ಮಹಾತ್ಮರೇ. ಹೌದು. ಅವರು ಅಲ್ಲಿ ಸ್ವರ್ಗದಲ್ಲಿದ್ದಾರೆ. ಹೌದು. ನನ್ನಪ್ಪ ಇಲ್ಲಿದ್ದಾರೆ. ಅಲ್ಲ, ಅದಾಯ್ತಲ್ಲ. ನೀನ್ ಇಲ್ಲಿದ್ದೆ ಅಂತ ಆದ್ಮೇಲೆ ನಿನ್ನಪ್ಪ ಇಲ್ಲೇ ಇರ್ಬೇಕಲ್ಲ. ಅಲ್ಲ, ಅದೇ ಹೇಳಿದ್ದೆ ನಾನು. ದೇವಗುರುಗಳು ಹೌದು ಸ್ವರ್ಗಲೋಕದಲ್ಲಿದ್ದಾರೆ. ಹೌದು. ನನ್ನಪ್ಪ ಇಲ್ಲಿದ್ದಾರೆ, ಹಾಗೆ ನಾನು ಇಲ್ಲಿದ್ದೇನೆ. ಈಗ ನೀನು ಹೀಗೆ ಹೇಳಿದ್ರೆ ಪರಿಚಯ ಅಂತ ಆಗ್ತದೆ. ಅಲ್ಲ, ನಾನು ಸ್ವಲ್ಪ ಉದ್ದ ಮಾತಾಡಬೇಕು ಅಂತ ಈಗ ಮಾತಾಡೋದು. ಈಗ ನೀನು ಉದ್ದ ಮಾತಾಡು, ನನಗೆ ಹೀಗೆ ಮಾತಾಡಿ ನನಗೆ ಗೊತ್ತೇ ಇಲ್ಲ. ನನ್ನದು ನೇರದಿಟ್ಟ ನಿರಂತರ. ಗೊತ್ತಾಯ್ತು. ಇದು ಅಲ್ಲ, ನಿನ್ನನ್ನು ಕಾಣುವಾಗ ನನಗೆ ನಿನ್ನಲ್ಲಿ ಸ್ವಲ್ಪ ಹೆಚ್ಚು ಹೊತ್ತು ಮಾತಾಡಬೇಕು ಅಂತ ಆಗ್ತದೆ. ಹಾಗೆಂತ ಬೇರೆ ಮಾತಾಡ್ಲಿಕ್ಕೆ ವಿಷಯ ಇಲ್ಲ. ಓ, ಪರಿಚಯವನ್ನೇ ಲಂಬಿಸುವುದು. ಹಾಗಾಗಿ ತೊಂದರೆ ಇಲ್ಲಪ್ಪ, ನನಗೇನು ಹೋಗ್ಲೇಬೇಕಂತ ಏನು ಕೆಲಸ ಇಲ್ಲ. ಇವತ್ತು ಇಲ್ಲಿಯೇ ಕುರುಜಾಂಗಲದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ಅವರಿದ್ದಾರೆ. ಯಾರು? ಅದೇ ನಾನು ಹೇಳಿದನಲ್ಲ ಈಗ. ಓಹೋ, ವಿಪ್ರಚಿತ್ತಿಯ ಮಗನಾದಂತಹ ವೃಷಪರ್ವನಿಗೆ ಗುರುಗಳಾಗಿರುವಂತಹ ಶುಕ್ರಾಚಾರ್ಯ ಅವರು. ಶುಕ್ರಾಚಾರ್ಯರ ಮುದ್ದಿನ ಏಕೈಕ ಮಗಳು. ಕೇಳಿದ್ದೇನೆ. ದೇವತೆಗಳು ಅವಳ ಹೆಸರನ್ನು ಬೆಳಿಗ್ಗೆ ಆಗುವಾಗ ಹೇಳ್ತಾರಂತೆ. ಅದು ನನ್ನ ಅಪ್ಪನ ಹೆದರಿಕೆಗೆ. ಅದು
ದೇವಯಾನ ಅಲ್ವೋ? ಹೌದೌದು ನಾನೇ. ನನ್ನ ಹೆಸರು ಎಷ್ಟು ಚಂದ ಉಂಟು ಅಂತ ಹೌದಪ್ಪ. ನೀವು ಹೇಳುವಾಗ. ಓ, ನನ್ನ ಬಾಯಿಂದ ಕೇಳುವಾಗ ಚಂದ ಅಂತ ಹೇಳು. ಹೌದು, ಆಯ್ತಲ್ಲ. ಈಗ ನನ್ನ ಅಪ್ಪ ಕರೆಯುವಾಗ ನನಗೆ ಕೆಲವು ಸಲ ಸಂಕಟ ಆಗ್ತಿತ್ತು. ಯಾಕೆ? ಅವ್ರು ಹಾಗೆ ಕೆಲವು ಸಲ ದೇವ ಅಂತ ಕರೆಯುವುದು ನನ್ನನ್ನು. ಅಲ್ಲ, ನಾನು ಹೇಳುದು ಅವರನ್ನು ನನ್ನನ್ನು ದೇವಿ ಅಂತ ಕರೀಲಿಕ್ಕೆ ಆಗುವುದಿಲ್ವಾ ಅಂತ. ಮುದ್ದಿನಿಂದ ಕೆಲವು ಅಪ್ಪ ಮಕ್ಕಳಿಗೆ ದೇವ ಅಂತ ಕರೆಯುವುದು, ಕೆಲವು ಗಂಡಂದಿರು ಹೆಂಡತಿಗೆ ದೇವ ಅಂತ ಕರೆಯುವುದು. ಅದೆಲ್ಲ ರೂಢಿಗತ ಅಭ್ಯಾಸ, ಅದನ್ನು ಮತ್ತೆ ಬದಲು ಮಾಡಬೇಕಾಗಿಲ್ಲ. ಅದು ನನಗೆ ಗೊತ್ತಿಲ್ಲ ಯಾವ ಗಂಡಂದಿರು ಯಾವ ಹೆಂಡತಿಯನ್ನಾಗಿ ಕರೆಯುವುದು ಅಂತ. ಅಲ್ಲ, ನಾನು ನನ್ನ ಅಪ್ಪನ ನಮ್ಮಪ್ಪ ನಮ್ಮಮ್ಮನನ್ನು ಹಾಗೆ ಕರೆದದ್ದು ಕೇಳಿರಬಹುದಿರವು. ನನ್ನ ಅಮ್ಮನೇ ಇಲ್ಲ. ನನ್ನ ಅಪ್ಪನನ್ನು ಮಾತ್ರ ನೋಡಿ ಬೆಳೆದವಳು. ಸರಿ, ಹಾಗಾಗಿ ಈಗ ಪರಿಚಯ ಆಯ್ತಲ್ಲ. ಈಗ ನಾನು ಹೋಗಬೇಕಂತ ಉಂಟು, ಆದ್ರೆ ಮುಂದೆ ಮತ್ತೆ ಪ್ರಶ್ನೆ ಬರ್ತದೆ. ಏನು ಅಂತ? ಅಂತಹ ಮಹಾತ್ಮರಾದಂತಹ ಶುಕ್ರಾಚಾರ್ಯರ ಮಗಳು ಮೈ ಮೇಲೆ ವಸ್ತ್ರ ಇಲ್ಲದೆ ಇಂತಹ ಕೂಪ, ಒಂದು ಕಾರಣ ಬೇಕಲ್ಲ ಅದಕ್ಕೆ. ಹೇಳಲಿಕ್ಕೆ ನಾಚಿಕೆ ಆಗ್ತದೆ, ಆದ್ರೆ ಹೇಳದೆ ಗೊತ್ತಿಲ್ಲ. ಪಿತನಿಗಾತ ಶಿಷ್ಯನೋರ್ವ ಅತಿ ಬಲಾಢ್ಯ ವೃಷಪರ್ವನ ಸುದೆಯು ಚರ್ಮಿಷ್ಠೆಯು ಉಪಸ್ಥಿತಿಯ ನಿತ್ತಳೆಯ ದೊರೆಯೇ. ಪಿತನಿಗಾತ ಶಿಷ್ಯನೋರ್ವ ಅತಿ ಬಲಾಢ್ಯ ವೃಷಪರ್ವನ ಸುತೆಯೋ ಈ ಸ್ಥಿತಿಯ ಅಂತಹ ತಂದೆಯ ಮಗಳು. ದೇವತೆಗಳು ನನ್ನ ಹೆಸರನ್ನು ಹೇಳ್ತಾರೆ ಅಂತಾದ್ರೆ ಅಂತಹ ದೇವಯಾನಿಗೆ ಇಂತಹ ದುಸ್ಥಿತಿ ಯಾಕೆ ಬಂತು? ಬರ್ಲಿಕ್ಕೆ ಶಕ್ಯ ಇಲ್ಲ ಎನ್ನುವ ಕಾರಣಕ್ಕಾಗಿ ಕೇಳ್ತಾ ಇರುವುದು. ಅಯ್ಯ, ದೇವತೆಗಳಿಗೆ ಕಷ್ಟ ಬರುವುದಿಲ್ವ? ಅಲ್ಲ, ಬರ್ತದಪ್ಪ. ತ್ರಿಮೂರ್ತಿಗಳಿಗೆ ಸಂಕಟ ಬಂದದ್ದಿಲ್ವ? ನನ್ನ ತಂದೆಗೆ ಈ ವಿಷಯ ಗೊತ್ತಾದ್ರೆ ಕಷ್ಟ ಆಗುತ್ತಿರ್ಲಿಲ್ಲ. ಇದು ಗೊತ್ತಿಲ್ಲದೆ ಆದ ಸಮಸ್ಯೆ. ತಂದೆಗೆ ಗೊತ್ತಿಲ್ಲದೆ ಆದಂತ ಸಮಸ್ಯೆ. ಹೇಳುವುದಕ್ಕೆ ನಾಚಿಕೆ ಆಗುತ್ತದೆ. ಹಾಗೆ ಅಂತ ನಿಮ್ಮಲ್ಲಿ ಹೇಳದೆ ನಿರ್ವಾಹ ಇಲ್ಲ. ಯಾಕಂದ್ರೆ ಏನಾದ್ದು ಅನ್ನೋದನ್ನು ಹೇಳಬೇಕಲ್ಲ. ನನಗೆ ಗೊತ್ತಾಯ್ತು. ಏನು? ನೀನು ಅಪ್ಪನೊಟ್ಟಿಗೆ ಜಗಳ ಆಡಿದ್ದಿ, ಅಪ್ಪ ಸರಿ ಬೈದಿದ್ದಾರೆ, ನಾನು ಸಾಯ್ತೇನೆ ಅಂತ ಈಗ ಹೊಂಡಕ್ಕೆ ಬಂದು ಹಾರಿದ್ದಿ. ಬಿದ್ದ ನಂತರ ನಿನಗೆ ಗೊತ್ತಾಗಿದೆ, ಅಯ್ಯೋ ಸಾವು ಅಷ್ಟು ಸುಲಭ ಅಲ್ಲ, ಈಗ ನಾನು ಬದುಕಬೇಕು ಅಂತ. ಅವರಲ್ಲಿ ಎಲ್ಲಿ ಹುಡುಕ್ತಿದ್ದಾರೆ ಅಂತ ಕಥೆಯ. ನೀನು ಹೋದ್ರೆ ಒಳ್ಳೇದಾ ಅಂತ. ನಿನ್ನಲ್ಲಿ ನೇರ ಒಂದು ಮಾತು ಹೇಳ. ನನಗೂ ನನ್ನ ತಂದೆಗೂ ಜಗಳ ಆಯ್ತು ಅಂತಾದ್ರೆ ನಾನು ಅಪ್ಪನನ್ನು ಬಾವಿಗೆ ದುಡಿ ಹಾಕೇನೆ, ನಾನು ಹಾರ್ಲಿಕ್ಕಿಲ್ಲ. ಇದು ನನ್ನ ಸ್ವಭಾವ ಗೊತ್ತಿಲ್ಲ ನಿಮಗೆ. ನಾನು ಸ್ವಲ್ಪ ದೂರ ನಿಲ್ಲುದು ಒಳ್ಳೇದ ಫಲ ಹೇಳಿದ್ದು ನಾನು. ಅಂದ್ರೆ ಹಾಗೆಲ್ಲ ನಾನು ಯಾಕೆ ಕೇಳಿದ್ರೆ, ಈಗ ಇರುವುದು ನಾನು ಮತ್ತೆ ನೀನು. ಈಗ ನನ್ನನ್ನು ನೀನೇ ದುಡಿದಿ ಅಂತ ಎತ್ತಲಿಕ್ಕೆ ನಮ್ಮ ಜನ ಕೂಡ ಇಲ್ಲ. ಹಾಗಾಗಿ ಹೇಳಿದ್ದಲ್ಲ, ಅಂದ್ರೆ ಸ್ವಭಾವ ಹೇಳಿದ್ದು. ಅಂತಹ ದುರ್ಬಲ ಸ್ಥಿತಿ ನನ್ನದಲ್ಲ ಅಂತ. ಓ, ಹಾಗೆ. ನನ್ನ ಅಪ್ಪ ನನ್ನನ್ನು ಆ ರೀತಿಯಲ್ಲಿ ಬೆಳೆಸಿದ್ದಾರೆ ಅಂತ ಆಡಿದ್ದು ನಾನು. ಇದು ನಮ್ಮ ತಂದೆಯ ಶಿಷ್ಯ, ಇಲ್ಲಿಗೆ ಅರಸನಾದಂತಹ ವೃಷಪರ್ವ. ಪರಿಚಯ ಉಂಟು. ಅದೇ ವೃಷಪರ್ವನಿಗೆ ಹಾಳಾಗಿ ಹೋಗ್ಲಿಕ್ಕೆ ಒಬ್ಬಳು ಮಗಳು. ಒಳ್ಳೇದಾಗ್ಲಿಕ್ಕೆ ಮತ್ತೆ ಯಾರಾದ್ರೂ ಇದ್ದಾರಾ? ಅಲ್ಲ, ಮೊದಲು ಒಳ್ಳೇದೇ ಆಗ್ಲಿಕ್ಕೆ ಅಂತ ತಿಳ್ಕೊಂಡದ್ದು, ಈಗ ಗೊತ್ತಾಯ್ತು ಹಾಳಾಗಿ ಹೋಗ್ಲಿಕ್ಕೆ ಅಂತ. ವೃಷಪರ್ವ ಹಾಳಾಗಿ ಹೋಗ್ಲಿಕ್ಕೆ ಅವಳಿಗೆ ಒಬ್ಬ ಮಗಳು ಅಷ್ಟೇ. ಹೌದು, ಖಂಡಿತ ಅನುಮಾನವೇ ಇಲ್ಲ. ನೀನು ಹೇಳ್ತಿ ಅಂತ ಆದ್ಮೇಲೆ ಹೂಗುಡ್ಬೇಕು ನಾನು ಅಷ್ಟೇ. ಎರಡೂ ಕುಲವನ್ನು ಬೆಳಗುವವಳು ಅಂತಲ್ವ ಮಗಳಿಗೆ ಹೇಳುವುದು. ಹೌದೌದು, ಹಾಗೊಂದು ಮಾತನ್ನು, ಹುಟ್ಟಿದ ಕುಲವನ್ನು ಹೊಸ್ತಿಲಿನಲ್ಲಿ ಇಟ್ಟ ದೀಪದ ಹಾಗೆ ಅಂತ. ಈ ದೀಪ ಉಂಟಲ್ಲ, ಇದು ಹೊಸ್ತಿಲಿನಲ್ಲಿ ಅಲ್ಲ, ಇದು ಮನೆಯನ್ನೇ ಸುಡುತ್ತದೆ. ಮನೆ ಮಾಡನ್ನು ಸುಡ. ಹೌದು, ಅಂತ ದೀಪ ಅದು. ಆ ಬೆಳಕು. ಹಾಗಾದ್ರೆ ಬೆಂಕಿ ಅಂತ ಹೇಳ್ಬೇಕು, ದೀಪ ಅಂತ ಹೇಳಲಿಕ್ಕಿಲ್ಲ. ಶರ್ಮಿಷ್ಠೆ ಅಂತ ಹೆಸರು. ಶರ್ಮಿಷ್ಠ. ಹೌದು. ಅರ್ಥ ಏನಂತ ನನಗೆ ಗೊತ್ತಿಲ್ಲ. ನಮಗ್ ಕೇಳಬೇಕು ಅಂತಲೂ ಇಲ್ಲ. ಬೇಡ ಬಿಡುವ. ಅಂತೂ ನನಗೆ ಅವಳನ್ನು ಅನಿಷ್ಟ ಅಂತ ಹೇಳುವ ಅಂತ ಕಾಣ್ತದೆ ಈಗ. ಅಲ್ಲ, ನೀನು ಹಾಗೆ ಹೇಳಿದ್ರೆ ನಾನು ಅದನ್ನೇ ನಂಬುತ್ತಿದ್ದೆ. ಪುಣ್ಯಕ್ಕೆ ಹೆಸರು ಸರಿಯಾಗಿ ಹೇಳಿದ್ಯಲ್ಲ. ಅಲ್ಲ, ನಾವು ಇದ್ದದನ್ನಿದ್ದಾಗ ಹೇಳ. ಮತ್ತೆ ರಾಕ್ಷಸರು ಏನು ಬೇಕಾದ್ರೂ ಹೆಸರಿಟ್ಟಾರು. ಹೌದು, ಶರ್ಮಿಷ್ಠ ಅನ್ನೋದು ಹೆಸರಲ್ವಾ? ಹೌದು. ಅದನ್ನೇ ಹಿಡಿದು ಮುಂದುವರಿಯುವ. ಏನಾಯ್ತು ನಂತರ? ಒಂದು ದಿನ, ಅಂದ್ರೆ ಇವತ್ತೇ ಬೆಳಿಗ್ಗೆ ಜಲಕೇಳಿಗೆ ಹೋಗುವ, ವನವಿಹಾರ ಮಾಡುವ ಅಂತ ನನ್ನನ್ನು ಕರೆದಳು. ಅವಳಾಗೆ ಕರೆದ್ಲು. ಅವಳ ಸಂಚು ನನಗೆ ಗೊತ್ತೇ ಆಗಲಿಲ್ಲ. ನಾನು ಸತ್ಯ ನಂಬಿದ್ದು ನನ್ನ ಗೆಳತಿ ಅಲ್ವಾ ಕರೆದದ್ದು ಅಂತ ಹೇಳಿ. ಹಾಗೆ ಜೊತೆಯಾಗಿ ಇಲ್ಲಿಗೆ ಬಂದು ವನವಿಹಾರ ಎಲ್ಲ ಮಾಡಿ, ಸ್ನಾನ ಅಂದ್ರೆ ಜಲಕೇಳಿ ಎಲ್ಲ ಆಡಿ ಮೇಲಕ್ಕೆ ಬರುವಾಗ ನನ್ನ ಸೀರೆಯನ್ನು ಅವಳು ಉಟ್ಟುಕೊಂಡಿದ್ದಾಳೆ.
ಬಂದದ್ದು 2 ಜಡೆಯ ಮತ್ತು ಜಡೆಗಳಿದ್ದು. ಅಲ್ಲ ಅವಳ ದಾಸಿಯರೆಲ್ಲ ಇದ್ರು, ನನಗೆ ಯಾರಿದ್ದಾರೆ, ನಾನು ಒಬ್ಳೆ ಬಂದ. ಸರಿ ಸರಿ, ಯಾಕೆ ಕೇಳಿದ್ದು? ಹಾ. 2 ಜಡೆ ಒಟ್ಟಾಗುದಿಲ್ಲ ಅಂತ ಹೇಳಿದ್ದು, 4-5 ಇದ್ರೆ ತೊಂದರೆ ಇಲ್ವಾ ಅಂತ ಕೇಳಿದ್ದು ನಾನು. ಅಲ್ಲ ನನ್ನ ಗೆಳತಿ, ಅವಳ ಜೊತೆಗೆ ಅವಳ ಸಖಿಯರು ಇದ್ರು. ಮೇಲೆ ಬಂದಾಗುವಾಗ ಹಾ, ನನ್ನ ಸೀರೆಯನ್ನು ಉಟ್ಟಿದ್ದಾಳೆ. ನಾನು ಉಡುವುದಕ್ಕೆ ತನ್ನ ಮಡಿ ಸೀರೆ. ಓ ಅಲ್ಲ, ಇಲ್ಲಿ ನಾನು ಮಾತಾಡ್ಲಿಕ್ಕಿಲ್ಲ. ಯಾಕೆ? ಹಾ. ಹೆಂಗಸರ ವಿಷಯದಲ್ಲಿ ನಾವಿಲ್ಲ. ಅಲ್ಲ ಗೊತ್ತಾಯ್ತು. ನಾನು ವಿನಯದಿಂದ ಕೇಳಿದೆ ಅವಳಲ್ಲಿ, ನೀನೊಬ್ಬಳು ಗೆಳತಿಯಾಗಿ ಹೀಗೆ ಮಾಡಬಹುದೇ? ಈಗ ನಿನ್ನ ಕಾಲು ಹಿಡಿತೇನೆ, ಆ ಸೀರೆಯನ್ನು ನನಗೆ ಕೊಡು ಅಂತ ಹೇಳಿದೆ. ನೀನೀಗ ಮಾತಾಡೋದು ನೋಡಿದ್ರೆ ಹೀಗೆ ಕೇಳಿರ್ತೀನಿ, ನನಗೆ ಸಂಶಯ ಇಲ್ಲ. ಅಲ್ಲ ನನ್ನ ಸ್ವಭಾವವೇ ಹಾಗೆ, ನಾನು ಮೃದು ಭಾಷಿ. ಹೌದಪ್ಪ. ಇನ್ನೊಂದು ಇರುವೆಗೆ ಕೂಡ ನನ್ನಿಂದ ನೋವಾಗಬಾರದು ಅನ್ನುವ ಹೇಳುವ ಭಾವ ನನ್ನದು. ಸ್ಮಿತಪೂರ್ವ ಭಾಷೆ ಅಲ್ವಾ? ಹೌದು ಹೌದು. ಸರಿ. ಹಾಗೆ ಅವಳಲ್ಲಿ ನಾನು ತುಂಬಾ ದೈನ್ಯದಿಂದ ಕೇಳಿದೆ, ನೋಡು ನಿನ್ನ ತಂದೆ ಇಲ್ಲಿ ಅರಸರು, ನಾವೆಲ್ಲ ದುರ್ಬಲರು, ನಮಗೇನು ಕೂಡುದಿಲ್ಲ, ಹಾಗಾಗಿ ನನ್ನ ಸೀರೆಯನ್ನು ನನಗೆ ಕೊಡು ಅಂತ. ನಾನು ಅಷ್ಟು ಕೇಳಿದ್ದು. ನಾನು ನೀರಿನಿಂದ ಮೇಲಕ್ಕೆದ್ದು ಬಂದವಳಲ್ವ? ಹೌದು. ಒಂದು ತುಂಡು ಬಟ್ಟೆ ಅಲ್ವ ನನ್ನ ಮೈಯಲ್ಲಿ ಇದ್ದದ್ದು. ನಿನಗೆ ಸೀರೆ ಬೇಕಾ? ನಿನಗೆ ನಿನ್ನ ಮೈಯಲ್ಲಿರೋ ತುಂಡು ಬಟ್ಟೆಯನ್ನು ಎಳೆದು ಹಾಕಿ ನಿನ್ನನ್ನು ಬಾವಿಗೆ ದೂಡಿ ಹಾಕ್ತಾರೆ ಅಂತ ನನ್ನನ್ನು ಬಾವಿಗೆ ದೂಡಿ ಹಾಕಿ ಹೋದವಳು. ಅಷ್ಟು ಮಾಡಿದಕ್ಕೆ ಇಷ್ಟು ಮಾಡಿಬಿಟ್ಲ? ಹೌದು ಅಂತ. ಆಗಬಾರದಿತ್ತು. ಹಾಗೆ ಹೋಯ್ತು. ಆದ್ರೆ ಕೆಲವು ಸಲ ದೇವರು ಒಳ್ಳೆಯದಕ್ಕೆ ಮಾಡುದು ಅಂತ ಗೊತ್ತಾಯ್ತು. ಅವಳು ಹಾಗೆ ದುಡಿ ಹಾಕದಿದ್ರೆ ನೀನು ಬರ್ಲಿಕ್ಕೆ ಇರ್ಲಿಲ್ಲ, ನನ್ನನ್ನು ಮೇಲೆ ಕೆತ್ತಲಿಕ್ಕೂ ಇರ್ಲಿಲ್ಲ. ಹಾಗಿದ್ರೆ ನೀನು ಅವಳನ್ನು ಅನಿಷ್ಟ ಅಂತ ಕರೀಲಿಕ್ಕೂ ಇಲ್ಲ ಹಾಗಾದ್ರೆ. ಅಲ್ಲ ಅದು ಹೌದಲ್ಲ. ಹಾಗಾಗಿ ಶರ್ಮಿಷ್ಠ ಅಂತ ಹೇಳಿದ್ದು. ಸರಿ, ಈಗ ಆಯ್ತಲ್ಲ, ನಾನು ಬಂದಾಯ್ತು. ಅದು ದೇವರು ಕಳಿಸಿದ್ದೋ ಅಥವಾ ನನಗೆ ಕೂಗಿ ಕೇಳಿ ಬಂದಿದ್ದೋ, ಎಲ್ಲವೂ ಒಂದು ಸುಖಾಂತ್ಯ ತಲುಪಿದು ಅಂತ ಆಯ್ತು. ನನ್ನನ್ನು ಪ್ರಾರಂಭಕ್ಕೆ ನೀವು ಏನು ಅಂತ ಹೇಳಿದ್ದು ಉರಗವೇಣಿ ಅಂತಲ್ವ? ಹೌದು. ಸ್ಮರಕೋಟಿ ಲಾವಣ್ಯ. ಓ, ನಾನು ಯಾಕೆ ಹೇಳಿದ್ದು ಗೊತ್ತಾ ಉರಗವೇಣಿ ಅಂತ? ಯಾಕೆ? ನಿನ್ನದ್ದು ಹಿರಿದಾದ ಒಂದು ಕೂದಲು ಜಡೆ, ಹೌದು, ಅದನ್ನು ನೋಡಿ ಮತ್ತೆ ಬಾವಿಯಲ್ಲಿಂದ ಒಂದು ಹೆಣ್ಣಿನ ಧ್ವನಿ ಬರ್ತದೆ ಅಂತ ಆದ್ರೆ ಪಾತಾಳೋಕದ ನಾಗಕನ್ನಿಕೆ ಇರ್ಬಹುದಾ ಅನ್ನುವಂತ ಒಂದು ಸಂಶಯವೂ ಇತ್ತು. ಆಗ್ಲೇ ನೀವು ಕೇಳಿದ್ದೀರಿ, ಕಿನ್ನರಳೋ ಕೆಂಪುರುಷಳೋ ಗಂಧರ್ವಳೋ ಅದು ಯಾವುದೂ ಅಲ್ಲ, ಶುಕ್ರಾಚಾರ್ಯರ ಮಗಳು ಅಂತ ನಾನು ಹೇಳಿದ್ದು. ಇದು ನನ್ನ ಕೈ ಹಿಡಿದು ನೀವು ಮೇಲಕ್ಕೆ ಎತ್ತಿದ್ದೀರಿ. ಹೌದಪ್ಪ, ಮತ್ತೆ ಬೇರೆ ಪರಿಕರಗಳು ಇರ್ಲಿಲ್ಲ, ಕೈಯನ್ನು ಹಿಡಿಬೇಕಾಯ್ತು, ಹಿಡಿದು ಎತ್ತಿದ್ದೇನೆ. ಅದನ್ನೊಂದು ಒಳ್ಳೆಯ ಭಾಷೆಯಲ್ಲಿ ಹೇಳುವ ನಾವು. ಕೈ ಹಿಡಿಯುವುದು ಅಂತ ಹೇಳುವ ಬದಲು ಅದನ್ನು ಪಾಣಿಗ್ರಹಣ ಅಂತ ಹೇಳಿದ್ರೆ ಏನಾಗ್ತದೆ? ಅದು ಯಾವ ಭಾಷೆಯಲ್ಲಿ ಹೇಗೆ ಹೇಳಿದ್ರು ನಿನ್ನ ಮೇಲೆ ಎತ್ತಿದ್ದೇನೆ, ಅಷ್ಟು ಸತ್ಯ ಅಲ್ವಾ? ಈಗ ಶುಕ್ರಾಚಾರ್ಯರು ನಿನ್ನನ್ನು ಹುಡುಕ್ತಾ ಇರ್ಬೋದು. ಹುಡುಕ್ಲಿ, ನನಗೇನು, ನಾನು ಇನ್ನು ಅಲ್ಲಿಗೆ ಹೋಗುದೇ ಇಲ್ಲ. ನಿನಗೇನು ಅನ್ನೋದಕ್ಕಿಂತ ಈಗ ನನಗೇನು, ನಾನು ಹೋಗ್ಬೇಕಲ್ಲ. ನಾನಿನ್ನು ಆ ಬದಿಗೆ ಹೋಗುದಿಲ್ಲ, ನಾನು ನಿಮ್ಮೊಟ್ಟಿಗೆ ನಿಮ್ಮಲ್ಲಿಗೆ ಬರ್ತೇನೆ. ಇದು ಅರ್ಥ ಆಗ್ಲಿಲ್ಲ. ಅಲ್ಲ, ನನ್ನ ಕೈ ಹಿಡಿದವರು ನೀವು. ಇಲ್ಲಿಯವರೆಗೆ ಪರ ಪುರುಷರ ಸ್ಪರ್ಶ ನಾನು ಮಾಡಿದವಳಲ್ಲ. ನಾನು ಕೈ ಕೊಟ್ಟಾಗ ನನ್ನ ಕೈ ಹಿಡಿದು ನೀವು ಮೇಲಕ್ಕೆ ಎತ್ತಿದ್ದೀರಿ ಅಂತ ಹೇಳಿದ್ರೆ ಪಾಣಿಗ್ರಹಣ ಅಂತ ನಾನು ಅದನ್ನೇ ಹೇಳಿದ್ದು. ಅಲ್ಲ, ಇದು ಕಷ್ಟಕ್ಕೆ ಬಂತು ಈಗ. ಯಾಕೆ? ಬಾವಿಯಲ್ಲಿ ಇನ್ನು ಮುಂದೆ ಯಾವುದೇ ಹೆಣ್ಣು ಬಿದ್ರು ಮತ್ತೆ ಕೈ ಕೊಡುವ ಧೈರ್ಯ ಯಾವ ಗಂಡು ಮಾಡ್ಲಿಕ್ಕಿಲ್ಲ ಈಗೆಲ್ಲ ಆದ್ರೆ. ಅಲ್ಲ, ಕೈ ಕೊಡುವುದು ಬೇಡ ಅಂತ, ಅದೇ ಕೈ ನೀಡ್ಲಿಕ್ಕೂ ಇಲ್ಲ ಅಂತ ಹೇಳಿದ್ದು ನಾನು. ಯಾಕೆ? ಎಲ್ಲರ ಹಾಗಲ್ಲ, ನಾನು ಅದನ್ನೇ ಆಡಿದ್ದು ಪುಣ್ಯಕ್ಕೆ. ಈಗ ನಾನು ಯುವಕನಿದ್ದೇನೆ, ಹೌದು. ಈಗ ಮುದುಕನಾಗಿ ಯಾರಾದ್ರೂ ಒಂದು ಕೈ ಕೇಳಿ ಕೊಟ್ಟಿದ್ರೆ ನೀನು ಹಾಗೆ ಕೇಳ್ತಿದ್ಯೋ? ಅಲ್ಲ, ನಾನು ಕೈ ಮುಟ್ಟುವುದೇ ಬೇಡ, ಬೇರೆ ಏನಾದ್ರೂ ಕೆಳಗಿಳಿಸಿ ಅಂತ ಹೇಳ್ತಿದ್ದೆ. ಇದು ಇಷ್ಟು ಜಾಣತನ ಉಂಟು ನನಗೆ. ಆದ್ರೆ ಈಗ ಎಂತದ್ದು ಕೇಳುದು ನೀನು? ಇದು ನೇರ ನಿಮ್ಮಲ್ಲಿ ಹೇಳುವುದು. ನಿಮ್ಮನ್ನು ಕಂಡಾಗುವಾಗ ನನ್ನ ಮನಸ್ಸು ಸೋತಿದೆ, ಅದಕ್ಕೆ ಉಚಿತವಾಗಿ ನನ್ನ ಕೈಯನ್ನು ನಿಮ್ಮ ಕೈಯ ಸ್ಪರ್ಶದಿಂದ ಮೇಲಕ್ಕೆ ಎತ್ತಿದ್ದೀರಿ. ಅರ್ಥಾತ್ ನಿಮ್ಮ ಪತ್ನಿ ನಾನು ಅಂತಾಯ್ತು. ನನ್ನನ್ನೇ ನೀವು ಮದುವೆ ಆಗಬೇಕು ಅಂತ ಕೇಳಿಕೊಳ್ಳುದು. ನಿನ್ನ ಧ್ವನಿಯನ್ನು ಕೇಳ್ತಾ ಕೇಳ್ತಾ ಹಂಸ ಧ್ವನಿಯಲ್ಲೇ ರಾಗ ಬರ್ತದೆ ಅಂತ ಆದ್ರೆ ಅಂತ ತಿಳಿತಿದ್ದೆ. ಈಗ ನೋಡಿದ್ರೆ ನನ್ನ ಬಾಯಿಂದ ಬರ್ಬೇಕಾದಂತ ಶಬ್ದ ಏನು ಗೊತ್ತುಂಟ? ಭೂಸುರ ಕಂದಿಯ ಛಾತ್ರಿಯ ಮೊಲಿಸಿ ನರಕ ಬದಲಾವಗುದು ನಿಶ್ಚಯ. ತೆರಳು ನಿನ್ನ ಪಿತನ ನಿಳಯಕಿ, ತೆರಳು ನಿನ್ನ ಪಿತನ ನಿಳಯಕಿ, ಭೂತಿ ವಿಧ ಶ್ರೇಷ್ಠ ವರನ ಜೀವನಿಲ್ಲ ಹೋಗಗೆ. ಹರ 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 ಹರ. ದೇವಯಾನಿ,
ಭಾವ? ನಿನ್ನ ಪರಿಚಯವನ್ನು ಕೇಳುವ ಮೊದಲು ನನ್ನ ಪರಿಚಯವನ್ನು ನಾನು ಹೇಳುತ್ತಿರುವಾಗ ನಾನು ಆಡಿದೆ. ನಾನು ಯಾರು ಅಂತ ಕೇಳಿದ್ರೆ ಒಂದು ದೇಶದ ರಾಜನಿದ್ದೇನೆ. ರೂಢಿಪಾಲ ಅಂತ ಅವನನ್ನು ಕರೆಯುವುದು. ಹೌದು ಹೌದು. ರೂಢಿಪಾಲ ಅಂದ್ರೆ ಕೇವಲ ಒಬ್ಬ ರಾಜ ಅನ್ನುವ ಅರ್ಥದಲ್ಲಿ ಅಲ್ಲ. ಇರುವ ರೂಢಿಯನ್ನು ತಾನು ಪಾಲಿಸುತ್ತಾ ಉಳಿದವರು ಪಾಲಿಸುವ ಹಾಗೆ ಮಾಡುವಂತಹ ದಾಯಿತ್ವ ಉಳ್ಳವನಿಗೆ ಹಾಗೆ ಕರೆಯುವುದು. ಹೌದು. ಈಗ ನೀನು ಹೇಳುತ್ತಿರುವುದು ಹೇಗುಂಟು ಗೊತ್ತುಂಟು? ಏನಾಯ್ತು? ಕ್ಷತ್ರಿಯನಾದವನು ಬ್ರಾಹ್ಮಣ ಕನ್ಯೆಯನ್ನು ಮದುವೆಯಾಗುವುದು ಶಾಸ್ತ್ರ ವಿರೋಧ, ಧರ್ಮ ವಿರೋಧ, ಹೀಗೆ ನಮ್ಮ ಹಿಂದಿನ ಮುನಿಗಳು ಅಥವಾ ರೂಢಿಯನ್ನು ಮಾಡಿದವರು ಒಂದು ನಿಯಮವನ್ನು ಮಾಡಿಟ್ಟಿದ್ದಾರೆ. ಅನುಲೋಮ ವಿಲೋಮ ವಿವಾಹ ಅಂತೆಲ್ಲ ಉಂಟು, ಏನು ಮಾಡುವ? ಹೌದಪ್ಪ. ಆದರೆ ಒಬ್ಬ ರಾಜನಾದವ ಇನ್ನೊಬ್ಬರಿಗೆ ಹೀಗೆ ಮಾಡತಕ್ಕದ್ದು ಮಾಡಬೇಕಾದವನೆನ್ನುವಂತಹ ಶಾಸ್ತ್ರ ನಿಯಮಗಳನ್ನು ಹೇರಬೇಕಾದವನೇ ನಿಯಮವನ್ನು ಮುರಿಯುವಂತಹ ಸನ್ನಿವೇಶವನ್ನು ಬಂತಂತಾದ್ರೆ 10 ಸಲ ಯೋಚಿಸಬೇಕಾಗ್ತದೆ. ಮತ್ತೆ ಇನ್ನೊಂದು, ತಪಸ್ಸನ್ನು ಹೇಗೆ ಬೇಕಾದ್ರೂ ವಿನಿಯೋಗಿಸ್ಲಿಕ್ಕೆ ಆಗ್ತದಂತೆ. ಹೌದು. ದೇವತೆಗಳಿಗೆ ಅಥವಾ ಲೋಕ ವಿಧಾಯಕ ಶಕ್ತಿ ಎನಿಸಿದಂತಹ ವಿಷ್ಣುವಿಗೆ ಶಾಪವನ್ನಿತ್ತಂತಹ ಭೃಗುವಂಶ ಪ್ರದೀಪಕ ಶುಕ್ರಾಚಾರ್ಯರು ಏನು ಅವರಂದ್ರೆ, ಒಂದು ವೇಳೆಗೆ ಬೃಹಸ್ಪತಿಗಳಾದ್ರೂ ಎದುರಿ ನಿಂತರೂ ನಾವು ಹೆದರ್ಲಿಕ್ಕಿಲ್ಲ. ಶುಕ್ರಾಚಾರ್ಯರು ಬಂದರು ಅಂತಾದರೆ ತಲೆಯಲ್ಲಿರುವ ಕಿರೀಟವೇ ನಡುಗುವಂತಹ ಒಂದು ಭಾವ ನಮಗೆ ಬರ್ತದೆ. ಅವರಷ್ಟು ದೊಡ್ಡವರು, ಅವರನ್ನು ಹೆದರುವುದಂತ ಹೇಳಿದ್ರೆ ಹಾಗಲ್ಲ. ಗೊತ್ತಾಯ್ತು. ಗೌರವ, ಅವರ ಯೋಗ್ಯತೆ ಅಂತದ್ದು, ಅವರ ಅರ್ಹತೆ ಅಂತದ್ದು, ಒಂದು ನಾಳಿನ ನಾಗರಿಕತೆಗೆ ನೀತಿ ಪಾಠವನ್ನು ಒದಗಿಸುವಂತಹ ಸಾಮರ್ಥ್ಯ ಉಳ್ಳವರವರು. ಅವರ ಮಗಳನ್ನೇ ನಾನು ಮದುವೆ ಆಗಲಿಕ್ಕೆ ಒಪ್ಪಿದೆ ಅಂತ ಆದರೆ ನಾನಲ್ಲ, ನನ್ನ ರಾಜ್ಯ ಅಲ್ಲ, ಪ್ರಪಂಚವನ್ನೇ ಸುಟ್ಟು ಬಿಡುವಂತಹ ಸಾಮರ್ಥ್ಯ ಇಳ್ಳುವಂತಹ ಶುಕ್ರಾಚಾರ್ಯ ಮಗಳನ್ನು ನಾನು ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿಂದಲೇ ಕೈ ಮುಗಿತೇನೆ ಅವರಿಗೆ. ನೀವು ಹೇಳಿದ್ದು ರೂಢಿಪಾಲ ಅಂತ ಅಲ್ವಾ? ಹೌದು. ನಾನು ಹೇಳುದು ಆಗಲ್ಲ, ಧರಣಿಪತಿ ಅಂತ. ಧರಣಿಪತಿ ನಿನ್ನ ಮೇಲಿರಿಸಿರ್ಪ ಮನವ ತೊರಿದು ಧರಣಿಪತಿ ನಿನ್ನ ಮೇಲಿರಿಸಿರ್ಪ ಮನ್ಮನವ ತೊರಿದು ಅನ್ಯ ಪುರುಷನಂ ಪರಿಗ್ರಹಿಸಿ ಅನ್ಯ ಪುರುಷನೌ ಪರಿಗ್ರಹಿಸೆ ಶುಕ್ರನಿನ ಗೊರೆದರೆನ್ನು ನಿದುವಿಯಾಪಿ ಶುಕ್ರನಿನ ಗೊರೆದರೆ ಎನ್ನ ವರಿದುವಿಯ ಪೇಳು ನಿನಗೊರೆದರೆ ಎನ್ನ ವರಿಸುವೆಯ ನಿನಗೊರಿದರೆ ಎನ್ನ ವರಿಸುವಿಯ ನಿನ್ನ ಮೇಲಿರಿಸಿರ್ಪ ಮನ್ಮನವ ತೊರಿದು ಧರಣಿಪತಿ ಕೇಳು. ನಿನ್ನ ಮೇಲಿರಿತಿರ್ಪ ಮನ್ಮನವ ತೊರೆದನ್ಯ ಪುರುಷನಂ ಪರಿಗ್ರಹಿಸಿ ಶುಕ್ರನಿನ ಗುರಿದರಿ ಎಂದವರಿಸುವಿಯಾಪಿ ಎನಲು ಭೂವರವು ತರುಣಿಯೊಡನಿಲ್ದನು ಧರಣಿಪತಿ ಧರಣಿ
ಶುಕ್ರಾಚಾರ್ಯರ ಕುರಿತಾದಂತಹ ಭೀತಿಯಿಂದ ಹಾ ಒಂದು ವೇಳೆ ಅವರ ಮಗಳನ್ನು ವಿವಾಹವಾದೆ ಅಂತಾದ್ರೆ ಭವಿಷ್ಯದಲ್ಲಿ ಏನಾದೀತು? ಹಿಂದೆ ಕತೆ ಕೂಡ ಕೇಳಿದ್ದೇನೆ, ಒಂದು ರಾಜ್ಯವನ್ನೇ ಮಣ್ಣುಗೂಡಿಸಿದ್ದಾರಂತೆ. ಹೌದು, ಆದ್ರೆ ಅಂತಹ ಅನ್ಯಾಯವನ್ನು ಮಾಡಿದ ಕಾರಣಕ್ಕೆ ಬೇಕಾಗಿ ಹೌದಪ್ಪ, ನಾವು ಜಾಗ್ರತೆ ವಹಿಸಬೇಕಲ್ಲ ಮಹಾರಾಜ. ಹ್ಮ್ ಒಂದು ಹೇಳ, ಹ್ಮ್ ಯಾವುದನ್ನೇ ಆದ್ರೂ ನಾವು ಬಳಸಿಕೊಳ್ಳುವ ರೀತಿಯಲ್ಲಿ ಅಲ್ವ ಇರುವುದು. ಹೌದೌದು. ಈಗ ಬೆಂಕಿ ಅಂತ ನಾವು ಹೇಳ್ತೇವೆ, ಹ್ಮ್ ಅದು ಯಜ್ಞಕುಂಡದಲ್ಲೂ ಇರುವಂತದ್ದು ಬೆಂಕಿಯೇ ಅಲ್ವೇ? ಹೌದಪ್ಪ. ಅಡುಗೆ ಮನೆಯಲ್ಲಿ ಹ್ಮ್ ಬೇಕಾದನ್ನು ಬೇಯಿಸುವುದಕ್ಕೆ ಇರುವುದು ಅದುವೇ. ಹೌದಪ್ಪ. ಸ್ಮಶಾನದಲ್ಲಿರುವುದು ಅದುವೇ. ಹ್ಮ್ ಅಂದ್ರೆ ನಾವು ಉಪಯೋಗಿಸುವ ರೀತಿ ಅಂತ ನಾನು ಆಡಿದ್ದು. ಹ್ಮ್ ಸಿಟ್ಟಿಗೆದ್ದಂತಹ ತನ್ನ ಮನಸ್ಸಿನಲ್ಲಿ ಹ್ಮ್ ತನ್ನ ಮಗಳನ್ನು ಯಯಾತಿ ವರಿಸಬಾರದು ಅನ್ನುವಂತಹ ಭಾವ ನಮ್ಮ ಅಪ್ಪನಲ್ಲಿ ಇದ್ರೆ ಹ್ಮ್ ಬೆಂಕಿಯಂತೆ ಅವರು ಭಸ್ಮ ಮಾಡ್ಯಾರು. ಮತ್ತೆ ಒಂದು, ಈಗ ಯಜ್ಞಕುಂಡದಲ್ಲಿರುವಂತಹ ಬೆಂಕಿಯನ್ನ ಮನೆಯ ಅಡುಗೆಗೆ ಬಳಸುವಂತಹ ಕ್ರಮ ಇಲ್ಲ. ಇದು ನಾನು ಹೇಳಿದ್ದು ಹಾಗೆ. ನಾನು ಕ್ಷತ್ರಿಯ, ಅರಮನೆ ಅಡುಗೆಯ ಮನೆಯ ಬೆಂಕಿ, ನೀನು ಯಜ್ಞಕುಂಡದಲ್ಲಿರುವಂತಹ ಪವಿತ್ರವಾದಂತಹ ಬೆಂಕಿ. ಮೊದ್ಲಿಗೆ ನಾವು ಅದನ್ನು ಮುಟ್ಲಿಕ್ಕೇ ಇಲ್ಲ. ಒಮ್ಮೆ ಹಾಗೆ ಆಗ್ತದೆ ಅಂತ ಆದ್ರೆ ಇನ್ನೊಂದು ಬೆಂಕಿ ಉಂಟಲ್ಲ. ಹೌದು, ನಿನ್ನಪ್ಪನಾದಂತಾಯ್ತು. ಅದಕ್ಕೆ ನಾನು ಆಡಿದ್ದು. ನನ್ನ ತಂದೆಯಾದಂತಹ ಶುಕ್ರಾಚಾರ್ಯರು ಸಮ್ಮತಿಯನ್ನು ಕೊಟ್ಟರು ಅಂತ ಆದ್ರೆ ನೀವು ವರಿಸ್ತೀರೋ? ಅಲ್ಲ, ಜಗತ್ತಿನಲ್ಲಿ ಎಲ್ಲವೂ ಹಾಗೆ ಅಲ್ವಲ್ಲ. ಧರ್ಮದ ಮುಖ ಅನ್ನೋದು ಭಿನ್ನ ಭಿನ್ನವಾಗಿಲ್ವೋ? ಹೌದೌದು. ಒಬ್ಬನಿಗೊಂದು ಧರ್ಮ ಅಂತ ಆಯ್ತು ಅಂತ ಆದ್ರೆ ಅದು ಇನ್ನೊಬ್ಬನಿಗೂ ಆಗಲೇಬೇಕು ಅಂತ ಇಲ್ವಲ್ಲ. ಅಲ್ಲ, ಈಗ ಶುಕ್ರಾಚಾರ್ಯರು ಒಲಿದ್ರೆ ನೀನು ಮದುವೆ ಆಗ್ತೀಯ ಅಂತ ಅಂಗಾಲಿನಿಂದ ಅದು ಬಂಗಾರವನ್ನು ಅಗಿಯುವ ಹಾಗೆ ಮಣ್ಣನ್ನು ಕೆದರುತ್ತಾ. ಹೌದು, ಕಾಂತಾರದಲ್ಲಿರುವಂತಹ ಸಿಂಗಾರ ಸಿರಿಯ ಹಾಗೆ ನೀನು ಪ್ರಶ್ನೆ ಕೇಳ್ತಾ ಇದ್ದಿ. ಅಲ್ಲೇನು ಸ್ವಲ್ಪ ಹೊತ್ತಾದ್ರೆ ಇದುವೇ ಒಂದು ಬಾವಿ ಆಗ್ತದೆ, ನಾನು ಬೆರಳಲ್ಲಿ ಕೆರೆದು. ಅದೊಂದು ಕೂಪ ಆದೀತು. ಹೌದು, ಅದರಲ್ಲಿ ಬಿದ್ರೆ ನಾನೇ ಬೀಳ್ಬೇಕು. ಒಂದು ಹೀಗೆ ಕೇಳಿದರೆ ಯಾವ ಗಂಡಸಾದ್ರೂ ಒಪ್ತಾನೆ, ಮತ್ತೆ ನಾನು ಗಂಡಸಲ್ವೋ? ನನ್ನ ಅಪ್ಪನನ್ನು ನಾನು ಒಪ್ಪಿಸ್ತೇನೆ ಅಂತ ಅದೇ ಹೇಳಿದ್ದು. ನನಗೆ ಬ್ರಾಹ್ಮಣ ಹುಡುಗಿಯನ್ನು ಮದುವೆ ಆಗುವ ಮನಸ್ಸಿಲ್ಲ. ಅಯ್ಯೋ, ಆದರೆ ಶುಕ್ರಾಚಾರ್ಯರು ಒಪ್ಪಿದ್ರೆ ನಾನು ಮದುವೆ ಆಗ್ಲಿಕ್ಕೆ ನನಗೆ ಮನಸ್ಸಿಲ್ಲದೇ ಇಲ್ಲ. ನೀವು ಒಂದು ನಿರ್ಣಯ ಮಾಡಬಹುದು. ಬ್ರಾಹ್ಮಣರೇ ನಾವು, ಆದ್ರೆ ಸ್ವಲ್ಪ ಖಾರದ ಬ್ರಾಹ್ಮಣರು. ಅಂದ್ರೆ ನನ್ನ ಅಪ್ಪ ಎಲ್ಲರ ಹಾಗಲ್ವಲ್ಲ. ಬ್ರಾಹ್ಮಣರೇ, ಆದ್ರೆ ರಾಕ್ಷಸರ ಜೊತೆಯಾಗಿದ್ದು ಸ್ವಲ್ಪ ಸ್ವಭಾವ ಬಂದಿದೆ. ಅಲ್ಲ, ಗೊತ್ತಾಯ್ತು. ಬ್ರಾಹ್ಮಣರಂದ್ರೆ ಸಪ್ಪೆ ತಂಬುಳಿ ಅಂತ ಬೇರೆಯವ್ರು ಹೇಳ್ತಾರೆ ಅಂತ ನೀನ್ ಹೇಳ್ತಿರೋದಲ್ವಾ? ಸರಿ ಸರಿ ಸರಿ. ಹಾಗಾಗಿ ಇದು ಮತ್ತೆ ಒಂದು ಒಮ್ಮೆಗೆ ನಾನು ಮನಸ್ಸನ್ನು ಕೊಟ್ಟ ಮೇಲೆ ಇಲ್ಲ ಸಲ್ಲದು ಅಂತ ಹೇಳುವ ಹಾಗುಂಟು. ಅಲ್ಲ, ಈಗ ಶುಕ್ರಾಚಾರ್ಯ ಹೇಳಿದ್ರೆ ನಾನು ಇಲ್ಲ ಅಂತ ಹೇಳುವ ಹಾಗೆ ನಾನು ಇಲ್ಲ. ಹಾಗಿದ್ರೆ ಖಂಡಿತ ಆದಷ್ಟು ಬೇಗನೆ ನಮ್ಮ ತಂದೆಯಿಂದ ನಿಮ್ಮ ಅರಮನೆಗೆ ಕರೆ ಬರ್ತದೆ. ಆ ನಿರೀಕ್ಷೆಯಲ್ಲಿ ಇರಿ. ಸರಿ, ನಾನು ಈಗ ಹೊರಡುವುದು. ನಾನು ಇಲ್ಲಿಯೇ ಇರ್ತೇನೆ. ನಾನು ಮುಂದೆ ಬೇಕಾದ್ದೆಲ್ಲ ನಾನು ಮಾಡಿಕೊಡ್ತೇನೆ. ಸರಿ ಸರಿ ಸರಿ, ನಾನೀಗ ಹೊರಡ್ತೇನೆ. ಆಯ್ತು. ಎತ್ತಬೋದಳು ಕುವರಿ ಪೊತ್ತಾಯ್ತು ಬರಲಿಲ್ಲ ಮದ್ಮದಗ ಜಗಮನಿ ಜಲಕೇಳಿಗೆದಿದಳು ಚಿತ್ತ ಪಲ್ಲಟಿಸುತ್ತಿದೆಯೋರ್ವಳಲ್ದಿ ಪರಿಯ ಚಿತ್ತ ಪಲ್ಲಟಿಸುತ್ತಿದೆಯೋರ್ವಳಲ್ದಿ ಪರಿಯ ಹೊತ್ತು ಕಳೆವಳು ನೋಡ್ಬೆನು ತಪುರವಳ್ದು ಓ ಬೇರೆಯವರೆಲ್ಲ ಹೇಳುವುದನ್ನು ಕೇಳುವಾಗ ಮನಸ್ಸಿಗೆ ಸಂತೋಷ ಆಗ್ತದೆ. ಹಾಗಂತೇಳಿ ಸತ್ಯ ವಿಷಯ ಏನಂತ ಕೇಳಿದ್ರೆ ಅದನ್ನು ಅನುಭವಿಸುವವರಿಗೆ ಮಾತ್ರ ಗೊತ್ತು. ಒಂದು ನಿರ್ಧಾರ ಮಾಡಿಬಿಟ್ಟಿದ್ದೇನೆ, ಇನ್ನು ಚಂದಕ್ಕೆ ಕಾಣುವಂತ ಯಾವ ಹುಡುಗರನ್ನು ಕೂಡ ಮನೆಯಲ್ಲಿಟ್ಟುಕೊಂಡು ಒಂದು ನಾನು ಶಿಕ್ಷಣ ಕೊಡುವುದಿಲ್ಲ ಅಂತೇಳಿ ಒಮ್ಮೆ ಆದದ್ದೇ ಸಾಕು ಅಂತೇಳಿ ಆಗಿದೆ. ಶುಕ್ರನಿಗೆ ಯಾವುದ್ರಲ್ಲಿ ಕೊರತೆ ಉಂಟು ಅಂತ ಕೇಳಿದ್ರೆ ಯಾವುದ್ರಲ್ಲಿಯೂ ಕೂಡ ಕೊರತೆ ಇಲ್ಲ. ಶುಕ್ರನು ಕೂಡ ಹೆದರ್ತಾನೆ ಶುಕ್ರನಿಗೆ. ಶುಕ್ರನ ಬಳಿಯಲ್ಲಿ ಇರುವಂತಹ ನಿಧಿಯ 8ನೇ 1 ಭಾಗ ಕುಬೇರನ ಬಳಿಯಲ್ಲಿ ಇರುವುದು. ಅಲ್ಲ, ವಿಷಯ ಎಲ್ಲ ಸತ್ಯ, ಹೌದಪ್ಪ. ಆದ್ರೆ ನಾನು ನನ್ನ ಜೀವನಾನುಭವದಲ್ಲಿ ಕಂಡುಕೊಂಡದ್ದು ನಿಜವಾದ ಸುಖಿ ಯಾರು ಕೇಳಿದ್ರೆ
ಯಾರ ಮನಸ್ಸು ಅತ್ಯಂತ ಶಾಂತವಾಗಿ ಇರ್ತದೋ ಅವನಿಗಿಂತ ದೊಡ್ಡದಾದಂತಹ ಯಾವ ಸುಖವೂ ಕೂಡ ಇಲ್ಲ ಎನ್ನುವುದಾಗಿ. ಎಷ್ಟು ಸಂಪತ್ತಿದ್ರೇನು, ಎಷ್ಟು ವಿದ್ಯೆ ಇದ್ರೇನು, ಮಗಳಿಗೆ ಬೇಕಾದದ್ದನ್ನು ಕೊಡಿಸ್ಲಿಕ್ಕೆ ನನಗೆ ಆಗ್ಲಿಲ್ಲಲ್ಲ ಎನ್ನುವಂತಹ ಚಿಂತೆ. ಹಾಗಾಗಿ ಅವಳ ಮನಸ್ಸಿಗೆ ಆಹ್ಲಾದಕರ ಎಂದೆನಿಸುವಂತಹ ಯಾವುದೇ ಒಂದು ಕರ್ಮದಲ್ಲಿ ಅವಳು ಮುಂದುವರಿದ್ರೂ ಕೂಡ ಎರಡು ಮಾತುಗಳನ್ನ ಆಡದೆ ಅವಳನ್ನು ಒಂದು ರೀತಿಯಲ್ಲಿ ಸ್ವತಂತ್ರವಾಗಿ ಬಿಟ್ಟು ಕಳುಹಿಸಿದವನಿದ್ದೇನೆ. ನಡೆದಂತಹ ಘಟನೆಯಲ್ಲಿ ನೊಂದಂತಹ ಆಕೆಯ ಮುಖದಲ್ಲಿ ಮತ್ತೆ ನಗು ಮೂಡಬೇಕು ಎನ್ನುವಂತಹ ಕಾರಣದಿಂದಲಾಗಿ ಇವತ್ತು ವಿಷಯ ನಮಗೆ ಬಂದಿದೆ. ವೃಷಪರ್ವನ ಮಗಳಾದಂತಹ ಶರ್ಮಿಷ್ಠೆಯ ಸಂಗಡಿಗರ ಒಂದಿಗೆ ಇವಳು ಕೂಡ ವನವಿಹಾರಕ್ಕೆ ಹೊರಟವಳಿದ್ದಾಳಂತೆ. ಆದ್ರೆ ಏನು ಮಾಡೋಣ ಹೇಳಿ, ಅವಳು ಇಲ್ಲದಿದ್ರೆ ನನಗೆ ಒಂದು ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ತಳಮಳ. ಹೊತ್ತು ಸರಿಯುತ್ತಾ ಬಂದಿದ್ದೆ, ಇಷ್ಟು ಹೊತ್ತಿಗೆ ಅವಳು ಇರಬೇಕಿತ್ತು. ಮನಸ್ಸಿನಲ್ಲಿ ಸ್ವಲ್ಪವೂ ಕೂಡ ಕಲ್ಮಶವಿರದಂತಹ ಮುಗ್ಧ ಮನಸ್ಸು, ಒಂದು ರೀತಿಯಾದಂತಹ ತಾಯಿ ಮನಸ್ಸು ನನ್ನ ಮಗಳದ್ದು. ಇಷ್ಟೊತ್ತಿಗೆ ತನ್ನ ತಂದೆಯ ನಿತ್ಯಾಹ್ನಿಕ ವಿಧಿವಿಧಾನಗಳೆಲ್ಲ ಮುಗೀತದೆ. ಅವರು ಬರುವಾಗ ಅವರಿಗೆ ಊಟವನ್ನು ಬಡಿಸಬೇಕು. ಇಷ್ಟೆಲ್ಲ ಕರ್ಮಗಳನ್ನು ಹೊಣೆಗಾರಿಕೆಯಿಂದ ನಿರ್ವಹಿಸುವಂತಹ ಅವಳು ಇಲ್ಲ. ಗುರುವಾದ್ರೇನು, ನಾನು ಕೂಡ ಒಂದು ತಂದೆ ಅಲ್ವಾ. ಈ ಕಾಲಕ್ಕೆ ಮಗಳು ಕಾಣದೇ ಇರುವಾಗ ಮನಸ್ಸಿಗೆ ಒಂದು ರೀತಿಯಾಗಿ ಚಿತ್ತಪಲ್ಲಟದಲ್ಲಿ ಒಂದು ಚಿಂತೆಯ ಕಾರ್ಮೋಡ ಮೂಡುತ್ತಾ ಉಂಟು. ಇಲ್ಲಪ್ಪ, ಬರುವುದು ಕಾಣುವುದಿಲ್ಲ, ಹೋಗ್ತೇನೆ, ಅವಳು ನಡೆದ ದಾರಿಯಲ್ಲೇ ಗಮಿಸ್ತೇನೆ, ಎಲ್ಲಿದ್ದಾಳೆ ನೋಡ್ತೇನೆ, ಎಲ್ಲಿದ್ದಾಳೆ. ಈ ಕಡೆಗೆ ಬಂದದ್ದು ಎನ್ನುವುದಾಗಿ ಕೆಲವರೆಲ್ಲರೂ ಕೂಡ ಆಡಿದ್ರು. ಕಾಣಿಸ್ತಾ ಇಲ್ಲವಲ್ಲ, ಮಗಳೆಲ್ಲಿದ್ದಾಳೆ? ಮಗಳೇ, ತಾಯೇ ದೇವಯಾನಿ, ಎಲ್ಲಿದ್ಯಮ್ಮ, ಎಲ್ಲಿದ್ದಿ? ಏನನ್ನು ಕಾಣುತ್ತಾ ಇದ್ದೇನೆ ನಾನು? ಒಂದು ಕ್ಷಣಕ್ಕೆ ಎದೆ ಹೊಡೆದು ಹೋಗುವಂತಹ ಒಂದು ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ನನ್ನ ಕಣ್ಣಿನಲ್ಲಿ ಇನ್ನು ಎಂಥದ್ದನ್ನೆಲ್ಲ ಕಾಣಲಿಕ್ಕೆ ಉಂಟೋ ದೇವರೇ ಬಲ್ಲ. ಯಾವ ಜನ್ಮದಲ್ಲಿ ಏನು ಪಾಪವನ್ನು ಮಾಡಿದ್ದಕ್ಕೆ ನನಗೆ ಶಿಕ್ಷೆ ಎದುರಲ್ಲಿ ಕಾಣುತ್ತಾ ಇದ್ದೇನೆ. ಒಂದು ಮರದ ಬುಡದಲ್ಲಿ ಕೇಶರಾಶಿಯನ್ನೇ ವಿಕಾರವಾಗಿ, ಮೈಯನ್ನು ನೋಡಿದ್ರೆ ಒಂದು ತುಂಡು ಉಡುಗೆ, ನವನಿಧಿಗಳ ವಿಶೇಷವಾದಂತಹ ಅಧಿಕಾರವನ್ನು ಹೊಂದಿರುವಂತಹ ಶುಕ್ರನ ಮಗಳು ದಟ್ಟ ದರಿದ್ರಳ ಹಾಗೆ, ಹೇಳಬಾರ್ದು ಹಾಗಂತೇಳಿ ದೃಶ್ಯ ಹಾಗೆ ಉಂಟು. ಒಂದು ಪಿಶಾಚಿಯ ರೀತಿಯಲ್ಲಿ ಈ ಕಾಡಿನಲ್ಲಿ ಯಾರು ದೇವಯಾನಿ ತಾಯಿ, ಏನಾಯ್ತಮ್ಮ, ಯಾಕೆ ಹೀಗೆ ಕುಳಿತಿದ್ದಿ? ಬೇಳು ಎನ್ನ ಪರಾದ ಏನದ ಹೃದಯದಿಂದ ಬೇಳು ಎನ್ನ ಪರಾದ ಏನದ ಹೃದಯದಿಂದ ಬಾಲಿಕೆಯ ಬೇಳಮ್ಮ ಒಪ್ಪಿಕೊಂಬುವೆನು. ಕಾಲನೋತಿ ವಿಜಪುರ ಬಾಲ ಮುಖ್ಯಾಮರರು ಕೂಳದನು ಜರ ಕಪಟಗೈದರು ಹುವೆನು. ಮಗಳೇ, ನಾನು ಯಾರಲ್ಲೂ ಮಾತಾಡುವುದಿಲ್ಲ. ನಿಮಗೆ ಮಗಳೂ ಇಲ್ಲ, ನನಗೆ ಅಪ್ಪನೂ ಇಲ್ಲ. ತಾಯಿ ತಾಯಿ ಹಾಗೆಲ್ಲ ನೀನು ಆಡಬಾರ್ದಮ್ಮ. ನಿಮ್ಮ ಮಗಳು ಸತ್ತಿದ್ದಾಳೆ. ನಾನಿರುತ್ತ ಇಕೋ ಹಾಸ್ಯಕ್ಕೂ ಕೂಡ ಅಂತಹ ಮಾತು ನನ್ನ ಮಗಳ ಬಾಯಿಂದ ಬರಬಾರದು. ನನ್ನ ಮಗಳು ಸತ್ತಿದ್ದಾಳೆ ಅಂತ ಹೇಳಿದ್ರೆ ಶುಕ್ರನ ಜೀವನದಲ್ಲಿ ಉಸಿರಿಲ್ಲ ಅಂತೇಳಿ ಅರ್ಥ. ನಾನು ಬದುಕಿದ್ದೇನೋ ಇಲ್ವೋ, ನನ್ನ ದೇಹದಲ್ಲಿ ಉಸಿರು ಆಡ್ತಾ ಉಂಟೋ ಇಲ್ವೋ? ಉಂಟು, ಹೌದು. ಆದ್ರೆ ನನ್ನ ಸ್ಥಿತಿ ಹೀಗಾಯ್ತಲ್ಲ. ಮಕ್ಕಳೇ, ನೀನು ಬರ್ಲಿಲ್ಲ ಎನ್ನುವುದಾಗಿ ನಾನಲ್ಲಿ ಆಶ್ರಮದಲ್ಲಿ ಈಗ ಬರ್ತಾಳೆ ಮತ್ತೆ ಬರ್ತಾಳೆ ಎನ್ನುವುದಾಗಿ ಕಾಯ್ತಿದ್ದದ ಮಗಳೇ, ಎಂತದಾಯ್ತು? ಈ ಘೋರ ಅರಣ್ಯದಲ್ಲಿ ದಟ್ಟ ದರಿದ್ರಳ ಹಾಗೆ ಕುಳಿತಿದ್ಯಲ್ಲ ತಾಯೇ,
ಒಂದು ಹೇಳ್ತೇನೆ, ಏನು? ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಕೆಲವೆಲ್ಲ ಕರ್ಮಗಳನ್ನು ಎಸಗಿದ್ದು ಹೌದು ತಾಯಿ ನಾನು. ಹಾಗಂತೇಳಿ ನೀನು ಮಗಳಾದ್ರೂ ಕೂಡ ನಿನ್ನೆದುರಿಗೆ ಕ್ಷಮೆ ಕೇಳಲಿಕ್ಕೆ ನನಗೆ ಯಾವ ಅಂಜಿಕೆಯೂ ಇಲ್ಲ, ಯಾವ ಅಳುಕೂ ಇಲ್ಲ. ಇಕೋ ನಿನ್ನ ತಂದೆ ಮಾಡಿದ್ದು ಅಂತ ಹೇಳಿ ಅಲ್ಲ. ನನಗೆ ಊಟ ಬಡಿಸುವಾಗ ನಿನ್ನನ್ನು ಪ್ರೀತಿಯಿಂದ ಅಮ್ಮ ಎನ್ನುವುದಾಗಿ ನಾನು ಕೂಗಿದ್ದಲ್ವ? ಕರೆದಿದ್ದೀರಿ. ಮಗಳು ಹುಟ್ಟುವಾಗ ಮಗಳೊಂದಿಗೆ ಒಂದು ತಾಯಿ ಕೂಡ ಹುಟ್ಟುತ್ತಾಳೆ ಎನ್ನುವಂತಹ ಭಾವ ನಮ್ಮದು. ಇಕೋ ಸಣ್ಣ ಮಗು ತಪ್ಪು ಮಾಡಿದ್ರೆ ತಾಯಿ ಮಗುವಿಗೆ ಶಿಕ್ಷೆಯನ್ನು ಕೊಡ್ತಾಳು. ಕುರುಜಾಂಗುಲಕ್ಕೆ ಶಿಕ್ಷಣವನ್ನು ಕೊಡುವಂತಹ ಗುರು ನಾನು ನಿನ್ನ ಬಳಿಯಲ್ಲಿ ಹೇಳುತ್ತಿರುವುದು. ಏನು? ನಾನು ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆಯನ್ನು ಕೊಡು. ಹಾಗಂತೇಳಿ ಈ ರೀತಿಯಾದಂತಹ ಶಿಕ್ಷೆಯನ್ನು ಕೊಡಬೇಡ. ನಿನ್ನನ್ನು ಅಗಲಿ ಬದುಕುವಂತಹ ಆ ಒಂದು ಧೃತಿ ನನ್ನಲ್ಲಿಲ್ಲ ತಾಯಿ. ಇಕೋ ನಾನು ಅಪರಾಧವನ್ನು ಮಾಡಿದ್ರೆ ನನಗೆ ಶಿಕ್ಷೆ ಕೊಡು. ಎಲ್ಲಿಯಾದ್ರೂ ನೀನು ಹೀಗೆ ಇರುವುದಕ್ಕೆ ಕಾರಣರಾದವರು ಹರನಾಗ್ಲಿ ಹರಿಯಾಗ್ಲಿ ಅಥವಾ ದೇವತೆಗಳೇ ಆಗ್ಲಿ ಅಥವಾ ನಮ್ಮ ಕುರುಜಾಂಗುಲದ ಯಾವನೇ ಒಬ್ಬ ವ್ಯಕ್ತಿ ಆಗಿದ್ರು ಕೂಡ ವಿಚಾರಿಸುವುದಕ್ಕೆ ನಾನಿದ್ದೇನೆ. ಶುಕ್ರನಂದನೆ ಅಲ್ವಾ? ಶುಕ್ರನಿರುತ್ತ ನೀನು ಹೀಗೆ ಇರುತ್ತ. ಏನಾಯ್ತು ತಾಯಿ? ಬಾ ಬಾ ಹೋಗು ಆಶ್ರಮಕ್ಕೆ. ಹೀಗೆ ಇರುವುದನ್ನು ನೋಡ್ಲಿಕ್ಕೆ ನನ್ನಿಂದ ಆಗುದಿಲ್ಲ ತಾಯಿ. ಅಪ್ಪ ಮಗಳೇ, ಏನು ಅಂತ ಹೇಳಿ? ಶರಗಳಿಗಾಗಿ ಚರ್ಮಿಸ್ತೆಯು ಎಲ್ಲರೂ ಶರಗಳಿಗಾಗಿ ಚರ್ಮಿಸ್ತೆಯು ಎಲ್ಲನು ಕರೆದೊಯ್ದು ಮೋಸದೋಳು ಅರಿಯದಂದದೋಳೆನ್ನ ವಚನವನ್ನುಟ್ಟಿರಿ ಪರಿಕಿಸಿ ಖದೆಯಾದೆನು ಚರಗಿಳಿಗಾಗಿ ಚರ್ಮಿಸ್ತೆಯು ಎಲ್ಲನು ಕರೆದೊಯ್ದು ಮೋಸದೋಳು ನನ್ನಿಂದ ಏನು ಅಪರಾಧ ಆಯಿತು ಅಂತ ನೀವು ಕೇಳ್ತೀರಿ. ಹೌದು ಮಗಳೇ, ಒಂದು ನೆಲೆಯಿಂದ ನೋಡಿದ್ರೆ ನಿಮ್ಮದೇ ತಪ್ಪು. ಇಷ್ಟೆಲ್ಲ ಆಗ್ಲಿಕ್ಕೆ ನೀವೇ ಕಾರಣ. ನಾನು ತಪ್ಪು ಮಾಡಿದ್ನ? ಮತ್ತೆಂತದ್ದು? ಈಗ ನಾನು ತಪ್ಪು ಮಾಡಿದ್ರು ಕೂಡ ಇಲ್ಲಿ ಕಾಡಿನಲ್ಲಿ ಎಂತದಕ್ಕೆ ಮಾತಾಡುದು? ಆಶ್ರಮಕ್ಕೆ ಹೋಗುವ, ಅಲ್ಲಿ ಕುಳಿತು ಮಾತಾಡುವ. ಯಾವ ಕಾರಣಕ್ಕೂ ನಾನು ಇಲ್ಲಿಂದ ಬರುವುದಿಲ್ಲ. ಒಂದು ನಿರ್ಣಯ ಆಗದೆ ನಾನು ಇಲ್ಲಿಂದ ಹೊರಡುವುದಿಲ್ಲ. ಏನು ನಿರ್ಣಯ ಆಗ್ಬೇಕಮ್ಮ ನಿನಗೆ? ಹಾಳಾಗಿ ಹೋಗಲಿ ಅವರು ಅಂತ ಒಂದು ಮಾತು ನೀವು ಹೇಳುತ್ತಿದ್ರೆ ನನ್ನ ಜೀವನ ಹೀಗ ಆಗಲಿಕ್ಕೆ ಇರ್ತಿರ್ಲಿಲ್ಲ. ಈಗ ಅಂದ್ರೆ ಇದ್ದಾಳಲ್ಲ, ಯಾರ ಬಗ್ಗೆ ನೀನಾಡುವುದು? ನಿಮ್ಮ ಶಿಷ್ಯೋತ್ತಮನ ಮಗಳು. ಗುರುಗಳೇ ಗುರುಗಳೇ ಅಂತ ಬರ್ತಾನಲ್ಲ ನಿಮ್ಮ ಹಿಂದೆ ಮುಂದೆ ಹಿಂದೆ ಮುಂದೆ. ಅಲ್ಲ, ನನಗೆ ಒಂದು ಕೂಡ ನೀವು ಹೇಳಿಕೊಟ್ಟ ಪಾಠ ಒಂದು ಕಲಿಯುವುದಿಲ್ಲ. ನೀನು ಆಚೆ ಬದಿಯಿಂದ ಹೋಗಿ ಹೇಳ್ತಾನೆ ನೀನು ಯಾರ ಕುರಿತಾಗಿ ಆಡುತ್ತಾ ಇರುವುದು? ಈಗ ಉತ್ತಮನಾದಂತಹ ಶಿಷ್ಯ ಅಂತೇಳಿ ನಾನು ಕಂಡದ್ದು ಜೀವನದಲ್ಲಿ ಕೆಲವೇ ಮಂದಿ. ನೀನು ಯಾರ ಬಗ್ಗೆ ಆಡ್ತಿದ್ದಿ ಅನ್ನುವುದಾಗಿ ಅರ್ಥ ಆಗುದಿಲ್ಲ. ಈ ರಾಕ್ಷಸ ರಾಜ್ಯವನ್ನು ಆಳುವವ ಇದ್ದಾನಲ್ಲ, ನಮ್ಮ ಹೌದು, ನಿಮ್ಮ ನಮ್ಮ ಅಂತ ಹೇಳಿದ್ರೆ ನನ್ನದಲ್ಲ, ನಿಮ್ಮ ವೃಷಪರ್ವ. ಆಯ್ತಪ್ಪ, ನೀನು ಹೇಳಿದ್ದೆ ಸರಿ. ನನ್ನ ಶಿಷ್ಯ ಏನಾಗ್ಬೇಕು ಈಗ ಅವನಿಗೆ? ನಿಮ್ಮ ಶಿಷ್ಯನಿಗೊಬ್ಬಳು ಮಗಳಿದ್ದಾಳಲ್ಲ. ಅಯ್ಯೋ, ಅವನ ಸಂಸಾರದಲ್ಲಿ ಅವನಿಗೆ ದೇವರು ಒಂದು ಭಾಗ್ಯಲಕ್ಷ್ಮಿ ಬಂದ ಹಾಗೆ ಒಂದು ಮಗಳು. ದರಿದ್ರ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಅಂತದ್ದು. ದೇವಯಾನಿ ಇದು ನೀನೇ ಮಾತಾಡೋದಲ್ವೋ? ನಾನೇ ಮಾತಾಡೋದು. ಅಲ್ಲಲ್ಲ, ಹಾಗೆಲ್ಲ ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ. ನಿನ್ನ ಒಳಗೆ ಏನಾದ್ರೂ ಮೈಯಲ್ಲಿ ಬಂದ ಅಲ್ಲ, ಮೈಯಲ್ಲಿ ನಿಮ್ಮ ಎದುರು ಬೇರೆ ಯಾವುದು ಮೈಯಲ್ಲಿ ಬರ್ಲಿಕ್ಕಿಲ್ಲ. ಶರ್ಮಿಷ್ಠೆ ಅಂತ ಹೇಳಿದ್ರೆ ನನ್ನ ಗೆಳತಿ, ನಮ್ಮ ಕಾರ್ಯಕ್ರಮಕ್ಕೆ ಯಾವತ್ತೂ ಕೂಡ ಮೊದಲಾಗಿ ಬರುವವಳು. ಅವಳಿಗೆ ಕೆಲಸ ಇಲ್ಲದಿದ್ರು ಕೂಡ ಬರ್ತಾಳೆ. ನೀನು ಅವಳ ಬಗ್ಗೆ ಆಡಿದ್ದ ನಾನು ತಿಳ್ಕೊಂಡದ್ದು. ಎಷ್ಟೋ ಕಾರ್ಯಕ್ರಮದಲ್ಲಿ ಒಂದೇ ರೀತಿಯಾದಂತಹ ಸೀರೆಯನ್ನುಟ್ಟು ನನಗೆ ಮಗಳು ಯಾರು ಸೀರೆಯ ವಿಷಯ ಮುಟ್ಟಿ ಹೇಳಿದ್ರೆ ಜಾಗ್ರತೆ ನೀವು. ಅಲ್ಲ, ನಾನು ವಿಷಯ ಹೇಳಿದ್ದು ನಾನು ಎಷ್ಟೋ ಸಾರಿದೆ ಮಗಳು ಎನ್ನುವುದಾಗಿ ಭಾವಿಸಿ ಅವಳನ್ನು ಅವಳು ಇವತ್ತು ನಿನಗೆ ಯಾಕೆ ಈಗ ಶತ್ರುವಿನಾಗೆ ಮಾತಾಡ್ತಿದ್ದಿ? ಏನಾಯ್ತಮ್ಮ ಅವಳು ಅಂತ? ಅವಳು ಏನು ಮಾಡಿರ್ಲಿಕ್ಕಿಲ್ಲ. ಏನೋ ದೇವರು ದೊಡ್ಡವ ಹಾಗಾಗಿ ಬದುಕಿದ್ದೇನೆ, ಇಲ್ಲ ಇದು ಸತ್ತೇ ಹೋಗ್ತಿದ್ದೆ ನಾನು. ಗೊತ್ತು, ನನ್ನ ಹೆಣ್ಣ ಮೇಲೆ ತರಬೇಕಿತ್ತು ನೀವೀಗ. ನೋಡು ನೋಡು ನೋಡು, ಹಾಗೆಲ್ಲ ಮಾತುಗಳನ್ನು ಆಡಬಾರ್ದು. ಈಗ ನಾನು ನಿನ್ನ ಬಳಿಯಲ್ಲಿ ಹೇಳುವುದು, ಬೇರೆಯವರೆಲ್ಲ ಹೇಳ್ಬಹುದು ಅವರಿಗೆ ಏನು ಮಾತಾಡಿದ್ರು ಕೂಡ ಅರ್ಥ ಆಗ್ತದೆ ಅಂತೇಳಿ. ಹೀಗೆಲ್ಲ ಮಾತಾಡುವಂತ ಗ್ರಹಿಸುವಂತಹ ಅರ್ಥಧಾರಿ ನಾನಲ್ಲ ಮಗಳೇ.
ಶರ್ಮಿಷ್ಠ ನನ್ನನ್ನು ಕರೆದದ್ದು ಗೊತ್ತಿಲ್ಲೋ ನಿಮಗೆ? ಹೌದಪ್ಪ, ನೀವು ನಿಮ್ಮಲ್ಲಿ ಹೇಳಿ ಅಲ್ವೋ ನಾನು ಹೊರಟದ್ದು? ನೀವೊಂದು ಹೋಗುವ ಚಂದವನ್ನು ನಾನು ದೂರದಲ್ಲಿ ನಿಂತು ಕಂಡದ್ದಲ್ವೋ? ಮತ್ತೆ ವನವಿಹಾರಕ್ಕೆ ಅಂತ ಬಂದೆವು. ಹೌದು, ವನ ವಿಹಾರಕ್ಕೆ ಬಂದದ್ದು ತಪ್ಪು ಅಂತ ಏನಾದ್ರು ನಾನು ಹೇಳಿದ್ನ? ಸ್ವಲ್ಪ ದೂರದಲ್ಲಿರುವ ಸರೋವರದಲ್ಲಿ ಜಲ ಕೇಳಿ ಆಡಿದೆವು. ಹಾ, ಒಳ್ಳೇದಾಯ್ತು. ಎಂತದ್ದು ಒಳ್ಳೇದಾಯ್ತು? ಅದು ವನ ವಿಹಾರದ ಒಟ್ಟಿಗೆ ಬರುವುದಲ್ವ? ಹೌದು. ಹಾ, ಮೇಲಕ್ಕೆದ್ದು ಬರ್ತೇನೆ, ಮೇಲಕ್ಕೆದ್ದು ಬರ್ಲೇಬೇಕಲ್ವ? ಬಂದಿದ್ದೇನೆ. ಹಾ, ನಾನು ಯಾವಾಗ್ಲೂ ಹಾ, ನಾನು ಸರೋವರದಿಂದ ಮೇಲಕ್ಕೆ ಬಂದ್ರು ಹಾ, ಇವಳದ್ದು ಮುಗಿಯುವುದೇ ಇಲ್ಲ. ಹಾ, 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 ಹಾ. ಏನು ಮುಗಿಯುವುದಿಲ್ಲ? ಎಮ್ಮೆ ಹಾಗೆ ಬಿದ್ದುಕೊಂಡಿರುವುದು ಅವಳು ಅದರಲ್ಲೇ. ಅಯ್ಯೋ ಪುಣ್ಯಾತಗಿತ್ತಿ, ನೀನೇ ಹೇಳಿದ್ದಲ್ವಾ, ನೀನು ಅಲ್ಲಿಯ ಜಲಕೇಳಿಯನ್ನು ನನ್ನೆದುರಿಗೆ ಎಷ್ಟು ಆಡಿಸಿದ್ದುಂಟು. ನಾನು ಮತ್ತೆ ಹೇಳಿದ್ದು ಸಾಕು, ಈ ಜಲಕೇಳಿಯ ನೃತ್ಯ ನನಗೆ ನೋಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಸಾಕು ಅಂತ ಹೇಳಿದ ಮೇಲೆ ನಾನು ಜಲಕೇಳಿ ಅದನ್ನೆಲ್ಲ ಹೆಮ್ಮೆಯಿಂದ ಹೇಳ್ತಿದ್ದವಳು ನೀನು, ಇವತ್ತು ಅವಳನ್ನು ಎಮ್ಮೆ ಎನ್ನುವುದಾಗಿ ಹೇಳ್ತಿದ್ದ. ಇಷ್ಟು ಕುತಂತ್ರ, ಇಷ್ಟು ಮೋಸ, ಇಷ್ಟು ಕಪಟ, ಇಷ್ಟು ವಂಚನೆ, ಇಷ್ಟು ಘಾತಕತನ ಎಲ್ಲ ಅವಳಲ್ಲಿ ಉಂಟು ಅಂತ ನನಗೆ ಗೊತ್ತಾದ್ದೇ ಈಗ. ಇನ್ನು ಬೇರೆ ಯಾವ ಶಬ್ದ ಹಾಗೆ 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 ಆಡಬಾರ್ದು. ಸ್ನೇಹದಲ್ಲಿ ಒಂದು ಸಣ್ಣ ಪುಟ್ಟದ್ದು ಏನೋ ಒಂದು ಮನಸ್ತಾಪಗಳೆಲ್ಲ ಬಂದಿರ್ತದೆ. ಸಣ್ಣ ಪುಟ್ಟದ್ದು. ಈಗ ನೀನು ಹೇಳಿದ ಕಾರ್ಯಕ್ರಮಕ್ಕೆ ಏನಾದ್ರೂ ಅವಳು ಬರ್ಲಿಲ್ವೋ? ಅವಳು ಈ ಸಾರಿ ಬರ್ಲಿಲ್ಲ ಅಂತ ಹೇಳಿ ಅವಳಿಗೆ ಬೇಕಾದ ಹಾಗೆ ನಾವು ಮಾತಾಡ್ದ ಹಾಗೆಲ್ಲ ನೀನು ಶುಕ್ರನ ಮಗಳಾಗಿ ನೀನು ಹಾಗೆಲ್ಲ ಮಾತಾಡು. ನಿಮಗೆ ಗೊತ್ತಿಲ್ಲ, ಏನು? ನೀವು ಮುಗ್ಧರು, ನೀವು ಸಜ್ಜನ. ಹೌದು, ಎದುರೇ ಕಂಡದ್ದೆಲ್ಲ ಸತ್ಯ ಅಂತ ನಂಬುವವರು. ಅದರಲ್ಲಿ ಸಂಶಯವಿಲ್ಲ. ಕ್ರೂರ ಮಕರಗಳಿಂದ ತುಂಬಿರ್ಪ ಗಂಭೀರ ಜಲವು ಮೇಲೆ ಶೋಭಿಸುವಂತೆ ಒಳಗೆ ಎಷ್ಟು ಮೊಸಳೆ ಉಂಟು ಅಂತ ಗೊತ್ತೇ ಆಗುದಿಲ್ಲ. ಕೇಳಿದ್ದೀರ ಅದನ್ನು? ಅದನ್ನು ಕೇಳಿದ್ದೇನೆ. ಹೌದು. ಯಾವುದ್ರಲ್ಲಿ? ಅದು ಬೇರೆ ಅಲ್ವಾ? ಅಲ್ಲಲ್ಲ, ಆಂಗಿರ ಸರ್ ಹೇಳ್ತಾರೆ. ಅಲ್ಲ, ಅದು ಎಲ್ಲಿಯದ್ದಾದ್ರೂ ಇಲ್ಲಿಗೆ ಸರಿ ಹೊಂದುತ್ತದೆ ಅಂತ ನಾನು ಬಳಸಿಕೊಂಡದ್ದಪ್ಪ. ನೀವೇ ಹೇಳಿದ್ದಲ್ವಾ, ಅದು ಎಲ್ಲಿಯದ್ದಾದ್ರೂ ಆದೀತು, ಬೇಕಾದಲ್ಲಿಗೆ ಬೇಕಾದ ರೀತಿಯಲ್ಲಿ ಮಾತಾಡಬಹುದು. ಹಾಗಂತೇಳಿ ನನ್ನ ಮಗಳು ಅವಳ ಒಳಗೆ ನಾನು ಚಂದ ಇದ್ದೇನೆ ಅಂತ ಹುಳುಕು ಅವಳಿಗೆ, ನನ್ನ ಅಪ್ಪ ನೀವು ಅಂತ ಅವಳಿಗೆ ಹುಳುಕು. ಹೌದಾ? ಅಲ್ಲ, ನಾನಿಬ್ಬರನ್ನು ಕೂಡ ಪುತ್ರಿಯರ ಹಾಗೆ ಕಂಡವನು. ನೀವು ಹಾಗೆ ಕಂಡಿದ್ದೀರಿ, ನಿಮ್ಮ ಒಳ್ಳೆ ಬುದ್ಧಿ ಅದು. ಹೌದು. ನಾನು ಸರೋವರದಿಂದ ಮೇಲಕ್ಕೆ ಬರಬೇಕಾದ್ರೆ ಇವಳಿಗೆ ಎದ್ದು ಸೀರೆ ಉಟ್ಟು ಸಿದ್ಧಳಾಗಿ ಆಗಿದೆ, ಹೋಗುವ ಹೋಗುವ ಅಂತ ಹೇಳುದು ಅವಳು. ಅಯ್ಯೋ, ನಾನು ಬರುವಾಗ ಒಂದು ಸಾರಿ ನನ್ನ ಕಾಲಿಗೆ ಬೀಳುವುದು, ವೇದಿಕೆ ಹತ್ತುವಾಗ ಒಂದು ಸಾರಿ ಕಾಲಿಗೆ ಬೀಳುವುದು, ಒಳ್ಳೆ ಗುಣಗಳೆಲ್ಲ ಉಂಟು. ಒಳ್ಳೆ ಗುಣ. ಒಂದು ನಾನು ಯಜ್ಞ ಹಾಗೆ ಹೋಮಕ್ಕೆ ಪ್ರಸಾದ ಕೊಡುವಾಗ ಒಂದು 28 ಸಾರಿ ನನಗೆ ನಮಸ್ಕಾರ ಮಾಡ್ತಾರೆ. ಗೊತ್ತಾಯ್ತು, ಅದು ಅವಳಿಗೆ ಹೇಳಿ ಕೂಡದೆ ಮಾಡುದು ಅವಳ ಹಾಗೆ. ನೀವು ನಮಸ್ಕಾರ ಅಂತ ತಿಳ್ಕೊಂಡದ್ದು. ಮತ್ತೆ ಅವಳ ಒಳಗೆ ನಿಮ್ಮ ಬಗ್ಗೆ ಒಂದು ತಿರಸ್ಕಾರ ಉಂಟು. ಅಪ್ಪ, ಏನಾಯ್ತು ಮಗಳೇ, ಯಾಕೆ ಹೀಗೆಲ್ಲ ಮಾತಾಡ? ಸೀರೆ ಉಟ್ಟಿದ್ದಾಳೆ, ಸೀರೆ ಮತ್ತೆ ಅವಳು ಸೀರೆಯನ್ನು ಉಡದೆ? ಅಲ್ಲ, ಸೀರೆ ಉಡಬೇಕು. ಹೌದು. ನೀನು ಕೂಡ ಬೇಗ ಹೊರಡು ಅಂತ ಹೇಳ್ತಾಳೆ. ನಾನು ಎದ್ದು ದಡಕ್ಕೆ ಬಂದು ಉಡುವುದಕ್ಕೆ ಅಂತ ಹೀಗೆ ಕೈ ಹಾಕ್ತೇನೆ ಸೀರೆಗೆ, ಅಲ್ಲಿ ಸೀರೆ ಇಲ್ಲ. ಸೀರೆ ಇಲ್ಲ ಅಂದ್ರೆ ನಾನು ಇದನ್ನು ಹೇಗಪ್ಪ? ಈಗ ನೀನು ಇಟ್ಟದ್ದು ಸತ್ಯ, ಇಟ್ಟದ್ದು ಹೌದು, ಅಲ್ಲಿ ಅಲ್ಲಿ ಅದಿಲ್ಲ. ಇನ್ನ ಸೀರೆಯಲ್ಲಿ ಕಾಣುವುದಿಲ್ಲ. ಅದು ಅವಳ ಮೈಯಲ್ಲಿ ಉಂಟು, ಶರ್ಮಿಷ್ಠೆಯ ಮೈಯಲ್ಲಿ. ಹೌದು ಅಂತ. ನನಗೆ ಅಂತ ನಾನು ತಂದ ಸೀರೆಯನ್ನು ಅವಳು ಉಟ್ಟುಕೊಂಡಿದ್ದಾಳೆ. ಅದು ನಿಮಗೆಲ್ಲ ದೊಡ್ಡ ವಿಷಯವ? ಹೌದು, ನಿಮಗೆ ದೊಡ್ಡ ವಿಷಯ ಅಲ್ಲ. ಅಲ್ಲ, ಈಗ ನೀವು ಎಷ್ಟಾದ್ರೂ ಕೂಡ ಒಂದು ಗೆಳತಿಯರಲ್ವ? ಗೆಳತಿಯರು, ಹೌದು. ಗೆಳತಿಯರು ಅಂತೇಳಿ ನಮ್ಮ ಕ್ರಮ ಬಿಡ್ಲಿಕ್ಕೆ ಆಗ್ತದಪ್ಪ? ಅಲ್ಲಲ್ಲ, ಕ್ರಮ ಬಿಡ್ಲಿಕ್ಕೆ ಆಗುದಿಲ್ಲ. ಹಾಗಂತೇಳಿ ಅವಳಿಗೆ ಒಂದು ಸೀರೆಯನ್ನು ಉಟ್ಟ ಕೂಡಲೇ ಅದಕ್ಕೆಲ್ಲ ಕೋಪ ಮಾಡಿಕೊಳ್ಳುವ? ಕೋಪ ಅಂತಲ್ಲ, ನಾನು ನನಗೆ ಅಂತ ತಂದ ಸೀರೆಯನ್ನು ನೀನು ಉಡುವುದು, ಅದು ನನಗೆ ಕೊಡು ಅಂತ ಕೇಳಿದೆ ನಾನು. ಅಪ್ಪ, ನಾವು ಬ್ರಾಹ್ಮಣರ ಹೌದಾ ಅಲ್ವಾ? ಸಂಶಯವ ನಿನಗೆ? ಇಲ್ಲ ಅಲ್ಲ, ನನಗೆ ನೀವು ಅವಳು ಹೇಳುದು ಕೇಳಿ ನನಗೆ ಸಂಶಯ ಬಂದದ್ದು. ಇದು ಜನ್ನದಾರ, ಇದು ಅದನ್ನೇ ನಾನು ಹೇಳಿದ್ದು. ಶ್ರೇಷ್ಠ ಭೂಸುರ ತನುಜೆ ಅಂತ ಹೇಳಿದೆ ನನ್ನನ್ನು. ಅದು ಸರಿ ಹೇಳಿ ಅಲ್ವಾ? ಅಷ್ಟು ಸಿಟ್ಟಲ್ಲಿ ಮತ್ತೆ ಅಂದ್ರೆ ನೀನು ಉಡಬೇಕಾದ ಸೀರೆ ಅಲ್ಲ, ಅದು ನನ್ನ ಸೀರೆ, ನಾನು ಉಡಬೇಕಾದ, ಅದನ್ನು ತಪ್ಪಿ ನೀನು ಹೇಗೆ ಉಟ್ಟದ್ದು ಅಂತ ಕೇಳಿದೆ. ನೀನು ರಾಕ್ಷಸ ಕನ್ಯೆ, ನಾನು ಬ್ರಾಹ್ಮಣ ಕನ್ಯೆ, ಹಾಗೆ ನನ್ನ ಸೀರೆ ನೀನು ಉಡುವುದಾ? ನನ್ನ ಅಪ್ಪ ಅಂದ್ರೆ ಇಂಥದ್ದು. ನನ್ನ ಅಪ್ಪ ಎಂತದ್ದು ಅಂತ ಹೇಳುವಾಗ ಅವಳಿಗೆ ತಪ್ಪಿನ ಅರಿವಾಗಿರ್ಬೇಕು ಬಹುಶಃ. ಗೊತ್ತುಂಟು ಅಂತ ಹೇಳಿದ ಅವಳು. ಹೌದಾ? ಏನು ಗೊತ್ತಿರೋದು ಅಪ್ಪ, ನಾನು ಇವತ್ತು ನಿನ್ನೆ ನೋಡುದವಳನ್ನು. ಅವಳ ತಂದೆ ಆಸ್ಥಾನದಲ್ಲಿ ಚಕ್ರವರ್ತಿ ಪೀಠದಲ್ಲಿ ಚಿನ್ನದ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದಂತೆ. ಸರಿ ಹೇಳಿದ್ದಾಳೆ. ನೀವೊಂದು ಪಂಚಾಂಗದ ಕಟ್ಟಿ ಹೀಗೆ ಇಟ್ಟುಕೊಂಡು ಜಿಯಾ ಅಂತ ಹೇಳಿ ಎದು ನಿಲ್ಲುವ ಪಂಚಾಂಗ ಭಟ್ಟ ಅಂತೆ. ಹಾಗೆ ಹೇಳಿದ್ಲ? ಹೌದು. ನಿಮ್ಮ ಹೊಟ್ಟೆ ಕುಂಬಳಕಾಯಿಯಾಗಿ ಉಂಟಂತೆ. ನನ್ನದು? ಹೌದು. ಕೆಲವರೆಲ್ಲ ಹೇಳ್ತಾರೆ ಎಷ್ಟು ವರ್ಷ ಆದ್ರೂ ಕೂಡ ನೀವು ಹೀಗೆ ಇದ್ದೀರಿ ಅಂತ ಹೇಳಿ ನನ್ನನ್ನು. ಅವಳು ಹಾಗೆ ಹೇಳಿದ್ಲು. ಅವಳು ಹಾಗೆ ಹೇಳಿದ್ಲು. ಹೌದಾ? ಮಗಳೇ,
ನಿನ್ನ ಅಪ್ಪ ದೊಡ್ಡ ಕುಡುಕ, ಅವರಿಗೆ ಸಂಜೆ ನಡಿಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರು. ಹಾಗೆ ಹೇಳಿದ್ಲ? ಹೌದು ಅಂತ. ಮಗಳೇ, ಒಂದು ವಿಷಯ ಹೇಳ್ತೇನೆ. ಏನು? ಈಗ ಸಣ್ಣ ಮಕ್ಕಳೆಲ್ಲ ಮಾತಾಡುವಾಗ ಅಂಥದ್ದೆಲ್ಲ ಬರ್ತದೆ, ಹ, ಅದನ್ನೆಲ್ಲ ನಾವು ದೊಡ್ಡದು ಮಾಡಬಾರ್ದು. ಈಗ ಅವಳು ಹೇಳಿದ ಒಂದು ಭಾವ ಬೇರೆ ಆಗಿರ್ಬೋದು, ವೈಖರಿ ಬೇರೆ ಆಗಿರ್ಬೋದು. ಹಾಗಂತೇಳಿ ಈಗ ಅಲ್ಲ, ನೀನು ಬೇಸರ ಮಾಡಬೇಡ. ಈಗ ಅವಳ ಅಪ್ಪ ದೊಡ್ಡ ರಾಜ ಹೌದಲ್ವ? ಹೌದು. ಅವರು ಕುಳಿತುಕೊಳ್ಳುವುದು ಚಿನ್ನದ ಸಿಂಹಾಸನದಲ್ಲಿ. ಕೂತುಕೊಳ್ಳಿ. ನಾವು ದರ್ಭಾಸನದಲ್ಲಿ ನೀವು ದರ್ಭಾಸನದಲ್ಲಿ ಕೂತ್ರೆ ನಿಮ್ಮನ್ನು ಪಂಚಾಂಗ ಭಟ್ಟ ಅಂತ ಅಲ್ಲ, ಹೇಳ್ಬೇಕು. ಪಂಚಾಂಗವನ್ನು ಹೀಗಿಟ್ಟುಕೊಳ್ಳದಿದ್ರು ಕೂಡ ಹಾ. ನನ್ನ ಶಿಷ್ಯನ ಕೈಯಲ್ಲಿ ಇಟ್ಕೊಂಡು ನಾವಲ್ಲಿ ಹೋಗುದು ಅವನ ಸತ್ಯ. ಕೈ ಮೇಲೆ ಅಂತ ನಿಮ್ಮ ಕೈ ಕೆಳಗೆ ಅಂತೆ. ನಿನಗೆ ಬೇಸರ ಆಯ್ತಾ? ಬೇಸರ ಆಗದೆ ನನಗೆ ಜೀವ ಇಲ್ವಾ? ಈಗ ನನ್ನನ್ನು ಕುಡುಕ ಅಂತ ಹೇಳಿದ್ಲ, ಹೌದು. ನಾನು ತೂರಾಡಿಕೊಂಡು ಹೋಗುದು. ಹೌದಂತೆ. ಸಂಜೆ ಆಗುವಾಗ ನಡಿಲಿಕ್ಕೆ ಆಗುವುದಿಲ್ಲಂತೆ ನಿಮಗೆ. ಎಲ್ಲ ಗೊತ್ತುಂಟು ನನಗೆ, ಬೇಡ ಅಂತ ನಾನು ಹೇಳದಿದ್ದದ್ದು ಅಂತ ಹೇಳಿದೆ. ಅದಕ್ಕೆ ನಾನು ನಿನ್ನ ಮತ್ತೆ ಒಂದು ಹೇಳಿದ್ಲಪ್ಪ, ಆ, ಆ ಗುರುಗಳು ಏನೂ ಪ್ರಯೋಜನ ಇಲ್ಲ, ಒಬ್ಬರನ್ನಾದ್ರೂ ಶಿಷ್ಯನನ್ನು ತಯಾರು ಮಾಡ್ಲಿಕ್ಕೆ ಆಯ್ತಾ ಅಂತ ಕೇಳಿದ್ಲು. ಇದು ಸತ್ಯ ಹೇಳಿದ್ದಾಳೆ ಅಲ್ಲ? ನನಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಅಂತ ಆಯ್ತು. ಅಲ್ಲಲ್ಲ, ಅದೊಂದು ಸತ್ಯ ವಿಷಯನೇ ಹೇಳಿದ್ದಾಳೆ ಅಲ್ಲ? ಎಂತದ್ದು ಸತ್ಯ ವಿಷಯ? ಈಗ ನಮ್ಮ ಕೂಟದಲ್ಲಿ ಯಾರು ಸಾರ್ ಇದ್ದವರಿದ್ದಾರೆ? ಯಾರು ಮತ್ತೆ ನೀವು ಎಂತದಕ್ಕೆ ಇರುವುದು ಅಂತ, ಒಬ್ಬರನ್ನು ತಯಾರು ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಆದ್ರೆ ನೀನೇ ಕೆಲವೊಂದು ಸಾರಿ ತಪ್ಪು ಮಾಡುದು. ನಾನು ಒಮ್ಮೊಮ್ಮೆ ಈ ತಲೆ ಬಿಸಿ ಎಲ್ಲ ಆಗುವಾಗ ಪ್ರೀತಿಯಲ್ಲಿ ಕೊಟ್ಟದ್ದು, ಮತ್ತೆ ಕೆಲವರೆಲ್ಲ ಹರಕೆ ಹೇಳ್ತಾರೆ, ನಮ್ಮದೊಂದು ಈ ಕೆಲಸ ಆದ್ರೆ ನಿಮಗೆ ಒಂದು ಇಂಥದನ್ನು ಕೊಡ್ತೇನೆ ಅಂತೇಳಿ. ಆಗ ನಾನು ಸ್ವಲ್ಪ ಸ್ವಲ್ಪ ತಕೊಳ್ಳುದು, ನೀನು ಜೋರಾಗಿ ಬೈಯುದು. ಬಹುಶಃ ಅವಳಿಗೆ ಕೇಳಿರಬೇಕು, ಅಪ್ಪ ನಮ್ಮ ಮತ್ತೆಲ್ಲಿ ನಾನು ತೂರಾಡಿಕೊಂಡು ಬಂದಿದ್ದೆ. ಇಷ್ಟನ್ನೆಲ್ಲ ಕೇಳುವಾಗ, ನಿಮ್ಮ ಕುರಿತಾಗಿ ಇಂತಹ ಮಾತುಗಳನ್ನು ಹೇಳುವಾಗ ನಿಮ್ಮ ಮಗಳಾದ ನನಗೆ ಸಿಟ್ಟು ಬರಬೇಕಾ ಬೇಡೋ? ಅಲ್ಲ, ಮಗಳಿಗೆ ಸಿಟ್ಟು ಬರಬೇಕು. ಬರಬೇಡ. ಹಾ. ನನ್ನ ತಂದೆ ಅಂದ್ರೆ ಏನು? ಹಾ. ತಮ್ಮ ದೃಷ್ಟಿಯ ಚಲನೆಯಿಂದಲೇ ಸೂರ್ಯ ಚಂದ್ರರನ್ನು ನಿಯಂತ್ರಿಸಬಲ್ಲವರು ಅಂತ ನಿಮ್ಮ ಕುರಿತಾಗಿ ನನಗೊಂದು ಹೆಗ್ಗಳಿಕೆ. ನೀವು ಇಲ್ಲಿಯೂ ಇರ್ತೀರಿ, ಅಲ್ಲಿಯೂ ಇರ್ತೀರಿ. ಹಾ 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 ಹಾ. ಬೆಳ್ಳಿ. ಹಾ. ಸಿಟ್ಟು ಬಂತು. ಹೌದೌದು. ನಾನು ಬೈದೆ, ಹಾ. ಅಪ್ಪ ಹಾ. ಅಷ್ಟೊತ್ತಿಗೆ ಹಾ. ನನ್ನನ್ನು ಕೊಲ್ಲಬೇಕು ಅಂತ ಸಂಚು ಮಾಡಿ ಹಾ. ನನ್ನ ಮೈಯಲ್ಲಿರುವ ಒಂದು ಬಟ್ಟೆಯನ್ನು ಎಳೆದು ಹಾ. ನನ್ನನ್ನು ಈ ಹಾಳು ಬಾವಿಗೆ ದೂಡಿ ಹಾಕಿ ಬಂದದ್ದು. ಮಾಡಿದ್ಯಾರು? ಶರ್ಮಿಷ್ಠೆ. ಹೀಗೆ ಮಾಡಿದ್ಲೆ? ಹೀಗೆ ಮಾಡಿದ್ದವಳು. ಹಾ ಹಾ, ಸಹಿಸ್ಲಿಕ್ಕೆ ಆಗುದಿಲ್ಲ ಇನ್ನು. ತರಳೆಯಲ್ಲದ ಕೇಳಿ ಭಾರ್ಗವ ಕೆರಳಿ ವೀರಾವೇಶದಿಂದಲೇ ದುರುಳೆ ಹಿಂದೆ ಸಗಿದಳೆ, ದುರುಳೆ ಹಿಂದೆ ಸಗಿದಳೆ ಖಳಕುಲದ ಹಿಬೆ ಭೀಷಣದಿ. ಸಣ್ಣವಳು ಮಾಡಿದಂತಹ ಅಪರಾಧ ಎನ್ನುವುದಾಗಿ ಕ್ಷಮಿಸಬಹುದಿತ್ತು. ಹಾಗಂತೇಳಿ ಯಾವುದಕ್ಕೂ ಕೂಡ ಒಂದು ಇತಿ ಮಿತಿ ಅಂತೇಳಿ ಉಂಟು. ನಮ್ಮ ಕುಲದ ಬಗ್ಗೆ ಮಾತಾಡಿದ್ಲು, ಬ್ರಾಹ್ಮಣ ಕುಲದ ಬಗ್ಗೆ. ವರ್ಣಾನಾಂ ಬ್ರಾಹ್ಮಣೋ ಗುರು ಹೇಳಿದೆ ನಾನು. ಎಷ್ಟು ಸಾರಿ ಅವಳ ಅಪ್ಪನಿಗೆ ನಾನು ಉಪದೇಶ ಮಾಡಿದ್ದೇನೆ. ಹಾ. ಏನು ನಾನು ಅವ ಚಕ್ರವರ್ತಿ ಪೀಠದಲ್ಲಿ ಸಿಂಹಾಸನದಲ್ಲಿ ಅವನು ಕುಳಿತಿರುವಂತಹ ಸಂದರ್ಭದಲ್ಲಿ ಕೆಳಗೆ ದರ್ಬೆಯಲ್ಲಿ ಕುಳಿತುಕೊಂಡು ಪಂಚಾಂಗ ಓದುವ ಪಂಚಾಂಗ ಭಟ್ಟ ಅಂತ. ಪಂಚಾಂಗ ಭಟ್ಟ ಎನ್ನುವುದಾಗಿ ನನ್ನನ್ನು ಆಡಿದಳೆ. ನನ್ನ ಮಗಳಾಗಿ ನೀನು ಹೇಳಬೇಕಿತ್ತು, ಯಾವುದೇ ಒಂದು ಔನ್ನತ್ಯಕ್ಕೆ ಏರುವಲ್ಲಿ ಅವನಿಗೆ ಧರ್ಮದ ಬಲವನ್ನು ಕೊಟ್ಟದ್ದು. ಇವತ್ತು ಕೂಡ ಅವನು ಉಸಿರಾಡುವುದಕ್ಕೆ ಕಾರಣ ಸ್ಥಾನದಲ್ಲಿ ನಿಂತದ್ದು ಈ ಶುಕ್ರ ಅಂತ ಹೇಳಿದೆ ನಾನು. ಕೇಳಲಿಲ್ಲ ಅವಳು. ಕೇವಲ ಒಂದು ಅಲ್ಲ, ನಿನ್ನ ಸೀರೆ ಕೇವಲ ಅಂತೇಳಿ ಹೇಳಿದ್ದಲ್ಲ. ಹೌದು. ಒಂದು ಸೀರೆಯ ನೆವನದಿಂದಲಾಗಿ ಶುಕ್ರನ ಕುರಿತಾಗಿ ಇಂಥ ಸಟೆ ಮಾತುಗಳನ್ನಾಡಿದ್ಲೆ. ಎಲ್ಲವನ್ನು ಕೂಡ ಕ್ಷಮಿಸಬಹುದಿತ್ತು. ಹಾಗಂತೇಳಿ ನನ್ನ ಜೀವದ ಮಗಳು, ನನ್ನ ಮುದ್ದಿನ ಮಗಳು ದೇವಯಾನಿ ಇಲ್ಲದಿದ್ರೆ ಶುಕ್ರನ ಅಸ್ತಿತ್ವ ಇಲ್ಲ. ಶುಕ್ರನಿಗೆ ದೇವಯಾನಿಯೇ ಅಸು. ದೇವಯಾನಿಯನ್ನು ಹಾಳು ಕೂಪಕ್ಕೆ ತಳ್ಳುವುದಂತ ಹೇಳಿದ್ರೇನು? ನಿಮ್ಮನ್ನು ತಳ್ಳುವುದು ಅಂತ ಹೇಳಿದ್ರೇನು? ಅಲ್ಲ, ನಮ್ಮ ಬ್ರಾಹ್ಮಣ ಕುಲವನ್ನು ಕೆಳಗೆ ತಳ್ಳುವುದು ಅಂತ ಹೇಳಿದ್ರೆ ಎಂತದ್ದು? ಗುರುತ್ವವನ್ನು ಪ್ರಶ್ನೆ ಮಾಡುವುದಕ್ಕೆ ವೃಷಪರ್ವನ ಮಗಳಾದಂತಹ ಶರ್ಮಿಷ್ಠೆ ಇವರಿಗೆ ಕಲಿಸಿದ್ದು ಹೆಚ್ಚಾಯ್ತು ಮಗಳೇ. ಹೌದು. ಇವರು ಮಾಡಿದ್ದ ಅಪರಾಧಕ್ಕೆ ನಾನು ಏನು ಮಾಡ್ತೇನೆ ಗೊತ್ತುಂಟ? ಏನು ಮಾಡ್ತೀರಾ? ಅಖಿಲವಾದಂತಹ ಅವರ ಕುಲವನ್ನೇ ನಾಶ ಮಾಡಿದಂತಹ ಭಸ್ಮವನ್ನು ಹಣೆಗೆ ಬಳಿದುಕೊಂಡೇನು. ಮತ್ತೇನು ಹೇಳಿದ್ಲು ಅವಳು? ಮತ್ತೆ ಬೇರೇನಿಲ್ಲ, ನನ್ನನ್ನು ಬಾವಿಗೆ ದೂಡಿ ಹಾಕಿ ಹೋದ್ಲು. ಅವಳು ಹೋದ್ಲು. ಈಗ ಅವರಿಗೆ ಇಷ್ಟು ನಾನು ಹೇಳಿದ್ದೇನೋ ಇಲ್ಲೋ, ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತೇನೆ ಅಂತೇಳಿ ಹೇಳಿದ್ನೋ ಇಲ್ಲೋ? ಹೌದು. ಇನ್ನು ನೀನು ಇಲ್ಲಿರುವುದಲ್ಲ, ನಾನು ಮತ್ತೆ ಎಲ್ಲಿಗೆ ಬರಬೇಕು? ಈಗ ಅವರಿಗೆ ಶಿಕ್ಷೆ ಆಗ್ಬೇಕೋ ಬೇಡೋ? ಬಾ ನನ್ನೊಂದಿಗೆ ಬಾ.
ಅಲ್ಲಿ ಹೋಗಿ ಅವನನ್ನು ಪ್ರಶ್ನೆ ಮಾಡ್ತೇನೆ. ಅವನ ಮಗಳು ಮಾಡಿದ್ದು ಸರಿಯೋ ಎನ್ನುವುದಾಗಿ ಅವನನ್ನೇ ಪ್ರಶ್ನೆ ಮಾಡ್ತೇನೆ. ಬಾ ಮಗಳೇ. ನಾನು ಬರುವುದಿಲ್ಲ. ಯಾವ ಕಾರಣಕ್ಕೂ ನಾನು ಈ ಕಾಡಿನಲ್ಲಿರುವ ಮರದ ಕೆಳಗಿನಿಂದ ಬರುವುದೇ ಇಲ್ಲ. ಈಗ ಅವರಿಗೆ ಒಂದು ಅಹಂಕಾರ ಉಂಟು. ಅವರಿಗೆ ನಾವೆಲ್ಲರೂ ಕೂಡ ಬ್ರಾಹ್ಮಣರು, ಅವರೆಲ್ಲರೂ ಕೂಡ ವರ್ಣದಲ್ಲಿ ಕ್ಷತ್ರಿಯರು ಎನ್ನುವುದಾಗಿ ಅಲ್ವಾ? ಆ ಅಹಂಕಾರ ಅವರ ತಲೆಗೆ ಏರಿದೆ. ಮಗಳೇ, ಹಿಂದೆ ನಡೆದಂತಹ ಘಟನೆಗಳೆಲ್ಲ ನೆನಪಾಗಿ ಸ್ವಲ್ಪ ಮನಸ್ಸಿಗೆ ನೋವಾಗಿರ್ಬೋದು. ಹಾಗಾಗಿ ಏಕೋ ಎಲ್ಲ ನೋವನ್ನು ಮರೆಸುವಂತಹ ಶಕ್ತಿ ನನ್ನ ತಂದೆ ಆದಂತಹ ಶುಕ್ರನಿಗೆ ಉಂಟು. ಹಾಗಾಗಿ ಹೇಳ್ತಿದ್ದೇನೆ, ನನ್ನನ್ನು ಅನುಸರಿಸಿಕೊಂಡು ಬಾ. ನಿನ್ನ ಎದುರಲ್ಲಿ ಅವರನ್ನು ವಿಚಾರಣೆ ಮಾಡ್ತೇನೆ. ಯಾವ ಕಾರಣಕ್ಕೂ ನಾನು ನಿಮ್ಮ ಜೊತೆಯಾಗಿ ಅಲ್ಲಿಗೆ ಬರುವುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಶಿಕ್ಷೆಯನ್ನು ಕೊಡುವುದು ಹೇಗೆ? ಶಿಕ್ಷೆಯನ್ನು ಕೇವಲ ವೃಷಪರ್ವನಿಗ ಮತ್ತೊಬ್ಬರಿಗ ನೀವು ಕೊಡುವುದಲ್ಲ, ಮತ್ತೆ ಈಗ ನನ್ನನ್ನು ಬಾವಿಗೆ ದೂಡಿ ಹಾಕಿ ಕೊಲ್ಲುವ ಯತ್ನವನ್ನು ಮಾಡಿದ್ದಾಳೆ. ಏನೋ ದೈವವಶಾತ್ ನನ್ನ ಮೇಲೆ ಬಂದಿದ್ದೇನೆ. ಅವಳಿಗೆ ಶಿಕ್ಷೆಯನ್ನು ಕೊಡುವುದು ಹೇಗೆ, ಏನು ನಿರ್ಣಯ ನಾನೇ ಮಾಡಬೇಡುವ? ನೀನ? ಹೌದು. ಹಾಗಿದ್ರೆ ನಿನ್ನ ನಿರ್ಣಯ ಏನು ಅಂತ ಹೇಳು, ಹಾಗೆ ಮಾಡ್ತೇನೆ. ನನ್ನನ್ನು ಏನು ಹೇಳಿದ್ಲು ಗೊತ್ತಾ ಅವಳು? ಏನು? ನೀನು ಸಾಮಾನ್ಯ ಒಬ್ಬ ಬ್ರಾಹ್ಮಣನ ಮಗಳು, ಗತಿ ಇಲ್ಲದವಳು, ನಿರ್ಗತಿಕಳು, ಈ ಭಾವದಿಂದಲೇ ಆಡಿದ್ದಾಳೆ. ಇದು ನಾನು ಬಾವಿಯಿಂದ ಮೇಲೆ ಬಂದದ್ದು ಹೇಗೆ ಅಂತ ನಿಮ್ಮಲ್ಲಿ ಹೇಳಲಿಲ್ಲ. ಹೌದೇ, ಕೂಪಕ್ಕೆ ತಳ್ಳಿದ್ದನ್ನು ಹೇಳಿದ್ದಿ, ಮೇಲೆ ಬಂದದ್ದು ಹೇಗೆ ಅಂತ ಹೇಳಿ ಅರ್ಥ ಆಗ್ಲಿಲ್ಲ. ಉಂಟು, ಕಾರಣ ಉಂಟು. ಜನಕ ಇಂತೊರೆವೆ ನಿನ್ನ ಭವಣೆಯಲ್ಲೂ ಹುಟ್ಟದೋತ್ರದಿ ಸಡಲು ದಿಗ ಕರಿ ಕಟ್ಟಿ ಬಿಗುಗಿ ನೋಡೇರಿಸುತ್ತ ಪಣೆಗಿಟ್ಟ ತಿಲಕವ ಮುರಿಸಿ ಕೇಶವ ಪಿತನೇ ಬಾವಿಯ ಒಳಗೆ ಬಿದ್ದು ನಾನು ನರಳಾಡಿ ಸಾಯ್ಬೇಕಾದಂತಹ ಒಂದು ದುಸ್ಥಿತಿ ನನಗೆ ಬಂದಿತ್ತು. ಅಯ್ಯೋ ಕೇಳಲಿಕ್ಕೆ ಆಗುದಿಲ್ಲ ಆ ವಿಷಯ. ಅಪ್ಪ, ಮಗಳೇ, ಅಷ್ಟು ಹೊತ್ತಿಗೆ ದೇವರೇ ಬಂದ ಹಾಗೆ ಒಬ್ಬರು ಬಂದರು. ಹೌದೇ? ದೇವರಲ್ಲ, ದೇವರ ಹಾಗೆ ಒಬ್ಬರು ಬಂದರು ಈ ಕಾಡಿನಲ್ಲಿ. ನಿನ್ನ ಮೊರೆಯನ್ನು ಕೇಳಿ ಬಹುಶಃ ನಾವು ಆರಾಧಿಸುವಂತ ದೇವರಿಗೆ ಗೊತ್ತಾಯ್ತೇನು ಯಾರಮ್ಮ ಬಂದದ್ದು? ನನ್ನನ್ನು ಮೇಲಕ್ಕೆ ಎತ್ತಿದ್ರು. ಆ ಕಾರಣದಿಂದಲಾಗಿ ನಾನು ಬದುಕುವ ಹಾಗೂ ಆಯಿತು. ಅವರು ಇದು ಇವರು ಅಂತ ಹೇಳಿದ್ರೆ ಯಾರಪ್ಪ? ಪ್ರತಿಷ್ಠಾನಪುರ ಅಂತೆ, ಚಂದ್ರ ವಂಶ ಅಂತೆ. ಓಹೋ, ವರ್ತಮಾನದಲ್ಲಿ ರಾಜ್ಯವನ್ನಾಳುವವರಂತೆ. ಪ್ರತಿಷ್ಠಾನಪುರ, ಚಂದ್ರವಂಶ ಕೇಳಿ ಬಲ್ಲೆವು. ಯಯಾತಿ ಮಹಾರಾಜ. ಹೌದು, ಅವರೇ. ಅವರೇ. ಬಹುಶಃ ನಿನಗೆ ಆಗೆಲ್ಲ ನೆನಪಿತ್ತು. ಹೌದು. ಈ ನಾನೆಲ್ಲ ಬಂದು ಮರೆತು ಹೋಯ್ತು ಅಂತ ಹೇಳಿ ಕಾಣ್ತಲ್ಲ. ಹೆಸರು ನನಗೆ ಪಕ್ಕ ಹೇಳುವುದಾ ಬೇಡ ಅಂತ ಆಯ್ತು, ಗೊಂದಲ ಆಯ್ತು. ಒಂದೇ ಸಲ ನೋಡಿದ್ದು, ಒಂದೇ ಸಲ ಕೇಳಿದ್ದು. ಅವರೇ ನನ್ನನ್ನು ಕೈ ಹಿಡಿದು ಬಾವಿಯಿಂದ ಮೇಲಕ್ಕೆ ಎತ್ತಿದ್ರು. ದೇವರ ಸ್ವರೂಪದಲ್ಲಿ ಅವನು ಬಂದಲ್ಲ. ಹಾಗಾಗಿ ನಾನು ಇನ್ನೂ ಅಲ್ಲಿಗೆ ಬರುವುದಿಲ್ಲ, ಅಂದ್ರೆ ಕುರುಜಾಂಗಲಕ್ಕೆ ಬರುವುದಿಲ್ಲ ನಾನು. ಮಗಳೇ, ನೀನು ಹಾಗೆ ಹೇಳಿದ್ರೆ ಆಗುತ್ತದ? ಒಂದು ರೀತಿಯಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಹೇಳುತ್ತಿ, ಮತ್ತೆ ನಾನು ಇಲ್ಲಿಂದ ಕದಲುವುದಿಲ್ಲ ಎನ್ನುವುದಾಗಿ ಹೇಳ್ತಿ. ಹೀಗೆ ದ್ವಂದ್ವ. ಈಗ ನೇರ ನಿಮಗೆ ಹೇಳ್ತೇನೆ ನಾನು, ನನಗೆ ನ್ಯಾಯ ನಿರ್ಣಯ ಆಗದೆ ನಾನು ಕಾಡಿನಿಂದ ಅಲ್ಲಿಗೆ ಬರುವುದಿಲ್ಲ. ಏನಿದ್ರು ಅರಸನಾದಂತಹ ವೃಷಪರ್ವನೇ ಬಂದು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು. ನಾನು ಅವನಲ್ಲಿ ಏನನ್ನು ಹೇಳ್ತೇನೆ ಅದನ್ನು ಮಾಡಬೇಕವ. ಇಷ್ಟ ಆದ್ರೆ ಆಯ್ತು. ಅಷ್ಟು ಮಾಡಿದ ಅಂತಾದ್ರೆ ಮತ್ತೆ ಮುಂದೆ ಏನು ಅಂತ ಹೇಳ್ತೇನೆ ನಾನು. ಈ ತಪ್ಪಿಗೆ ಪರೋಕ್ಷವಾಗಿ ಕಾರಣನಾದಂತಹ ವೃಷಪರ್ವ ಇಲ್ಲಿಗೆ ಬರಬೇಕು. ನಿನ್ನ ಬಳಿಯಲ್ಲಿ ತಪ್ಪು ಏನಾಗಬೇಕು ಅಂತ ನಾನು ಅವನಲ್ಲಿ ಹೇಳ್ತೇನೆ. ಹಾಗಾದ್ರೆ ಈಗಲೇ ಹೊರಟೆ. ನಡನಗುಗಿ ಖಳಪತಿಯು ಭೀತಿಯು ಒಡನೆ ಗುರು ಪದಗೆರಗಿ ಧೈರ್ಯದಿ
ದೃಢತರಾಸನವಿತ್ತು ಖತಿಯು ತಡಸಿದೇಕೆ ಎಲ್ಲಿ ಅವನು ರಾಕ್ಷಸ ಜಾತಿಯವ? ಎಲ್ಲಿದ್ದಾನೆ ವೃಷಭ? ಇಲ್ಲಿ ಬಂದಿದ್ದೇನೆ ಗುರುಗಳೇ, ನಿಮ್ಮ ಪಾದಕ್ಕಾಗಿ ಆನತನಾಗಿ. ನಿನ್ನ ಪಾದ ಪೂಜೆಯೂ ಬೇಡ, ಎಂತದು ಬೇಡ. ಯಾಕೆ ಗುರುಗಳೇ? ಮನೆ ಹಾಳು ಮಾಡುವಂತಹ ಬುದ್ಧಿ ನಿಮ್ಮದು. ಏನಾಯ್ತು ಗುರುಗಳೇ? ಯಾಕಾಗಿ ಇಷ್ಟೊಂದು ಕಥೆಯನ್ನು ತಾಳ್ತಾ ಇದ್ದೀರಿ ಗುರುಗಳೇ? ನಿನಗೆ ಗುರುವಿನ ಮೇಲೆ ಭಕ್ತಿ ಉಂಟೋ? ಉಂಟು ಗುರುಗಳೇ. ಎಂದೂ ಕೂಡ ನನ್ನನ್ನು ಪೊರೆಯುವಂತಹವ್ರು ನೀವು ಇಂದು ಈ ಕಾಲಕ್ಕೆ ಯಾಕೆ ಈ ರೀತಿಯಾಗಿ ಕಥೆಯನ್ನು ತಾಳ್ತಾ ಇದ್ದೀರಿ ಗುರುಗಳೇ? ವಿಷಯ ಗೊತ್ತಿಲ್ವಾ ನಿನಗೆ? ಇಲ್ಲ ಗುರುಗಳೇ. ಗೊತ್ತಿದ್ದು ಹೀಗೆ ಮಾಡುವುದಾ, ಗೊತ್ತಿಲ್ಲದೆ ಹೀಗೆ ಮಾಡುವುದಾ? ಸಾಕ ನಿನ್ನ ಸಾಗಿಲ ಧೂರ್ತ ಸಾಗಿಲ ಸಾಗಿಲ ಧೂರ್ತ ನಿನ್ನಯ ಗುರುವಾಗಿ ಲೋಕನಾದನು ಕಾಲ ಮರ್ಯಾದೆ ನೀಗಿ ಸಾಕು ನಾನಿರಲಾರೆ ನಿಮಗೆ ಸಾಗಿ ನಾಗದೀಪನ ಸೇರಿ ಕುಂಬೇನ ಹೋಗಿ ಸಾಗಿಲ ಧೂರ್ತ ಸಾಗಿಲ. ಒಂದು ಸಾರಿ ನಿನ್ನ ಮಾತನ್ನು ಕೇಳಿ ಮಾಡಿದಂತಹ ಕರ್ಮಕ್ಕೆ ಜೀವನ ಪರ್ಯಂತರವಾಗಿ ಮರೆಯಲಾರದಂತಹ ನೋವನ್ನು ಅನುಭವಿಸಿ ಆಗಿದೆ, ನನ್ನಿಂದ ತಪ್ಪಾಗಿ ಹೋಗಿದೆ. ಅದಕ್ಕೆ ಹೇಳುದು, ಶಾಸ್ತ್ರ ಇದ್ರೇನು, ವಿದ್ಯೆ ಇದ್ರೇನು, ಬೇರೆ ಎಂಥದ್ದು ಇದ್ರೇನು, ಯಾರಿಗೆ ಕೊಡಬೇಕು ಎನ್ನುವಂತಹ ನಿರ್ಧಾರ ಸರಿ ಇಲ್ಲದಿದ್ರೆ ಹೀಗೆ ಆಗುವುದು. ಹೋಗಿ ಹೋಗಿ ನನ್ನಂತಹ ಒಬ್ಬ ಮಹಾನುಭಾವ ನಿಮ್ಮ ಬಳಿಯಲ್ಲಿ ಇದ್ದಾನೆ ಅಲ್ವಾ, ನಿಮಗೆ ಗೊತ್ತಿಲ್ಲ ನನ್ನನ್ನು ಹೇಗೆ ಇಟ್ಕೊಳ್ಬೇಕು ಎನ್ನುವುದಾಗಿ. ಇನ್ನು ಆಗುದಿಲ್ಲ. ಯಾಕೆ ಗುರುಗಳೇ? ಇನ್ನು ನಾನು ಇಲ್ಲಿರುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮಿಂದ ಇನ್ನೂ ಏನು ಅಪರಾಧ ಆಯ್ತು ಹೇಳಿ ಗುರುಗಳೇ? ಇನ್ನು ಅಪರಾಧವ? ಮಗಳೆಲ್ಲಿದ್ದಾಳೆ ನಿನ್ನದು? ಮಗಳೆಲ್ಲಿದ್ದಾಳೆ ನಿನ್ನದು? ಒಳಗೆ ಕುಳಿತುಕೊಂಡು ಹಾಲು ಕುಡಿತು ಇರಬಹುದು. ಉಳಿದವರ ಮಕ್ಕಳನ್ನು ಹಾಳು ಬಾವಿಗೆ ತಳ್ಳಿ ಚಂದವನ್ನು ನೋಡುವಂತಹ ವಂಶ ನಿನ್ನದು. ಅಯ್ಯೋ ಅಯ್ಯೋ, ಏನು ಏನು ಹೇಳ್ತಿದ್ದೀರಿ ಗುರುಗಳೇ? ಊರಿದ್ದೆಲ್ಲ ವಿಷಯ ನಿನಗೆ ಗೊತ್ತಾಗ್ತದೆ ಅಲ್ವಾ? ನಿನ್ನ ಮನೆಯಲ್ಲಿ ಏನಾಗಿದೆ ಎನ್ನುವುದಾಗಿ ಗೊತ್ತಾಗುದಿಲ್ಲ ಅಲ್ವಾ? ಏನಾಯ್ತು ಗುರುಗಳೇ? ನಿನ್ನ ಮಗಳು ಇವತ್ತು ಎಲ್ಲಿಗೆ ಹೋದದಂತೇಳಿ ಗೊತ್ತುಂಟ ನಿನಗೆ? ವನವಿಹಾರಕ್ಕೆ. ವನವಿಹಾರಕ್ಕೆ ಯಾರೊಟ್ಟಿಗೆ ಹೋದದ್ದು ಅಂತೇಳಿ ಗೊತ್ತುಂಟೋ? ಗುರುಪುತ್ರಿಯೊಂದಿಗೆ. ನಿನ್ನ ಮಗಳು ಮನೆಗೆ ಬಂದಿದ್ದಾಳೆ ಅಲ್ವಾ? ಹೌದು. ನನ್ನ ಮಗಳು ಮನೆಗೆ ಬರ್ಬೇಕೋ ಬೇಡುವ? ಈಗ ನನಗೇನೊಂದೂ ಅರಿವಾಗ್ತಾ ಇಲ್ಲ ಗುರುಗಳೇ. ಏನಾಯ್ತು ಎನ್ನುವುದಾದ್ರೂ ಪೂರ್ತಿ ಹೇಳಿ ಗುರು. ವನವಿಹಾರಕ್ಕೆ ಹೊರಟಂತಹ ನನ್ನ ಮಗಳನ್ನು ಹಾಳು ಬಾವಿಗೆ ತಳ್ಳಿ ಇಲ್ಲಿ ಬಂದು ನಿಂತಿದ್ದಾಳೆ ಅವಳು. ನಾನಿನ್ನಿಲ್ಲಿರುವುದಿಲ್ಲ, ನಾನು ಸ್ವರ್ಗಕ್ಕೆ ಹೋಗಿ ಅಲ್ಲಿ ಗುರುಸ್ಥಾನವನ್ನ. ಇಲ್ಲ ಗುರುಗಳೇ, ಇಲ್ಲ ಗುರುಗಳೇ, ಇಲ್ಲ ಗುರುಗಳೇ. ಗುರುರಾಯ ಅರಿಯೇನಿಲ್ಲಾತ್ಮಜೀಯಳರು ಹೊರಿಸಿ ಕೂಪದುಳ್ ಇಕ್ಕಿದಲ್ದ ಕೇಳಿರೆನು ಇಲ್ದ ಬರಾದವ ದೈದೆಲ್ಲ ತುದಿಗೆ ಎಲ್ಲೊರಿವಿರೋ ಕೈವೆನ ಹಾಗೆ ಗುರುರಾಯನರಿಗೆ ನಿನ್ನಾತ್ಮಜಯಳವು ಗುರುಗಳೇ, ಗುರುಗಳೇ, ನಿಮ್ಮ ಮಾತುಗಳನ್ನು ಕೇಳುವಾಗ ಹೀಗೊಂದು ನಡೆಯಲಿಕ್ಕೂ ಸಾಧ್ಯವೇ ಎನ್ನುವಂತಹ ಭಾವ ಮೂಡಿದ್ದು ಸತ್ಯ ಗುರುಗಳೇ. ಆದ್ರೆ ಒಂದು ಮಾತು ಗುರುಗಳೇ, ಏನು? ತಪ್ಪನ್ನೇ ಮಾಡುವವರು ನಾವು ಎನ್ನುವುದನ್ನು ತಿಳಿದು ನಮ್ಮನ್ನು ಮುನ್ನಡೆಸುವ ಗುರುಗಳಾಗಿ ನೀವು ನಮಗೆ ಒದಗಿದ್ದು ನಮ್ಮ ಭಾಗ್ಯ. ನಿಮಗೆ ಅದನ್ನು ಇಟ್ಟುಕೊಳ್ಳುವಂತಹ ಭಾಗ್ಯ ಇಲ್ಲ. ಇಲ್ಲ ಗುರುಗಳೇ, ಆ ಭಾಗ್ಯವನ್ನು ಕಳೆದುಕೊಳ್ಳಿಕ್ಕೆ ನಾವು ಸಿದ್ಧರಿಲ್ಲ ಗುರುಗಳೇ. ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ಭಾವ ನಿಮ್ಮದು. ಇಲ್ಲ ಗುರುಗಳೇ, ನನ್ನ ಮಗಳೊಂದು ಈ ರೀತಿಯಾಗಿ ಮಾಡ್ತಾಳೆ ಎಂದಾದ್ರೆ ಮಗಳನ್ನು ಕೇಳುವುದು ಇಲ್ಲ. ಇಲ್ಲ ಗುರುಗಳೇ, ಗುರುಗಳೇ, ಮಾಡಿದಂತಹ ಪ್ರಾಯಶ್ಚಿತ್ತ ಎಲ್ಲರನ್ನು ಕೂಡ ಸುಟ್ಟು ಭಸ್ಮ ಮಾಡಿ. ಹಾಗೊಂದು ಮಾಡಬೇಡಿ ಗುರುಗಳೇ. ನೀವು ಸ್ವರ್ಗಕ್ಕೆ ತೆರಳುದು ಅದೊಂದು ಮಾಡಬೇಡಿ ಗುರುಗಳೇ. ನೀವು ಇರುವುದರಿಂದ ನಾವಿಲ್ಲಿ ಇದ್ದೇವೆ ಬಿಟ್ರೆ ಬೇರೆ ಗತಿ ನಮಗಿಲ್ಲ ಗುರುಗಳೇ. ಮಗಳಿರ್ಲಿ. ಇಲ್ಲ ಗುರುಗಳೇ,
ಏನು ಪ್ರಾಯಶ್ಚಿತ್ತ ಮಾಡ್ಬೇಕು, ಅಥವಾ ನನ್ನಿಂದ ಏನಾಗಬೇಕು, ಯಾರಿಗೇನು ಶಿಕ್ಷೆ ಕೊಡಬೇಕು, ಏನು ನೀವು ಹೇಳ್ತೀರಾ ಹಾಗೆ ಮಾಡ್ತೇನೆ ಗುರುಗಳೇ. ಒಂದು ಅವಕಾಶ ಕೊಡಿ ಗುರುಗಳೇ, ಒಂದು ಅವಕಾಶ ಕೊಡಿ. ಏನು ಮಾಡಬೇಕು ಗುರುಗಳೇ? ಈಗ ಗುರುಸ್ಥಾನದಲ್ಲಿ ನಾನೇ ಇರ್ಬೇಕು. ನೀವೇ ಇರ್ಬೇಕು ಗುರು. ನಾನು ಇರ್ಬೇಕು ಅಂತ ಹೇಳಿದ್ರೆ ನನ್ನ ಮಗಳು ನನ್ನ ಬಳಿಗೆ ಬರ್ಬೇಕು, ಅಮ್ಮನವರು ಮನೆಗೆ ಬರಬೇಕು. ನಾನೀಗೇನು ಮಾಡ್ಬೇಕು ಗುರುಗಳೇ ಅದಕ್ಕೆ? ಮಗಳು ಮಾಡಿದಂತಹ ತಪ್ಪಿಗೋಸುಗ ನನ್ನ ಮಗಳ ಬಳಿಯಲ್ಲಿ ಕ್ಷಮೆಯನ್ನು ಕೇಳಬೇಕು. ಅವಳು ಇಲ್ಲಿ ಬಂದು ಆಶ್ರಮದಲ್ಲಿ ಇದ್ರೆ ನಾನು ಗುರುಸ್ಥಾನವನ್ನು ಅಲಂಕರಿಸಿಯನು, ಇಲ್ಲದಿದ್ರೆ ಅರೆ ಗಳಿಗೆಯೂ ಕೂಡ ನಾನು ಇಲ್ಲಿರುವುದಕ್ಕೆ ಸಾಧ್ಯವಿಲ್ಲ. ದೇವಾನಿ ಅಮ್ಮ ಈಗ ಕಾಡಿನಲ್ಲಿ ನತದೃಷ್ಟಿಯಾಗಿ ಕುಳಿತುಕೊಂಡಿದ್ದಾಳೆ ಅವಳು. ಅಯ್ಯೋ ಗುರುಗಳೇ, ಈಗ ನಾವು ಹೀಗಾಗಿದ್ರೆ ಅಲ್ಲಿಗೆ ತೆರಳೋಣ ಗುರುಗಳೇ. ಬಾ ಹೋಗೋಣ ಗುರುಗಳೇ, ಹೋಗೋಣ ಹೋಗೋಣ. ಅಮ್ಮ ಚರಣಕ್ಕೆ ರಘುವೇ ಜನನಿಗೆನ್ನಯ ತರಣಿ ಗೀದ ಪರಾಧ ಕಾಜ್ಞೆಯ ತರಣಿ ಗೀದ ಪರಾಧ ಕಾಜ್ಞೆಯ ರುಹು ಜೈಸುವಿ ಪುರಗಿ ಬಾಬಾ ಪುರಿಗೆ ಕರ್ಪುರ ಕುಲುವನ್ನು ಚರಣಕ್ಕೆ ರಘುವೇ ಜನನಿ. ಅಮ್ಮ 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 ಈಗ ಮಗಳೇ, ಅಮ್ಮ. ನೀನು ಹೇಳಿದಾಗೆ ಕರ್ಕೊಂಡು ಬಂದಿದ್ದೇನೆ. ದೇವಯಾನಿ ಅಮ್ಮ, ದೇವಯಾನಿ ಅಮ್ಮ. ನಿಮ್ಮನ್ನೇ ತಾಯಿ ಎನ್ನುವುದಾಗಿ ಕರೆದದ್ದು ತಾಯಿ. ಆಹಾ, ಇನ್ನೇನು ಮಗಳೇ ಎಂದು ಹಾಡಲೆ. ಆ ಮಗಳು ಹಾಗೆ ಅಂತ ಆದ್ರೆ ಅಪ್ಪ ನೀನು ಹೀಗೆ. ಹಾಗೊಂದು ಹಾಡಬೇಡಿ ತಾಯಿ. ಗುರುಗಳು ಆಡುವ ಮಾತನ್ನು ಕೇಳುವಾಗ ಹೀಗೊಂದು ಘಟಿಸ್ಲಿಕ್ಕೆ ಸಾಧ್ಯವೇ ಎನ್ನುವಂತಹ ಭಾವ ಮೂಡುವಾಗ, ಭಾವವೇ ಮೂರ್ತಿವೆತ್ತು ಈ ಸ್ವರೂಪದಲ್ಲಿರುವಾಗ, ಹೌದಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಎಳವೆಯಲ್ಲಿ ನನ್ನ ಮಗಳನ್ನು ಕೂಡ ಕೈಯಲ್ಲೇ ಹಿಡಿದು ಆಡಿಸಿದವ ನಾನು. ಗುರುಪುತ್ರಿಯಾದ ನಿಮ್ಮನ್ನು ಕೂಡ ಜೊತೆಯಲ್ಲೇ ನೋಡಿದವನಲ್ವೇ. ಇಬ್ಬರ ಪದಹತಿಯೂ ತಾಗಿದ್ದು ನನಗೆ. ಓಹೋ ಹೋ ಹೋ. ಅದೇ ಪಾದಕ್ಕೆ ಬಿದ್ದು ಬೇಡ್ತೇನೆ ತಾಯಿ, ಏನಾಯ್ತು? ಮಗಳನ್ನು ಸರಿ ನೋಡದಿದ್ರೆ ಇಂಥ ಪರಿಸ್ಥಿತಿ ಎಲ್ಲ ಬರುದು. ನನ್ನ ಮುಖ ನೋಡ್ಬೇಕ, ಮಗಳಲ್ಲಿ ಮಾತಾಡು. ನಿಜ ನಿಜ. ಹುಟ್ಟಿಸಿದಂತಹ ತಂದೆಗೆ ಮಗಳನ್ನು ಹುಟ್ಟಿಸಿದ ಮೇಲೆ ಒಬ್ಬರ ಕಾಲಿಗೆ ಎರಗಬೇಕಾದ ಸ್ಥಿತಿ ಬರ್ತದೆ ವಿವಾಹ ಕಾಲದಲ್ಲಿ. ತಪ್ಪು ಮಾಡಿದಾಗಲೂ ಎರಗಬೇಕಾದ ಸ್ಥಿತಿ ಬಂದ್ರೆ, ಇಲ್ಲ ಇಲ್ಲ ಗುರುಗಳೇ ಬೀಳ್ತೇನೆ ಅಮ್ಮ, ಇನ್ನೇನು ಮಾಡ್ಬೇಕು, ನೀನೊಂದು ಮಾತಾಡಿ ಬಂದ್ರೆ ಎಲ್ಲವೂ ಸರಿಯಾಗ್ತದೆ ಅಮ್ಮ. ಹೇಳಿದ್ದನ್ನು ಮಾಡ್ತೀಯಾ? ನೀನು ಏನು ಹೇಳ್ತಿ ಅದನ್ನು ತಪ್ಪದೆ ಮಾಡ್ತೇನೆ, ಹೇಳಮ್ಮ. ವರಿಸುವೆನು ನಾನಾಮ ಪುರುಷನ ಓಲೈಸಿ ಚರಣ ಸೇವಗಳಾಗಿ ಅವಸಾನ ಪರ್ಯಂತಗಿರನು ಶರ್ಮಿಷ್ಠೇ. ಚರಣ ಸೇವಗಳಾಗಿ ಅವಸಾನ ಪರ್ಯಂತ ಇರಲು ಚರ್ಮಿಷ್ಟಿ ದಾಸತ್ವದಲ್ಲಿ ಪುರಗಿನ ಬಗೆನು ಎನಲ್ಕೆ ಅದ ಕೊಪ್ಪುತ ಘಟಿಸಿದಂತಹ ಘಟನೆ ಎಷ್ಟು ದೊಡ್ಡದು, ಅದರ ಕುರಿತಾದಂತಹ ಯಾವ ಅರಿವು ಇಲ್ಲದವನ ಹಾಗೆ ನನ್ನ ಕಾಲಿಗೆ ಬಿದ್ದು ಬರಬೇಕು, ಏನಾಗಬೇಕು ಅಂತ ಕೇಳ್ತಾ ಇದ್ದಿ. ಏನು ಬೇಕಿದ್ರು ಕೂಡ ಮಾಡ್ತಾನೆ ಅಂತೆ ಅಲ್ವಮ್ಮ. ಹೇಳಿದ್ದನ್ನು ಮಾಡ್ತೇನೆ. ನೋಡಿ, ಇಂಥ ವೃಷಪರ್ವನನ್ನು ನೀನು ಮೊದಲು ನೋಡಿದ್ದೀಯ? ನೀವು ಹೋಗಿ ಅಂತಹ ಮಾತುಗಳನ್ನು ಆಡಿದ ಕಾರಣಕ್ಕಾಗಿ ತಾನೇ ಇಲ್ಲಿಗೆ ಬಂದು ನನ್ನಲ್ಲಿ ಹೇಳುವುದು. ಈಗ ಇವನು ನನ್ನ ಕಾಲಿಗೆ ಬಿದ್ದ ತಕ್ಷಣ ನಾನು ನೇರವಾಗಿ ಕುರುಜಾಂಗಲಕ್ಕೆ ಬರ್ತೇನೆ ಅಂತ ತಿಳ್ಕೊಂಡ್ರ? ಬರ್ತೇನೆ ಅಂತ ತಿಳ್ಕೊಂಡಿದ್ಯಾ ನೀನು? ನೀನು ಹೇಳಿದ ಕೂಡಲೇ ಬರುವುದಿಲ್ಲ ಅವಳು. ನಿನ್ನ ನಿರ್ಣಯ ಅಂತಿಮ ತಾಯಿ. ಹೌದಲ್ಲ? ಹೌದೇ. ನಾನು ಹೇಳಿದ್ದನ್ನು ಮಾಡ್ತೀಯಲ್ಲ? ಮಾಡ್ತೇನೆ. ಮತ್ತೆ ನಾನು ಹೇಳಿದ ಮೇಲೆ ಅದೊಂದು ಇಲ್ಲ ಅಂತ ಹೇಳುವಾಗಿಲ್ಲ ಅಲ್ಲ? ಇಲ್ಲವೇ ಇಲ್ಲ. ಖಂಡಿತ ಖಂಡಿತ. ಅಪ್ಪ, ಏನು? ನಾನು ಹೇಳಿದ ಮಾತನ್ನು ಅವನು ಒಪ್ಪಿದರೆ ಮಾತ್ರ ನೀವು ಹೋಗಬೇಕು ಅಲ್ಲಿಗೆ. ಮಾತು ನಾನು ಹೇಳಿ ಆಗಿದೆ, ಇಲ್ಲದಿದ್ರೆ ಸ್ವರ್ಗಕ್ಕೆ ಹೋಗಿ ಅಲ್ಲಿ ನನಗೆ ಇಲ್ಲ ಗುರುಗಳೇ, ಇಲ್ಲ ಗುರುಗಳೇ, ಮಾತನ್ನು ನಡೆಸ್ತೇನೆ. ಎಷ್ಟು ಮಾತಾಡಿದ್ದೇನೋ ಗೊತ್ತುಂಟ ನಿಂಗೆ ಅವಳು? ಅಪ್ಪ, ಈಗ ಒಂದು ಮಾತು ಹೇಳಿದಲ್ಲ ಅವನು, ಹಾ ಹಾ, ಒಬ್ಬ ಹೆಣ್ಣು ಮಗಳನ್ನು ಪಡೆದಂತಹ ತಂದೆಯಾದವನು ಕಾಲು ತೊಳಿಬೇಕಾಗ್ತದೆ, ಪಾದ ಹಿಡಿಬೇಕಾಗ್ತದೆ. ಹೌದೌದು.
ನಾಳೆ ನೀವು ಹಿಡಿಬೇಡ. ಹೌದಪ್ಪ, ಅಲ್ಲಿ ವಯಸ್ಸೆಲ್ಲ ನೋಡ್ಲಿಕ್ಕಿಲ್ಲ. ಹೌದಲ್ಲ? ಹಾ, ಅಂದ್ರೆ ನಾಳೆಯ ದಿನ ನಾನು ಒಬ್ಬನ ಕೈ ಹಿಡಿದು ಅವನ ಮಡದಿಯಾಗಿ ಅವನ ಜೊತೆಗೆ ಹೋಗುವವಳು. ಸರಿ. ಸರಿ ಕೇಳಿಕ. ಹಾ, ಹಾ. ನಾನಿನ್ನು ಇನ್ನೊಬ್ಬರಕ್ಕೆ ಬರುವವಳಲ್ಲ, ಮದುವೆಯಾಗಿ ಹೋಗುವವಳು. ಹಾ. ಹಾಗೆ ಹೋಗುವಂತಹ ಕಾಲದಲ್ಲಿ ಹ್ಮ್. ಕುರುಜಾಂಗಲದ ಅರಮನೆಯ ಚಕ್ರವರ್ತಿ ಪೀಠದಲ್ಲಿ ಚಿನ್ನದ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತಹ ವೃಷಪರ್ವನ ಮಗಳು. ಮನೆಯಲ್ಲಿ ಸಾವಿರಾರು ಸೀರೆಗಳಿದ್ದು ಯಾವ ಸೀರೆಯ ಬಣ್ಣ ಯಾವುದು ಅಂತ ಗೊತ್ತಾಗದೆ ದೇವಯಾನಿಯ ಸೀರೆ ನೋಡುವಂತಹ ನಿನ್ನ ಮಗಳು. ಕೇಳು ಕೇಳು ಕೇಳು, ಸರಿ ಕೇಳು. ಗೊತ್ತಾಯ್ತಾ? ಹ್ಮ್. ಯಾವ ಸೀರೆ ಎಷ್ಟು ಉಂಟು ಅಂತ ಗೊತ್ತಿಲ್ಲದೆ ಇನ್ನೊಬ್ಬರ ಸೀರೆ ನೋಡುವಂತಹ ನಿನ್ನ ಮಗಳು. ಬ್ರಾಹ್ಮಣರೇ ಶ್ರೇಷ್ಠ ಅಂತ ಹೇಳಿದ ಕಾರಣಕ್ಕೆ ಆ ಹೊತ್ತಿನಲ್ಲಿ ಆ ಸಿಂಹಾಸನದ ಮುಂಭಾಗದಲ್ಲಿ ಎರಡೂ ಕೈಗಳನ್ನು ಒಡ್ಡಿ ಬೇಡುವಂತಹ ನೀವು ನಮ್ಮ ಮುಂಭಾಗದಲ್ಲಿ ಏನೂ ಅಲ್ಲ ಅಂತ ಹೇಳಿದ ನಿನ್ನ ಮಗಳು ಸಾಯುವಲ್ಲಿವರೆಗೆ ಹಾ. ನೀನು ಕಾಲಿಡಿದೆಯಲ್ಲ ನನ್ನ, ಹೌದು. ಇದೇ ಚರಣದ ಸೇವಕಿಯಾಗಿ ಚರಣದಾಸಿಯಾಗಿ ಜೀವನ ಪರ್ಯಂತ ಅವಳು ಇರ್ತಾಳೆ ಅಂತ ಆದ್ರೆ ಆದೀತು. ಮಗಳೇ ಮಗಳೇ ಮಗಳೇ, ಏನು ಇದು ಮಾತು ಆರಂಭ ಆಗಿ ನೀನು ಮುಗಿಸಿದ್ದೆಲ್ಲಿಗೆ ಅಂತ. ಏನಾಗಿದೆ? ಕೈ ಹಿಡಿಯುವಲ್ಲಿನ ತೊಡಗಿ ಕಾಲು ಹಿಡಿಯುವಲ್ಲಿವರೆಗೆ ಬಂದಿದ್ದೇನೆ. ಅದೇ ಅದೇ, ಈಗ ನೀನು ಒಂದು ಮಾತನ್ನು ಆಡಿದ್ರೆ ಆಯ್ತು, ಮತ್ತೆ ನಾನು ವಿಮರ್ಶೆ ಮಾಡ್ಲಿಕ್ಕಿಲ್ಲ. ಒಂದು ಸಾರಿ ಯೋಚನೆ ಮಾಡಮ್ಮ. ಏನು ಅಂತ? ಈಗ ನಿಮ್ಮೊಳಗೆ ಈ ಘರ್ಷಣೆಗಳೆಲ್ಲ ನಡೆದದ್ದು ಈ ವನವಿಹಾರದಲ್ಲಿ. ಹೌದು. ಅಂತಹ ಎಷ್ಟು ವನವಿಹಾರಗಳನ್ನು ನೀವು ಮಾಡಿರ್ಲಿಕ್ಕಿಲ್ಲ. ಮಾಡಿದ್ದೇವೆ. ಒಂದ್ಸಾರಿ ಯೋಚನೆ ಮಾಡು ತಾಯಿ, ಇದು ಅಂತಿಮ ನಿರ್ಧಾರವೇ? ಅಷ್ಟು ನನ್ನ ಕುರಿತಾಗಿ ಅಂತಹ ಮಾತುಗಳನ್ನು ಅವಳು ಆಡಿದ್ದಾಳೆ, ಹಾಗಾಗಿ ನಾನು ಹೇಳಿದ್ದು. ಮೊದಲು ಒಟ್ಟಿಗೆ ಗೆಳತಿಯರಾಗಿದ್ದವರು. ನೀವು ನನ್ನ ಅಪ್ಪನ ಅವಳಪ್ಪನ? ಅಲ್ಲಲ್ಲ, ನಿನ್ನದೇ ಅಲ್ಲ. ಈಗ ನಾನು ಕೆಲವೊಂದು ಸಾರಿ ತಪ್ಪಿ ನಡೆಯುವಾಗ ನೀನು ಬಂದು ನನ್ನನ್ನು ಎಚ್ಚರಿಸಿದ್ದುಂಟಲ್ವಾ? ಹೌದು. ಹಾಗೆ ನೀವು ಒಟ್ಟಿಗೆ ವನವಿಹಾರಕ್ಕೆ ಹೊರಟದ್ದು. ಹೌದು, ಒಟ್ಟಿಗೆ ಹೊರಟ. ಒಂದೇ ಬಳ್ಳಿಯ ಹೂಗಳನ್ನು ನೀವು ಸಂಗ್ರಹಿಸಿದ್ದು. ಸರಿ ಸರಿ. ಒಂದು ಹಣ್ಣನ್ನು ಹಂಚಿ ತಿಂದದ್ದು. ಹೌದೌದು. ಅಲ್ಲ, ಅದೆಲ್ಲ ಮರೆತು ಏನಾದ್ರೂ ಇಂಥ ಮಾತು ಕೊನೆಯದೊಂದು ಬಿಟ್ಟಿದ್ದೀರಿ ನೀವು. ಏನು? ಒಂದೇ ಬಾವಿಗೆ ನಾವಿಬ್ಬರು ಬಿದ್ದದ್ದಲ್ಲ, ನನ್ನನ್ನು ಮಾತ್ರ ದುಡಿಯಕ್ಕೆ. ಸರಿ ಉಂಟು, ಸರಿ ಉಂಟು, ನನ್ನ ಮಗಳು ಹೇಳಿದ್ದು ಸರಿ ಉಂಟು. ಮತ್ತೆ ಆ ರೀತಿ ಒಂದು ವೇಳೆ ಇದಕ್ಕೆ ಒಪ್ಪದಿದ್ದರೆ ನಾನು ಪುನಃ ಬಾವಿಗಾರಿ ಇಲ್ಲ 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 ಇಲ್ಲ. ನೀನು ಹೇಳಿದ್ದು ಸರಿ ಉಂಟು. ಹೀಗೆ ಮಾಡಿದವಳಿಗೆ ಈ ಶಿಕ್ಷೆ ಅಲ್ಲದೆ ಮತ್ತೆ ಯಾವ ಶಿಕ್ಷೆಯನ್ನು ಕೊಡುದು? ಜೀವನ ಪರ್ಯಂತ ನನ್ನ ಚರಣದಾಸಿಯಾಗಿ ಸೇವಕಿಯಾಗಿ ಇರ್ತಾಳೆ ಅಂತ ಆದ್ರೆ ಅಪ್ಪ ನೀವು ಅಲ್ಲಿಗೆ ಹೋಗೋದಿಲ್ಲ, ನಾನು ಬರುದಿಲ್ಲ, ಅವರು ಬರುದಿಲ್ಲ. ಈ ಮಾತನ್ನು ನಡೆಸಿದ್ರೆ ಗುರುಗಳು ಬರ್ತಾರೆ. ಹೌದು, ನೀನು ಒಪ್ಪಿದೆ ಅಂತ ಆದ್ರೆ. ಈಗ ನಿನ್ನ ಮುಖವನ್ನು ನೋಡಿ ನಾನು ಮಾತಾಡುದು. ಈಗ ಅವಳು ಮಗಳಾಗಿ ಆ ಮಾತನ್ನಾಡಿದ್ದಾಳೆ, ನಾನು ಕೂಡ ಒಬ್ಬ ಮಗಳಿಗೆ ತಂದೆಯಾಗಿ ಮಾತನ್ನಾಡುವುದು. ಇಷ್ಟಾದ್ರೆ ಮಾತ್ರಂತೆ ನಾನು ಅಲ್ಲಿಗೆ ಬರ್ಲಿಕ್ಕೆ. ಗುರುಗಳೇ, ತಂದೆಯಾಗಿ ಯೋಚನೆ ಮಾಡು ಸ್ವಲ್ಪ. ದೇವಯಾನಿ ಅಮ್ಮ ಹಾಡಿದ ಮಾತು, ನಮ್ಮ ಸಿಂಹಾಸನ, ಅಲ್ಲಿರುವ ಬಟ್ಟೆ ಎಲ್ಲವೂ ನನ್ನ ಬದುಕನ್ನು ತೋರಿಸ್ತಾ ಉಂಟು. ಅದಷ್ಟು ಉಳಿಬೇಕಿದ್ರೆ ಸರಸಿ ಜನನೇ ನಿನ್ನ ಪಿತನಾನೇ ಮೂರ್ಖಳಂ ಪರಿಚರಿಯದೊಳಗಿರಿಬೇ ಪುರಗೆ ಬಾರೆಂದೆನನು. ಅಮ್ಮ, ನಿನ್ನನ್ನು ಅಮ್ಮ ಎಂದು ಕರೆಯದೆ ಬೇರೆ ದಾರಿ ಇಲ್ಲ ಎಂದು ಕರೆದದಲ್ಲ. ಮತ್ತೆ ಎಂದೂ ಕೂಡ ಆಸ್ಥಾನದಲ್ಲೇ ಕಂಡವ ನಾನು. ಗುರುಗಳ ಜೊತೆಗೆ ಗುರುಗಳನ್ನು ನಡೆಸುವ ನೀನು ಈ ಕಾಲಕ್ಕಾಗಿ ನನ್ನ ಬದುಕನ್ನು ನಡೆಸಬೇಕಾದ ಸ್ಥಿತಿಯಲ್ಲೇ ಇದ್ದಿ. ಯಾಕೆ ಗುರುಗಳು ಎದ್ದು ಹೊರಡ್ತಾರೆ ಇಲ್ಲದಿದ್ರೆ? ಅಲ್ಲ, ನಾನು ಹೇಳ್ತೇನೆ ಹೋಗಿ ಅಂತ. ಇಲ್ಲ ಇಲ್ಲ, ಗುರುಗಳನ್ನು ಬಿಟ್ಟು ನಮ್ಗೆ ಇರ್ಲಿಕ್ಕೆ ಆಗುದಿಲ್ಲ. ನಾನು ಇಲ್ಲದಲ್ಲಿ ನನ್ನ ತಂದೆಯವೇ ಇರ್ಲಿಕ್ಕಿಲ್ಲ ಅಂತ ಅರ್ಥ. ಇಲ್ಲ ಇಲ್ಲ, ಹಾಗೊಂದು ಆಗಬಾರದು. ಚಿನ್ನದ ಸಿಂಹಾಸನ ಬೇಡ, ಗುರುಗಳು ಜೊತೆಗಿರುವ ಸಿಂಹಾಸನ ಬೇಕು. ಓಹೋ, ಬಟ್ಟೆ ಜೊತೆಗಿರುವ ಮಗಳಲ್ಲ, ಸರಿಯಾದ ದಾರಿಯಲ್ಲಿರಬೇಕಾದ ಮಗಳು ಬೇಕು. ನಮ್ಮ ರಾಕ್ಷಸ ಕುಲ ಉಳಿಬೇಕು. ಇಷ್ಟ ಆಗಬೇಕಿದ್ರೆ ತಾಯಿ ನಿನ್ನ ಪಿತನಾಣೆಗೂ ಈ ಮಾತನ್ನು ನಡೆಸಿಕೊಡ್ತೇನೆ. ಬಾ ತಾಯಿ, ಬಾ ಬಾ ಬಾ. ಕೊನೆಗೂ ಹೇಳುವಾಗ ನಿಮ್ಮ ಆಣೆ ಹೇಳಿದ. ಹೌದೌದು, ಅದನ್ನು ತಪ್ಪಲಿಕ್ಕಿಲ್ಲ ತಾಯಿ. ಹೌದಲ್ಲ? ಖಂಡಿತ. ಅಪ್ಪ ಬದಲಾಗಿದ್ದಾನೆ ಇದು. ಅಲ್ಲ, ಈಗ ಏನು ಮಾಡುದು? ಹೋಗುದಾಗಾದ್ರೆ? ಮಗಳೇ, ನೀನು ಹೇಳಿದಾಗೆ ನೀನು ಹೇಳಿದ್ದಕ್ಕೆಲ್ಲ ಒಪ್ಪಿದಾನೋ ಇಲ್ಲೋ? ಹೇಳಿದ ಮಾತನ್ನು ನಡೆಸಿಕೊಡ್ತೇನೆ ಅಂತ ಒಪ್ಪಿದ್ದಾನೆ. ನನ್ನ ಮೇಲೆ ಆಣೆ ಹಾಕಿದ್ದ. ಹೌದು.
ಎಲ್ಲ ಮಾತುಗಳನ್ನು ನಡೆಸಿಕೊಡುವ ಭಾರ ನನ್ನದು. ಒಪ್ಪಿಸಿ ಕಳಿಸಿಯೇ ಕೊಡ್ತೇನೆ. ಹೌದಲ್ಲ? ಖಂಡಿತ. ಹೌದಲ್ಲ? ಆ, ಹಾಗಾದರೆ ಆದೀತು ಕುರುಜಾಂಗಲದ ಕಡೆಗೆ ಬರ್ತೇನೆ. ಹೊರಡು. ಕೃಪೆ ನಮ್ಮ ಮೇಲೆ ಇರಬೇಕು. ಇನ್ನೇನು ತೆರಳೋಣಂತೆ ಅರಮನೆಗೆ. ಮಗಳೇ ಮಗಳೇ ಶರ್ಮಿಷ್ಠ, ಅರಮನೆಗೆ ದುತಲಿ ಕಳಪತಿ ತರಣೆಯ ಕಾಣುತ್ತಲೀ ಕುರುಸುತೆಯನು ನೀ ಕೂಪದುಡುಕಿಸಿ ಹರುಷದೊಳಿರ್ಪೆಯ ಬಾರಿ ಕ್ಷಣ ತೆರಳಿ ಕ್ಷಣ ನೀನು ಶುಕ್ರನ ತರಳೆಯ ಸೇವೆಯನು ತೆರಳಿ ಕ್ಷಣ ನೀನು ಶುಕ್ರನ ತರಳೆಯ ಸೇವೆಯನು ವಿರಚಿಸಿಕೊಂಡಿರು ಮರಣಾವಧಿಗಳು ವಿರಚಿಸಿಕೊಂಡಿರು ಮರಣಾವಧಿಗಳು ತೊರೆದರೆಲ್ಲಾಗಿಯ ಶಿರವನೆ ಛೇದಿತೆ ತರಳೆಯೇ ಮಗಳೇ ಶರ್ಮಿಷ್ಠ, ಅಪ್ಪ, ನಿನ್ನ ಬಳಿಗಾಗಿ ಬರಬೇಕಾದ ಸ್ಥಿತಿ ಈ ಕಾಲಕ್ಕೆ ಈ ದಾವತದಲ್ಲಿ ಬರಬೇಕಾದ ಸ್ಥಿತಿ ಬಂದು ಹೋಯ್ತು ಮಗಳೇ. ಏನಾಯ್ತಪ್ಪ? ಎಲ್ಲವನ್ನು ಬದಿಗಿಟ್ಟು ಮಾತಾಡುವುದಾದ್ರೆ ಹಾ, ಯೋಚಿಸು ಮಗು. ಏನನ್ನು? ಈಗ ಇಷ್ಟು ಎತ್ತರಕ್ಕೆ ಬೆಳೆದಿಯಲ್ವಾ ನೀನು. ಹೌದು. ಎಳವೆಯಿಂದ ನಿನ್ನನ್ನು ನಡೆಸಿ ಹಾ, ಕೈ ಹಿಡಿದು ನಡೆಸಿದವ ನಾನೇ. ಹೌದು. ಇದ್ದಷ್ಟು ಪರಿಚಾರಕರಿದ್ದರು ಹ್ಮ್, ಮಗಳಿಗೆ ನಿಜವಾಗಿ ಪರಿಚಾರಕ್ಕೆ ಮಾಡುವುದು ತಂದೆ. ಅಪ್ಪನೇ ಅಲ್ವೇ? ಹೌದು. ನಿನ್ನನ್ನು ಕೈ ನಿಮ್ಮ ಹಿಡಿದು ಕೈಯನ್ನು ಹಿಡಿದೇ ಹೆಜ್ಜೆಯನ್ನಿಟ್ಟವಳು ನಾನು. ನಿಜ. ಹಾ, ನನ್ನ ತೊಡೆಯ ಮೇಲೆ ಕುಳಿತು ನನ್ನ ಕೂದಲನ್ನು ಹಿಡಿದು ಆಟ ಆಡುವವಳು ನೀನು. ಹೌದು. ಇಷ್ಟಿರುತ್ತಾ ಹಾ, ಮಗು? ಅಪ್ಪ, ಕೇಳಿದ ಮಾತನ್ನೊಂದು ನಡೆಸಿಕೊಡ್ತೀಯ ಮಗು? ಯಾವ ಮಾತು? ಒಂದು ಮಾತಿದೆ ಮಗು. ಏನದು? ಕೆಲವೊಂದು ಕೆಲಸ ಆದ ಮೇಲೆ ಹಾ, ಆ ಕೆಲಸಕ್ಕೆ ನಾವು ಒಂದಷ್ಟು ಬೆಲೆಯನ್ನು ತೆರಲೇಬೇಕಾಗ್ತದೆ ಮಗು. ಅದ್ ಹಾಗಾಗಿ ಹಾ, ಈಗ ನೀನೊಂದು ಕೆಲಸ ಮಾಡಬೇಕು ನನಗೋಸ್ಕರ, ಯಾವುದು? ನಮಗೋಸ್ಕರ, ನಿಮಗೋಸುಗ? ನಮಗೆಲ್ಲರಿಗೋಸ್ಕರ ಅಂದರೆ ನೀನೊಂದು ಪರಿಚಾರಕ್ಕೆ ಮಾಡಬೇಕು. ನಮ್ಮ ಕುಲಕ್ಕಾಗಿ ನಾನು ಯಾರ ಪರಿಚಾರಿಕೆಯು? ನಾನಿನ್ನ ಪರಿಚಾರಕ್ಕೆ ಮಾಡಿದವ ಅಲ್ವೇ? ಹೌದು. ನನಗೋಸ್ಕರ ನೀನೊಂದು ಪರಿಚಾರಕ್ಕೆ ಮಾಡಬೇಕು. ಅಪ್ಪ, ಹಾ? ನೀವು ಹೇಳಿದ ಮೇಲೆ ಹಾ, ಆ ಕುರಿತು ಸಂಶಯ ಯಾಕೆ ನಿಮ್ಮ ಮಗಳ ಮೇಲೆ? ನಾ ಮಾಡಿಯೇ ಮಾಡುತ್ತೇನೆ. ಒಪ್ಪುತ್ತಿ ಎನ್ನುವಂತಹ ನಂಬಿಕೆಯಿಂದಲೇ ಆಡಿದ್ದು ಮಗು. ಹ್ಮ್, ನೀನೊಂದು ಹೀಗೆ ಮಾಡ್ತಿ ಎನ್ನುವುದಾಗಿ ನಾನು ಎಣಿಸಿಯೇ ಇರ್ಲಿಲ್ಲಲ್ಲ ಮಗು. ಅಯ್ಯೋ, ಯಾವ ವಿಷಯವನ್ನ ಆಡುತ್ತಾ ಇದ್ದೀರಿ? ಒಗಟಿನ ಬದಲು ನೇರವಾಗಿ ಹೇಳಬಹುದಲ್ಲ. ಬದುಕಿನಲ್ಲಿ ಯಾವ ಎತ್ತರವದಲ್ಲಿ ನಿನ್ನನ್ನು ಕಾಣ್ತೇನೆ ಎನ್ನುವುದಾಗಿ ಬಯಸಿದ್ದ ನಾನು ಹ, ಗುರುಪುತ್ರಿಯನ್ನು ಆ ಕೂಪಕ್ಕೆ ಕಾಣುವಂತಹ ಮುಖ ಮಾಡಿ ಹೋದೆ ಅಲ್ಲ ನೀನು. ಓ, ಆ ಘಟನೆಯೋ? ಹಾ ಹಾ ಹಾ, ಎಲ್ಲ ತಿಳಿದವಳೆ ನೀನು. ಮಾಡಿದವಳೇ ತಾನೆ. ಗುರುಪುತ್ರಿಯನ್ನ ಅದೊಂದು ಕೂಪಕ್ಕೆ ತಳ್ಳಿ ಹ್ಮ್, ಇಲ್ಲಿವರೆಗಾಗಿ ಬಂದು ನಗುತ್ತಾ ಕುಳಿತಿದ್ಯಲ್ಲ, ನಮ್ಮ ರಾಕ್ಷಸ ಕುಲಕ್ಕೆ ನಿನಗಿತ್ತ ವೈರಿ ಬೇಕೆ? ಛೆ, ಕೂಪಕ್ಕೆ ತಳ್ಳಿ ನಾ ಸುಖವಾಗಿದ್ದೇನೆ ಅಂತ ಭಾವಿಸಿದ್ರ? ಮತ್ತಿನ್ನೇನು ಮಗು? ತಳ್ಳಿದ ಮೇಲೆ ನನಗೂ ಪರಿಸ್ಥಿತಿ ಅರಿವಾಗಿದೆ. ಅಂತರಂಗದಲ್ಲಿ ನಾನು ಕೊರಗುತ್ತಾ ಇದ್ದೇನೆ ಅಪ್ಪಯ್ಯ. ಕೊರಗಿದ್ರೆ ಸಾಕಾಗುವುದಿಲ್ಲ. ಸರಿ. ಶಿಕ್ಷೆ ಇದೆ ನಿನಗೆ, ಹ, ಶಿಕ್ಷೆ ಇದೆ. ಶಿಕ್ಷೆಯೋ? ಹಾ, ಕೊಡುವವರು? ಕೊಡುವವರು ಹ, ನಿನ್ನ ತಂದೆ ಎಂದೇ ತಿಳಿ. ನನಗೋಸ್ಕರ ಆ ಮಾತು ನಡೆಸ್ತೇನೆ ಎನ್ನುವುದಾಗಿ ಹೇಳಿದ್ಯಲ್ಲ, ಹೌದು. ನೀನೀಗ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಶಿಕ್ಷೆಯಾಗಿ ಅನುಭವಿಸಬೇಕು. ಪರಿಚಾರಕ್ಕೆ ಮಾಡಬೇಕು. ಯಾರ ಪರಿಚಾರಿಕೆ?
ಗುರುಪುತ್ರಿ ದೇವಯಾನಿಯ ಪರಿಚಾರಕ್ಕೆ ನೀನು ಮಾಡಬೇಕು. ಗುರುಪುತ್ರಿಯ ಪರಿಚಾರಕ್ಕೆ ನೀನು ಮಾಡಬೇಕು, ಈಗಲ್ಲ, ದೇವಯಾನಿಯ ಪೂರ್ತಿ ಜೀವನವೇ ಆ ಕೆಲಸದಲ್ಲಿ ಇರಬೇಕು ನೀನು. ಹೇಗೆ ಹೇಗೆ? ಪೂರ್ತಿ ಜೀವನ ಹ, ಅವಳು ಎಲ್ಲಿ ವಿವಾಹವಾಗಿ ತೆರಳುತ್ತಾಳೋ ಹ. ಅಲ್ಲಿ ಅವಳ ಪರಿಚಾರಕೆಯಾಗಿ ಅಲ್ಲ, ಪಾದದಾಸಿಯಾಗಿ ಅವಳೊಂದಿಗೆ ಇರಬೇಕು ನೀನು. ನೀವು ಒಪ್ಪಿದ್ರೋ ಅದನ್ನು? ಒಪ್ಪಿದ್ದೇನೆ. ನೀವು ಕಳುಹಿಸಿ ಕೊಡ್ತೀರೋ ನನ್ನನ್ನು? ಮಾಡಿದ ತಪ್ಪಿಗೆ ಅನುಭವಿಸಬೇಕು. ಅಪ್ಪ, ಎಲ್ಲಯ ಕರ್ಮದೊಳು ಬಂದಿಗುವುದನ್ನು ವಿವೇಕದೊಳು ಜನಕ ಎನ್ನಯ ಕರ್ಮದೊಳು ಬಂದಿಗುವುದನ್ನು ವಿವೇಕದೊಳು ಇಲ್ಲನು ಭಾವಿಸುವೆ ಎಲ್ದ ಗುರುಸುತೆ ಎಲ್ಲ ಬಿವಂದಿಸಿ ಬೇಡಳು ದೈನ್ಯದಿ ಎನ್ನಯ ಕರ್ಮದೊಳು ಬಂದಿಗುವುದನ್ನು ವಿವೇಕದೊಳು ಅನುಭವಿಪೇ ಜನಕ. ಯಾವ ಶಿಕ್ಷೆ ನನಗೆ? ಪಾದ ಸೇವನೆಯ ಶಿಕ್ಷೆ. ಈ ಶರೀರದಲ್ಲಿ ಉಸಿರಿರುವ ತನಕ ಹ್ಮ್. ಅವಳ ದಾಸಿಯಾಗಿರಬೇಕು, ಹ. ಚರಣ ಸೇವಕಿಯಾಗಿರಬೇಕು. ಹ. ನೀವು ಒಪ್ಪಿದ್ರಲ್ಲ ಇದನ್ನು? ಒಪ್ಪಿದ್ದೇನೆ. ಒಪ್ಪದೇ ಇದ್ರೆ ಏನಾಗುತ್ತದಪ್ಪ? ಒಪ್ಪದೆ ಇದ್ರೆ ಹ್ಮ್ ಬೇರೆ ಏನು ಹೇಳುವುದು? ನಮಗಾಗಿ ಬೇಡಿದ್ದು, ಹ್ಮ್ ನಾವು ಯಾರು ಇರುವುದಿಲ್ಲ. ರಾಕ್ಷಸದ ಕುಲವೇ ಅಳಿವಾಗುತ್ತದೆ, ಅಳಿಯುತ್ತದೆ, ನಾಶವಾಗುತ್ತದೆ. ಹ್ಮ್. ಗುರುಗಳು ಕೋಪಗೊಳ್ಳುತ್ತಾರೆ, ಶಾಪವನ್ನೀಯುತ್ತಾರೆ. ಹ್ಮ್. ಅದೇ ತಪ್ಪ. ಹ್ಮ್. ಮಾಡಿದ್ದು ತಪ್ಪು ಹೌದಲ್ಲ? ಹಾ. ಅಲ್ಲ ಅಂತ ಹೇಳುವುದಕ್ಕುಂಟು. ಹ್ಮ್. ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ಕೂಪಕ್ಕೆ ತಳ್ಳಿದ್ದು ಹೌದು. ಹ್ಮ್. ಆದ್ರೆ ಆ ಕುರಿತು ನನಗೂ ಬೇಸರ ಉಂಟು. ಹ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಹ್ಮ್. ಸರಿ, ಹ. ನನ್ನ ವಿಧಿ ಹೀಗೆ ಅಂತಾದ್ರೆ ಹ. ನನ್ನ ತಾಯ್ನಾಡಿಗೆ ಬೇಕಾಗಿ ನನ್ನನ್ನು ತ್ಯಾಗ ಮಾಡುವುದಕ್ಕೆ ಸಿದ್ಧಳಿದ್ದೇನೆ ಅಪ್ಪಯ್ಯ. ಹಾಗಿದ್ರೆ ತೆರಳಲಿಕ್ಕೆ ಸಿದ್ಧ ಇದ್ದಿ. ಆದರೆ ನಡೆದದ್ದಾದ್ರೂ ಏನು ಎನ್ನುವುದಾಗಿ ಹಾಡ್ಬೋದಲ್ವೇ? ಅರಮನೆಯಲ್ಲಿದ್ದು ಬೇಸರಗೊಂಡಂತಹ ನಾನು ಹ್ಮ್. ದೇವಯಾನಿಯನ್ನು ಕರೆಸಿ ಜಲಕೇಳಿಯನ್ನಾಡಬೇಕು, ವನವನ್ನ ಕಾಣಬೇಕು ಎನ್ನುವ ಹಾಗೆ ಅವಳಲ್ಲಿ ಅಪೇಕ್ಷೆಯನ್ನಿತ್ತೆ. ಜೊತೆಯಾಗಿ ಬಂದಳಪ್ಪ. ಹ್ಮ್. ಉಲ್ಲಾಸದಲ್ಲಿ ಇಲ್ಲ ಅವಳು, ಆದ್ರೂ ನನ್ನ ಮಾತಿಗೆ ಒಪ್ಪಿ ಬಂದಳು. ಹ. ಜಲಕೇಳಿ ಆಡಿ ಹ್ಮ್. ಮೇಲೆದ್ದು ಬರುವ ಕಾಲಕ್ಕೆ ಹ್ಮ್. ಅರಿವಾಗದೆ ಹ್ಮ್. ಜೊತೆಯಲ್ಲೇ ಇರಿಸಿದಂತಹ ಅವಳ ಸೀರೆಯನ್ನು ನಾ ಅರಿಯದೆ ಉಟ್ಟೆ ಅಪ್ಪ. ಹ್ಮ್. ಕೇಳಿದ್ಲವಳು ಹ. ಸೀರೆಯನ್ನು ಕೊಡು ಎನ್ನುವ ಹಾಗೆ. ಉಟ್ಟಾಗಿದೆ. ಅರಮನೆಗೆ ಹೋದ ಮೇಲೆ ಅದನ್ನು ತೊಳೆದು ನಿನಗೆ ಶುಚಿಯಾಗಿಸಿ ಕೊಡುತ್ತೇನೆ ಅಂತಾಡಿದೆ. ಹ. ಇಲ್ಲ, ನಾವು ಬ್ರಾಹ್ಮಣರು, ಭೂಸುರರು, ಹ್ಮ್. ನೀವು ರಾಕ್ಷಸ ಕುಲದವರು, ನಮ್ಮ ಸೀರೆಯನ್ನು ನೀವು ಮುಟ್ಟುವುದಕ್ಕೂ ಇಲ್ಲ ಅಂತ ಆಡಿದ್ಲು. ಹ. ಸರಿ, ಉಟ್ಟಾಗಿದೆ ಕೊಡ್ತೇನೆ ಅಂತಾದ್ರೆ ಒಪ್ಪಲಿಲ್ಲ. ಸೀರೆಯನ್ನೇ ಸೆಳೆಯುವುದಕ್ಕೆ ಮುಂದಾದಳಪ್ಪ. ಕೋಪ ಬಂತು. ಹ. ಅವಳು ಮಾಡಿದ ಕೃತ್ಯ ಸೀರೆಯನ್ನೆಳೆಯುವುದು. ಹ್ಮ್.
ಬದಲಾಗಿ ನಾನು ಕೂಪಕ್ಕೆ ತಳ್ಳಿ ಬಿಟ್ಟೆ. ದಾಸಿಯರಲ್ಲಿ ಹೇಳಿ ತಳ್ಳಿಸಿದೆ. ನಡೆದದ್ದು ಇಷ್ಟೇ. ಮಗು, ಹ. ನಿನ್ನ ಬಳಿಗಾಗಿ ಬರುವಾಗ ಹ್ಮ್. ಅರಸ ವೃಷಪರ್ವ ಬಂದ. ಹ್ಮ್. ತೆರಳುತ್ತೇನೆ ಎನ್ನುವಾಗ ಅಪ್ಪ ಬಂದ. ಆಗ್ಲಿಲ್ಲ ಮಗು. ಹ್ಮ್. ನನ್ನ ಮಗಳಾಗಿ ನೀನಿಷ್ಟು ತಪ್ಪು ಮಾಡ್ತಿ ಎನ್ನುವಷ್ಟು ಮೂರ್ಖ ನಾನಲ್ಲ. ಹ್ಮ್. ಅರಸನಾಗಿ ತೆರಳಿದ ನಾನು ಗುರುಗಳನ್ನು ಒಪ್ಪಿಸಬೇಕು. ಅದಕ್ಕಿಂತ ಮೇಲೆ ದೇವಯಾನಿಯನ್ನು ಒಪ್ಪಿಸಬೇಕು. ಹೌದಪ್ಪ. ನಮ್ಮ ಉಳಿವಿಗಾಗಿ ಆ ದಾರಿ ಇಲ್ಲದೆ ಬೇರೆ ದಾರಿ ಇಲ್ಲ ಮಗು ನಮ್ಗೆ. ಅವಳ ಹಠ ಏನು ಅಂತ ನಾವೇನು ತಿಳಿಯದವರಲ್ಲವಲ್ಲ. ಆದ್ರೆ ಒಂದುಂಟು ತಂದೆ ಆಡಿದ್ರು ಅವಳು ಒಪ್ಪುವವಳಲ್ಲ ಅನ್ನುವುದು ನಮಗೂ ಗೊತ್ತಿದೆ. ತಂದೆಯೇ ಅವಳ ಮಾತನ್ನು ಒಪ್ಪುತ್ತಾರೆ ಅಂತ ಆದ್ರೆ ಅವರ ಶಿಷ್ಯರಾಗಿ ನಾವು ಒಪ್ಪದೇ ಇರುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಅದೇ ಮಗು, ಬೇರೆ ದಾರಿ ಇರಲಿಲ್ಲ ನನಗೆ. ಅದೇ ನಾನು ಆಡುವುದು. ನನ್ನ ಹಣೆಯಲ್ಲಿ ದಾಸಿಯಾಗಿ ಇರಬೇಕು, ಮಹಾರಾಣಿಯಾಗಿ ಬದುಕುವ ಯೋಗ ಇಲ್ಲ ಅಂತ ಆದ್ರೆ ನೀವೆಲ್ಲ ಯಾರದನ್ನು ತಪ್ಪಿಸುವುದಕ್ಕೆ ಸಾಧ್ಯ ಉಂಟ? ಯಾವ ಬೇಸರವೂ ಇಲ್ಲ. ಆದೀತು, ಒಪ್ಪಿದ್ದೇನೆ. ಮಗು, ನನ್ನನ್ನು ಅಲ್ಲಿಗೆ ಕಳುಹಿಸಿಕೊಡಿ ನೀವು. ಶರ್ಮಿಷ್ಠ, ಅಪ್ಪ, ರಾಜ್ಯಕ್ಕೆ ಬೇಕಾಗಿ, ನಮ್ಮವರಿಗೆ ಬೇಕಾಗಿ ನಿನ್ನ ತ್ಯಾಗ ಅದು ಎಂದೂ ಉಳಿತದೆ ಮಗು. ತಂದೆಯಾಗಿ ಆಡಿದ ಕಟುವಾದ ನುಡಿಯಿಂದ ಬೇಸರಿಸಬೇಡ. ಇಲ್ಲಪ್ಪ, ನಾವು ಎಣಿಸಿದ್ದೆಂದು ಆಗುವುದಿಲ್ಲ ಮಗು. ಆಗಬೇಕಾದ ವಿಧಿ ಸಂಕಲ್ಪ ಬೇರೆ ಉಂಟು ಅಂತ ಆದ್ರೆ ನಾವು ಅನುಭವಿಸಿ ಮುಂದಿನ ಒಳಿತಿಗಾಗಿ ನೀನು ನಡೀತಿ ಎನ್ನುವಷ್ಟು ನಂಬಿಕೆಯನ್ನು ಹೊತ್ತು ನಿನ್ನನ್ನು ಕಳಿಸ್ತೇನೆ ಮಗು. ಆದೀತಪ್ಪ, ಅಷ್ಟೇ ಸಾಧ್ಯ ನನ್ನಿಂದ. ಸರಿ. ಸದಾ ನಿಮ್ಮಂತರಂಗದಲ್ಲಿ ಈ ಮಗಳನ್ನು ನೆನಪಿಸಿಕೊಳ್ಳಿ. ಮರೆಯಲಿಕ್ಕಿಲ್ಲ ಮಗು. ಹ್ಮ್. ಕಳಿಸಿಕೊಡ್ತೇನೆ. ಹೋಗಿ ಬರ್ತೇನೆ. ಕಳಿಸಿಕೊಡ್ತೇನೆ ಮತ್ತೊಮ್ಮೆ ಮಗು, ನಮಸ್ಕರಿಸಿ ಹೊರಟಿದ್ದೇನೆ. ಒಡತಿ ಮೊರೆಗೆಲ್ಲನು ದಯದಿ ಸೇವೆಯ ವಿರಚಿಪೆ ಸಂತಸದಿ ದೊರೆಗುವರಿಯು ನೀ ಸೇರಿ ಪುದುಚಿತವೇ, ದೊರೆಗುವರಿಯು ನೀ ಸೇರಿ ಪುದುಚಿತವೇ. ಮೊರೆಯನು ದಯದಿ ಸೇವೆಯ ವಿರಚಿಪೆಯೇ ಸಂತಸದಿ ಮೊರೆ ದಯದಿ ಗೆಳತಿ ದೇವಯಾನಿ. ಓಹೋ ಅಲ್ಲ ಅಲ್ಲ, ಒಡತಿ ಒಡತಿ. ಒಡತಿ ಹಾಗೆ ಹೇಳುವ ಸ್ವಾತಂತ್ರ್ಯವನ್ನು ಕಳಕೊಂಡೇನಲ್ಲ. ಬೇಕಾದ ಹಾಗೆ ರಾಗ ಬದಲಾಯಿಸಲಿಕ್ಕೆ ಆಗ್ತದಲ್ವ ನಿನಗೆ? ಆಗಲೇ ಬೇಕಲ್ಲ. ಹಾ ಹಾ ಹಾ. ಇದು ನಿನ್ನ ಪಾದ. ವೃಷಪರ್ವನ ಮಗಳು, ಹೌದು ಎತ್ತರದ ಸಿಂಹಾಸನದಲ್ಲಿರುವವ, ಹೌದು. ಅವನ ಮಗಳು. ನಾವೆಲ್ಲ ನಿನ್ನ ಮುಂಭಾಗದಲ್ಲಿ ಕೈ ಒಡ್ಡುವವರಲ್ವ? ಹಾಡಿದ್ದ ಹೌದೇ. ಹ್ಮ್. ಕೋಪಿಸಿಕೊಳ್ಳಬೇಡ. ಇದು ನಿನ್ನ ಪಾದಗಳಿಗೆ ನಮಸ್ಕರಿಸಿ. ಅಯ್ಯೋ, ನೀನೆಲ್ಲ ನನ್ನ ಕಾಲಿಗೆ ನಮಸ್ಕಾರ ಮಾಡುವುದಾ? ಹೌದು. ಹಾ ಹಾ ಹಾ. ನಮಸ್ಕರಿಸದೇ ಇದ್ರೆ ಅಳಿವಾಗುತ್ತದಲ್ಲ ನಮ್ಮ ರಾಕ್ಷಸ ಕುಲ. ಹೌದಾ? ಕುಲದ ಒಳಿತಿಗಾಗಿ. ಪಂಚಾಂಗ ಭಟ್ರ ಮಗಳು. ಹೌದು. ಭೂಸುರ, ಶ್ರೇಷ್ಠ ಭೂಸುರನ ಮಗಳ ಕಾಲಿಗೆ ಬಿದ್ದಿದ್ದೇನೆ. ಈಗ ಶ್ರೇಷ್ಠ ಭೂಸುರದ ಮಗಳು. ಹೌದು. ನೀನ್ ಆಡಿದ್ಯಲ್ಲ ಚರಣದಾಸಿ ಆಗಬೇಕು ಎನ್ನುವ ಹಾಗೆ. ಆ ಹೊತ್ತಿಗೆ ಬಡ ಬ್ರಾಹ್ಮಣ ಗತಿ ಇಲ್ಲದೆ ನಿಮ್ಮಲ್ಲಿ ಕೇಳಿಕೊಂಡಾಗ ಬಂದದ್ದು, ಸರಿ ಮಾಡ್ಲಿಕ್ಕೆ ಆಗದವರು. ಕೋಪದ ಭರದಲ್ಲಿ ಆಡಿಬಿಟ್ಟೆ ಅಮ್ಮ. ಹೌದಾ? ಕ್ಷಮಿಸಿ ಬಿಡು. ಆಡಿದ ಮಾತು ಒಡೆದ ಮುತ್ತು ಸರಿಯಾಗುವುದಿಲ್ಲ ಏನು? ಹೌದು. ಸಿಟ್ಟಿನಲ್ಲಿ ಕೊಯ್ದ ಮೂಗು ಬರುವುದಕ್ಕುಂಟೆ ಹೇಳು. ಅರಿವಿದೆ ನನಗೆ. ಆದ್ರೆ ತಳ್ಳಿದ ಮೇಲೆ ನನಗೂ ಬೇಸರವಾಗಿದೆ. ಹೀಗೆ ಮಾಡಿಬಿಟ್ಟೆನಲ್ಲ ಗೆಳತಿಯನ್ನು ಎನ್ನುವ ಹಾಗೆ. ಆದ್ರೆ ಘಟಿಸಿದ್ದು ಘಟಿಸಿ ಹೋಯಿತಲ್ಲ.
ಅದು ಉಳಿದವರಿಗಾದ್ರೂ ಒಂದು ಪಾಠ ಆಗಬೇಕು. ತಪ್ಪಿಯು ಯಾರಲ್ಲಿ ಹೇಗೆ ಮಾತಾಡಬೇಕು ಅಂತ ತಿಳಿದು ಮಾತಾಡಬೇಕು ಅಂತ. ಆದೀತು, ಇನ್ನೇನು? ಹ್ಮ್. ನೀನೇ ಪೊರೆಯಬೇಕು ನನ್ನನ್ನು ದಯದಿ. ಓಹೋ. ಹೌದು, ಹಾ. ನಿನ್ನ ಚರಣ ಸೇವಕಿಯಾಗಿ ಇರಬೇಕು ನನ್ನ ಉಸಿರಿರುವ ತನಕ ಅಂತ ಆಡಿದೆಯಲ್ಲ. ಅದನ್ನು ಒಪ್ಪಿದರೆ ಮಾತ್ರ ನನ್ನ ತಂದೆ ಇಲ್ಲಿ ಇಲ್ಲದಿದ್ರು ತೊಂದರೆ ಇಲ್ಲ ಅಲ್ಲ. ಪಂಚಾಂಗ ಓದ್ಲಿಕ್ಕೆ ಯಾರಾದ್ರೇನು ಯಾರು ಆಗ್ತದೆ. ಅಪ್ಪನೇ ಆಡಿ ಕಳಿಸಿದ್ದಾರೆ. ಹಾ. ಹೋಗಬೇಕು ನೀನು, ಓ. ಅವಳ ಚರಣದಾಸಿ ಆಗಬೇಕು ಅಂತ ಕೇಳಿಕೊಂಡ್ರು. ಹ್ಮ್. ಅಪ್ಪ ಆಡಿದ ಮೇಲೆ ಎರಡು ಮಾತಿಲ್ಲ ಈ ಮಗಳದ್ದು. ಹ್ಮ್ 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 ಹಾಗಾಗಿ ಹ್ಮ್ ಒಪ್ಪಿ ಬಂದಿದ್ದೇನೆ. ಹ್ಮ್ ನೀ ಹೇಳಿದ ಕೆಲಸವನ್ನು ಮಾಡಿಕೊಂಡು, ಹ್ಮ್ ಗೊತ್ತಿಲ್ಲ ಮಾಡಿ ಅಭ್ಯಾಸ ಇಲ್ಲ ನನಗೆ. ಎಲ್ಲ ನೀನ್ ಹೇಳಿದೆಯಲ್ಲ ಆಗ ಜಲಕೇಳಿಗೆ ಹೋಗುವಾಗಲೇ, ಹೌದು ಕೈಗೊಂದು ಕಾಲಿಗೊಂದು ಉಂಟು ಅಂತ. ಹೌದು, ಹಾಗಾಗಿ ಕಲಿತು ಮಾಡುತ್ತೇನೆ. ಹ್ಮ್ ಪೊರೆಯಬೇಕು ನನ್ನ ಹ್ಮ್ ಶರ್ಮಿಷ್ಠ, ದೇವಯಾನ. ಸಿಟ್ಟಿನ ಬರದಲ್ಲಿ ಹ್ಮ್ ಸಿಟ್ಟಿನ ಬರದಲ್ಲಿ ನನ್ನನ್ನು ನಿನ್ನ ದಾಸಿಯರ ಮುಖೇನ ಬಾವಿಗೆ ದುಡಿ ಹಾಕಿದೆ. ಹೌದು, ಈಗ ನಾನೇ ನಿನ್ನ ದಾಸಿಯಾದೆ. ಹೌದಾ? ಹ್ಮ್ ನಿನ್ನ ಜೀವನದಲ್ಲಿ ಹ್ಮ್ ಯಾವತ್ತೂ ಏಳುವುದಕ್ಕೆ ಸಾಧ್ಯವಾಗದಂತಹ ಒಂದು ಕೂಪಕ್ಕೆ ನಿನ್ನನ್ನೇ ನೀನು ತಳ್ಳಿಕೊಂಡ ಹಾಗಾಯಿತು. ಸತ್ಯವೇ. ಭೌತಿಕವಾಗಿ ನನ್ನ ಶರೀರವನ್ನು ತಳ್ಳಿದೆ, ಹ್ಮ್ ಆದರೆ ಆಂತರಂಗಿಕವಾಗಿ ನೋಡಿದ್ರೆ ನಿನ್ನನ್ನು ನೀನೇ ತಳ್ಳಿಕೊಂಡೆ. ಹೌದು. ಇಷ್ಟನ್ನು ನೀನು ಪ್ರಾಮಾಣಿಕವಾಗಿ ನನ್ನ ಮುಂಭಾಗದಲ್ಲಿ ಒಪ್ಪಿಕೊಂಡ ಮೇಲೆ ನಿನ್ನ ಮೇಲೆ ಸಿಟ್ಟಿ ಯಾಕೆ ನನಗೆ? ಹ್ಮ್ ಆದೀತು. ಹ್ಮ್ ನಾನು ಎಲ್ಲಿಗೆ ಹೋಗ್ತೇನೋ, ಹಾ ಯಾರ ಜೊತೆಗೆ ಇರ್ತೇನೋ ಹ್ಮ್ ಅಲ್ಲಿಗೆ ನೀನು ದಾಸಿಯಾಗಿ ಬರಬೇಕು, ಹ್ಮ್ ಇರಬೇಕು. ಹಾಗೆ ಅಂತ ಒಂದು ಏನು? ಅದೇ ರೀತಿಯಾಗಿ ನಿನ್ನನ್ನು ನಾನು ನೋಡಿಕೊಂಡೇನು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಮತ್ತೆ ನನ್ನ ಜೊತೆಗೆ ನೀನು ಇರಬೇಕಾದ್ದು ಮುಖ್ಯ ನನಗೆ. ಶುಕ್ರಾಚಾರ್ಯರ ಮಗಳಾದಂತಹ ದೇವಯಾನಿಯ ಹೆಗ್ಗಳಿಕೆ ಎಷ್ಟು ಅನ್ನುವುದನ್ನು ನಿನಗಾಗಲಿ ಪ್ರಪಂಚಕ್ಕಾಗಲಿ ತೋರಿಸುವುದು ನನಗೆ ಮುಖ್ಯ ಆಗಿತ್ತು. ದಾಸಿಯಂತೆ ನನ್ನ ಜೊತೆಗಿರು. ಆದೀತು, ಸಂಪೂರ್ಣ ಮನಸ್ಸಿನಿಂದ ಅಂತರಂಗದಿಂದ ಒಪ್ಪಿದ್ದೇನೆ. ಸರಿ. ಕೆಲವು ಕಾಲ ನಂತರದಿ ಪ್ರಿಯನಲ್ಲನೆ ಯಮನರ ಬಳಿಯೇ ಕೆಲವು ಕಾಲ ನಂತರದಿ ಪ್ರಿಯಲಲನೆ ಯಮಳರ ಪಡೆಯೇ ತೋಚದೊಳಿಳೆಯ ಧಿಪ ಉದರಿಂಗಿ ಶಾಸ್ತ್ರೋದದಲ್ಲಿ ದಾನವ ವಿರಚಿಸಿಯೇ ತೋಚದೊಳಿಳೆಯ ಧಿಪ ಉದರಿಂಗಿ ಶಾಸ್ತ್ರೋಕ್ತದಲ್ಲಿ ದಾನವ ವಿರಚಿಸಿ ಕೆಲವು ಕಾಲ ನಂತರದಿ ಪ್ರಿಯಲಲನೆ ಯಮಳರ ಪಡೆಯೇ ಇದು ಕ್ಷಣಕಾಲದ ಆಕರ್ಷಣೆ, ಮತ್ತೆ ಕರೆ ಬರ್ಲಿಕ್ಕಿಲ್ಲ ಎನ್ನುವಂತಹ ನಿರೀಕ್ಷೆಯಲ್ಲೇ ಹೊರಟವನಿದ್ದೆ ನಾನು. ಹಾಗಾಗ್ಲಿಲ್ಲ. ಶುಕ್ರಾಚಾರ್ಯರ ಕರೆ ಬಂತು, ಮದುವೆ ಆಗಬೇಕು ಅನ್ನುವಂತಹ ಆದೇಶವೂ ಬೆನ್ನ ಹಿಂದೆ ಬಂತು. ಬ್ರಹ್ಮವಿದರು, ರಾಜರ್ಷಿಗಳು ಎಲ್ಲರ ಸಮ್ಮುಖದಲ್ಲಿ ಮದುವೆಯೂ ಆಯಿತು. ಮದುವೆಯಾದ ನಂತರ ಗಂಡನ ಬೆನ್ನಿಗೆ ಬರುವಂತಹ ಹೆಂಡತಿಗೆ, ಅರ್ಥಾತ್ ತನ್ನ ಮಗಳಿಗೆ ಒಂದು 4 ಒಳ್ಳೆಯ ಮಾತುಗಳನ್ನು ಹೇಳಿ ಕಳಿಸ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲಿ ನಾನಿದ್ರೆ, ಕರೆದದ್ದು ನನ್ನನ್ನ ಕರೆದು ಹೇಳಿದ್ರು, ವೃಷಪರ್ವನ ಮಗಳಾದಂತಹ ಶರ್ಮಿಷ್ಠೆ ದಾಸಿಯಾಗಿ ದೇವಯಾನಿಯ ಹಿಂದೆ ಬರ್ಲಿಕ್ಕಿದ್ದಾಳೆ. ಅವಳನ್ನು ದೇವಯಾನಿಗೆ ಹೇಗೆ ನೋಡಿಕೊಳ್ತೀಯೋ ಹಾಗೇ ನೋಡಿಕೊಳ್ಳಬೇಕು. ರತಿ ಕೇಳಿ ಒಂದೊಳಿದು ಅನ್ನುವಂತಹ ಮಾತುಗಳನ್ನು ಆಡಿದರು. ಮಗಳು ಹೇಗಿರ್ಬೇಕು ಎನ್ನುವಂತಹ ಮಾತುಗಳನ್ನು ಆಡಿದಂತಹ ವಿಷಯ ನನಗೂ ತಲುಪಲಿಲ್ಲ. ಮತ್ತೆ ಒಂದು, ಇಲ್ಲಿ ನನ್ನೊಡನೆ ಆಡುವಾಗ ಅವಳು ಉಪಯೋಗಿಸಿದಂತಹ ಕೀರವಾಣಿ, ಮಧುರವಾದಂತಹ ಧ್ವನಿ, ಈ ವೃಷಪರ್ವನ ಗಡಿಯನ್ನು ದಾಟಿದ ಮೇಲೆ ಅವಳು ಮರ್ತೆ ಬಿಟ್ಟಿದ್ದಾಳೆ. ಯಾವ ರಾಕ್ಷಸ ವಂಶದ ಸ್ತ್ರೀ
ದೇವಯಾನಿಯನ್ನು ಬಾವಿಗೆ ದೂಡಿದಂತಹ ಕ್ರೂರಿಯಾದಂತಹ ಶರ್ಮಿಷ್ಠೆ ಅವಳಲ್ಲಿ ಯಾವ ವಿಧವಾದಂತಹ ಒಂದು ಭಾವವನ್ನು ನಡತೆಯನ್ನು ನಾನು ನಿರೀಕ್ಷಿಸಿದ್ದೆನೋ ಅದೆಲ್ಲ ನಡತೆ ದೇವಯಾನಿಯಲ್ಲಿ ಉಂಟು. ಯಾವ ಮಧುರವಾದ ಧ್ವನಿಯಿಂದ ಮಾತನಾಡುತ್ತಿರುವ ದೇವಯಾನಿಯಲ್ಲಿ ಯಾವೆಲ್ಲ ಒಳ್ಳೆಯ ಗುಣಗಳನ್ನು ನಿರೀಕ್ಷಿಸಿದ್ದನೋ ಅಥವಾ ಕಲ್ಪಿಸಿದ್ದೇನೋ ಅವೆಲ್ಲವೂ ಶರ್ಮಿಷ್ಠೆಯಲ್ಲಿಯೇ ಸ್ಥಿರವಾಗಿ ನಿಂತಿದೆಯೋ ಎನ್ನುವ ಹಾಗಿನ ಒಂದು ರೀತಿಯ ಭಾವ. ಸಂಸಾರವು ನಡೀತಾ ಉಂಟು. ಹೇಗೆ ನಡೀತಾ ಉಂಟು ಅಂತ ಕೇಳಿದ್ರೆ ವಿಷಮ ಚಕ್ರದ ವಾಹನದ ಹಾಗೆ. ನನ್ನ ಬಾಯಿ ಯಾವಾಗ ಮಾತನಾಡಲು ತೊಡಗುತ್ತದೋ ಅವಳು ಸರ್ಪವೇ ಆಗುವುದು, ಸಹಸ್ರ ನಾಲಿಗೆ ಶೇಷವೇ ಆಗುವುದು. ಹೇಗೆ? ನಾನು ಮಾತಾಡುವಾಗ ಅವಳಿಗೆ ಕಿವಿ ಇಲ್ಲ ದೇವಯಾನಿಗೆ. ನಾನು ಅಶ್ವಮೇಧ ಮಾಡಿದಂತಹ ಪರಿಯೋ, ನನ್ನಪ್ಪನಾದಂತಹ ನಹುಶನ ಕೀರ್ತಿ ಪತಾಕೆಗಳನ್ನು ಕೈಗೊಂಡಂತಹ ಘಟನೆಗಳ ಕುರಿತಾದಂತಹ ವಿವರವೋ ಯಾವುದನ್ನು ಹೇಳಬೇಕಾದ್ರೆ ಅವಳದ್ದು ಪ್ರತಿಕ್ರಿಯೆ ಎಂತದೂ ಇಲ್ಲ. ಒಂದೊಂದು ಸಲ ಅಲ್ಲಿಯೇ ಮಲಗಿಯೂ ಬೀಳ್ತಾಳೆ. ಆದರೆ ಅವಳಪ್ಪನ ಕುರಿತಾಗಿ ಹೇಳುವಾಗ ಮತ್ತದೇ ಸಹಸ್ರ ನಾಲಿಗೆ ಶೇಷನ ಹಾಗೆ ಒಂದೊಂದು 1000 ನಾಲಿಗೆಗಳಿಂದಲೂ ಹೊಗಳುವ ಹಾಗೆ ಅಪ್ಪನನ್ನೇ ಹೊಗಳುವುದು. ಗಂಡ ಯಾವ ಲೆಕ್ಕ ಅಂತ ಕೇಳಿದ್ರೆ ನಾನು ಒಬ್ಬ ದಾಸನಾಗಿಯೇ ಇದ್ದೇನೆ ಅನ್ನುವಂತಹ ಭಾವ. ಆಗ್ಲಿಕ್ಕೆ 2 ಮಕ್ಕಳೂ ಆಗಿದ್ದಾವೆ. ಹೆಸರನ್ನಿಡುವಲ್ಲಿಯೂ ಅವಳದ್ದೇ ಸ್ವಾತಂತ್ರ್ಯ, ನಮ್ಮದೆಂತದೂ ಇಲ್ಲ. ಯದು ಮತ್ತು ತುರ್ವಸು ಎನ್ನುವ 2 ಹೆಸರನ್ನು ಇಟ್ಟಿದ್ದಾಳೆ. 2 ಮಕ್ಕಳಾಗಿದ್ದಾರೆ. ಸಂಸಾರ ಹೀಗೆ ನಡೀತಾ ಉಂಟು. ಆಯಾಸವೋ ಬೇಸರವಾದ್ರೆ ಹೆಂಡತಿಯಲ್ಲಿ ಮಾತಾಡಬೇಕು ಎನ್ನುವಂತಹ ಮನಸ್ಸಾಗ್ತದೆ. ಆಡಿದರೆ ಆಡಲು ತೊಡಗಿದ್ರೆ ಅಲ್ಲಿ ಕೂರ್ದಾಸಿ ಕಿವಿಗೆ ಚುಚ್ಚಿದ ಹಾಗೆಂತ ಕಟುವಾದಂತಹ ಮಾತುಗಳೇ ಬರ್ತವೆ. ಒಬ್ಬನೇ ವನವಿಹಾರಕ್ಕೆ ತೆರಳುವುದು ಒಂದೊಂದು ಸಲ. ಅದಕ್ಕೂ ಮತ್ತೆ ಕೆಲವು ಮಾತು, ನನ್ನನ್ನು ಬಿಟ್ಟು ಹೋಗ್ತೀರಾ, ನೀವು ಒಬ್ಬರೇ ತಿರುಗುತ್ತೀರಾ, ಹೋಗುವ ಮೊದಲು ನೀನು ಬರ್ತೀಯಾ ಅಂತ ಕೇಳಿದ್ರೆ ನನಗೆ ಆಯಾಸ ಆದದ್ದು ನಿಮಗೆ ಕಣಿಗೆ ಕಾಣುವುದಿಲ್ವಾ? ಈ ತರದ ಮಾತುಗಳು ಏನು ಮಾಡಿದ್ರೂ ತಪ್ಪು. ಹಾಗಾಗಿ ಅವಳ ಕಣ್ತಪ್ಪಿಸಿ ನಾನೀಗ ವನವಿಹಾರಕ್ಕೆ ಹೋಗುವುದನ್ನು ಪ್ರಾರಂಭಿಸಿದ್ದೇನೆ. ನೋಡುವ, ಇವತ್ತು ಹೋಗಬೇಕಂತ ಇಚ್ಛೆ ಉಂಟು. ರಾಜಕಾರ್ಯ ಮುಗಿದ್ರೆ ಹೋದೇನು ನೋಡುವ, ನಿರೀಕ್ಷೆಯಲ್ಲಿರುವ. ಹರುಷದಿಂದಿರಲಿತ ನರಪತಿ ತರುಣಿ ಮಣಿ ಶರ್ಮಿಷ್ಠೆ ಒಂದಿನ ಹರುಷದಿಂದಿರಲಿದ್ದ ನರಪತಿ ತರುಣಿ ಮಣಿ ಶರ್ಮಿಷ್ಠೆ ಒಂದಿನ ಭರದಿ ಋತು ಸ್ನಾನವನಿಗಿಯುತ್ತ ತರುವಿನಿಡಿ ಮಂಡಿಸುತ್ತ ನೀ ಶರ್ಮಿಷ್ಠೆ ಒಂದಿನ ಏನು ಹರುಷವು, ಹೇಳುವುದೇನೋ ಹೌದು, ಹರುಷದಿಂದಲಿರ್ತ ಅಂತ. ನಾನಲ್ಲ ಇರುವುದು ಹರುಷದಿಂದ. ಒಡತಿಯಾದಂತಹ ದೇವಯಾನಿ, ಆವಂತಿಯ ಅರಸನಾದಂತಹ ಚಕ್ರವರ್ತಿಯಾದಂತಹ ಯಯಾತಿ ಮಹಾರಾಜರನ್ನು ವಿವಾಹವಾಗಿ 2 ಮಕ್ಕಳನ್ನು ಪಡೆದು ಪರಮ ವೈಭವದಿಂದ ಮೆರೆಯುತ್ತಾ ಇದ್ದಾಳೆ. ದಾಸಿಯಾಗಿ ಅವಳ ಜೊತೆಯಲ್ಲೇ ಬಂದವಳಿದ್ದೇನೆ. ಹೌದು, ಕೂಪದಿಂದ ಮೇಲೆದ್ದು ಬಂದ ಕಾಲಕ್ಕೆ ಆಡಿದ್ದಾಳೆ, ನನ್ನ ದಾಸಿಯಾಗಿಯೇ ಇರಬೇಕು, ನಾನು ಉಟ್ಟು ಬಿಟ್ಟ ಸೀರೆಯನ್ನು ನೀವು ಉಡಬೇಕು ಅಂತ. ಆದ್ರೆ ಹೇಳಿದ ಹಾಗೇನೂ ನಡೆದುಕೊಳ್ಳಲಿಲ್ಲ. ಚೆನ್ನಾಗಿಯೇ ನೋಡಿಕೊಳ್ಳುತ್ತಾ ಇದ್ದಾಳೆ. ಮಹಾರಾಜರು ಅರಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಮಾತ್ರವಲ್ಲ, ನಿದ್ದೆ ಬಾರದ ಸ್ಥಿತಿಯನ್ನು ಮಾಡಿದ್ದು ಅವಳೇ. ನಿತ್ಯವೂ ಕೇಳುತ್ತಾಳೆ, ಶರ್ಮಿಷ್ಠಾ ನಿದ್ದೆ ಮಾಡಿದೆಯೋ,
ಊಟ ಮಾಡಿದ್ಯೋ? ಅವಳೇ ಕೇಳುತ್ತಾಳೆ, ಪ್ರೀತಿಯಿಂದ ಮಾತನಾಡಿಸ್ತಾಳೆ. ಆದ್ರೆ ಹೆಣ್ಣಾದವಳಿಗೆ ಉಣ್ಣುವುದಕ್ಕೋ ಉಡುವುದಕ್ಕೋ ಇದ್ರೆ ಸಾಕು, ಅರಮನೆ ಇದ್ರೆ ಸಾಕು, ದಾಸಿಯರಿದ್ರೆ ಸಾಕು, ಸಂಗಾತಿ ಅನ್ನುವುದು ಬೇಕೇ ಬೇಕಲ್ಲ. ಅರಮನೆಗೆ ಅರಸ ಬೇಕಲ್ಲ, ಅರಸಿಗೆ ಜೀವನದಲ್ಲಿ ಅದುವೇ ಇಲ್ಲ. ಹೇಗೆ ಅವಳ ದಾಸಿಯಾಗಿ ಕೆಲಸ ಮಾಡುತ್ತಾ ಇದ್ದೇನೋ, ಮಹಾರಾಜರ ಪರಿಚಾರಿಕೆಯಾಗಿಯೂ ನಡೆದುಕೊಳ್ಳುತ್ತಾ ಇದ್ದೇನೆ. ಅವರ ನೆರಳ ಹಿಂದೆ ನಾನು ಬಂದವಳು ಗುರುಜಾಂಗಲದಿಂದ. ಆದ್ರೆ ಯೋಚಿಸುವುದು, ಅವರಾದರೂ ನನ್ನ ಕುರಿತು ಅನುರಾಗದ ದೃಷ್ಟಿಯನ್ನು ಬೀರುತ್ತಾರೋ ಅಂತ. ಮಹಾರಾಜರು ಕಣ್ಣೆತ್ತಿಯೂ ನೋಡುವುದಿಲ್ಲ ಅಲ್ಲ. ಅವರನ್ನು ಹೇಳಿ ಪ್ರಯೋಜನ ಏನು? ಶುಕ್ರಾಚಾರ್ಯರ ನಿರ್ದೇಶನ ಆದೇಶ ಉಂಟು. ಹಾಗಿರುವಾಗ ನೀತಿಯುತರಾದಂತಹ ಅವರನ್ನು ಆಡಿ ಏನು ಪ್ರಯೋಜನ? ಮನಸ್ಸಿಗಾದಂತಹ ಬೇಸರವನ್ನು ಕಳೆಯುವುದಕ್ಕೆ ಅರಮನೆಯೊಳಗೆ ಕುಳಿತುಕೊಳ್ಳಲಾಗದೆ ಉಪವನದ ಕಡೆಗೆ ನಡೆದು ಬಂದವಳಿದ್ದೇನೆ. ಹಾಗೆ ಮುಂದೆ ಮುಂದೆ ಬಂದೆ ಅಂತಾದ್ರೆ ದೂರದಲ್ಲಿ ನಿಂತವರು ಯಾರು? ಮಹಾರಾಜರು, ಪ್ರಭುಗಳು, ಇವರು ಈ ಉಪವನದಲ್ಲಿ. ಅವರನ್ನೇ ಮಾತನಾಡಿಸ್ತೇನೆ. ಪ್ರಭುಗಳು, ಓ ಓ ಶರ್ಮಿಷ್ಠೆ ನಮಸ್ಕರಿಸಿಕೊಂಡಿದ್ದಾಳೆ ಪಾದಗಳಿಗೆ. ಒಳ್ಳೇದಾಗ್ಲಿ, ಎದ್ದೇಳು. ನೀವು ಈ ಉಪವನದಲ್ಲಿ? ಹೌದು, ನಮ್ಮದೇ ಉಪವನ ಇದು. ಹೌದು, ಆದ್ರೆ ಅರಮನೆಯ ಅಂತಃಪುರದಲ್ಲಿ ದೇವಯಾನಿಯ ಜೊತೆಗೆ ಇರಬೇಕಾದವರು ಈ ಹೊತ್ತು ಇಲ್ಲಿದ್ದೀರಿ ಅಲ್ಲ. ನಿಂದೆ ಮಾತನಾಡಿಸ್ತಾ ಇದ್ದೇನೆ ಪ್ರಭುಗಳನ್ನು. ಈ ಪೀಠದಲ್ಲಿ ಕುಳಿತುಕೊಳ್ಳಬೇಕು. ಸರಿ, ನಾನು ನಿಮ್ಮ ಕಾಲಬುಡದಲ್ಲಿ ನಿಂತು ಮಾತಾಡ್ತೇನೆ. ನನಗೆ ದೇವಯಾನಿಯೊಟ್ಟಿಗೆ ಇರಬೇಕು ಅಂತಲೇ ಮನಸ್ಸಿಗೆ ಆಸೆ ಉಂಟು. ಒಂದು ಕ್ಷಣಕ್ಕಾಗುವಾಗ ಪಾಯಸವನ್ನೇ ಬಡಿಸ್ತಾಳೆ, ಮತ್ತೆ ಎರಡನೇ ಕ್ಷಣಕ್ಕಾಗುವಾಗ ಅದನ್ನೆಲ್ಲ ವಾಂತಿ ಮಾಡಿಕೊಳ್ಳುವ ಹಾಗೆ ಮಾತಾಡ್ತಾಳೆ. ಅವಳ ಸ್ವಭಾವ ಗೊತ್ತುಂಟಲ್ಲ ಪ್ರಭುವೆ ನಿಮಗೆ, ಅಲ್ವೋ? ಹಾಗಂತ ಅಂತರಂಗದಲ್ಲಿ ಒಳ್ಳೆಯವಳೆ, ಮಾತು ಸ್ವಲ್ಪ ಬಡ ಬಡ ಅಷ್ಟೇ. ಹೌದು, ಆ ಬಡ ಬಡ ಮಾತಿನ ಕಾರಣದಿಂದಲೇ ಅಲ್ವೋ ನೀನೀಗ ಈ ಸ್ಥಿತಿಯಲ್ಲಿರುವುದು? ಹೌದು ಪ್ರಭುವೆ. ಅಲ್ಲ, ಹಿಂದೊಂದು ಕಾಲಕ್ಕಾಗುವಾಗ ನಾನು ನಿಮ್ಮದಾದಂತಹ ಕ್ಷೇತ್ರವನ್ನು ಅಥವಾ ನಿಮ್ಮ ಪರಿಸರವನ್ನು ತಲುಪಿದಾಗ ಅವಳಾಡಿದ್ಲು, ನನ್ನನ್ನು ಕಾಡಿಗೆ ಬಾವಿಗೆ ನೂಕಿದಳು. ಶರ್ಮಿಷ್ಠೆ ಅಲ್ಲ, ಅವಳು ಅನಿಷ್ಠೆ, ಹೀಗೆಲ್ಲ ಮಾತುಗಳನ್ನು ಆಡಿದ್ಲು. ಆದರೆ ನಿನ್ನ ಭಾವವನ್ನು ನೋಡಿದಾಗ ಆ ರೀತಿ ಆದ ಹಾಗೆ ನನಗೆ ಕಾಣಿಸುವುದಿಲ್ಲ. ಕೋಪದ ಭರದಲ್ಲಿ ಕೆಲವೊಂದು ಸಲ ಆಗಬಾರದದ್ದು ಆಗಿ ಹೋಗುತ್ತದೆ, ಘಟನೆ ನಡೆಯುತ್ತದೆ. ಈಗ ನಿನ್ನ ಮನಸ್ಸಲ್ಲಿರುವಂತಹ ಸ್ಥಿತಿ ಹೇಗೆ ಅಂದ್ರೆ, ನಿನ್ನ ಮನಸ್ಥಿತಿ ಹೇಗುಂಟು? ಶರ್ಮಿಷ್ಠೆಯನ್ನು ನಾನು ದೂಡಿದ್ದು ತಪ್ಪಾಯಿತು ಎನ್ನುವ ಕಾರಣಕ್ಕಾಗಿ ನೀನು ನೋವನ್ನು ಅನುಭವಿಸ್ತಾ ಇದ್ದೆಯೋ, ಅಥವಾ ಅವಳಿಂದ ನನಗೆ ಈ ಗತಿ ಬಂತಲ್ಲ ಎನ್ನುವಂತಹ ಒಂದು ಶೋಕ ಏನಾದ್ರೂ ನಿನ್ನ ಮನಸ್ಸಲ್ಲುಂಟೋ? ಹೇಗುಂಟು ನಿನ್ನ ಮನಸ್ಥಿತಿ? ಕೇಳ್ತೀರಾ ಪ್ರಭು? ಅವತರಿಸು ಬಿನ್ನಪವ ಅವನಿಪತಿ ನೀನು, ಅವತರಿಸು ಬಿನ್ನಪವ ಅವತರಿಸು ಬಿನ್ನಪವ ಅವನಿಪತಿ ನೀನು, ಬವಣೆಗೋಡಿಸುವ ಸ್ಮರನು ವಿವರಿಸುವದೇನು, ತವಕದೊಳು ಬಿರಿದಿಲ್ಲ ಕುವರ ರತ್ನವನ್ನು, ತವಕದೊಳು ಬಿರಿದಿಲ್ಲ ಕುವರ ರತ್ನವನ್ನು, ಲವಲವಿಕೆಯೊಳಗಿಯಬೇಕು ಬೇಡುವಿನು
ಲವಲವಿಕೆಯೊಳಗೀಯಬೇಕು ಬೇಡುವೆನು ಅವತರಿಸು ಪಿಲ್ಲಭವ ಅವನಿಪತಿ ನೀನು ಪವನಿಗೊಳಿಸುವ ಸ್ವರನು ವಿವರಿಸುವದೇನು ಅವತರಿಸು ಪ್ರಭುಗಳೇ, ಶರ್ಮಿಷ್ಠ. ಈ ಉಪವನದಲ್ಲಿ ಹ್ಮ್ ನಾನಿರುವ ಹೊತ್ತಿನಲ್ಲೇ ಹ್ಮ್ ನಿಮ್ಮನ್ನು ಕಂಡು ಹಾ, ಸಂತೋಷವಾಯಿತು ಪ್ರಭುಗಳೇ. ನನಗೂ ಹಾಗೆ ನಿನ್ನನ್ನು ಕಂಡು ಸಂತೋಷವೇ ಆಯಿತು. ಹೌದೇ? ಹ್ಮ್ ಯಾಕೋ? ಅಲ್ಲ, ಅನೇಕ ದಿನಗಳಿಂದ ನಿನ್ನ ಮುಖದರ್ಶನವೂ ಆಗಿರ್ಲಿಲ್ಲ. ಹ್ಮ್. ಮತ್ತೆ ಕೆಲವು ಮುಖದರ್ಶನಗಳಾಗಬೇಕು ಅನ್ನೋ ಸಲುವಾಗಿ ನಾವು ಈ ಕಡೆ ಎಲ್ಲ ತಿರುಗಾಡುದು. ಹಾಗಾದ್ರೆ ನನ್ನನ್ನು ಹುಡುಕಿಕೊಂಡೇ ಬಂದದ್ದು? ಅಲ್ಲ, ಹಾಗೆ ಹೇಳಲಿಲ್ಲ ನಾನು. ಅಲ್ಲ, ಕೆಲವೊಂದು ಮುಖದರ್ಶನ ಆಗಬೇಕನ್ನುವ ಕಾರಣಕ್ಕಾಗಿ ಬಂದದ್ದು ಅಂತ ಹೇಳಿದ್ದು. ನಾನು ಹಾಗೇ ಬಂದವಳು. ಹ್ಮ್ ಹಾಗೆ ಅಂತ ನಿಮ್ಮ ದರ್ಶನ ಸಿಗುತ್ತದೆ ಅಂತಲ್ಲ. ಹ್ಮ್ ನನ್ನೊಳಗಿರುವಂತಹ ಹ್ಮ್ ಮೂರ್ತಿಯೊಡನೆ ಹ್ಮ್ ಮಾತಾಡಬೇಕು, ನನ್ನಷ್ಟಕ್ಕೆ ನನ್ನೊಳಗೆ ನಾನು ಮಾತನಾಡಬೇಕು, ನನ್ನ ಬೇಸರವನ್ನ ಹೇಳಿಕೊಳ್ಳಬೇಕು ಎನ್ನುವ ಹಾಗೆ ಬಂದವಳು. ನಿನ್ನ ಚಿತ್ತ ಭಿತ್ತಿಯಲ್ಲಿ ಯಾವುದೋ ಒಂದು ಮೂರ್ತಿ ಉಂಟು ಅಂತ ಆಯ್ತಲ್ಲ ಹಾಗಾದ್ರೆ. ಹೌದು, ಹ್ಮ್ ಆ ಮೂರ್ತಿಯೇ ನನ್ನ ಕಣ್ಣ ಮುಂಭಾಗದಲ್ಲಿ ಬಂತಲ್ಲ. ಓ ಹೌದು ಪ್ರಭುವೆ, ಹ್ಮ್ ಹ್ಮ್ ನಿಮ್ಮ ಕುರಿತಾಗಿಯೇ ಯೋಚಿಸ್ತಾ ಇದ್ದವಳು ನಾನು. ಹ್ಮ್ 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 ಹೇಗೆ? ನನ್ನೊಳಗಿರುವ ನಿಮ್ಮಲ್ಲಿ ಹ್ಮ್ ನನ್ನ ನೋವನ್ನು ಹಂಚಿಕೊಳ್ಳುತ್ತಾ ಇದ್ದೆ. ಹ್ಮ್ 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 ಓ ಹಾಗೆ. ಹೌದು. ಏನೆಂದು ಉತ್ತರಿಸಿದರು ನಿಮ್ಮ ಪ್ರಭು? ಉತ್ತರಿಸುವ ಕಾಲಕ್ಕೆ ಹ್ಮ್ ಪ್ರಭುಗಳೇ ಪ್ರತ್ಯಕ್ಷರಾದ್ರಲ್ಲ. ಓಹೋ, ಅವರ ಶ್ರೀಮುಖದಿಂದಲೇ ಇನ್ನು ಉತ್ತರ ಬಂದೀತು. ನಾ ಪ್ರಶ್ನೆ ಕೇಳಿದೆ ಅಂತಾದ್ರೆ, ಅಲ್ಲ ನನ್ನ ಮನಸ್ಸಿನ ನೋವನ್ನು ಹಂಚಿಕೊಂಡ್ರೆ, ಅಂತರಂಗದಲ್ಲಿರುವಂತಹ ಮೂರ್ತಿ ಹೊರಗಡೆಯಿಂದ ಕಾಣಿಸಿಕೊಂಡಿತು ಅಂತ ಆಯ್ತು. ಹಾಗಿದ್ರೆ ಇನ್ನು ನೇರವಾಗಿಯೇ ಮಾತನಾಡಬಹುದಲ್ಲ. ಹೌದಪ್ಪ, ನಾನು ಶುಕ್ರಾಚಾರ್ಯರ ಶಿಷ್ಯ ಅಲ್ಲ, ನನಗೆ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಬರುವುದು ಇಲ್ಲ, ನನಗೆ ಅರ್ಥವೂ ಆಗುದಿಲ್ಲ. ನೇರವಾಗಿ ಹೇಳು. ನೇರವಾಗಿಯೇ ಹೇಳಬಹುದು. ಹ್ಮ್ ತಾವು ಬೇಸರಿಸಬಾರದು. ಇಲ್ಲಪ್ಪ, ಬೇಸರ ಕಳೆಯುವ ಸಲುವಾಗಿ ಇಲ್ಲಿ ಬಂದದಲ್ವ ನಾನು. ಕೋಪಿಸಗೊಳ್ಳಲ್ಲ. ಮತ್ತೆ ಒಂದು ಪ್ರಶ್ನೆ, ಏನು? ಇಲ್ಲಿಯೂ ಬೇಸರ ಬಂತಾದ್ರೆ ನನಗೆ ಜಾಗ ಎಲ್ಲಿ ಉಂಟು, ಬೇರೆ ಅಂತ ಬೇಡವೋ? ಅದು ಹೌದು. ಹ್ಮ್ ಆದ್ರೆ ನಾನು ಆಡಿದ್ದೇನು? ಏನು? ಬೇಸರಿಸಬಾರದು ಯಾಕೆ ಹೇಳಿದೆ ಅಂತ, ಯಾಕೆ? ನನ್ನ ಮಾತನ್ನು ಕೇಳಿ. ಹ್ಮ್ ಹ್ಮ್ ಮಾತ್ರವಲ್ಲ, ಕೋಪಿಸಿಕೊಳ್ಳಕೂಡದು. ಹ್ಮ್ ನಿನ್ನ ಮಾತನ್ನ ಕೇಳಿದ್ರೆ ಕೋಪಿಸಿಕೊಳ್ತೇನೆ ಅನ್ನೋ ಹಾಗೆ ಮುಖಭಾವ ಉಂಟು ಅನ್ನೋದು? ಮುಖಭಾವ ಇಲ್ಲ, ಸರಿ. ಆದ್ರೆ ನಾನು ಆಡಿದ ಮೇಲೆ ಹ್ಮ್ ಆ ಮಾತುಗಳನ್ನು ಕೇಳಿ ಹ್ಮ್ ನಿಮಗೆ ಕೋಪ ಬಂದರೂ ಬರಬಹುದು, ಬರ್ತದೆ ಅಂತ ಅಲ್ಲ. ಹೌದಪ್ಪ, ಕೆಲವೊಂದು ಘಟನೆಗಳನ್ನು ಕಂಡಿದ್ದಿ ನೀನು, ಈಗ ಒಂದು ನಿರೀಕ್ಷೆ ಸಹಜವೇ ಅಲ್ಲವೇ? ಅಲ್ವೋ? ಕಮಲದಂತಿರುವ ಮುಖದಿಂದ ಬೆಂಕಿ ಬಂದದ್ದು ಕಂಡಿದ್ದಿ, ಅಲ್ಲವೇ? ಮತ್ತೆ ಬೆಂಕಿಯಿಂದ ಕಮಲವು ಹುಟ್ಟಿತು. ಕೋಪದಿಂದ ಮಾಡಿದಂತಹ ಘಟನೆಯಿಂದಾಗಿ ಹ್ಮ್ ಅವಳು ಸಂತೋಷದ ಜೀವನವನ್ನ ನಡೆಸ್ತಾ ಇದ್ದಾಳೆ. ಈಗ ಹ್ಮ್ ಹ್ಮ್ ದೂಡಿದ ನಂತರ ನನ್ನ ಸ್ಥಿತಿ ಈಗ ಕೂಪಕ್ಕೆ ಬಿದ್ದ ಹಾಗಾಗಿದೆ ಪ್ರಭು. ಓಹೋ, ನೇರವಾಗಿಯೇ ಹೇಳುತ್ತೇನೆ, ಹ್ಮ್ ಸ್ತ್ರೀ ಸಹಜವಾದಂತಹ ಬಯಕೆ. ಹ್ಮ್ ಫಲ ಬಿಡದ ವೃಕ್ಷ ಹಲಕಾಲ ಬಾಳಿ ಏನು ಪ್ರಯೋಜನ ಪ್ರಭು? ಹ್ಮ್ ಕೇವಲ ಕಾಷ್ಟಕ್ಕಾದೀತು. ಓಹೋ, ಅಲ್ಲವೇ? ಹ್ಮ್ ಸ್ತ್ರೀಯಾಗಿ ಹುಟ್ಟಿ ಹ್ಮ್ ಮಾಸ ಮಾಸವೂ ರಥಸ್ನಾತೆ ಆಗುತ್ತೇನೆ ಬಿಟ್ರೆ ಹ್ಮ್ ತಾಯ್ತನದ ಸುಖವನ್ನು ಅನುಭವಿಸುವುದಕ್ಕಿಲ್ಲ. ಹ್ಮ್ ದೇವಯಾನಿಗೆ 2 ಮಕ್ಕಳಾಯಿತು. ಹೌದು. 2 ಮಕ್ಕಳನ್ನು ಆಡಿಸುವಾಗ ಮುದ್ದಿಸುವಾಗ ನನಗೂ ಮಕ್ಕಳು ಬೇಕು, ನಾನು ಆ ತಾಯ್ತನದ ಸವಿಯನ್ನು ಉಣ್ಣಬೇಕು ಅಂತ ನನಗೆ ಭಾಸವಾಗುತ್ತ. ಅವಳಿಗೆ ಮಕ್ಕಳಾಯಿತು ಅಂದ್ರೆ ಅವಳಿಗೆ ಮದುವೆ ಆಗಿದೆಯಲ್ಲ? ಹೌದು. ಮತ್ತೆ ನಿನಗೆ ಆಗ್ಲಿಲ್ಲಲ್ಲ? ಆಗಲೇ ಇಲ್ಲ. ಆದ ಮೇಲೆ ಆದಿತಪ್ಪ. ಆದ ಮೇಲೆ ಹೌದು, ಆದ್ರೆ ಆಗುವವರು ಬೇಕಲ್ಲ? ಹೌದು. ಈಗ ನಿಮ್ಮಲ್ಲಿ ನಾನು ಅಲ್ಲ, ಇದು ನನಗೆ ಅಷ್ಟು ಸ್ವಾತಂತ್ರ್ಯ ಇತ್ತು ಅಂತ ಆದ್ರೆ, ಈಗ ನೀನು ನನ್ನ ದಾಸಿಯೇ ಆಗಿದ್ದಿ ಅಂತ ಆದ್ರೆ, ನಾನು ಒಂದು ಒಳ್ಳೆ ವರನನ್ನು ನೋಡಿ ಮದುವೆ ಮಾಡಿಸ್ತಿದ್ದೆ, ಅಲ್ಲ ಅಂತಲ್ಲ. ಆದ್ರೆ ಆ ಸ್ವಾತಂತ್ರ್ಯ ನನಗಿಲ್ವೇ? ಇಲ್ಲ, ನಿಮಗಲ್ಲ. ನನ್ನದಾದ ಕೆಲ ನಿರ್ಣಯಗಳನ್ನು ತಗೊಳ್ಳಿಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ. ಮತ್ತೆ ನಿನ್ನದಾದ ನಿರ್ಣಯ ತಗೊಳ್ಳಿಕ್ಕೆ ಅವಳ ನೇರ ದಾಸಿ ನೀನು. ನನಗೆ ಸ್ವಾತಂತ್ರ್ಯ ಉಂಟು? ನಿಮಗೆ ಸ್ವಾತಂತ್ರ್ಯ ಇಲ್ಲ ಅಲ್ಲ. ನಾನು ಮದುವೆಯಾಗಿ ಬೇರೆ ಊರಿಗೆ ಹೋಗುವ ಹಾಗೂ ಇಲ್ಲ, ಬೇರೆಯವರನ್ನು ವಿವಾಹ ಆಗುವುದಕ್ಕುಂಟು. ಒಂದು ಕೆಲಸ ಮಾಡು, ದೇವಯಾನಿಯಲ್ಲಿ ಕೇಳು, ಅವಳು ಒಪ್ಪಿದ್ರೆ ಆದಿತ್ತು ಏನೋ. ಅಲ್ಲ, ಒಪ್ಪಲಿಕ್ಕಿಲ್ಲ ಅಂತ ನಿರ್ಣಯ ಉಂಟು ನನಗೆ. ಆ ಧೈರ್ಯ ಇಲ್ಲದ ಕಾರಣ ಅಲ್ಲವೇ ನಾನು ಇಂದಿನ ತನಕ ಅವಳ ದಾಸಿಯಾಗಿ ಅವಳ ಸೇವೆಯನ್ನು ಮಾಡುತ್ತಾ ಇದ್ದೇನೆ. ಅಲ್ಲ, ದಾಸಿಯಾಗಿ ನನ್ನನ್ನು ನೋಡಿಕೊಳ್ಳುತ್ತಾ ಇಲ್ಲ.
ಅರಮನೆಯನ್ನು ಆದ್ರೆ ಕಟ್ಟಿಕೊಟ್ಟಿದ್ದೀರಿ. ರಾಜಕುಮಾರಿ ಹಾಗೆ ಬದುಕಲಿಕ್ಕೂ ಬಿಡ್ತಾ ಇಲ್ಲ. ಬಿಡುವುದಿಲ್ಲ. ಸರಿ, ನೋಡ್ತಾ ನಿದ್ದೆ ಇದ್ದೇನೆ. ಬಾರದ ಸ್ಥಿತಿಯನ್ನು ಕಲ್ಪಿಸಿದ್ದು ಅವಳೇ, ನನ್ನನ್ನು ಆರೈಕೆ ಮಾಡುವುದು ಅವಳೇ ಅಂತಾಗಿದೆ. ಮಗುವನ್ನು ಚೂಟುವುದು, ತೊಟ್ಟಿಲನ್ನು ತೂಗುವುದು. ತೂಗುವುದು ಅವಳೇ ಅಂತ ಸರಿ. ಈಗ ನಿನಗೂ ತೊಟ್ಟಿಲು ತೂಗುವ ಬಯಕೆ ಬಂದಿದೆ ಅಲ್ವಾ? ಬಯಕೆ ಆಗುತ್ತಾ ಉಂಟು. ಆದರೆ ತೊಟ್ಟಿಲಲ್ಲಿರುವಂತಹ ಮಕ್ಕಳ ತಂದೆ ಅಲ್ಲ, ನೀನು ತಾಯಿ ಅಲ್ಲ ಅಂತ ಯಾರು ಹೇಳಿದ್ದು? ಯಾಕೆ? ವಿನೋದದ ಮಾತಲ್ಲ. ವೃಷಪರ್ವನ ಇಡೀ ಸಾಮ್ರಾಜ್ಯಕ್ಕೆ ತಾಯಿಯಾಗಿ ರಕ್ಷಿಸಿದವಳಿದ್ದಿ ನೀನು. ತಾಯ್ತನದ ಸುಖ ನಿನಗೆ ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ. ತಾಯ್ತನದ ನಿನ್ನ ತ್ಯಾಗದ ಪರಿಣಾಮ ಅಲ್ಲಿ ನಿನ್ನ ಮಕ್ಕಳು ಅನುಭವಿಸ್ತಾ ಇದ್ದಾರೆ. ತಂದೆಯಾದಂತಹ ವೃಷಪರ್ವ ನಿನಗೆ ಮಗುವಾಗಿ ಒದಗಿದ್ದಾನೆ. ಸಂಪೂರ್ಣ ಸಾಮ್ರಾಜ್ಯಕ್ಕೆ ನೀನು ತಾಯಿಯಾಗಿದ್ದಿ. ಮತ್ತೊಂದು, ಕಷ್ಟದಲ್ಲಿಯೂ ಸುಖವನ್ನೇ ಹುಡುಕುವುದು ಹೇಗೆ ಅಂತ ನಿನ್ನಿಂದಲೇ ನಾನು ಕಲಿತಾ ಇದ್ದೇನೆ. ಯಾಕೆ? ಇಷ್ಟೊತ್ತು ಆಡಿದ್ರು ಕೂಡ ನನ್ನ ಹೆಂಡತಿಯ ಬಗ್ಗೆ ನಾನೇ ಮಾತಾಡ್ತಾ ಇದ್ದೇನೆ ಬಿಟ್ರೆ ಕೆಟ್ಟದ್ದು ನೀನು ಒಂದು ಮಾತಾಡ್ಲಿಲ್ಲ. ಅವಳು ಒಳ್ಳೆಯವಳೆ ಅಂತ ಹೇಳ್ತಾ ಇರೋದು ನೀನು. ಹೌದು, ನಾನು ಆಡಿದೆ ಅಲ್ಲ. ಕೋಪದಲ್ಲಿ ಒಂದೊಂದು ಕ್ಷಣ ಮಾತಾಡ್ತಾಳೆ ಬಿಟ್ರೆ ಅಂತರಂಗದಲ್ಲಿ ಪ್ರೀತಿಯುಳ್ಳವಳೇ ಅವಳು. ಹೌದಪ್ಪ, ಒಂದು ಕ್ಷಣವೇ ಒಂದು ಯುಗ ಆಗ್ತದೆ ನನಗೆ, ಅದೇ ಕಷ್ಟಕ್ಕೆ ಬರುದು. ಈಗ ನಾನು ಆಡುವುದು ನೇರವಾಗಿ ಆಡ್ತೇನೆ ಪ್ರಭು. ಈಗ ನೀವು ಹೇಳಿದ್ರಲ್ಲ ತೊಟ್ಟಿಲಲ್ಲಿರುವಂತಹ ಮಗು ಅಂತ, ನಾ ಹೆರುವಂತಹ ಮಕ್ಕಳಿಗೆ ತಂದೆ ನೀವಾಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಆಗುತ್ತೀರೋ ಪ್ರಭು? ನಿನ್ನೊಡನೆ ಸರಸದ ಮಾತಾಡ್ಲಿಕ್ಕೆ ತೊಡಗಿದ್ದಲ್ವಾ? ಈಗ ಆಡ್ತೇನೆ. ಸರಸಿ ಜಾನನೆ ಸರಸಿದ ಬಗಿನಿಲ್ಲ ಪರಿಕಿಸಿದ ರಭ್ಯ ಸ್ಮರನೆನ್ನ ಬಾಧಿಪನು. ಹೇಗೆ? ಅವ ಸುಮ್ಮನೆ ಕೂರ್ತಾ ಇಲ್ಲ. ಸರಸಿದ ಬಗಿನಿಲ್ಲ ಪರಿಕಿಸಿದ ರಭ್ಯ ಸ್ಮರನೆನ್ನ ಬಾಧಿಪನು. ಗುರು ಶುಕ್ರಾಚಾರ್ಯರು ರತಿಗಿಳಿಯುಳಿದು, ಗುರು ಶುಕ್ರಾಚಾರ್ಯರು ರತಿಗಿಳಿಯುಳಿದು ಉಪಚರಿಸೆಂದು ಪೇಳಿಗರು ಸರಸಿದ ಬಗಿನ ಪರಿಗಿಸಿದ ರಭ್ಯ ಸ್ಮರನಿಲ್ಲ ಬಾಧಿಪನು ಎನ್ನ ಬಾಧಿಪನು. ಸ್ಮರನಿಲ್ಲ ಬಾಧಿಪನು. ಶರ್ಮಿಷ್ಠ ಪ್ರಭುಗಳೇ, ಮದುವೆಯಾಗುವ ಮೊದಲು ದೇವರಾಣೆ ನನಗೆ ಗೊತ್ತಿರ್ಲಿಲ್ಲ ನಮ್ಮ ಉಪವನ ಹೇಗೆ ಉಂಟು ಎನ್ನುವ ಹಾಗೆ. ನಾನು ಈ ಕಡೆ ಬಂದವನೇ ಅಲ್ಲ. ನನ್ನ ಸಾಮರ್ಥ್ಯವನ್ನು ಎಲ್ಲಿ ವಿನಿಯೋಗಿಸಬೇಕು, ಹೇಗೆ ಯಾವ ರಾಜ್ಯವನ್ನು ಆಳಬೇಕು, ಇದೇ ಯೋಚನೆಯಲ್ಲಿ ಇದ್ದವ. ಚಕ್ರವರ್ತಿಯಾಗಿ ಹಾಗೆ. ಹೌದಪ್ಪ. ಮತ್ತೆ ಒಂದು, ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡ ನಂತರ ಕಮಲಗಳನ್ನ ಅರಸುವಂತಹ ಸ್ಥಿತಿ ನನ್ನದಾಯಿತು. ಇರುವುದು ಉಪವನದಲ್ಲಿ. ಮತ್ತೆ ಎಷ್ಟು ಕಮಲ ಕಂಡ್ರು ನನಗೆ 2 ಕಮಲಗಳನ್ನು ಮಾತ್ರ ನೋಡುವ ತವಕ. ಒಮ್ಮೊಮ್ಮೆ ಬಂದಾಗ ನಿರಾಶೆ ಆಗುವುದು, ಮತ್ತೆ ಸಿಗುದಿಲ್ಲ 2 ಕಮಲಗಳು, ಮತ್ತೆ ಹಾಗೆ ನಿರಾಶೆಯಿಂದ ಹಿಂದಿರುಗುವುದು. ಆದ್ರೆ ಈಗ ಆಗಲ್ಲ. ಆ 2 ಕಮಲಗಳು ನನಗೆ ಕಾಣಿಸಿದವು. ಯಾವುದು? ನಿನ್ನೆರಡು ಕಣ್ಣುಗಳು. ನೀನು ಕೇಳ್ತಿ ನನಗೆ ತನ್ನ ಮಕ್ಕಳಿಗೆ ತಂದೆಯಾಗಬೇಕು ಎನ್ನುವ ಹಾಗೆ. ಹೌದು. ಏನು ನನಗೆ ಮನಸ್ಸಿಲ್ಲವೋ? ನಾನು ಯುವಕ ಅಲ್ವ? ನಾನು ಗಂಡಸಲ್ವ? ಹೌದು. ನನಗೂ ಮನಸ್ಸುಂಟು, ಆದ್ರೆ ಎಂತ ಮಾಡುವುದು? ಏನು ಅಂದ್ರೆ ನಿಮಗೂ ನನ್ನ ಕುರಿತು ಅನುರಾಗದ ಭಾವ ಹುಟ್ಟಿದೆ. ಅನುರಾಗದ ಭಾವ ಇರುವ ಕಾರಣದಿಂದಲೇ ಉಪವನಕ್ಕೆ ಬರ್ತಾ ಇರುವುದು. ಆಗ ಹೇಳಿಲ್ವ ಕೆಲವರ ದರ್ಶನಕ್ಕಾಗಿಯೇ ಬರುದು ಅಂತ. ಅಂದ್ರೆ ನನ್ನನ್ನೇ ಆಡಿದ್ದು ತಾವು. ಹೌದಪ್ಪ. ಆದ್ರೆ ಏನು ಮಾಡುವುದು? ಏನು? ಶುಕ್ರಾಚಾರ್ಯರ ಭಯ ನಿನಗೆ ಗೊತ್ತಿರಬೇಕು. ಬರುವಾಗ ನನ್ನಲ್ಲಿ ಆಡಿದಂತಹ ಮಾತು, ದೇವಯಾನಿಯನ್ನು ಯಾವ ರೀತಿಯಲ್ಲಿ ನೀನು ನೋಡಿಕೊಳ್ತೀಯೋ ಅದೇ ರೀತಿಯಲ್ಲಿ ಶರ್ಮಿಷ್ಠೆಯನ್ನು ನೋಡಿಕೊಳ್ಳಬೇಕು. ಮಾತಿನಲ್ಲೇ ಉಂಟಲ್ಲ ಉತ್ತರ. ನನಗೆ ಅಲ್ಲಿ ಸಂತೋಷವೇ ಆಗಿತ್ತು. ಅವಳನ್ನು ಸತಿಯೋಪಾದಿಯಲ್ಲಿ ನೋಡುತ್ತಾ ಇದ್ದೀರಿ, ನನ್ನನ್ನು ಹಾಗೆ ಅಲ್ವೇ?
ಅಲ್ಲ, ಅಲ್ಲಿಗೆ ಪೂರ್ಣ ವಿರಾಮ ಆಗಿರ್ಲಿಲ್ಲ, ಅಲ್ಲಿ ಅಲ್ಪ ವಿರಾಮ ಬಿದ್ದಿತ್ತು. ಹೇಗೆ? ಮುಂದೆ ಆ, ರತಿಕೇಳಿಯೊಂದನ್ನು ಉಳಿದು ಓಹೋ. ಆ ರೀತಿಯ ಮಾತುಗಳನ್ನು ಆಡಿದಾಗ ಹ್ಮ್ ಅವರ ಮಾತನ್ನು ಉಪಕ್ರಮಿಸುವರೆ ಅಥವಾ ಮೀರುವರೆ. ಹ್ಮ್ ಶುಕ್ರಾಚಾರ್ಯರ ಬಗ್ಗೆ ನಿನಗೆ ಗೊತ್ತುಂಟಲ್ಲ, ಗೊತ್ತಿದೆ. ರಾಜ್ಯವನ್ನು ಮಣ್ಣುಗೂಡಿಸಬಲ್ಲರು, ಹ್ಮ್ ಮಣ್ಣನ್ನು ರಾಜ್ಯವಾಗಿಸಬಲ್ಲರು. ಹೌದು. ನನಗಿರುವುದು ಒಂದೇ ರಾಜ್ಯ. ಹ್ಮ್ ರಾಜ್ಯದ ಚಿಂತೆ ಅಲ್ಲ, ಹ. ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬರ ಮನೆಯು ಸ್ಮಶಾನವಾದೀತು ಎನ್ನುವಂತಹ ಭಯ ಉಂಟು. ಶುಕ್ರಾಚಾರ್ಯರ ಶಾಪಕ್ಕೆ ಹೆದರ್ಕಿ ನಾನು ಸುಮ್ಮನಿದ್ದೇನೆ. ಅವರ ಭಯದಿಂದ. ಹಾಗಾಗಿ ಹ, ಬೇಡ, ಹ, ನಾನು ಇಲ್ಲಿಂದಲೇ ಕಮಲ ನೋಡ್ತೇನೆ, ಹ. ನೀನು ಮನಸ್ಸಿನಲ್ಲಿರುವಂತಹ ಮೂರ್ತಿಯೊಟ್ಟಿಗೆ ಮಾತಾಡು. ಹೀಗೆ ನಮ್ಮದು ಹೀಗೆ ಮುಗಿಲಿ, ಇಲ್ಲಿಗೆ ಮುಗಿಲಿದು, ಮತ್ತೆ ಮುಂದುವರಿಯುವುದು ಬೇಡ, ಆಯ್ತಾ? ಆಗುವುದಿಲ್ಲ ಪ್ರಭು. ಯಾಕೆ? ಕರುಣನಿಧಿ. ಕರುಣನಿಧಿ ಪಾಲಿಸು ನಿನ್ನಯ ಪಾದ ಕೆರಗುವೆ ದಯವಿರಿಸು ಪಾಲಿಸು ಅರಿತಿಗೆ ಸಕಲ ಶಾಸ್ತ್ರಾರ್ಥ ಸಾರಗಳಿಲ್ಲ ಅರಿತಿಗೆ ಸಕಲ ಶಾಸ್ತ್ರಾರ್ಥ ಸಾರಗಳಿಲ್ಲ ವರರಾಜ ಋಷಿ ಗುಣಾಕರನೆ ರಕ್ಷಿಸುವುದೇ ವರರಾಜ ಋಷಿ ಗುಣಾಕರನೆ ರಕ್ಷಿಸುವುದೇ ಪಾಲಿಸು ದಯವಿರಿಸು ಪಾಲಿಸು ಸ್ಮರ ಕೇಳಿ ಪರಿಹಾಸ್ಯದಿ ತೋರಕ್ಷಣ ಹೊರಗಿಂಚ ಪರಿಣಯದಿ ಸ್ಮರ ಕೇಳಿ ಪರಿಹಾಸ್ಯದಿ ಗೋರಕ್ಷಣ ಹೊರಗಿಂಚ ಪರಿಣಯದಿ ತರುಣಿಯರೊಡನೆ ಸಲ್ಲಾಪ ಪ್ರಣೋಪತ್ರಗಿರುವ ಗಲದಿ ಸೆಟೆಯಾಡಿ ದೋಷಗಳುಂಟೆ ಓ ಕರುಣನಿಧಿಯೇ ಪಾಲಿಸು ನಿನ್ನಯ ಪಾದ ಗಿರಗುವೆ ದಯ ಇಡಿಸು ನಿನ್ನಯ ಪಾದ ಗಿರಗುವೆ ದಯ ಬಿರಿಸು ಪಾಲಿಸು ದಯ ಇರಿಸು ಅರಿತಿಗೆ ಸಕಲ ಶಸ್ತ್ರಾರ್ಥ ಸಾರಗಳೆಲ್ಲ ವರರಾಜ ರುಚಿ ಗುಣಾಕರನೇ ರಕ್ಷಿಸು ರಕ್ಷಿಸು ದೇ ಪಾಲಿಸು
ಬೇಕಾಗಿ ಹ್ಮ್ ತ್ಯಾಗವನ್ನು ಮಾಡಿದೆ. ಹ್ಮ್ ತಾಯ್ನಾಡಿಗೆ ಬೇಕಾಗಿ ಹ್ಮ್ ತಾಯ್ತನದ ಸುಖವನ್ನೇ ತ್ಯಾಗ ಮಾಡಿದವಳು ಈ ಶರ್ಮಿಷ್ಠೆ. ಹೌದು. ಆಡಿದೆ ಹ್ಮ್ ಫಲವಿಡದ ವೃಕ್ಷ ಹಲಕಾಲ ಬಾಳಿ ಏನು ಪ್ರಯೋಜನ ಹ್ಮ್ ಹ್ಮ್ ಅಲ್ವೇ? ಹ್ಮ್ ಪ್ರಕೃತಿಯನ್ನು ನೋಡಿದ್ರೆ ಗೊತ್ತಾಗುತ್ತದೆ. ಹ್ಮ್ ಋತುಗಳ ಬದಲಾವಣೆ ಆದಂತೆ ವಸಂತವೋ ಗ್ರೀಷ್ಮವೋ ಹೇಮಂತವೋ ಶಿಶಿರ. ಹಲಗೆ ಮಾಡಬಹುದು ಅಷ್ಟೇ, ಬೇರೆ ಎಂತ ಪ್ರಯೋಜನ ಇಲ್ಲ. ಹ್ಮ್ ಹೂ ಬಿಡುತ್ತದೆ, ಹೌದು. ಮಿಡಿ ಆಗುತ್ತದೆ, ಹ್ಮ್ ಕಾಯಿ ಆಗುತ್ತದೆ, ಹಣ್ಣಾಗುತ್ತದೆ. ಹ್ಮ್ ಆದ್ರೆ ನಾನು ಹ್ಮ್ ದಾಸಿಯಾಗಿಯೇ ಜೀವನವನ್ನ ನಡೆಸ್ತಾ ಇದ್ದೇನೆ. ಹ್ಮ್ ತಾಯ್ತನದ ಸವಿಯೇ ಇಲ್ಲ, ಹ್ಮ್ ಪುರುಷನ ಸಾಂಗತ್ಯವೇ ಇಲ್ಲ. ಹ್ಮ್ ನಿನಗೆ ಆ ಸ್ವಾತಂತ್ರ್ಯವೂ ಇಲ್ಲ, ಇಲ್ಲ, ನನಗೆ ಆ ಸ್ವಾತಂತ್ರ್ಯ ಕೊಡುವ ಹಕ್ಕು ಇಲ್ಲ. ಹಕ್ಕು ಇಲ್ಲ ಅಂತ ನೀವ್ಯಾಕೆ ಆಡುವುದು ಪ್ರಭುವೆ? ಯಾಕೆ? ತಾವು ಚಕ್ರವರ್ತಿಗಳು. ಹೌದಪ್ಪ, ನಮ್ಮ ಹೆಂಡತಿಗೆ ಗೊತ್ತಾಗಬೇಕೆ ಆ ವಿಷಯ, ಅವಳಿಗೆ ಗೊತ್ತಿಲ್ಲಲ್ಲ. ಆದ್ರೆ ಹ್ಮ್ ದಾತಾರ ನೀವು. ಹ್ಮ್ ನಾನು ಈ ಅರಮನೆಯಲ್ಲಿ ನೋಡಿದವಳಿದ್ದೇನೆ. ಹ್ಮ್ ತ್ರಿಕಾಲಗಳಲ್ಲಿ ಡಂಗುರ ಹೊಡೆಸ್ತೀರಿ. ಹ್ಮ್ ಹ್ಮ್ ದೇಹಿ ಅಂತ ಕೇಳಿದವರಿಗೆ ಕೊಡುತ್ತೇನೆ ಎನ್ನುವ ಹಾಗೆ. ಹಾಗೊಂದು ಪ್ರತಿಜ್ಞೆಯನ್ನು ಪೀಠಕ್ಕೆ ಇರುವಾಗಲೇ ಮಾಡಿದವನಿದ್ದೆ ನಾನು, ಅಲ್ವೇ? ಹ್ಮ್ ಈಗ ತ್ರಿಕಾಲಗಳಲ್ಲಿ ಅಲ್ಲ, ಹ್ಮ್ ಈ ಹೊತ್ತು ಹ್ಮ್ ನಿಮ್ಮ ಮುಂಭಾಗದಲ್ಲಿ ಹ್ಮ್ ದೇಹಿ ಅಂತ ಸೆರಗೊಡ್ಡಿ ಹ್ಮ್ ಕೇವಲ ಶರೀರ ಸುಖವನ್ನು ಕೇಳುವುದಲ್ಲ ಪ್ರಭುವೆ, ಹ್ಮ್ ಮಕ್ಕಳ ಸುಖವನ್ನು ಅನುಭವಿಸಬೇಕು ಅಂತ ನಿಮ್ಮಲ್ಲಿ ಕೇಳುವುದು. ಹ್ಮ್ ಕ್ಷತ್ರಿಯನಾದವನು ಹ್ಮ್ ಬಯಸಿ ಬಂದ ಹೆಣ್ಣನ್ನು ತಿರಸ್ಕರಿಸಬಾರದು ಎನ್ನುವ ಶಾಸ್ತ್ರವೇ ಉಂಟಲ್ಲ. ಹೌದು. ಹಾಗಿರುವಾಗ ನಾ ಕೇಳಿದ್ದನ್ನು ಕೊಡಬೇಕಾದದ್ದು ಚಕ್ರವರ್ತಿಯಾಗಿ. ಹ್ಮ್ ನಿಮಗೆ ಧರ್ಮವೇ ತವನೆ. ಹ್ಮ್ ಹ್ಮ್ ಶುಕ್ರಾಚಾರ್ಯರ ಭಯ ಅಂತ ಆಡುತ್ತಾ ಇದ್ದೀರಿ. ಹೌದು. ಈಗ ಅವರ ಮಗಳನ್ನೇ ನಿಮಗೆ ಕೊಟ್ಟಿದ್ದಾರೆ, ಹ್ಮ್ ಬ್ರಾಹ್ಮಣ ಕುವರಿ. ಹೌದು. ದೋಷ ಬಂದ್ರೆ ಪರಿಹರಿಸ್ತೇನೆ ಅಂತ. ಹ್ಮ್ ಹ್ಮ್ ನಾನು ಕ್ಷತ್ರಿಯಳೇ ಅಲ್ವೇ? ಹ್ಮ್ ಹೌದಪ್ಪ. ಆದ್ರೆ ಒಂದುಂಟು, ಹಾ, ಬ್ರಾಹ್ಮಣಳಾದವಳನ್ನು ಕ್ಷತ್ರಿಯ ಕೈ ಹಿಡಿದಾಗ ಹಾ. ಬರುವ ದೋಷವನ್ನು ಪರಿಹರಿಸ್ತೇನೆ ಅಂತ ಹೇಳಿದ್ದಾರೆ ಬಿಟ್ರೆ, ಹಾ. ನನ್ನ ಮಾತನ್ನು ಉಲ್ಲಂಘಿಸಿರೋದು ಬರುವಂತಹ ಶಾಪವನ್ನು ನಾನು ಪರಿಹರಿಸ್ತೇನೆ ಅಂತ ಹೇಳಿಲ್ಲಲ್ಲ. ತಾವು ನೀತಿಯುತರು, ಹ್ಮ್ ಸತ್ಯವಂತರು, ಹೌದು, ನಾನು ಒಪ್ಪಿದ್ದೇನೆ. ಅದಕ್ಕಾಗಿ ನಾನು ತಿರಸ್ಕರಿಸ್ತಾ ಇರೋದು. ಇಲ್ಲಿದ್ರೆ ನಾನು ಕೇಳ್ತಿದ್ನ ಇಷ್ಟೊತ್ತು. ಪ್ರಭು, ಹ್ಮ್ ಸುಳ್ಳನ್ನು ಹೇಳಬಹುದು. ಹೌದು. ಹೌದು. ಯಾವ ಕಾಲಕ್ಕೆ? ಯಾವಾಗ? ಗೋವುಗಳ ರಕ್ಷಣೆ ಮಾಡುವ ಕಾಲದಲ್ಲಿ. ಆ ಪರಿಸ್ಥಿತಿ ಇಲ್ಲ ಈಗ. ಸ್ತ್ರೀಯ ರಕ್ಷಣೆ. ಅದು ಪರಿಸ್ಥಿತಿ ಈಗ ಇಲ್ಲ. ಎಲ್ಲರೂ ರಕ್ಷಣೆಯಲ್ಲಿ ಸರಿಯಾಗಿದ್ದಾರೆ, ರಕ್ಷಣೆ ಮಾಡುತ್ತಾ ಇದ್ದೀರು. ಹೌದು. ಸತಿಪತಿಗಳು ಒಂದಾಗುವ ಕಾಲದಲ್ಲಿ, ಸರಸ ಮಾತನಾಡುವ ಕಾಲದಲ್ಲಿ ಸುಳ್ಳನ್ನು ಹೇಳಬಹುದು. ಆ ಯೋಗ ನನಗಿಲ್ಲ. ಶಾಸ್ತ್ರವಚನವೇ ಉಂಟು. ಆ ಯೋಗ ನನಗಿಲ್ಲ. ಎಂತ ಈಗ ತಾವು ಸ್ತ್ರೀ ರಕ್ಷಣೆಯನ್ನು ಮಾಡುತ್ತಾ ಇದ್ದೀರಿ, ಈ ಶರ್ಮಿಷ್ಠೆಯನ್ನು ಮಾಡುತ್ತಾ ಇದ್ದೀರಿ. ಹೌದು. ಆದ್ರೆ ಅವಳಿಗೆ ಬೇಕಾದ್ದನ್ನು ಕೊಡದೆ ನಿಮ್ಮ ರಕ್ಷಣೆ ಏನು ಪ್ರಭುವೆ? ಹಾಗಾಗಿ ದಾಸಿಯಾಗಿ ಇನ್ನೊಬ್ಬನ ಮನೆಯನ್ನು ಸೇರುವಂತಹ ಅವಕಾಶ ಇಲ್ಲ. ದಾತಾರನಾಗಿ ನೀವೇ ರಕ್ಷಿಸಬೇಕು, ನೀವೇ ನನ್ನನ್ನು ಪೊರೆಯಬೇಕು, ನನ್ನನ್ನು ವಿವಾಹ ಆಗಬೇಕು ಸ್ವಾಮಿ. ಇದನ್ನು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶರ್ಮಿಷ್ಠ ಪ್ರಭು, ಪುರುಷನಾದವನಿಗೆ ಸ್ತ್ರೀಯಾದವಳು ಹೀಗೆ ಕೇಳಿದಲೆ ಆ ಮಾತನ್ನು ಉಲ್ಲಂಘಿಸಬಾರದು ಎನ್ನುವುದು ಒಂದು ನಿಯಮ, ಶಾಸ್ತ್ರವೇ ಉಂಟು. ಆದರೆ ಎಂತಹ ಸ್ತ್ರೀ ತನ್ನೆದುರಿಗೆ ಬರಬೇಕು, ಆ ನಿರ್ಣಯವನ್ನು, ಆ ಅವಕಾಶವನ್ನು, ಅಥವಾ ಯೋಗ್ಯತೆ ಇಲ್ಲದಂತಹ ಸ್ತ್ರೀ ಬರಕೂಡುದೆನ್ನುವಂತಹ ಒಂದು ಆವರಣವನ್ನು ನಾವು ಮಾಡಿಕೊಂಡಿರ್ಬೇಕು ಅಲ್ಲವೇ? ನೀನು ಹೇಳಿದ್ದಿ, ಸುಳ್ಳು ಆಡಬಹುದು ಕೆಲವು ಗೋರಕ್ಷಣೆಗಾಗಿ, ಸ್ತ್ರೀಯ ರಕ್ಷಣೆಗಾಗಿ, ಸ್ಮರ ಕೇಳಿಯಲ್ಲಿ ಸತ್ಯ. ಆದ್ರೆ ನಾನು ಸುಳ್ಳನ್ನು ಹೇಳುವಂತಹ ಸ್ಥಿತಿ ಈಗ ನನಗೆ ಬರಲಿಲ್ಲ. ಅಂದ್ರೆ ಶುಕ್ರಾಚಾರ್ಯರು ಪ್ರಶ್ನೆ ಕೇಳುವಂತಹ ಸ್ಥಿತಿ ಈಗೇನು ಹುಟ್ಟಲಿಲ್ಲ. ಆದರೆ ಅವರ ಮಾತನ್ನು ಉಲ್ಲಂಘಿಸಬಹುದಾದಂತಹ ಸ್ಥಿತಿ, ಇದು ಸುಳ್ಳು ಹೇಳುವ ಸ್ಥಿತಿ ಅಲ್ಲ. ಆದ್ರೆ ಒಂದುಂಟು, ನೀನು ಕೇಳಿದ್ದು ಕೇವಲ ದೈಹಿಕ ವಾಂಛೆಗಳಿಗಾಗಿಯೇ ನೀನು ಕೇಳ್ತಾ ಇದ್ದೀಯೋ ಅಲ್ಲವೇ? ಅದೊಂದು ಹೌದಾಗಿದ್ದರೆ ನೀನೇ ಹೇಳಿದ್ಯ, ನಾನು ಡಂಗೂರ ಹೊಡಿಸ್ತಾ ಇದ್ದೇನೆ, ಬೇಕಾದದ್ದು ಕೇಳಿ, ಹೌದು, ರಾಜ್ಯವನ್ನು ಕೇಳಿದ್ರೆ ಕೊಡ್ತೇನೆ ನಾನು ಅಲ್ಲ. ಧರ್ಮದ ಚೌಕಟ್ಟಿನಲ್ಲಿ ಯಾರಾದ್ರೂ ಏನಾದ್ರೂ ಕೇಳಿದರೆ ಅದನ್ನು ಕೊಡ್ತೇನೆ ಎನ್ನುವುದು ಅದರ ತಾತ್ಪರ್ಯ. ನಿನ್ನಲ್ಲಿ, ನಿನ್ನ ಮಾತಿನಲ್ಲಿ ಧರ್ಮ ಉಂಟೋ ಎನ್ನುವುದಕ್ಕಾಗಿ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದೆ. ಕೇವಲ ದೈಹಿಕ ವಾಂಛೆ ಅಲ್ಲ, ಹೆಣ್ಣಾದವಳಿಗೆ ತಾಯ್ತನದ ಸುಖ ಎನ್ನುವುದು ಬೇಕು. ಇದು ಧರ್ಮ ವಿಹಿತವಾದದ್ದಲ್ಲ.
ಹಾಗಾಗಿ ಮಾತ್ರವಲ್ಲ ಪ್ರಭು, ಹ್ಮ್ ಋತುಸ್ನಾತೆಯಾದಂತಹ ಹೆಣ್ಣು ಹ್ಮ್ ಅವಳು ಕೇಳಿದ ಕಾಲಕ್ಕೆ ಹ್ಮ್ ಪುತ್ರಭಾವದಿಂದ ಕೇಳಿದ್ಲು ಅಂತಾದ್ರೆ ಹ್ಮ್ ತಿರಸ್ಕರಿಸಿದವನು ಹ್ಮ್ ಭ್ರೂಣಹತ್ಯೆ ದೋಷಕ್ಕೆ ಭಾಜನನಾಗುತ್ತಾನೆ. ಹೌದಪ್ಪ, ಅಲ್ಲವೇ ಮಾತುಗಳನ್ನು ಕೇಳಿದ್ದೇನೆ. ಅಲ್ಲವೇ? ಮತ್ತೆ ಒಂದು, ಹ, ಈಗ ನಿನ್ನ ಮಾತುಗಳನ್ನು ಕೇಳಲಿಕ್ಕೂ ನನಗೆ ಆಗ್ತಾ ಇಲ್ಲ. ಹ. ಹಿಂದಿನಿಂದೊಬ್ಬ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಸ್ಮರಣ ಬಾಣಕ್ಕೆ ನಾನು ತುತ್ತಾಗಿದ್ದೇನೆ. ಸರಿ. ನೀನು ಕೇಳಿದ್ದನ್ನೆಲ್ಲವನ್ನು ನಿನಗೆ ಅನುಗ್ರಹಿಸ್ಲಿಕ್ಕಿದ್ದೇನೆ. ಹ. ನಿನ್ನದಾದಂತಹ ಅರಮನೆಗೆ ನಡೆಯೋಣ, ಆಗದು? ಆದೀತು ಪ್ರಭು. ತೆರಳುವ ತೆರಳುವ ತೆರಳುವ. ಬರಲೊಂದು ದಿವಸ ನೃಪ ದೇವಯಾನಿಯ ಬಳಿಗೆ ಕೆರಳಿ ನಿನ್ನಯ ಬರಿಯ ಬಲ್ಲೆ ಚರ್ಮಿಷ್ಠೆಯಂಬೆರೆದು ಕುವರನ ಬಳಿದ ಕಾರಣದಿ ನೀನವಳ ಬಳಿಗೆ ತೆರಳುವುದೆಂದಳು. ಒಂದು ಮಾತೇ ಇಲ್ಲ, ಈ ಜಗತ್ತಿನಲ್ಲಿ ಗಂಡಸರು ಅಂತ ಇದ್ರೆ ಅವರು ನಂಬಲೇಬಾರದು. ನನ್ನ ಅಪ್ಪ ನನ್ನ ಬಿಟ್ಟು, ಅಂದ್ರೆ ನನ್ನಪ್ಪ ಗಂಡಸಲ್ವ ಅಂತ ಕೇಳಬೇಡಿ. ಪ್ರಪಂಚದಲ್ಲಿ ಗಂಡಸು ಅಂತ ಒಬ್ಬರೇ ಇದ್ರೆ ನನ್ನ ತಂದೆ, ನಂಬಿಕಸ್ಥ ಅಂತ ಹೇಳಿದ್ರೆ ಅವರೊಬ್ಬರೇ. ಅದಲ್ಲಿಯೂ ನನ್ನ ಗಂಡ ಒಬ್ರು ಇದ್ದಾರೆ. ಯಾರನ್ನು ನಂಬಿದ್ರು ಅವರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಈಗ ಮನೆಗೆ ಬರುವುದಿಲ್ಲ ಅಂತ. ಹೌದು, ನಿಮಗೆ ಸಿಗ್ತಾರೆ ಇಲ್ಲಿ ಅದು ದಾರಿ? ಎಲ್ಲಿಗೆ ಹೋಗ್ತಾರೆ ಗೊತ್ತಾಗುದಿಲ್ಲ. ಯಾವಾಗಾದ್ರೂ ನಮ್ಮಲ್ಲಿ ಒಂದು ಮಾತು ಉಂಟು, ಗೊತ್ತುಂಟ? ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೆ ಒಮ್ಮೆ ಅಂತ. ಯಾವಾಗಾದ್ರೂ ನೆನಪಾಗುವಾಗ ಒಮ್ಮೆ ಬಂದು ಇಣುಕಿದ್ರು, ಮತ್ತೆ ಕೆಲವು ದಿನ ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಾಗುದಿಲ್ಲ. ಕಾರ್ಯದೊತ್ತಡ ಇರಬಹುದು. ಎಂತದ್ದು ಕಾರ್ಯದೊತ್ತಡ? ರಾಜ್ಯದಲ್ಲಿ ಯಾವ ಸಮಸ್ಯೆ, ನಾನಿರುವಾಗ ಬೇರೆ ಸಮಸ್ಯೆ ಇದ್ದಿತ್ತ ಅಂದ್ರೆ ನಾನೇ ಸಮಸ್ಯೆ ಅಂತ ಹೇಳ್ಬೇಡಿ, ಬೇರೆ ಸಮಸ್ಯೆ ಇಲ್ಲ ಅಂತ. ಹೌದೌದು. ಅಭ್ಯಾಸ ಅಭ್ಯಾಸ ಅಭ್ಯಾಸ. ನಿಮಗೊಂದು ಗುಟ್ಟಿನಲ್ಲಿ ಹೇಳುದು ನಾನು, ಹೇಗೆ? ಈ ಬೇರೆ ಬೇರೆ ಮನೆಗೆ ಹೋಗಿ ಊಟ ಮಾಡಿ ಅಭ್ಯಾಸ ಆದವನಿಗೆ ಮನೆ ಊಟ ಒಳ್ಳೇದಾಗುವುದೇ ಇಲ್ಲ ಅಂತ. ಹೌದು, ಗೊತ್ತಾಯ್ತಾ? ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ಅಂತ ಜಾತಿ ಅಂತ ಕಾಣ್ತದೆ ನೋಡುವಾಗ ಅಂತ. ಓ, 1000 ವರ್ಷ ಆಯ್ತು ನಿನಗೆ. ನನಗೆ ಯಾಕೆ? ನೀವು ಇಲ್ಲಿಗೆ ಬಂದದ್ದು ಅಲ್ಲ, ನಿನ್ನನ್ನೇ ನೆನಪು ಮಾಡ್ಕೊಳ್ತಾ ಇದ್ದದ್ದು ಅಂತ ನಾನು. ಹೌದಾ? ಅಯ್ಯೋ, ನೀನು ನನ್ನ ಕಾಣದೆ 15 ದಿನ ಆಯ್ತು. ಒಂದೊಂದು ಕ್ಷಣಕ್ಕೂ ಒಂದೊಂದು ನಿಮಿಷಕ್ಕೂ ಮನಸ್ಸಲ್ಲಿ ಒಂದೇ ಭಾವ. ಕ್ಷಣವೊಂದು ಯುಗವಾಗಿ ಹೋಯ್ತು ಅಂತ ಕಾಣುತ್ತದೆ. ಹೌದಪ್ಪ, ಯುಗವೊಂದು ಸಹಸ್ರ ಯುಗವ ಹಾಗೆ. ದೇವಯಾನಿ 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 ಎನ್ನುವ ಹಾಗೆ. ನಾರದ್ರ ಇದ್ರೆ ನಾರಾಯಣ ಅಂತಾನಲ್ಲ ಹಾಗೆ. ಹೌದು, ಗೊತ್ತಾಯ್ತು. ಮನಸ್ಸು ಹಪ್ಪ ಹಪ್ಪಿಸ್ತಾ ಉಂಟು. 15 ದಿನವೂ ನನ್ನನ್ನೇ ನೆನಪು ಮಾಡಿಕೊಂಡಿದ್ದಲ್ವಾ ನೀವು? ಈಗ ನಿನ್ನ ಮುಖವನ್ನು ನೋಡುವಾಗ, ಅರಳಿದ ತಾವರೆಗಳಂತಹ 2 ಕಣ್ಣುಗಳನ್ನು ನೋಡಿದಾಗ, ಅಂದ್ರೆ ಕಣ್ಣು ಕೆಂಪಾಗಿದೆ ಅಂತಲ್ಲ? ನಾನು ಹಾಗೆ ಹೇಳ್ತೇನ? ನಿನ್ನ ಕಣ್ಣು ಕೆಂಪು ಆಗಲ್ಲ, ತಾವರೆಯ ಬಣ್ಣದ ಕಣ್ಣುಗಳು. ನಾಟಕದ ಮಾತೆಲ್ಲ ನನ್ನ ಹತ್ರ ಆಡುದು ಬೇಡ. ನನ್ನ ಮನಸ್ಸು ಎಷ್ಟು ಸಂತೋಷದಿಂದ ಉಂಟು ಗೊತ್ತಾ? 15 ದಿನಗಳಿಂದ ಅಂತಲ್ಲ, ಈಗ ಇತ್ತೀಚೆಗೆ ಕಾಣ್ತದೆ. ಯಾವಾಗ ಹೋಗ್ತೀರಿ ಯಾವಾಗ ಬರ್ತೀರಿ ಅಂತ ಗೊತ್ತಾಗುವುದಿಲ್ಲ ನೀವು. ರಾಜಕಾರಣದ ತಲೆ ಬಿಸಿ. ಅಲ್ಲಿಯೂ ನಾನು ನನ್ನ ಒಟ್ಟಿಗೆ ಇದ್ದವರಿಗೆ ಹೇಳ್ತಾ ಇರೋದು, ನನ್ನ ದೇವಯಾನಿ ಎಂದು ಒಟ್ಟಿಗೆ ಇರ್ಬೇಕಿತ್ತು. ಇಂಥದ್ದೇ ಮಾತುಗಳನ್ನು ಆಡುದು ನಾನು. ಹೌದು, ರಾಜಕಾರಣದ ತಲೆ ಬಿಸಿ. ಒಡ್ಡೋಲಗದಲ್ಲಿ ನೀವು ಇಲ್ಲಿ ನೋಡು, ಕೂದಲು ಉದುರ್ತಾ ಉಂಟು. ಗೊತ್ತಾಯ್ತು ಗೊತ್ತಾಯ್ತು, ಅದು ಅಂಟಿಸುವ ಬೇಕಿದ್ರೆ. ಇದು ನೀವು ಅಲ್ಲಿ ಇರುವುದೇ ಇಲ್ಲ ಅಂತೆ. ಎಲ್ಲಿ? ಅಲ್ಲಿ ಅರಮನೆಯಲ್ಲಿ. ಹೌದಪ್ಪ, ಅರಮನೆಯಲ್ಲಿ ಇದ್ರೆ ಉಳಿದ ಕೆಲಸವನ್ನು ಯಾರು ನೋಡಿಕೊಳ್ಳೋದು? ಅವರಿಗೆಲ್ಲ ಓಡಾಡಬೇಕಾಗ್ತದೆ. ರಾಜನಾದ ಉಳಿದ ಕೆಲಸ ಅಂದ್ರೆ ಅದು ನೀವೇ ಮಾಡುವ ಕೆಲಸ ಅಂತ ಕಾಣ್ತದೆ. ಅಲ್ಲಪ್ಪ, ನಾನು ಹೋಗಿ ನೋಡಿ ಬೇರೆಯವರಲ್ಲಿ ಹೇಳಿ ಮಾಡುವಂತ ಕೆಲಸಗಳು. ಅಂದ್ರೆ ಇಬ್ಬರು ಸೇರಿ ಮಾಡುವ ಕೆಲಸ ಅಂತ ಕಾಣ್ತದೆ. ಹೌದೌದು, ನಾನು ಮತ್ತೆ ಮಂತ್ರಿ ಇಬ್ಬರು ಸೇರಿ ಮಾಡುವ ಕೆಲಸ. ಮಂತ್ರಿ ಅಂತ ನೀವು ಹೇಳ್ಬೇಡಿ, ಯಾರು ಅಂತ ನನಗೆ ಗೊತ್ತುಂಟು. ಎಂತ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಚಂದ ಉಂಟು ಕಣ್ಣು. ಕಣ್ಣು ಚಂದ ಉಂಟು ಅಂತ ನನ್ನನ್ನು ನೀವು ಮರುಳು ಮಾಡುವುದು ಬೇಡ. ಕಣ್ಣು ಎಂತದ್ದು ನೋಡುದು? ನಿನ್ನ ಇಡೀ ಮುಖವೇ ಒಂದು ಕಮಲದ ಹಾಗಲ್ವೇನೆ? ಶರ್ಮಿಷ್ಠೆಯ ಮುಖ ಹೇಗೆ? ಅವಳ ಮುಖ ನನ್ನ ಮದುವೆ ದಿನ ನೋಡಿದ ನೆನಪುಂಟು ನನಗೆ. ಅಟ್ಟಿಲ್ಲ, ಅಷ್ಟು ಚಂದದ ಮುಖ ಅಲ್ಲ. ಅಂದ್ರೆ ಮುಖವನ್ನು ಬಹುಶಃ ಮದುವೆ ದಿನ ನೋಡಿದ್ದು ಅಂತ ಕಾಣ್ತದೆ. ಹೌದು, ಮುಖವನ್ನು ಇನ್ನ ದಾಸಿಯಾಗಿ ಹೀಗೆ ಒಂದು ಕೂತಾಗ ನೋಡಿದ್ದು ನಾನು. ಹೌದು ಹೌದು, ಮತ್ತೆ ನೀವು ನೋಡ್ಲೇ ಇಲ್ಲ. ಮತ್ತೆ ನೀನೇ ಹೇಳಿದ್ದಲ್ಲ ಇದು. ಹಾಗಾದ್ರೆ ನೀವು ಬಹುಶಃ ಕತ್ತಲಲ್ಲೇ ಅಲ್ಲಿಗೆ ಹೋಗುದು ಅಂತ ಕಾಣ್ತದೆ ಅಲ್ವಾ? ಕತ್ತಲಲ್ಲ, ಇದನ್ನ ಅರಮನೆಯಲ್ಲಿ ಬೆಳಕಿಲ್ಲ ಅಂತ ಹೇಳುದನ್ನ. ಹಾಗಲ್ಲ, ಈಗ ಮುಖವೇ ನೋಡ್ಲಿಲ್ಲ. ಅವಳಿಗೆ 3 ಮಕ್ಕಳಾಗಲಿಲ್ವಾ ಶರ್ಮಿಷ್ಠೆಗೆ? 3 ಮಕ್ಕಳು? ಹೌದು, ಶರ್ಮಿಷ್ಠೆಗೆ.
ಅವಳಿಗೆ ಎಲ್ಲಿ ಮದುವೆ ಆಗಿದೆ? ಅದನ್ನೇ ಹೇಳುದು, ನಿಮ್ಮನ್ನು ಸೇರಿಯೇ ಆದದ್ದು ಅಂತ. ನೀವು ನನ್ನ ಹತ್ರ ನಾಟಕ ಎಲ್ಲ ಮಾಡುದು ಬೇಡ. ನನ್ನನ್ನು ಸೇರಿ ಅಂದ್ರೆ ನಾನು ಸೇರಿ ಇನ್ನಿಬ್ಬರು ಮಕ್ಕಳು 3 ಮಕ್ಕಳು ಅವಳಿಗೆ ಆದದ್ದು ಅಂತ ನೀನು ಹೇಳುದ? ನನಗಿಬ್ಬರು ಅವಳಿಗೆ 3 ಹೇಗೆ ಅಂತ. ಈಗ ನಿನಗೆ 2 ಮಕ್ಕಳಾದದ್ದು ಹೇಗೆ? ಅದೇ ನನಗೆ 2 ಆದ, ಅವಳಿಗೆ 3 ಹೇಗೆ ಅಂತ. ಅವಳಿಗೆ 3 ಆಗ್ಲಿ, ಈಗ ನಿನಗೆ ಮಕ್ಕಳಾದದ್ದು ನನ್ನನ್ನು ಸೇರಿ ಅಲ್ವೇನೆ? ಅಲ್ಲ, ನಾನು ಹೇಳುದು ನಿಮ್ಮಿಂದಾಗಿ ಅವಳಿಗೆ 3 ಮಕ್ಕಳದ್ದು ಅಂತ. ಅದು ನೀನು ನಿರ್ಣಯ ಹೇಳುದು ಹೇಗೆ? ನನಗೆ ಗೊತ್ತುಂಟು ಅದೆಲ್ಲ. ಯಾರು ಹೇಳುತ್ತಾರ? ಅದೆಲ್ಲ ನನಗೆ ಗೊತ್ತುಂಟು. ನನ್ನ ಒಬ್ಳು ದಾಸಿ ಇದ್ದಾಳೆ, ಅವಳನ್ನು ನಿಮ್ಮ ಹಿಂದೆ ಬಿಟ್ಟಿದ್ದೇನೆ ನಾನು. ಅದಕ್ಕೆ ನೀವು ರಾಜಕಾರಣದ ಒತ್ತಡ, ರಾಜಕಾರಣದ ಬಿಸಿ ಅಲ್ಲ, ಹೋಗೋ ದಾರಿಯಲ್ಲೇ ಹೋಗಿ ನೀವು ಎಲ್ಲಿವರೆಗೆ ಹೋಗಿದ್ದಾಳೆ ಅಂತ ಹೇಳಿ ಈಗ ನೀನು ಆ ದಾಸಿಯನ್ನು ಕರೆಸು. ನೀನು ಪ್ರಶ್ನೆ ಕೇಳು, ಉತ್ತರ ಕೇಳುವ ಮೊದಲು ತಲೆ ಕಡಿತೇನೆ ಅವಳದ್ದು. ಅದೇ ಅದೇ ಕರೆಸು ಮಾತಾಡು. ತಲೆ ಕಡಿದು ನಿಮ್ಮದ್ದು. ಕಂಡದ್ದು ಕಂಡ ಹಾಗೆ ಹೇಳಿದ್ರೆ ಕೆಂಡದಂತಹ ಸಿಟ್ಟು, ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ನಿಮಗೆ ಚಂದ ಉಂಟು ಒಂದು ರಾಗದಲ್ಲಿ ಹೇಳಂತೆ ಅದನ್ನೆಲ್ಲ. ಎಂತದು ಈ ಸಿಟ್ಟು ಮಾಡಿಕೊಳ್ಳುದು? ಅವಳಿಗೆ 3 ಆಗುದು, ನಿನಗೆ 2 ಆದದ್ದು, ಅದು ಎಂತದದ್ದು? ಅವಳಿಗೆ ಮಕ್ಕಳಾದ್ರೆ ಆಗ್ಲಿ ಅಪ್ಪ, ಯಾವತ್ತ ದಾಸನಿಂದ ಆಗಿರ್ಬೋದು, ಯಾರದ್ದೋ ಒಬ್ಬ ದಾಸನಿಂದ ಎಲ್ಲ ನನಗೆ ಗೊತ್ತುಂಟು. ಎಂತ ನೀವು ನನ್ನ ಮುಂಭಾಗದಲ್ಲಿ ನಾಟಕ ಎಲ್ಲ ಮಾಡುವುದು ಬೇಡ. ಅವಳು ಸರಿಯಾಗಿ ನನಗೆ ವರ್ತಮಾನ ಹೇಳಿದ್ದಾಳೆ. ನೀವು ಸರಿಯಾಗಿ ಇಲ್ಲಿಗೆ ಬರದೆ ಅವಳ ಹತ್ರ ಹೋಗುದಲ್ವಾ ನೀವು? ಅವಳ ಹತ್ರ ನಾನು ಹೋಗ್ಲಿಕ್ಕೆ? ನೀವೇ ಹೋಗುದು. ನಾನು ಅರಮನೆ ಬಿಟ್ಟು ಬೇರೆ ಎಲ್ಲೂ ಹೋಗ್ಲಿಕ್ಕಿಲ್ಲ. ಹೋಗುದಿಲ್ಲ? ಇಲ್ಲಪ್ಪ, ಅರಮನೆ ಬಿಟ್ಟು ಬೇರೆ ಎಲ್ಲಿ ಹೋಗುದಿಲ್ಲ. ಇಲ್ಲ, ನಾನು ಅರಮನೆ. ಹಾಗಾದ್ರೆ ಅರಮನೆ ಒಳಗೆ ಎಲ್ಲಿ ವ್ಯವಸ್ಥೆ ಮಾಡಿದ್ದೀರಿ ಅಂತ ಆಯ್ತು ಅವಳಿಗೆ ಇರ್ಲಿಕ್ಕೆ? ಆಯ್ತಲ್ಲ, ಈಗ ಅರಮನೆಯಲ್ಲಿ ನೀನಿಲ್ವೇನೆ ಒಳಗಡೆ? ನಾನಿದ್ದೇನೆ. ನೀನಿದ್ದಾಗ ಬೇರೆ ವ್ಯವಸ್ಥೆ ಮಾಡ್ಲಿಕ್ಕೆ ನನಗೆ ಉಪಾಯ ಉಂಟೆ? ನಾನು ಇಲ್ಲಿ ಅರಮನೆಯಲ್ಲಿ ಇದ್ರಿ, ಅರಮನೆಯಲ್ಲಿ ಎಷ್ಟು ಕೋಣೆ ಉಂಟು, ಎಲ್ಲಿ ಉಂಟು ಅಂತ ಯಾರಿಗೆ ಗೊತ್ತು? ನೀನೆಲ್ಲ ಕೋಣೆ ನೋಡ್ಲಿಲ್ಲ? ಒಮ್ಮೆ ನೋಡಿ ಬರುವ. ಅದು ನೀವು ಆ ಕೋಣೆಗೆ ಕರ್ಕೊಂಡು ಹೋಗ್ಲಿಕ್ಕಿಲ್ಲ, ಅದು ಗೊತ್ತುಂಟು. ಅಲ್ಲ, ಎಲ್ಲ ಕೋಣೆ ತೋರಿಸಿ ಒಂದು ಮಾತಾಡುವ. ಅದೆಲ್ಲ ಬೇಕು ಅಂತ ಇಲ್ಲ, ಅದು ನಿಮ್ಮಿಂದಲೇ ಅಂತ ಒಪ್ಪಿಕೊಳ್ಳಿ. ಎಂತದ್ದು ನನ್ನಿಂದ? ಆ 3 ಮಕ್ಕಳದ್ದು ನಿಮ್ಮಿಂದಲೇ. ಒಪ್ಪಿಕೊಳ್ಳಿಕ್ಕೆ ಎಂತ ಉಂಟು? ನಾನು ಒಪ್ಪಿಕೊಳ್ತೇನೆ. ಅಲ್ಲ, ಒಪ್ಪಿಕೊಳ್ಳಿ. ರಾಜ್ಯದಲ್ಲಿರುವ ಎಲ್ಲರೂ ನನ್ನ ಮಕ್ಕಳಾಗೆ. ನೀವು ಎಲ್ಲರೂ ಶುಕ್ರಾಚಾರ್ಯರ ಮಗಳು. ನನ್ನ ಹತ್ರ ಶಾಸ್ತ್ರ ಎಲ್ಲ ಮಾತಾಡ್ಲಿಕ್ಕೆ ಬರಬೇಡಿ. ಪ್ರಜಾ ಅಂತ ಹೇಳುವ ಶಬ್ದದ ಅರ್ಥ ಏನು ಅಂತ ನನಗೆ ಗೊತ್ತುಂಟು. ಅದು ಎಂತದದು? ಪ್ರಜಾ ಅಂದ್ರೆ ಹೇಗೆ? ಅದು ನಾನು ನಿಮಗೆ ಹೇಳಿಕೊಡ್ಬೇಕು. ಹೇಗೆ ಬರ್ತದೆ? ಈಗ ನೀವು ಹೇಳಿದರಲ್ಲ, ಇಲ್ಲಿರುವಂತಹ ಎಲ್ಲರೂ ನನ್ನ ಮಕ್ಕಳು ಅಂತ. ಹೌದಪ್ಪ, ಆ ನೆಲೆಯಿಂದ ಹೇಳಿದ್ದಲ್ಲ. ದೇಹ ಸಂಬಂಧ ಆಗಿಯೇ ನಿಮಗೆ ಹುಟ್ಟಿದ ಮಕ್ಕಳು 3 ಮಂದಿ. ಇಲ್ಲ, ಅವಳಿಗಾಗುವಾಗ 3, ನನಗೆ 2. ಅಲ್ಲಪ್ಪ, ನನಗೆ 2 ಮಕ್ಕಳು. ನಿನ್ನಿಂದ ನನಗೆ 2 ಮಕ್ಕಳು ಹುಟ್ಟಿದ್ದು. ನನ್ನಿಂದ ಹೌದು, ಅಲ್ಲಿ ಉಳಿದದ್ದೆಲ್ಲಿಂದ ಅಂತ. ಈಗ ನೀನು ಹೇಳ್ತೀನಿ, ನಾನು ನಂಬುದು ಹೇಗೆ? ನೀವು ನಂಬುದು ಬೇಡ. ಅವಳಿಗೆ ಮಕ್ಕಳೇ ನಿನಗೆ ಗೊತ್ತಾಗುದಿಲ್ವೇನೆ? ಅನುದಿನವೂ ನಿನ್ನ ಪರಿಚಾರಕ್ಕಾಗಿ ಬರುವವಳು. ಅನುದಿನ ಇಲ್ಲಿಂದ ಬರ್ತಾಳೆ. ದಾಸಿ ಅಂತ ನೆಪ ಮಾತ್ರಕ್ಕೆ ಇರಿಸಿಕೊಂಡದ್ದು ಬಿಟ್ರೆ ಮತ್ತೆ ನನ್ನ ಸೇವೆಗೆ ಎಲ್ಲಿದ್ದಾಳೆ ಅವಳು? ಉಳಿದವರಿಲ್ವ ಇಲ್ಲಿ? ಅದು ನನ್ನ ತಪ್ಪ? ನಿಮ್ಮ ತಪ್ಪು ಅಂತ ಹೇಳಿದ್ದಲ್ಲ ನಾನು. ಮತ್ತೆ ಹಾಗೆ ಮಾಡದಿದ್ದದ್ದು ನನ್ನ ತಪ್ಪು ಅಂತ ಹೇಳಿದ್ದೀಗ. ಆಯ್ತಲ್ಲ, ನಿನ್ನ ತಪ್ಪ. ಇನ್ನು ಮುಂದೆ ಸರಿ ಮಾಡಿಕೊಂಡು ಅವಳನ್ನೇ ಕರೀತೇನೆ. ಅವಳ ಎದುರೇ ನಿಮ್ಮ ಎದುರೇ ಕೇಳ್ತೇನೆ. ಬೇಡ, ಅವಳಿಗೆ ಯಾಕೆ ಇಲ್ಲಿ ಅರಮನೆಗೆಲ್ಲ ಅವರು ಬರುದು ಯಾಕೆ? ದಾಸಿಯರೆಲ್ಲ ಅವರಿಗೊಂದು ಅರಮನೆ ಕೊಟ್ಟಾಗಲಿಲ್ಲ? ಒಳ್ಳೆ ಕಥೆ ಇದೀಗ. ನನ್ನ ದಾಸಿ ನನಗೆ ಬೇಕಾಗುವ ಕರೀತೇನೆ, ನನಗೆ ಬೇಕಾಗುವಾಗ ಮಾತಾಡ್ತೇನೆ. ಚಂದಕ್ಕೆ ಮಾತಾಡಿ. ನೀವು ಹೀಗೆ ಹೋಗಿ ಬರ್ತೇನೆ. ಎದ್ದು ಹೋದರೆ ಜಾಗ್ರತೆ ಇಲ್ಲಿಂದ. ಆಯ್ತಪ್ಪ, ಕರಿ. ಮತ್ತೆಂತ ಮಾಡುದು? ನಿಮ್ಮ ಮುಂಭಾಗದಲ್ಲೇ ಅವಳ ವಿಚಾರಣೆಯನ್ನು ಮಾಡ್ತೇನೆ. ಬರ್ಲಿಕ್ಕೆ ಹೇಳಿದ್ರ ಮಂಗಳ? ಯಾರ ಬೆರೆದೀತು ತರ ಪಡೆದಿ ಹೇ, ಯಾರು ಪರಿಣಯಿಸಿದರು ನಿನಗಾರೊರೆದರೆಲೆ ದಾದಿಯೆಲ್ಲ ವಿಚಾರಿಸಿದೆಯ? ಶರ್ಮಿಷ್ಠೆ, ಬರುವುದಕ್ಕೆ ಹೇಳಿದೆಯಂತೆ. ಹೇಳಿದ್ದೇನೆ. ಬಂದವಳಿದ್ದೇನೆ. ಕೆಲವು ದಿನ ಆಯ್ತಲ್ಲ ಬಾರದೆ. ಹೌದು, ನಾನು ಬರ್ಲಿಕ್ಕೆ ಹೇಳಲಿಲ್ಲ, ಹಾಗಾಗಿ ನೀನು ಬರ್ಲಿಲ್ಲ. ಹೌದು. ದಾಸಿಯಾದವಳಿಗೆ ಬರ್ಲಿಕ್ಕೆ ಹೇಳಿಯೇ ಆಗಬೇಕಾ? ಅವಳಿಗೆ ಹೊತ್ತಿಗೆ ಬಂದು ಸೇವೆ ಮಾಡ್ಲಿಕ್ಕೆ ಆಗುದಿಲ್ವ? ಬರುವುದಕ್ಕಾಗಲಿಲ್ಲ. ಎಂತದ್ದು ಬರುವುದಕ್ಕಾಗಲಿಲ್ಲ? ಅದೇ ಅದು ಆಗ್ಲಿಕ್ಕಿಲ್ಲ. ಹೇಗೆ ಆಗುವುದು? ಅವಳಿಗೆ ಶೀತವೇ. ನೋಡು ಮೂಗು ಹೇಗೆ ಅದು ನಿಮಗೆ ಹೇಗೆ ಗೊತ್ತದ್ದು? ಅಲ್ಲ, ಮೂಗು ನೋಡಿದ್ರೆ ನನಗೆ ಕಣ್ಣು ಕಾಣೋದಿಲ್ವ? ಈಗ ಬರ್ತೇನೆ ಅಂತ ಹೇಳಿ ಬರುದಿಲ್ಲ ಅವಳೊಂದೊಂದು. ನೀವು ನನ್ನ ಹತ್ರ ಹೇಳಿದ್ರೆ ಅವಳ ಮುಖವರೆಗೆ ನೋಡ್ಲಿಲ್ಲ ಅಂತ ಹೇಳಿ ಈಗ ಮೂಗಿನಲ್ಲಿ ಶೀತ. ನಾನು ಹೋಗಬೇಕು ಅಂತ ನೀವು ಗಂಡ ಹೆಂಡತಿ ಜಗಳ ಮಾಡುವುದು ಅಂತ. ನಿನ್ನಿಂದಾಗಿ ನಮಗೆ ಜಗಳ ಅದ್ದು ಇಲ್ಲಿ. ನನ್ನ ಹೆಂಡತಿ ಮತ್ತೆ ಜಗಳ? ನೀನು ಬಂದದೇ ತಪ್ಪು. ಹೋಗು, ಮೊದಲು ಹೋಗು. ನಾನು ಹೊರಡುತ್ತೇನೆ. ಕೂತುಕೊಳ್ಳಿ. ನಾನು ನಿನ್ನನ್ನು ಕರೆದದ್ದು ಹೌದು. ಸಾಯುವಲ್ಲಿವರೆಗೆ ನನ್ನ ದಾಸಿಯಾಗಿರಬೇಕು ಅನ್ನುವಂತಹ ನಿಬಂಧನೆಯಿಂದ ನನ್ನ ಜೊತೆಯಾಗಿ ಬಂದವಳು ನೀನು. ಒಪ್ಪಿದ್ದೇನೆ, ಬಂದವಳಿದ್ದೇನೆ. ಬರ್ಲಿಕ್ಕೆ ಅವಕಾಶ ಆಗ್ಲಿಲ್ಲ ಅಂತ ಹೇಳಿದ್ಯಲ್ಲ. ಅವಳು ಸತ್ತಿದ್ದಾಳೆ. ಈಗ ನೀನು ಬರಬೇಡವಾ ದಿನವೂ? ಓಲೆ ಬರ್ಲಿಲ್ಲ, ಅವ ಕರೀಲಿಲ್ಲ, ಹಾಗೆ ಬರ್ಲಿಲ್ಲ. ಸಾಯುವವರೆಗೆ ಅವಳು ದಾಸಿಯಾಗಿರ್ಬೇಕಲ್ಲ? ಸಾಯುವಲ್ಲಿವರೆಗೆ ಆಗಬೇಕು ಅಂತ. ಹೌದು. ಯಾರು ಸತ್ತಿದ್ದಾರೆ, ಯಾರು ಸಾಯಲಿಲ್ಲ ಅಂತ. ಈಗ ಸಾಯ್ತಾಳೆ ಸ್ವಲ್ಪ ಹೊತ್ತಲ್ಲಿ ಒಬ್ಬಳು.
ಅಲ್ಲ ನಿನ್ನ ದಾಸಿ ಬಂದ್ರೆ ತಲೆ ಕಡಿಯುವ. ಹೌದಾ ಹೌದಾ ನಾನು ಹೋಗಬೇಕು ಅಂತ. ಹೋಗ್ಲಿಕ್ಕೆ ಉಂಟು, ಸ್ವಲ್ಪ ತಡ ಮಾಡಬೇಡ. ಅಲ್ಲ. ಸ್ವಲ್ಪ ಹೊತ್ತು ನಿನ್ನನ್ನು ಸರಿಯಾಗಿ ನಾನು ರಾಜೋಪಚಾರ ಮಾಡಿ ಕಳಿಸ್ತೇನೆ, ಆಯ್ತಾ? ಏನೇ ವಿಷಯ? ನಾಟಕ ಮಾಡ್ತೀಯಾ? ನಾಟಕವೋ? ನಾಟಕ ಮಾಡ್ತೀಯಾ ನನ್ನ ನಾನು? ಮುಂದೆ? ಹೌದು. ನಿನ್ನಲ್ಲಿ ಯಾಕೆ ನಾಟಕ? ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಅವಳಿಗೆ ನಾಟಕ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ. ನೀವು ಮಧ್ಯೆ ಮಾತಾಡಿದ್ರೆ ನಿಮ್ಮ ಬಾಯಿ ಮುಚ್ಚಿಸ್ತೇನೆ ನಾನು. ಆಯ್ತು, ನಾನೇ ನನ್ನ ಬಾಯನ್ನು ಮುಚ್ಚಿಕೊಳ್ಳುತ್ತೇನೆ. ನಿನಗೆ ಮದುವೆ ಆಗಿದ? ಅದು ನಿನಗೆ ಗೊತ್ತುಂಟಲ್ಲ, ಮದುವೆ ಆಗಲಿ. ಸರಿ ಸರಿ, ನಾನು ಮಾತಾಡೋದಿಲ್ಲ. ಮದುವೆ ಹೇಗೆ ಆಗುವುದು? ಮದುವೆ ಹೇಗೆ ಆಗುದು ಅಂತ ಹೇಳಿದ್ರೆ ಕೊರಳಿಗೆ ಮಾಲೆ ಹಾಕುದು, ಮತ್ತೆ ಮಂಗಲಸೂತ್ರ ಕಟ್ಟುದು. ಮದುವೆ ಹೇಗಾಗುದು ಅಂತ ಹೇಳಿದ್ರೆ ಕಟ್ಟುವವರು ಬೇಕಲ್ಲ, ನೀನು ಅದಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ. ಕಟ್ಟುವವರು ಬೇಕಂತೆ ಅವಳಿಗೆ. ಮತ್ತೆ ಮದುವೆ ಮಾಡಿಸಬೇಕಿತ್ತು. ಮಾಡಿಸಬೇಕಲ್ಲ. ಹೌದು ಹೌದು ಹೌದು, ಮಾಡಿಸುವ ಮದುವೆ ಮಾಡಿಸುವ, ಆಯ್ತಾ? ನಾನು ಸಹಾಯ ಮಾಡ್ತೇನೆ. ಮಾಲೆ ಹಾಕುವವರು ಬೇಕು, ಮಂಗಲ ಸೂತ್ರವನ್ನು ಕಟ್ಟುವವರು ಬೇಕು. ಮದುವೆ ಆಗ್ಲಿಲ್ಲ? ಆಗ್ಲಿಲ್ಲಪ್ಪ. ಮತ್ತೆ 3 ಮಕ್ಕಳದ್ದು ಹೇಗೆ ನಿನಗೆ? ದೇವಯಾನಿ, ಅವಳಿಗೆ ಮಕ್ಕಳದ ವಿಷಯ ಅವಳಿಗೆ ಗೊತ್ತಿರ್ಬೇಕಲ್ಲ ಮೊದಲು. ಅವಳಿಗೆ ಗೊತ್ತುಂಟ ಅದು. ನೀನು ಅವಳಿಗೆ ಹೇಳ್ಬೇಕು, ನಿನಗೆ 3 ಮಕ್ಕಳಾಗಿದ್ದಾವೆ, ಅದು ಹೇಗಾದದ್ದು ಕೇಳಬೇಕು ನೀನು. ನಿನಗೆ ಮಕ್ಕಳಾಗಿದ್ದಾವೆ ಇಲ್ಲಲ್ಲ, ಇಲ್ಲ ಅಂತ ಹೇಳಿ ಹೋಗು ನೀನು. ನೀವು ಅವಳಿಗೆ ಹೇಳಿಕೊಡುವುದು ಬೇಡ, ಆಯ್ತಾ? ಅವಳಿಗೆ ಬೇಕಾದ್ರೆ ನಾನೇ ಹೇಳಿಕೊಡ್ತೇನೆ. ಸ್ವಲ್ಪ ಬರ್ಕೊಂಡು ಬನ್ನಿ ಬೇಕಾದ್ರೆ, ಅದನ್ನು ಕೊಡಿ. ನಾನೆಂತ ಬರ್ಕೊಡೋದು? ಅದು ಬಹುಶಃ ನಾನೀಗ ಪ್ರಶ್ನೆ ಕೇಳ್ತೇನೆ ಅಂತ ಗೊತ್ತಿಲ್ಲ, ನಿನ್ನೆ ಗೊತ್ತಿದ್ದಿದ್ರೆ ಹೇಳಿಕೊಡ್ತಿದ್ರಿ ಇಂಥ ಪ್ರಶ್ನೆಗೆ ಈಗ ಉತ್ತರ ಕೊಡು ಅಂತ. ಅಲ್ಲ, ನಿನ್ನ ಪ್ರಶ್ನೆ ಕೇಳೋದು ನನಗೆ ಗೊತ್ತಿರ್ಬೇಕು. ನನಗೆ ನಾಟಕವೇ. ಅವಳು ಬರುವಾಗ್ಲೇ ನನಗೆ ಗೊತ್ತಾಗಿದೆ. ನಿಮ್ಮ ಕಣ್ಣು ತಿರುಗುದೆ ಅವಳು ನಾನು ಹೋಗುವುದು ಅಂತ. ನೀನ್ ಅಲ್ಲ, ಎಂತ ನೀವು ನನ್ನ ಮುಂಭಾಗದಲ್ಲಿ ಜಗಳ ಆಡುವುದು? ನಿನಗೆ 3 ಮಕ್ಕಳದ್ದು ಜಗಳ ಹೇಗೆ? ಆಡುವುದಕ್ಕೆ ನನ್ನನ್ನು ಕರೆಸಿ. ನಿನಗೆ 3 ಮಕ್ಕಳದ್ದು ಹೇಗೆ? ಯಾರಿಂದಲಾಗಿ ಆದ್ದು ಹೇಳು. ಮದುವೆ ಆಗದೆ ನನ್ನ ದಾಸಿಯಾದ ನಿನ್ನ ಹೇಗೆ ಆಯ್ತದ ಹೇಳು. ಅದಕ್ಕೆ ಉತ್ತರವೋ? ಬರುತ್ತಿರೆ ಯೌವನ ಸ್ಮರತಾನೆ ಪರಿಣಯ ವಿರಚಿಸುತ್ತಿಗನೋ ಮೆಚ್ಚಿದರ ಪರಿದೇಶ ಕನ್ಯರ ಕೇಳುವುದು ಎಲ್ಲೆಡೆ ಹರಿದವದ ರುಚಿಯನ್ನು ಬಿರದೆ ಈಗ ನನಗೆ 3 ಮಕ್ಕಳಾದದಕ್ಕೆ ನಿನಗೆ ಕೋಪವ? ಆದ್ದಕ್ಕೆ ಕೋಪ ಅಲ್ಲ, ಅದು ಹೇಗೆ ಆಗುವುದಕ್ಕೆ ಸಾಧ್ಯ? ನನ್ನ ದಾಸಿ ಅಲ್ವಾ ನೀನು? ನನ್ನ ಚರಣ ಸೇವೆಯನ್ನು ಮಾಡಬೇಕಾದ ನಿನಗೆ, ವಿವಾಹ ಇಲ್ಲದ ನಿನಗೆ ಅಕ್ರಮ ಸಂತಾನ ಅದು ಹೇಗೆ ಅಂತ ವ್ಯಭಿಚಾರ ಮಾಡಿದ್ದ ನೀನು? ಅಲ್ಲ, ಅವಳಿಗೆ ಸಂತಾನ ಹೌದಂತ ನಂಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ದು ನಾನು ಮಾತಾಡುದು. ಅವು ನಿಮಗೆ ರಾತ್ರಿ ಕೋಣೆಗೆ ಹೋಗುದು ಮಾತ್ರ ಗೊತ್ತು, ಮಕ್ಕಳು ಹುಟ್ಟಿದ್ದು ಗೊತ್ತಿಲ್ಲ ಕಾಣ್ತದೆ. ಇಲ್ಲಪ್ಪ, ನಾನು ನಿನ್ನ ಕೋಣೆಗೆ ಹೋದಾಗ ಮತ್ತೆ ಹೇಗೆ? ನನ್ನ ಕೋಣೆ ಬೇರೆ, ಅವಳ ಕೋಣೆ ಬೇರೆ. ನೀವು ಹೇಗೆ ಕದ್ದು ಹೋಗ್ತೀರಿ ಅಂತ ನನಗೆ ಹೇಳಿಕೊಡುದಾ? ನಾನು ಮಾತಾಡುದಿಲ್ಲ ಈಗ. ನಾನು ಹೋಗುವುದೇ ಒಳ್ಳೆಯದು. ಅದೇ ಉತ್ತರ ಹೇಳಿ ಹೋಗು. ಈಗ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾದವಳು ನೀನು. ಆ ಸ್ಥಾನದಲ್ಲಿದ್ದಿ. ಯಾರಿಂದ ನಿನಗೆ ಮಕ್ಕಳಾಯಿತು? ಯಾರಿಂದ ಆದ್ದು? ಮದುವೆ ಆಗದೆ ಹೇಗೆ ಮಕ್ಕಳಾಯ್ತು? ಬರಲು ಯೌವನ ಬರ್ಲಿ. ಸ್ತ್ರೀ ಸಹಜವಾದಂತಹ ಬಯಕೆ ಮೂಡಿದ ಕಾಲದಲ್ಲಿ ಒಬ್ರು ಮಹಾನುಭಾವರ ಅನುಗ್ರಹದಿಂದ 3 ಮಕ್ಕಳು. ಮಹಾನುಭಾವರು. ಎಂತ ಜನ ಇರಬೇಕು ಅಲ್ಲ, ಒಂದೇ ಸಲ ಮಕ್ಕಳಾಗಿದ್ದಾವ ಅಂತ. ಒಬ್ಬ ಋಷಿಗಳ ಅನುಗ್ರಹದಿಂದ. ಋಷಿಗಳಲ್ವಾ? ಹೌದು, ಅವರ ಅನುಗ್ರಹದಿಂದ 3 ಮಕ್ಕಳನ್ನು ಪಡೆದನು. ಉತ್ತರ ಸಿಕ್ಕಿತಲ್ಲ, ಇನ್ನು ಹೋಗಬಹುದು? ಆಯ್ತಾಯ್ತು, ಹೋಗ್ಬೋದು. ಅಲ್ಲ, ಉತ್ತರ ಅವಳು ನಿಮ್ಮ ದಾಸಿಯ ನನ್ನ ದಾಸಿಯ? ಅಲ್ಲ, ಋಷಿಗಳಿಂದ ಹೇಳಿ ಆದ್ಮೇಲೆ ಮತ್ತೆಂತ ಉಳಿತ? ಈಗ ನಾನಲ್ವ ಮಾತಾಡಿ ಹೋಗು ಅಂತ ಹೇಳ್ಬೇಕಾದ್ದು. ಆಯ್ತು, ನಾನು ಸುಮ್ಮನೆ ಇರ್ತೇನೆ. ಋಷಿಗಳಿಂದ ಅದು ಮದುವೆ ಆಗಿದೆ ಅವರೊಟ್ಟಿಗೆ? ಋಷಿಗಳು ಮದುವೆ ಋಷಿಗಳು ಮಕ್ಕಳು ಮಾಡ್ಲಿಕ್ಕೆ ಆಗ್ತದೆ, ಮದುವೆ ಆಗುದಿಲ್ಲ ಅವರಿಗೆ? ಆಗ್ಬೋದು. ನಿಮಗೆ ಮದುವೆ ಆಗಿದೆ ಅಂತ ನಾನು ಅವರಲ್ಲಿ ಕೇಳುವುದಕ್ಕಾಗುತ್ತದ? ಅಂದ್ರೆ ಹತ್ತಿರ ಬಂದ ಕೂಡಲೇ ಹೋದೆ ಅಲ್ವಾ? ನೀ ಹಾಗೆಲ್ಲ ಹೇಳಬೇಡ. ಅವರ ಅನುಗ್ರಹದಿಂದ ನನಗೆ ಆದದ್ದು ಅಂತ ಅಷ್ಟೇ. ಕೆಲವೊಂದು ಸಲ ಅವರು ಬಂದು ಹೀಗೆ ಮೈಯನ್ನು ಮುಟ್ಟಿದ್ರು ಮಕ್ಕಳಾಗ್ತದೆ, ಹೀಗೆ ಕಣ್ಣ ದೃಷ್ಟಿ ಬಿದ್ರು ಮಕ್ಕಳಾಗ್ತದೆ. ಹೌದು, ಯಾವುದು ಅನುಗ್ರಹ ಹೇಳಲಿಕ್ಕೆ ಅನುಗ್ರಹದಿಂದಲೇ ಅಲ್ಲ, ಇದು ಅವರ ಕಣ್ಣು ಬಿದ್ದದ್ದಲ್ವಾ ನಿನ್ನ ಮೇಲೆ? ಬೇರೆ ಎಂತಾದ್ರೂ ಬಿದ್ದಿದ? ಮಂತ್ರಾಕ್ಷತೆ ಬಿದ್ದಿರ್ಬೋದು. ಆ ಮಂತ್ರಾಕ್ಷತೆ ನೀವು ಇದ್ರ ಅಂತ ಒಟ್ಟಿಗೆ ಬಹುಶಃ? ನಾನು ಅಲ್ಲ, ನೀವು ಮತ್ತೆ ಅವಳು ಒಟ್ಟಿಗೆ ಇರುವಾಗಲೇ ಋಷಿಗಳು ಮಂತ್ರಾಕ್ಷತೆ ಹಾಕಿದ್ದ? ನಾನು ನಿನ್ನೊಟ್ಟಿಗೆ ಇರಬೇಕಾದ್ರೆ ಅಲ್ಲಿ ಹೇಗೆ? ಮತ್ತೆ ನೀವು ನೋಡಿದ ಹಾಗೆ ಹೇಳುದು ಹೇಗೆ? ಮತ್ತೆ ಋಷಿಗಳು ಮಂತ್ರಾಕ್ಷತೆನ ಹಾಕುದಲ್ವೇನೆ? ಅದನ್ನು ಏನು ಬೇಕಾದ್ರೂ ಹಾಕ್ಯಾರು. ಹೇಳು, ಮಂತ್ರಾಕ್ಷತೆ ಹಾಕಿದ್ರು ಅಂತ ಹೇಳು, ಹೋಗು. ಯಾವ ಕುಲದ ಋಷಿಗಳು, ಅವರ ಗೋತ್ರ ಯಾವುದು, ಅವರ ಪ್ರಾಯ ಎಷ್ಟು, ಅವರು ಮುದುಕರೋ
ಅವರು ಯುವಕರು, ಅವರು ನೋಡ್ಲಿಕ್ಕೆ ಹೇಗಿದ್ದಾರೆ ಹೇಳು. ದೇವಯಾನಿ, ಈಗ ಯಾರಾದ್ರೂ ಋಷಿಗಳು ಬಂದ್ರೆ ನೀನು ಯಾರು, ಯಾವ ಕುಲದ ಅಂತ ಮೊದಲು ಕೇಳುದ? ನೀವು ನೀನು ಕೇಳಿದ್ರೆ ಅವಳು ಎಂತ ಹೇಳ್ತಾಳೆ? ನೀವು ಬಾಯಿ ಮುಚ್ಚಿ ಇಷ್ಟು ದೊಡ್ಡ ಗಡ್ಡ, ಇಷ್ಟು ದೊಡ್ಡ ಹೊಟ್ಟೆ, ಕಣ್ಣು ಹೀಗೆ ಗುಂಡಗಿದ್ದು, ಕಾಂಡ ಕಾಂತಿಯಿಂದ ನಾನು ಸುಮ್ಮನಾದೆ, ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾಳೆ ಅವಳು ಅಷ್ಟೇ. ಹಾಗೆ ಹೇಳಿ ಹೋಗು ನೀನು ಅಷ್ಟೇ. ದೊಡ್ಡ ಹೊಟ್ಟೆ, ಉತ್ತರ ಅಷ್ಟೇ. ದೊಡ್ಡ ಹೊಟ್ಟೆ. ಹೌದು. ಮತ್ತೆ ಅವರ ಋಷಿಗಳ ಹೆಸರೆಲ್ಲ ಕೇಳುವ ಕ್ರಮ ಉಂಟು. ಇದು ಇವರ ಹಾಗೆ ಇದ್ದಾರ ನೋಡ್ಲಿಕ್ಕೆ? ಆ ಹೊಟ್ಟೆ ನೋಡಂತೆ. ಈ ಬೇಸರಿಸಬೇಡ. ಬೇಸರ ಯಾಕೆ ನನಗೆ? ಅಲ್ಲ, ಸತ್ಯ ಹೇಳ್ಬೇಕಾ? ಸತ್ಯ ಇಲ್ಲ, ಬೇಡ, ನೀನು ಈಗ ಹೇಳಿದ್ದೆ ಹೇಳು, ಸತ್ಯವನ್ನೇ ಅದನ್ನು ಹೇಳು. ಆ ಋಷಿಗಳ ತಲೆಯ ಜುಟ್ಟು ಗಡ್ಡ ಮೀಸೆ ಮಹಾಪ್ರಭುಗಳಿಗೆ ಇಟ್ರಂತಾದ್ರೆ ಪ್ರಭುಗಳ ಹಾಗೆ ಕಾಣ. ಅಲ್ಲ, ಇದ್ದಾರೆ ಅಂತ ಹೇಳಿದ್ದು, ಅವರೆಂತಲ್ಲ ಇದ್ದಾರೆ. ಜಗತ್ತಲ್ಲಿ ಒಬ್ಬರಾಗಿ 7 ಜನ ಇರ್ತಾರೆ. ಅಲ್ಲ, ಋಷಿಗಳ ಜಡೆಯನ್ನು ತೆಗೆದು ಗಡ್ಡ ಮೀಸೆಯನ್ನು ತೆಗೆದು ಪ್ರಭುಗಳ ಕಿರೀಟ ಅವರಿಗೆ ಇಟ್ರಂತಾದ್ರೆ ಹಾಗೆ ಕಾಣ. ಋಷಿಗಳು ಇವರ ಹಾಗೆ ಕಾಣ್ತಾರೆ ಅಷ್ಟೇ. ಮತ್ತೆ ಅವರ ಕುಲ ಗೋತ್ರ ಎಲ್ಲ ನಾ ಕೇಳುವುದಕ್ಕೆ ಹೋಗ್ಲಿಲ್ಲ. ಕೇಳಲು ಅವಳ ಬಳಿಗೆ ಹೋಗುವಾಗ ಗಡ್ಡ ಕಟ್ಟಿಕೊಂಡು ಹೋಗಿದ್ದೀರಿ ಅಂತ ಕಾಣ್ತದೆ. ಈಗ ನಮ್ಮ ಮನೆಯಲ್ಲಿ ಆದ್ರೂ ಗಡ್ಡ ಉಂಟು, ನಾನು ಬಣ್ಣದ ವೇಷದವನ. ನೀವು ಎಲ್ಲಿ ಅಡಗಿಸಿಡ್ತೀರಿ ಅಂತ ಯಾರಿಗೆ ಗೊತ್ತುಂಟು? ನಿಮ್ಮ ಜಟೆಯನ್ನು ನೀವು ಯಾವ್ಯಾವುದನ್ನು ಎಲ್ಲೆಲ್ಲಿ ಅಡಗಿಸಿಡ್ತೀರಿ ಅಂತ ಈಗಲೇ ಗೊತ್ತಾದ್ದು ನನಗೆ. ನೀನು ಶುಕ್ರಾಚಾರ್ಯರಲ್ಲಿ ಕಲ್ತದ್ದು, ನಿನಗೆ 4 ಋಷಿಗಳ ಹೆಸರು ಬಾಯಿಪಾಠ ಬರುದಿಲ್ವಾ? ಒಂದು ಹೇಳಿ ಹೋಗುದಪ್ಪ. ಹಾಗೆ ಏನೆಲ್ಲ ಹೆಸರು ಕೇಳಿದ್ದು ನಾನು. ಅವಳ ನಂಬುವುದಕ್ಕೂ ಆಗುದಿಲ್ಲ. ಅಪ್ಪನಲ್ಲಿ ಹೇಳಿ ಋಷಿಗಳನ್ನು ಹುಡುಕಿಕೊಂಡು ಹೋದವಳು ಹಾಗಿದ್ದವಳು. ಹಾಗೆ ಹುಡುಕಿ ಶರ್ಮಿಷ್ಠ, ಒಡತಿ, ಆತ್ಯಂತಿಕವಾಗಿ ನಿರ್ಣಯಾತ್ಮಕವಾಗಿ ಕೇಳ್ತೇನೆ. ನಿಮ್ಮ ಈ ಕಣ್ಣು ಮುಚ್ಚಾಲೆ, ಈ ನಾಟಕ ಎಲ್ಲ ನನಗೆ ಸಾಕು. ಇವರು ನನ್ನ ಗಂಡ. ಹೌದು. ಅದು ನಿರ್ಣಯ. ಇವರು ನನ್ನ ಗಂಡ. ಹೌದು. ನನ್ನ ಗಂಡ ಮಾತ್ರ. ಹಾಗೆಂತ ರಾಜ್ಯವನ್ನು ಪರಿಪಾಲಿಸುವವರವರು. ಹೌದು. ದಾಸಿಯಾದ ನಿನಗಿರಬಹುದು, ಇಲ್ಲಿರುವಂತಹ ಪ್ರಜೆಗಳಿರಬಹುದು, ಅರಮನೆಯಲ್ಲಿರುವಂತಹ ಸೇವಕರಿರಬಹುದು, ಎಲ್ಲರಿಗೂ ಒಡೆಯ ಯಾರು ಅಂತ ಕೇಳಿದ್ರೆ ಪ್ರಭುಗಳು. ಹೌದಾ? ಒಂದು ನೆಲೆಯಿಂದ ನೋಡಿದ್ರೆ ಪತಿ ಇದ್ದ ಹಾಗೆ. ಈಗ ನಾನು ಹೇಳ್ತಾ ಇದ್ದೇನೆ, ಇವರ ಪಾದದ ಆಣೆಯಾಗಿ ಹೇಳು, ಯಾವ ಋಷಿ ಅದು? ಯಾರಿಂದ ನಿನಗೆ ಮಕ್ಕಳದ್ದು? ಪಾದವನ್ನು ಮುಟ್ಟುವಾಗ ಹೇಳಿದಾಗ ಹೇಳಿ ಹೋಗು. ಈಗ ಹೇಗೆ? ನನ್ನ ಪತಿಯಾದಂತಹ, ಇಲ್ಲಿಯ ಅರಸನಾದಂತಹ ಯಯಾತಿಯ ಪಾದದಾಣೆಯಾಗಿ ಹೇಳು, ನಿನಗೆ ಯಾರಿಂದ ಮಕ್ಕಳು ಹುಟ್ಟಿದ್ದು, ಯಾರು ನಿನ್ನನ್ನು ಸೇರಿದ್ದು? ಉತ್ತರ ಬೇಕಲ್ಲ ನಿನಗೆ. ಉತ್ತರ ಬೇಕು, ಅದಕ್ಕೆ ನಿನ್ನನ್ನು ಕರೆದು ಕೇಳುದು ನಾನು. ದೇವಯಾನಿ, ನಾನು ಏಕಪತ್ನಿ ವ್ರತಸ್ಥ, ಅವಳು ಕಾಲೆಲ್ಲ ಮುಟ್ಟುದು ಅದು ಗೊತ್ತಾಯ್ತು. ಬೇಡ ಬೇಡ, ನಿಮ್ಮ ಕಾಲನ ಅವಳು ಮುಟ್ಟಬೇಕು ಅಂತಲ್ಲ, ಪಾದದಾಣೆಯಾಗಿ ಅಂತ ಹೇಳಿದ್ದು ನಾನು. ಪಾದ ಮುಟ್ಟಬೇಕು ಅಂತ ಅಪೇಕ್ಷೆ ಪಡಬೇಕು ಅಂತ ಇಲ್ಲ, ಮುಟ್ಟುವುದನ್ನೆಲ್ಲ ಮುಟ್ಟಿದ ಮೇಲೆ. ಪ್ರಭುಗಳೇ, ಇನ್ನು ಬಯಲಿನಲ್ಲಿ ಅಡಗುವಂತ ಸ್ಥಿತಿ ನಮಗೆ ಬೇಕಾಗಿಲ್ಲ. ಅವಳಿಗೆ ಸತ್ಯ ಬೇಕಾದದ್ದು ತಾನೆ. ಹೊಂಡ ಇದ್ರೆ ಅಡ್ಡಿಲ್ಲ, ಬಯಲಿನಲ್ಲಿ ಹೊಂಡ ಸಹಿತ ಇಲ್ಲ. ಅಡಗುವ ಸ್ಥಿತಿ ಬೇಡ ಪ್ರಭುಗಳೇ. ಏನಂದೆ? ಅವರ ಪಾದದಾಣೆಯಾಗಿ ನಾನು ಆಡಬೇಕು. ಸದಾಕಾಲ ಅವರ ಶ್ರೇಯಸ್ಸನ್ನೇ ಬಯಸುವಂತಹ ನಾನು ಅವರ ಪಾದದಾಣೆಯಾಗಿ ಹೇಳುತ್ತಾ ಇದ್ದೇನೆ. ನನ್ನ 3 ಮಕ್ಕಳ ತಂದೆ ಪ್ರಭುಗಳೇ, ಪ್ರಭುಗಳೇ, ಇದ್ರಲ್ಲಿ ನಿನಗೆ ಕೊರತೆ ಆದದ್ದೇನು ಅಂತ ಬೇಕಲ್ಲ ನಿನಗೆ? ನಿನಗೆ ಯೋಗ್ಯದಲ್ಲಿ ರೀತಿಗಳು ಭಾಪುರೆ ಅಂತ ಭಾಪುರೆ. ಇಷ್ಟನ್ನೇ ಕೇಳುವುದಕ್ಕೆ ಬೇಕಾಗಿ ನಿನ್ನನ್ನು ಕರೆಸಿದ್ದು. ಹೋಗು ನೀನಿನ್ನು. ನಾನು ಹೋಗುದಾ? ಹೋಗುದೇ ಇನ್ನು ಸ್ಮಶಾನಕ್ಕೆ. ದೊಡ್ಡ ದೊಡ್ಡ ಮಾತಾಡ್ತೀರಿ, ನಾಚಿಕೆ ಆಗುದಿಲ್ಲ ನಿಮಗೆ? ಏನ್ ಹೇಳಿದ್ದು ನೀವಾಗ? ನಾನು ಅವಳ ಮುಖವನ್ನೇ ನೋಡ್ಲಿಲ್ಲ ಇಲ್ಲಿಯವರೆಗೆ. ನಿನ್ನ ದಾಸಿಯಾಗಿ ಬೆಳಿಗ್ಗೆ ಬಂದಾಗ ಮಾತ್ರ ನೋಡಿದ್ದು. ನಿಮ್ಮ ಧರ್ಮಪತ್ನಿಯಾದಂತಹ ನಾನು ನಿಮ್ಮ ಬಳಿಯಲ್ಲಿ ಇರುತ್ತಾ ನನ್ನ ಚರಣ ಸೇವಕಿಯಾಗಿ, ನನ್ನ ದಾಸಿಯಾಗಿ ಬಂದಂತಹ ಶರ್ಮಿಷ್ಠೆಯ ಬಳಿಗೆ ಕದ್ದು ಮುಚ್ಚಿ ಹೋಗಿ, ಅದು ಒಂದು ಚಂದ್ರವಂಶದವ ಚಕ್ರವರ್ತಿ ಪೀಠದವರಾಗಿ ಇಂಥ ಮಾತನ್ನು ಮಾಡುವುದು ನೀವು? ಶುಕ್ರಾಚಾರ್ಯರ ಮಗಳು. ನನ್ನ ತಂದೆ ನಿಮಗೆ ನನ್ನನ್ನು ಮದುವೆ ಮಾಡಿ ಕೊಡುವ ಹೊತ್ತಿನಲ್ಲಿ ಏನನ್ನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ಸರಿಯಾಗಿ ನೆನಪಿಸಿಕೊಳ್ಳಿ. ಏನು ಹೀಗೆ ಬಿಡ್ತೇನೆ ಅಂತ ಆಲೋಚನೆ ಮಾಡಿದ್ರ? ನಿಮಗೆ ಸರಿಯಾದಂತಹ ಪಾಠವನ್ನು, ಅದು ಕೂಡ ಅವಳಿಗೆ 3 ನನಗೆ 2. ಅಲ್ಲ ದೇವಯಾನಿ, ನಾನು ಮಾಡಿದ್ದು ತಪ್ಪಿರ್ಬೋದು.
ನನ್ನ ಪ್ರೀತಿಯ ಹೆಂಡತಿ ಅಲ್ವಾ ನೀನು? ಈಗ ಪ್ರೀತಿ ಹೆಂಡತಿ. ಈಗ ಮತ್ತೆರಡು ಮಾಡುವ, 4 ಆಗ್ತದೆ ಇವಾಗ ನಿನಗೆ. ಈಗ ಅರ್ಥ ಆಯ್ತು ನನಗೆ. ಪ್ರೀತಿ ಹೆಂಡತಿ, ಪ್ರೀತಿ ಇಲ್ಲದ ಹೆಂಡತಿ ಮತ್ತೊಬ್ಬಳಿದ್ದಾಳೆ ಅಂತ ಅಲ್ವಾ? ಅಲ್ಲ, ಈಗ ಪಾದದಾಣಿಯಾಗಿ ಹೇಳಿದ ಮೇಲೆ, ಈಗ ನಿನಗಿರುವ ಸಂಕಷ್ಟ ನನ್ನ ತಂದೆ ಹೇಳಿದ ಮಾತನ್ನು ಮೀರಿದ ಮೇಲೆ ನಿಮಗೆ ಸರಿಯಾದಂತಹ ಶಾಸ್ತಿಯನ್ನು ಮಾಡಿಸದೆ ಇದ್ರೆ ನಾನು ಶುಕ್ರಾಚಾರ್ಯರ ಮಗಳಲ್ಲ ಅಂತ ತಿಳ್ಕೊಳ್ಳಿ. ಗಂಡ ಬಿಟ್ಟು ಹೋದ್ರೆ ಬೇರೆ ಕಡೆ ಮತ್ತೆ ಮರ್ಯಾದೆ ಸಿಗುದಿಲ್ಲ. ಹೌದು, ಗೊತ್ತಾಯ್ತು. ನಾನು ಗಂಡನನ್ನು ಬಿಟ್ಟು ಹೋಗ್ತೇನೆ ಅಂತ ಯಾರು ಹೇಳಿದ್ದು ನಿಮಗೆ? ನಮ್ಮ ಅಪ್ಪನ ಮನೆಗೆ ಹೋಗಿ ಸರಿಯಾಗಿ ಬುದ್ಧಿ ಕಲಿಸಿ ಮತ್ತೆ ಬರ್ತೇನೆ ಅವರಲ್ಲಿ ಹೇಳಿ. ಶುಕ್ರಾಚಾರ್ಯರಲ್ಲಿ ಮಾತ್ರ ಹೋಗುದು ಬೇಡ, ನನಗೆ ಅವನು ಕಂಡ್ರೆ ನಡ್ಕೊ. ನಾನು ಶುಕ್ರಾಚಾರ್ಯರ ಬಳಿಗೆ ಹೋಗುದು. ನಿಮಗೆ ತಪ್ಪು ಮಾಡುವಾಗ ನೆನಪಾಗ್ಲಿಲ್ಲ, ಈಗ ನಡುಗುದಲ್ವಾ ನಿಮಗೆ? ನಿನ್ನ ಕಾಲು ಹಿಡಿತೇನೆ. ನನ್ನ ಕಾಲು ಹಿಡಿಬೇಡಿ ನೀವು. ಬೇಡ, ಹೋಗುದು. ನೀವು ಮಾಡಿದ್ದಕ್ಕೆ ಸರಿಯಾದ ಶಾಸ್ತಿಯನ್ನು ನೀವು ಅನುಭವಿಸದ ಹಾಗೆ ಮಾಡದಿದ್ರೆ ನಾನು ಶುಕ್ರಾಚಾರ್ಯರ ಮಗಳಲ್ಲ, ನಾನು ದೇವಯಾನಿ ಅಲ್ಲ, ನೆನಪಿಟ್ಟುಕೊಳ್ಳಿ. ಇದೊಂದು ಸಾರಿ ಕ್ಷಮಿಸು, ಮತ್ತೆ ಮತ್ತೆ ಮಕ್ಕಳ ಒಳಲ್ಲಿ ಆಗುದಿಲ್ಲ. ಏನು ಬೇಕು ಅಂತ ಇಲ್ಲ, ಇದು 3 ಹೆಚ್ಚಾಯ್ತು ಈಗ. ಅಪ್ಪ, ಮಗಳೇ, ಏತಕ್ಕೆ ಬರಿ ಮಗಳೇ ಬಂದದು ಉಡವಿದೇನು ಪ್ರೀತಿಗಳ ವಿವರಿದರೆ ನೃಪಯಯಾತಿಯು ನಮಿದೆ ಆತದು ಕ್ಷಣ ಕೊಳ್ಳಿರನುದ ಮನ್ನಿಸಲಾಗ ಖಾತಿಯುಳ್ ದೇವಯಾನಿ. ಮಗಳೇ ದೇವಯಾನಿ, ಅಪ್ಪಯ್ಯ, ನನ್ನ ಮಗಳು ಶುಕ್ರಾಚಾರ್ಯನ ಮಗಳಿಗೆ ನಿಘಂಟುವಿನಲ್ಲಿ ಗೊತ್ತಿಲ್ಲದ ಒಂದೇ ಒಂದು ಪದ ಇಲ್ಲ. ದುಗುಡ. ಹ, ಅದು ಇಂದು ನಿನ್ನ ಮುಖದಲ್ಲಿ ನನಗೆ ಕಾಣಿಸುತ್ತುಂಟು. ಏನು ಮಾಡುವ ಅಪ್ಪ, ಹಾಗಾಗಿದೆ ಈಗ. ಅಯ್ಯೋ, ಒಂದು ಕ್ಷಣಕ್ಕೆ ನಿನ್ನ ಮುಖವನ್ನು ನಾ ಹೀಗೆ ನೋಡಿದಾಗ ಅನಿಸುವುದು, ನಿನ್ನಲ್ಲಿ ಹಲವು ಭಾವಗಳನ್ನು ಕಂಡಿದ್ದೇನೆ. ಕೆಚ್ಚು, ಆತ್ಮವಿಶ್ವಾಸ, ಧೈರ್ಯ, ಹಾಗೆ ಏನು ಬೇಕು ಕಂಡಿದ್ದೇನೆ. ಈ ದುಗುಡವನ್ನು ಕಾಣುವಾಗ ನನ್ನ ಮೇಲೆ ನನಗೆ ಅನುಮಾನ ಬರ್ತದೆ, ಕಾಣುತ್ತಿರುವುದು ನನ್ನ ಮಗಳನ್ನೇನೋ ಅಂತ. ಮಗಳೇ, ಏನಪ್ಪ? ಮೊಟ್ಟ ಮೊದಲನೇ ಆಲೋಚನೆ, ನನ್ನಿಂದ ಏನಾದ್ರೂ ದೋಷವಾಯ್ತು? ಚೇಚೆ, ನಿಮ್ಮ ತಪ್ಪಿಲ್ಲ. ಏನು ತಪ್ಪಿಲ್ಲ, ನಿಮ್ಮಿಂದಾಗಿ ಬೇಸರ ಅದ್ದೇ ಅಲ್ಲ. ನನ್ನ ಮಗಳು ಶುಕ್ರನಂದನೆ. ಎಂತಹ ಶುಕ್ರಾಚಾರ್ಯರ ಮಗಳು? ಇಂತಹ ಶುಕ್ರಾಚಾರ್ಯರ ಮಗಳು. ಮೃಣ್ಮಯರೆಲ್ಲ ನನ್ನನ್ನು ನೋಡಿ ಪರಮ ಗೌರವದಿಂದ ಶಾಸಿಸುತ್ತಾರೆ. ಅನಿಮಿಷರು ನನ್ನನ್ನು ಕಂಡು ಅಸೂಯೆ ಪಡುತ್ತಾರೆ. ಅವರ ಪಾದ ಕಾಲಿಗೆ ನೆಲಕ್ಕೆ ತಾಗುವುದಿಲ್ಲ. ಆದರೂ ಅವರು ನಿಂತ ನೆಲ ಸ್ವಲ್ಪ ಅಲುಗಾಡ್ತದೆ ನನ್ನ ಬಗ್ಗೆ ಯೋಚನೆ ಮಾಡಿ. ಏನು? ಮಾತ್ರವಲ್ಲ, ಸೃಷ್ಟಿಗೆ ವಿರುದ್ಧವಾಗಿ ಪ್ರಾಣ ಹೋದವನ ಜನ್ಮವನ್ನು ಅವರೇನು ತ್ರಿದಶರ, ನನಗೆ ಮತ್ತೆ ಪ್ರಾಣ ಹೋದವನಿಗೆ ಮತ್ತೊಂದು ಜನ್ಮವನ್ನೇ ಕೊಡಬಲ್ಲ ಶುಕ್ರಾಚಾರ್ಯ. ಇಂತಹ ಮಗಳಿಗೆ ದುಗುಡವ. ಹೌದಪ್ಪ, ನನ್ನಿಂದ ದೋಷ ಇರ್ಲಿಕ್ಕಿಲ್ಲ ಅಂತ ನನಗ ಆಲೋಚನೆ. ಇಲ್ಲ, ನಿನಗೇನಾದ್ರೂ ಲೋಪವಾಯ್ತು ಅಂತ ಯೋಚನೆ ಮಾಡಿದ್ರೆ? ಚಕ್ರವರ್ತಿಯ ಪತ್ನಿ. ಗುರುಗಳೇ, ನಾನು ಇಲ್ಲೇ ಇದ್ದೇನೆ. ನಮಸ್ಕರಿಸಿಕೊಂಡಿದ್ದೇನೆ. ಅಳಿಯ ದೇವರು, ನೀವು ಜೊತೆ ಜೊತೆಗೆ ಬಂದಿದ್ದೀರಿ, ಆಸೀನರಾಗಬೇಕು. ನಿನ್ನಲ್ಲಿ ಇಲ್ಲದ್ದು ಯಾವುದೂ ಇರ್ಲಿಕ್ಕಿಲ್ಲ. ವಜ್ರ ವೈಢೂರ್ಯಗಳು ಒಂದು ವೇಳೆ ನಿನಗೆ ಯಾವುದಾದರೂ ಆಸೆ ಆಯಿತೋ, ರತ್ನಗರ್ಭೆ ಭೂಮಿಯ ಹೊಟ್ಟೆಯಲ್ಲಿ ಯಾವ ಮೂಲೆಯಲ್ಲಿರುವ ವೈಢೂರ್ಯವನ್ನೋ ರತ್ನವನ್ನೋ ವಜ್ರವನ್ನೋ ನೀ ಸಂಕಲ್ಪ ಮಾಡು, ನನ್ನ ತಪಶಕ್ತಿಯಿಂದ ಹರಿವಾಣದಲ್ಲಿಟ್ಟು ನಿಂಗೆ ಕೊಡ್ತೇನೆ. ಬೇಕಿದ್ರೆ ಕೇಳುತ್ತಿದ್ದೆ. ಈಗ ನಾನಿನ್ನು ನಿಮ್ಮಲ್ಲಿ ಒಂದೇ ಕೇಳುದು, ವಜ್ರ ಅದನ್ನು ಪುಡಿ ಮಾಡಿ ಕುಡಿಯುವುದಿನ್ನು ನೀರಿಗೆ ಸೇರಿಸಿ. ಶುಕ್ರನ ಮಗಳು ವಜ್ರವನ್ನು ಹುಡಿ ಮಾಡಿ ಕುಡಿಯುವುದು ಸಾಧ್ಯವಿಲ್ಲ. ನಿನಗೆ ಬೇಕಾದ ವಸ್ತುವನ್ನು ಕೊಡಬಲ್ಲ ಶಕ್ತಿ ಈ ಶುಕ್ರನಿಗುಂಟು. ಬಹುಶಃ ತೊಂದರೆ ನಿನಗ್ಯಾವುದು ಇರ್ಲಿಕ್ಕಿಲ್ಲ. ಮಕ್ಕಳು 2 ಮುದ್ದಾದ ಮೊಮ್ಮಕ್ಕಳು ಹೇಗಿದ್ದಾರೆ ಮಗಳೇ? ಇದ್ದಾರೆ. ಚಕ್ರವರ್ತಿಯ ಮಕ್ಕಳಿಗೆ ಒಂದು ಆಟಿಕೆಗೂ ಏನು ಕಡಿಮೆ ಆಗ್ಲಿಕ್ಕಿಲ್ಲ. ಅವರಿಗೆ ಬೇಕೋ ಹೇಳು, ಕುದುರೆಯ ಗೊಂಬೆಯ ಬೇಡ, ಉಚ್ಚೈಶ್ರವನ್ನು ತರಿಸ್ತೇನೆ. ತರಬಹುದಪ್ಪ. ಗಜ ಕೇಳಿಗೆ ಬೇಕೋ, ಬಿಳಿ ಆನೆ ಬರ್ತದೆ. ಜಲ ಕೇಳಿಗೆ ಬೇಕೋ, ನಿಮ್ಮ ಅರಮನೆಯಲ್ಲಿ ಇದ್ದದ್ದು ಸಾಕಾಗ್ಲಿಲ್ವೋ, ಸಮುದ್ರದ ಉಪ್ಪು ನೀರನ್ನು ತಿಳಿ ಮಾಡ್ತೇನೆ. ಹೌದಪ್ಪ, ಅದು ನೀವು ಏನು ಬೇಕಾದ್ರೂ ಮಾಡ್ತೀರಿ. ರಾಜಸೂಯಾಭ್ರೂತವನ್ನು ನೆತ್ತಿಯ ಮೇಲೆ ಹಾಕಿದ್ದು ನನ್ನ ಅಳಿಯ.
ಅಂತವನಲ್ಲಿ ನಿನಗೆ ಯಾವ ದೋಷವೂ ಲೋಪವೂ ಆಗಲಿಕ್ಕೆ ಇಲ್ಲ ಅಂತ ನೀವು ನಿರ್ಣಯ ಮಾಡಿದ್ದು? ಸ್ಮರಣಿಬ ರೂಪ ಹಾ, ಹೌದು. ಅಂತ ಸುಂದರವಾದ ಅಳಿಯ ನನ್ನ ಏನು ಮಾಡ್ಯಾರು? ಏನು ಆಗಿರ್ಬೋದು ನನ್ನ ಮಗಳಿಗೆ ಅಂತ ಆಲೋಚನೆ ಆಗ್ತುಂಟು ಮಗಳೇ. ನನಗೂದು ಗುಡವಾಗ್ತುಂಟು. ನಿಮ್ಮಿಂದಲಾಗಿ ಏನೂ ಆಗಲಿಲ್ಲ. ಒಬ್ಬ ಚಕ್ರವರ್ತಿಯ ಕೈ ಹಿಡಿದು ಸುಖವಾಗಿ ಇರ್ತೇನೆ ಅಂತ ಆಲೋಚನೆ ಮಾಡಿದ್ರೆ ಅವರು ನನಗೆ ಮೋಸ ಮಾಡಿದ್ರು. ಅವಳಿಗೆ ಏನಾಯ್ತು ಮಗಳೇ? ಎನ್ನಯ ಪರಿಣಯ ಕಾಲದಿ ಶರ್ಮಿಷ್ಠೆಯಲ್ಲಿತ್ತು ನರಬಾಲಗಿ ಮುನ್ನ ಪೀಡಿದಿರದಿ ಸುಖಗಿಯದೀಗೆಯ ಚೆನ್ನಾಗಿ ಪೊರೆಯನ್ನುತ್ತ ಚಕ್ರವರ್ತಿಯಾಗಿ ಬಾವಿಯಿಂದ ನನ್ನನ್ನು ಮೇಲಕ್ಕೆತ್ತುವಂತಹ ಹೊತ್ತಿನಲ್ಲಿ ಅವರ ಮುಖವನ್ನು ನೋಡಿ ನಾನು ಅವರು ಸರಳ ಸಜ್ಜನ ಒಳ್ಳೆಯವರು ಅಂತ ತಿಳ್ಕೊಂಡು ಅವರನ್ನು ಮದುವೆ ಆಗುತ್ತೇನೆ ಅಂತ ಹೇಳಿದ್ದಪ್ಪ. ಅಲ್ಲವೋ? ಮೋಸಗಾರ, ವಂಚಕ ಮಗಳೇ. ಅವಳಿಗೆ 3 ನನಗೆ 2. 3 ಕಣ್ಣೆರಡು ಅನ್ಯಾಯ ಮಾಡಿದ್ರು. ಯಾರು? ಅಪ್ಪ. ಅನ್ಯಾಯ ಅನ್ಯಾಯ ನನ್ನ ಮಗಳಿಗೆ. ಹೌದು. ನಾನು ಬಾವಿಗೆ ಬಿದ್ದದ್ದು ಹೇಳಿದೆ ಅಲ್ಲ? ಹೌದು. ಬಾವಿಯಿಂದ ಎದ್ದು ನಾನು ಮರಳಿ ಕುರುಜಾಂಗಲಕ್ಕೆ ಬರಬೇಕು ಅಂತಾದ್ರೆ ಯಾವ ನಿಬಂಧನೆ ಹಾಕಿದ್ದೆ? ನನ್ನನ್ನು ಬಾವಿಗೆ ದೂಡಿ ಹಾಕಿದ್ಯಾರು? ಹೌದಪ್ಪ, ಶರ್ಮಿಷ್ಠ ನಿನ್ನನ್ನು ಹೂಡಿ ಹಾಕಿದ್ದು. ಹೌದಾ? ಹೌದು. ಮರಳಿ ನಾನು ಬರಬೇಕು, ದಾಸಿಯಾಗಿರಬೇಕು, ಪುರವನ್ನು ಹೋಗಬೇಕು ಅಂತಾದ್ರೆ ನನ್ನ ಚರಣದಾಸಿಯಾಗಿ ಅವಳು ಇರಬೇಕು ಅಂತ ನನ್ನ ಹೇಳಿದ್ದ. ಹೌದಾ ಅಲ್ವಾ? ನೀನು ಎಲ್ಲಿ ಹೋದರೆ ಅಲ್ಲಲ್ಲಿ ಅವಳು ನಿನ್ನ ಚರಣದಾಸಿಯಾಗಿ ನಿನ್ನ ನೆರಳಾಗಿ ಹಿಂಬಾಲಿಸಬೇಕು. ನಾನು ಮದುವೆಯಾಗಿ ಬೇರೊಂದು ಕಡೆಗೆ ಹೋದ್ರೆ ಅಲ್ಲಿಗೂ ಬರಬೇಕು. ಮಾತ್ರವಲ್ಲ, ತರುಣಿ ಶರ್ಮಿಷ್ಠೆಯ ನೀಯುವಾಗ ಜನಕ ಸ್ಮರಕೇಳಿಯ ಹೊರತು ಅವಳನ್ನು ನೀನು ಕಾಪಾಡಬೇಕು ಎಂದು ನಾನು ಹೇಳಿದ ಮಾತು. ನಾನು ಸಾಕ್ಷಿ, ನನ್ನ ಮಾತು. ಅಪ್ಪ, ಈಗ ಏನಾಗಿದೆ ಗೊತ್ತುಂಟ? ಏನಾಯ್ತು ಮಗಳೇ? ಹುಟ್ಟಿನಲ್ಲಿ ಅವಳನ್ನು ಸೇರಿ ಅವಳಿಗೆ 3 ಮಕ್ಕಳಾಗಿದೆ. ನನಗೆ ಮೋಸ ಮಾಡಿದ್ದಾರೆ ಅವರು. ಎಲ್ಲ 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 ರಾಕ್ಷಸ. ನರೆದು ಕೇಶವು ಬಲಿದ ಭಯವ ಕುಕ್ಕಿ ಕಾಮಲೋಲುಪ ಸ್ಮರಕೇಳಿಯಲ್ಲಿ ಮರೆತು ಮುನಿ ಅದರಲ್ಲೇ ಮಗ್ನನಾಗಿ ನನ್ನ ಮಗಳಿಗೆ ಮೋಸ ಮಾಡುತ್ತೀಯೋ? ಈ ಕ್ಷಣದಲ್ಲಿ ನಿನ್ನ ಯೌವನವೇ ನಿನ್ನನ್ನೇ ಈ ತಪ್ಪನ್ನು ಮಾಡಿಸಿದ್ದಲ್ಲವೋ? ಈ ಕ್ಷಣದಲ್ಲಿ ನಿನಗೆ ಜರೆಯಾರವರಿಸಲಿ. ಮುದುಕನಾಗು ಅಳಿಯ, ಮುದುಕನಾಗು. ಏನು 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 ನನ್ನ ಮಗಳಿಗೆ ಇಂತಹ ಅನ್ಯಾಯವನ್ನು ಮಾಡುತ್ತೀಯ? ಎಂತ ಮುಂಗುರುಳಲ್ವೋ? ಉಂಗುರದ ಮುಂಗುರುಳು ಹತ್ತಿಯ ಬಟ್ಟೆಯಾಗಲಿ, ಇರುವ ಕೂದಲೆಲ್ಲ ಬಿಳಿತಾಗಲಿ. ಏನು ಮಹಾರಾಜನಲ್ಲವೋ ನೀನು? ಚಕ್ರವರ್ತಿ. ಬಂಡೆಯಂತಹ ಭುಜಸ್ಕಂದಗಳವಲ್ಲವೋ? ನಿನ್ನ ದೇಹದಲ್ಲಿ ಒಂದು ಇನಿತು ಮಾಂಸ ಉಳಿಯುವುದು ಬೇಡ. ನಿನ್ನ ದೇಹದ ಮೇಲಿರುವ ಚರ್ಮವು ಭುಜದ ಮೇಲಿರುವ ಮೂಳೆಗಳಿಗೆ ನೇತಾಡುವಂತಾಗಲಿ. ಎಂತಹ ಮೂಳೆ ನಿನ್ನದ್ದು? ಬಾಣದಂತಹ ಬೆನ್ನು ಮೂಳೆಯೋ? ಬೆನ್ನು ಮೂಳೆ ಭೂಮಿಗೆ ತಾಗಲಿ. ನಿನ್ನ ಗದ್ದ ಭೂಮಿಗೆ ತಾಗಿ ನಿನ್ನ ಬೆನ್ನು ಆಗಸವನ್ನು ನೋಡಲಿ. ಅಂತಹ ಮುದುಕ ನೀನಾಗು. ಎಲ್ಲ ರಾಕ್ಷಸ, ಕಾಮಾಂಧ. ಈ ಕ್ಷಣದಿಂದ ಮುದುಕನಾಗಿ ನರಳು ನೀನು, ಮುದುಕನಾಗಿ ನರಳು. ಗುರುಗಳೇ ಪಾಲಿಸಬೇಕು. ಲಾಲಿಸೋ ಎನ್ನ ಪಾಲಿಸೋ, ಲಾಲಿಸೋ ಭೃಗು ಮುನಿ ಜಾತ ಕೋಪ ದಾಳಿಗುಂಬುವುದಿ ಪ್ರಖ್ಯಾತ. ಆಹಾ ಕೂಳದನವ ನಾನು ದೇದಿರ್ಪುದೇನಿದೆ, ಪಾಳು ಮಾಡಿದೆ
ಆಲಿಸಬೇಕು ನಾನಾಡುವಂತಹ ಮಾತುಗಳನ್ನು. ಶಾಸ್ತ್ರಕರ್ತಾರರು ತಾವು, ಧರ್ಮ ಪ್ರವರ್ತಕರು ತಾವು. ನಾಳೆ ಹೀಗಲ್ಲ ಹೀಗೆ ಎನ್ನುವುದಾಗಿ ಧರ್ಮವನ್ನು ಬದಲಿಸಿದರೆ ಬದುಕಬೇಕಾದಂತಹ ಸ್ಥಿತಿಯಲ್ಲಿದ್ದವರು ನಾವು. ಭೃಗುವಂಶ ಲಲಾಮರು ತಾವು. ದೇವತೆಗಳಿಗೆ ಕೂಡ ನೀವು ಒಂದು ಶಾಸ್ತ್ರವನ್ನು ವಿಧಿಸಬಲ್ಲಂತಹ ಸಾಮರ್ಥ್ಯಶೀಲರು, ಒಪ್ಪಿತೇನೆ. ನನ್ನ ಮಗಳ ಬಾಳು ಹಾಳು ಮಾಡಿದವನು ಹೊಗಳು ಭಟನಾಗ್ತಿದ್ದಾನೆ ನನಗೀಗ. ಆದ್ರೆ ಲಾಲಿಸಬೇಕು. ನಾನು ಆಡುವಂತಹ ಮಾತುಗಳನ್ನು ಕೇಳುವಂತಹ ಸೈರಣೆಯನ್ನು ನೀವು ತಾಳಿಕೊಳ್ಳಬೇಕು. ಹೇಳು ಗುರುಗಳೇ, ಒಂದು ಕ್ಷಣಕ್ಕಾಗುವಾಗ ವಿಚಾರವನ್ನು ಮಾಡದೆ ವಿಚಾರಣೆಯನ್ನು ಮಾಡದೆ ನಿನಗೆ ವೃದ್ಧಾಪ್ಯವರಲಿ ಎನ್ನುವಂತಹ ಶಾಪಗಳನ್ನು ಕೊಟ್ಟಿದ್ದೀರಿ. ಒಮ್ಮೆ ನೀನು ಯಯಾತಿ ಯಾಕೆ ಹೀಗೆ ಮಾಡಿದೆ ಮಗು ಎನ್ನುವುದಾಗಿ ಕೇಳಿದರೆ ಹೇಳುವ ಅವಕಾಶವು ನನ್ನದಾಗ್ತಾ ಇತ್ತು. ನನ್ನ ಮನಸ್ಸಿನ ಭಾವವು ನಿಮಗೆ ತಿಳಿತಾ ಇತ್ತು ಗುರುಗಳೇ. ಇಲ್ಲಿಂದ ಹೊರಡುವಾಗ ನೀವು ಆಡಿದಂತಹ ಮಾತು ಈಗಲೂ ನೆನಪುಂಟು ಗುರುಗಳೇ. ಮಗಳನ್ನು ನೋಡಿಕೊಂಬ ತೆರದಲ್ಲಿ ಶರ್ಮಿಷ್ಠೆಯನ್ನು ನೋಡಿಕೊಳ್ಳಬೇಕು, ಸ್ಮರ ಕೇಳಿಯೊಂದನ್ನುಳಿದು ಮರೆತಿಲ್ಲ. ಆದರೆ ಧರ್ಮವನ್ನು ಚಲಿಸುವಲ್ಲಿ ಇನ್ನೊಂದು ಧರ್ಮವು ಅಡ್ಡಲಾಗಿ ಬರ್ತದೆ ಅಂತ ಆದರೆ ಆಗ ಏನು ಮಾಡಬೇಕು? ಹಿರಿಯರು ಯಾವ ಪಂಥವನ್ನು ಅನುಸರಿಸಿದ್ದಾರೆ ಅದನ್ನು ವೀಕ್ಷಿಸಬೇಕಾಗ್ತದೆ. ನಾನು ನೋಡಿದ್ದು ನಿಮ್ಮ ನಡೆಯನ್ನು ದೇವ. ಹಿಂದೂ ಕಾಲದಲ್ಲಿ ಕ್ಷತ್ರಿಯನಾದವನು ಬ್ರಾಹ್ಮಣ ಸ್ತ್ರೀಯನ್ನು ವರಿಸುವಲ್ಲಿ ಧರ್ಮದ ಪರಿಧಿಯನ್ನೇ ಅಗಲಿಸಿದವರು. ಯಾಕೆ? ಸ್ತ್ರೀಯ ಮನಸ್ಸನ್ನು ನೋಯಿಸಬಾರದು ಎನ್ನುವ ಕಾರಣಕ್ಕಾಗಿ ಅಲ್ವೋ? ನನ್ನದು ಕೆಲವು ಸಂಕಲ್ಪಗಳಿದ್ದವು, ಕೇಳಿದ್ದನ್ನು ಕೊಡಲಾರೆ ಎನ್ನುವಂತಹ ಸ್ಥಿತಿಯಲ್ಲಿ ನಾನಿದ್ದೆ. ಎರಡನೆಯದಾಗಿ ಕೇಳಿದ್ದು ಧರ್ಮಯುಕ್ತವಾದಂತಹ ಮಾತು, ತಾಯಿಯಾಗಬೇಕೆನ್ನುವಂತಹ ಮಾತುಗಳನ್ನು ಶರ್ಮಿಷ್ಠೆ ಋತುಸ್ನಾತಿ ಆದವಳು ಬಂದು ಕೇಳಿದಾಗ ಇಲ್ಲ ಎನ್ನುವಂತಹ ಒಂದು ಮಾತುಗಳನ್ನು ಆಡುವಲ್ಲಿ ಧರ್ಮವು ನನಗೆ ಅಡ್ಡಲಾಗಿತ್ತು. ಆಗ ತನ್ನ ಮಗಳಿಗೆ ಬೇಕಾಗಿ ಧರ್ಮದ ಪರಿಧಿಯನ್ನು ಹಿಗ್ಗಿಸಿದಂತಹ ಮಹಾನುಭಾವನಾದಂತಹ ಶುಕ್ರ ಅಥವಾ ಶುಕ್ರಾಚಾರ್ಯರು ನನ್ನನ್ನು ಸಂತೈಸಿ ಯಾರು ಎನ್ನುವಂತಹ ಒಂದು ಆಶಾಭಾವದಿಂದಲೇ ಹೀಗೆ ತೊಡಗಿದೆ. ತಪ್ಪನ್ನೇ ಮಾಡಲಿಲ್ಲ ಎನ್ನುವುದಾಗಿ ನಾನು ಹೇಳಿದರೆ ಬಯಲಿನಲ್ಲಿ ಅಡುಗುವಂತಹ ಸ್ಥಿತಿ ನನ್ನದಾಗುತ್ತದೆ. ಹಾಗಲ್ಲ, ಇನ್ನೊಂದು ಕಾರಣ ಉಂಟು ಗುರುಗಳೇ. ರಾಜಕಾರಣದ ಬೇಗೆಯಲ್ಲಿ ನನ್ನ ತಲೆಯನ್ನು ದಿನವೂ ಸುಡಿಸಿಕೊಳ್ಳುತ್ತಿರುವಂತಹ ನಾನು ಮನೆಗೆ ಬಂದಾಗ ಬಯಸುವುದು ಎರಡು ಸುಮಧುರವಾದಂತಹ ಮಾತುಗಳನ್ನು. ಉರಿಯಲ್ಲಿ ಬೆಂದು ಬರುವ ನನಗೆ ಉದದಿಯಾಗಿ ಮಡದಿಯ ಮಾತುಗಳು ಇರ್ತವೆ ಎನ್ನುವಂತಹ ಆಶಾಭಾವದಿಂದ ಮನೆಯನ್ನು ಪ್ರವೇಶಿಸಿದರೆ ಕೂರ್ದ ಹಸಿಯನ್ನು ಕಿವಿಗೆ ಚುಚ್ಚಿದ ಹಾಗೆ ತಪ್ತ ತೈಲದಿಂದಲೇ ಸ್ನಾನ ಮಾಡಿಸಿದಂತಹ ಕ್ರೂರವಾದಂತಹ ಮಾತುಗಳಿಂದ ನಾನು ತಪ್ತನಾಗಿ ದಗ್ಧನಾಗಿ ಹೋಗಿದ್ದೆ. ದೇವಯಾನಿಯ ಮಾತುಗಳಿಂದ ಅವಳನ್ನು ನಿಯಂತ್ರಿಸಬೇಕು ಅಂತ ಹೇಳಿದರೆ ಎದುರಿಗೆ ಕಾಣುವುದು ಮಾಡಿದ ತಪವೆಲ್ಲ ಏಕೀಭವಿ ಸಹಸ್ರ ಕೋಟಿ ಸೂರ್ಯರಂತೆ ಪ್ರಜ್ವಲಿಸುವಂತಹ ಶುಕ್ರಾಚಾರ್ಯರ ಭಯ. ಅವಳನ್ನು ನಿಯಂತ್ರಿಸಲಿಕ್ಕೆ ನನ್ನಿಂದ ಆಗಲಿಲ್ಲ. ಆಚಾರ್ಯವರ ಇಲ್ಲಿಂದ ಹೊರಡುವಾಗ ದೇವಯಾನಿಗೆ ಶರ್ಮಿಷ್ಠೆಯೊಬ್ಬಳೇ ದಾಸಿಯಾಗಿ ಹೊರಟಿತ್ತು. ಆದರೆ ವಾಸ್ತವದಲ್ಲಿ ನಾನು ಅವಳಿಗೆ ದಾಸಿಯಾಗಿಯೇ ನಡೆದುಕೊಳ್ಳಬೇಕಾದಂತಹ ಸ್ಥಿತಿ. ಚತುಸ್ಸಮುದ್ರ ಮುದ್ರಿತ ವಸುಮತಿ ಸುಮತಿನಾಥ ಶಶಿಕುಲಾಂಬುದಿಗೆ ಚಂದ್ರ ಎಂದೆನಿಸಿದಂತಹ ನಾನು ದೇವಯಾನಿಗೆ ದಾಸನಾಗಿ ನಡೆದುಕೊಳ್ಳುವಂತಹ ಸ್ಥಿತಿಯನ್ನು ನಾನು ಹೊಂದಬೇಕಾಗಿ ಬಂತು. ಏನು ಮಾಡುವ? 2000 ವರ್ಷಗಳ ಕಾಲ ತಪವನ್ನು ಮಾಡಿದಂತಹ ನಿಮಗೆ ಸಿಕ್ಕಿದ್ದು ಮೃತ ಸಂಜೀವಿನಿ ಎನ್ನುವಂತಹ ಒಂದು ವಿದ್ಯೆ. ಶಿವನ ಮನಸ್ಸನ್ನು ಹೊಕ್ಕು ಅಲ್ಲಿಂದ ಅನೇಕ ವಿದ್ಯೆಗಳನ್ನು ಪಡೆದುಕೊಂಡು ಬಂದಿದ್ದೀರಂತೆ ಗುರುಗಳೇ. ಒಂದು ಕ್ಷಣಕ್ಕಾಗುವಾಗ ಈ ಯಯಾತಿಯ ಮನಸ್ಸನ್ನು ಹೊಕ್ಕು ನೋಡುವಂತಹ ಪ್ರಯತ್ನ ಮಾಡಿದ್ದರೆ ಬದುಕುವ ಹಪಹಪಿಕೆಯಲ್ಲಿರುವಂತಹ ಯಯಾತಿಯ ಮೃತ ಮನಸ್ಸು ಅಲ್ಲಿ ಕಾಣ್ತಾ ಇತ್ತು. ಸಂಜೀವಿನಿಗಾಗಿ ಪರಿತಪಿಸುವಂತಹ ಒಂದು ಮನಸ್ಸು ಅಲ್ಲಿ ನಿಮಗೆ ಕಾಣ್ತಾ ಇತ್ತು ಗುರುಗಳೇ. 1000 ವರ್ಷಗಳ ತಪಸ್ಸಿನಲ್ಲಿ ನಿಮಗೆ ಮೃತ ಸಂಜೀವಿನಿ ದೊರಕಿತ್ತು. ನನಗೆ ಆ ಮೃತ ಸಂಜೀವಿನಿ ದೊರಕಿದ್ದು ಶರ್ಮಿಷ್ಠೆಯ ಮಡಿಲಲ್ಲಿ. ಏನು ಮಾಡುವ? ಕತ್ತಲೆಯ ಗವಿಯಲ್ಲಿರುವ ನನಗೆ ಜ್ಯೋತಿರತಿಯ ದರ್ಶನವಾದದ್ದು ಶರ್ಮಿಷ್ಠೆಯ ಅಂಗಳದಲ್ಲಿ. ಬಿಟ್ಟರೆ ದೇವಯಾನಿಯ ಅಂಗಳದಲ್ಲಿ ನನಗೆ ಆ ಸುಖ ಸಿಗುವಂತಹ ಯೋಗ ಇರಲಿಲ್ಲ ಗುರುಗಳೇ.
ತಪ್ಪು ಮಾಡಿದ್ದೇನೋ ಇಲ್ಲವೋ ನ್ಯಾಯ ನಿರ್ಣಯವನ್ನು ಮಾಡುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ನ್ಯಾಯ ನಿರ್ಣಯವನ್ನು ಮಾಡಬೇಕಾದರೂ ನೀವೇ. ನನಗಾಗಿ ಬಂದಂತಹ ಶಾಪ ಕೇವಲ ನನಗಾಗಿ ನಿಲ್ಲುವುದಿಲ್ಲವಲ್ಲ ಸ್ವಾಮಿ. ಪರಿಣಾಮವನ್ನು ದೇವಯಾನಿಯು ಅನುಭವಿಸಬೇಕಾಗ್ತದೆ, ಸಮಸ್ತ ಪ್ರಜಾಕೋಟಿಯು ಅನುಭವಿಸಬೇಕಾದಂತಹ ಸ್ಥಿತಿ ಈಗ ಉಂಟು. ರಾಜನಾಗಿ ಚಕ್ರವರ್ತಿಯಾಗಿರುವಂತಹ ನನಗೆ ಶಾಪವನ್ನಿತ್ತಿದ್ದೀರಿ. ನಿಮ್ಮ ಶಾಪದ ಪರಿಣಾಮವನ್ನು ಈಗಾಗಲೇ ನಾನು ಅನುಭವಿಸ್ತಾ ಇದ್ದೇನೆ. ದೇಹದ ಮೂಳೆಯಲ್ಲಿ ಶಕ್ತಿ ಇಲ್ಲ, ಮಾಂಸ ಖಂಡಗಳಲ್ಲಿ ಕೈಯನ್ನು ಎತ್ತುವಂತಹ ಸಾಮರ್ಥ್ಯವೂ ನನ್ನಲ್ಲಿ ಈಗ ಉಳಿದಿಲ್ಲ. ಶಾಪವನ್ನು ಪರಿಹರಿಸುವಂತಹ ಒಂದು ಕೃಪೆಯನ್ನು ಮಾಡ್ತೀರಿ ಅಂತ ಆದ್ರೆ ಉದ್ಧರಿಸಬೇಕು ಗುರುದೇವ, ನಿಮ್ಮ ಕಾಲಿಗೆ ನಾನು ಶರಣಾಗುತ್ತೇನೆ. ಕೇಳಿಲ್ಲವೋ ನೃಪನ, ಕೇಳಲವೋ ನೃಪನಿನ್ನ ಮುದಿತನ ಕೇಳಲವೋ ನೃಪನಿನ್ನ ಮುದಿತನ ಬಾಲರೈ ಬರುಳಾರು ಸಗಿಸುದ ಬಾಲರೈ ಬರುಳಾರು ಸಗಿಸುದ ಪಾಲಿ ಬರು ಯೌವನವ ಕುಚಲದಿ ಶೀಲ ನೀನನು ಭವಿಬುದು ಯೌವನವ ಕುಚಲದಿ ಶೀಲ ನೀನನು ಭವಿಬುದು ಕೇಳಿಲವೋ ನೃಪನಿನ್ನ ಮುದಿತನ ರಾಜನು ನೃಪನೆ, ಪ್ರಭೋ ಚಕ್ರವರ್ತಿ, ಸ್ವಲ್ಪ ಜೋರಾಗಿ ಮಾತಾಡಿ, ಕಿವಿ ಕೇಳಿಸ್ತಾ ಇಲ್ಲ. ಅಷ್ಟು ಎತ್ತರದಲ್ಲಿ ನೀ ನನಗೆ ಕಾಣಿಸ್ತಿದ್ದೀಯ ಅಳಿಯ. ಈಗ ನಾನು ಏನು, ನನ್ನ ಸಾಧನೆ ಏನು ಎಂಬುದು ಎರಡನೆಯ ವಿಷಯವಾದರೂ ಮೊದಲು ನಾನು ಇರುವುದು ತಂದೆಯ ಸ್ಥಾನದಲ್ಲಿ ಅಲ್ಲವೋ. ಜಗತ್ತಿನಲ್ಲಿ ಯಾರೇ ಯಾವುದೇ ದಾನವನ್ನು ಮಾಡಿದರೂ ನಮಮ ನಮಮ ನಮಮ, ಇದು ನನ್ನದಲ್ಲ ಅಂತ ಬಿಟ್ಟು ಹಾಕಿ ದಾನ ಮಾಡುವುದಲ್ಲವೋ, ದ್ವಿತೀಯ ವಿಭಕ್ತಿಯನ್ನು ಹಾಕಿ. ಕನ್ಯಾದಾನವನ್ನು ಮಾಡುವಾಗ ಮಾತ್ರ ದ್ವಿತೀಯ ವಿಭಕ್ತಿ ಇಲ್ಲದೆ ದಾನ ಮಾಡುವುದು. ನನ್ನ ಮಗಳು ನಿನ್ನ ಸ್ನೇಹಿತೆಯಾಗಿ ಮುಂದುವರೆಯಬೇಕು ಎಂದು ಮಾತ್ರ ದಾನ ಮಾಡುವುದಲ್ಲವೋ. ಆ ಹಕ್ಕಿನಲ್ಲಿ ನನ್ನ ಮಗಳಿಗೆ ಇಂತಹದ್ದೊಂದು ಅನ್ಯಾಯ ನಡೆದು ಹೋಗಿದೆ ಎಂಬ ದುಃಖದಲ್ಲಿ ನಾನು ನಿನಗೆ ಶಾಪ ಹಾಕಿಬಿಟ್ಟೆ. ನನ್ನ ದಾಂಪತ್ಯವು ಅಥವಾ ದಾಂಪತ್ಯದಲ್ಲಿ ಸುದೀರ್ಘ ಅನುಭವವುಳ್ಳವ ನಾನಲ್ಲ, ಆದರೂ ದಾಂಪತ್ಯದ ಬಗ್ಗೆ ಒಂದಿಂತು ಶಾಸ್ತ್ರ ನನಗೆ ಗೊತ್ತು. ಜಗತ್ತಿನಲ್ಲಿ ಯಾವ ಪತಿಗೆ ಶಾಂತಿ ಸ್ಥಾನವು ತನ್ನ ಪತ್ನಿ ಆಗುತ್ತಾಳೋ, ಅಥವಾ ಯಾವ ಪತ್ನಿಗೆ ಶಾಂತಿ ಸ್ಥಾನವು ತನ್ನ ಪತಿಯಾಗಿರುತ್ತಾನೋ, ಅಂತಹ ದಾಂಪತ್ಯ ಸುಖ ಶಾಂತಿಗಳಿಂದ 100 ಕಾಲ ಚಂದಿರ್ತದೆ. ಚಕ್ರವರ್ತಿಗೆ ಅದು ಮತ್ತೂ ಬೇಕು. ಅರಿತು ನಡೆಯುವ ಪತ್ನಿ ಇದ್ದರೆ ಚಕ್ರವರ್ತಿಯು ಆಳಲಿಕ್ಕೆ ಸುಲಭ ಆಗ್ತದೆ ಎನ್ನುವ ಉದ್ದೇಶದಿಂದ ಅಲ್ಲವೋ. ಹಲವು ವಿಷಯಗಳನ್ನು ನಾನು ಮರೆತ ಹಾಗಾಯಿತು. ಮಾತ್ರವಲ್ಲ, ನನ್ನ ಮಗಳಾದ ದೇವಯಾನಿಗೆ ಅಮೃತ ವರ್ಷಿಣಿಯನ್ನೇ ನಾವು ಉಣಿಸಿದ್ದೇನೆ, ಹುಟ್ಟಿದಾರಭ್ಯ. ಹೌದು, ಅವಳ ಸುಖ ನನಗೆ ಮುಖ್ಯ. ಆದರೆ ಅವಳಿಂದ ಮತ್ತೊಬ್ಬರಿಗೆ ಅನ್ಯಾಯವಾಯಿತು ಎಂದರೆ ಅದನ್ನು ಸಹಿಸಿಕೊಂಡಿರಬೇಕು ಆಚಾರ್ಯ ಶುಕ್ರಾಚಾರ್ಯ. ಅದು ತಪ್ಪಾಗ್ತದಲ್ವೋ, ದೋಷವೂ ಇಷ್ಟವಾಗ್ತದಲ್ವೋ. ಈ ನೆಲದ ನಾಡಿನ ರಾಜ ನೀನಲ್ಲವೋ. ಅದನ್ನು ಕೆಲವು ವಿಷಯಗಳಾದರೂ ನಾನು ಏಕ ವ್ಯಕ್ತಿ ನ್ಯಾಯವಾಗಿ ಏಕಪಕ್ಷೀಯವಾಗಿ ನಾನು ಯೋಚನೆ ಮಾಡದೆ ಎರಡೂ ಭಾವಗಳನ್ನು, ನಿನ್ನ ಕಷ್ಟಗಳನ್ನು ನಾ ಅರೆತು ಒಂದಿಷ್ಟು ಮುಂದೆ ಹೋಗಿದ್ದರೆ ಚಂದಿರ್ತಿತ್ತು ಮಗು. ಆದರೆ ಏನು ಮಾಡಲಿ, ನಾನು ಶಾಪ ಸಂಪನ್ನನೇ ಹೌದು, ಆದರೆ ಅನುಗ್ರಹ ಸಂಪನ್ನನು ಕೆಲವು ವಿಷಯಗಳಲ್ಲಿ ಮಾತ್ರ. ಉಪಸಂಹಾರ ನನ್ನ ಕೈಯಲ್ಲಿಲ್ಲ ಯಯಾತೆ. ಶಾಪ ಕೊಟ್ಟು ಆಗಿ ಹೋಗಿದೆ. ನವಯೌವನ ಭರಿತವಾದ ದೇವೇಂದ್ರ ಸಮಾನನಾದ ಅಳಿಯನನ್ನು ಕಂಡ ಈ ಕಣ್ಣು ಈ ಕ್ಷಣಕ್ಕೆ
ಜರೆಯನ್ನಾವರಿಸಿ ಸ್ಮರಣ ಬಾಣಗಳನ್ನು ಅನುಭವಿಸುತ್ತಿದ್ದ ಅಳಿಯ ಯಮನ ಪಾಶವನ್ನು ಕಾಯುತ್ತಾ ಕೂತ ಹಾಗೆ ಕಾಣುತ್ತಿತ್ತು. ಏನು ಮಾಡಬೇಕು ಎಂಬುದು ಉಪಸಂಹಾರ ಪೂರ್ತಿ ಮಾಡಲಿಕ್ಕಾಗದೇ ಇದ್ದರೂ ಒಂದಿಷ್ಟು ವಿನಿಮಯ ಆಗ್ಬೋದು, ಒಂದಿಷ್ಟು ಆಚೀಚೆ ಆಗಬಹುದು ಅನ್ನಿಸ್ತದೆ. ಈಗ ನಿನಗೆ ಇದರ ಉಪಸಂಹಾರ ಆಗಬೇಕು. ಹೌದು, ಅದು ಪೂರ್ತಿ ಆಗುವುದಿಲ್ಲ. ಅದು ನನ್ನ ಕೈಯಲ್ಲಿರುವ ವಿಷಯವಲ್ಲ. ನೀನು ಮಾಡಿದ್ದು ತಪ್ಪೇ ಆದರೂ ದೇಶಕಾಲ ಪರಿಸ್ಥಿತಿಗಳನ್ನು ನೋಡಿದರೆ ನನಗೂ ಅನ್ನಿಸ್ತುಂಟು ಅದಕ್ಕೊಂದು ಸ್ವಲ್ಪ ಯಯಾತಿ, ನೀನಲ್ಲದೇ ಇದ್ದರೂ ನಿನ್ನೈವರು ಮಕ್ಕಳಲ್ಲಿ ಯಾರಾದರೂ ಅಥವಾ ನಿನ್ನ ರಕ್ತ ಸಂಬಂಧಿಗಳಲ್ಲಿ ಯಾರಾದರೂ ನಿನ್ನೀ ಶಾಪವನ್ನು ಅವರು ಪಡೆದು ಅನುಭವಿಸಲಿಕ್ಕೆ ಸಿದ್ಧರಾದರೆ, ನಿನ್ನ ಸಮಸ್ತ ಸಂಪತ್ತನ್ನು ಆ ಪಡೆದವನು ಅನುಭವಿಸುತ್ತಾನೆ, ಅದಕ್ಕೆ ನೀನು ಸಿದ್ಧನಾದರೆ ಈ ಶಾಪದ ಉಪಸಂಹಾರ ಆ ಮಟ್ಟಿಗೆ ಆಗಬಹುದು. ಏನಂತಿ? ನಿಮ್ಮ ಬಾಯಿಂದ ಬಂದದ್ದು ಪ್ರಸಾದ ಎನ್ನುವುದಾಗಿ ಸ್ವೀಕರಿಸ್ತೇನೆ. ಇಲ್ಲಿಂದ ಹೊರಡುದ ಗುರುಗಳು. ಅಪ್ಪ, ನಾನು ಏನು ಅಂತ ಹೇಳಿದೆ ನಿಮ್ಮಲ್ಲಿ? ದೇವಯಾನಿ, ನಮಗೆ ಗೊತ್ತಾಗದ ಹಾಗೆ ನಿಮ್ಮ ಮಾತನ್ನು ಮೀರಿ ಶರ್ಮಿಷ್ಠೆಯನ್ನು ಮದುವೆಯಾಗಿ ಅಥವಾ ಕದ್ದು 3 ಮಕ್ಕಳಾಗಿದೆ ಅಂತ ನಾನು ಆಡಿದ್ದು. ನನ್ನ ಗಂಡನಿಗೆ ಬೇರೆ ಏನಾದ್ರೂ ಹೆದರಿಸ್ತೀರಿ, ಶಾಪ ಕೊಡ್ತೀರಿ ಅಂತ ಆಲೋಚನೆ ಮಾಡಿದ್ರೆ ಹಣ್ಣು ಮುದುಕಾಗಿ ಹೋಗು. ಮತ್ತೆ ನನಗೆ ಯಾಕೆ ಇವರು ಈಗ ಇನ್ನು? ನಿನಗೆ ಬೇಡ ಅಲ್ಲವೋ? ನನಗೆ ಬೇಡ ಅಂತ ಹೇಳಿದ್ರೆ ಬೇಡದ ಹಾಗೆ ನೀವು ಮಾಡಿದ್ರಲ್ಲ ಅಂತ. ಬಹುಶಃ ಪರಿಣಾಮವಾಗಿ ಇದನ್ನು ನಡೀತದೆ ಅಂತ ಸಹ ನಾವು ಊಹಿಸಿ ಇಂತಹ ಪತ್ನಿ ನೀನಾಗಿ ಅವನಿಗೆ, ಆ ಯಯಾತಿಗೆ ನಿನಗಿಂತ ಹೆಚ್ಚು ಶಾಂತಿ ಸ್ಥಾನವನ್ನು ಕೊಡಬಹುದಾದ ಪತ್ನಿಯೂ ಅವನು ಪಡೆದಿದ್ದಾನೆ. ಆದ್ದರಿಂದ ಕೆಲ ಮಟ್ಟಿಗೆ ಅವ ಮಾಡಿದ್ದು ಸರಿಯೇ ಉಂಟು ಎಂಬ ಭಾವನೆಯಿಂದ ನಾನು ಶಾಪವನ್ನು ಕೊಟ್ಟಿದ್ದೇನೆ, ಅದಕ್ಕೆ ತಕ್ಕ ವರವನ್ನು ಕೊಟ್ಟಿದ್ದೇನೆ. ಇದೊಂದು ಪಾಠವಾಗಲಿ ಜಗಕ್ಕೆ. ಪ್ರೀತಿ ಮುಖ್ಯ, ಆದರೆ ಅತಿರೇಕವಾದ ಪ್ರೀತಿ ಮುಖ್ಯ. ಅದರಿಂದ ತಾನು ಹಾಳಾಗ್ತಾನೆ, ಪ್ರೀತಿ ಪಡೆದವರು ಹಾಳಾಗ್ತಾರೆ, ಸುತ್ತಲಿನ ಪ್ರಜೆಗಳು ಹಾಳಾಗ್ತಾರೆ ಎಂಬ ಪಾಠ ಜಗಕ್ಕಾಗಲಿ. ನಾಚಿಕೆ ಬರ್ತುಂಟು ನನಗೆ. ನೀವು ಮೊದಲಿನ ಶುಕ್ರಾಚಾರ್ಯ ಅಲ್ಲೋ, ಬೇರೆ ಜನ ಅಲ್ಲ. ನಿನ್ನನ್ನು ನೋಡಿದರೆ ನನಗೆ ಈ ಕ್ಷಣಕ್ಕೆ ಜಿಗುಪ್ಸೆ ಬರ್ತುಂಟು. ವಿಂಧ್ಯಾಚಲಕ್ಕೆ ಹೋಗುತ್ತಿದ್ದೇನೆ, ಅಲ್ಲಿ ನನಗೆ ನಿನ್ನ ಸುಳಿವು ಸಿಕ್ಕರು ಇದಕ್ಕೆ 1000 ಪಟ್ಟು ಶಾಪ ನಿನಗೆ ಕೊಟ್ಟೇನು ಜೋಕೆ. ಅಯ್ಯಯ್ಯೋ, ಹೊರಟೆ ನಾನು. ನಿನ್ನನ್ನು ನೋಡುವ ಆಸಕ್ತಿ ಇಲ್ಲ ನನಗೆ. ಎಂತದು ವರ ಕೊಟ್ಟಾಗಿ ಮತ್ತೆ ಶಾಪ ಕೊಟ್ರ? ಕಿವಿ ಕೇಳಿಸ್ತೀರಿ? ಎಂತ ಹೇಳಿದ್ರು ಅಪ್ಪ? ಎಂತ ಹೇಳಿದ್ರು ನಿನ್ನದು? ಅಪ್ಪ ಹೇಳಿದ್ರು. ಯಾರು? ಶರ್ಮಿಷ್ಠೆಯ ಮಾತಾಡ್ತಿರೋದು? ನಿಮಗೆ ಮತ್ತು ಕೂಡ ಇವು ಮುದುಕಾದ ಮೇಲೂ ಕೂಡ ಅದು ಬಿಡುವುದಿಲ್ಲ ಅಲ್ಲ? ಅಷ್ಟೇ, ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳಿಸ್ತಾ ಇಲ್ಲ. ಅಪ್ಪ ಹೇಳಿದ್ದು 5 ಮಂದಿ ಮಕ್ಕಳಿದ್ದಾರೆ, ಆ ಮಕ್ಕಳಲ್ಲಿ ಯಾರಾದ್ರೂ ಒಬ್ರು ಅವರ ಯೌವನವನ್ನು ನಿಮಗೆ ಕೊಟ್ಟರು ಅಂತ ಆದ್ರೆ, ನಿಮ್ಮ ವೃದ್ಧಾಪ್ಯವನ್ನು ಅವರು ಪಡೆದರು ಅಂತ ಆದ್ರೆ ಕೇಳ್ತದ? ಇಲ್ಲ, ಜೋರು ಸ್ವಲ್ಪ ಜೋರು ಹೇಳು. ನನ್ನ ಸ್ವರ ಇಷ್ಟೇ ಇರುವುದು. ಈಗ ಎಂತ ಹೇಳಿದ್ರು? 5 ಮಕ್ಕಳಿದ್ದಾರೆ ಮತ್ತೆ ಇದಾಗ್ತದೆ ಅಂತ ಹೇಳಿದ್ದ. ನಿಮ್ಮ ಮಕ್ಕಳಿದ್ದಾರಲ್ಲ, ಇದ್ದಾರೆ. ನನಗೆ 2, ಅವಳಿಗೆ 3. ಅದು ಗೊತ್ತುಂಟೆ, ನಿನಗೆ 2. ನೀವು ಸಣ್ಣ ಮಾತಾಡಿ ನನಗೆ ಕೇಳ್ತದೆ. ಓ, ನಿಮಗೆ ಕೇಳಿಸ್ತದ? ನೀವು ಮಾತಾಡಿದ್ದು ಕೇಳುತ್ತದೆ. ಸ್ವಲ್ಪ ಜೋರು ಮಾತಾಡು, ಕೇಳಿಸ್ತಾ ಇಲ್ಲ. ನಿಮ್ಮ ಇಲ್ಲ, ಸಾಕಾಗುದಿಲ್ಲ, ಮತ್ತು ಸ್ವಲ್ಪ. ನಿಮ್ಮ ಅಷ್ಟು ಬೊಬ್ಬೆ ಹಾಕುದಂತಕ್ಕೆ, ಸ್ವಲ್ಪ ಸಣ್ಣಕ್ಕೆ ಮಾತಾಡು. ನನಗೇನು ಕಿವಿ ಕೇಳುದಿಲ್ವಾ? ನಿಮ್ಮ ನನ್ನ 5 ಮಕ್ಕಳಲ್ಲಿ 5 ಮಕ್ಕಳಲ್ಲಿ ಯಾರಾದ್ರೂ ಒಬ್ಬರು, 5 ಮಕ್ಕಳಿಗೆ ಒಬ್ಬರು, 5 ಮಕ್ಕಳಲ್ಲಿ ಒಬ್ಬರು ಒಬ್ಬರು ನಿಮ್ಮ ಈ ರೂಪವನ್ನು ತೆಕ್ಕೊಂಡು, ನನ್ನನ್ನು ತೆಕ್ಕೊಂಡು ನಿಮ್ಮನ್ನು ಯಾಮ ತಕೊಂಡು ಹೋಗುದು. ಬಂದನಾ? ನೀವೇನಾದ್ರೂ ಹೇಳ್ಬೇಕಾಗ್ತದೆ. 5 ಮಕ್ಕಳಲ್ಲಿ ಅದು ಗೊತ್ತಾಯ್ತು. 5 ಮಕ್ಕಳಲ್ಲಿ ಯಾರಾದ್ರೂ ಒಬ್ಬರು ನಿಮ್ಮ ಈ ವೃದ್ಧಾಪ್ಯವನ್ನು ತೆಕ್ಕೊಂಡು, ನನ್ನ ವೃದ್ಧಾಪ್ಯವನ್ನು ತಕ್ಕೊಂಡ್ರೆ
ಅವರ ಯೌವನವನ್ನು ನಿಮಗೆ ಕೊಟ್ರೆ ಎಂತದ್ದು ವಿನಿಮಯ ವಿನಿಮಯ ಮದುವೆಯ ಇದು ನಿಮಗೆ ಪ್ರಾಯದ್ದು ಹುಚ್ಚಿಡ್ದದ್ದ? ಸ್ವಲ್ಪ ಜೋರು ಮಾತಾಡು, ಕೇಳ್ತಾ ಇಲ್ಲ ನಂಗಿಲ್ಲಿ. ಆಗುವುದಿಲ್ಲ. ಇಲ್ಲ, ನೀನು ಹೇಳ್ತಿದ್ರೆ ಶರ್ಮಿಷ್ಠನೆ ಕರಿತೇನೆ. ಜೋಲ್ತಾ ಉಂಟಲ್ಲ ಚರ್ಮ, ಆ ಚರ್ಮ ಎಲ್ಲ, ಇದನ್ನು ಮಕ್ಕಳಲ್ಲಿ ಯಾರಾದ್ರೂ ಒಬ್ರು ತೆಕ್ಕೊಂಡ್ರೆ ಅವರ ಪ್ರಾಯ ನಿಮಗೆ ಬರ್ತದೆ ಅಂತ. ಒಪ್ಪಿದ್ರೆ ಅವರದ್ದು ಪ್ರಾಯ ಯೌವನ ಪ್ರಾಯ ನಂಗೆ ಬರ್ತದ. ಹೌದು. ಈಗ ನಾವು ಅಲ್ಲಿಗೆ ಹೋಗ್ಬೇಕಲ್ಲ. ಹೌದು, ಮಕ್ಕಳಿದ್ದಲ್ಲಿ. ಹೌದು ಹೌದು. ಈಗ ಹೇಗೆ? ನನಗೆ ಹೇಳಲಿಕ್ಕೆ ಕೂಡುದಿಲ್ಲ. ನಿಮಗೆ ಹೇಳಿ ನಾನೇನಾದ್ರು ಕುಡದೇ ಬರ್ಬೇಕಷ್ಟೇ. ಇನ್ನು ಅಲ್ಲ, ಒಂದು ಕೈಯನ್ನು ನೀನು ಹಿಡ್ಕೊಂಡ್ರೆ ಇನ್ನೊಂದು ಕೈಯಲ್ಲಿ ಶರ್ಮಿಷ್ಠೆ ಬಂದ. ಬೇಡ ಬೇಡ ಬೇಡ, ನಾನು 2 ಕೈ ಹಿಡ್ಕೊಳ್ತೇನೆ. ನನ್ನನ್ನು ಎತ್ತಿಕೊಳ್ತೀಯಾ? ಅದು ಎತ್ತಿಕೊಳ್ಳುದಿಲ್ಲ, ನಿಮ್ಮ ಕೈ ಹಿಡಿದು ಮೆಲ್ಲನೆ ಹೋಗ್ತೇನೆ. ಸರಿ, ಹೋಗುವ. ನನಗೆ ಕಾಣುದಿಲ್ಲ, ದಾರಿ ಕಾಣುದಿಲ್ಲ. ಬರಿಗಿದ ಸಿಂಹಾಸನದೊಳು ಕೇಶಗಣ್ಣರೆತಿಗ ಮುದುಕನನು ಬರಿಗಿಸಿ ಸಿಂಹಾಸನದೊಳು ಕೇಶಗಣ್ಣರೆತಿಗ ಮುದುಕನನು ತರಳರು ನೋಡುತ್ತ ಪಿತನೆತ್ತೈದಿದ ತರಳರು ನೋಡುತ್ತ ಪಿತನೆತ್ತೈದಿದ ಪರಿತಾಚರ್ಯವೆನನು ಪರಿಕಿಸಿ ಸಿಂಹಾಸನದೊಳ್ಗೆ ಜಗಣ್ಣರಿದಿಗ ಮುದುಕನನು ತರಳರು ನೋಡುತ್ತ ಈ ಪ್ರತಿಷ್ಠಾ ನಗರಿಯಲ್ಲಿ ಮಕ್ಕಳಿಗೆ ಬೇಕಾದಂತಹ ಸರಿಯಾದವಂತಹ ವಿದ್ಯಾಭ್ಯಾಸವನ್ನ ಕೊಟ್ಟು ಈ ರಾಜ್ಯಕ್ಕೆ ಬೇಕಾದ ರೀತಿಯಲ್ಲಿ ಬೆಳೆಸುವಂತಲ್ಲಿ ಹೊಣೆ ಹೊತ್ತಂತಹ ತಂದೆ ತಾಯಿಗಳ ಪರಿಶ್ರಮ ಎನ್ನುವಂತಹದ್ದು ಮಹತ್ತರವಾಗಿರುವಂತಹದ್ದು. ಅದನ್ನು ನಾನು ತಿಳಿದೆ ಗುರುಗಳಿಂದ ಬೇಕಾದಂತಹ ಉಪದೇಶವನ್ನೆಲ್ಲವನ್ನ ಪಡೆದುಕೊಂಡು ಅರಮನೆಯ ಸಭಾಸ್ಥಾನವನ್ನು ಪ್ರವೇಶ ಮಾಡಿದ್ರೆ ಏನು ಆಶ್ಚರ್ಯ. ಸಭಾಸ್ಥಾನದಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕಾದಂತಹ ನಮ್ಮ ತಂದೆ ಅಪ್ಪಯ್ಯ ಕಾಣಿಸ್ತಾ ಇಲ್ಲ. ಅದರ ಬದಲಾಗಿ ನೋಡಿದ್ರೆ ಕೂದಲೆಲ್ಲ ಬಿಳಿ ಬಿಳಿಯಾಗಿದೆ, ಚರ್ಮಗಳು ಜೋತು ಬಿದ್ದಿದೆ. ಯಾರೀ ಮುದುಕ ಕುಳಿತುಕೊಂಡ ಹಾಗೆ ಕಾಣಿಸ್ತಾ ಇದೆ ಅಲ್ಲ. ಏನಿ ವಿಪರ್ಯಾಸ, ಆಶ್ಚರ್ಯ, ಎಲ್ಲವೂ ಒಮ್ಮೆಗೆ ಬಂದ ಹಾಗೆ ಉಂಟು. ಮಕ್ಕಳೇ, ಆದ್ರೆ ಬನ್ನಿ ಬನ್ನಿ ಬನ್ನಿ. ತರಳರು ಬನ್ನಿರೈ ನಾನೆಯ ಯಾದಿಯೋ, ತರಳರು ಬನ್ನಿರೈ ನಾನೆಯ ಯಾದಿಯೋ, ಪರನಲ್ಲ ದುಶ್ಚರ್ಮದಿ ದೊರಕಿದು ವೃದ್ಧಾಪ್ಯ ಕುಳಿತುಕೊಳ್ಳಿರಿ ನೀವು ಎಂದರುಗೆ ಬಂದಿಸುತ್ತಲಾಗ. ಮಕ್ಕಳೇ, ನೀವು ಅಪ್ಪನನ್ನ ಎಲ್ಲೆಲ್ಲಿಯೂ ಹುಡುಕಬೇಕಾಗಿಲ್ಲ ಮಕ್ಕಳೇ. ಅಪ್ಪನನ್ನೇ ಹುಡುಕಿಕೊಂಡು ಬಂದದ್ದು. ಅಪ್ಪ ಈಗ ಅಜ್ಜ ಆಗಿದ್ದಾನೆ ಅಷ್ಟೇ. ಅಪ್ಪ ಅಜ್ಜ ಆದದ್ದು. ವೃದ್ಧಾಪ್ಯ ಎನ್ನುವುದು ಅಡರಿದೆ ಮಕ್ಕಳೇ. ಒಬ್ಬರ ಶಾಪದಿಂದ ಅಥವಾ ಶುಕ್ರಾಚಾರ್ಯರ ಶಾಪದಿಂದ, ಶಾಪಕ್ಕೆ ಕಾರಣ ಎಲ್ಲ ನಿಮ್ಮಲ್ಲಿ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳು ನೀವು ಅಜ್ಜನ ಶಾಪದಿಂದ ನೀವು ಅಜ್ಜ ಆದದ್ದು.
ಶಾಪವನ್ನು ಅನುಭವಿಸಬೇಕಾದಂತಹ ಸ್ಥಿತಿಯನ್ನು ಪಡೆದೆ. ಅವರಲ್ಲಿ ಕೋರಿಕೊಂಡಾಗ ಅದನ್ನು ನಿವಾರಿಸಬಹುದಾದಂತಹ ಉಪಾಯವನ್ನು ಹೇಳಿದ್ದಾರೆ. ಆ ಉಪಾಯ ಏನು ಅಂತ ಕೇಳಿದ್ರೆ, ನನ್ನ ಈ ವೃದ್ಧಾಪ್ಯವನ್ನು ವಿನಿಮಯದ ಮೂಲಕವಾಗಿ ಯಾವ ಮಗನನ್ನು ಯಾವುದಾದರೂ ಒಬ್ಬ ತಕ್ಕೊಂಡ್ರೆ ಅವನ ಯೌವನ ನನಗೆ ಮತ್ತೆ ಪ್ರಾಪ್ತಿಸ್ತದೆ ಎನ್ನುವುದಾಗಿ ಹೇಳಿದ್ದಾರೆ. ಇಲ್ಲಿ 5 ಜನ ಸಾಲಾಗಿ ನಿಂತುಕೊಂಡಿದ್ದೇವೆ. ಹಿರಿಯವ ಯಾರು? ಯದು ಅಲ್ವೋ? ಒಬ್ಬೊಬ್ಬರಾಗಿಯೇ ಕೇಳ್ತಾ ಹೋಗ್ತೇನೆ. ಯಾರಿಗೆ ನನ್ನ ಯೌವನವನ್ನು ಪಡೆದು, ನನ್ನ ವೃದ್ಧಾಪ್ಯ ಪಡೆದು ಯೌವನವನ್ನು ಕೊಡುವಂತಹ ಮನಸ್ಸುಂಟು ಹೇಳಿ ಅಂತ ಕೇಳಿದಾಗ ಒಬ್ಬ ಎದ್ದು ಆಡ್ತಾನೆ, ನನಗೆ ಯೌವನ ಬೇಕು, ನನಗೆ ಈ ವೃದ್ಧಾಪ್ಯ ಯಾಕೆ, ತೊಗಲು ಸಡಿಲಿಸಿದೆ ಎನ್ನುವಂತಹ ಮಾತುಗಳನ್ನ ಆಡ್ತಾನೆ. ಇವ ಹಿರಿಯವ, ನನ್ನ ಕುಲ ಪುತ್ರ. ಇವನಿಗೆ ರಾಜ್ಯವಲ್ಲ, ಇವನಿಗೆ ರಾಜ್ಯತ್ವ ಪ್ರಾಪ್ತಿ ಆಗಲಿ, ಇವನ ವಂಶದಲ್ಲಿ ಯಾರು ಚಕ್ರವರ್ತಿ ಆಗದೆ ಹೋಗಲಿ, ನನ್ನ ಈ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಇವನಾಗದೆ ಹೋಗಲಿ. ನಂತರ ಬಂದಂತಹ ತುರುವಸು ಮೊದಲಾದಂತಹ 3 ಜನರು ಕೂಡ ಇಂಥದ್ದೇ ಮಾತುಗಳನ್ನು ಆಡ್ತಾ ಇದ್ದಾರೆ. ಒಬ್ಬನಿಗೆ ವಾಹನದ ಬಯಕೆ ಅಂತೆ, ಇವನಿಗೆ ವಾಹನ ಓಡಾಡದಂತಹ ಸ್ಥಿತಿಯಲ್ಲಿರುವಂತಹ ರಾಜ್ಯ ದೊರಕುವಂತಾಗ್ಲಿ, ಇನ್ನೊಬ್ಬನಿಗೆ ಯೌವನ ಭರಿತವಾದಂತಹ ಯುವತಿಯರು ಬೇಕಂತೆ. ಇವನಿಗೆ ಮ್ಲೇಂಚರೊಟ್ಟಿಗೆ ಸಂಬಂಧ ಬೆಳಿ, ಇನ್ನು ಮುಂದೆ ಇವನ ವಂಶಸ್ಥರು ಮ್ಲೇಂಚರಾಗಿ ಹೋಗಲಿ. ಎಲ್ಲ ಮಕ್ಕಳು ಮುಗಿದು ಹೋದ್ರ? ಅಪ್ಪಯ್ಯ, ನಾನಿದ್ದೇನೆ ಕೊನೆ ಮಗ ಅಲ್ವೋ? ಹೌದು. ಪುರು? ಹೌದು. ನಿನ್ನ ಅಭಿಮತ ಏನು ಮಗು? ನನ್ನ ಅಭಿಮತವನ್ನು ನೀವು ಕೇಳಬೇಕು. ಜನಕನ ಕಾರ್ಯಕ್ಕೆ ತನು ವಿತ್ತಿ ಕೊಂಡಿಗೆ ನಿನ್ನ ಯೌವನವ ಜನಕನ ಕಾರ್ಯಕ್ಕೆ ತನು ವಿತ್ತಿ ಕೊಂಡಿಗೆ ನಿನ್ನ ಯೌವನವ ಧಾರಿಣಿ ಬನಿ ಪೊಂದಿ ಮುದಿತನ ಪಾರಮಾರ್ಥದೊಳ್ ಎನಗೆ ಕರುಣಿಸು ಧಾರಿಣಿ ಬನಿ ಪೊಂದಿ ಮುದಿತನ ಪಾರಮಾರ್ಥದೊಳ್ ಎನಗೆ ಕರುಣಿಸು ಭೂರಿ ಸಂತೋಷದಲ್ಲಿ ಶಾಶ್ವತವಾಗಿ ಅನುಭವಿಸೋ ಜನಕ ತಾರಿಣಿಪನ ಅಡಿಗೆರೆಗೆ ಜನಕನ ಕಾರ್ಯಕ್ಕೆ ತನು ವಿತ್ತಿಕೊಂಡಿಗೆ ಜನಕ ಜನಕ ಅಪ್ಪಯ್ಯ, ಮಗು ಎಲ್ಲರಿಗೆ ಅವರು ಬೇಕಾದ ರೀತಿಯಲ್ಲಿ ಪಡೆದುಕೊಳ್ಳುವುದಕ್ಕೆ ಮುಂದುವರೆದ್ರೆ ಅದು ಸಿಕ್ಕದೇ ಹೋಯಿತು. ಆದ್ರೆ ನಾನು ಆಲೋಚಿಸುವುದು ಹಾಗಲ್ಲ ಅಪ್ಪಯ್ಯ. ಈ ತನು ಎನ್ನುವಂತಹದ್ದು ಪ್ರಾಪ್ತವಾಗಬೇಕಿದ್ರೆ ತಂದೆಯಿಂದ ಮಾತ್ರ ಸಾಧ್ಯ. ನಮ್ಮಲ್ಲಿ ಹೇಳುವಂತಹ ಮಾತಲ್ಲಪ್ಪಯ್ಯ, ಆತ್ಮವೈ ಪುತ್ರನಾಮಾಸೆ. ತನ್ನ ಆತ್ಮವೇ ಪುತ್ರನಾಗಿದ್ದಾನೆ ಎನ್ನುವಂತಹ ಭಾವನೆಯಿಂದ ಜೀವನ ನಡೆಸುವಂತವರು ತಂದೆ ತಾಯಿಯಂದಿರು. ತಾಯಿ ಹೆರ್ತಾಳೆ ಹೊರ್ತಾಳೆ, ಅಲ್ಲಿಗೆ ಮಾತ್ರ ಎನ್ನುವಂತಹದ್ದು ಸಾರ್ಥಕ್ಯವಾಗಬಹುದು. ಆದ್ರೆ ತಂದೆಯವನ ಹೊಣೆ ಎನ್ನುವಂತಹದ್ದು ಪ್ರಾರಂಭ ಆಗುವುದು ತದನಂತರದಿಂದ. ಹೌದು. ಈ ಪ್ರಪಂಚದಲ್ಲಿ ತನ್ನ ಮಗ ಬೆಳೀಬೇಕು, ತನ್ನ ಮಗ ಹೆಸರನ್ನು ಮಾಡಬೇಕೆನ್ನುವಂತಹ ಸಂಕಲ್ಪವನ್ನ ತೊಟ್ಟು ಆ ಮಗನಿಗೆ ಬೇಕಾದದನ್ನು ಕೊಡುವಲ್ಲಿಯವರೆಗೆ ನನ್ನ ಮಗ ಅಂತ ಹೇಳಿಕೊಂಡು ತಿರುಗಾಡುವುದಿಲ್ಲ. ಆ ಸಾಧನೆಯ ಮೆಟ್ಟಿಲನ್ನು ಏರಿ ನಿಂತ ನಂತರದಲ್ಲಿ ಅವನನ್ನ ಮಗ ಎನ್ನುವಂತಹ ರೀತಿಯಲ್ಲಿ ಹೆಮ್ಮೆಯಲ್ಲಿ ಹೇಳುವಂತಹ ತಂದೆ, ಅದು ನಿಜವಾಗಿ ಪಿತೃತ್ವದ ಹೊಣೆ ಎನ್ನುವಂತಹದ್ದು ನಾನು ತಿಳಿದಂತಹ ಸತ್ಯ ವಿಷಯ ಅಪ್ಪಯ್ಯ. ಮಗು,
ಜನ್ಮವೇ ಪಡೆದದ್ದು ನಿಮ್ಮಿಂದಾಗಿ. ಹ್ಮ್. ಇದು ತನು ಇರುವಂತಹದ್ದು ನಿಮಗೋಸ್ಕರವಾಗಿ. ಓಹೋ. ನಿಮ್ಮಿಂದ ಪಡೆದಂತಹ ತಂದೆ ತಾಯಿಯ ಋಣವನ್ನು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಉಂಟ? ಪ್ರಪಂಚದಲ್ಲಿ ಇಲ್ಲದಿರುವಂತಹ ಋಣ ಅಂತ ಹೇಳಿದ್ರೆ ಅದು ಮಾತಾಪಿತೃಗಳ ಋಣ. ಆ ಋಣ ಪರಿಹಾರಕ್ಕೆ ಮಾರ್ಗ ಇದು ಎನ್ನುವುದಾಗಿ ನಾನು ತಿಳಿದುಕೊಳ್ತೇನೆ. ಅಪ್ಪಯ್ಯ, ಪರಮಾರ್ಥದೊಳು ಯಾವ ಎರಡು ಮನಸ್ಸು ಬೇಡ. ಇದು ನಿಮ್ಮ ಜರೆಯನ್ನ, ಅಕಾಲಿಕವಾದಂತಹ ಈ ವೃದ್ಧಾಪ್ಯವನ್ನ ಶಾಶ್ವತವಾಗಿ ಅನುಭವಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ನನ್ನ ಯೌವನವನ್ನು ನೀವು ಶಾಶ್ವತವಾಗಿ ಅನುಭವಿಸುವುದು, ಸಂತೋಷದಿಂದಲೇ ಅನುಭವಿಸುವುದು ಅಪ್ಪಯ್ಯ. ಮಗು, ನೀನು ಕೇವಲ ಕಂದ ಅಲ್ಲ, ನನ್ನ ಮೋಹದ ಕಂದ ಬಾಬಾ. ನಿನ್ನು ವಾರ್ತಕದಲ್ಲಿ ಮನೆಯೊಳು ನಿನ್ನ ಮನದಿಷ್ಟಾರ್ಥ ಒದಗಿಪ ಹೃದಯರನ್ನಿಡುವೆ ಕಂದ. ಎಣ್ಣಿದಂತೆದೊಳ್ ಎನ್ನ ಭೋಗಗಳನ್ನು ನಾನನುಭವಿಸಿ ಕೆಲ ದಿನ. ಎಣ್ಣಿದಂತೆದೊಳ್ ಎಲ್ಲ ಭೋಗಗಳನ್ನು ನಾನನುಭವಿಸಿ ಕೆಲ ದಿನ. ಮುನ್ನಿನದೊಳಿವೆ ಯೌವನ ಧರೆಯು ಸಹಿತಾಗಿ ಎನ್ನ ಮೋಹದ ಕಂದ ಬಾಬಾ ಮಗನೇ ಕಂದ ಕಂದ ಮಗನೇ ಕಂದ ಮಗನೇ ಕಂದ ಮಗನೇ ಕಂದ. ಮಗನೇ ಮಗು. ಅಪ್ಪಯ್ಯ, ಸಂತೋಷವಾಯಿತು ಮಗು, ಸಂತೋಷವಾಯಿತು. ತಾಯಿಯ ಎಲ್ಲ ಒಳ್ಳೆಯ ಗುಣಗಳನ್ನು, ತಂದೆಯ ಛಾತಿಯನ್ನು ಬೆಳೆಸಿಕೊಂಡು ಹುಟ್ಟಿದ ಮಗು ನೀನು. ನಿಮ್ಮ ಅನುಗ್ರಹದಿಂದಲೇ ಪಡೆದುಕೊಂಡದ್ದಲ್ವ ಇದು ಮಗು. ಪ್ರಪಂಚ ಮನುಷ್ಯರನ್ನು, ವ್ಯಕ್ತಿಗಳನ್ನು, ಜೀವರನ್ನು ಪ್ರತಿ ಕ್ಷಣವೂ ಅನುಕ್ಷಣವೂ ಪರೀಕ್ಷಿಸ್ತದಂತೆ. ಅಂತಹ ಅನೇಕ ಪರೀಕ್ಷೆಗಳಿಗೆ ಒಳಗಾಗಿ ನಮ್ಮ ಜೀವನವನ್ನು ನಾವು ನಡೆಸಬೇಕಾಗ್ತದೆ. ಇದು ಕೇವಲ ಯೌವನದ ವೃದ್ಧಾಪ್ಯದ ಹಂಚಿಕೆ ಅಲ್ಲ, ಇದು ಒಂದು ಪರೀಕ್ಷೆ ಎನ್ನುವುದಾಗಿ ತಿಳಿಯಬೇಕು. ಆಚಾರ್ಯರಾದಂತಹ ಶುಕ್ರರು ಆಡಿದಂತಹ ಮಾತನ್ನು ಅಪೂರ್ಣವಾಗಿ ನಿಮ್ಮಲ್ಲಿ ಆಡಿದೆ ನಾನು. ಆಗ ಯಾರು ನಿನ್ನ ವೃದ್ಧಾಪ್ಯವನ್ನು ಸ್ವೀಕರಿಸಲು ಸಿದ್ಧನಾಗ್ತಾನೋ ಅವನಿಗೆ ಈ ಚಕ್ರವರ್ತಿ ಪೀಠವೂ ಸಿಗಬೇಕು ಎನ್ನುವಂತಹ ಮಾತುಗಳನ್ನು ಶುಕ್ರಾಚಾರ್ಯರು ಆಡಿದ್ರು. ನಾನು ಒಳ್ಳೆಯ ಒಂದು ಉದ್ದೇಶವನ್ನಿಟ್ಟುಕೊಂಡೇ ಆ ಮಾತುಗಳನ್ನು ಆಡ್ಲಿಲ್ಲ. ಯಾಕೆ? ಪೀಠದ ಕಾರಣದಿಂದಲಾಗಿ ಆದ್ರೂ ಅದಕ್ಕೆ ಒಲ್ಲದ ಮನಸ್ಸಿಂದ ಒಪ್ಪಿಯಾರು ಎನ್ನುವ ಕಾರಣಕ್ಕಾಗಿ ಆ ಮಾತನ್ನು ಆಡ್ಲಿಲ್ಲ. ಆದರೆ ನೀನು ಆಡಿದೆಯಲ್ಲ ಮಗು, ವೃದ್ಧಾಪ್ಯವನ್ನೂ ನನಗೆ ಕೊಡು, ರಾಜ್ಯದ ಹೊಣೆಗಾರಿಕೆಯನ್ನು ನಾನು ವಹಿಸಿಕೊಳ್ತೇನೆ, ನೀವು ನನ್ನ ಯೌವನವನ್ನು ಅನುಭವಿಸಿ, ಜೀವನ ಪರ್ಯಂತ ಅನುಭವಿಸ್ಲಿಕ್ಕೆ ಸಿದ್ಧ ಇದ್ದೇನೆ ಎನ್ನುವುದಾಗಿ. ಹೌದು, ರಾಜನಾಗಬೇಕಾದವನಿಗಿದ್ದಂತಹ ಲಕ್ಷಣ ಇದು. ಪ್ರಪಂಚದ ಎಲ್ಲ ನೋವುಗಳನ್ನು, ದುರಿತಗಳನ್ನು ತನ್ನ ಮೇಲೆ ಹಾಕಿಕೊಂಡು ಎಲ್ಲರೂ ಸುಖವಾಗಿ ಬಾಳಲಿ ಎನ್ನುವಂತಹ ಮನಸ್ಥಿತಿ ಹಿರಿಯರಾದಂತಹ ಶುಕ್ರಾಚಾರ್ಯರು ಆಡಿದ್ದು ಇದಕ್ಕೆ ಇರಬೇಕಲ್ವ? ಹೌದು. ಸರಿ, ಕೆಲ ದಿನಗಳಿಗಾಗಿ ನಿನ್ನ ಯೌವನವನ್ನು ನಾನು ಉಪಭೋಗಿಸ್ತೇನೆ, ನನ್ನ ಮುಪ್ಪನ್ನೂ ನೀನು ಅನುಭವಿಸು. ಬದಲಾಗಿ ಚಂದ್ರನಿಂದ ಮೊದಲಾಗಿ ಬಂದಂತಹ ಈ ಮಹಾವಂಶದ ಚಕ್ರವರ್ತಿ ಪೀಠದ ಅಧಿಕಾರಿ ನೀನಾಗ್ತಿ ಮಗು. ಆದ್ರೆ ಈಗಲೂ ಹೇಳ್ತೇನೆ, ಏನು ಮನಸ್ಸಿನಲ್ಲಿ ಕಿಂಚಿತ್ತು ನೋವು, ಈ ವೃದ್ಧಾಪ್ಯವನ್ನು ಅನುಭವಿಸಬೇಕಲ್ಲ ಎನ್ನುವಂತ ಭಾವ ನಿನಗಿದ್ರೆ ಉಳಿದವರ ಹಾಗೆ ಶಪಿಸುವುದಿಲ್ಲ.
ನೀನು ನಿನ್ನ ಯೌವನವನ್ನು ಅನುಭವಿಸಿಕೊಂಡಿರಬಹುದು ಮಗು. ನೀನು ನಿನ್ನ ಮನಸ್ಸನ್ನು ನೀನು ತೆರೆದಿಡಬಹುದು ಅಪ್ಪಯ್ಯ. ಮಗು. ಯಾವುದೇ ರೀತಿಯಂತಹ ಎರಡು ರೀತಿಯಾದಂತಹ ಮಾರ್ಗವಿಲ್ಲ, ನಿಶ್ಚಯವಾಗಿ ಇದ್ದೇನೆ ನಾನು. ತಂದೆಗೆ ಎನಗಿದ್ದ ಮುದಿತನ ಸುಖಕರವಿಂದೇ ಭಾವಿಸುತ್ತಿರ್ಪೇ ನಾನು. ತಂದೆಗೆ ಎನಗಿದ್ದ ಮುದಿತನ ಸುಖಕರವಿಂದೇ ಭಾವಿಸುತ್ತಿರ್ಪೇ ನಾನು. ತಂದೆ ಇಂದು ಪರಂಪರೆಯಾದ ದಾತ್ರಿಯ ನೀನೆ, ಇಂದು ಪರಂಪರೆಯಾದ ಧಾತ್ರಿಯ ನೀನೆ, ಚಂದದೊಳ್ಳಾಳಿ ಕೊಂಡಿಗುದು ತಂದೆ. ತಂದೆಗೆ ಎನಗಿದ್ದ ಮುದಿತನ ಸುಖಕರವೆಂದೇ ಭಾವಿಸುತ್ತಿರ್ಪೇ ನಾನು. ತಂದೆ ಕೇಳು. ಜನಕ, ಮಗು. ನೀವೇ ಹೇಳಿದಂತಹ ಮಾತು, ರಾಜನಾದವನು ಒಮ್ಮೆ ಕೊಟ್ಟಂತಹ ಮಾತನ್ನು ತಪ್ಪಿ ನಡೆಯಬಾರದು ಎನ್ನುವುದಾಗಿ. ಹೌದು. ತಪ್ಪಿಯೂ ಕೊಡಲಿ ಅಥವಾ ಗೊತ್ತಿದ್ದು ಹೇಳಲಿ ಗೊತ್ತಿಲ್ಲದೆ ಹೇಳಲಿ, ಒಮ್ಮೆ ಕೊಟ್ಟಂತಹ ನುಡಿಯನ್ನು ತಪ್ಪಿ ನಡೆಯುವುದು ರಾಜನೀತಿಗೆ ವಿರುದ್ಧವಾದಂತಹ ಧರ್ಮವನ್ನು ಎನ್ನುವುದಾಗಿ ನೀವು ಬಾಲ್ಯದಲ್ಲಿ ಮಾಡಿದಂತಹ ಪಾಠವಲ್ವೇ? ಆ ಪಾಠವನ್ನೇ ಕೇಳಿ ಬೆಳೆದುಕೊಂಡು ಬಂದಂತಹ ನಾನು ಹೇಳಿದಂತಹ ಮಾತು, ಇದನ್ನು ಆಚರಿಸುವುದಕ್ಕೆ ಅನುಕರಿಸುವುದಕ್ಕೆ ನಾನು ಸದಾ ಸಿದ್ಧನಿದ್ದೇನೆ, ಬದ್ಧನಿದ್ದೇನೆ. ಯಾಕೆ ಕೇಳಿದ್ರೆ, ಈ ಶಶಿ ಪರಂಪರೆಯಲ್ಲಿ ಹಲವಾರು ರೀತಿಯಲ್ಲಿ ಆಳಿದಂತಹ ರಾಜರು ಅನೇಕರಿರಬಹುದು. ಆದ್ರೆ ತನ್ನದೇ ಆದಂತಹ ಚಾಪನ್ನು ಮೂಡಿಸಿಕೊಂಡು ರಾಜತ್ವದಲ್ಲಿ ರಾಜನಾಗಿ ಬೆಳಗಿದವರು ನೀವು. ಅಂತಹ ಧಾತ್ರಿ ವೃಕ್ಷದ ಫಲವನ್ನ ಈ ಜನರು ಅನುಭವಿಸುವುದು ಹೌದು. ಆದರೆ ನಾನು ನಿಮ್ಮಯ ಮುದಿತನ ಅನುಭವಿಸುವುದಲ್ಲಿ ಸುಖವನ್ನ ಕಾಣ್ತೇನೆ ಹೊರತಾಗಿ ನನಗಿದೇನು ಕಷ್ಟ ಅಂತ ಅನಿಸುವುದೇ ಇಲ್ಲ ಅಪ್ಪಯ್ಯ. ನಿಮ್ಮ ಸುಖದ ಮುಂದೆ, ತಂದೆ ತಾಯಿಯಂದಿರ ಸುಖದ ಮುಂದೆ ಮಕ್ಕಳ ಸುಖ ಯಾವುದು? ಮಗು, ಸಂತೋಷವಾಯಿತು. ದೇವಯಾನೆ ಸ್ವಾಮಿ, ಕೇಳಿದೆಯಲ್ಲ ಮಗನಾಡಿದಂತಹ ಮಾತನ್ನ? ಮಗು, ಅಮ್ಮ, ನನಗಂತಲೂ ದೊಡ್ಡವನಾಗಿ ಬಿಟ್ಟೆ ಅಲ್ವಾ? ಕಂದನಿಂದದ ಕೇಳಿ ದೇವಯಾನಿಯು ತೋಚದೊಳ್ಗೆಲ್ದನು ಸತ್ಪುತ್ರ ನೀನೇ. ಮುಂದೆ ಸೌಖ್ಯಗಳ ಬೋದೆಂದು ಕೈ ಬಿಡಿಯುತ್ತ, ಮುಂದೆ ಸೌಖ್ಯಗಳ ಬೋದೆಂದು ಕೈ ಬಿಡಿಯುತ್ತ ಕಂದನ ಕರೆದು ಇದನೊಳಗೆ ದೋಷದೊಳ್ಳೆನು ಸತ್ಪುತ್ರ ನೀನೇ. ಕಂದ, ಅಮ್ಮ, ಆಡುವಂತಹ ಮಾತುಗಳನ್ನು ಮೌನವಾಗಿ ಆಲಿಸ್ತಾ ಇದ್ದೆ. ಮಗು, ನಮಗಿಂತಲೂ ದೊಡ್ಡವನಾಗಿ ಬಿಟ್ಟೆ ಅಲ್ವಾ? ನಿಮ್ಮಕ್ಕಿಂತಲೂ ದೊಡ್ಡವನಾಗುವುದಕ್ಕೆ ಹೇಗೆ ಸಾಧ್ಯ ಅಮ್ಮ? ಒಂದು ನೆಲೆಯಿಂದ ನೋಡಿದ್ರೆ ಹೇಗೆ? ಯಾವಾಗ ನಿನ್ನ ತಂದೆಯ ವೃದ್ಧಾಪ್ಯವನ್ನು ನೀನು ವಿನಿಮಯ ರೂಪದಿಂದ ಪಡ್ಕೊಂಡೆಯೋ ಅಲ್ಲಿಗೆ ನೀನು ದೊಡ್ಡವನಾದೆ. ನಾನು ಆಡಿದ್ದದನ್ನಲ್ಲ ಮಗು. ಹೀಗೂ ಒಂದು ತ್ಯಾಗ ಮಾಡುವುದಕ್ಕಾಗ್ತದಲ್ಲ? ಜಗತ್ತಿನಲ್ಲಿ ಸ್ವಾರ್ಥವೇ, ಜಗತ್ತಿನಲ್ಲಿ ಭೋಗವೇ, ಜಗತ್ತಿನಲ್ಲಿ ನನಗೆ ಬೇಕು ಅನ್ನುವಂತಹ ಭಾವವೇ ನಿಜ ಅಂತ ತಿಳಿದು ಇಲ್ಲಿಯವರೆಗೆ ಬೆಳೆದವಳು ನಾನು. ನನ್ನ ಬಾಲ್ಯದಿಂದಲೇ ನನ್ನ ತಂದೆ ನಾನು ಬಯಸಿದ್ದನ್ನು ಕ್ಷಣಾರ್ಧದಲ್ಲಿ ಕೊಡ್ತಿದ್ದಂತಹ ಕಾರಣದಿಂದ ಯಾವುದಾದ್ರೂ ಸರಿ ನನ್ನ ಅಂಗೈಯಲ್ಲಿದೆ, ಇಡೀ ಜಗತ್ತನ್ನಾದ್ರೂ ನನ್ನ ಕಿರು ಬೆರಳಿನಿಂದ ಕುಣಿಸಬಲ್ಲೆ ಅನ್ನುವಂತಹ ಅಹಂಕಾರದಿಂದಲೇ ಇಲ್ಲಿಯವರೆಗೆ ಬೆಳೆದ ದೇವಯಾನಿ ನಾನು. ಆದರೆ ಮಗು, ಮೃತ ಪಥ ಯಾವುದು ಗೊತ್ತಾ ನಿನಗೆ? ಯಾವುದಮ್ಮ?
ಈ ಜಗತ್ತಿನಲ್ಲಿ ಜನಿಸಿದ್ದೇ ಮೃತಪಥ. ಯಾಕಂದ್ರೆ ಜನಿಸಿದ ಜೀವರು ಮತ್ತೆ ನಡೆಯುವುದು ಮೃತಿಯ ಕಡೆಗೆ. ಅಮೃತ ಪಥ ಯಾವುದು? ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನಶವು. ಅದು ಗೊತ್ತಾಗುವುದಕ್ಕೆ ನನಗೆ ಇಷ್ಟು ವರ್ಷ ಬೇಕಾಯಿತು ಮಗು. ತಾನು ಬರ್ತಾ ಇರುವುದು ಅಸುರಗುರುವಾದಂತಹ ಶುಕ್ರಾಚಾರ್ಯನ ಬಳಿಗೆ. ಅಲ್ಲಿ ರಾಕ್ಷಸರು ತನ್ನನ್ನು ಕೊಂದರೂ ಕೊಲ್ಲಬಹುದು. ಏನು ದೇವಯಾನಿ ತನ್ನನ್ನು ಬದುಕಿಸ್ತಾಳೆ ಅನ್ನುವಂತಹ ಕನಸನ್ನು ಕಂಡು ಬಂದನೋ ಕಚ? ಅಲ್ಲ. ತನ್ನದಾದಂತಹ ತ್ಯಾಗದಿಂದ ದೇವತೆಗಳಿಗೆ ಒಳಿತಾಗ್ತದೆ ಅಂತಾದ್ರೆ ತನ್ನನ್ನು ತಾನು ಕಳೆದುಕೊಳ್ಳುವುದಕ್ಕೆ ಸಿದ್ಧ. ಮಗು, ನಿನ್ನ ತಾಯಿಯಾದಂತಹ ಶರ್ಮಿಷ್ಠೆ, ಅವಳು ನಿನ್ನ ತಾಯಿಯಲ್ಲ, ರಾಕ್ಷಸರ ಕುಲಕ್ಕೆ ತಾಯಿ. ತಾನು ದೇವಯಾನಿಗೆ ದಾಸಿ ಆಗುವುದಿಲ್ಲ, ಶುಕ್ರಾಚಾರ್ಯರು ಬೇಕಿದ್ರೆ ಇಲ್ಲಿಂದ ಹೋಗಲಿ ಅಂತ ಹೇಳುವ ಸ್ವಾತಂತ್ರ್ಯ ಇತ್ತು ಅವಳಿಗೆ. ಆದ್ರೆ ತನ್ನ ತ್ಯಾಗದಿಂದಲಾಗಿ ರಾಕ್ಷಸ ಕುಲಕ್ಕೆ ಉದ್ಧಾರವಾಗುತ್ತದೆ, ಒಳಿತಾಗುತ್ತದೆ ಅಂತ ಆದ್ರೆ ಸಾಯುವ ತನಕ ದೇವಯಾನಿಗೆ ತಾನು ದಾಸಿಯಾಗಿ ಬದುಕುವುದಕ್ಕೆ ಸಿದ್ಧಳಿದ್ದೇನೆ ಅಂತ ಬಂದಳಲ್ಲ. ಆ ತ್ಯಾಗದ ಕುರಿತಾಗಿ ಹೇಳುವುದಕ್ಕೆ ಏನುಂಟು ಹೇಳು. ಈಗ ನಿನ್ನ ತ್ಯಾಗ, ಹರೆಯದ ಯುವಕ, ಜೀವನದಲ್ಲಿ ಬಣ್ಣ ಬಣ್ಣದ ಕನಸುಗಳನ್ನು ಕಂಡಂತಹ ನೀನು ತಂದೆಯ ವೃದ್ಧಾಪ್ಯವನ್ನಾದರೂ ತಾನು ಪಡೆಯುತ್ತೇನೆ, ಯೌವನವನ್ನು ತಂದೆ ಪಡೆಯಲಿ ಅನ್ನುವಂತಹ ತ್ಯಾಗಕ್ಕೆ ನೀನು ಸಿದ್ಧನಾದೆ ಅಂತ ಆದ್ರೆ ಜಗತ್ತಿನಲ್ಲಿ ನಿಜವಾದಂತಹ ಅಮೃತ ಪಥ ಯಾವುದು ಕೇಳಿದ್ರೆ ತ್ಯಾಗವೇ ಮಗು. ತಮ್ಮದಾದಂತಹ ಬದುಕಿನಿಂದ ಉಳಿದವರಿಗೆ ಒಳಿತಾಗುತ್ತದೆ, ಅದಕ್ಕಾಗಿ ತ್ಯಾಗ ಮಾಡುವುದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಆದ್ರೆ ಅದಕ್ಕಿಂತ ಹೆಚ್ಚಿನದ್ದು ಮತ್ತೊಂದಿಲ್ಲ ಅನ್ನುವುದನ್ನು ಪುರುವಿನ ಈ ತ್ಯಾಗದಿಂದ ದೇವಯಾನಿ ಕಂಡುಂಡವಳಿದ್ದಾಳೆ. ಸ್ವಾಮಿ, ಇಂತಹ ಮಕ್ಕಳನ್ನು ಪಡೆದಂತಹ ನಾವಲ್ಲೂ ಧನ್ಯರು. ಹೌದು. ಒಂದು ಹೇಳ, 2 ಮಕ್ಕಳನ್ನು ನಾನು ಪಡೆದೆ. ಹೌದು. ಇಬ್ರೂ ನಿಮ್ಮ ವೃದ್ಧಾಪ್ಯವನ್ನು ಸ್ವೀಕರಿಸುವುದಕ್ಕೆ ತಿರಸ್ಕರಿಸಿದ್ರು. ಏನು ಶರ್ಮಿಷ್ಠೆ ಪಡೆದಂತಹ 3 ಮಕ್ಕಳು ತ್ಯಾಗಮಯಿಗಳಾದ್ರ? ಇಲ್ಲೂ ಅಲ್ಲ, ಒಬ್ಬನೇ. ಈಗ ಅರ್ಥ ಆಗ್ತದೆ. ಬಹುಶಃ ಮಗನಿಗೆ ಪುರೂರವ ಅಂತ ಹೆಸರಿಡಬೇಕಿತ್ತು ಅಂತ ಆಸೆ ಇತ್ತೋ ಏನೋ ನಿಮಗೆ. ನಾನು ನಿನ್ನಲ್ಲಿ ಹೇಳಲಿಕ್ಕೆ ಧೈರ್ಯ ಬರಲಿಲ್ಲ. ಪುರು ಅಂತ ಕರೆದರಿ. ದೇವಲೋಕದಿಂದ ತ್ರೇತಾಗ್ನಿಗಳನ್ನು ಭೂಲೋಕಕ್ಕೆ ತಂದು ನಿತ್ಯಾಗ್ನಿಕಗಳನ್ನು ಮಾಡುವುದಕ್ಕೆ ಯಾರು ಕಾರಣರು ಅಂತ ಕೇಳಿದ್ರೆ ನಮ್ಮ ತಂದೆಯವರ ಅಜ್ಜರಾದಂತಹ ಪುರೂರವರು. ನಮ್ಮ ಬದುಕಿನಲ್ಲಿ ಅಂತಹ ಒಂದು ಬೆಳಕನ್ನು, ಅಂತಹ ಒಂದು ಯಜ್ಞವನ್ನು ಮಾಡುವುದಕ್ಕೆ ಇವನು ಕಾರಣಕರ್ತನಾದನಲ್ಲ. ಸ್ವಾಮಿ, ಉಳಿದಂತಹ ಆಯುಷ್ಯ ಏನುಂಟ ಅದನ್ನು ಹೇಗೆ ಸಾಧ್ಯ, ಯಾವುದು ಒಳಿತು, ಯಾವುದನ್ನು ಮಾಡಬಹುದು, ವಿವೇಚನೆಯಿಂದ ನಡೆಯುವುದಕ್ಕೆ ಉಪಯೋಗಿಸ್ತೇನೆ. ಸರಿ. ಶರ್ಮಿಷ್ಠೆಯನ್ನು ನನ್ನ ಸ್ವಂತ ಸಹೋದರಿಯಂತೆ ಮುಂದೆ ನಾನು ಕಾಣುತ್ತೇನೆ. ಸಂತೋಷವಾಯಿತು. ತ್ಯಾಗವೇ ನಮ್ಮ ಜೀವನಕ್ಕೆ ದಾರಿದೀಪವಾಗಲಿ, ಅದುವೇ ಅಮೃತ ಪಥ ಆಗಲಿ. ಆಗದೆ ಜಯ 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 ಜಯ. ಕರದುಳು ಪರಚು ಪಾಜ ಕುಶಧಾರಿಗೆ ಹರುಚ ದೀಪಕು ತರ ಪೊರೆವಗೆ ಹೊರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರಿ, ಆರತಿ ಬೆಳಗಿರಿ, ಗಜಮುಖದ ಹೋಗಿ ಗಣಪಗೆ